ಯಾವ ಸಾಂಗ್ ಹೇಳ್ತೀರಿ? ಹಲೋ ಬಂಧುಗಳೇ, ಕೆಲವೇ ನಿಮಿಷಗಳಲ್ಲಿ ಮಾನ್ಯ ಸಹಕಾರ ಸಚಿವರು ನಮ್ಮನ್ನು ಕೂಡಿಕೊಳ್ಳುವವರಿದ್ದಾರೆ. ಅವರ ನಿರೀಕ್ಷೆಯ ಕಾರಣದಿಂದ ನಾವು ಕಾರ್ಯಕ್ರಮವನ್ನ ಸ್ವಲ್ಪ ಗಳಿಗೆ ಮುಂದೂಡುತ್ತಿದ್ದೇವೆ. ಬಂಧುಗಳೇ, ಇದೀಗ ಕುಲಾಲ ಸಮುದಾಯದ ಅಪೂರ್ವ ಗಾಯಕ ನೂರಾರು ವೇದಿಕೆಗಳಲ್ಲಿ ತನ್ನ ಅದ್ಭುತವಾದ ಕಂಠ ಮಾಧುರ್ಯದ ಮೂಲಕ ಸಂಗೀತದ ರಸದೌತಣವನ್ನು ಉಣಬಡಿಸಿದ ರವಿ ಕುಲಾಲ್ ಅವರ ಅದ್ಭುತವಾದ ಕಂಠಸಿರಿಯಲ್ಲಿ ಒಂದು ಸುಂದರವಾದ ಭಾವಗೀತೆ ನಿಮಗಾಗಿ. ಕೇಳಿ ಆನಂದಿಸಿ.
ಸ್ಟಾರ್ಟ್ ಮಾಡ್ತೇನೆ. ಹಲೋ ಬಂಧುಗಳೇ, ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹಾರಿ ಮಣ್ಣ ತುಳಿದಾನ, ಹಾರಿ ಮಣ್ಣ ತುಳಿಯುತ್ತ ಮಾಡ್ಯಾನ ನಾರಿಯಾರು ಹೊರುವಂತ ಐರಾಣಿ ಎನ್ನುವ ಅಪೂರ್ವ ಜನಪದಿಯ ಹಾಡು ನಮಗೆಲ್ಲರಿಗೂ ಗೊತ್ತು. ಈ ಮಣ್ಣಿನ ನೆಲಮೂಲ ಸಂಸ್ಕೃತಿಯೊಂದಿಗೆ ಹುಟ್ಟಿ ಬಂದ ಕುಂಬಾರ ಸಮುದಾಯ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಕುಲಾಲ ಸಮುದಾಯ ನಮ್ಮೆಲ್ಲರ ಹೆಮ್ಮೆ ಮತ್ತು ಅಭಿಮಾನ. ನೆರೆದಿರುವ ಸಭ್ಯ ಪ್ರೇಕ್ಷಕರಾದ ನಿಮ್ಮೆಲ್ಲರ ಅನುಮತಿಯನ್ನು ಕೋರಿಕೊಂಡು ಸುವರ್ಣ ಸಂಭ್ರಮೋತ್ಸವದ ಅಧಿಕೃತವಾದ ಉದ್ಘಾಟನಾ ಸಮಾರಂಭವನ್ನ ಇದು ಆರಂಭಗೊಳಿಸುತ್ತಿದ್ದೇವೆ. ಬಂಧುಗಳು, ಗೌರವಾನ್ವಿತ ಗೋಪಾಲಕೃಷ್ಣ ವಾಂತಿಚ್ಚಾಲ್ ಅವರು, ಅದೇ ರೀತಿಯಲ್ಲಿ ಮೈಸೂರಿನ ಕ್ರೆಡಿಟ್ ಐ ಸಂಸ್ಥೆಯ ಸಿಇಒ, ಕುಂಬಾರ ಸಮೂಹದ ಅಪೂರ್ವ ವ್ಯಕ್ತಿ ಡಾಕ್ಟರ್ MP ವರ್ಷ ಅವರು, ಅದೇ ರೀತಿಯಲ್ಲಿ ಪರಿವಾರ ಬಂಡ್ ಸಂಘ ಬೆಂಗಳೂರು ಇದರ ಅಧ್ಯಕ್ಷರಾದ ಗೌರವಾನ್ವಿತ ರಘುವೀರ್ ನಾಯಕ್ ಅವರು, ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಪದ್ಮಶಾಲಿ ಸಮಾಜ ಸೇವಾ ಕೂಟ ಬೆಂಗಳೂರು ಇದರ ಅಧ್ಯಕ್ಷರಾದ ಗೌರವಾನ್ವಿತ ಶ್ರೀಮತಿ ಭಾನುಮತಿ ಡಿ ಶೆಟ್ಟಿಗಾರ್ ಅವರು, ಅದೇ ರೀತಿಯಲ್ಲಿ ಬೆಂಗಳೂರು ಮೊಗವೀರ ಸಂಘದ ಅಧ್ಯಕ್ಷರಾದ ಗೌರವಾನ್ವಿತ ಚೇತನ್ ಮೊಗವೀರ ಅವರು, ಪುತ್ತೂರಿನ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷರಾದ ಭಾಸ್ಕರ ಎಂ ಪೆರ್ವಾಯಿ ಅವರು, ಕುಲಾಲ ಸಮಾಜ ಸುಧಾರಕ ಸಂಘ ಕುಂದಾಪುರದ ಅಧ್ಯಕ್ಷರಾದ ವಿಶ್ವನಾಥ ಕುಲಾಲ್ ಅವರು, ಅದೇ ರೀತಿಯಲ್ಲಿ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರಿ ಸಂಘ ಪೆರಡೂರು ಇದರ ಅಧ್ಯಕ್ಷರಾದ ಸಂತೋಷ್ ಕುಲಾಲ್ ಪಕ್ಕಾಲು ಅವರು, ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರರ ಯುವ ವೇದಿಕೆಯ ವಿಭಾಗೀಯ ಅಧ್ಯಕ್ಷರಾದ ಸತೀಶ್ ಕುಲಾಲ್ ನಡೂರು ಅವರು, ಅದೇ ರೀತಿಯಲ್ಲಿ ಹೆಮ್ಮೆಯ ಗೌರವಾಧ್ಯಕ್ಷರಾದ ಗೌರವಾನ್ವಿತ ಜಿ ಈಶ್ವರ ಮೂಲ್ಯ ಅವರು, ಅದೇ ರೀತಿಯಲ್ಲಿ ಉಪಾಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ವಿಠಲ್ ಕನ್ನೀರ್ತೋಡ್, ರಾಮಣ್ಣ ಕುಲಾಲ್, AN ಕುಲಾಲ್ ಮತ್ತು JN ಮೂಲ್ಯ, ಈ ಎಲ್ಲ ಗೌರವ ಗಣ್ಯರನ್ನ ಒಂದು ಚೆಲುವಾದ ಗಟ್ಟಿ ಚಪ್ಪಾಳೆಯ ಮೂಲಕ ನಾವು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಅತ್ಯಂತ ಚಂದದಿಂದ ಅತಿಥಿ ಸ್ಥಾನವನ್ನ ಅಲಂಕರಿಸಿಕೊಳ್ಳುವಂತೆ ಪ್ರೀತಿಯ ಬಿನ್ನಹವನ್ನ ಮಾಡಿಕೊಳ್ಳೋಣ. ಬಂಧುಗಳೇ, ಕುಲಾಲ ಸಮುದಾಯದ ಅಪೂರ್ವ ವ್ಯಕ್ತಿ ಅನುಸೂಯ ಕೃಷ್ಣಪ್ಪ, ಅದೇ ರೀತಿಯಲ್ಲಿ ವಸಂತಿ ಗಿರೀಶ್, ನೀವು ಕೂಡ ವೇದಿಕೆ ಮೇಲ್ಭಾಗಕ್ಕೆ ಬಂದು ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಳ್ಳುವಂತೆ ಗೌರವಪೂರ್ವಕವಾಗಿ ಬಿನ್ನಹವನ್ನ ಮಾಡಿಕೊಳ್ಳುತ್ತಿದ್ದೇನೆ. ದಯವಿಟ್ಟು ಬನ್ನಿ. ಬಂಧುಗಳೇ, ಕುಲಾಲ ಸಂಘ ಬೆಂಗಳೂರು
50 ವರ್ಷವನ್ನ ದಾಟಿದೆ ಎಂದ್ರೆ ಅದು ನಮಗೆಲ್ಲರಿಗೂ ಹೆಮ್ಮೆ ಮತ್ತು ಅಭಿಮಾನದ ಸಂಗತಿ. ಇಂತಹ ಅದ್ಭುತವಾದಂತಹ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭಕ್ಕೆ ನಾವೆಲ್ಲ ಮುನ್ನುಡಿಯನ್ನ ಇಡುತ್ತಿದ್ದೇವೆ. ಬಂಧುಗಳೇ, ಜಗದ ಸಕಲ ಚರಾಚರ ಜೀವಿಗಳಿಗೆ ಜೀವಾತ್ಮ ರೂಪ ನೆನೆಸಿದ ಆ ಭಗವಂತನ ಆರಾಧನೆಯೊಂದಿಗೆ ನಮ್ಮ ಇಂದಿನ ಈ ಸುಂದರವಾದ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಕುಲಾಲ ಸಂಘ ಬೆಂಗಳೂರು ಇದರ ಅಭಿವೃದ್ಧಿಗಾಗಿ ದುಡಿದ ದಿವಂಗತ ಸುಂದರ ಮಾಸ್ಟರ್ ಅವರ ಮಕ್ಕಳಾದಂತಹ ವಿನಯ ದಿವಾಕರ ಮತ್ತು ಅನಿತಾ ಅವರ ಅಪೂರ್ವ ಕಂಠಸಿರಿಯಲ್ಲಿ ಇದೀಗ ಪ್ರಾರ್ಥನೆಯೊಂದಿಗೆ ನಮ್ಮ ಕಾರ್ಯಕ್ರಮ ಆರಂಭ. ಪ್ರಾರ್ಥನೆಯನ್ನ ನೆರವೇರಿಸುವಂತೆ ವಿನಯ ದಿವಾಕರ ಮತ್ತು ಅನಿತಾ ಅವರಲ್ಲಿ ಭಿನ್ನವಿಸಿಕೊಳ್ತೇನೆ. ಬನ್ನಿ ಬಂಧುಗಳೇ, ವಿನಯ ದಿವಾಕರ ಮತ್ತು ಅನಿತಾ ಅವರು ಪ್ರಾರ್ಥನೆಯನ್ನ ನೆರವೇರಿಸಿಕೊಡಲು ವೇದಿಕೆ ಮೇಲೆ ಬರುವಂತೆ ಪ್ರೀತಿಯ ಭಿನ್ನಹವನ್ನು ನಾನು ಮಾಡಿಕೊಳ್ಳುತ್ತಿದ್ದೇನೆ. ಜಗದ ಸಕಲ ಚರಾಚರ ಜೀವಿಗಳಿಗೆ ಜೀವಾತ್ಮ ರೂಪ ನೆನೆಸಿದ ಆ ಭಗವಂತನ ಆರಾಧನೆಯೊಂದಿಗೆ ನಮ್ಮ ಇಂದಿನ ಸುಂದರವಾದ ಸುವರ್ಣ ಸಂಭ್ರಮೋತ್ಸವ ಆರಂಭ. ಬಂಧುಗಳೇ, ಪ್ರಾರ್ಥನೆ ನೆರವೇರುವ ಈ ಹೊತ್ತಿನಲ್ಲಿ ನೆರೆದಿರುವ ಸಭ್ಯ ಪ್ರೇಕ್ಷಕರಾದ ನಾವೆಲ್ಲ ಒಮ್ಮೆ ಎದ್ದು ನಿಂತು ಪ್ರಾರ್ಥನೆಗೆ ಗೌರವವನ್ನ ತೋರೋಣ. ಇದೀಗ ದೇವ ಸ್ತುತಿ, ಇದುವೇ ನಮ್ಮ ಸಂಸ್ಕೃತಿ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ. ಪಾಶಾಂಕುಶಧರ ಮೂಷಿಕ ವಾಹನ, ಪಾಶಾಂಕುಶಧರ ಮೂಷಿಕ ವಾಹನ, ಸರ್ಪಾಲಂಕೃತನೇ ಗಜಾನನ, ಸರ್ಪಾಲಂಕೃತನೇ ಗಜಾನನ, ಆದಿಪೂಜಿತ ನೀನು, ವೇದ ವಂದಿತ ನೀನು, ಆದಿಪೂಜಿತ ನೀನು, ವೇದ ವಂದಿತ ನೀನು, ಮೋದಕ ಪ್ರಿಯ ನೀನು ಗಣಾಯಕ, ಮೋದಕ ಪ್ರಿಯ ನೀನು ಗಣಾಯಕ, ಶರಣು ನಿನಗೆ ಶರಣು ವಿನಾಯಕ. ಗಿರಿಜಾಸುತನಿಗೆ ಗರಿಗೆಯ ಸಲ್ಲಿಸುವೆ, ಗಿರಿಜಾಸುತನಿಗೆ ಗರಿಗೆಯ ಸಲ್ಲಿಸುವೆ, ಪರಿಹರಿಸು ಪಾಪ ಗಣಾಧಿಪ, ಪರಿಹರಿಸು ಪಾಪ ಗಣಾಧಿಪ, ರಕ್ತವರ್ಣನೆ ನೀನು ಲಂಬೋದರ ನೀನು, ರಕ್ತವರ್ಣನೆ ನೀನು ಲಂಬೋದರ ನೀನು, ರಕ್ಷಿಸಿ ಕಾಪಾಡು ಗಣಾಯಕ, ರಕ್ಷಿಸಿ ಕಾಪಾಡು ಗಣಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು, ಶರಣು ನಿನಗೆ ಶರಣು, ಶರಣು ನಿನಗೆ ಶರಣು. ಸ್ವಲ್ಪ ಕಡಿಮೆ ಮಾಡಿ. ವಿಘ್ನಗಳನ್ನು ನಿವಾರಿಸುವ ವಿನಾಯಕನ ಪ್ರಾರ್ಥನೆಯೊಂದಿಗೆ ಇಂದಿನ ಸುವರ್ಣ ಸಂಭ್ರಮೋತ್ಸವವನ್ನು ನಾವು ಶುಭಾರಂಭಗೊಳಿಸಿದ್ದೇವೆ. ಬಂಧುಗಳೇ,
ಅತಿಥಿ ದೇವೋಭವ ಎನ್ನುತ್ತದೆ ಸನಾತನ ನೆಲದ ಸಂಸ್ಕೃತಿ. ಈ ಹಿನ್ನೆಲೆಯಲ್ಲಿ ಆಗಮಿಸಿದ ಅತಿಥಿ ವರೇಣ್ಯರನ್ನ, ಸಜ್ಜನ ಪ್ರೇಕ್ಷಕರಾದ ತಮ್ಮೆಲ್ಲರನ್ನ ಸ್ವಾಗತಿಸಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ. ಇದೀಗ ಸ್ವಾಗತ ರೂಪದ ನನ್ನುಡಿಗಳನ್ನು ಹಂಚಿಕೊಳ್ಳುವಂತೆ ಕುಲಾಲ ಸಂಭ್ರಮೋತ್ಸವದ ಈ ಅದ್ಭುತ ಕಾರ್ಯಕ್ರಮಕ್ಕೆ ಹಗಲಿರುಳು ದುಡಿಯುತ್ತಾ ಬಂದ ನಮ್ಮ ಕುಲಾಲ ಸಂಘ ಬೆಂಗಳೂರು ಇದರ ಹೆಮ್ಮೆಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ಶಂಕರ್ ಕುಲಾಲ್ ಜನ್ನಾಡಿಯವರಲ್ಲಿ ಭಿನ್ನವಿಸಿಕೊಳ್ಳುತ್ತೇನೆ. ಇದೀಗ ಮಾತಿನ ಅರಮನೆಯಲ್ಲಿ ಶಂಕರ್ ಕುಲಾಲ್ ಜನ್ನಾಡಿ. ಎಲ್ಲರಿಗೂ ನಮಸ್ಕಾರ. ಕುಲಾಲ ಸಂಘ ಬೆಂಗಳೂರು ಇದರ ಸುವರ್ಣ ಸಂಭ್ರಮೋತ್ಸವ ಕಾರ್ಯಕ್ರಮಕ್ಕೆ, ನಮ್ಮ ಬೆಳಗಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಎಲ್ಲರಿಗೂ ನಾವು ಸ್ವಾಗತವನ್ನು ಕೋರ್ತೇವೆ. ಹಾಗೆ ಸಂಘದ ಸದಸ್ಯರು ಊರಿಂದ ಪರವೂರಿಂದ ನಮ್ಮ ಕರೆಗೆ ಹೋಗೊಟ್ಟು ಸಕಾಲದಲ್ಲಿ ಆಗಮಿಸಿ ಆಸೀನರಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನಾವು ಸ್ವಾಗತವನ್ನು ಬಯಸ್ತೇವೆ. ಮೊದಲಿಗೆ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ಪುರುಷೋತ್ತಮ್ ಟೆಂಡರ್ ವಹಿಸಿಕೊಳ್ಳಲಿಕ್ಕಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅವರಿಗೆ ನಮ್ಮ ಕಾರ್ಯಕಾರಿ ಸಮಿತಿಯ ವತಿಯಿಂದ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕು. ಹಾಗೆ ನಮ್ಮ ಸಂಘದ ಗೌರವಾಧ್ಯಕ್ಷರಾದ ಶ್ರೀ ಜಿ ಈಶ್ವರ್ ಮುಲ್ಲೆರವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಅತಿಥಿಗಳಾಗಿ ಶ್ರೀ ರವೀಂದ್ರ ಮುನ್ನಿಪಾಡಿ, ಅಧ್ಯಕ್ಷರು, ಕಾಸರಗೋಡು ಜಿಲ್ಲಾ ಮೂಲ್ಯಾಲಯ ಆರಿ ಕುಲಾಲರ ಸಂಘ. ಇವರು ಮಂಗಳೂರು ಲೋಕಾಯುಕ್ತದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಸಹ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ಕರೆಗೆ ಹೋಗೊಟ್ಟು ಅವರು ಇವತ್ತು ಆಗಮಿಸಿದ್ದಾರೆ. ಅವರಿಗೆ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ರವೀಂದ್ರ ಮುನ್ನಿಪಾಡಿ, ರವೀಂದ್ರ ಸರ್. ಶ್ರೀ ಗೋಪಾಲ್ ಕೃಷ್ಣ ವಾಂತಿಚಾಲ್ ಅವರು, ಪ್ರಧಾನ ಕರ್ಮಿ ಶ್ರೀ ಮಂತ್ರಮೂರ್ತಿ ಗುಳಿಗೆ ಸನ್ನಿಧಿ ಬದಿಯಡ್ಕ ಮತ್ತು ಪ್ರೆಸಿಡೆಂಟ್ ತುಳು ಆಯನ ಬದಿಯಡ್ಕ, ಖ್ಯಾತ ವಾಗ್ಮಿ, ದೈವಾರಾಧನೆ ಬಗ್ಗೆ ಸಾಕಷ್ಟು ಜ್ಞಾನ ಸಂಪನ್ಮೂಲರಾದ ಇವರು ನಮ್ಮ ಕರೆಗೆ ಹೋಗೊಟ್ಟು ಇವತ್ತು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಡಾಕ್ಟರ್ ಎಂ ಪಿ ವರ್ಷರ್ ಅವರು, ಸಿಇಒ, ಕ್ರೆಡಿಟ್ ಐ ಸಂಸ್ಥೆ ಮಂಗಳೂರು, ಗೌರವಾಧ್ಯಕ್ಷರು, ಕುಲಾಲ ಕುಂಬಾರ ರಾಜ್ಯ ಒಕ್ಕೂಟದ ಗೌರವಾಧ್ಯಕ್ಷರು. ಹಾಗೂ ಇವರು ನಮ್ಮ ಕುಲಾಲ ಸಂಘದ ಸಮಾಜದ ಒಬ್ಬ ಕಣ್ಮಣಿ, ಸಮಾಜ ಸೇವೆಯಲ್ಲಿ ಭಾಳ ಗುರುತಿಸಿಕೊಂಡು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ದೇಶ ವಿದೇಶಗಳಲ್ಲಿ ಭಾಳ ಹೆಸರನ್ನು ಪಡೆದಂಥ ಒಂದು ವ್ಯಕ್ತಿ ಇವತ್ತು ನಮ್ಮ ಈ ಕರೆಗೆ ಹೋಗೊಟ್ಟು ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರಿಗೆ ನಮ್ಮ ಕಾರ್ಯಕಾರಿ ಸಮಿತಿಯ ವತಿಯಿಂದ ಫಲಪುಷ್ಪ ನೀಡಿ ಸ್ವಾಗತಿಸುತ್ತಿದ್ದೇವೆ. ಶ್ರೀ ರಘುವೀರ್ ನಾಯಕ್ರವರು, ಅಧ್ಯಕ್ಷರು, ಪರಿವಾರ ಬಾಂಡ್ ಸಂಘ ಬೆಂಗಳೂರು. ಇವರು ತುಳುವೆರ ಚಾವಡಿಯ ಕಾರ್ಯದರ್ಶಿ ಕೂಡ. ಇವರು ನಮ್ಮ ಕರೆಗೆ ಹೋಗೊಟ್ಟು ಈ ಒಂದು ಸಭೆಯ ವೇದಿಕೆಯಲ್ಲಿದ್ದಾರೆ. ಇವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಶ್ರೀಮತಿ ಭಾನುಮತಿ ಡಿ ಶೆಟ್ಟಿಗಾರ್, ಅಧ್ಯಕ್ಷರು, ದ.ಕ. ಪದ್ಮಶಾಲಿ ಸಮಾಜ ಕೂಟ ಬೆಂಗಳೂರು. ಇವರು ಪ್ರಾಧ್ಯಾಪಕರು, ಗೌರ್ಮೆಂಟ್ PU ಕಾಲೇಜ್ ಮತ್ತು CET ಕೌನ್ಸಿಲಿಂಗ್ನಲ್ಲಿ ಕೌನ್ಸಿಲರ್ ಆಗಿದ್ದಾರೆ. ಇವರು ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿದ್ದಾರೆ. ಇವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀ ಚೇತನ್ ಮಗುವೀರ, ಅಧ್ಯಕ್ಷರು, ಮಗುವೀರ ಸಂಘ ಬೆಂಗಳೂರು. ಇವರು ಖ್ಯಾತ ಉದ್ಯಮಿ. ಇವರು ನಮ್ಮ ಈ ಒಂದು ಕರೆಗೆ ಹೋಗೊಟ್ಟು ನಮ್ಮ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಕಾರ್ಯಕ್ರಮವನ್ನು ಅಂದಗೊಳಿಸಿಕೊಡಲಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಭಾಸ್ಕರ್ ಎಂ ಪೆರುವಾಯಿ, ಅಧ್ಯಕ್ಷರು, ಕುಂಬಾರ ಗುಡಿಗಾರಿಕಾ ಸಂಘ ಪುತ್ತೂರು, ಖ್ಯಾತ ವಕೀಲರು, ಸಮಾಜ ಸೇವಕರು. ಇವರು ದೂರದ ಮಂಗಳೂರಿನಿಂದ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿದ್ದಾರೆ. ಅವರಿಗೆ ನಾವು ಸ್ವಾಗತವನ್ನು ಬಯಸಿ ಅವರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸುತ್ತಿದ್ದೇವೆ.
ಶ್ರೀ ವಿಶ್ವನಾಥ್ ಕುಲಾಲ್, ಅಧ್ಯಕ್ಷರು ಕುಲಾಲ ಸಮಾಜ ಸುಧಾರಕ ಸಂಘ ಕುಂದಾಪುರ, ಖ್ಯಾತ ಉದ್ಯಮಿ, ಸಂಘಟನಾ ಚತುರ ಹಾಗೂ ನಮ್ಮ ಕುಲಾಲ್ ಸಂಘ ಕುಂದಾಪುರ ನಮ್ಮ ಒಬ್ಬ ಸಂಸ್ಥಾಪಕರಾದ ಶ್ರೀ ಎಂ.ಇ. ಕುಲಾಲ್ ಅವರ ಒಂದು ಮಾರ್ಗದರ್ಶನದಲ್ಲಿ ಸಮಾಜಕ್ಕಾಗಿ ದುಡಿಯುತ್ತಿರತಕ್ಕಂಥ ಒಬ್ಬ ಯುವ ನಾಯಕ. ಅವರು ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀ ಸಂತೋಷ್ ಕುಲಾಲ್ ಪಕ್ಕಾಲು, ಅಧ್ಯಕ್ಷರು ಕುಂಬಾರರ ಕುಡುಗೈಗಾರಿಕಾ ಸಂಘ ಪೆರಡೂರು. ಕ್ಲೇ ಆರ್ಟ್ ಮೂಲಕ ಮಂಗಳೂರು, ಉಡುಪಿ, ಶಿವಮೊಗ್ಗ, ಬೆಂಗಳೂರು ಮುಂತಾದ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಒಂದು ಕುಂಬಾರಿಕೆಯ ಕುಲಕಸುಬಿಗೆ ಒಂದು ಹೊಸ ಕಾರ್ಪೊರೇಟ್ ಮೆರುಗನ್ನು ನೀಡಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಒಬ್ಬ ಯುವ ಮುಂದಾಳು, ಒಬ್ಬ ದೂರದೃಷ್ಟಿ ಇರುವಂಥ ಒಬ್ಬ ಯುವಕ ನಮ್ಮೊಂದಿಗಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀ ಸತೀಶ್ ಕುಲಾಲ್ ನಡೂರು, ವಿಭಾಗೀಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರ ವೇದಿಕೆ. ಸರಳ ಸಜ್ಜನಿಕೆಯಿಂದ ಎಲ್ಲರನ್ನು ಬೆರೆದು ಎಲ್ಲರನ್ನ ಯುವಕರನ್ನು ಒಗ್ಗೂಡಿಸಿ ಕುಲಾಲ ಯುವ ವೇದಿಕೆಯ 100 ಘಟಕಗಳಿಗೆ ಮಾರ್ಗದರ್ಶನ ನೀಡಿ ಅವರೆಲ್ಲ ಕಾರ್ಯಕ್ರಮಗಳನ್ನು ರೂಪುರೇಷೆಗಳನ್ನು ಕಲ್ಪಿಸುವಂಥ ಒಂದು ವ್ಯಕ್ತಿ ಸತೀಶ್ ಕುಲಾಲ್ ನಡೂರು ನಮ್ಮೊಂದಿಗಿದ್ದಾರೆ. ಅವರಿಗೆ ಕೂಡ ಸ್ವಾಗತ. ಹಾಗೆ ನಮ್ಮ ವೇದಿಕೆಯಲ್ಲಿ ನಮ್ಮ ಉಪಾಧ್ಯಕ್ಷರುಗಳಾದ ಶ್ರೀ ವಿಠಲ್ ಕಣ್ಣೀರ್ ತೋಟ, ಜೆ.ಎನ್. ಮೂಲ್ಯ, ಎ.ಎನ್. ಕುಲಾಲ್ ಹಾಗೂ ರಾಮಣ್ಣ ಕುಲಾಲ್ ಅವರು ವೇದಿಕೆಯಲ್ಲಿದ್ದಾರೆ. ಮಹಿಳಾ ಘಟಕದಿಂದ ಅನುಸೂಯ ಕೃಷ್ಣಪ್ಪ ಅವರು ಹಾಗೆ ವಸಂತಿ ಗುರೀಶ್ರವರು ವೇದಿಕೆಯಲ್ಲಿದ್ದಾರೆ. ಇವರೆಲ್ಲರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಎಸ್.ಟಿ. ಸೋಮಶೇಖರ್ ಸರ್, ಮಾನ್ಯ ಸಹಕಾರ ಸಚಿವರು, ಕರ್ನಾಟಕ ಸರ್ಕಾರ, ಇವರು ಕೂಡ ವೇದಿಕೆಗೆ ಬರಲಿಕ್ಕಿದ್ದಾರೆ. ಅವರ ಉದ್ಘಾಟನೆಯೊಂದಿಗೆ ನಾವು ಕಾರ್ಯಕ್ರಮ ಮಾಡಬೇಕಾಗಿತ್ತು. ಸ್ವಲ್ಪ ಕೆಲವು ನಿಮಿಷಗಳ ಸಮಯಾವಕಾಶ ಇರೋದ್ರಿಂದ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ. ದೀಪ ಪ್ರಜ್ವಲನ ಅವರೇ ಬಂದು ಮಾಡ್ತಾರೆ ಅಂತ ತಿಳಿಸ್ತಾ ನನ್ನ ಈ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಹಲೋ ಬಂಧುಗಳೇ, ಇನ್ನು ಕೆಲವೇ ಕ್ಷಣಗಳಲ್ಲಿ ಮಾನ್ಯ ಸಹಕಾರ ಸಚಿವರು ನಮ್ಮನ್ನು ಕೂಡಿಕೊಳ್ಳುವವರಿದ್ದಾರೆ. ಅವರಿಂದ ಈ ಸುವರ್ಣ ಸಂಭ್ರಮವನ್ನು ಉದ್ಘಾಟಿಸಬೇಕು ಎನ್ನುವಂತಹ ಹೆಬ್ಬಯಕೆ ಕುಲಾಲ ಸಂಘ ಬೆಂಗಳೂರಿನ ಪದಾಧಿಕಾರಿಗಳದ್ದು. ಹಾಗಾಗಿ ಉದ್ಘಾಟನೆಯನ್ನು ನಾವು ಮಾನ್ಯ ಸಹಕಾರ ಸಚಿವರ ಕೈಗಳಿಂದ ಮಾಡುವವರಿದ್ದೇವೆ. ಇದೀಗ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ, ಬಂಧುಗಳೇ, ಒಂದು ಸಂಘ 50 ವರ್ಷವನ್ನು ಯಶಸ್ವಿಯಾಗಿ ದಾಟಿದೆ ಅಂದರೆ ಅದು ನಿಜವಾಗಲೂ ಒಂದು ಸರ್ವಶ್ರೇಷ್ಠ ಸಾಧನೆ. ಈ ಸಾಧನೆಯನ್ನ ಪ್ರಸ್ತಾವನೆಯ ರೂಪದ ನುಡಿಗಳ ಮೂಲಕ ಹಂಚಿಕೊಳ್ಳುವಂತೆ ನಮ್ಮ ಸಂಘದ ಹೆಮ್ಮೆಯ ಗೌರವಾಧ್ಯಕ್ಷರು, ದಣಿವರಿಯದೆ ದುಡಿಯುವ ಓರ್ವ ಅಪೂರ್ವ ವ್ಯಕ್ತಿ, ಗೌರವಾನ್ವಿತ ಜಿ. ಈಶ್ವರ ಮೂಲ್ಯ ಅವರಲ್ಲಿ ಭಿನ್ನವಿಸಿಕೊಳ್ಳುತ್ತೇನೆ. ಇದೀಗ ಮಾತಿನ ರಮನೆಯಲ್ಲಿ ನಮ್ಮ ಸಂಘದ ಹೆಮ್ಮೆಯ ಗೌರವಾಧ್ಯಕ್ಷರಾದ ಜಿ. ಈಶ್ವರ ಮೂಲ್ಯ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಮಾನ್ಯರೇ ಹಾಗೂ ವೇದಿಕೆಯ ಮುಂದಿರುವ ಬಂಧುಗಳೇ ಹಾಗೂ ಬೆಂಗಳೂರು ಕುಲಾಲ ಸಂಘದ ಹಿತೈಷಿಗಳೇ, ಬಹುಕಾಲದಿಂದಲೂ ಕುಲಾಲ ಸಮುದಾಯವು ಶೋಷಣೆಗೆ ಒಳಗಾಗಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಅತಿ ಹಿಂದುಳಿದ ಸಮುದಾಯವಾಗಿ ಉಳಿದಿದೆ. ಕುಲ ಕಸುಬಿನಿಂದ ಜೀವನ ನಿರ್ವಹಣೆ ದುಸ್ತರವೆಂದು ಕಂಡುಬಂದಾಗ ಮತ್ತು ಹುಟ್ಟೂರಲ್ಲಿ ಸೂಕ್ತ ಉದ್ಯೋಗ ದೊರೆಯದಾದಾಗ ಕುಲಾಲರು ಜೀವನ ನಿರ್ವಹಣೆಗಾಗಿ ಪರ ಊರುಗಳಿಗೆ ಉದ್ಯೋಗ ಅರಸಿಕೊಂಡು ಹೋಗಲು ಪ್ರಾರಂಭಿಸಿದರು. ಮುಂಬೈ, ಬೆಂಗಳೂರಿನಂತಹ ನಗರಗಳಲ್ಲಿ ದಕ್ಷಿಣ ಕನ್ನಡಿಗರ ಹಲವಾರು ಹೋಟೆಲ್ ಉದ್ಯಮಗಳಿದ್ದು ಉದ್ಯೋಗ ಅರಸಿಕೊಂಡು ಬರುವ ಊರ ಜನರಿಗೆ ಅವರ ಹೋಟೆಲ್ಗಳಲ್ಲಿ ವಾಸ್ತವ್ಯ ಸಹಿತ ನೌಕರಿ ದೊರೆಯುತ್ತಿತ್ತು. ವಲಸೆ ಹೋದವರಲ್ಲಿ ಹೆಚ್ಚಿನವರು ಹೋಟೆಲ್ಗಳಲ್ಲಿ ನೌಕರಿಗೆ ಸೇರಿಕೊಂಡ್ರೆ ಮತ್ತೆ ಕೆಲವರು ಬೀಡ ಅಂಗಡಿ, ಗೂಡಂಗಡಿ, ಚಹಾ ಕಾಫಿ ಅಂಗಡಿ ಇತ್ಯಾದಿ ಚಿಕ್ಕ ಪುಟ್ಟ ವ್ಯಾಪಾರಗಳನ್ನು ಪ್ರಾರಂಭಿಸಿ ಸ್ವ ಉದ್ಯೋಗಗಳಲ್ಲಿ ತೊಡಗಿಸಿಕೊಂಡ್ರು. ಕೆಲವು ವಿದ್ಯಾವಂತರು ಪರ ಊರುಗಳಿಗೆ ಹೋಗಿ ಸರ್ಕಾರಿ ಇಲಾಖೆಗಳಲ್ಲಿ ಅಥವಾ ಖಾಸಗಿ ಕಂಪನಿಗಳಲ್ಲಿ ಚಿಕ್ಕ ಪುಟ್ಟ ನೌಕರಿಗೆ ಸೇರಿಕೊಂಡರು. ಸುಮಾರು
5-6 ದಶಕಗಳ ಹಿಂದೆ ಜೀವನೋಪಾಯಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬೆಂಗಳೂರಿಗೆ ವಲಸೆ ಬಂದು ನೆಲೆಸಿದ್ದ ಕುಲಾರರ ಸಂಖ್ಯೆ ಸುಮಾರು 100-200 ಇರಬಹುದು. ಊರಿನಿಂದ ಬಹುದೂರ ಬಂದು ಬೆಂಗಳೂರು ನಗರದ ಬೇರೆ ಬೇರೆ ಕಡೆಗಳಲ್ಲಿ ನೆಲೆಸಿದ್ದರಿಂದ ಒಬ್ಬರಿಗೊಬ್ಬರ ಪರಿಚಯವಿರಲಿಲ್ಲ. ಆಪತ್ಕಾಲದಲ್ಲಿ ಮತ್ತು ಕಷ್ಟ ಕಾರ್ಪಣ್ಯಗಳಲ್ಲಿ ಸ್ಪಂದಿಸುವವರು ಇರಲಿಲ್ಲ. ಕುಟುಂಬ ಬಂಧು ಮಿತ್ರರಿಂದ ಬಹುದೂರವಿದ್ದುದರಿಂದ ಜೀವನದಲ್ಲಿ ಸುರಕ್ಷತೆ ಭದ್ರತೆ ಇರಲಿಲ್ಲ. ಅಭಿವೃದ್ಧಿ ಹೊಂದಲು ಮಾರ್ಗದರ್ಶನ ಮಾಡುವವರೇ ಇರಲಿಲ್ಲ. ಜೀವನ ಬಹಳ ಕಷ್ಟಕರವಾಗಿತ್ತು. ಹೀಗಿರುವಲ್ಲಿ ಸಮುದಾಯದ ಕೆಲ ಹಿರಿಯರು ಸೇರಿ ಬೆಂಗಳೂರು ನಗರದಲ್ಲಿ ವಾಸವಿರುವ ಸಮುದಾಯದವರು ಒಬ್ಬರನ್ನೊಬ್ಬರು ಅರಿತು ಪರಸ್ಪರ ಹೊಂದಾಣಿಕೆಯಿಂದ ಮತ್ತು ಸಹಕಾರದಿಂದ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗೆ ದುಡಿಯಬೇಕು ಎನ್ನುವ ಉದ್ದೇಶಗಳಿಂದ ದಕ್ಷಿಣ ಕನ್ನಡ ಕುಲಾಲ ಸಂಘ ಎಂಬ ಸಂಘವನ್ನು 1969ರಲ್ಲಿ ಸ್ಥಾಪನೆ ಮಾಡಿದರು. ಬೆಂಗಳೂರು ನಗರದಲ್ಲಿ ಸಮಾನಾಂತರ ದೇಶಗಳೊಂದಿಗೆ 1993ರಲ್ಲಿ ಸ್ಥಾಪಿತವಾದ ಕುಲಾಲ ಸಮಾಜ ಬೆಂಗಳೂರು ನಾಮಾಂಕಿತದ ಸಂಘವೂ ಸಹ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ಉತ್ತಮ ಸೇವೆ ಸಲ್ಲಿಸುತ್ತಿತ್ತು. ಇವೆರಡರ ಸ್ಥಾಪಿತ ಉದ್ದೇಶ ಒಂದೇ ಆಗಿದ್ದುದರಿಂದ ಗುರು ಹಿರಿಯರ ಮತ್ತು ಸರ್ವ ಸದಸ್ಯರ ಅಪೇಕ್ಷೆ ಮೇರೆಗೆ ದಿನಾಂಕ 24/11/2019 ನಡೆದ ಚರಿತ್ರಾರ್ಹ ಒಗ್ಗೂಡುವಿಕೆ ಸಮಾರಂಭದಲ್ಲಿ ಸರ್ಕಾರದ ನಿಯಮಾವಳಿಗಳನ್ನು ಅನುಸರಿಸಿ 25 ವರ್ಷದ ಕುಲಾಲ ಸಮಾಜ ಬೆಂಗಳೂರು ಸಂಘವನ್ನು 50 ವರ್ಷದ ದಕ್ಷಿಣ ಕನ್ನಡ ಕುಲಾಲ ಸಂಘದೊಂದಿಗೆ ವಿಲೀನಗೊಳಿಸಿ ಸರಳತೆ, ಸಮಾನತೆ, ಸಂಘಟನೆ, ಸಮಾಜ ಸೇವೆ ಎಂಬ ಘೋಷವಾಕ್ಯ ಮತ್ತು ಪರಿಷ್ಕೃತ ಲಾಂಛನದೊಂದಿಗೆ ಸಂಘವು ಕುಲಾಲ ಸಂಘ ಬೆಂಗಳೂರು ರಿಜಿಸ್ಟರ್ ಎಂಬುದಾಗಿ ಪುನರ್ ನಾಮಾಂಕಿತಗೊಂಡಿತು. ಸಂಘ ಸ್ಥಾಪನೆಯಾಗಿ ಸುಮಾರು 50 ಸಂವತ್ಸರಗಳೇ ಕಳೆದಿದೆ. ಬೆಂಗಳೂರಲ್ಲಿ ಆಗ 100-200ರಷ್ಟಿದ್ದ ಕುಲಾಲರ ಜನಸಂಖ್ಯೆ ಈಗ 5-6 ಸಾವಿರ ದಾಟಿದೆ. ಸಂಘವು ಕಳೆದ 50ಕ್ಕೂ ಅಧಿಕ ವರ್ಷಗಳಿಂದಲೂ ಸಮುದಾಯದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಾ ಬಂದಿದೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ರೋಗ ರುಜಿನಗಳಿಗೆ ತುತ್ತಾದ ಬಡ ಸಮಾಜ ಬಾಂಧವರ ವೈದ್ಯಕೀಯ ವೆಚ್ಚಕ್ಕಾಗಿ ಆರ್ಥಿಕ ಸಹಾಯ ನೀಡುವುದು, ಬಡ ಕುಟುಂಬಗಳ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡುವುದು, ನಿರ್ಗತಿಕ ಕುಟುಂಬಗಳ ಹೆಣ್ಣು ಮಕ್ಕಳ ವಿವಾಹಕ್ಕೆ ಧನ ಸಹಾಯ ನೀಡುವುದು, ಪ್ರಕೃತಿ ವಿಕೋಪದಿಂದ ಬೆಂಕಿ ಅನಾಹುತದಿಂದ ಮನೆ ಮಠ ಅಂಗಡಿ ವ್ಯಾಪಾರ ಕಳೆದುಕೊಂಡವರಿಗೆ ಆರ್ಥಿಕ ಸಹಾಯ ನೀಡುವುದು, ಬಡ ಕುಟುಂಬಗಳಲ್ಲಿ ದುಡಿಯುವವರು ಅಕಾಲ ಮೃತ್ಯುವಿಗೆ ತುತ್ತಾದಲ್ಲಿ ಅಂತಹ ಕುಟುಂಬಕ್ಕೆ ಆರ್ಥಿಕ ಸಹಾಯ ನೀಡುವುದು, ರಕ್ತದಾನ ಮಾಡುವುದು ಮತ್ತು ಅಸೌಖ್ಯದಲ್ಲಿದ್ದು ರಕ್ತದ ಅವಶ್ಯಕತೆ ಇರುವವರಿಗೆ ರಕ್ತ ಒದಗಿಸುವ ವ್ಯವಸ್ಥೆ ಮಾಡುವುದು, ಬಡ ಕುಟುಂಬಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿ ವೇತನ ನೀಡುವುದು, ಶಿಕ್ಷಣಕ್ಕೆ ಸಂಬಂಧಿಸಿದ ಸಲಹೆ ನೀಡುವುದು, ಉದ್ಯೋಗ ಪಡೆಯಲು ಸಲಹೆ ನೀಡುವುದು, ಪರಸ್ಪರ ಕುಟುಂಬಗಳಲ್ಲಿ ನಡೆಯುವ ಸದಸ್ಯರ ಕುಟುಂಬಗಳಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಸ್ವಯಂ ಸೇವಕರಾಗಿ ಸೇವೆ ಮಾಡುವುದು, ಸಂಘದ ಸದಸ್ಯರು ಯಾರಾದರೂ ಸ್ವರ್ಗಸ್ಥರಾದಾಗ ಅವರ ಮನೆಗಳಿಗೆ ತೆರಳಿ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡುವುದು ಇತ್ಯಾದಿ 10 ಹಲವು ಕಾರ್ಯಕ್ರಮಗಳನ್ನು ಸಂಘವು ಮಾಡುತ್ತಾ ಬಂದಿರುತ್ತದೆ. ಅಲ್ಲದೆ ಸಂಘದ ಸದಸ್ಯರು ಮತ್ತು ಅವರ ಮಕ್ಕಳಿಗಾಗಿ ಪ್ರತಿ ವರ್ಷ ವಾರ್ಷಿಕೋತ್ಸವ, ಸಂತೋಷಕೂಟ, ಸಾಮೂಹಿಕ ಸತ್ಯನಾರಾಯಣ ಪೂಜೆ, ವಿವಿಧ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು, ಕ್ರೀಡಾಕೂಟಗಳು, ಸಾಂಸ್ಕೃತಿಕ ಪ್ರವಾಸ ಕಾರ್ಯಕ್ರಮಗಳು ಇತ್ಯಾದಿಗಳನ್ನು ಆಯೋಜಿಸುತ್ತಾ ಬಂದಿರುತ್ತದೆ. ಸಂಘ ಆದಾಗಿನಿಂದಲೂ ಶಿಕ್ಷಣದಿಂದ ಸಮುದಾಯದ ಸಬಲೀಕರಣ ಸಾಧ್ಯ ಎಂಬ ಮೂಲ ತತ್ವದ ಆಧಾರ ಗ್ರಾಮಾಂತರ ಪ್ರದೇಶಗಳ ಆರ್ಥಿಕವಾಗಿ ದುರ್ಬಲರಾಗಿರುವ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ವಿದ್ಯಾ ಪ್ರೋತ್ಸಾಹ ಧನ ನೀಡುತ್ತಾ ಬಂದಿದ್ದು, ಕಳೆದ ಹಲವು ವರ್ಷಗಳಿಂದ ಸಂಘದ ಸದಸ್ಯರ ಸಹಕಾರದಿಂದ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುತ್ತಿದೆ. ಮೇಲ್ಕಂಡ ಉದ್ದೇಶಗಳಿಗಾಗಿ ಸದಸ್ಯರ ದೇಣಿಗೆಗಳಿಂದ ಸಂಘದಲ್ಲಿ ಜೀವನಿಧಿ ಮತ್ತು ವಿದ್ಯಾನಿಧಿ ಎಂಬ ನಿಧಿಗಳನ್ನು ಸ್ಥಾಪಿಸಲಾಗಿದೆ. ಕಳೆದ 52 ವರ್ಷಗಳಿಂದಲೂ ಸಂಘವು ತನ್ನ ಆರ್ಥಿಕ ಸಂಪನ್ಮೂಲಗಳಿಗೆ ಇತಿಮಿತಿಗೆ ಅನುಗುಣವಾಗಿ
ಸಮುದಾಯದ ಅಭ್ಯುದಯಕ್ಕಾಗಿ ಶ್ರಮಿಸುತ್ತಿದೆ. ಇತ್ತೀಚಿನ ವರ್ಷಗಳಲ್ಲಿ ಇತರ ಹಿಂದುಳಿದ ಸಮುದಾಯಗಳು ಅಭಿವೃದ್ಧಿ ಪಥದಲ್ಲಿ ದಾಪುಗಾಲು ಹಾಕುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ. ಅಭಿವೃದ್ಧಿ ಹೊಂದುತ್ತಿರುವ ಸಮುದಾಯಗಳ ಜೊತೆಯಾಗಿ ನಾವು ಸಹ ಹೆಜ್ಜೆ ಇಡಬೇಕಾದ ಅವಶ್ಯಕತೆ ಮತ್ತು ಅನಿವಾರ್ಯತೆ ಇದೆ. ಈ ನಿಟ್ಟಿನಲ್ಲಿ ಸಮುದಾಯದ ಎಲ್ಲ ಸಂಘ ಸಂಸ್ಥೆಗಳು, ನಾಯಕರು, ಬಲಿಷ್ಠರು, ಬುದ್ಧಿಜೀವಿಗಳು, ವಿದ್ಯಾವಂತರು ಮತ್ತು ಶಿಕ್ಷಣ ತಜ್ಞರು ಕಾರ್ಯಪ್ರವೃತ್ತರಾಗಬೇಕಾದ ಅನಿವಾರ್ಯತೆ ಇದೆ. ಎಲ್ಲರೂ ಕೈ ಜೋಡಿಸಿದಲ್ಲಿ ಯಶಸ್ಸು ಅಸಾಧ್ಯವಲ್ಲ. ಬನ್ನಿ, ಎಲ್ಲರೂ ಕೈ ಜೋಡಿಸಿ ಕುಲಾಲ ಸಮುದಾಯದ ಅಭ್ಯುದಯಕ್ಕಾಗಿ ಒಟ್ಟಾಗಿ ದುಡಿಯೋಣ, ನಮ್ಮ ಕೈಲಾದ ಸೇವೆ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಹಲೋ. ಅತ್ಯಂತ ಸುಂದರವಾದ ಪ್ರಸ್ತಾವನೆ ರೂಪದ ನಲ್ನುಡಿಗಳನ್ನು ಹಂಚಿಕೊಂಡ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜಿ ಈಶ್ವರ ಮೂಲ್ಯ ಅವರಿಗೆ ಒಂದು ಗಟ್ಟಿ ಚಪ್ಪಾಳೆಯ ಕೃತಜ್ಞತೆಗಳನ್ನು ನಾವು ಅರ್ಪಿಸಿಕೊಳ್ಳೋಣ. ಬಂಧುಗಳೇ, ಇದೀಗ ನಮ್ಮ ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಬದಿಯಡ್ಕದ ಪುಣ್ಯಧಾಮ ಶ್ರೀ ಮಂತ್ರಮೂರ್ತಿ ಗುಳಿಗ ಸನ್ನಿಧಿ ಇದರ ಪ್ರಧಾನ ಕರ್ಮಿ, ಹೆಮ್ಮೆಯ ಗಣ್ಯರು, ನಮಗೆಲ್ಲರಿಗೂ ಮಾರ್ಗದರ್ಶಕ ಸ್ಥಾನದಲ್ಲಿರುವ ಗೌರವಾನ್ವಿತ ಗೋಪಾಲಕೃಷ್ಣ ವಾಂತಿಚ್ಚಾಲ್ ಅವರು ಶುಭ ಹಾರೈಕೆಯ ನಲ್ನುಡಿಗಳನ್ನು ಹಂಚಿಕೊಳ್ಳುವಂತೆ ಸರ್ ತಮ್ಮಲ್ಲಿ ಗೌರವಪೂರ್ವಕವಾಗಿ ಭಿನ್ನಾಹ್ವಾನ ಮಾಡಿಕೊಳ್ಳುತ್ತಿದ್ದೇನೆ. ಪ್ಲೀಸ್ ಸರ್. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವಮಂಗಲಮಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎನ್ನನೆ ಪೆದಿನಪ್ಪೆ ತುಳುವಪ್ಪೆ, ಏನನೆ ಸಾಂಗನಪ್ಪೆ ಕನ್ನಡದಪ್ಪೆ ಅಂಚಾಯಿನ ಕಾರಣ ಮೂಲು ಅಪ್ಪೆಲ ಚಿಕ್ಕಮ್ಮಲ ರಡ್ಡಿ ಜೋಕೊಲ್ಲ ಮೂಲ ಇತ್ತಿನ ಕಾರಣ ತುಳುಟೇ ಪಾತ್ರ ನಾನು ಕೆಲವು ಕನ್ನಡರು ಅರ್ಥ ಮನ್ಪುಣಕ್ಕೆ ಕಷ್ಟ ಅವು. ಕನ್ನಡರು ಪಾತ್ರ ನಾನು ತುಳುವಪ್ಪೆಗೆ ಆನೆ ದ್ರೋಹಂ ಅಂತ ಲೆಕ್ಕಾವು. ಅಂಚಾತೆ ಕೊರ್ನಂಚಿನ ಅವಧಿ ಕೆಲವು ಸಮಯದ ಉಲಾಯಿ ಈ ರಡ್ಡಿ ಭಾಷೆಟ್ಲ ಆತ ದೂರ ಭಕ್ತನಿಗೆ ರಡ್ಡೆ ಪಾತೆರ ಪನ್ಪುರಂಚಿನಿಗೆ ತುಂಬಾಪೆ. ಇಂಗ್ಲಿಷ್ಲೇ ಒಂದು ಪ್ರಸಿದ್ಧ ಕವಿ ತನ್ನ ಕವಿತೆಯ ವಾಕ್ಯಡು ಭಾರೀ ಪೊರ್ಲುಡೊಂಜಿ ಕವಿತೆನ ಬರೆಪ್ಪಿ. ಆಯಾ ಕವಿತೆಡು ಎಂಚ ಬರೆಪ್ಪೆ ಪಂಡ ಸಾದಿ ಮಧ್ಯೆ ಈ ನಡತೋಂದು ಪೋವೊಂದಿಪ್ಪನಗ ನಿಕ್ಕು ಒರೋಣೆ ದೈವ ದೇವರಿ ಗುರು ಪ್ರತ್ಯಕ್ಷ ನಾಂಡ ನಿನ್ನ ಎದುರು ಬತ್ತು ದುಂತುನು ನಾಂಡ ಈ ಆ ಮೂಜಿ ಶ್ರೇಷ್ಠರಡ ಏರಿಗೆ ಗೌರವ ಕೊರುವ ಏರಿಗೆ ದುಂಬುತ ನಮನ ಕೊರುವ ಪನ್ಪು ಆ ಕವಿ ಬಾರಿ ಪೊರ್ಲುಡಿಕೆ ಏನೊಂದುಲ್ಲ. ಅವೇ ಕವಿ ತನ್ನ ಕವಿತೆಡೆ ದುಂಬೈಗೆ ಉತ್ತರ ಕೊರ್ಪೆ ಸಾದಿ ಮಧ್ಯೆ ಈ ನಡತೋಂದು ಪೋವೊಂದು ನಾಡ ಎಂಗೆ ಒರೋನೆ ದೈವ ದೇವರಿ ಗುರು ಪ್ರತ್ಯಕ್ಷ ನಾಡ. ದಾರಿ ಮಧ್ಯೆ ನಾನು ಮುಂದೆ ನಡೆದುಕೊಂಡು ಹೋಗುತ್ತಿರುವಾಗ ನನ್ನ ಎದುರಿಗೆ ಒಮ್ಮೆಯೇ ದೈವ ದೇವರು ಮತ್ತು ಗುರು ನನ್ನೆದುರು ಪ್ರತ್ಯಕ್ಷ ಆದರೆ ನನ್ನ ಮೊದಲಿನ ಗೌರವ ಮೊದಲಿನ ನಮನ ಗುರುವಿಗೆ. ಯಾಕೆಂತ ಹೇಳಿದ್ರೆ ದೈವ ಎಂಬ ಒಂದು ಶಕ್ತಿ ಉಂಟು ಅಂತ ತೋರಿಸಿಕೊಡುವುದು ಗುರು, ದೇವರು ಅಂತ ಹೇಳುವ ಸತ್ಯ ಉಂಟು ಅಂತ ಹೇಳುವುದು ತೋರಿಸಿಕೊಡುವುದು ಗುರು. ಯಾವುದು ನ್ಯಾಯ ಯಾವುದು ಅನ್ಯಾಯ, ಯಾವುದು ನೀತಿ ಯಾವುದು ಅನೀತಿ, ಯಾವುದು ಧರ್ಮ ಯಾವುದು ಅಧರ್ಮ ಎಂದು ತೋರಿಸಿಕೊಡುವುದು ಗುರುಗಳು. ಗು ಎಂಬ ಅಜ್ಞಾತಾರದಿಂದ ರು ಎಂಬ ಜ್ಞಾನದ ಬೆಳಕನ್ನು ತೋರಿಸಿಕೊಡುವರು ಗುರುಗಳು. ಅಂತ ಗುರುಗಳಿಗೆ ನನ್ನ ಮೊದಲಿನ ನಮನ ಅಂತ ಒಳ್ಳೆಯ ಉತ್ತರವನ್ನು ಅವ ಕವಿ ಹೇಳ್ತಾನೆ. ಈ ಪೊರ್ತುಡು ಏನ ಇನ್ನು ದಾಯ ಪಂಡೆ ಪಂಡ ಪ್ರಾಯೋದು ಮಿತ್ತಿ ಇತ್ತನಂಚಿನ ಮಾಂತ ಹಿರಿಯಲ್ಲ ಎನ್ನ ಗುರುಕುಲು ಅನುಭವಡಿಗೆ ಇನ್ನೆರಡು ಪ್ರಾಯದ ಕಿರಿಯ ರಾಯನಿಂಚಿನ ನಿಖಿಲ್ಲ ಎನ್ನ ಗುರುಕುಲು ನಿಖಿಲಿಗೆ ಮಾಂತ ಇಲ್ಲ. ಕರ್ನಾಟಕದ ಉದ್ಯಾನ ನಗರಿ, ಕರ್ನಾಟಕದ ರಾಜಧಾನಿ ಬೆಂಗಳೂರದ ಮೋಕೆದ ತುಳುವಪ್ಪೆ ಕುಲಾಲ ಬಾಂಧವ್ಯರಿಗೆ ದುಂಬಾದಿಯಾನ ಸೋಲ್ಮೇಲೆ ಸಂದಾಯ ಮಂತೊಂದುಲ್ಲೆ ಬಂದುಲೆ ಭಾರಿ ಸಂತೋಷ ಆವೊಂದುಂಡು. ಕರ್ನಾಟಕದ ರಾಜಧಾನಿಟೆ ನಮ್ಮ ಕುಲಾಲೆರು ಮೂಲ್ಯರು ಪ್ರಜಾಪತಿಗಳು ಹಾಂಡೆರು ಚೌಡಶೆಟ್ಟಿಗಳು ಕುಂಬಾರರು ಬೇತೆ ಬೇತೆ ಪುದಾರೆಡೆ ಅವಳವಳು ವಾಸ ಮಂತೊಂದಿತ್ತಿನ ನಿಗಲೆ ಎಕಡೆ ನಿರೂಪಣೆ ಪನ್ನಲೆಕ್ಕನೆ
ರಡ್ಡೆ ಸಮಿತಿ ಮೂಲಿತ್ತಿಂಡೆ ಆ ರಡ್ಡೆ ಸಮಿತಿ ಒಂಜೇ ಸಮಿತಿ ಆತೆ ಲೀನ ಆತೆ 5ನೇ ವರ್ಷದ ಒಂಜಿ ಪುಟ್ಟ ಬರ್ಬದ ಸಂಭ್ರಮಣಿಕಲು ಮಂತೊಂದುಲ್ಲರನ್ನು ಪಂಡ ನಾಂಡ ಒಂಜಿ ಮನುಷ್ಯ ಜೀವನದ ಆಯುಷ್ಯದ ಪ್ರಧಾನ ದಿನ ಪಂಡ 5ನೇ ವರ್ಷ ತನ್ನ ಜೀವನದ ಬಾಲ್ಯ ಯೌವನ ಗೃಹಸ್ಥಾಶ್ರಮನ ಆ ಒಂದು ತುಂಬದ ಜೀವನದ ವೃದ್ಧಾಪ್ಯಗೂ ಕಾರದೀಪುನಂಚಿನ ಆ ಕಾಲಘಟ್ಟ ಸಕಲ ಜನಕ್ಕುಲಿಗೆ ಪೂರ ಕ್ಷೇಮನು ಬಯಸುನಂಚಿನ ಕಾಲಘಟ್ಟ ಪಂಡ 5ನೇ ವರ್ಷ. ಆ 5ನೇ ವರ್ಷದ ಪ್ರಬುದ್ಧ ವರ್ಷ ನಮ್ಮ ಆಚರಣೆಯುಳ್ಳ ಅಂಚ ಪಂಡನಂಡ ಈ ಬೆಂಗಳೂರು ಈ ಕುಲಾಲ ಸಂಘ ಆರಂಭ ಆಗ್ತಾನೆ ಪಣ್ಣಗ ಈ ಬೆಂಗಳೂರಿನಲ್ಲಿ ಕುಲಾಲ ಸಂಘ ಆರಂಭ ಆಗಿದೆ ಅಂತ ಹೇಳಿದ್ರೆ ನನ್ನ ಜನನವೇ ಆಗಿರಲಿಲ್ಲ. ನನಗಿಂತಲೂ 5 ವರ್ಷ ಹಿರಿಪ್ರಾಯದ ಈ ಸಂಘ. ಇಂತಹ ಒಂದು ಸಂಘಟನೆಯ ಅನುಭವ ಭೀಷ್ಮರ ಎದುರು ಮಾತೆಯ ಎದುರು ಮಾತನಾಡುವ ಅವಕಾಶ ಮಾಡಿಕೊಟ್ಟಂತಹ ಕುಲಾಲ ಸಂಘದ ಅಧ್ಯಕ್ಷರು ಬರೀ ಕುಲಾಲ ಸಂಘ ಮಾತ್ರ ಅಲ್ಲ, ಇಡೀ ವಿಶ್ವದ ತುಳುವೆರೆ ಕಾರ್ಯಕ್ರಮ, ತುಳು ಭಾಷೆಯ ಮೇಲೆ ಪ್ರೀತಿ, ತುಳುವೆರೆ ಆಯನಕೂಟ 2016 ಬಜೆಟ್ಕದಲ್ಲಿ ಯಶಸ್ವಿಯಾಗಿ ನಡೆಯಲು ಬೆಂಗಳೂರಿನಿಂದ ಅಲ್ಲಿಯವರೆಗೆ ಬಂದು ಆ ಯಶಸ್ವಿಯ ರೂವಾರಿಯಾದಂತಹ ನಮ್ಮ ಪ್ರೀತಿತ ಮೌಖ್ಯದ ಗುರ್ಕಾರ್ಲೈನಿಂಚಿನ ಪುರುಷೋತ್ತಮ ಚೇಂದ್ರಯ್ಯನ ಪಾದಗೂ ಸಾರಸಾರ ಸಂದಾಯ ಅಂತಂದೊಳ್ಳೆ ಇನಿ ಮಾಂತ ಸಮುದಾಯದ ನಮ್ಮ ಪಂಪ ನಮ್ಮ ಪಿರವುಲ್ಲ ತಿರ್ತುಲ್ಲ ನಮ್ಮ ಮಿತ್ತ ಮಟ್ಟಗೂ ಬತ್ತದು ಜೀನ್ ನಮನನ್ನು ತಿರುಗಿದು ತೂವಡು ಶ್ರೇಷ್ಠವಾಯಿ ನಿಂಚಿನ ಕವಿಯೊಂಜಿ ಪಣ್ಣಂಚಿನ ಪಾತ್ರ ಕಕ್ಕಾನಿ ಕಾನಿ ಮಿತ್ರಾಣಿ ಕೌ ದೇಶವು ಕೌ ಯಯಾಯ ಆಯಗೌ ಕಶ್ಚಾಹ ಕಾಜಮೇ ಶತ್ರು ಇದಿ ಚಿಂತ್ಯಾ ಮುಹು ಮುಹುಂದು ಪಂತಿಗೆ ಆ ಕವಿ ಹೇಳಿದ್ದು ಕಕ್ಕಾನಿ ನಾನು ಯಾರು, ಕಾನಿ ಮಿತ್ರಾಣಿ ನನ್ನ ಬಂಧು ಮಿತ್ರರು ಯಾರು, ಕೌ ದೇಶವು ನನ್ನ ದೇಶ ಯಾವುದು, ನನ್ನ ಜಾತಿ ಯಾವುದು, ನನ್ನ ಕುಲ ಯಾವುದು, ನನ್ನ ಮನೆತನ ಯಾವುದು, ನನ್ನ ತರವಾಡು ಕುಟುಂಬ ಯಾವುದು, ನಮ್ಮ ಹಿರಿಯರು ಯಾರು ಎಂಬ ಪೂರ್ವ ಸತ್ಯದ ಅನ್ವೇಷಣೆಯ ಸಿಂಹಾವಲೋಕನವನ್ನು ಮಾಡಿದಾಗ ತಾನು ಏನು ಎಂಬುವ ಸತ್ಯ ಹೊರಬರುತ್ತದೆ. ಅದಲ್ಲ ತಾನು ಏನಿಲ್ಲ, ಇನ್ನೊಬ್ಬರು ಶ್ರೇಷ್ಠರು, ತಾನು ಹೀನರು ಎಂಬ ಹೀನ ಮನಸ್ಸು ನಮ್ಮಲ್ಲಿ ಉಂಟಾದಾಗ ತನ್ನ ಸಮುದಾಯಕ್ಕೆ ತಮ್ಮ ಜಾತಿಗೆ ತಾವು ಲೋಪ ಬರೆದಂತೆ. ಶ್ರೇಷ್ಠವಾದಂತಹ ಕುಲಾಲ ವಂಶ. ಕುಲಾಲ ಎಂದ್ರೆ ಏನು? ಸಾಧಾರಣ ಹೇಳ್ತಾರೆ ಕುಲಾಲ ಅಂತ ಹೇಳಿದ್ರೆ ಅವರು ಈಗಿತ್ತಂತಹ ಫ್ಯಾಷನ್ ಹೆಸರು. ಮೂಲ್ಯ ಕುಂಬಾರ ಅಂತ ಬರೀಲಿಕ್ಕೆ ಅವರಿಗೆ ನಾಚಿಕೆ ಆಗ್ತದೆ, ಅದಕ್ಕೆ ಕುಲಾಲ ಅಂತ ಹೆಸರಿಟ್ಟಿದ್ದಾರೆ ಅಂತ ಹೇಳುವ ಒಂದು ವಿಷಯ ಉಂಟು. ಬಂಧುಗಳೇ, ಕುಲಾಲ ಅಂತ ಹೇಳುವುದು ಈ ಕಲಿಯುಗದಲ್ಲಿದ್ದಂತಹ ಹೆಸರಿನ ವಿಷಯ ಅಲ್ಲ ಅಂತ ನಾವು ಮೊದಲು ತಿಳ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಕುಲಾಲ ಮೂಲ್ಯ ಕುಂಬಾರ ಅಂತ ಹೇಳುವ ವಿಷಯಕ್ಕೆ ಯಥಾರ್ಥವಾದಂತಹ ಅನ್ವರ್ಥ ನಾಮ ಏನು, ಕುಲಾಲ ಎಂದ್ರೆ ಏನು ಅಂತ ಹೇಳುವ ವಿಷಯದಲ್ಲಿ ನಾವು ಶ್ಲೋಕದಲ್ಲಿ ಹುಡುಕಿದಾಗ ಇದರಲ್ಲಿ ಯಾವುದಾದರೂ ಗ್ರಂಥದಲ್ಲಿ ಉಲ್ಲೇಖ ಉಂಟಾ ಅಂತ ನಾವು ನೋಡುವಾಗ ಪರಮಶ್ರೇಷ್ಠವಾಗಿ ದ್ವಾಪರ ಯುಗದಲ್ಲಿ ಕೃಷ್ಣದೇವನು ಭಗವದ್ಗೀತೆಯಲ್ಲಿ ಧರ್ಮಾನುಸಾರವಾಗಿ ಕರ್ಮಾನುಸಾರವಾಗಿ 4 ಕರ್ಮಗಳನ್ನು 4 ವರ್ಣಗಳನ್ನು ಸೃಷ್ಟಿ ಮಾಡಿದ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಆ ಶೂದ್ರ ವರ್ಣದ ಭಾಗದಲ್ಲಿ ನಾವಿದ್ದೇವೋ? ಖಂಡಿತ ಸಾಧ್ಯವಿಲ್ಲ. ಚಾತುರ್ವರ್ಣ್ಯಕ್ಕೆ ಹುಟ್ಟುವುದಕ್ಕಿಂತ ಮೊದಲೇ, ಚಾತುರ್ವರ್ಣ್ಯದ ವ್ಯವಸ್ಥೆ ಆಗುವುದಕ್ಕಿಂತ ಮೊದಲೇ ನಮ್ಮ ಕುಲಾಲ ಸಮುದಾಯ ಉಂಟು ಅಂತ ಹೇಳುವಾಗ ಅತಿ ಶ್ರೇಷ್ಠವಾದಂತಹ ಹಿಂದೂಗಳ ಗ್ರಂಥ ಎಂದರೆ 4 ವೇದ. ಈ ವೇದಗಳಲ್ಲಿ ಶ್ರೇಷ್ಠವಾದಂತಹ ಜ್ಯೋತಿಷ್ಯ, ವೇದದ ಕಣ್ಣು ಅಂತ ಹೇಳುವ ಜ್ಯೋತಿಷ್ಯ ಪ್ರಪಂಚವನ್ನೇ ಒಪ್ಪಿಕೊಂಡದ್ದು. ಜ್ಯೋತಿಷ್ಯದ ಶ್ರೇಷ್ಠವಾದಂತಹ ಗುರುವರಿಯರಾದಂತಹ ಮಂತ್ರೇಶ್ವರ ಮಹಾಮುನಿಗಳು ತನ್ನ ಫಲದೀಪಿಕಾ ಎಂಬ ಒಂದು ಶ್ರೇಷ್ಠ ಗ್ರಂಥದಲ್ಲಿ ಒಂದು ವಾಕ್ಯದಲ್ಲಿ ಈ ರೀತಿ ಬರೆಯುತ್ತಾರೆ: ಅರಣ್ಯೇ ಕೇದಾರೇ ಶಯನ ಭವನೆ ಸ್ವಪ್ನ ಸಲೀಲೆ ಗಿರೋಪಾದ ಸನಿತ ಭುವಿ ವಿಷಾಂ ದಾಮಿ ವಿಚಾರಣೆ ಜನಾದಿ ಸ್ಥಾನ ಸಜಲ ವಿಪೀನೆ ಕುಲಾಲೆ ಕೀಲಾಲೆ ವಸ್ತು ಹೃದಿತ ಮೇಷ ಭವನೆ ಎಂಬಂದು ವಾಕ್ಯಗಳು ಆ ಮಂತ್ರೇಶ್ವರನ ಜ್ಯೋತಿಷ್ಯದ ಗ್ರಂಥದ ವೇದದಲ್ಲಿ ಉಂಟು ಅಂತ ಹೇಳಿದ್ರೆ, ಕುಲಾಲ ಕೀಲಾಲ ಎಂಬುದ ಅರ್ಥ ಅರಣ್ಯ ಪ್ರದೇಶದಲ್ಲಿ ವಾಸಿಸಿದವರು, ಅರಣ್ಯದ ಸಕಲ ಚರಾಚರ ಮರ ಗಿಡಗಳ ಪ್ರಾಣಿಗಳ ಸ್ಪಂದನವನ್ನು ತಿಳಿದವರು, ಕೇದಾರೆ ಬಯಲು ಗುಡ್ಡ ಪ್ರದೇಶದಲ್ಲಿ ವಾಸ ಮಾಡಿದವರು, ಶಯನೆ ಮನೆಮಠಗಳನ್ನು ಇಟ್ಟುಕೊಂಡವರು, ಕುಟುಂಬ ಜೀವನವನ್ನು ಮಾಡಿಕೊಂಡವರು, ಸ್ವಪ್ನ ಶಲಿಲೆ ಕೃಷಿ ಕಾರ್ಯಗಳನ್ನು ಮಾಡಿಕೊಂಡವರು, ಗಿರೋಪಾದಸ್ಯ ಸಸ್ಯ ಭವಿತ ಭುವಿ ಆಯಾಯ ಜನಗಳಲ್ಲೂ ಸೇರುವಲ್ಲಿ ವ್ಯಾಪಾರವನ್ನು ಮಾಡಿಕೊಂಡವರು, ವಿಷಾಂಧಾಮಿ ವಿಚಾರಣೆ ತಾನು ತನ್ನಿಂದ ಆದದನ್ನು ಪರರಿಗೆ ಕೊಟ್ಟವರು, ಕುಲಾಲೆ ಕುಲದ ತಿಲದ ಸತ್ಯವನ್ನು ತಿಳಿದುಕೊಂಡವರು,
ಕೀಲಾಲೆ ಅಂತ ಹೇಳಿದ್ರೆ ನಮ್ಮ ಮಣ್ಣು ಮಾಡು ಪಾತ್ರೆ ಮಾಡುವಂತಹ ತಗೊರಿಂದ ಪಂಪ ಕಿಲಾಲೆ ವಸ್ತು ರುದಿತ ಮೇಷಭವನೆ, ಸಕಲ ಚರಾಚರ ವಸ್ತುಗಳು ಅಂತ ಹೇಳಿದ್ರೆ ಅದಕ್ಕೆ ಮೇಷ ಎಂದ್ರೆ ಸೃಷ್ಟಿಯನ್ನು ಕೊಟ್ಟವರು. ಇಂದು ಎಷ್ಟೆಷ್ಟು ವಸ್ತುಗಳನ್ನು ನಾವು ಅಂಗಡಿಯಲ್ಲಿ ಪ್ರಕೃತಿಯಲ್ಲಿ ಕಾಣಸಿಗುತ್ತದೆ. ನಮ್ಮೆದುರು ಮೈಕುಂಟು, ವಸ್ತುಗಳುಂಟು, ಹೂಗಳುಂಟು. ಆದರೆ ಪ್ರಪಂಚದಲ್ಲಿ ವಸ್ತುಗಳೆಂದು ಆರಂಭದಲ್ಲಿ ಸೃಷ್ಟಿಯಾದೆಂದ್ರೆ ಅದು ಮಣ್ಣಿನ ಪಾತ್ರೆ ಎಂಬುವ ಸತ್ಯವನ್ನು ತೋರಿಸಿಕೊಟ್ಟವರು ಕುಲಾಲರು. ಬಂಧುಗಳೇ, ಒಂದು ಕಾಲಘಟ್ಟದಲ್ಲಿ ನಾವು ಆದಿಮಾನವರಾಗಿ ಜೀವನ ಮಾಡಿಕೊಂಡು ಸನಾತನ ಮಾನವ ಸಂಸ್ಕೃತಿಯ ರೀತಿಯಲ್ಲಿ ಒಳ್ಳೆಯಲ್ಲಿ ಜೀವನ ಮಾಡದೇ ಇದ್ದವರಿಗೆ ಆಗ ತಿನ್ನುವ ಮಾಂಸಗಳಾಗಲಿ ಹಣ್ಣು ಹಂಪಲಗಾಳುಗಳಿ ಹಸಿ ತಿಂದುಕೊಂಡು ಇಲ್ಲದಿದ್ದರೆ ಬೆಂಕಿಗೆ ಆಗಿ ತಿಂದುಕೊಂಡಂತಹ ಕಾಲಘಟ್ಟದಲ್ಲಿ ನಿಮ್ಮ ಆರೋಗ್ಯಕ್ಕೆ ಮಾನವನ ಸನಾತನ ಸಂಸ್ಕೃತಿ ಬೇಯಿಸಿ ತಿಂದುಕೊಳ್ಳಿ ಎಂದು ಹೇಳಿ ಅನ್ವೇಷಣೆಯ ವಿಷಯದಲ್ಲಿ ಮಣ್ಣಿನ ಪಾತ್ರೆಯನ್ನು ಬೇಯಿಸಲಿ ಕಲಿಸಿಕೊಟ್ಟವರು ಕುಲಾಲರು ಎಂಬುವ ಪಾತ್ರೆ ನಮಗೆ ಉಂಟು. ಬಂಧುಗಳೇ, ಇಂದು ಕುಲಾಲ ಕೀಲಾಲ ಅಂತ ಹೇಳುವ ರೀತಿಯಲ್ಲಿ ಕೀಲಾಲಕ್ಕೂ ಓಡಾರ ಎಂಬುವ ಒಂದು ಶಬ್ದವನ್ನು ನಾವು ಹೇಳ್ತೇವೆ. ಕೆಲವರು ಒಂದು ಅಪಹಾಸ್ಯ ಮಾಡುವಂತೆ ಏನು ಮಾರಾಯ ಓಡಾರಿ ಅಂತೇಳಿ. ಓಡಾರಿ ಎಂದು ಹೇಳಿದ್ರೆ ಓಡಾರ ಮಣ್ಣಿನ ಮಡಿಗೆಯ ಪಾತ್ರೆಯನ್ನು ಬೇಯಿಸುವ ಆವೆಯ ಕೊಟ್ಟಿಗೆ ದೇವತ್ವ ಇಲ್ಲದಂತಹ ಆ ವಸ್ತುವಿಗೆ ಓಡಾರ ಅಂತ ಹೇಳ್ತಾರೆ. ಅಂತ ಓಡಾರ ಜನ್ಮದಲ್ಲಿ ಹುಟ್ಟಿದವರು. ಅದು ಬಿಡಿ, ದ್ವಾಪರ ಯುಗದಲ್ಲಿ ನಮಗೆ ಪಾಂಡವರಿಗೆ ಅಜ್ಞಾತವಾಸ ಇರುವಂತಹ ಕಾಲಘಟ್ಟದಲ್ಲಿ ಯಾರೂ ಅವರಿಗೆ ಆಶ್ರಯ ಕೊಡದೇ ಇರುವಾಗ ಹಸ್ತಿನಾವತಿಯ ಕೌರವ ಮಹಾರಾಜ ಎನ್ನಾದರೂ ನಾವು ಆಶ್ರಯ ಕೊಟ್ಟರೆ ನಮಗೆ ಶಿಕ್ಷೆ ಕೊಟ್ಟ ಅನ್ನುವಂಥ ಹೆದರಿಕೆ ಇರುವಂತಹ ಕಾಲಘಟ್ಟದಲ್ಲಿ ಪಂಚ ಪಾಂಡವರಿಗೆ ಮತ್ತು ಕುಂತಿದೇವಿಗೆ ಆಶ್ರಯ ಕೊಟ್ಟ ಏಕಚಕ್ರಪುರದ ಸಮಾಜ ಅಂದ್ರೆ ಅದು ನಮ್ಮ ಮೂಲ್ಯ ಸಮಾಜ ಮಾತ್ರ ಅಂತ ಹೇಳಿ ನಾವು ಎದೆ ತಟ್ಟಿ ನಾವು ಹೇಳ್ತೇವೆ. ಬಂಧುಗಳೇ, ಮೂಲ್ಯ ಅಂದ್ರೆ ಏನು? ಮೂಲ್ಯ ಎಂದರೆ ಮೌಲ್ಯ ಇದ್ದದ್ದು, ಅದರಲ್ಲಿ ವಿಚಾರ ಆಚಾರ ಅನುಷ್ಠಾನ ಸಂಸ್ಕೃತಿಯ ಶ್ರೇಷ್ಠತೆಯ ಅನುಭವ ಭಂಡಾರ ಇದ್ದವರು. ಮೌಲ್ಯ ಎಂದ್ರೆ ಎಲ್ಲವನ್ನೂ ತಾವು ತಿಳಿದುಕೊಂಡವ, ಅಭ್ಯಸಿಸಿಕೊಂಡವ. ಮೂಲ್ಯ ಎಂದ್ರೆ ತನ್ನ ಜೀವನದಲ್ಲಿ ತಾನು ಆಚರಣೆ ಮಾಡಿಕೊಳ್ಳುವವ. ಮೂಲ್ಯ ಎಂದ್ರೆ ಇನ್ನೊಬ್ಬರಿಗೆ ಅದನ್ನು ತಿಳಿದುಕೊಳ್ಳುವವನೇ ಮೂಲ್ಯ. ಅಂತ ಮೂಲ್ಯ ಜನ್ಮದಲ್ಲಿ ನಾವು ಹುಟ್ಟಿದ್ದು ಅಂತ ಹೇಳಿದ್ರೆ ನಮ್ಮ ಜನ್ಮ ಪರಮ ಸಾರ್ಥಕ ಅಂತ ನಾವು ಹೇಳಬೇಕು. ಬಂಧುಗಳೇ, ಸಿಂಧೂ ನದಿ ತೀರದ ಕಣಿವೆಯಲ್ಲಿ ಸಂಸ್ಕೃತಿಯ ಆಚಾರವನ್ನು ಹುಟ್ಟಿ ಹಾಕಿದವರು ನಾವು ಮೂಲ್ಯರು ಅಂತ ನಾವು ಹೇಳಬೇಕಾಗ್ತದೆ. ಕುಂಬಾರ ಎಂದ್ರೆ ಏನು? ಕುಂಭಕ್ಕೆ ಆಕಾರವನ್ನು ಕೊಡುವನು. ಕುಂಭ ಎಂದ್ರೆ ಏನು? ಕುಂಭ ಸೃಷ್ಟಿಗೆ ಮೂಲ ಆದದ್ದು. ಸಾಧಾರಣ ದೇವಸ್ಥಾನಗಳಲ್ಲಿ ಬ್ರಹ್ಮಕಲಶ ಅಂತ ಹೀಗೆ ಹೇಳ್ತೇವೆ. ಈಗಿನ ಕಾಲದಲ್ಲಿ ವೈದಿಕದ ಆಗಮನದ ನಂತರ ಅದು ಬ್ರಹ್ಮಕಲಶವಾಯಿತು. ಮೊದಲಿನ ಕಾಲಘಟ್ಟದಲ್ಲಿ ವೈದಿಕರು ಬರುವ ಮೊದಲು ಅದು ಬ್ರಹ್ಮಕಲಶ ಅಲ್ಲ, ಕುಂಭಾಭಿಷೇಕ ಎನ್ನುವ ವ್ಯವಸ್ಥೆ ಇತ್ತು. ವೈದಿಕರ ಆಗಮನ ನಂತರ ಆ ಕುಂಭಾಭಿಷೇಕವನ್ನು ಹೋಗಿ ಬ್ರಹ್ಮಕಲಶ ಮಾಡಿದ್ದು. ಬ್ರಹ್ಮ ಎಂದರೆ ದೊಡ್ಡದು, ಕುಂಭ ಎಂದರೆ ಸೃಷ್ಟಿಗೆ ಮೂಲ ಕಾರಣ ಎನ್ನುವ ಅರ್ಥವನ್ನು ಕಲ್ಪಿಸುತ್ತದೆ. ಈಗಲೂ ಬ್ರಹ್ಮಕಲಶದ ಕಾಲಘಟ್ಟದಲ್ಲಿ ಆ ತಂತ್ರಿಯರು ಕುಂಭರಾಶಿಯ ಪಥದಲ್ಲಿ ಕುಂಬೇಶ ಕರ್ಕೇಶ ಅಂತ ಹೇಳುವ ಎರಡು ಕುಂಭವನ್ನು ಇಟ್ಟುಕೊಂಡು ತಾನು ಮಾಡುವಂತಹ ಕಾರ್ಯಗಳಿಗೆ ಯಾವುದೇ ಲೋಪಗಳು ಬರಬಾರದು, ಸ್ವಚ್ಛತೆಯ ಪರಿಶುದ್ಧವಾಗಿ ಆಗಬೇಕೆಂಬ ಸಂಕಲ್ಪದಲ್ಲಿ ಈಗಲೂ ಈ ಕುಂಬೇಶ ಕರ್ಕರಿ ಪಾತ್ರೆಯನ್ನು ಇಟ್ಟು ಪೂಜೆ ಮಾಡುವಂತಹ ಸಂಪ್ರದಾಯವನ್ನು ನಾವು ನೋಡ್ತೇವೆ. ಬಂಧುಗಳೇ, ಪೂರ್ವ ಕಾಲಘಟ್ಟದಲ್ಲಿ ಕೆಲವು ವಿಚಾರವಂತ ಮತಿಜೀವಿಗಳು ಚರ್ಚೆಯನ್ನು ಮಾಡಿದ್ರಂತೆ, ದೇವರು ಇದ್ದಾನ ದೇವರು ಇಲ್ಲವ ಅಂತೇಳಿ. ಭಕ್ತರಲ್ಲಿ 4 ಜನ ಇದ್ದಾರಂತೆ, ಜ್ಞಾನಿ, ಜಿಜ್ಞಾಸು, ಆಸ್ತಿ, ಅರ್ಥಾತಿ ಅಂತ ಹೇಳುವವರು. ಅದರಲ್ಲಿ ಜ್ಞಾನಿ ಎಂದ್ರೆ ಸಕಲವನ್ನು ತಿಳಿದವ, ದೇವರು ಇದ್ದವರು ಅಂತೇಳಿ ವಾದ ಮಾಡುವವ. ಜಿಜ್ಞಾಸು ಎಂದರೆ ಅದನ್ನು ಅನ್ವೇಷಣೆ ಮಾಡುವವ, ದೇವರು ಇದ್ದಾನೋ ಇದ್ದರೆ ಎಲ್ಲಿ ಎನ್ನುವ ಅನ್ವೇಷಣೆ ಮಾಡುವವ. ಒಂದು ಕಾಲಘಟ್ಟದಲ್ಲಿ ಈ ಜ್ಞಾನಿಗೂ ಜಿಜ್ಞಾಸಿಗೂ ಚರ್ಚೆ ಆಯ್ತಂತೆ. ದೇವರಿದ್ದಾನ, ದೇವರ ಶಕ್ತಿಯ ಮೂಲ ಎಲ್ಲಿ, ಇದ್ದರೆ ಅದಕ್ಕೆ ಸಾಧ್ಯತೆ ಏನು ಅಂತ ಕೆಲವು ವರ್ಷಗಳ ಕಾಲಘಟ್ಟ ಚರ್ಚೆ ನಡೀತಂತೆ. ಚರ್ಚೆಯಲ್ಲಿ ಕೊನೆಗೆ ದೇವರು ಇದ್ದಾನೋ ಇಲ್ಲವೋ ಎಂದು ಚರ್ಚೆಗೆ ಬರುವಾಗ ಜ್ಞಾನಿಯೊಂದು ಮಾರ್ಗವನ್ನು ನೀಡಿದ. ಜ್ಞಾನಿ ಹೇಳಿದ, ಅದರಲ್ಲೊಂದು ಪಾತ್ರೆ ಕಾಣುತ್ತಾ ಇದೆ, ಆ ಪಾತ್ರೆ ಮಣ್ಣಿನ ಪಾತ್ರೆ. ಆ ಮಣ್ಣಿನ ಪಾತ್ರೆಗೆ ಒಂದು ಸೃಷ್ಟಿ ಅಂತೇಳಿ ಉಂಟು ಅಂತಾದ್ರೆ, ಆ ಸೃಷ್ಟಿಗೆ ಕಾರಣವಾದಂತಹ ಬ್ರಹ್ಮದೇವರು ಇದ್ದು ಅಂತಾದ್ರೆ, ಬ್ರಹ್ಮದೇವನ ಸೃಷ್ಟಿಯಿಂದ ಆದಂತಹ ಪಾತ್ರೆ ಅದು ಸತ್ಯ ಅಂತ ಹೇಳಿದ್ರೆ, ನಿನ್ನ ಕಣ್ಣಿಗೆ ಗೋಚರ ಆಗ್ತದೆ ಅಂತ ಹೇಳಿದ್ರೆ, ದೇವರು ಇದ್ದಾನೆ ಅಂತ ಹೇಳುವ ಸ್ಪಷ್ಟ ಮಾತು ಹೇಳುವುದರೊಂದಿಗೆ
ಬ್ರಹ್ಮನಿಂದಲೇ ಸೃಷ್ಟಿಯಾದಂತಹ ಕುಲ ಸಮಾಜ ನಮ್ಮದು ಹೇಳುವ ಮಾತನ್ನು ಆ ಜ್ಞಾನಿಯಲ್ಲಿ ಹೇಳಿಕೊಳ್ತಾನೆ. ಬಾಕಿದ ಸಮುದಾಯದ ಸಮಾಜದ ದೂರು ಮಾಡುವುದಲ್ಲ, ಅವಹೇಳನ ಮಾಡುವುದಲ್ಲ, ಕುಲಾಲರು ಬ್ರಹ್ಮನಿಂದಲೇ ಸೃಷ್ಟಿ ಮಾಡಿದವರು ಅಂತ ಹೇಳುವುದಕ್ಕೆ ಒಂದು ಉದಾಹರಣೆಯನ್ನು ನಾವು ಕೊಡ್ತೇವೆ ಬಂಧುಗಳೇ. ಯಾಕೆಂತ ಹೇಳಿದ್ರೆ ಈಗ ಅಲ್ಲಲ್ಲಿ ಗುಡಿ ಗೋಪುರಗಳು ಕ್ಷೇತ್ರಗಳು ವೈಭವದಿಂದ ಪೂಜೆ ಪುರಸ್ಕಾರ ಆರಾಧನೆ ಆಗ್ತಾ ಇತ್ತು. ಪೂರ್ವ ಕಾಲಘಟ್ಟದಲ್ಲಿ ದೈವ ಆಗಲಿ ದೇವರಾಗಲಿ ನಾಗಾಗಲಿ ದೈವ ಆಗಲಿ ಈಗಿನಂತಹ ವೈಭವವಂತಹ ಗುಡಿ ದೇವಸ್ಥಾನಗಳಲ್ಲಿ ಆರಾಧನೆ ಆಗ್ತಾ ಇರಲಿಲ್ಲ. ಆಗ ಬಯಲು ಪ್ರದೇಶಗಳಲ್ಲಿ ಗದ್ದೆ ಪ್ರದೇಶಗಳಲ್ಲಿ ಒಂದು 10-15 ಮರಗಳಿದ್ರೆ 10-15 ಮರಗಳಿದ್ದನ್ನು ನಾವು ಬನ ಅಂತ ಹೇಳ್ತೇವೆ. ಆ ಬನದಲ್ಲೊಂದು ಕಲ್ಲು ಇದ್ರೆ ಆ ಕಲ್ಲಿಗೆ ನಾವು ದೇವರ ಸಂಕಲ್ಪವನ್ನು ದೈವದ ಸಂಕಲ್ಪವನ್ನು ಕೊಡ್ತಾ ಇದ್ದೆವು. ಬಂಧುಗಳೇ, ಮೂಲ ಬನದ ಆಶ್ರಯದಲ್ಲಿ ಈಗಲೂ ಒಂದು ಬನಕ್ಕೆ ಪ್ರವೇಶ ಇರುವಂತಹ ಅಧಿಕಾರ ಇರುವಂತಹ ಸಮಾಜ ಅಂತ ಹೇಳಿದ್ರೆ ಅದು ಕುಲಾಲ ಸಮಾಜ ಮಾತ್ರ ಎಂಬ ವಿಷಯ ಸತ್ಯ. ನಾನು ಸುಮ್ಮನೆ ನಿಮ್ಮೆಲ್ಲರೂ ಮೈಕದಲ್ಲಿ ಬಂದು ಭಾಷಣ ಬಿಗಿಯುವುದಲ್ಲ, ಇದಕ್ಕೆ ಸಾಕ್ಷಿಯನ್ನು ನಾನು ಕೊಡ್ತೇನೆ ಬಂಧುಗಳೇ. ತುಳುನಾಡ ಸೃಷ್ಟಿಯ ಕರಾವಳಿ ಪ್ರದೇಶದಲ್ಲಿ ಪರಶುರಾಮ ದೇವರು 108 ಶಿವ ದೇವಸ್ಥಾನ 108 ದುರ್ಗಾ ದೇವಸ್ಥಾನವನ್ನು ಸೃಷ್ಟಿ ಮಾಡಿದ್ದಾರೆ. ಅದರ ಪ್ರತಿಷ್ಠಾ ಕಾರ್ಯಕ್ಕೆ ಆ ಪರಶುರಾಮ ದೇವರು ತರುಣನೆಲ್ಲೂರು ಎಂದು ಹೇಳುವಂತ ತಂತ್ರಿ ಕುಟುಂಬಕ್ಕೆ ಪ್ರತಿಷ್ಠೆಯ ಅಧಿಕಾರವನ್ನು ಕೊಡುತ್ತಾರೆ. ತುಳುನಾಡಿನ ಸೀಮೆಯಾದಂತಹ ಬಾರ್ಕೂರಿನಿಂದ ನೀಲೇಶ್ವರವರೆಗೆ ಇರುವಂತಹ ಅಧಿಕಾರವನ್ನು ಆ ತರುಣನೆಲ್ಲೂರು ತಂತ್ರಿಗಳು ನೀಲೇಶ್ವರ 60 ತಂತ್ರಿಗಳಿಗೆ ಪ್ರತಿಷ್ಠೆಯ ಅಧಿಕಾರವನ್ನು ಕೊಡ್ತಾರೆ. ಅಂದ್ರೆ ನೀಲೇಶ್ವರದಿಂದ ಬಾರ್ಕೂರಿನವರೆಗೆ ಇರುವಂತಹ ಎಲ್ಲಾ ದೈವ ದೇವಸ್ಥಾನಗಳ ಪ್ರತಿಷ್ಠೆಯ ಅಧಿಕಾರವನ್ನು ಆ ನೀಲೇಶ್ವರ ತಂತ್ರಿಗಳು ಕೊಡ್ತಾರೆ. ಈಗಲೂ ಯಾವುದೇ ಒಂದು ಬನದಲ್ಲಿ ದೈವಗಳಿದ್ರೆ, ಯಾವುದೇ ನಾಗಬನದಲ್ಲಿ ಜೀರ್ಣೋದ್ಧಾರ ಆಗಬೇಕಿದ್ರೆ, ಅಲ್ಲಿಯ ಮರವನ್ನು ಕಡಿಬೇಕಿದ್ರೆ ಮೊದಲ ಪ್ರವೇಶ ಕುಲಾಲ ಕುಶವನರಿಗೆ ಅಂತ ಹೇಳುವ ಸಂಪ್ರದಾಯವನ್ನು ಈಗಲೂ ನೀಲೇಶ್ವರ ತಂತ್ರಿಗಳು ಪಾಲಿಸ್ತಾ ಇದ್ದಾರೆ. ಕರ್ನಾಟಕದ ಕೆಲ ಭಾಗದಲ್ಲಿ ಇಂತಹ ಅಜೀರ್ಣಾವಸ್ಥೆಯಂತಹ ನಾಗನ ಬನಕ್ಕೆ ಮೊದಲ ಪ್ರವೇಶ ಮಾಡಿ ಅಲ್ಲಿಯ ಮೊದಲ ಶುದ್ಧಿಯನ್ನು ಮಾಡಿದಂತಹ ಮಹಾಭಾಗ್ಯ ನೀಲೇಶ್ವರ ತಂತ್ರಿಗಳು ನನಗೆ ಕರುಣಿಸಿಕೊಟ್ಟಿದ್ದಾರೆ ಅಂತ ಹೇಳುವ ಮಾತನ್ನು ನಾನು ಹೆಮ್ಮೆಯಿಂದ ಹೇಳುತ್ತಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ಶ್ರೇಷ್ಠವಾದಂತಹ ದೇವಮರ 4 ಉಂಟು. ಅತ್ತಿ ಇತ್ತಿ ಆಲ ಅಶ್ವತ್ಥ ಅಂತ ಹೇಳುವ 4 ಮರಗಳುಂಟು. ಅದರಲ್ಲೂ ಶ್ರೇಷ್ಠವಾದಂತಹ ಮರ ಹೇಳಿದ್ರೆ ಅಶ್ವತ್ಥ ಮರ. ಒಂದು ಅಶ್ವತ್ಥ ಮರ ಶ್ರೇಷ್ಠವಾಗಿ ಆಗಬೇಕಿದ್ರೆ ಅಲ್ಲಿ ಅದಕ್ಕೆ ಉಪನಯನ ಮತ್ತು ಮದುವೆ ಆದ್ರೆ ಪೂರ್ಣವತ್ತನ್ನು ಪಡೆಯುತ್ತಾ ಇದೆ. ಒಂದು ಉಪನಯನ ಮತ್ತು ಮದುವೆಯಾದಂತಹ ಅಶ್ವತ್ಥ ಮರದ ಎಲೆಯನ್ನು ನಾವು ಕೊಯ್ಬೇಕಿದ್ರೆ, ಆ ಮರದ ಗೆಲ್ಲನ್ನು ಕೊಯ್ಬೇಕಿದ್ರೆ, ಒಂದು ವೇಳೆ ಅದು ಸತ್ತು ಹೋಗಿ ಆ ಮರವನ್ನು ಉಪಯೋಗ ಮಾಡುವಂತಹ ಅಧಿಕಾರ ಇರುವುದು ಅದು ಮೂಲ್ಯರಿಗೆ ಮಾತ್ರ ಅಂತ ಹೇಳುವ ವಿಷಯ ಈಗಲೂ ಚಾಲ್ತಿ ಇದೆ. ಹಾಗೆ ಅಂತೇಳಿ ಆ ಮೂಲ್ಯರು ಅಡಿಗೆ ಮಾಡಲಿಕ್ಕೆ ಆ ಮರವನ್ನು ಉಪಯೋಗ ಮಾಡಬಾರದು, ಮಡಿಕೆ ಮಾಡುವಂತಹ ಆವೇ ಮರಕ್ಕೆ ಈ ಮರವನ್ನು ಉಪಯೋಗ ಮಾಡಬೇಕು ಅಂತ ಹೇಳುವ ಬೇರೆ ಯಾವ ಸಮುದಾಯಕ್ಕೆ ಅದನ್ನು ಕಡಿಯುವ ಅಧಿಕಾರ ಇಲ್ಲ. ಅದೇ ರೀತಿ ಒಂದು ಜಾಗದಲ್ಲಿ ಸ್ಥಳದಲ್ಲಿ ಶ್ರೇಷ್ಠವಾದಂತಹ ಅತ್ತಿ ಮರ ಉದ್ಭವವಾದ್ರೆ, ಅತ್ತಿ ಮರ ಯಾವಾಗಲೂ ತನ್ನಿಂದ ತಾನೇ ಸೃಷ್ಟಿ ಆಗ್ತದೆ, ಅಂತ ಅತ್ತಿ ಮರ ನಮಗೆ ಅವಶ್ಯಕತೆಗೆ ಎದುರಾಗಿದ್ರೆ ಆ ಅತ್ತಿ ಮರವನ್ನು ಕಡಿಯುವ ಅಧಿಕಾರ ಇರುವುದು. ಅದೇ ರೀತಿ ದೇವರ ಉತ್ಸವ ಬಲಿ ಪೂಜೆ ಆಗುವಾಗ, ದೇವರ ಜಾತ್ರೆ ಆಗುವಂತಹ ಕಾಲಘಟ್ಟದಲ್ಲಿ ದೇವರ ಉತ್ಸವ ಬಲಿ ಆಗುವಾಗ ಅಲ್ಲಿ ಅಷ್ಟದಿಕ್ಪಾಲಕ ಭೂತ ಬಲಿ ಅಂತ ಇರ್ತದೆ. ತಂತ್ರಿವೀರ್ಯರು ಆ ಉತ್ಸವ ಅಷ್ಟದಿಕ್ಪಾಲಕ ಬಲಿಗೆ ಇತ್ತಿಯ ಸೊಪ್ಪನ್ನು ಹಾಕ್ತಾರೆ. ಆ ಇತ್ತಿಯ ಸೊಪ್ಪನ್ನು ತಯಾರು ಮಾಡುವುದು, ಆ ಇತ್ತಿಯ ಸೊಪ್ಪಿನ ನೈವೇದ್ಯ ಆದ ನಂತರ ಅದನ್ನು ಉದ್ವಾಸನೆ ಮಾಡುವಂತಹ ಒಂದು ಅಧಿಕಾರ ಇರುವುದು ಕುಲಾಲ ಸಮುದಾಯದವರಿಗೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನದಲ್ಲಿ ಈಗಲೂ ಆ ಕಾರ್ಯವನ್ನು ಕುಲಾಲರು ಮಾಡ್ತಾ ಇದ್ದಾರೆ. ಎಷ್ಟೋ ದೇವಸ್ಥಾನಗಳಲ್ಲಿ ಆ ಕಾರ್ಯವನ್ನು ಕುಲಾಲರು ಮಾಡ್ತಾ ಇದ್ದಂದರೆ ನಾವು ಬರೀ ಮಡಿಕೆ ತಟ್ಟಲಿಕ್ಕೆ ಇದ್ದವರು ಮಾತ್ರ ಅಲ್ಲ, ನಾವು ದೇವರ ಕಾರ್ಯವನ್ನು ಮಾಡಲಿಕ್ಕೆ ಇದ್ದವರು ಅಂತ ತಿಳ್ಕೊಳ್ಬೇಕು ಬಂಧುಗಳೇ. ಮಾತ್ರವಲ್ಲ, ಪರಮಶ್ರೇಷ್ಠವಾದಂತಹ ದೈವ ಮತ್ತು ದೇವರ ಆರಾಧನೆ ಆಗುವ ಕಾಲಘಟ್ಟದಲ್ಲಿ ದೈವದ ಉತ್ಸವದ ಮೆರವಣಿಗೆ ಹೋಗುವಾಗ, ದೇವರ ಉತ್ಸವದ ಮೆರವಣಿಗೆ ಹೋಗುವಾಗ ಈಗಿನ ಪಲ್ಲಕ್ಕಿ ಇಲ್ಲದಿದ್ದರೆ ಈಗಿನ ದಂಡಿಗೆ, ಅದರಲ್ಲಿ ದೈವದ ಆಭರಣ ದೈವದ ಮಗಮೂರ್ತಿ ಹೋಗ್ತದೆ. ಈ ದಂಡಿಗೆಯನ್ನು ಹೊರುವಂತಹ ಒಂದು ಅವಕಾಶ ಸೇವಾ ಕೈಕರ್ಯ ಇರುವುದು ನಮ್ಮ ಕುಲಾಲ ಸಮುದಾಯಕ್ಕೆ. ಈಗಲೂ ಅದನ್ನು ಪಡಮಳೆ ದೇವಸ್ಥಾನಗಳಾಗಲಿ, ತಲಪಾಡಿ ದೇವಸ್ಥಾನಗಳಾಗಲಿ, ಆರ್ಲಪದ ರಣಮಂಗಲ ದೇವಸ್ಥಾನಗಳಾಗಲಿ ಈಗಲೂ ಅದನ್ನು ಪಾರಂಪರಿಕವಾಗಿ ಅಚ್ಚುಕಟ್ಟಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ ಬಂಧುಗಳೇ. ಅದೇ ರೀತಿ ಮೂಲ್ಯ ಅಂತ ಹೇಳುವ ಶಬ್ದ ಯಾವುದು ಅಂತ ಹೇಳುವಾಗ, ಕುಂಬಾರ ಎನ್ನುವಂತ ಕುಲಾಲ ಎನ್ನುವುದು ಯಾವಾಗ
ಗುಣಸೂಚಕವಾದಂತಹ ಶಬ್ದವು. ಕುಂಬಾರ ಅಂತ ಹೇಳುವುದು ಯಾವುದು? ನಮ್ಮ ವೃತ್ತಿ ಸೂಚಕವಾದಂತಹ ಶಬ್ದವು. ಅದೇ ಮೂಲ್ಯ ಅಂತ ಹೇಳುವುದು ಧರ್ಮ ಸೂಚಕವಾದಂತಹ ಶಬ್ದ. ಮೂಲ್ಯನ್ನ ಎಂದರೆ ತಾನೊಂದು ಕಾರ್ಯವನ್ನು ಅವನಿಗೆ ನೀಡಿದರೆ ಪರಿಶುದ್ಧತೆಯಲ್ಲಿ, ಏಕಾಗ್ರತೆಯಲ್ಲಿ, ಭಕ್ತಿ ಶ್ರದ್ಧೆಯಿಂದ ಮಾಡುವಾಗ ಆ ಕಾರ್ಯವನ್ನು ಮೂಲ್ಯನ್ನ ಅಂತ ಹೇಳುವ ಚಾಕ್ರಿ ಹೇಳ್ತಾರೆ. ಮೂಲ್ಯನ್ನ ಅಂತ ಹೇಳುವುದು ಬರೀ ಮೂಲ್ಯನಿಗೆ ಮಾತ್ರ ಅಲ್ಲ, ದೈವದ ಚಾಕ್ರಿ ಮಾಡುವವರು, ದೈವದ ಪೂಜಾರಿಯವರು, ದೈವದ ಗಡಿ ಇದ್ದವರು, ದೈವದ ದರ್ಶನ ಆದವರಿಗೆ ಮೂಲ್ಯನ್ನ ಅಂತ ಹೇಳುವಂತಹ ಚರಿತ್ರೆ ಈಗಲೂ ನಮಗಿದೆ. ದೈವ ಕೇಳ್ತದೆ, ನೀವು ಸಾಧಾರಣ ಕಾಂತಾರ ಸಿನಿಮಾ ನೋಡಿದವರು ಇರ್ಬೋದು, ಗುತ್ತಿನಾರೇ ಅಂತ ಕರೀತದೆ. ಅದೇ ರೀತಿ ದೈವ ಎರಡನೇ ಪದ ಎನ ನನ್ಪುಟ್ನ ಮೂಲ್ಯರೇ, ಎಂಚ ಧರ್ಮ ಪರ್ಲಾತನ ಮೂಲ್ಯರೇ ಅಂತ ಹೇಳುವ ತೋವಿನಲ್ಲಿ ಮಾತು ಈಗಲೂ ದೈವ ಹೇಳುವಂತಹ ಸಂಪ್ರದಾಯ ಇದೆ. ಕಲಿಯುಗದ ಪುರುಷ, ಕಲ್ಚಿಗದ ಪುರುಷ ಕೊರಗಜ್ಜ ದೈವ, ಅತಿ ಶ್ರೇಷ್ಠವಾದಂತಹ ಕೊರಗಜ್ಜ ದೈವದ ಮಹಿಮೆ ನಿಮಗೆಲ್ಲ ಗೊತ್ತಿರಬಹುದು. ಮಂಗಳೂರಿನ ತೊಕ್ಕೊಟ್ಟು ಸಮೇತದ ಕುತ್ತಾರಿನಲ್ಲಿ 7 ಕಲ್ಲಿನಲ್ಲಿ ನೆಲೆಯಾದಂತಹ ಕೊರಗಜ್ಜ ದೈವ. ಆ ಕೊರಗಜ್ಜಯ್ಯದ ವಿಶೇಷವಾದಂತಹ ನೈವೇದ್ಯ ಅಗೆಲು, ಅದು ಈಗಲೂ ಕುಲಾಲ ಸಮುದಾಯರು ತಯಾರು ಮಾಡುತ್ತಾ ಇದ್ದಾರೆ. ಸತ್ಯದೈವವಂತಹ ಕಲ್ಲುಟ್ಟಿ ದೈವದ ಆ ಒಲಿದು ಬಂದದ್ದು ನಮ್ಮ ಕುಲಾಲ ಪನೋಳಿ ಬೈಲು ಅಂತ ಹೇಳುವ ಆ ಜಾಗೆಯಲ್ಲಿ ಒಲಿದು ಬಂದದ್ದು ಕುಲಾಲರಿಗೆ ಅಂತ ಹೇಳುವ ವಿಷಯದಲ್ಲಿ ನಾವಿದ್ದೇವೆ. ಬಂಧುಗಳೇ, ಇದೀಗಲೇ ಅದೆಷ್ಟೋ ಅತಿಥಿಗಳು ಬಂದಿದ್ದಾರೆ, ಸಮಯದ ಅಭಾವವೂ ಇದೆ. ವಿಶೇಷವಾದಂತಹ ಕಾರ್ಯವನ್ನು ನೀವು ಸಂಘಟಿಸಿದ್ದೀರಿ. ಕೊನೆಗೆ ಒಂದು ಮಾತು ಹೇಳ್ತೇವೆ, ನೀವು ನಿಮ್ಮ ಊರಿಂದ ಬಿಟ್ಟು ಈ ಬೆಂಗಳೂರಿಗೆ ಬಂದಿರಬಹುದು, ಕಲಿತಂತಹ ವಿದ್ಯಾವಂತರಿರ್ಬೋದು, ಉದ್ಯೋಗಿಗಳು ಇರಬಹುದು, ನಿಮಗೆ ಪರಸ್ಪರ ನಿಮ್ಮ ಮೂಲ ತರವಾಡು, ಮೂಲ ಮನೆ ಗೊತ್ತಿಲ್ಲದೆ ಸಗೋತ್ರ ವಿವಾಹವಾಗಿ ಮಕ್ಕಳಲ್ಲಿ ಅಂಗವೈಕಲ್ಯತೆ ಬಂದಿರಬಹುದು. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಹೆತ್ತ ತಾಯಿಯಂತ ತರವಾಡು, ಧರ್ಮದೈವ, ಮುಡಿಪು, ಮನೆ, ಇಂತಹ ಕುಟುಂಬಕ್ಕೆ ಅಲ್ಲಿ ಮಾತ್ರ ಚಿಕ್ಕಮ್ಮ, ದೊಡ್ಡಮ್ಮ, ತಂದೆ, ತಾಯಿ ಎಂಬ ಸಂಬಂಧ ಅಲ್ಲಿ ತಿಳಿಯುತ್ತಾ ಇದೆ. ಆದರೆ ನೀವೆಷ್ಟು ದೂರ ಇದ್ರು, ವರ್ಷಕ್ಕೊಮ್ಮೆ ನಿಮ್ಮ ತರವಾಡು ಮನೆಯಲ್ಲಿ ಮುಡಿಪು ಪೂಜೆ ಆಗುವಾಗ, ದೈವಗಳಿಗೆ ಬಳಸುವಾಗ ಏನೂ ತೊಂದರೆ ಇದ್ರು, ಏನೂ ನಿಮಗೆ ಕಷ್ಟ ಇದ್ರು, ಆ ಹೊತ್ತಿನಲ್ಲಿ ತಳವಾಡಿಗೆ ಹೋಗಬೇಕು, ಆ ಋಣಾನು ಸಂಬಂಧವನ್ನು ಉಳಿಸಬೇಕು ಅಂತ ಹೇಳುತ್ತಾ ಇಷ್ಟೊಂದು ದೀರ್ಘ ಅವಕಾಶ ಕೊಟ್ಟದಕ್ಕೆ ಏನಾದರೂ ತುರ್ಟೊಂಜಿ ಪಾತ್ರಂಡು ತೊಪ್ಪಿ ಇತ್ತಿನ ತರಕ್ಕೆ ಮುಂಡಾಸು ಕಾರಿಗೆ ಮುಂಡಾಸತ್ತು ಹಿರಿಯಾಕಳು ತರ ಇಪ್ಪುನಗ ಬೀಲಾಡಾಯರೆ ಬಲ್ಲಿ ಅಂತ ದೊಡ್ಡ ದೊಡ್ಡ ತಲೆಗಳು ಇಲ್ಲಿದ್ದಾರೆ. ನಾವು ಸ್ವಲ್ಪ ಬೀಲಾಡಿಸಿದೆ, ಕ್ಷಮೆಯನ್ನು ಕೊಡಿ ಅಂತ ಹೇಳುತ್ತಾ ಈ ಮಾತಿನಿಗೆ ನಾನು ಮುಗಿತನದ ಚುಕ್ಕಿಯನ್ನು ಇಡ್ತೇವೆ. ಜೈ ತುಳುವಪ್ಪೆ, ಜೈ ಕುಲಾಲ, ಜೈ ಮೂಲ್ಯ, ಜೈ ಕುಮಾರ್. ಕೇಳುವಂತಹ ಸುಂದರ ಮಾತುಗಳ ಅಭಿವ್ಯಕ್ತಿಗಾಗಿ ಗೌರವಾನ್ವಿತ ಗೋಪಾಲಕೃಷ್ಣ ವಾಂತಿಚಾಲ್ ಅವರಿಗೆ ಇನ್ನೊಂದು ಗಟ್ಟಿ ಚಪ್ಪಾಳೆಯ ಕೃತಜ್ಞತೆಗಳನ್ನು ನಾವು ಅರ್ಪಿಸಿಕೊಳ್ಳುತ್ತಿದ್ದೇವೆ. ಬಂಧುಗಳೇ, ಮಾನ್ಯ ಸಹಕಾರ ಸಚಿವರ ಕೈಗಳಿಂದ ದೀಪವನ್ನು ಪ್ರಜ್ವಲಿಸಬೇಕು ಎನ್ನುವಂತ ಆಸೆ ಕುಲಾಲ ಸಂಘಕ್ಕಿತ್ತು. ಆದರೆ ತುರ್ತು ಕರೆಯ ಕಾರಣಕ್ಕಾಗಿ ಅವರು ಇನ್ನೊಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾನು ಸ್ವಲ್ಪ ತಡವಾಗಿ ಈ ಕಾರ್ಯಕ್ರಮಕ್ಕೆ ಬರ್ತೇನೆ, ಅತಿಥಿ ಗಣ್ಯರಿಂದ ದೀಪವನ್ನು ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ಶುಭವಾಗಲಿ ಎಂದಿದ್ದಾರೆ. ಅವರ ಅನುಮತಿಯನ್ನು ಕೋರಿಕೊಂಡು ಇದೀಗ ಪುರುಷೋತ್ತಮ ಚೇಂಡ್ಲ ಅವರ ಶ್ರೇಷ್ಠ ಅಧ್ಯಕ್ಷತೆಯಲ್ಲಿ ಎಲ್ಲ ಅತಿಥಿ ಗಣ್ಯರು ಒಟ್ಟಿಗೆ ಸೇರಿ ದೀಪವನ್ನು ಪ್ರಜ್ವಲಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಎನ್ನುವ ಭಿನ್ನಹವನ್ನು ಮಾಡುತ್ತಿದ್ದೇನೆ. ಈ ಉದ್ಘಾಟನೆಯ ಈ ಶುಭ ಸಂದರ್ಭದಲ್ಲಿ ನಮ್ಮ ಸಂಘದ ಮಾಜಿ ಅಧ್ಯಕ್ಷರಾದ ಗೌರವಾನ್ವಿತ ಕೃಷ್ಣಪ್ಪ ಕಣ್ವತೀರ್ಥ ಮತ್ತು ಬಿ ಮಾಧವ ಕುಲಾಲ್ ಇಬ್ಬರು ಹಿರಿಯರು ವೇದಿಕೆಯ ಮೇಲ್ಭಾಗಕ್ಕೆ ಬಂದು ದೀಪ ಪ್ರಜ್ವಲನೆಯ ಈ ಶುಭ ಸಂದರ್ಭದಲ್ಲಿ ಅತಿಥಿ ಗಣ್ಯರ ಜೊತೆಗೆ ಕೈಯನ್ನು ಜೋಡಿಸುವಂತೆ ಪ್ರೀತಿಪೂರ್ವಕ ಭಿನ್ನಹವನ್ನ ಮಾಡುತ್ತಿದ್ದೇನೆ. ಬಂಧುಗಳೇ, ಸನಾತನವಾದ ಸಂಸ್ಕೃತಿಯಲ್ಲಿ ದೀಪಕ್ಕೆ ಬಹಳ ಮುಖ್ಯವಾದ ಪ್ರಾಶಸ್ತ್ಯ. ದೀಪ ಮೂಲೆ ಸ್ಥಿತೋ ಬ್ರಹ್ಮ, ದೀಪ ಮಧ್ಯೆ ಜನಾರ್ದನ, ದೀಪ ಅಗ್ರೇಸ ಶಂಕರಶ್ಚೈವ, ದೀಪಂ ಜ್ಯೋತಿ ನಮೋಸ್ತುತೆ ಎನ್ನುತ್ತದೆ ನಮ್ಮ ಸನಾತನ ನೆಲದ ಸಂಸ್ಕೃತಿ. ಮಣ್ಣು, ನೀರು, ಗಾಳಿಯಂತಹ ಪಂಚಭೂತಗಳನ್ನೇ ಬದುಕಿನ ಬಂಡವಾಳವನ್ನಾಗಿರಿಸಿಕೊಂಡು ಬದುಕನ್ನು ಕಟ್ಟಿಕೊಂಡ ನವ ನಾಗರಿಕತೆಗೆ ಮೂಲ ಕಾರಣೀಕರ್ತರಾದ ಕುಲಾಲ ಸಮುದಾಯದವರಾದ ನಾವು ಹಮ್ಮಿಕೊಂಡ ಸುವರ್ಣ ಸಂಭ್ರಮೋತ್ಸವವನ್ನ ಅತ್ಯಂತ ಅಂದಚಂದದಿಂದ ದೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟಿಸಿಕೊಳ್ಳುತ್ತಿದ್ದೇವೆ. ಕಾಲೇ ವರ್ಷತ್ತು ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ, ದೇಶಯೋ ಕ್ಷೋಭರಹಿತ, ಸಜ್ಜನಾ ಸಂತು ನಿರ್ಭಯ ಎಂಬ ಸನಾತನ ಸಂದೇಶದ ಪ್ರಸರಣಕ್ಕಾಗಿ ಅತ್ಯಂತ ಸುಂದರವಾಗಿ ಅತಿಥಿ ಗಣ್ಯರ ಅಮೃತ ಹಸ್ತದಿಂದ ದೀಪವನ್ನು ಪ್ರಜ್ವಲಿಸುತ್ತಿದ್ದೇವೆ. ಒಂದು ಚಂದದ ಚಪ್ಪಾಳೆಯ ಮೆರುಗನ್ನ ನಾವು ನೀಡೋಣ. ಸುವರ್ಣ ಸಂಭ್ರಮೋತ್ಸವ ಯಶಸ್ವಿಯಾಗಿ
ಅತಿಥಿ ಗಣ್ಯರ ಕೈಗಳಿಂದ ಉದ್ಘಾಟನೆಗೊಳ್ಳುತ್ತಿದೆ. ಸುಂದರವಾಗಿ ದೀಪವನ್ನು ಪ್ರಜ್ವಲಿಸಿಕೊಂಡ ತರುವಾಯ ಈ ಭವ್ಯವಾದ ಸುವರ್ಣ ಸಂಭ್ರಮೋತ್ಸವ ಇನ್ನೊಂದು ಅದ್ಭುತವಾದ ಕ್ಷಣಕ್ಕೆ ಸಾಕ್ಷಿಯಾಗ್ತದೆ. ಬಂಧುಗಳೇ, ನುಡುಬೆಟ್ಟು ರೌದ್ರನಾಥೇಶ್ವರ ದೇವಳಕ್ಕೆ ಸಂಬಂಧಪಟ್ಟಂತೆ ತುಳುವಿನಲ್ಲಿ ರೂಪಿತಗೊಂಡಂತಹ ಒಂದು ಸುಂದರವಾದ ತುಳು ಭಕ್ತಿಗೀತೆಯ ಆಲ್ಬಮ್ ಸಾಂಗ್ ರಿಲೀಸ್ ಇದೀಗ ಈ ವೇದಿಕೆಯ ಮೇಲೆ ನಡೀತದೆ. ಗೌರವಾನ್ವಿತ ಡಾಕ್ಟರ್ MP ವರ್ಷ, ರಘುವೀರ್ ನಾಯಕ್, ಶ್ರೀಮತಿ ಭಾನುಮತಿ ಡಿ ಶೆಟ್ಟಿಗಾರ್ ಅವರ ಮುಂದಾಳತ್ವದಲ್ಲಿ ಎಲ್ಲ ಅತಿಥಿ ಗಣ್ಯರು ಒಟ್ಟಿಗೆ ಸೇರಿ ಈ ತುಳು ಭಕ್ತಿಗೀತೆಯನ್ನ ರಿಲೀಸ್ ಮಾಡಬೇಕು ಎನ್ನುವುದಾಗಿ ಭಿನ್ನವಿಸಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ಇದಕ್ಕೆ ಸಹಕಾರವನ್ನು ನೀಡಿದ ರಮಾನಾಥ್ ಅವರು, ಅದೇ ರೀತಿಯಲ್ಲಿ ಸಾಹಿತ್ಯವನ್ನು ಬರೆದ ಅಜಯ್ ರಾಜ್ ಶೆಟ್ಟಿ ಅವರು, ನಿರ್ದೇಶನವನ್ನ ಮಾಡಿದ ರೋಹಿತ್ ಬಂಗೇರ ಅವರು, ಗಾಯಕರಾಗಿರುವಂತಹ ಪ್ರಶಾಂತ್ SK ಮತ್ತು ರಶ್ಮಿ ಮೂಲ್ಯ ಇವರು ಕೂಡ ಅತಿಥಿ ಗಣ್ಯರ ಜೊತೆಗೆ ಒಂದು ಸುಂದರವಾದ ಫೋಟೋಗೆ ಸಾಕ್ಷಿಯಾಗಬೇಕು. ಬಂಧುಗಳೇ, ಧರ್ಮದರ್ಶಿಗಳಾದಂತಹ ರವಿ ಎನ್ನವರ ಮಾರ್ಗದರ್ಶನದಲ್ಲಿ ನುಡುಬೆಟ್ಟು ರೌದ್ರನಾಥೇಶ್ವರ ದೇಗುಲಕ್ಕೆ ಸಂಬಂಧಪಟ್ಟಂತೆ ಕುಲಾಲ ಸಮುದಾಯದ ಅಪೂರ್ವ ಪ್ರತಿಭೆಗಳ ಒಗ್ಗೂಡುವಿಕೆಯಲ್ಲಿ ರೂಪಿತಗೊಂಡ ಮೆನ್ಕುನ ಐಸಿರ ಎನ್ನುವಂತಹ ಒಂದು ಸುಂದರವಾದಂತಹ ತುಳು ಆಲ್ಬಮ್ ಸಾಂಗ್ ರಿಲೀಸ್. ಸ್ವರಲಯ ಕ್ರಿಯೇಷನ್, ಸಪ್ತ ಸ್ವರಕ್ಕೆ ಭಾವಸ್ಪರ್ಶ. ಭಕ್ತಿದ ಸಾಲುಡು ಮೆನ್ಕುನ ಹೈಸಿರ ರೌದ್ರನಾಥೇಶ್ವರ ಬದುಕದ ಪಾಲಡು ಎರ್ಕುನ ಆಸ್ವರ ನಡುಬೊಟ್ಟು ನಿಚ್ಚ ಸಿರಿವರ ಅಚ್ಚರ ಮುಡೆಪಿನ ನಾಲಗಿಡು ಭಕ್ತಿದ ಸ್ತುತಿ ಮಾಲೆ ಯಾನು ನೇಯ್ದು ಆ ಸತ್ಯದ ಪಾದವು ಅಡ್ಡನು ಬುರುದು ಪಾರವೇನು ಕರಗಾನುದ ಒಯ್ದು ಭಕ್ತಿದ ಸಾಲುಡು ಮೆನ್ಕುನ ಹೈಸಿರ ರೌದ್ರನಾಥೇಶ್ವರ ಬದುಕದ ಪಾಲುಡು ಎರ್ಕುನ ಹಾಸ್ವರ ನಡುಬೊಟ್ಟು ನಿಚ್ಚ ಸಿರಿವರ.
ಬಗೆದಾಗೆ ಪಿಂಗಾರ ಮಂದಾರ ಬಗೆ ಪುತ್ಕೋದ ಹೈತೋಡು ಮಿಂಕುನ ಉದ್ಭವಲಿಂಗೋದ ಪುಲ್ಲುದ ಕಳೆಗೇನುದ ಕಮ್ಮೆನ ಗಿರಿಯೇರುದು ಕೊಲ್ದಿ ಮಾಯ್ಕಾರೆ ಪಾರ್ವತಿ ದೇವಿನ ಗುರಿಕಾರೆ ಈ ಕಷ್ಟೋದ ಕಾಯೋದು ಇಷ್ಟೋನು ದೊರಿತದು ತೋಜಾಲೆ ಮಾಜದ ಕಷ್ಟೋದ ಕರೆ ಭಕ್ತಿದ ಸಾಲುಡು ಮೆಂಕುನ ಹೈಸಿರ ರೌದ್ರನಾಥೇಶ್ವರ ಬದುಕದ ಪಾಲುಡು ಎರ್ಕುನ ಸ್ವರ ನಡುಬೊಟ್ಟು ನೆಚ್ಚ ಸಿರಿವರ ಕ್ರೆಡಿಟ್ ಐ ಸಂಸ್ಥೆಯ ಸಿಇಒ ಡಾಕ್ಟರ್ ಎಂಪಿ ವರ್ಷ ಅವರು ಮುಖ್ಯ ಗಣ್ಯರಾಗಿ ನಮ್ಮೊಂದಿಗಿದ್ದಾರೆ. ಅರಳು ಹುರಿದಂತೆ ಅರ್ಥಗರ್ಭಿತವಾಗಿ ಮಾತನಾಡುವ ಡಾಕ್ಟರ್ ಎಂಪಿ ವರ್ಷ ಅವರ ಮಾತುಗಳನ್ನು ಕೇಳುವುದೇ ಒಂದು ಚಂದ. ಅವರು ಶುಭ ಹಾರೈಕೆಯ ಒಂದೆರಡು ನಲ್ನುಡಿಗಳನ್ನು ಹಂಚಿಕೊಳ್ಳುವಂತೆ ಹಿರಿಯರಲ್ಲಿ ಪ್ರೀತಿಪೂರ್ವಕವಾಗಿ ಭಿನ್ನವಿಸಿಕೊಳ್ಳುತ್ತೇನೆ. ಇದೀಗ ಮಾತಿನ ಮಂಟಪದಲ್ಲಿ ಗೌರವಾನ್ವಿತ ಡಾಕ್ಟರ್ ಎಂಪಿ ವರ್ಷ. ಬಂಧುಗಳೇ, ಕುಲಾಲ ಸಂಘ ಬೆಂಗಳೂರು ತನ್ನ 50ನೇ ವರ್ಷ ಸುವರ್ಣ ಮಹೋತ್ಸವವನ್ನು ನಿಮ್ಮೆಲ್ಲರ ಭಾಗವಹಿಸುವಿಕೆಯಲ್ಲಿ ಅರ್ಥಗರ್ಭಿತವಾಗಿ ಆಚರಣೆ ಮಾಡ್ತಾ ಇದೆ. ಯಾವುದೇ ಸಂಘಟನೆಗೆ 50 ವರ್ಷ ಅತ್ಯಂತ ಅಮೂಲ್ಯವಾಗಿರುವಂತಹ ವರ್ಷ. ಬಹುಶಃ ಸಂಘಟನೆಗಳು ಇಷ್ಟೊಂದು ವರ್ಷ ಇದ್ದಂಥ ಉದಾಹರಣೆಗಳು ತುಂಬ ಕಡಿಮೆ ಇತಿಹಾಸದಲ್ಲಿ. ಬಹುಶಃ ಒಂದು ಕಾರಣ ಇರಬಹುದು, ಯಾಕೆ ಕುಲಾಲ ಸಂಘ ಈ 50 ವರ್ಷಗಳ ತನಕ ಉಳ್ಕೊಂಡಿದೆ ಅನ್ನೋದಕ್ಕೆ ಇತಿಹಾಸ ಸಾಕ್ಷಿ ಆಗತ್ತೆ. ಈಗಾಗಲೇ ನಮ್ಮ ಗೋಪಾಲ್ ಕೃಷ್ಣ ಅವರು ಅದ್ಭುತವಾಗಿ ದೈವ ದತ್ತವಾಗಿ ಬಂದಂತ ಕುಂಬಾರರ ಕುಲಾಲರ ಹಿನ್ನೆಲೆಯನ್ನ ನಿಮಗೆ ಕಟ್ಕೊಟ್ಟಿದ್ದಾರೆ. ನಾನು ಅಲ್ಲಿಂದ ಮುಂದಕ್ಕೆ ಬರ್ತೀನಿ. ಯಾಕೆ ಅಂದ್ರೆ ನಾವು ಈಗ ವಾಸ್ತವ ಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ. ಈಗ ನಾವು ಏನು ಅನ್ನೋದು ಗೊತ್ತಾಗಬೇಕಾಗಿದೆ ನಮ್ಗೆ. ಹಿಂದೆ ಏನು ಇತಿಹಾಸ, ಅದರ ಹಿನ್ನೆಲೆಯಲ್ಲಿ ನಾವು ಮುಂದೆ ಬರಿಬೇಕಾಗಿದೆ ಹೊಸ ಇತಿಹಾಸ. ಈಗಾಗಲೇ ಅವರು ಹೇಳಿದಾಗೆ ಒಂದಷ್ಟು ಹೊಸತನ್ನ ನಾವು ಕುಂಬಾರರು ಕುಲಾಲರು ಕೊಟ್ಟಿದ್ದೀವಿ ಜಗತ್ತಿಗೆ. ಅಮೆರಿಕವನ್ನ ಕಂಡಿಡಿದವ್ರು ಯಾರಪ್ಪ ಅಂತ ಹೇಳಿದ್ರೆ ನಾವೆಲ್ಲ ಕೊಲಂಬಸ್ ಅಂತ ಹೇಳ್ಬಿಡ್ತೀವಿ. ಕೊಲಂಬಸ್ ಕಂಡಿಡಿದ್ನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅಮೆರಿಕದ ಮೂಲ ನಿವಾಸಿಗಳು ಅಂತ ಯಾರು ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿಲ್ಲ, ಅದು ಎಲ್ಲೂ ಇಲ್ಲ. ಅಮೆರಿಕದ ಮೂಲ ನಿವಾಸಿಗಳು ಕುಂಬಾರರು. ಇವತ್ತು ಯುದ್ಧ ಬೇಡ, ಶಾಂತಿ ಬೇಕು, ನಾವೆಲ್ಲರೂ ಶಾಂತಿಯಿಂದ ಬದುಕೋಣ, ಶಾಂತಿಯಿಂದ ಬದುಕೋಣ, ಶಾಂತಿಯಿಂದ ಬದುಕೋಣ. ಯಾರದು ಆ ಶಾಂತಿ ಅನ್ನೋದನ್ನ ಜಗತ್ತಿಗೆ ಕೊಟ್ಟವರು ಅಂತ ಹೇಳಿದ್ರೆ ಗೌತಮ ಬುದ್ಧ ಬರ್ತಾನೆ. ಶಾಂತಿಯನ್ನ ಸಾರದಂತ ಧೀರ ಮಹೋನ್ನತ ವ್ಯಕ್ತಿ. ಹಾಗಾದ್ರೆ ಆ ಗೌತಮ ಬುದ್ಧನಿಗೂ ಕುಂಬಾರರಿಗೂ ಏನಪ್ಪ ಸಂಬಂಧ ಅಂದ್ರೆ, ಆ ಗೌತಮ ಬುದ್ಧನನ್ನ ಜಗತ್ತಿಗೆ ಕೊಟ್ಟವಳು ಕುಂಬಾರರು. ಗೌತಮ ಬುದ್ಧ, ಅವನು ಸಿದ್ಧಾರ್ಥ, ಅವನು ಬುದ್ಧ ಆಗ್ತಾನೆ, ಆದ್ರೂ ಅವನಿಂದ ಗೌತಮ ಪದ ಹೋಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ
ಆ ಸಿದ್ಧಾರ್ಥನನ್ನ ಆ ಸಿದ್ಧಿ ಲಭಿಸೋ ತನಕ ಸಾಕಿ ಸಲಹಿ ಅವನನ್ನ ಜಗತ್ತಿಗೆ ಕೊಟ್ಟವಳು ಅವನ ತಾಯಿ ಪ್ರಜಾಪತಿ ಗೌತಮಿ. ಆ ಪ್ರಜಾಪತಿ ಗೌತಮಿಯ ಒಂದು ಭಾಗ ಅವನ ಹತ್ರ ಉಳ್ಕೊಳ್ಳುತ್ತೆ. ಪ್ರಜಾಪತಿ ಗೊತ್ತೇ ಇದೆ, ಕುಂಬಾರರು ಅದೇ ಜನಾಂಗದ ವ್ಯಕ್ತಿ. ಗೌತಮಿ ಬುದ್ಧನನ್ನ ಜಗತ್ತಿಗೆ ಕೊಡ್ತಾರೆ. ಬೇಡ ಬಿಡಿ, ನಾವು ಬೈಬಲ್ಲು, ಖುರಾನು, ಭಗವದ್ಗೀತೆ ಎಲ್ಲನೂ ನೂಕಿ ಇವತ್ತು ನಮಗೆ ಬೇಕಾಗಿರೋದು ಸಂವಿಧಾನ. ಸಂವಿಧಾನದ ಮುಂದೆ ಯಾವ ಧರ್ಮನೂ ಇಲ್ಲ ಅಂತ ಹೇಳ್ತೀವಿ. ಆದ್ರೆ ಸಂವಿಧಾನ ಅಂದ ತಕ್ಷಣ ನಮ್ಮ ತಲೆಗೆ ಬರೋದು ಒಂದೇ ಹೆಸರು, ಡಾಕ್ಟರ್ BR ಅಂಬೇಡ್ಕರ್ ಇರಬಹುದು. ಡಾಕ್ಟರ್ BR ಅಂಬೇಡ್ಕರ್ನ ನಾವು ಮರೆಯೋ ಹಾಗೆ ಇಲ್ಲ. ಆದರೆ ಅವರ ಜೊತೆಯಲ್ಲೇ ಇದ್ದು ಸಂವಿಧಾನದಲ್ಲಿ ಸಮಾನತೆ ಅನ್ನೋ ಪದವನ್ನ ಅಂಬೇಡ್ಕರ್ ತೊರಕಿದ್ರೆ, ಸಹಕಾರ ಅನ್ನುವಂತ ಇನ್ನೊಂದು ಪದವನ್ನ, ಆಧುನಿಕ ಜಗತ್ತಿಗೆ ಬೇಕಾಗಿರುವಂತ ಸಹಕಾರ ಅನ್ನೋ ಪದವನ್ನ ಕೊಟ್ಟಂತ ವ್ಯಕ್ತಿ, ಅವರ ಜೊತೆಯಲ್ಲೇ ಇದ್ದು ಅಂತಿಮ ಕರಡು ಪ್ರತಿಗೆ ಸಹಿ ಹಾಕಿದಂತ ವ್ಯಕ್ತಿ ಕುಂಬಾರ, ಅದು ರತ್ನಪ್ಪ ಕುಂಬಾರ. ನೋಡಿ, ದೇವರು ಇದ್ದಂತ ಕಾಲದಿಂದ ಮಾಡರ್ನ್ ಇಂಡಿಯಾದವರೆಗೆ ಕುಂಬಾರರ ಕಾಣಿಕೆ ಇದೆ. ದುರಂತ ಏನಪ್ಪಾ ಅಂತ ಹೇಳಿದ್ರೆ, ಡಾಕ್ಟರ್ ಅಮ್ಮಂಬಳ ಬಾಳಪ್ಪ ನಮ್ಮೆಲ್ಲರಿಗೂ ಗೊತ್ತಿದೆ. ಯಾರು ಗೊತ್ತಿದೆ? ಕರಾವಳಿಯಲ್ಲಿರುವಂತ ಭಾಗದವರು ಮಾತ್ರ ಗೊತ್ತಿದೆ. ಯಾವುದಾದ್ರೂ ಸ್ವಾತಂತ್ರ್ಯದ ಹೋರಾಟಗಾರರ ಹೆಸರಿನ ಸಾಲಿನಲ್ಲಿ ಯಾವುದಾದ್ರೂ ಪುಸ್ತಕದಲ್ಲಿ ಅಮ್ಮಂಬಳ ಬಾಳಪ್ಪನವರ ಹೆಸರಿದೆಯಾ? ಹೋಗ್ಲಿ, ರತ್ನಪ್ಪ ಕುಂಬಾರರ ಹೆಸರಿದೆಯಾ? ರತ್ನಪ್ಪ ಕುಂಬಾರರ ಜೀವನ ಚರಿತ್ರೆಯನ್ನು ನೀವು ಕೇಳ್ತಾ ಇದ್ರೆ ಮೈ ನಡುಗುತ್ತೆ. ಯಾಕೆ ಅಂದ್ರೆ ಯಾವ ಸುಭಾಷ್ ಚಂದ್ರ ಬೋಸರಿಗಿಂತ ಅವರು ಕಡಿಮೆ ಇಲ್ಲ, ಯಾವ ಭಗತ್ ಸಿಂಗಿಗಿಂತ ಅವರು ಕಡಿಮೆ ಇಲ್ಲ. ಅಂತ ಅದ್ಭುತವಾದಂತ ಹೋರಾಟವನ್ನ ಹುಟ್ಟಾಕ್ತಾರೆ. ಸಾಯೋ ತನಕ ಬ್ರಿಟಿಷರ ಕೈಗೆ ಸಿಕ್ಕದೆ ತಪ್ಪಿಸಿಕೊಂಡಂತ ಏಕೈಕ ಸ್ವಾತಂತ್ರ್ಯ ಹೋರಾಟಗಾರ ಅದು ರತ್ನಪ್ಪ ಕುಂಬಾರ್. ಎಲ್ಲೂ ಸಿಗೋದಿಲ್ಲ ಅದು. ಇಂಥ ಶ್ರೀಮಂತ ಜನಾಂಗವನ್ನ ನಾವು ಹೊಂದಿದ್ರೂ ಸಹ ಇವತ್ತು ಕುಂಬಾರರು ಎಲ್ಲೋ ಕೇಳಿಯೂ ಕೇಳದ ಹಾಗೆ ಅಡಗೋಗಿದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ, ಇವತ್ತು ದೇಶಕ್ಕೆ ಬೇಕಾಗಿರೋದು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಉನ್ನತ ಹುದ್ದೆಗೆ ಕುಂಬಾರರು ತಲುಪಿರುವಂತ ಅಂಕಿ ಅಂಶಗಳು ಹುಡುಕಿದ್ರೆ 1, 2, 3 ಸಿಗೋದಿಲ್ಲ. ಇದೇ ನಮ್ಮ ದೌರ್ಬಲ್ಯ. ನಮ್ಮ ಬಗ್ಗೆ ಏನು ಹೇಳ್ಕೊಳ್ಬಹುದು, ಆದರೆ ವಾಸ್ತವ ಜಗತ್ತಿನಲ್ಲಿ ಈ ಮೂರನ್ನೂ ನಾವು ಹಿಡಿದೇ ಇದ್ರೆ ನಾವು ನಮ್ಮ ಬಗ್ಗೆ ಹೇಳ್ಕಂಡೇ ಕಾಲ ಕಳಿಬೇಕಾಗತ್ತೆ ಹೊರತು ನಮ್ಮನ್ನ ನೋಡೋರು ಕೇಳೋರು ಯಾರೂ ಇರುವುದಿಲ್ಲ. ಶಾಲೆಯಲ್ಲಿ ಓದುವಾಗ ಬಿಟ್ಟ ಸ್ಥಳ ತುಂಬಿರಿ ಅಂತ ಪ್ರಶ್ನೆಗಳನ್ನು ಕೊಡ್ತಾರೆ, ನಂಬರ್ ಕೊಡ್ತಾರೆ. ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ. ಆ ಖಾಲಿ ಬಿಟ್ಟಿರೋ ಜಾಗದಲ್ಲಿ ಸರಿಯಾದ ಉತ್ತರವನ್ನು ನಾವು ತುಂಬಲಿಲ್ಲ ಅಂತ ಹೇಳಿದ್ರೆ ಇನ್ಯಾವುದೋ ಅನರ್ಥ ಉತ್ತರ ತುಂಬಿಕೊಂಡು ನನ್ನ ಭವಿಷ್ಯ ಹಾಳಾಗೋಗುತ್ತೆ. ಇವತ್ತು ಸಮಾಜದಲ್ಲಿ ಖಾಲಿ ಬಿಟ್ಟಿರೋ ಸ್ಥಳಗಳಿದ್ದಾವೆ, ಅಲ್ಲಿಗೆ ಕುಂಬಾರರು ಹೋಗಲಿಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ಅನಿಷ್ಟದ ವ್ಯಕ್ತಿಗಳು, ಅನರ್ಹ ವ್ಯಕ್ತಿಗಳು ಅಲ್ಲಿ ತುಂಬಿಕೊಂಡು ನಾವು ಜೀವನವನ್ನ ನರಕ ಮಾಡ್ಕೊಳ್ಬೇಕಾಗುತ್ತೆ. ಇದ್ರ ಬಗ್ಗೆ ನಮ್ಮ ಕುಂಬಾರ ಕುಲಾಲರು ಬಹಳ ತೀಕ್ಷ್ಣವಾಗಿ ಯೋಚನೆ ಮಾಡಬೇಕಾಗಿದೆ. ಇಲ್ಲ ಅಂತ ಹೇಳಿದ್ರೆ ಬರೀ ಇತಿಹಾಸ ಹೇಳುವಂತ ವ್ಯಕ್ತಿಗಳಾಗ್ತೀವಿ ನಾವು. ನನಗೆ ಇಲ್ಲಿ ಬಂದು ಕುಂತ್ಕೊಂಡಾಗಲೇ ನನ್ನ ಗೆಳೆಯ ಸ್ನೇಹಿತ ನಟರಾಜ್ ಒಂದು ಮಾತು ಹೇಳಿದ್ರು. ಈ ದೊಡ್ಡ ಅಚ್ಚುಕಟ್ಟಾಗಿರುವಂತ ನಿಮ್ಮ ವ್ಯವಸ್ಥೆಯನ್ನ ನೋಡಿ ಅವ್ರು ನನ್ನ ಹತ್ರ ಹೇಳಿದ್ದೇನಪ್ಪ ಅಂದ್ರೆ, ಸರ್ ಆ ಕರಾವಳಿ ಭಾಗದಲ್ಲಿ ಇಲ್ಲ, ಅಷ್ಟು
ಸಂಘಟನೆ ಅಷ್ಟು ಅದ್ಭುತವಾದಂತ ಕಾರ್ಯತಂತ್ರ ನಮ್ಗೆ ಯಾಕೆ ಬರೋದಿಲ್ಲ ಅಂತ ಹೇಳಿದ್ರು. ಅದು ಬರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅದು ವೃತ್ತಿಪರತೆ, ಪ್ರೊಫೆಷನಲಿಸಮ್ ಅಂತ ಹೇಳ್ತೀರಿ, ಅದೊಂದು ಸ್ಕಿಲ್. ಅದು ಆ ವೃತ್ತಿಪರತೆ, ಆ ಕೌಶಲ್ಯ ಒಂದು ಕಡೆ ಮಾತ್ರ ಉಳ್ಕೊಂಡಿದೆ, ಅದು ಬೇರೆ ಕಡೆ ಹಂಚಲಿಲ್ಲ ಅಂತ ಹೇಳಿದ್ರೆ ಕುಲಾಲರು ಮಾತ್ರ ಉಳ್ಕೊಳ್ತಾರೆ, ಕುಂಬಾರರು ಉಳಿಯೋದಿಲ್ಲ. ಕುಲಾಲ ಕುಂಬಾರ ಎಲ್ಲವೂ ಒಂದು ಅಂದಾಗ ಈ ವೃತ್ತಿಪರತೆಯನ್ನ, ನಿಮ್ಮ ಕೌಶಲ್ಯದ ಹಂಚಿಕೆ ಇಡೀ ಜನಾಂಗಕ್ಕಾಗಬೇಕು. ಹಾಗಿದ್ದಾಗ ಮಾತ್ರ ನಮ್ಮ ಧ್ವನಿ ಜಗತ್ತು ಕೇಳುತ್ತೆ, ಇವತ್ತು ಆಡಳಿತ ನಡೆಸ್ತಿರುವಂತವ್ರು ಕೇಳುತ್ತೆ. ಇಲ್ಲ ಅಂತ ಹೇಳಿದ್ರೆ ಯಾವುದೋ ಒಂದು ಭಾಗದಲ್ಲಿ ಮಾಡ್ತಾ ಇದ್ದಾರೆ, ಆಡ್ಲಿ. ನೋಡಿ, ನಿಮ್ಮಲ್ಲಿರುವಂತ ಅಗಾಧವಾದಂತ ಅದ್ಭುತವಾದ ಶಕ್ತಿ ಹಂಚಿಕೆ ಆಗಲಿಲ್ಲ ಅಂತ ಹೇಳಿದ್ರೆ ಬೇರೆ ಕಡೆ ಸಮಾಜದ ಕುಂಬಾರ ಜನಾಂಗದ ಕಟ್ಟ ಕಡೆಯ ವ್ಯಕ್ತಿಗೆ ತಲುಪಲಿಲ್ಲ ಅಂತ ಹೇಳಿದ್ರೆ ಅದು ನಮ್ಮ ದೌರ್ಭಾಗ್ಯ ಆಗತ್ತೆ. ಸೊ ಈಗ ಸಾಕಷ್ಟು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಒಂದಷ್ಟು ಉನ್ನತ ಹುದ್ದೆಗಳಲ್ಲಿ ಕುಂಬಾರನ್ನ ನೋಡ್ಬೇಕಾಗಿದೆ. ಒಂದು ಕಮಿಷನರ್ ಆಗಿ ಕುಂಬಾರಿದ್ದಾರೆ, ಒಂದು ಜಡ್ಜ್ ಆಗಿ ಕುಂಬಾರಿದ್ದಾರೆ. ಸೊ ನಾನೇ ಇವರನ್ನೆಲ್ಲ ಭೇಟಿ ಮಾಡಿದ್ದೀನಿ. ಆದ್ರೆ ಇನ್ನು ಇದು ಸಾಲೋದಿಲ್ಲ. ಒಬ್ಬ DC ಆಗಿ ಕುಂಬಾರ ಬೇಕಾಗುತ್ತೆ, ಒಬ್ಬ ಜಿಲ್ಲಾಧಿಕಾರಿಯಾಗಿ ಕುಂಬಾರ ಬೇಕಾಗುತ್ತೆ. ಯಾಕೆ ಅಂದ್ರೆ ಅವನಿಗೆ ಜಿಲ್ಲೆಗೆ ಬೇಕಾದಂತ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತ ಶಕ್ತಿ ಇದೆ. ಅವನನ್ನ ಕಂಟ್ರೋಲ್ ಮಾಡುವಂತ ಒಬ್ಬ ಮಂತ್ರಿಗಳ ಸಚಿವರು ನಮಗೆ ಬೇಕಾಗುತ್ತೆ. ಯಾಕೆ ಅಂದ್ರೆ ಕಾನೂನನ್ನ ತಿದ್ದುಪಡಿ ಮಾಡುವಂತ ಶಕ್ತಿ ಅವರಿಗಿದೆ. ಸೊ ಇದ್ರ ಕಡೆ ನಾವು ಹೆಚ್ಚು ಗಮನ ಕೊಟ್ಟಾಗ ನಿಜವಾಗಲೂ ಈ ನಮ್ಮ ಏನು ಸಂಭ್ರಮಾಚರಣೆ ಏನಿದೆಯೋ ಅದು ನಿಜಕ್ಕೂ ಅರ್ಥಗರ್ಭಿತ ಆಗುತ್ತೆ. ಬಹುಶಃ ನಾನು ಇದನ್ನ ಹೆಚ್ಚು ಹೇಳ್ತಾ ಹೋಗೋದಿಲ್ಲ, ಸಮಯ ಸಿಕ್ಕಾಗ ನಾನು ಇನ್ನೂ ಹೆಚ್ಚೆಚ್ಚು ಮಾತಾಡ್ತೀನಿ. ಬಹಳ ಖುಷಿ ಆಗುತ್ತೆ. ಹೆಚ್ಚು ಹೆಚ್ಚು ನಿಮ್ಮ ಮಕ್ಕಳಿಗೆ ಬೇರೆ ಬೇರೆ ಅವಕಾಶಗಳನ್ನ ಕಲ್ಪಿಸ್ಕೊಡಿ. ಇವತ್ತು ಕಾಂಪಿಟೇಟಿವ್ ವರ್ಲ್ಡ್ ಇದೆ, ಗೊತ್ತಿಲ್ಲ ಎಷ್ಟು ದಿನ ಈ ಮೀಸಲಾತಿ ನಾವು ನಮ್ಮನ್ನ SCಗೆ ಸೇರಿಸಿ ಅಂತೀವ, STಗೆ ಸೇರಿಸಿ ಅಂತೀವ, ಒಳ ಮೀಸಲಾತಿ ಕೊಡಿ, ಅವೆಲ್ಲ ತೆಗೆದು ಬಿಸಾಕೋಣ. ಸಿಗಲಿ ಸಿಗದೆ ಇರಲಿ, ನಮ್ಮ ಅರ್ಹತೆ ಇದೆ. ಬಹಳ ಚೆನ್ನಾಗಿದ್ದು ಗೋಪಾಲ್ ಅವರು ಹೇಳಿದ ಒಂದು ಮಾತು, ವೈದಿಕರು ಬರೋ ತನಕ ಪೂಜೆ ಮಾಡ್ತಿರ್ಲಿಲ್ವಾ? ವೈದಿಕರು ಬರೋದಕ್ಕೂ ಮೊದಲು ಪೂಜೆ ಮಾಡ್ತಾ ಇದ್ರು. ಆದ್ರೆ ವೈದಿಕರು ಕಮರ್ಷಿಯಲ್ ಆಗಿ ಪೂಜೆ ಮಾಡೋದನ್ನ ಹೇಳ್ಕೊಟ್ರು. ಆಗ ಕುಲಾಲರು ಕುಂಬಾರರು ಜನಗಳಿಗೋಸ್ಕರ ಪೂಜೆ ಮಾಡ್ತಾ ಇದ್ರು, ಎಲ್ಲೋ ಹಣಕ್ಕೋಸ್ಕರ ಕೆಲಸ ಕೈ ಚಾಚಿದವರಲ್ಲ. ಸೊ ಇಂಥ ಹಿರಿಮೆ ಜನಾಂಗದ ಬಗ್ಗೆ ಯೋಚನೆ ಮಾಡುವಂತ, ಸಚ್ಚಾರಿತ್ರ ಇರುವಂತ, ಸಹೃದಯ ಇರುವಂತ ಯಾವುದಾದ್ರೂ ಒಂದು ಜನಾಂಗ ಈ ಸಮಾಜದಲ್ಲಿ ಇದೆ ಅಂತ ಹೇಳಿದ್ರೆ ಅದು ಕುಂಬಾರ ಜನಾಂಗ ಮಾತ್ರ ಸಾಧ್ಯ ಆಗುತ್ತೆ. ಇಡೀ ಜಗತ್ತಿಗೆ ಕುಂಬಾರ ಜನಾಂಗ ಒಂದು ಕಳಸಪ್ರಾಯ ಆದ್ರೆ ಕರ್ನಾಟಕದಲ್ಲಿರುವಂತ ಎಲ್ಲ ಕುಂಬಾರರ ಒಳಪಂಗಡಿಗಳಿಗೆ ಕುಲಾಲ ಅತ್ಯಂತ ಶ್ರೇಷ್ಠ ಕಳಸ ಅಂತ ನಾವು ಹೇಳಬಹುದು. ಅದು ಎಲ್ಲರಿಗೂ ಹಂಚಿಕೆ ಆಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ. ನಿಮ್ಮಂತವರ ಸಹಕಾರ ಮುಂದೆನೂ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಹಲೋ, ಗೌರವಾನ್ವಿತ ಡಾಕ್ಟರ್ MP ವರ್ಷ ಅವರ ಮಾತುಗಳನ್ನು ಕೇಳುವುದೇ ಒಂದು ಚಂದ. ಕುಲಾಲ ಸಮುದಾಯ ಸಂಘಟನೆಗಳ ಬಗೆಗೆ ಅರ್ಥಪೂರ್ಣವಾಗಿ ಮಾತನಾಡುವ ಗೌರವಾನ್ವಿತ ಡಾಕ್ಟರ್ MP ವರ್ಷ ಅವರಿಗೊಂದು ಗಟ್ಟಿ ಚಪ್ಪಾಳೆಯ ಅಭಿವಂದನೆ ಮತ್ತು ಕೃತಜ್ಞತೆಗಳನ್ನು ನಾವು ಅರ್ಪಿಸಿಕೊಳ್ಳೋಣ. ಬಂಧುಗಳೇ, ಇದೀಗ ಬದುಕದ ತಿರ್ಲಿ ಎನ್ನುವಂತಹ ತುಳು ಪದದ ಬಿಡುಗಡೆ ಸಮಾರಂಭ ನಡೆಯಲಿಕ್ಕಿದೆ. ಗೌರವಾನ್ವಿತ ಪದ್ಮಶಾಲಿ ಸಮಾಜ ಸೇವಾಕೂಟ ಬೆಂಗಳೂರು ಇದರ ಅಧ್ಯಕ್ಷರಾದ ಶ್ರೀಮತಿ ಭಾನುಮತಿ ಡಿ ಶೆಟ್ಟಿಗಾರ್ ಅವರ ಮುಂದಾಳತ್ವದಲ್ಲಿ ಎಲ್ಲ ಅತಿಥಿ ಗಣ್ಯರು ಈ ತುಳು ಪದದ ಬಿಡುಗಡೆ ಸಮಾರಂಭವನ್ನು ನೆರವೇರಿಸುವಂತೆ ಭಿನ್ನಹವನ್ನ ಮಾಡುತ್ತೇನೆ. ವೇದಿಕೆ ಮೇಲೆ ಬರುವಂತೆ ತುಳು ಪದದ ಸಾಹಿತ್ಯವನ್ನು ಪಡೆದ ಪ್ರಶಾಂತ್ SK, ಗಾಯನವನ್ನ ಹಾಡಿರುವ ಕನ್ನಡದ ಪ್ರಸಿದ್ಧ ಗಾಯಕರಾದ ಶಂಕರ್ ಶಾನುಭಾಗ್, ಸಂಗೀತವನ್ನು ನೀಡಿರುವ BS ಕಾರನ್, ಅಭಿನಯವನ್ನು ಮಾಡಿರುವ ಸದಾನಂದ ಗೌಡ ಕಕ್ಕೆಪದವು, ನಿರ್ದೇಶನವನ್ನು ಮಾಡಿರುವ ಗಿರೀಶ್ ಮತ್ತು ಗುರುಪ್ರಸಾದ್ ಇವರು ಒಂದು ಸುಂದರವಾದ ಫೋಟೋಗಾಗಿ ವೇದಿಕೆ ಮೇಲೆ ಬರುವಂತೆ ಭಿನ್ನಹವನ್ನು ಮಾಡಿಕೊಳ್ಳುತ್ತಿದ್ದೇನೆ. ಶ್ರೀಮತಿ ಭಾನುಮತಿ ಡಿ ಶೆಟ್ಟಿಗಾರ್ ಅವರ ಮುಂದಾಳತ್ವದಲ್ಲಿ ಎಲ್ಲ ಅತಿಥಿ ಗಣ್ಯರು ಒಟ್ಟಿಗೆ ಸೇರಿ ತುಳು ಪದದ ಬಿಡುಗಡೆ ಸಮಾರಂಭವನ್ನ ನೆರವೇರಿಸುವಂತೆ ಪ್ರೀತಿಯ ಭಿನ್ನಹವನ್ನು ಮಾಡ್ತೇನೆ.
ಬನ್ನಿ ಬನ್ನಿ. ಪ್ರಶಾಂತ್ ಎಸ್ಕೆ, ಶಂಕರ್ ಶಾನುಭಾಗ್, DS ಕಾರನ್, ಸದಾನಂದ ಗೌಡ ಕಕ್ಕೆಪದವು, ಗಿರೀಶ್ ಮತ್ತು ಗುರುಪ್ರಸಾದ್. ಬಂಧುಗಳೇ, ಬದುಕಿನ ಅರ್ಥಸ್ಫುರಣೆಯನ್ನು ಹೊಂದಿರುವ ತುಳುಪದದ ಬಿಡುಗಡೆ ಸಮಾರಂಭ ಒಂದು ಸುಂದರವಾದ ವೀಟಿ ನಿಮ್ಮ ಮುಂದೆ ಪ್ರಸ್ತುತಗೊಳ್ಳುತ್ತದೆ, ನೋಡಿ. ಸ್ವರಲಯ ಕ್ರಿಯೇಷನ್, ಸಪ್ತ ಸ್ವರಕ್ಕೆ ಭಾವಸ್ಪರ್ಶ. ನೊರೀತುದೂದಾಯೇ ಉರ್ಯದೀಪರ ಭೂಮಿ ಮಿತ್ ಮಾತಾ ಉಂದು ಶಾಶ್ವತ್ಯನ್ಯರ ಸೈನಗಾ ಮುಲ್ತು ಮಾತಾ ಕೊನೋದು ಪೋಪರ ಸೈನಗಾ ಮುಲ್ತು ಮಾತಾ ಕೊನೋದು ಪೋಪರ ಈತ ಮಾತ ತೆರೀದಲ ಮುರುಗೊಲಾತರ ಒರಿಯ ನೊರೀತುದೂದಾಯೇ ಉರ್ಯದೀಪರ ಭೂಮಿ ಮಿತ್ ಮಾತಾ ಉಂದು ಶಾಶ್ವತ್ಯನ್ಯರ ಕೃತಜ್ಞತೆಗಳನ್ನು ಅರ್ಪಿಸಿಕೊಳ್ತಾ ಇದೀಗ ನಮ್ಮ ಸಭಾಹಂದರವನ್ನು ಮುಂದುವರಿಸುತ್ತಾ, ಬಂಧುಗಳೇ, ಕುಲಾಲ ಸಮುದಾಯ ಹಮ್ಮಿಕೊಂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಸಹೋದರ ಸಮುದಾಯಗಳಲ್ಲಿ ಒಂದಾದಂತಹ ಪರಿವಾರ ಬಂಡ್ ಸಂಘ ಬೆಂಗಳೂರು ಇದರ ಅಧ್ಯಕ್ಷರಾದ ಗೌರವಾನ್ವಿತ ರಘುವೀರ್ ನಾಯಕ್ ಅವರು ಅತಿಥಿ ಗಣ್ಯರಾಗಿ ನಮ್ಮೊಂದಿಗಿದ್ದಾರೆ. ಅತ್ಯಂತ ಸಹೃದಯಿ ಸಜ್ಜನ ವ್ಯಕ್ತಿ ರಘುವೀರ್ ನಾಯಕ್ ಅವರು ಶುಭ ಹಾರೈಕೆಯ ಮಾತುಗಳಿಗಾಗಿ ನಮ್ಮೆದುರಿಗೆ. ಸಂಘಟಕರ ಸಮಯ ಮತ್ತು ಅತಿಥಿ ಗಣ್ಯರ ಮಾತು ಇವೆರಡೂ ಕೂಡ ನಮಗೆ ಬಹಳ ಮುಖ್ಯ ಎನ್ನುವ ವಿನಮ್ರ ಮನವಿಯನ್ನ ಅತಿಥಿ ಗಣ್ಯರಲ್ಲಿ ನಾನು ಮಾಡಿಕೊಳ್ಳುತ್ತಿದ್ದೇನೆ. ನಮ್ಮೊಂದು ಬತ್ತಿನ ದೈವದೀವರನ್ನೇ ಸುಗಿತ್ತೊಂದು ಬಂದುಲೆ ಅಂಚನೆ ಮಿತ್ತ ಚಾವಡಿ ಕುಳುತ್ತಿನ ಬಿನ್ನಿರ್ನಕ್ಲೆ ಇನ್ನಿತ್ತ ಅಧ್ಯಕ್ಷರಾಯನ ಪುರುಷೋತ್ತಮ ಚೇಂಡ್ಲರೆ ಬಂದುಲೆ ಕುಲಾಲ ಸಂಘದ ಈ 5ನೇ ಸುವರ್ಣ ಮಹೋತ್ಸವ, ಈ ಸಂಭ್ರಮ ಕುಲಾಲ ಸಮುದಾಯಗೂ ಮಾತ್ರ ದಯಪಂಡ ಇಂದು ನಮ್ಮ ಬೆಂಗಳೂರಿನ ಮಾತ ಕರಾವಳಿ ಅವಿಭಾಜ್ಯ ದಕ್ಷಿಣ ಕನ್ನಡದ ಜನಕುಲ ಒಂಜಿ ಸಂಭ್ರಮ ದಯಪಂಡ ನಮ್ಮ ಊರುದ ಒಂಜಿ ಸಂಘಟೆ ಒಂಜಿ ಸಮುದಾಯ ಇನಿ 5 ವರ್ಷದ ಈ ಒಂಜಿ ಸುವರ್ಣ ಸಂಭ್ರಮೋತ್ಸವನು ರಾಜಬುಡುಡು ಮನ್ಪುಡು ದಾಂಡ ನಿಕ್ಕೆ ತುಂಜಿ ಬಿಂದು ದೇರಂದನಪ ನಾವು ನಮ್ಮ ದುಂಬುದಕ್ಲ ಅವು ಇತ್ತೆ ನಮಗೆ ಗೊತ್ತಾಗ್ಬಿಡು ಈ ರೀತಿದ ಒಂಜಿ ಎಡ್ಡೆ ಬುಳೆಚ್ಚಲಿಗೆ ಬಿಂದಿನ ಮಾತಾ ಈ ಸಂಘಟನೆದ ಈ ಸಂಘದ ಪದಾಧಿಕಾರಿಗಳಿಗೆ ಯಾನೆ ಎನ್ನ ಉಡಲ್ದಿಂದಿನ ಸುಳ್ಮೇನ ಸಂದ ಒಂದಿಲ್ಲ ಅವೇ ರೀತಿ ನನೊಂಜಿ ಈ ಕುಲಾಲ ಸಂಘದ ಶ್ರೇಷ್ಠತೆ ಈತ ಮಾತಿರ ಬಂಡೆ ಕುಲಾಲ ಕುಂಬಾರರೇ ಇಂದು ಒಂಜಿ ಬಾರಿ ಎಡ್ಡೆ ಒಂಜಿ ಸಮುದಾಯ ಎಡ್ಡೆ ರೀತಿದ ಒಂಜಿ ಕೆಲಸ ಮನ್ಪಂಚ ಸಮುದಾಯ ಅಕಲೆ ನನೊಂಜಿ ಎಡ್ಡೆ ಕೆಲಸ ಮಲ್ತೊಂದುಲ್ಲಿರಿ ಅಕಲು ಬುಳೇನಗ ಅಕಲನೊಟ್ಟಿಗೆನೆ ಬೆಂಗಳೂರಿನ ಮಾತ ಸಮುದಾಯದ ಒಟ್ಟು ಸೇರಾ ಒಂದು ಅಕಲೇನ ಮಾತ ಒಟ್ಟು ಸೇರಾ ಒಂಜಿ ಸಂಭ್ರಮನು ಅಕಲನೊಟ್ಟಿಗೆ ಗೌಜಿಗೆ ನಮ್ಮ ಅಂದ್ಮಂತಾರೆ ಇಂದು ಒಂಜಿ ವಿಶೇಷವಾಯಿನ ಸಂಭ್ರಮ ಅಂಚಾದೆ ಎನ್ನಂಚನ ಎಂಕಲ್ನಂಚನ ಒಂಜಿ ಎಲ್ಲಿ ಸಮುದಾಯ ಪರಿವಾರ ಬಂಟರ ಸಮುದಾಯ ಅವೇ ರೀತಿ ಬೇತೆ ಬೇತೆ ಸಮುದಾಯದಕ್ಲೇನೆ ಆಕಲೇನು ಲೆತ್ತದು ಮಾನಾದಿಗೆ ಕೊರದು ಎಂಕಲಿನೊಂಜಿ ಮಿತ್ತ ಚಾವಡಿ ಕೊಲ್ಲದು
ಎಂಕ್ಲೊಂಜಿ ಮಾನಾದಿಗೆ ಕೊರೋನಾವು ಇಂದು ಒಂಜಿ ವೈಶಿಷ್ಟ್ಯತೆ ಇಂಚಿನ ಒಂಜಿ ಮಾನಾದಿಗೆ ಕೊರೋನಾ ಈ ಸಮುದಾಯಗೂ ಈ ಸಂಘದ ಪದಾಧಿಕಾರಿಗಳಿಗೆ ಎನ್ನ ವೈಯಕ್ತಿಕವಾದಲ ಪರಿವಾರ ಬಂಟರ ಸಮುದಾಯದ ಪರವಾದಲ ಎನ್ನ ನನ್ನೋರ ಸೊಲುವಿನ ಸಂಧಾನದಲ್ಲೇ ಅವೇ ರೀತಿ ಈ ಸಮುದಾಯದ ಕೆಲವು ಹೇತೋ ವ್ಯಕ್ತಿಗಳು ಖಾಲಿ ಸಮುದಾಯಗೂ ಮಾತ್ರ ಸಮಾಜಗಳ ಬೇತೆ ಬೇತೆ ನಿಟ್ಟು ಸೇವೆ ಮಲ್ಪೊಂದುಳ್ಳೇರು ಅಂಚಿನ ವ್ಯಕ್ತಿಗಳು ಇನ್ನು ನವಟಿಗುಳ್ಳೇರು ಮುಖ್ಯವಾದ ತುಳುವೆರ ಚಾವಡಿದ ಕಾರ್ಯದರ್ಶಿ ಕೂಡ ತುಳು ಭಾಷೆಗೆ ಬಾಡೋದಿಲ್ಲ ಬಾರಿ ಒಂಜಿ ಎಡ್ಡೆ ಕೆಲಸನು ಮಂತೊಂದುಳ್ಳೇರಿ ಐಕ್ ಬಾಡೋದು ಪುಣೆಂದುಲು ಒಳ್ಳೇರಿ ಬೆನ್ನೊಂದುಲು ಒಳ್ಳೇರಿ ಅವು ಐಟ್ ಹೆಚ್ಚಿನ ಸಂಖ್ಯೆಡು ಕುಲಾಲ ಸಮುದಾಯದ ಕಲ ಅಂಜಾದ ಪುನಃ ಈ ಒಂಜಿ ಸಮುದಾಯ ಎಡ್ಡೆ ರೀತಿಡು ಬೆಳೆಯೊಂದುಂಡು ಬೆಳೆಚ್ಚಲಿಗೆ ಮಾತಾಡಿತಿಲ್ಲ ಈ ನಮ್ಮೊಂದು ಬತ್ತಿನ ದೇವದೇವರುಗಳು ಅನುಗ್ರಹಕರುಡು ಮೇಕಲ್ನ ಕುಲಾಲ ಸಂಘದ ಸಮುದಾಯದ ಕುಂಬಾರ ಸಮುದಾಯದ ಈ 50ನೇ ಶುಭ ಸಂಭ್ರಮ ಸುವರ್ಣ ಮಹೋತ್ಸವಗ ಎನ್ನ ವೈಯಕ್ತಿಕವಾದಲ ಸಮುದಾಯ ಪದವಾದ ಮಾತಿನ ಪರವಾದಲ್ಲ ಶುಭ ಕೋರೊಂದು ರೆಡ್ ಪಾತ್ರನು ಮುಗಿತೊಂದುಲ್ಲೆ ಅವೇ ರೀತಿ ಎಂಕೆ ಇನಿ ಈ ವೇದಿಕೆಡು ಬರ್ತದೆ ರೆಡ್ ಪಾತ್ರ ಪನಿಯರೆ ಅವಕಾಶ ಕೋರಿನ ಕುಲಾಲ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರುಗಳು ನನ್ನವರ ಎನ್ನ ಸೊಲ್ಮೇನ ಸಂದಾಯಿತ ಮಂತೊಂದು ಎನ್ನ ರೆಡ್ ಪಾತ್ರೆ ಮುಗಿತಲ್ಲ ಚಿಕ್ಕಿದಿರೊಂದಲ್ಲೇ ನಮಸ್ಕಾರ. ಚಿಕ್ಕ ಚೊಕ್ಕದಾದ ಅರ್ಥವಂತಿಕೆಯ ಮಾತುಗಳಿಗೆ ಗೌರವ ಗಣ್ಯರಿಗೆ ಒಂದು ಚಂದದ ಚಪ್ಪಾಳೆಯ ಮೂಲಕ ನಾವು ಕೃತಜ್ಞತೆಗಳನ್ನು ಅರ್ಪಿಸಿಕೊಳ್ಳೋಣ. ಬಂಧುಗಳೇ, ಇದೀಗ ನಮ್ಮ ಕಾರ್ಯಕ್ರಮವನ್ನು ಅತ್ಯಂತ ಚುರುಕಿನಿಂದ ಮುಂದುವರೆಸುತ್ತಾ ನಮ್ಮ ಸಹೋದರ ಸಮುದಾಯಗಳಲ್ಲಿ ಒಂದಾದಂತಹ ದಕ್ಷಿಣ ಕನ್ನಡ ಪದ್ಮಶಾಲಿ ಸಮಾಜ ಸೇವಾ ಕೂಟ ಬೆಂಗಳೂರು ಇದರ ಅಧ್ಯಕ್ಷರು ಒಳ್ಳೆಯ ಮಾತುಗಾರರು ಆಗಿರುವ ಗೌರವಾನ್ವಿತ ಶ್ರೀಮತಿ ಭಾನುಮತಿ ಡಿ ಶೆಟ್ಟಿಗಾರ್ ಅವರು ಒಂದೆರಡು ಶುಭ ಹಾರೈಕೆಯ ನನ್ನುಡಿಗಳನ್ನು ಹಂಚಿಕೊಳ್ಳುವಂತೆ ಮೇಡಮ್ ತಮ್ಮಲ್ಲಿ ಗೌರವಪೂರ್ವಕವಾಗಿ ಭಿನ್ನವಿಸಿಕೊಳ್ಳುತ್ತೇನೆ. ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ಘನ ಉಪಸ್ಥಿತಿಯಲ್ಲಿ ಅಧ್ಯಕ್ಷರನ್ನ ಅನುಮತಿ ಕೋರುತ್ತಾ ಹಾಗೆಯೇ ಈ ವೇದಿಕೆಯ ಘನತೆಯನ್ನು ಹೆಚ್ಚು ಮಾಡುತ್ತಿರುವ ಎಲ್ಲ ಅತಿಥಿ ಗಣ್ಯರಿಗೂ ವಂದಿಸುತ್ತಾ ನನ್ನ ಪ್ರೀತಿಯ ಕುಲಾಲ ಬಂಧುಗಳಿಗೂ ವಂದಿಸುತ್ತಾ ನನ್ನ ಒಂದೆರಡು ಮಾತು. ಇಂತಹ ಒಂದು ಅದ್ಧೂರಿಯ ಸಂಭ್ರಮದ ಸುವರ್ಣ ಸಂಭ್ರಮೋತ್ಸವಕ್ಕೆ ತಮಗೆಲ್ಲರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ಅಭಿನಂದನೆಗಳು. ನಿಮ್ಮ ಕಾರ್ಯವೈಖರಿ, ಶಿಕ್ಷಣಕ್ಕೆ ಕೊಡುವಂತಹ ಪ್ರೋತ್ಸಾಹ, ಸಂಕಷ್ಟದಲ್ಲಿರುವ ನೋವುಂಡ ಸಮಾಜಸ್ಥರಿಗೆ ನೀಡುವಂತಹ ಸಹಾಯ ಹಸ್ತ, ಇದೆಲ್ಲವೂ ಕೂಡ ತುಂಬ ಅವಿಸ್ಮರಣೀಯವಾಗಿದೆ. ಇದನ್ನ ಮುಂದುವರಿಸಿ ನಾವೆಲ್ಲರೂ ಸಹಕಾರ ಕೊಡುತ್ತಾ ಉತ್ತಮ ಕಾರ್ಯಕ್ರಮಗಳನ್ನು ರೂಪಿಸೋಣ. ಈ ದಿನ ನನ್ನ ಸಮಾಜ ಸೇವಾ ಕೂಟಕ್ಕೆ ನನಗೆ ಇಂತಹ ಒಂದು ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾಗಿಸಿದ್ದಕ್ಕೆ ತಮಗೆಲ್ಲರಿಗೂ ನನ್ನ ಹೃದಯಾಂತರಾಳದ ವಂದನೆಗಳು. ಬಾಂಧವರೇ, ನದಿ, ಹಳ್ಳ, ಕೆರೆ, ತೊರೆ, ಸಾಗರ, ಸಮುದ್ರ, ಸರೋವರ ಎಲ್ಲವೂ ಬೇರೆ ಬೇರೆ ಹೆಸರುಗಳಾದರೂ ಕೂಡ ಅವೆಲ್ಲವೂ ಹೊಂದಿರುವುದು ನೀರನ್ನೇ. ಅಂತೆಯೇ ನಮ್ಮ ಸಮಾಜದ ಹೆಸರುಗಳು ಬೇರೆ ಬೇರೆ ಆದರೂ ಕೂಡ ನಾವೆಲ್ಲರೂ ಹೊಂದಿರುವುದು ಸತ್ಯವನ್ನೇ, ಮನುಷ್ಯತ್ವವನ್ನೇ, ನಾವೆಲ್ಲರೂ ಒಂದೇ ಎನ್ನುವ ಭಾವವನ್ನೇ. ನಮ್ಮ ಜ್ಞಾನವನ್ನು ವೈಯಕ್ತಿಕ ಸಾಧನೆಗಳಿಗಿಂತ ಹೆಚ್ಚಾಗಿ ಸಾಮಾಜಿಕ ಕ್ಷೇತ್ರಕ್ಕೆ ಪೂರಕವಾಗಿಸಬೇಕೆನ್ನುವುದು ಪೇಜಾವರ ಶ್ರೀ ವಿಶ್ವೇಶ್ವತೀರ್ಥ ಸ್ವಾಮೀಜಿಯವರ ಅಭಿಮತ. ಸಮಾಜ ಸೇವೆಯಷ್ಟು ದೊಡ್ಡ ಕಾರ್ಯವಿಲ್ಲ, ಅದಕ್ಕಿಂತ ಮಿಗಿಲಾದದು ಮತ್ತೊಂದಿಲ್ಲ ಅನ್ನುವಂತೆ ಪ್ರಾರಂಭವಾದ ನಮ್ಮ ಸಂಘಟನೆಗಳು ರಂಬೆ ಕೊಂಬೆಗಳನ್ನು ಚಾಚಿರುವ ಮರದ ಹಾಗೆ ಬೇರೆ ಬೇರೆ ದಿಕ್ಕುಗಳಲ್ಲಿ ಸಾಗಿದರೂ ಕೂಡ ನಮ್ಮ ಮೂಲ ಬೇರು ಆ ಕರಾವಳಿಯ ತಟವೇ.
ಯಾವುದೇ ಕೆಲಸವನ್ನು ಒಬ್ಬಂಟಿಯಾಗಿ ಮಾಡಿದರೆ ಹೆಚ್ಚೇನು ಸಾಧನೆಯಾಗುವುದಿಲ್ಲ. ನಾವೆಲ್ಲರೂ ಜೊತೆಗೂಡಿ ಮಾಡಿದರೆ ಪವಾಡವನ್ನೇ ಸೃಷ್ಟಿಸಬಹುದಂತೆ. ಅಂತೆಯೇ ನಮ್ಮ ಭಾಗದ ಎಲ್ಲ ಸಮಾಜಸ್ಥರನ್ನು, ಎಲ್ಲ ಸಮಾಜಗಳನ್ನು ಒಗ್ಗಟ್ಟಿನಲ್ಲಿ ಇಟ್ಟುಕೊಳ್ಳುವ ಕೆಲಸ ನಮ್ಮಂತಹ ಸಂಘಟನೆಗಳ ಮೂಲ ಸೂತ್ರವಾಗಬೇಕಿದೆ. ಎಲ್ಲರೂ ಒಗ್ಗೂಡಿಕೊಂಡು ಕರಾವಳಿ ಭಾಗದ ಆಶಯಗಳನ್ನು ಈಡೇರಿಸಲು ನಿರ್ದಿಷ್ಟ ಗುರಿಯೊಂದಿಗೆ ದೃಢವಾದ ಹೆಜ್ಜೆ ಇಟ್ಟು ಕಾರ್ಯೋನ್ಮುಖರಾಗಬೇಕಾಗಿದೆ. ಆಗ ಮಾತ್ರ ನಮ್ಮ ಅಭಿವೃದ್ಧಿ ಸಾಧ್ಯ ಆಗುತ್ತದೆ. ಇದು ನನ್ನ ಆಂತರ್ಯದ ಮಾತಾಗಿದೆ. ಖುದ್ದಾಗಿ ಗ್ರೀಕ್ ತತ್ವಜ್ಞಾನಿ ಅರಿಸ್ಟಾಟಲ್ ಅವರ ಬದುಕಿನ ಬಗ್ಗೆ ಒಂದು ಮಾತು ಹೇಳ್ತಾರೆ. ನಾನು ಯಾವಾಗಲೂ ನೆನಪು ಮಾಡಿಕೊಳ್ಳುವ ಮಾತು. ಅವರು ಹೇಳ್ತಾರೆ, ನನ್ನ ಬದುಕಿರುವುದು ವಯಸ್ಸಿನಲ್ಲ, ಕಾರ್ಯಗಳಲ್ಲಿ, ಉಸಿರಿನಲ್ಲ, ಚಿಂತನಶೀಲತೆಯಲ್ಲಿ. ನನ್ನ ಬದುಕಿರೋದು ಗಡಿಯಾರದ ಅಂಕಿ ಅಂಶಗಳಲ್ಲ, ಸ್ಪಂದನೆಗಳಲ್ಲಿ. ಹೌದು, ಇಂತಹ ಸ್ಪಂದನೆಗಳು ನಮ್ಮೆಲ್ಲರಲ್ಲೂ ಬೇಕಾಗಿದೆ. ಇದೇ ನಮ್ಮನ್ನ ಒಗ್ಗೂಡಿಸುತ್ತದೆ ಎಂದು ಹೇಳುತ್ತಾ, ಇಂತಹ ಒಂದು ಸುವರ್ಣ ಅವಕಾಶಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಅಧ್ಯಕ್ಷರಿಗೆ, ಎಲ್ಲ ಕಾರ್ಯಕಾರಿ ಸಮಿತಿಯವರಿಗೆ, ಎಲ್ಲ ಸಮಾಜಸ್ಥರಿಗೆ, ನನ್ನ ಕರಾವಳಿ ಭಾಗದ ಸರ್ವರಿಗೂ ವಂದಿಸುತ್ತಾ ನನ್ನ ಮಾತನ್ನ ಮುಗಿಸುತ್ತಿದ್ದೇನೆ. ತುಂಬು ಹೃದಯದ ಕೃತಜ್ಞತೆಗಳನ್ನು ತಮಗೆ ಅರ್ಪಿಸಿಕೊಳ್ತಾ, ಬಂಧುಗಳೇ, ಇದೀಗ ಬೆಂಗಳೂರಿನ ಮೊಗವೀರ ಸಂಘದ ಅಧ್ಯಕ್ಷರು, ಸಹೃದಯಿ ಸಜ್ಜನ ವ್ಯಕ್ತಿ, ಗೌರವಾನ್ವಿತ ಚೇತನ್ ಮೊಗವೀರ ಅವರು ಒಂದೆರಡು ಶುಭ ಹಾರೈಕೆಯ ನನ್ನುಡಿಗಳನ್ನು ಹಂಚಿಕೊಳ್ಳುವಂತೆ ಗೌರವ ಗಣ್ಯರಲ್ಲಿ ಭಿನ್ನವಿಸಿಕೊಳ್ತೇನೆ. ಸರ್, ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಕುಲಾಲ ಸಂಘ ಸುವರ್ಣ ಮಹೋತ್ಸವದ ಉದ್ಘಾಟನೆಯ ಸಂದರ್ಭದ ವೇದಿಕೆಯಲ್ಲಿ ಅಧ್ಯಕ್ಷರಾದಂತಹ ಕುಲಾಲ ಸಂಘದ ಅಧ್ಯಕ್ಷರಾದ ಶ್ರೀ ಪುರುಷೋತ್ತಮ ಚೇನ್ಲ ಅವರೇ, ಹಾಗೆ ವೇದಿಕೆ ಮೇಲಿರುವಂಥ ಗಣ್ಯರೇ, ಕುಲಾಲ ಬಂಧು ಭಗಿನಿಯರೇ, ಬಹುಶಃ ಹೆಚ್ಚಿಗೆ ಮಾತಾಡುವಂಥ ಸಮಯ ಅಲ್ಲ. ಇಡೀ ದಿನ ಸುವರ್ಣ ಮಹೋತ್ಸವವನ್ನು ಆಚರಿಸಲಿಕ್ಕೆ ನೀವೆಲ್ಲ ಬಂಧು ಭಗಿನಿಯರು ಇವತ್ತು ಸೇರಿದ್ದೀರಾ. ಇಡೀ ದಿನ ವಿಶಿಷ್ಟ ಕಾರ್ಯಕ್ರಮಗಳು ಕೂಡ ಆಯೋಜನೆ ಆಗಿದೆ. ಇಂತಹ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಅತಿಥಿಯನ್ನಾಗಿ ನಮ್ಮ ಮೊಗವೀರ ಸಂಘದ ಪರವಾಗಿ ನನ್ನನ್ನು ಆಹ್ವಾನಿಸೋದಕ್ಕೆ ತಮ್ಮ ಅಧ್ಯಕ್ಷರಿಗೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಸಮರ್ಪಿಸುತ್ತಾ, ವಿಶೇಷವಾಗಿ ಕುಲಾಲ ಸಮುದಾಯದ ಬಗ್ಗೆ ತಿಳಿದುಕೊಳ್ಳುವಂಥ ಅವಕಾಶ ಕೂಡ ಇವತ್ತು ಸಿಕ್ತು ಅನ್ನೋದು ನನ್ನ ಒಂದು ಆಸೆ ಇತ್ತು. ಅದು ಕೂಡ ಆಗಿದೆ. ಶ್ರೀಯುತ ರವೀಂದ್ರ ಮುನಿಪಾಡಿಯವರು ಕುಲಾಲ ಸಂಘದ ಹಿನ್ನೆಲೆಯನ್ನು ತಿಳಿಸ್ಕೊಟ್ರು. ನಂತರ ಗೋಪಾಲಕೃಷ್ಣ ಅವರು ವೇದದ ಕಾಲದಿಂದ ಕುಲಾಲರ ಏನು ಹಿನ್ನೆಲೆ ಇದೆ ಅದನ್ನು ತಿಳಿಸ್ಕೊಟ್ರು. ಡಾಕ್ಟರ್ ಹರ್ಷ ಅವರು ಕುಲಾಲರ ಸ್ವಾತಂತ್ರ್ಯ ಪೂರ್ವದ ಹಿನ್ನೆಲೆ ಮತ್ತು ಮುಂದೆ ನಾವೇನಾಗಬಹುದು ಅನ್ನೋದ್ರ ಬಗ್ಗೆ ಭಾಳ ಚೆನ್ನಾಗಿ ತಿಳಿಸ್ಕೊಟ್ರು. ಇಂಥ ಶುಭ ಸಂದರ್ಭದಲ್ಲಿ ನಾನಿದ್ದು ಕೂಡ ನಾನು ಧನ್ಯ ಅಂತ ಅಂದ್ಕೊಳ್ತೀನಿ. ಈ ಇಡೀ ದಿನದ ಕಾರ್ಯಕ್ರಮಕ್ಕೆ ಮತ್ತು ನಿಮ್ಮ ಸುವರ್ಣ ಮಹೋತ್ಸವ ಹೀಗೆ ಮುಂದಿನ ದಿನಗಳಲ್ಲಿ 75, 100 ನಿರಂತರವಾಗಿ ನಡೀತಾ ಇರಲಿ ಅಂತ ಹೇಳ್ತಾ, ನಾನು ವೈಯಕ್ತಿಕವಾಗಿ ಮತ್ತು ಮೊಗವೀರ ಸಂಘದ ಪರವಾಗಿ ತಮ್ಮೆಲ್ಲರಿಗೂ ಹಾರೈಸ್ತಾ ಇದ್ದೀನಿ. ಧನ್ಯವಾದಗಳು. ಹಲೋ ಚಿಕ್ಕ ಚೊಕ್ಕ ಅರ್ಥವಂತಿಕೆಯ ಮಾತುಗಳಿಗೆ ಗೌರವ ಗಣ್ಯರಿಗೆ ಒಂದು ಚಂದದ ಚಪ್ಪಾಳೆಯ ಮೂಲಕ ನಾವು ಕೃತಜ್ಞತೆಗಳನ್ನು ಅರ್ಪಿಸಿಕೊಳ್ಳೋಣ. ಬಂಧುಗಳೇ, ಕಾಸರಗೋಡು ಜಿಲ್ಲಾ ಮೂಲ್ಯರ ಯಾನೆ ಕುಲಾಲರ ಸಂಘ ಕಾಸರಗೋಡು ಇದರ ಅಧ್ಯಕ್ಷರಾದಂತಹ ಗೌರವಾನ್ವಿತ ರವೀಂದ್ರ ಮುನ್ನಿಪ್ಪಾಡಿ ಅವರು ಅತಿಥಿ ಗಣ್ಯರಾಗಿ ನಮ್ಮೊಂದಿಗಿದ್ದಾರೆ. ವೃತ್ತಿಯಲ್ಲಿ ವಕೀಲರು, ಸಹೃದಯಿ ಸಜ್ಜನ ವ್ಯಕ್ತಿ ಗೌರವಾನ್ವಿತ ರವೀಂದ್ರ ಮುನ್ನಿಪ್ಪಾಡಿ ಅವರು ಶುಭ ಹಾರೈಕೆಯ ನಲ್ನುಡಿಗಳಿಗಾಗಿ ಮಾತಿನ ಅರಮನೆಯಲ್ಲಿ. ಕುಲಾಲ ಸಂಘ ಬೆಂಗಳೂರು ರಿಜಿಸ್ಟರ್ ಇದರ ಸುವರ್ಣ ಸಂಭ್ರಮೋತ್ಸವದ ಉದ್ಘಾಟನಾ ಸಮಾರಂಭದ ಗಣಾಧ್ಯಕ್ಷತೆಯನ್ನು ವಹಿಸಿರುವ ಆದರಣೀಯರು, ಆತ್ಮೀಯರು ಆಗಿರುವ ಶ್ರೀ ಪುರುಷೋತ್ತಮ ಚೇನ್ಲ ಅವರೇ, ಈ ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಅತಿಥಿ ಗಣ್ಯರೇ, ಸಭಾಂಗಣದಲ್ಲಿ ನೆರೆದಿರುವಂಥ ಎಲ್ಲ ಆದರಣೀಯ ಹಿರಿಯರೇ, ಆತ್ಮೀಯ ಬಂಧು ಬಾಂಧವರೇ, ಬಹುಶಃ ನಮ್ಮ ಈ ಒಂದು ಇತಿಹಾಸದಲ್ಲಿ
ಬೆಂಗಳೂರು ಕುಲಾಲ ಸಂಘ ಇಂದು ಸುವರ್ಣ ಮಹೋತ್ಸವವನ್ನು ಆಚರಿಸುವಂಥ ಸಂದರ್ಭ. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಹಾಗೂ ನಮ್ಮ ಕಾಸರಗೋಡು ಜಿಲ್ಲೆಯ ವಿವಿಧ ಮೂಲೆ ಮೂಲೆಗಳಿಂದ ಅಂದಿನ ಕಾಲದಿಂದ ಅಥವಾ ಇವತ್ತಿನ ತನಕ ಕೂಡ ತಮ್ಮ ಉದ್ಯೋಗ ಕ್ಷೇತ್ರಕ್ಕೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಅಥವಾ ಮಹಾರಾಷ್ಟ್ರದ ಮುಂಬೈ ಆಗಿರ್ಬೋದು, ಈ ಎಲ್ಲ ಭಾಗದಲ್ಲಿ ನಮ್ಮ ಕುಲಾಲ ಸಮಾಜ ಬಾಂಧವರು ಈ 3 ಜಿಲ್ಲೆಗಳಿಂದ ಹೋಗಿ ತನ್ನದೇ ಆದಂಥ ಒಂದು ಸ್ವಾವಲಂಬಿ ಆತ್ಮಸಾಕ್ಷಿಯಾಗಿ ಆತ್ಮೀಯವಾಗಿ ಆ ಭಾಗದಲ್ಲಿ ಎಲ್ಲರನ್ನೂ ಕೂಡಿಕೊಂಡು ಜೀವನವನ್ನು ನಡೆಸುತ್ತಿರುವಂಥ ಸಂದರ್ಭ. ಅಂದಿನ ಆ ಸಂದರ್ಭದಲ್ಲಿ ಕೂಡ ಅಲ್ಲಿಯೂ ಕೂಡ ಅದು ಕುಲಾಲ ಸಂಘಟನೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಂಘಟನೆಗಳಲ್ಲಿ ತನ್ನದೇ ಆದಂಥ ಶೈಲಿಯಲ್ಲಿ ತನ್ನದೇ ಪಾತ್ರವನ್ನು ಮಾಡಿಕೊಂಡು ಎಲ್ಲರೊಂದಿಗೆ ಆತ್ಮೀಯ ಒಡನಾಡ ಇಟ್ಟುಕೊಂಡು ಈ ಸಮಾಜಕ್ಕೆ ಒಂದು ಸ್ಥಿರ ಮತ್ತು ಒಂದು ಆತ್ಮೀಯ ಸ್ವಾಭಿಮಾನವನ್ನು ಮೂಡಿಸಿದಂಥ ನಮ್ಮ ಕುಲಾಲ ಸಮಾಜ ಬಾಂಧವರು ಎಲ್ಲ ಕಡೆಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಮುಂದುವರಿತಿರುವಂಥ ಈ ಸಂದರ್ಭದಲ್ಲಿ ಸುಮಾರು 50 ವರ್ಷಗಳ ಹಿಂದೆ ಈ ಭಾಗದಲ್ಲಿ ಕರ್ನಾಟಕ ರಾಜ್ಯದ ರಾಜಧಾನಿ ಈ ಬೆಂಗಳೂರಲ್ಲಿ ಕುಲಾಲ ಸಂಘಟನೆಯನ್ನು ಪ್ರಾರಂಭ ಮಾಡಿಕೊಂಡು ಆ ನಂತರ ಅದೆಷ್ಟೋ ಕೆಲಸ ಕಾರ್ಯಗಳು ತಾನು ಈ ಸಂದರ್ಭದಲ್ಲಿ ಒಂದು ಉದ್ಯೋಗ ಕ್ಷೇತ್ರಕ್ಕೆ ಅರಸಿ ಬಂದಂಥ ನಮ್ಮ ಸಮಾಜ ಬಾಂಧವರು ಇಲ್ಲಿ ಉದ್ಯೋಗ ಮಾಡಿಕೊಂಡು ತಾವು ಮಾಡುವಂಥ ಉದ್ಯೋಗದೊಂದಿಗೆ ನಮ್ಮ ಸಮಾಜಕ್ಕೆ ತನ್ನಿಂದಾದಂಥ ಒಂದು ಆರ್ಥಿಕ ಸಹಾಯ ಎಲ್ಲ ರೀತಿಯಿಂದಲೂ ಕೂಡ ಮಾರ್ಗದರ್ಶನವನ್ನು ನೀಡುವಂಥ ಈ ಸಂದರ್ಭದಲ್ಲಿ ಕೆಲವು ಸಂದರ್ಭ ನಾವು ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ, ಯಾವುದೇ ಒಂದು ಸಂಘ ಆಗಿರ್ಬೋದು, ಧಾರ್ಮಿಕ ಕ್ಷೇತ್ರ ಆಗಿರ್ಬೋದು, ಅಥವಾ ಯಾವುದೇ ಒಂದು ಕ್ಷೇತ್ರಕ್ಕೆ ನಾವು ಒಂದು ಸಂಘಟನೆ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡುವಂಥ ಸಂದರ್ಭದಲ್ಲಿ ನಾವು ನಮ್ಮ ಊರಿನಿಂದ ದೂರದ ಬೆಂಗಳೂರು ಇರ್ಬೋದು, ಮುಂಬೈ ಇರ್ಬೋದು, ಅಥವಾ ಬೇರೆ ಬೇರೆ ಕಡೆಗೆ ಹೋದಂಥ ನಮ್ಮ ಸಮಾಜ ಬಾಂಧವರನ್ನು ನೆನಪಿಸುವುದು, ಅವರಿಂದ ಒಂದು ರೀತಿಯ ಮುಖ್ಯವಾಗಿ ಆರ್ಥಿಕ ಸಹಾಯವನ್ನು ಯಾಚಿಸುವಂಥದ್ದು ನಾವು ಮಾಡುವಂಥದ್ದು. ಆ ಸಂದರ್ಭದಲ್ಲಿ ಸುಮಾರು 50 ವರ್ಷಗಳ ಹಿಂದೆ ಈ ಭಾಗದಲ್ಲಿ ಬೆಂಗಳೂರು ಕುಲಾಲ ಸಂಘ ಮಾಡಿಕೊಂಡಿರುವಂಥ ಅದು ಸಾಮಾಜಿಕ ಇರಬಹುದು, ಶೈಕ್ಷಣಿಕ ಇರಬಹುದು, ಅಥವಾ ಧಾರ್ಮಿಕ ಕ್ಷೇತ್ರದಲ್ಲಿ ಈ ಸಂಘ ಮಾಡಿರುವಂಥ ಸಾಧನೆ, ತಾವು ಈ ಸಂಘದ ಪದಾಧಿಕಾರಿಗಳು ಈ ಹಿಂದಿನಿಂದ ಬಂದಂಥ ಇಲ್ಲಿಯ ತನಕ ಇರುವಂಥ ಎಲ್ಲ ಪದಾಧಿಕಾರಿಗಳು ತಮ್ಮ ತಮ್ಮ ಊರಿನಲ್ಲಿ ಒಂದು ಐಡೆಂಟಿಫಿಕೇಶನ್ ಗುರುತು ಅನ್ನು ಹಿಡಿದುಕೊಂಡು ಆ ಕ್ಷೇತ್ರದಲ್ಲಿ ಆ ಊರಿಗೆ ತಮ್ಮದೇ ಆದಂಥ ಒಂದು ಸಾಮರ್ಥ್ಯ, ಆರ್ಥಿಕ ರೂಪದ ಸಹಕಾರವನ್ನು ನೀಡುವಂಥದ್ದು ಬಹಳ ಅಭಿನಂದನೀಯ. ಈ ಸಂದರ್ಭ ನಾನು ವಿಶೇಷವಾಗಿ ಬೆಂಗಳೂರು ಕುಲಾಲ ಸಂಘದ ಮತ್ತು ಬೆಂಗಳೂರಿನಲ್ಲಿ ಇಂದು ವಾಸವಿರುವಂಥ ಎಲ್ಲ ನಮ್ಮ ಕುಲಾಲ ಸಮಾಜ ಬಾಂಧವರನ್ನು ನಾನು ಕಾಸರಗೋಡು ಜಿಲ್ಲೆಯ ಒಂದು ಅಧ್ಯಕ್ಷ ನೆಲೆಯಲ್ಲಿ ಅಭಿಮಾನಪೂರ್ವಕವಾಗಿ ಆತ್ಮ ಸಾಕ್ಷಿಯಾಗಿ ಅಭಿನಂದಿಸ್ತಾ, ರಾಜ್ಯದ ರಾಜಧಾನಿಯಲ್ಲಿ ಈ ರೀತಿಯ ಒಂದು ಸಂಘಟನೆ ಇಂದು ರಾಷ್ಟ್ರಮಟ್ಟದಲ್ಲಿ ಬೆಳೆಯುತ್ತಾ ಇದೆ. ಆ ಮುಖಾಂತರ ಇಡೀ ಕರ್ನಾಟಕ ಇರ್ಬೋದು, ಅಥವಾ ಮಹಾರಾಷ್ಟ್ರ ಇರ್ಬೋದು, ಅಥವಾ ನಮ್ಮ ಕೇರಳ ಕಾಸರಗೋಡು ಜಿಲ್ಲೆಗೆ ಇಲ್ಲಿಯ ಸಂಘಟನೆಗಳು, ಈ ಭಾಗದ ಇಲ್ಲಿರುವಂಥ ಸಮಾಜ ಬಾಂಧವರು ನೀಡುವಂಥ ಸಹಕಾರ ಅವಿಸ್ಮರಣೀಯವಾದಂಥದ್ದು. ನಾವು ಅವರನ್ನು ಅಭಿನಂದಿಸಲೇಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಈ ಹಿನ್ನೆಲೆಯಲ್ಲಿ ಇಂದು ಕುಲಾಲ ಸಂಭ್ರಮೋತ್ಸವ, ಸುವರ್ಣ ಸಂಭ್ರಮೋತ್ಸವವನ್ನು ಆಚರಿಸುವಂಥ ಸಂದರ್ಭದಲ್ಲಿ ಬೆಂಗಳೂರಿನ ಸಮಸ್ತ ಕುಲಾಲ ಸಮಾಜ ಬಾಂಧವರನ್ನು ಹಾಗೂ ಈ ಸಂಘದ ಎಲ್ಲ ಪದಾಧಿಕಾರಿಗಳನ್ನು ಸುಮಾರು 50 ವರ್ಷಗಳ ಹಿಂದೆ ಸ್ಥಾಪನೆಯಾಗಿ ಅದರಿಂದ ಆ ಸಂದರ್ಭದಲ್ಲಿ ಸ್ಥಾಪಕ ಅಧ್ಯಕ್ಷರಾಗಿದ್ದುಕೊಂಡು ಅದೆಷ್ಟೋ ಅಧ್ಯಕ್ಷರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರೆಲ್ಲ ಆ ಸೇವೆಯನ್ನು ಈ ಸಂದರ್ಭದಲ್ಲಿ ನಾನು ನನ್ನ ವೈಯಕ್ತಿಕ ನೆಲೆಯಲ್ಲಿ ಸ್ಮರಿಸಿಕೊಂಡು, ಆತ್ಮೀಯ ಬಾಂಧವರೇ, ಹೆಚ್ಚಿನ ಸಮಯವನ್ನು ನಾನು ಪಡೆಯುತ್ತಾ ಇಲ್ಲ. ನಮಗೆಲ್ಲ ತಿಳಿದಿರುವಂತೆ ಈಗಾಗಲೇ ಕುಲಾಲ ಸಮಾಜದ ಕುಲದೇವರೆಂದೇ ನಾವು
ಆರಾಧಿಸಲ್ಪಡುವಂಥ ಸುಮಾರು 800 ವರ್ಷಗಳ ಇತಿಹಾಸವುಳ್ಳಂಥ ಪುಣ್ಯಕ್ಷೇತ್ರ ಕುಲಶೇಖರ ಶ್ರೀ ವೀರನಾಥ ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸಗಳು ತಮ್ಮೆಲ್ಲರ ಸಹಕಾರ ಮಾರ್ಗದರ್ಶನದೊಂದಿಗೆ ಶ್ರೀ ಕ್ಷೇತ್ರದಲ್ಲಿ ಮಂಗಳೂರಿನ ಕುಲಶೇಖರದಲ್ಲಿ ಅದ್ದೂರಿಯಾಗಿ ಕೆಲಸ ಕಾರ್ಯಗಳು ನಡೀತಾ ಇದೆ. ಆ ಕ್ಷೇತ್ರದ ಆಡಳಿತ ಮಂಡಳಿಯ ಕಾರ್ಯದರ್ಶಿ ನೆಲೆಯಲ್ಲಿ ನಾನು ಈ ಕಾರ್ಯಕ್ರಮದಲ್ಲಿ ತಮ್ಮಲ್ಲಿ ಭಕ್ತಿಪೂರ್ವಕವಾಗಿ ಆತ್ಮೀಯವಾಗಿ ಪ್ರಾರ್ಥನೆ ವಿನಯದಿಂದ ನಾನು ಪ್ರಾರ್ಥಿಸುವುದು ನನ್ನ ಆದ್ಯ ಕರ್ತವ್ಯ. ಬಂಧುಗಳೇ, ಕ್ಷೇತ್ರದ ಜೀರ್ಣೋದ್ಧಾರ ಕೆಲಸಗಳು ಬಹಳ ಪ್ರಗತಿಯಲ್ಲಿ ಜರುಗುತ್ತಿದ್ದು ಕೇವಲ 4-5 ತಿಂಗಳುಗಳಲ್ಲಿ ಆ ಕ್ಷೇತ್ರದ ದೇವರ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ತಮ್ಮೆಲ್ಲರ ಸಹಕಾರದಿಂದ ಜರಗಲಿದೆ. ಈ ಹಿನ್ನೆಲೆಯಲ್ಲಿ ಆ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಈಗಾಗಲೇ ನಮ್ಮ ಜೀರ್ಣೋದ್ಧಾರ ಸಮಿತಿ, ಆಡಳಿತ ಮಂಡಳಿ ಹಾಗೂ ಎಲ್ಲರ ಸಹಕಾರದೊಂದಿಗೆ, ಜಿಲ್ಲಾ ಸಂಘದ ಸಹಕಾರದೊಂದಿಗೆ ಬೆಂಗಳೂರಿನಲ್ಲಿ ಕೂಡ ವಲಯ ಸಮಿತಿಯನ್ನು ನಾವು ಮಾಡಿಕೊಂಡಿದ್ದೇವೆ. ಈಗಾಗಲೇ ಸಮಸ್ತ ಈ ಭಾಗದ ಬೆಂಗಳೂರಿನ ಕುಲಾಲ ಸಮಾಜ ಬಾಂಧವರು ಸಹಕಾರ ನೀಡಿದ್ದೀರಿ. ಈ ಸಹಕಾರವನ್ನು ಕೂಡ ಮುಂದೆ ಶ್ರೀ ಕ್ಷೇತ್ರದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಮತ್ತು ಆ ಕ್ಷೇತ್ರದ ಅಭಿವೃದ್ಧಿಗೆ ತಾವೆಲ್ಲ ಕಂಕಣಬದ್ಧರಾಗಿ ಆ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ತಾವು ತಮ್ಮಿಂದಾದಂತಹ ಒಂದು ಸೇವೆಯನ್ನು ಆ ಕ್ಷೇತ್ರಕ್ಕೆ ಸಮರ್ಪಣೆ ಮಾಡಿಕೊಂಡು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ತಮ್ಮ ಪಾಲು ಕೂಡ ಇದೆ ಎನ್ನುವಂಥ ಒಂದು ಆತ್ಮಸಾಕ್ಷಿಯನ್ನು ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಕ್ಷೇತ್ರದ ಅಭಿವೃದ್ಧಿಗೆ ತಮ್ಮೆಲ್ಲರ, ವಿಶೇಷವಾಗಿ ಬೆಂಗಳೂರಿನ ಕುಲಾಲ ಸಮಾಜ ಬಾಂಧವರ ಮಹಾಜನತೆಯ ಸಹಕಾರವನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಕಾಸರಗೋಡು ಜಿಲ್ಲೆಯ ಸಮಸ್ತ ಕುಲಾಲ ಸಮಾಜ ಬಾಂಧವರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸುತ್ತಾ ಅವಕಾಶಕ್ಕೆ ಕೃತಜ್ಞತೆಗಳು. ಅತ್ಯಂತ ಅರ್ಥವಂತಿಕೆಯ ಮಾತುಗಳಿಗೆ ಗೌರವ ಗಣ್ಯರಿಗೆ ಒಂದು ಗಟ್ಟಿ ಚಪ್ಪಾಳೆಯ ಕೃತಜ್ಞತೆಗಳನ್ನು ಅರ್ಪಿಸಿಕೊಳ್ಳೋಣ. ಬಂಧುಗಳೇ, ಸುವರ್ಣ ಸಂಭ್ರಮೋತ್ಸವದ ಈ ಸುಂದರ ಉದ್ಘಾಟನಾ ಸಮಾರಂಭದ ಅತ್ಯಂತ ಮುಖ್ಯವಾದ ಅಂಗ ಇದೀಗ ನಿಮ್ಮೆದುರು ನಡೆಯಲಿಕ್ಕಿದೆ. ಕುಲಾಲ ಸಂಘ ಬೆಂಗಳೂರು ಅಧ್ಯಕ್ಷತೆಯ ಸಾರಥ್ಯತನವನ್ನು ವಹಿಸಿಕೊಂಡು ಈ ಸಂಘವನ್ನ ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ. ಆ ಎಲ್ಲ ಮಾಜಿ ಅಧ್ಯಕ್ಷರುಗಳನ್ನ ವೇದಿಕೆ ಮೇಲೆ ಬರಮಾಡಿಕೊಂಡು ಗೌರವ ಗಣ್ಯರಿಂದ ಸನ್ಮಾನಿಸುವಂತಹ ಒಂದು ಸುಂದರ ಕಾರ್ಯಕ್ರಮಕ್ಕೆ ಇದೀಗ ನಾವೆಲ್ಲ ಅಣಿಯಾಗುತ್ತಿದ್ದೇವೆ. ಮೊದಲಿಗೆ ಕುಲಾಲ ಸಂಘ ಬೆಂಗಳೂರು ಇದರ ಮಾಜಿ ಅಧ್ಯಕ್ಷರಾಗಿ ಸಂಘದ ಏಳಿಗೆಗಾಗಿ ದುಡಿದವರು ದಿವಂಗತ ರಾಮಯ್ಯ ಅವರು ನಮ್ಮೊಂದಿಗಿಲ್ಲ, ಆದರೆ ಅವರ ನೆನಪು ನಮ್ಮೊಂದಿಗಿದೆ. ಅವರಿಗೆ ಒಂದು ಗಟ್ಟಿ ಚಪ್ಪಾಳಿಯ ಗೌರವ ನಮನವನ್ನು ನಾವು ಅರ್ಪಿಸಿಕೊಳ್ಳೋಣ. ಮುಂದೆ ದಿವಂಗತ PK ಈಶ್ವರ್ ಅವರು ಕೂಡ ನಮ್ಮೊಂದಿಗಿಲ್ಲ, ಅವರಿಗೂ ಒಂದು ಭಾವ ನಮನದ ಚಪ್ಪಾಳಿಯನ್ನು ನಾವು ಅರ್ಪಿಸಿಕೊಳ್ಳೋಣ. ಮುಂದೆ ದಿವಂಗತ ವಾಸುದೇವ ಅವರು ಮಾಜಿ ಅಧ್ಯಕ್ಷರಾಗಿ ಸಂಘವನ್ನ ಮುನ್ನಡೆಸಿದವರು, ಅವರು ನಮ್ಮೊಂದಿಗಿಲ್ಲ, ಅವರಿಗೂ ಒಂದು ಗೌರವ ನಮನವನ್ನ ಅರ್ಪಿಸೋಣ. ಮುಂದೆ ಸಂಘದ ಏಳಿಗೆಗಾಗಿ ಅಪಾರ ಪರಿಶ್ರಮವನ್ನ ಪಟ್ಟವರು ಕೃಷ್ಣಪ್ಪ ಕಣ್ವತೀರ್ಥ, ಗಟ್ಟಿ ಚಪ್ಪಾಳಿಯೊಂದಿಗೆ ಅವರನ್ನು ಸನ್ಮಾನದ ಸಿಂಹಾಸನಕ್ಕೆ ನಾವು ಬರಮಾಡಿಕೊಳ್ಳೋಣ. ಮುಂದೆ RB ಮೂಲ್ಯ ಅವರು ನಮ್ಮೊಂದಿಗೆ ಜೀವಂತವಾಗಿಲ್ಲ, ಅವರಿಗೆ ನಾವು ಒಂದು ಗಟ್ಟಿ ಚಪ್ಪಾಳಿಯ ಗೌರವ ನಮನವನ್ನ ಅರ್ಪಿಸಿಕೊಳ್ಳೋಣ. ಮುಂದೆ B ಜಯಂತ ಕುಮಾರ್ ಸಂಘದ ಏಳಿಗೆಗಾಗಿ ಹಗಲಿರುವುದುಳಿದ ಸಹೃದಯ, ಅವರನ್ನು ಗಟ್ಟಿ ಚಪ್ಪಾಳಿಯೊಂದಿಗೆ ಸನ್ಮಾನದ ಸಿಂಹಾಸನದ ಮೇಲೆ ನಾವು ಬರಮಾಡಿಕೊಳ್ಳೋಣ. ಮುಂದೆ D ಚಂದ್ರಪ್ಪ ಮೂಲ್ಯ ಗಟ್ಟಿ ಚಪ್ಪಾಳಿಯೊಂದಿಗೆ ಚಂದ್ರಪ್ಪ ಮೂಲ್ಯ ಅವರನ್ನ ಅತ್ಯಂತ ಹೆಮ್ಮೆ ಮತ್ತು ಅಭಿಮಾನದಿಂದ ಸನ್ಮಾನದ ಸಿಂಹಾಸನದತ್ತ ಬರುವಂತೆ ಭಿನ್ನವಿಸಿಕೊಳ್ಳುತ್ತಿದ್ದೇನೆ. ಮುಂದೆ B ಮಾಧವ ಕುಲಾಲ್ ಅವರನ್ನು ಒಂದು ಗಟ್ಟಿ ಚಪ್ಪಾಳಿಯೊಂದಿಗೆ ನಾವು ಸನ್ಮಾನದ ಸಿಂಹಾಸನಕ್ಕೆ ಬರಮಾಡಿಕೊಳ್ಳೋಣ. J ಬಾಬು ಸಾಲಿಯನ್ ನೀವು ಕೂಡ ವೇದಿಕೆಯ ಮೇಲ್ಭಾಗಕ್ಕೆ ಬಂದು ಸನ್ಮಾನದ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಂತೆ ಭಿನ್ನಹವನ್ನು ಮಾಡಿಕೊಳ್ಳುತ್ತಿದ್ದೇನೆ. ಮುಂದೆ JR ಬಂಗೇರ ನೀವು ಕೂಡ ಬರಬೇಕು. ಬೋಜಾ ಆಡ್ಯಾರ್ ನೀವು ಕೂಡ ಬರಬೇಕು. M ಧರ್ಮಣ್ಣ, A ನಾರಾಯಣ, G ಈಶ್ವರ ಮೂಲ್ಯ, ಪ್ರಸ್ತುತ ಸಂಘದ ಸಾರಥ್ಯತನವನ್ನು ವಹಿಸಿಕೊಂಡಿರುವ ಪುರುಷೋತ್ತಮ ಚೇಂಡ್ಲ, ವಿಠಲ್ ಕನ್ನೀರ್ ತೋಟ, AN ಕುಲಾಲ್, ಉಮೇಶ್ K, ಈ ಎಲ್ಲ ಗೌರವ ಗಣ್ಯರು 50 ವರ್ಷದ ಈ ಸಂಭ್ರಮದ ಸುವರ್ಣ ಸಂಭ್ರಮೋತ್ಸವದಲ್ಲಿ ಡಾಕ್ಟರ್ MP ವರ್ಷ ಅವರ ಮುಂದಾಳತ್ವದಲ್ಲಿ ಎಲ್ಲ ಅತಿಥಿ ಗಣ್ಯರು ಒಟ್ಟಿಗೆ ಸೇರಿ ಸಂಘದ ಮಾಜಿ ಅಧ್ಯಕ್ಷರುಗಳನ್ನ ಅತ್ಯಂತ ಚಂದದಿಂದ ಸನ್ಮಾನಿಸಿ ಗೌರವಿಸುವಂತ ಹೊತ್ತು. ಬಂಧುಗಳೇ, ನೀವೇ ಯೋಚನೆ ಮಾಡಿ,
ಕುಲಾಲ ಸಂಘ ಬೆಂಗಳೂರು 50 ವರ್ಷವನ್ನ ಯಶಸ್ವಿಯಾಗಿ ದಾಟಿದೆ ಎಂದರೆ ಈ 50 ವರ್ಷದ ಹಿಂದೆ ಇರುವ ಪರಿಶ್ರಮ, ನೋವು, ಕಷ್ಟ, ಕಾರ್ಪಣ್ಯಗಳನ್ನ ಈ ಎಲ್ಲ ಮಾಜಿ ಅಧ್ಯಕ್ಷರುಗಳು ಸಮರ್ಥವಾಗಿ ಎದುರಿಸಿ ಈ ಸಂಘವನ್ನ ರಾಜ್ಯದ ಶ್ರೇಷ್ಠ ಸಂಘಗಳಲ್ಲಿ ಒಂದು ಎನ್ನುವಂತಹ ಕೀರ್ತಿ ಕಲಶಕ್ಕೆ ಕಾರಣವಾಗುವಂತೆ ಮಾಡಿದವರು ಈ ಎಲ್ಲ ಮಾಜಿ ಅಧ್ಯಕ್ಷರುಗಳು. ಡಾಕ್ಟರ್ MP ವರ್ಷ ಅವರ ಮುಂದಾಳತ್ವದಲ್ಲಿ ಎಲ್ಲ ಅತಿಥಿ ಗಣ್ಯರು ಒಟ್ಟಿಗೆ ಸೇರಿ ಈ ಮಾಜಿ ಅಧ್ಯಕ್ಷರುಗಳನ್ನ ಅತ್ಯಂತ ಚಂದದಿಂದ ಸನ್ಮಾನಿಸಿ ಗೌರವಿಸುವಂತ ಹೊತ್ತು. ನಿಮ್ಮ ಜೀವನ ಭದ್ರವಾಗಿರಲಿ ಎನ್ನುವುದಕ್ಕಾಗಿ ರೇಷ್ಮೆಯಂಚಿನ ಶಾಲು, ಫಲಪುಷ್ಪ, ಸ್ಮರಣಿಕೆಗಳನ್ನ ಅವರಿಗೆ ಅರ್ಪಿಸಿ ಅತ್ಯಂತ ಚಂದದಿಂದ ಸನ್ಮಾನಿಸಿ ನಾವು ಗೌರವಿಸುತ್ತಿದ್ದೇವೆ. ಓಕೆ, ಇದರಲ್ಲಿ ಚಂದ್ರಪ್ಪ ಮೌಲ್ಯ ಅಂತ ಹಾಕಿ. ಓಕೆ ಓಕೆ. ಹಲೋ ಬಂಧುಗಳೇ, ಸೌರದ ಈ ಪ್ರೇಕ್ಷಕರಾದ ನಮಗೂ ಒಂದು ಜವಾಬ್ದಾರಿ ಇರಲಿ. ಕುಳಿತಿರುವ ನಾವೆಲ್ಲ ಒಮ್ಮೆ ಎದ್ದು ನಿಂತು 50 ವರ್ಷದ ಸುವರ್ಣ ಸಂಭ್ರಮೋತ್ಸವದಲ್ಲಿ ಈ ಸಂಘದ ಅಭಿವೃದ್ಧಿಗಾಗಿ ದುಡಿದ ಮಾಜಿ ಅಧ್ಯಕ್ಷರುಗಳಿಗೆ ಒಂದು ಗಟ್ಟಿಯಾದ ಚಪ್ಪಾಳೆಯ ಮೂಲಕ ಈ ಎಲ್ಲ ಅಪೂರ್ವ ಸಾಧಕರನ್ನ ಅತ್ಯಂತ ಚಂದದಿಂದ ಸನ್ಮಾನಿಸಿ ಗೌರವಿಸೋಣ. ಅವರಿಗೆ ಹೃದಯ ತುಂಬಿದ ಅಭಿನಂದನೆಯನ್ನ ಸಮರ್ಪಿಸೋಣ. ನಿಮ್ಮ ಬದುಕು ಸಂಭ್ರಮದಿಂದ ಸಾಗಲಿ, ಖುಷಿ, ನೆಮ್ಮದಿ, ಆನಂದ ನಿಮ್ಮೆಲ್ಲರ ಬದುಕಿನುದ್ದಕ್ಕೂ ತುಂಬಿರಲಿ ಎಂಬ ಮನದಾಳದ ಹರಕೆ ಹಾರೈಕೆ ಸಜ್ಜನ ಪ್ರೇಕ್ಷಕರಾದ ನಮ್ಮೆಲ್ಲರದ್ದು ನಿಮಗೆ ಒಳಿತಾಗಲಿ, ಶುಭವಾಗಲಿ. ಹಲೋ ಬಂಧುಗಳೇ, ತುಂಬ ಹೃದಯದ ಕೃತಜ್ಞತೆಗಳನ್ನ ಎಲ್ಲ ಮಾಜಿ ಅಧ್ಯಕ್ಷರುಗಳಿಗೆ ಅತ್ಯಂತ ಚಂದದಿಂದ ಅರ್ಪಿಸಿಕೊಂಡು ಅವರನ್ನ ಹೃದಯ ತುಂಬಿ ಮಗದೊಮ್ಮೆ ಅಭಿನಂದಿಸಿಕೊಳ್ಳುತ್ತಿದ್ದೇವೆ.
ಇದೀಗ ನಮ್ಮ ಸಭಾಹಂದರವನ್ನ ಮುಂದುವರಿಸುತ್ತಾ ಬಂಧುಗಳೇ, ಪುತ್ತೂರಿನ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘ ರಾಜ್ಯದ ಶ್ರೇಷ್ಠ ಸಹಕಾರ ಮೇರು ಧುರೀಣರು ಆಗಿರುವ ಭಾಸ್ಕರ ಎಂ ಪೆರುವಾಯಿ ನಮ್ಮೊಂದಿಗಿದ್ದಾರೆ. ಅವರು ಒಂದೆರಡು ಶುಭ ಹಾರೈಕೆಯ ನಲ್ಲೊಡಿಗಳನ್ನು ಹಂಚಿಕೊಳ್ಳುವಂತೆ ಗೌರವ ಗಣ್ಯರಲ್ಲಿ ಪ್ರೀತಿಪೂರ್ವಕವಾಗಿ ಭಿನ್ನವಿಸಿಕೊಳ್ಳುತ್ತಿದ್ದೇನೆ. ಪ್ಲೀಸ್. ಕುಲಾಲ ಸಂಘ ಬೆಂಗಳೂರು ಇದರ ಸುವರ್ಣ ಸಂಭ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಪುರುಷೋತ್ತಮ ಚೇಂಡ್ಲರವರೇ, ವೇದಿಕೆಯಲ್ಲಿ ಇರುವಂಥ ಎಲ್ಲ ಗಣ್ಯರೇ, ಸೇರಿರುವಂಥ ಎಲ್ಲ ಸಮಾಜದ ಬಂಧುಗಳೇ, ಕುಲಾಲ ಸಂಘ ಬೆಂಗಳೂರು ಇದರ ಈ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಕುಂಬಾರಿಕೆ ಉತ್ಪನ್ನವನ್ನು ಎಲ್ಲರೂ ಇಲ್ಲಿ ಪ್ರದರ್ಶನಕ್ಕಿಟ್ಟಿದ್ದಾರೆ. ಈ ಕುಂಬಾರಿಕೆ ಕಲೆಯನ್ನು ಮಾಡಿದವರು ಕುಲಾಲರು. ಇದಕ್ಕೆ ಪ್ರಾತಿನಿಧ್ಯವನ್ನು ಕೊಟ್ಟ ಕುಲಾಲ ಸಮುದಾಯದ ಬೆಂಗಳೂರು ಜನತೆಗೆ ಕುಲಾಲ ಕುಂಬಾರರ ಸಂಘದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಬಂಧುಗಳೇ. ಆತ್ಮೀಯರೇ, ಕುಂಬಾರಿಕೆ ಎನ್ನುವುದು ಬಹಳಷ್ಟು ಕಷ್ಟದ ಕೆಲಸ. ಅದನ್ನು ಉಳಿಸಿ ಬೆಳೆಸುವಂಥ ಕೆಲಸವನ್ನು ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘಗಳು ಮಾಡ್ತಾ ಇದೆ. ಅದಕ್ಕೆ ನಿಮ್ಮೆಲ್ಲರಿಗೂ ಈ ಪ್ರದರ್ಶನಕ್ಕೆ ಇಟ್ಟಿರತಕ್ಕಂತಹ ಈ ವ್ಯವಸ್ಥೆಗೆ ನಾನು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾ, ಅದರಂತೆ ನಮ್ಮ ದಕ್ಷಿಣ ಕನ್ನಡದ ಎಲ್ಲ ಒಂದು ಸಂಘ ಸಂಸ್ಥೆ ದೇವಸ್ಥಾನಗಳಾಗಲಿ ಅದಕ್ಕೆಲ್ಲ ಸಹಕಾರ ಕುಲಾಲ ಸಂಘ ಬೆಂಗಳೂರು ಎಲ್ಲವೂ ಇದೆ ಎಂಬುದನ್ನು ನೆನಪಿಸಿಕೊಳ್ಳುತ್ತಾ, ಅದರಂತೆ ಈ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಅತ್ಯಂತ ಸುಂದರವಾದ ಸುವರ್ಣ ಸಂಭ್ರಮೋತ್ಸವದ ಸಭಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈ ತನ್ಮಧ್ಯೆ ಬಹಳ ಮುಖ್ಯವಾದ ಒಂದು ಪ್ರಕಟಣೆಯನ್ನು ನಾನು ಕೊಡುವವನಿದ್ದೇನೆ. ನಮ್ಮ ಕುಲಾಲ ಸಮುದಾಯದ ಅನೇಕ ಪ್ರತಿಭಾ ಚಿನ್ನರು ಅದ್ಭುತವಾದ ನೃತ್ಯ ವೈಭವವನ್ನ ಈ ಭವ್ಯವಾದ ವೇದಿಕೆಯಲ್ಲಿ ನಡೆಸಿಕೊಡುವುದಕ್ಕೆ ಈಗಾಗಲೇ ಸಿದ್ಧರಾಗಿ ನಿಂತಿದ್ದಾರೆ. ನಿಮ್ಮೆಲ್ಲರ ಸಹಕಾರವನ್ನ ಈ ಅದ್ಭುತವಾದ ನೃತ್ಯ ಸಂಜೆಗೆ ಬಯಸಿಕೊಳ್ಳುತ್ತಾ ಬಂಧುಗಳೇ, ಕುಂದಾಪುರದ ಕುಲಾಲ ಸಮಾಜ ಸುಧಾರಕ ಸಂಘದ ಅಧ್ಯಕ್ಷರಾದ ವಿಶ್ವನಾಥ ಕುಲಾಲ್ ಅವರು ನಮ್ಮೊಂದಿಗಿದ್ದಾರೆ. ಕುಂದಾಪುರದ ಕುಲಾಲ ಸಂಘ ಎಂದಾಕ್ಷಣ ನಮಗೆ ಗೌರವಾನ್ವಿತ ಡಾಕ್ಟರ್ ಎಂ.ವಿ. ಕುಲಾಲ್ ಅವರ ನೆನಪಾಗ್ತದೆ. ಅವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾದ ಕೃತಜ್ಞತೆಯನ್ನು ಅರ್ಪಿಸಿಕೊಳ್ತಾ ವಿಶ್ವನಾಥ್ ಕುಲಾಲ್ ಅವರು ಮಾತನಾಡುವುದಿಲ್ಲ, ಕಾರ್ಯಕ್ರಮಕ್ಕೆ ಶುಭವಾಗಲಿ ಎಂದಿದ್ದಾರೆ. ನಮ್ಮೆಲ್ಲರ ನೆಚ್ಚಿನ ವಿಶ್ವನಾಥ್ ಕುಲಾಲ್ ಅವರಿಗೆ ಒಂದು ಗಟ್ಟಿ ಚಪ್ಪಾಳೆಯ ಕೃತಜ್ಞತೆಗಳನ್ನು ನಾವು ಅರ್ಪಿಸಿಕೊಳ್ಳೋಣ. ಬಂಧುಗಳೇ, ಪೆರಡೂರಿನ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಸಂತೋಷ್ ಕುಲಾಲ್ ಪಕ್ಕಾಲು ನಮ್ಮೊಂದಿಗಿದ್ದಾರೆ. ಕುಂಬಾರ ಸಮುದಾಯದವರು ತಯಾರಿಸುವಂತಹ ಸುಂದರವಾದ ಮಣ್ಣಿನ ಪರಿಕರಗಳಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ವಿಶೇಷವಾದ ಮಾನ್ಯತೆಯನ್ನು ಒದಗಿಸಿಕೊಂಡವರುವ ಅಪೂರ್ವ ವ್ಯಕ್ತಿ ಸಂತೋಷ್ ಕುಲಾಲ್ ಪಕ್ಕಾಲು ಅವರು ಇದೀಗ ಶುಭ ಹಾರೈಕೆಯ ಮುನ್ನುಡಿಗಳನ್ನು ಹಂಚಿಕೊಳ್ಳುವಂತೆ ಸಂತೋಷ್ ಕುಲಾಲ್ ಪಕ್ಕಾಲು ಅವರಲ್ಲಿ ಪ್ರೀತಿಪೂರ್ವಕವಾಗಿ ಭಿನ್ನವಿಸಿಕೊಳ್ಳುತ್ತಿದ್ದೇನೆ. ಕುಲಾಲ ಸಂಘ ಬೆಂಗಳೂರು ಇದರ ಸುವರ್ಣ ಸಂಭ್ರಮೋತ್ಸವ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ವಂದಿಸಿಕೊಂಡು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಬಹುಶಃ ಕುಂಬಾರಿಕೆ ವೃತ್ತಿ ಅನ್ನುವಂಥದ್ದು ಪ್ರಕೃತಿ ಮತ್ತು ಮನುಷ್ಯನ ಸಾವಿರಾರು ವರ್ಷಗಳ ಅನ್ವೇಷಣೆ ಅಥವಾ ಘರ್ಷಣೆಯ ಒಂದು ಫಲವೇ ಕುಂಬಾರಿಕೆ ಅಂತೇಳಿ ನಾವು ಹೇಳ್ಬೋದು. ಕೆಲವೊಂದು ಅಧ್ಯಯನದ ಪ್ರಕಾರ ಸುಮಾರು 40,000 ವರ್ಷಗಳ ಹಿಂದೆ ಕುಂಬಾರಿಕೆ ಹುಟ್ಟಿಕೊಂಡಿದೆ ಅನ್ನುವಂಥದ್ದು ನಾವೆಲ್ಲರೂ ಕಂಡುಕೊಂಡಿರುವಂಥದ್ದು. ಹಾಗಾಗಿ ಡಾಕ್ಟರ್ ಎಂ.ಪಿ. ವರ್ಷಸರ ಹೇಳಿದ ಹಾಗೆ ಅಮೆರಿಕದ ಮೂಲ ನಿವಾಸಿಗಳು ಕುಂಬಾರರು ಅನ್ನುವಂಥದ್ದು. ಬಹುಶಃ ಜಗತ್ತಿನ ಎಲ್ಲ ಕಡೆ ಮೂಲ ನಿವಾಸಿಗಳು ಕುಂಬಾರರು ಅನ್ನುವಂಥದ್ದು ಯಾವುದೇ ಸಂಶಯವಿಲ್ಲ. ಯಾಕಂತ ಹೇಳಿದ್ರೆ ಈಗಲೂ ಕೂಡ ಒಂದೇ ವೃತ್ತಿಯ ಮೂಲ ನಿವಾಸಿಗಳು ಜಗತ್ತಿನಾದ್ಯಂತ ಇದ್ರೆ ಅದು ಕುಂಬಾರರು ಮಾತ್ರ. ಬೇರೆ ಬೇರೆ ಕಡೆ ಬೇರೆ ಬೇರೆ ಧರ್ಮದ ಮುಖಾಂತರ ಇರ್ಬೋದು, ಆದರೆ ವೃತ್ತಿ ಒಂದೇ, ಅದು ಕುಂಬಾರಿಕೆ. ಬಹುಶಃ ನೀವೆಲ್ಲರೂ ವಿರೇನ್ ಬರ್ಗರ್ ಅನ್ನುವ ಒಂದು ಕಂಪನಿ ಹೆಸರು ಕೇಳಿರ್ಬೋದು, ನೆದರ್ಲ್ಯಾಂಡ್ ಮೂಲದ್ದು. ಅದು ಸುಮಾರು 200 ಫ್ಯಾಕ್ಟ್ರಿಗಳನ್ನ ಪ್ರಪಂಚಾದ್ಯಂತ ಹೊಂದಿದೆ. ಮಣ್ಣಿನ ಅಡ್ವಾನ್ಸ್ಡ್ ಟೆಕ್ನಾಲಜಿ ಆ ಸಂಸ್ಥೆಯಲ್ಲಿದೆ, ಇಲ್ಲಿ ಕುಣಿಗಲಲ್ಲಿ ಕೂಡ ಇದೆ. ಹಾಗೆ ಎಲ್ಲದಕ್ಕೂ ಮೂಲ ಕುಂಬಾರಿಕೆ ಅನ್ನುವಂಥದ್ದು ವಿಷಯ ಏನು ಅಂತ ಹೇಳಿದ್ರೆ, ಬಹುಶಃ ಟೈಲ್ ಫ್ಯಾಕ್ಟ್ರಿ, ಮಂಗಳೂರು ಟೈಲ್ ಫ್ಯಾಕ್ಟ್ರಿಯನ್ನ ನಾವೆಲ್ಲರೂ ಕೇಳಿದ್ದೇವೆ, ಎಲ್ಲ ಮನೆಯಲ್ಲೂ ಹಂಚಿನ ರೂಪದಲ್ಲಿ ನಾವು ನೋಡಿದ್ದೇವೆ. ಆದರೆ ಅದರ ಮೂಲ
ಕುಂಬಾರಿಕೆ, ಆ ನಂತರ ಅದನ್ನ ಕಮರ್ಷಿಯಲ್ ಆಗಿ ಅದನ್ನ ಬೆಳೆಸ್ಕೊಂಡು ಹೋದವರು ಬೇರೆ ಬೇರೆ ರೀತಿಯ ಸಮುದಾಯ, ಬಲಾಢ್ಯ ಸಮುದಾಯಗಳು ಇರ್ಬೋದು. ಆದ್ರೆ ಮೂಲ ವೃತ್ತಿ ಕುಂಬಾರಿಕೆಯಿಂದೇ ಬಂದಿರುವಂತದ್ದು. ಅದು ಟೈಲ್ ಆಯ್ತು, ಟೈಲ್ ಡೆವಲಪ್ ಆಗಿ ಈಗ ವಿಟ್ರಿಫೈಡ್ ಟೈಲ್ಸ್ ಆಗಿದೆ. ವಿಟ್ರಿಫೈಡ್ ಟೈಲ್ಸ್ ಈಗ ಅದರಲ್ಲೂ ಡೆವಲಪ್ ಆಗಿ ಸಿರಾಮಿಕ್ ಆಗಿದೆ. ಎಲ್ಲ ಕಡೆ ಸಿರಾಮಿಕ್ ಆಗಿ ವಿಟ್ರಿಫೈಡ್ ಟೈಲ್ಸ್ ಇದೆ. ಆಮೇಲೆ ನೀವು ಬಾತ್ರೂಮ್ಗಳಲ್ಲಿ ಯೂಸುವಂತ ಕೊಮೋಡ್ ಕೂಡ ಅದೊಂದು ಮೂಲ ಕುಂಬಾರಿಕಾ ವೃತ್ತಿದೇ ಬರ್ತದೆ. ಅಂದ್ರೆ ಅದರಲ್ಲಿ ನಾವು ಮಾಡುವಂತ ವಿಧಾನಗಳು ಒಂದೇ, ಆದ್ರೆ ಕೆಮಿಕಲ್ ಅಡ್ಮಿಕ್ಸರ್ಸ್ ಅನ್ನ ಹಾಕಿ ಈಗ ಏನು ಸಿರಾಮಿಕ್ ಟೈಲ್ಗಳನ್ನ ಮಾಡ್ತಾ ಇದ್ದಾರೆ. ಹಾಗೆ ಕುಂಬಾರಿಕೆಯನ್ನ ನಾವು ಸುಮಾರು ಹಲವಾರು ವರ್ಷಗಳ ಕಾಲ ಪ್ರಪಂಚದ ಎಲ್ಲಾ ಕಡೆ ಎಲ್ಲಾ ಜನರು ಈ ಕುಂಬಾರಿಕೆಯನ್ನ, ಮಡಿಕೆಯನ್ನ ಯೂಸ್ ಮಾಡ್ತಾ ಇದ್ರು. ಕೆಲವೊಂದು ರಾಜಮನೆತನಗಳಲ್ಲಿ ಮಾತ್ರ ನಾವು ಹಿತ್ತಾಳೆ, ಕಂಚು ಅಂತ ನೋಡಿರ್ಬೋದು. ಒಂದು ಕಾಲದ ಅತ್ಯಂತ ಶ್ರೀಮಂತ ವೃತ್ತಿ ಜಗತ್ತಿನ ಆಧುನಿಕ ಭರಾಟೆಯಲ್ಲಿ ಅದರ ಒಂದು ಸ್ಥಿರತೆಯನ್ನು ಕಳೆಯುವಂತ ಪ್ರಯತ್ನ ಬರ್ತದೆ. ಅವಾಗ ನಮ್ಗ 1950-58 ಆಸುಪಾಸುಗಳಲ್ಲಿ ನಮ್ಮ ದಕ್ಷಿಣ ಕರಾವಳಿ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಕುಂಬಾರರ ಗುಡಿಗಾರಿಕಾ ಸಹಕಾರಿ ಸಂಘ ಅಥವಾ ಮಡಿಕೆ ತಯಾರಕರ ಸಂಘ ಅನ್ನುವಂಥದ್ದು 4 ಸಂಸ್ಥೆಗಳನ್ನ ಅಲ್ಲಿನ ಹಿರಿಯರು ಸ್ಥಾಪಿಸ್ತಾರೆ. ಆ ಹೊತ್ತಿನಲ್ಲಿ ಕುಂಬಾರಿಕೆ ಈಗ 1-2 ಜನರೇಷನ್ ಗ್ಯಾಪ್ ಈಗಾಗಲೇ ನಾವು ಕಳೆದೋಗಿದ್ದೇವೆ ಕುಂಬಾರಿಕೆ ವೃತ್ತಿಯಲ್ಲಿ. ಬಹುಶಃ ವ್ಯವಸಾಯ ಮತ್ತು ಕುಂಬಾರಿಕೆ ಮಾಡುತ್ತಿರುವ ಸಂದರ್ಭದಲ್ಲಿ ಆ ಹೊತ್ತು ತನ್ನ ವೃತ್ತಿ ಮತ್ತು ಹೊಟ್ಟೆಪಾಡಿಗೋಸ್ಕರ ಅಥವಾ ವಿದ್ಯಾಭ್ಯಾಸಕ್ಕೋಸ್ಕರ ಕರಾವಳಿಯನ್ನ ಬಿಟ್ಟು ತಾವು ಕೆಲವರು ಬೆಂಗಳೂರಿಗೆ ಬರ್ತೀರಿ, ಕೆಲವರು ಮುಂಬೈಗೆ ಹೋಗ್ತೀರಿ, ಕೆಲವರು ಫಾರಿನ್ಗೆ ಹೋಗುವಂತ ಆರ್ಥಿಕ ಸ್ಥಿತಿಗೋಸ್ಕರ ಇಲ್ಲೆಲ್ಲ ಇರುವಂತದ್ದು ಕರಾವಳಿಯ ಮೂಲದಿಂದ ಬಂದಿರುವಂತವರು ತಮ್ಮ ಹೊಟ್ಟೆಪಾಡಿಗೋಸ್ಕರ ಇಲ್ಲಿ ಬಂದರೂ ಕೂಡ ಕುಂಬಾರಿಕೆ ವೃತ್ತಿಯನ್ನ ಬೆಳೆಸಬೇಕು, ಕುಂಬಾರಿಕೆಯನ್ನು ಉಳಿಸಬೇಕು, ಕುಂಬಾರ ನಾವೆಲ್ಲರೂ ಸಂಘಟಿತರಾಗಬೇಕು ಅನ್ನುವಂತ ಒಂದು ನಿಮ್ಮ ಧ್ಯೇಯ 1969ರಲ್ಲಿ ಇಲ್ಲಿ ಇತ್ತು ಅನ್ನೋದಕ್ಕೆ ನಿಮಗೆಲ್ಲ ನಾನು ಸಂತೋಷವನ್ನು ತಿಳಿಸ್ತೇನೆ. ಹಾಗೆ ನಿಮ್ಮ ಈ ಒಂದು ಸಂಘಟನೆ ಹಲವಾರು ದಿನಗಳಿಂದ ಪ್ರಯತ್ನ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ನಡೆಸಬೇಕು ಅನ್ನೋ ತಮ್ಮ ಪ್ರಯತ್ನ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ಮೂಡಿ ಕೂಡ ಬಂದಿದೆ. ತಾವು ಎಲ್ಲ ಕಾರ್ಯಕರ್ತರು ತಮ್ಮ ಅದೇ ರೀತಿಯಲ್ಲಿ ವಹಿಸಿಕೊಟ್ಟಂತಹ ಜವಾಬ್ದಾರಿಗಳನ್ನ ಬಹಳ ಒಳ್ಳೆ ರೀತಿಯಲ್ಲಿ ಮಾಡಿ ತಮಗೆ ಆ ದೇವರ ಆಶೀರ್ವಾದ ಸದಾ ಇರಲಿ ಅಂತೇಳಿ ಪ್ರಾರ್ಥಿಸಿಕೊಳ್ತಾ ನಾನು 1-2 ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು. ಹಲೋ. ಕುಂಬಾರರು ತಯಾರಿಸುವ ಕ್ಲೇ ಕಾರ್ಟ್ ಅನ್ನ ಹೇಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ಒದಗಿಸಿ ಯಶಸ್ವಿಯಾಗಿ ನಡೆಸಿಕೊಡಬಹುದು ಎನ್ನುವುದನ್ನ ಅಕ್ಷರಶಃ ನಮ್ಮ ಕಣ್ಣೆದುರಿಗೆ ಮಾಡಿ ತೋರಿಸಿದವರು ಸಂತೋಷ್ ಕುಲಾಲ್ ಪಕ್ಕಾಲು ಅವರಿಗೊಂದು ಗಟ್ಟಿ ಚಪ್ಪಾಳೆಯ ಕೃತಜ್ಞತೆಗಳನ್ನು ನಾವು ಅರ್ಪಿಸಿಕೊಳ್ಳೋಣ. ಬಂಧುಗಳೇ, ಇದೀಗ ಕುಲಾಲ ಸಂಘ ಬೆಂಗಳೂರು ಇದರ ಕುಲಾಲ ಯುವ ವೇದಿಕೆಯ ಪ್ರಮುಖರಾದಂತಹ ಪ್ರವೀಣ್ ಕುಲಾಲ್ ಅವರ ಚಿತ್ರಕಥೆ, ಸಂಭಾಷಣೆ, ಸಹ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಒಂದು ಸುಂದರ ಕಿರುಚಿತ್ರದ ಟೈಟಲ್ ಟೀಸರ್ ಇದೀಗ ನಿಮ್ಮೆದುರು ಬಿಡುಗಡೆಗೊಳ್ಳುತ್ತದೆ. ದಯವಿಟ್ಟು ಯುವ ಕಲಾವಿದರನ್ನ ಪ್ರೋತ್ಸಾಹಿಸಿ ಪ್ರವೀಣ್ ಕುಲಾಲ್ ಅವರು ಒಮ್ಮೆ ವೇದಿಕೆ ಮೇಲೆ ಬರಬೇಕು. ಸಂಭಾಷಣೆ, ಸಹ ನಿರ್ದೇಶನ, ಸಾಹಿತ್ಯವನ್ನ ಬರೆದವರು ಪ್ರವೀಣ್ ಕುಲಾಲ್ ಅವರು. ಕೇರ್ಫುಲ್ ಸೇವಿಯರ್ ಅನ್ನುವಂತಹ ಕಿರುಚಿತ್ರದ ಟೀಸರ್ ಇದೀಗ ನಿಮ್ಮ ಮುಂದೆ ನೋಡಿ. ನಾನು ನಿಮ್ಮ ರಘುರಾಮ್ ಮಾತಾಡ್ತಾ ಇದ್ದೀನಿ. ಅನಾದಿ ಕಾಲದಲ್ಲಿ ಅಲೆಮಾರಿಯಂತೆ ಬದುಕುತ್ತಿದ್ದ ಮಾನವ ಗುಹೆ ಗಹ್ವರಗಳಲ್ಲಿ ಸಂಭಾಷಣೆ ಹಾಗೂ ಸಾಹಿತ್ಯ ಬಗೆಗಿರುವ ಕಿರುಚಿತ್ರ ದಿನ ಕಳೆದಂತೆ. ಈ ಕಿರುಚಿತ್ರದ ಟೀಸರ್ ಅನ್ನು ಕಮರಡ್ಡು ಚೆಕ್ ಪೋಸ್ಟ್ ಖ್ಯಾತಿಯ ಸನತ್ ಸರ್ ಬಿಡುಗಡೆ ಮಾಡಿದ್ರು. ದಿನ ಕಳೆದಂತೆ ಚೆನ್ನಾಗಿದೆ. ಇವತ್ತು ಫಸ್ಟ್ ಲುಕ್ ಟೀಸರ್ ಅಂತ ಹೇಳ್ಬೋದು. ನಾನು ಲಾಂಚ್ ಮಾಡಿದ್ದೀನಿ. ಒಳ್ಳೆಯದಾಗಿ ನನ್ನ ಕಿರುಚಿತ್ರದ ಪೋಸ್ಟರ್ ಅನ್ನು ಮಾರಕಾಸ್ತ್ರ ಚಿತ್ರದ ನಾಯಕ ಜೂನಿಯರ್ ಅಪ್ಪು ಖ್ಯಾತಿಯ ಆನಂದ್ ಅಪ್ಪು ಅವರು ಬಿಡುಗಡೆ ಮಾಡಿದ್ರು. ಹೀಗೆ ಹಲವು ಸೆಲೆಬ್ರಿಟೀಸ್ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗೆ ನೀವು ಕೂಡ ನಮಗೆ ಸಪೋರ್ಟ್ ಮಾಡಿ. ಇದರಿಂದ ಮುಂದೆ ಕಿರುಚಿತ್ರ ಮಾಡೋಕ್ಕೆ ನನಗೂ ಒಂದು ಧೈರ್ಯ ಮತ್ತೆ ಪ್ರೋತ್ಸಾಹ ಸಿಗುತ್ತೆ. ಎಲ್ಲರಿಗೂ ಧನ್ಯವಾದಗಳು. ವರ್ಡ್ ಬರ್ತಿದ್ದಾರೆ, ನೀವು ನೋಡ್ಬೇಕು. ತುಂಬಾ ಚೆನ್ನಾಗಿದೆ, ತುಂಬಾ ಎಮೋಷನಲ್ ಆಗಿದೆ ವರ್ಡ್ಸ್ ಎಲ್ಲ ನೋಡ್ತಿದ್ರೆ. ಇಡೀ ಎಂಟಾಲಿಟಿಗೆ ಒಳ್ಳೆಯದಾಗಿ ಆಲ್ ದಿ ಬೆಸ್ಟ್. ನಮ್ಮ ಗೆಳೆಯ ಪ್ರವೀಣ್ ಅವರು ದಿನ ಕಳೆದಂತೆ ಎನ್ನುವ ಒಂದು ಕಿರುಚಿತ್ರವನ್ನು ಮಾಡಿದ್ದಾರೆ. ದಿನ ಕಳೆದಂತೆ ಈ ಚಿತ್ರತಂಡಕ್ಕೆ ಶುಭಾಶಯಗಳು. ಇವೆಲ್ಲರೂ ಕೂಡ ಪ್ರೋತ್ಸಾಹ ಮಾಡಿ
ಒಳ್ಳೆಯದಾಗಿ ಡೈರೆಕ್ಷನ್ ಟೀಮ್ಗೆ ಮತ್ತು ನಮ್ಮ ಪ್ರವೀಣ್ ಅವರ ಟೀಮ್ಗೆಲ್ಲ ಒಳ್ಳೆಯದಾಗಿ. ನಮಸ್ಕಾರ. ಅದರಲ್ಲಿ ತುಂಬ ಒಳ್ಳೆ ಲೈನ್ ಬರೆದಿದ್ದ ಲೈನ್ ತುಂಬ ಇಷ್ಟ ಇದೆ. ಕನ್ನಡವನ್ನ ನಮ್ಮ ಹಿರಿಯರು ಆಗಲೇ ಬೆಳೆಸಿದರೆ ನಾವು ಅದನ್ನು ಉಳಿಸೋಣ ಅಂತ, ಅದು ತುಂಬ ಚೆನ್ನಾಗಿ ಬಿಡಿಸ್ತು. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ಪ್ರವೀಣ್ ಅವರೇ, ನಿಮಗೆ ನಿಮ್ಮ ತಂಡಕ್ಕೆ ದೇವರು ಒಳ್ಳೆಯದು ಮಾಡಿ ಸರ್. ಥ್ಯಾಂಕ್ ಯು. ಬಂಧುಗಳೇ, ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರದ ಯುವ ವೇದಿಕೆಯ ವಿಭಾಗೀಯ ಅಧ್ಯಕ್ಷರಾದ ಸತೀಶ್ ಕುಲಾಲ್ ನಡೂರು ಅವರು ದಿನ ಕಳೆದಂತೆ ಎನ್ನುವಂತಹ ಕಿರುಚಿತ್ರದ ಪೋಸ್ಟರ್ ಅನ್ನ ಬಿಡುಗಡೆ ಮಾಡಬೇಕು ಅಂತ ಕೇಳ್ತೇನೆ. ಪ್ರವೀಣ್ ಅವರು ಅದೇ ರೀತಿಯಲ್ಲಿ ಚಿತ್ರದಲ್ಲಿ ಅಭಿನಯವನ್ನು ಮಾಡಿರುವ ಕಾವ್ಯ, ನೀವು ಕೂಡ ಪ್ಲೀಸ್. ಬಂಧುಗಳೇ, ಕುಲಾಲ ಸಮುದಾಯ ತರುಣರು ಕಿರುಚಿತ್ರ ಕ್ಷೇತ್ರದಲ್ಲಿ ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ತರುಣರಿಗೆ ಒಂದು ಗಟ್ಟಿ ಚಪ್ಪಾಳಿಯ ಮೂಲಕ ನಾವು ಅಭಿನಂದನೆಯನ್ನ ಸಲ್ಲಿಸೋಣ. ಕಿರುಚಿತ್ರ ಯೂಟ್ಯೂಬ್ ಮಾಧ್ಯಮದ ಮೂಲಕ ಬಿಡುಗಡೆಯಾಗ್ತದೆ. ಆ ಚಿತ್ರವನ್ನು ನಾವೆಲ್ಲ ನೋಡಿ ಅಭಿನಂದಿಸೋಣ. ಹೃದಯ ತುಂಬಿದ ಅಭಿನಂದನೆಗಳು ಪ್ರವೀಣ್ ಕುಲಾಲ್ ಅಂಡ್ ಹೋಲ್ ಟೀಮ್. ಬಂಧುಗಳೇ, ಇದೀಗ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರರ ಯುವ ವೇದಿಕೆಯ ವಿಭಾಗೀಯ ಅಧ್ಯಕ್ಷರು ಸಾಮಾಜಿಕ ಅಂತರ್ಜಾಲ ತಾಣದ ಮೂಲಕ ಪ್ರಪಂಚದಾದ್ಯಂತ ಚದುರಿ ಹೋಗಿರುವ ಕುಲಾಲ ತರುಣರನ್ನ ಒಗ್ಗೂಡಿಸುತ್ತಾ ಬಂದಿರುವ ಉಡುಪಿ ಜಿಲ್ಲೆಯ ಕುಲಾಲ ಸಮುದಾಯದ ಅನರ್ಘ್ಯ ರತ್ನ ಸತೀಶ್ ಕುಲಾಲ್ ನಡೂರು ಶುಭ ಹಾರೈಕೆಯ ನಲ್ಲುಡಿಗಳಿಗಾಗಿ ಮಾತಿನ ಮಂಟಪದಲ್ಲಿ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಕಾರ್ಯಕ್ರಮದ ಅಧ್ಯಕ್ಷರೇ, ಗೌರವ ಗಣ್ಯರೇ, ಇತರ ಸಮಾಜದ ಪ್ರಮುಖರೇ ಹಾಗೂ ಆಗಮಿಸಿರುವಂಥ ಎಲ್ಲ ಸ್ವಜಾತಿ ಬಾಂಧವರೇ, ಬಹುಶಃ ಆರಂಭದಲ್ಲಿ ನಾವು 50 ವರ್ಷಗಳ ಹಿಂದೆ ಈ ಬೆಂಗಳೂರು ನಗರದಲ್ಲಿ ಒಂದು ಸಂಘಟನೆಯನ್ನ ಮಾಡಿ ಸಮಾಜವನ್ನು ಒಗ್ಗೂಡಿಸಲಿಕ್ಕೆ ಪ್ರಯತ್ನ ಪಟ್ಟಂತಹ ಎಲ್ಲ ನನ್ನ ಹಿರಿಯರಿಗೆ ವಂದನೆಯನ್ನು ಸಲ್ಲಿಸ್ತೇನೆ. ಅದರ ನಂತರ ಅದರ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಎಲ್ಲ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸಿ 50 ವರ್ಷದ ತನಕ ತೆಗೆದುಕೊಂಡು ಬಂದಂತಹ ಶ್ರಮ ವಹಿಸಿ ದುಡಿದಂಥ ಎಲ್ಲ ಪದಾಧಿಕಾರಿಗಳಾಗಿರ್ಬೋದು, ಅಧ್ಯಕ್ಷರಿಗಾಗಿರ್ಬೋದು, ಎಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಾವು ಎಲ್ಲ ನಮ್ಗೆ ಅಂತ ಹೇಳಿದ್ರೆ ಸಂಘ ಬಲಿಷ್ಠವಾಗಬೇಕು. ಸಂಘ ಎಲ್ಲಿ ಸಂಘಟನೆ ಬಲಿಷ್ಠವಾಗ್ತದೆ ಅಲ್ಲಿ ನಮ್ಗೆ ನಮ್ಮ ಧ್ವನಿ ಇರ್ತದೆ. ಅಂದ್ರೆ ನಾವು ಒಬ್ಬ ವ್ಯಕ್ತಿ ನೇರವಾಗಿ ಕೇಳೋದಕ್ಕೂ ಒಂದು ಸಂಘಟನೆ ಮೂಲಕ ಕೇಳೋದಕ್ಕೂ ವ್ಯತ್ಯಾಸ ಇರ್ತದೆ. ಸಂಘದಲ್ಲಿ ಒಟ್ಟಿಗೆ ಕೇಳುವುದಕ್ಕೆ ಬಲ ಜಾಸ್ತಿ ಇರ್ತದೆ. ನಾವೆಲ್ಲರೂ ಕೂಡ ಸಂಘದಲ್ಲಿ ಇರುವ, ಯಾಕೆ ಹೇಳಿದ್ರೆ ಜಾತಿ ಸಂಘಕ್ಕೆ ಬಂದ್ರೆ ನಾನೇನೋ ಕಡಿಮೆ ಆಗ್ತೇನೆ ಎನ್ನುವಂತಹ ಮನೋಭಾವದಿಂದ ಹೊರಗೆ ಬರೋಣ. ಯಾಕೆ ಹೇಳಿದ್ರೆ ಈ ನಮ್ಮ ದೇಶದ ರಾಜಕೀಯ ವ್ಯವಸ್ಥೆ ಎಲ್ಲಿವರೆಗೆ ಜೀವಂತ ಇರ್ತದೋ ಅಲ್ಲಿವರೆಗೆ ಜಾತಿ ಸಂಘಟನೆಗಳು ಖಂಡಿತ ಇರ್ತದೆ ಅಂತ ಹೇಳ್ತಾ, ಮತ್ತೆ ಈ ಸಂಘ 50 ವರ್ಷದ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತಾ, ನಮ್ಗೆ ಇಲ್ಲಿ ಬಂದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಕೂಡ ಕರಾವಳಿ ಕುಲಾಲ ಕುಂಬಾರ ಯುವ ವೇದಿಕೆ ವಿಭಾಗ ಮತ್ತು ಎಲ್ಲ ಸಂಘಟನೆಗಳ ಪರವಾಗಿ ವಂದನೆಯನ್ನು ಸಲ್ಲಿಸ್ತಾ ಮಾತನ್ನು ಮುಗಿಸ್ತಾ ಇದ್ದೇನೆ. ಹಲೋ ಬಂಧುಗಳೇ, ಕರಾವಳಿ ಭಾಗದ ಮೂಲೆ ಮೂಲೆಯಿಂದ ಕುಲಾಲ ಸಮುದಾಯದ ಗಣ್ಯ ಮಹನೀಯರು ನಮ್ಮನ್ನು ಕೂಡಿಕೊಂಡಿದ್ದಾರೆ. ಅವರೆಲ್ಲರನ್ನ ಒಂದೇ ಮಾತಿನಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಅತ್ಯಂತ ಆದರದಿಂದ ಸ್ವಾಗತವನ್ನ ಮಾಡಿಕೊಳ್ಳುತ್ತಾ, ಇದೀಗ ನಮ್ಮ ಸುವರ್ಣ ಸಂಭ್ರಮೋತ್ಸವದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರ ಮಾತುಗಳನ್ನು ಆಲಿಸುವಂತಹ ಸಮಯ. ಕುಲಾಲ ಸಂಘ ಬೆಂಗಳೂರು ಶ್ರೀ ಮಹಾಲಕ್ಷ್ಮಿ ದೇವರನ್ನು ಸ್ಮರಿಸುತ್ತಾ ಮಾಣಿಲ ಕ್ಷೇತ್ರದ ಪರಮ ಪೂಜ್ಯ ಸ್ವಾಮೀಜಿಯವರನ್ನು ನೆನಪಿಸುತ್ತಾ ಈಗಾಗಲೇ ಬೆಂಗಳೂರಲ್ಲಿ ಇದ್ದಾರೆ. ಅವರು ಮಧ್ಯಾಹ್ನಂತರದ ಕಾರ್ಯಕ್ರಮದಲ್ಲಿ ನಮಗೆ ಆಶೀರ್ವಚನ ನೀಡಲಿದ್ದಾರೆ. ಅದೇ ರೀತಿ
ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಸಮುದಾಯದಿಂದ ಹಾಗೂ ಸಂಘಟನೆಯ ಮೂಲಕ ಸಮಾಜ ಸೇವೆ ಮೂಲಕ ಗುರುತಿಸಿಕೊಂಡಂತಹ ಅನೇಕ ನಾಯಕರು ನಮ್ಮೊಂದಿಗಿದ್ದಾರೆ. ಅದರಲ್ಲಿ ಕಾಸರಗೋಡು ಡಿಸ್ಟ್ರಿಕ್ಟ್ನ ಸಾರಥ್ಯ ಆಗಿರುವ ರವೀಂದ್ರ ಮುನ್ನಪ್ಪಾಡವರೇ, ಪ್ರಧಾನ ಕಾರ್ಮಿ ಶ್ರೀ ಮಂತ್ರಮೂರ್ತಿ ಗುಳಿಗ ಸನ್ನಿಧಿ ಬದಿಯಡ್ಕ, ಇವರ ಶ್ರೀ ಗೋಪಾಲಕೃಷ್ಣ ವಾದ್ಯಚಾರ್. ನಾನು ಬದಿಯಡ್ಕದಲ್ಲಿ ವಿಶ್ವ ಸಮ್ಮೇಳನದಲ್ಲಿ ನಾವು 2-3 ದಿವಸ ಇಲ್ಲಿದ್ದೀವಿ. ನನಗೆ ಗೋಪಾಲಕೃಷ್ಣ ಅವರ ಪರಿಚಯ ಇಲ್ಲ. ಯಾರಪ್ಪ ಇಲ್ಲಿ ಎಲ್ಲ ವೇದಿಕೆಯಲ್ಲಿ ಒಬ್ರು ಓಡಾಡ್ತಾ ಇದ್ದಾರೆ. ದುಬೈಯಿಂದ ಸರ್ವತಲ್ ಶೆಟ್ಟರು ಬಂದಿದ್ದಾರೆ, ಎಲ್ಲರೂ ಇದ್ದಾರೆ. ಆದ್ರೆ ಇವರೊಬ್ರು ಪ್ರತಿಯೊಂದು ವೇದಿಕೆಯಲ್ಲಿ ಓಡಾಡ್ಕೊಂಡು ಅವರ ಪ್ರವಚನ, ಅವರ ಆ ಒಂದು ಅಟ್ರಾಕ್ಷನ್ ನಿಜವಾಗಿ ನನಗೆ ಅವಿಸ್ಮರಣೀಯ. ನಾನು ಆವತ್ತು ಇವ್ರನ್ನು ಮತ್ತೆ ಕೇಳಿದೆ, ಇವ್ರು ಯಾರು ಅಂತ. ಗೋಪಾಲಕೃಷ್ಣ ಅಂತ ಹೇಳಿದ್ರು. ಬಟ್ ಅವರು ನಮ್ಮವರು ಅಂತ ಆಮೇಲೆ ಗೊತ್ತಾಯ್ತು ನನಗೆ. ಅಂಥ ಒಂದು ವ್ಯಾಜ್ಞೆಯನ್ನು ನಾವು ಇವತ್ತು ಕರೆಯುವುದು ಸೂಕ್ತ ಅಂತ ಹೇಳಿ ಅವರು ನನ್ನ ಹತ್ರ ಕೇಳಿದ್ರು ಎಷ್ಟೊತ್ತು ಮಾತಾಡ್ಬೇಕು ಅಂತ. ನಿಮ್ಗೆ ಎಷ್ಟು ಇಲ್ಲಿ ವೇದಿಕೆ ನೋಡುವಾಗ ಇಷ್ಟು ಜನರು ಇರುವಾಗ ಎಷ್ಟು ಮಾತಾಡ್ಬೇಕೋ ಮಾತಾಡಿ ಅಂತ ಹೇಳಿದೆ. ಮತ್ತೆ ಪಕ್ಕದಲ್ಲಿ ಮುನ್ನಿಪಾಡಿಯವರು ಹೇಳಿದ್ರು ಅವ್ರಿಗೆ ಸ್ವಲ್ಪ ಜಾಸ್ತಿ ಸಮಯ ಕೊಡ್ಬೇಕಿತ್ತು ಅಂತ. ಮತ್ತೆ ನನಗೆ ಹೇಳಿ ಕಳಿಸಿದೆ ಮಾತಾಡಿ ಅಂತ. ಬಟ್ ಅದು ಸಾಲದು. ಆಕ್ಚುಲಿ ಅವ್ರನ್ನು ಇನ್ನೊಂದು ನಮ್ಮ ಕುಲಾಲ ಸಂಘದ ಒಂದು ಕಾರ್ಯಕ್ರಮಕ್ಕೆ ಕರೆದು ತುಂಬಾ ನಮ್ಮ ಅಮೂಲ್ಯವಾದ ವಸ್ತು ಅನ್ನು ನಮಗೆ ಹುಡುಕಿ ಕೊಟ್ಟಂತಹ ಅವರು. ಖಂಡಿತ ಅವರಿಗೆ ಇನ್ನೊಂದ್ಸಲ ಅವಕಾಶ ಇದೆ. ಅವರಿಗೆ ಮಾತಾಡ್ಲಿಕ್ಕೆ ಅಂತಲೇ ನಾವು ಕರೆದದ್ದವರನ್ನು, ಸಾಲದು ಅಂತ ಹೇಳಿ ನನಗೆ ಕಾಣಿಸ್ತದೆ. ಅದೇ ರೀತಿ ತುಳಿರೆ ಚಾವಡಿಯ ಕಾರ್ಯಂತರಾದ ಶ್ರೀ ರಘುವೀರ್ ನಾಯಕ್, ಅಧ್ಯಕ್ಷರು ಪರಿವಾರ ಫಂಡ್ಸ್, ಅವರು ನಮ್ಮ ಆತ್ಮೀಯರು. ಅವರು ನಮ್ಮ ಕರೆಗೆ ಹೋಗ್ಬಿಟ್ಟು ಇವತ್ತು ಬಂದು ನಮಗೆ ಶುಭ ಅಂದಿಯನ್ನು ನೀಡಿದ್ದಾರೆ. ಶ್ರೀಮತಿ ಭಾನುಮತಿ ಡಿ ಶೆಟ್ಟಿಗಾರ್, ಇವರು ಪದ್ಮಶಾಲಿ ಸಮಾಜದ ಸೇವಾಕೂಟ. ನಮ್ಗೆ ಅವರ ಪರಿಚಯ ಆದ್ದು ಅಲ್ಲಿ ಇಲ್ಲಿ ಕರೆಯುವಾಗಲೇ ನಮ್ಗೆ ಪರಿಚಯ ಆಯ್ತು. ಇನ್ನೊಂದು ವಿಶೇಷ ಅಂದ್ರೆ ನಾವು ಯಾರ ಮನೆಗೆ ನಾವು ಹೋಗಿ ಇನ್ವಿಟೇಷನ್ ಕೊಟ್ಟಿದ್ದೆ. ಕೆಲವೊಬ್ಬರ ಮನೆಗೆ ಹೋಗಿ ಇನ್ವಿಟೇಷನ್ ಕೊಟ್ಟಿದ್ದೆ, ಫೋನಲ್ಲಿ ಮಾತಾಡಿದ್ದೆ. ಇದು ಯಾಕೆ ಹೇಳ್ತಾ ಇದ್ರಿ ಅಂತ ಹೇಳಿ ಇಲ್ಲಿ ಬಂದವರು ಎಲ್ಲರೂ ಇನ್ವಿಟೇಷನ್ ಇಲ್ಲ, ಈಗಿನ ಆಧುನಿಕ ತಂತ್ರಜ್ಞಾನ ಮೂಲಕ ವಾಟ್ಸಪ್ ಮೂಲಕ ಅಥವಾ ಫೋನ್ ಮುಖಾಂತರ ನಾವು ಹೇಳಿದವರು ಬಂದವರ ಖುಷಿ. ಅದರಲ್ಲಿ ನಮ್ಮ ಭಾನುಮತಿಯವರು ಒಬ್ರು ತುಂಬಾ ಖುಷಿ ಆಯ್ತು. ಅವ್ರು ಬಂದು ಅವರ ಪ್ರೊಫೆಸರ್ ಆಗಿದ್ದಾರೆ, ಒಳ್ಳೆ ವಾಗ್ಮಿ. ಅವರಿಗೆ ಇವತ್ತು ಅವಕಾಶ ಕಡಿಮೆ ಅಂತ ಹೇಳ್ಬೋದು. ಅವರು ಈ ಪರಿಸ್ಥಿತಿ ಇದನ್ನು ನಮ್ಮ ನೋಡಿಕೊಂಡು ನಮ್ಮಲ್ಲಿ ಸುಧಾರಿಸಿಕೊಂಡು ಒಂದು ಮಹಿಳೆಯರಿಗೆ ಒಂದು ಪ್ರೇರಣೆ ಆಗುವಂತ ಒಂದು ಭಾಷಣ ಕೊಡಿ ಅಂತ ಹೇಳಿದ್ದೆ. ಬಟ್ ಭಾಷಣಕ್ಕೆ ಅವರಿಗೆ ಅವಕಾಶ ಇರಲಿಲ್ಲ ಇವತ್ತು. ಆದರೂ ಒಂದು ಸಂದೇಶವನ್ನು ಕೊಟ್ಟು ನಮ್ಮೊಂದಿಗಿದ್ದಾರೆ. ಚೇತನ್ ಮಗವಿ, ಇವರನ್ನು ಮನೆಗೆ ಹೋಗೋ ಅಂತ ಹೇಳಿ 2-3 ಸಲ ಹೊರಟರು. ನಮ್ಗೇನೆ ಆಗಿಲ್ಲ, ಏನೋ ಬೇರೆ ಕಾರ್ಯಕ್ರಮದಲ್ಲಿ ಹೋಗಿದ್ದೆ. ಅದು ದೊಡ್ಡ ಮನಸ್ಸು ಮಾಡಿ ಅವರು ನಮ್ಮ ಕರೆಗೆ ಹೋಗ್ಬಿಟ್ಟು ಅಧ್ಯಕ್ಷರು ಮಗವೀರ ಸಂಘ ಅವರು ನಮ್ಮೊಂದಿಗಿದ್ದಾರೆ ಅಂತ ಹೇಳಿ ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ಮೊದಲಿಗೆ ನಮ್ಮ ನೆಂಟರು, ಆಮೇಲೆ ನಮ್ಮ ಮನೆಯವರು. ಶ್ರೀ ಭಾಸ್ಕರ್ಯಂ ಪಿರುವೆ ಒಂಥರ ಇಲ್ಲಿ ಬಂದಿರುವಂತಹ ಘಟನೆಗಳು. ಇವತ್ತು ಇನ್ನೊಂದು ಖುಷಿ ವಿಚಾರ ಅಂತ ಹೇಳಿದ್ರೆ, ಕೇವಲ ನಮ್ಮ ಪ್ರಚಾರ ಎಲ್ಲಿಗೆ ಹೋಗಿತ್ತು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಮಂಗಳೂರಿಂದ ಹೊರಡಲಿಕ್ಕೆ ಅನುವಾಗಿದ್ರು. ಆದ್ರೂ ಅವರ ಲೀಡರ್ಸ್ ಎಲ್ಲ ಬಂದಿದ್ದಾರೆ. ಘಟಾನುಘಟಿಗಳು ಮಂಗಳೂರಿಂದ ಬಂದಿದ್ದಾರೆ. ಬೇರೆ ಬೇರೆ ಮಂಗಳೂರು, ಕುಂದಾಪುರ, ಉಡುಪಿ, ಬದಿಯಡ್ಕ, ಮೊಡಂತ್ಯಾರ್, ಬೆಳ್ತಂಗಡಿ, ಬಂಟ್ವಾಳ, ಪುತ್ತೂರು, ಕಾಸರಗೋಡು ಎಲ್ಲ ಕಡೆಯಿಂದ ಬಂದಿದೆ. ಯಾಕಂತ ಹೇಳಿದ್ರೆ ನಾವು ಅವರನ್ನು ಯಾರಿಗೂ ಮನೆಗೆ ಹೋಗಿ ನಾವು ಇನ್ವಿಟೇಷನ್ ಕೊಟ್ಟಿಲ್ಲ. ಕುಲಾಲ ಸಂಘ ಬೆಂಗಳೂರು 50ನೇ ವರ್ಷದ ಕಾರ್ಯಕ್ರಮ ಮಾಡುತ್ತಂತ ಆ ಖುಷಿಯಲ್ಲಿ ನಮ್ಮೊಂದಿಗಿದ್ದಾರೆ. ನಿಜವಾಗ್ಲೂ ನಮಗೆ ಅವಿಸ್ಮರಣೀಯ ಒಂದು ಸಂದರ್ಭ ಅಂತ ಹೇಳ್ಬೋದು. ಇವರನ್ನು ಖಂಡಿತ ನಿಮ್ಮ ಸಹಕಾರಕ್ಕೆ ನಮಗೆ ಸಂಭ್ರಮೋತ್ಸವ ಹೇಗೆ ಆಗುತ್ತೆ ಅಂತ ಹೇಳಿದ್ರೆ, ನೀವೆಲ್ಲ ಬಂದು ನಮ್ಮೊಟ್ಟಿಗೆ ಇದ್ದು ಆ ಸಂಭ್ರಮವನ್ನು ಆಚರಿಸಿದ್ದು ನೀವು ಪಟ್ಟ ಖುಷಿಯನ್ನು ನಾವು ತಗೊಳ್ಳೋದಕ್ಕೆ ಇವತ್ತು ನಾವು ವೇದಿಕೆಯಲ್ಲಿ ಇದ್ದೇವೆ. ನಮ್ಮ ಕಾರ್ಯಕರ್ತರು ಪಟ್ಟ ಶ್ರಮಕ್ಕೆ ಇದೊಂದು ನಿಜವಾಗ್ಲೂ ನೀವು ಕೊಟ್ಟ ದೊಡ್ಡ ಕೊಡುಗೆ ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ಭಾಸ್ಕರ್ ಎಂ ಪಿರುವೆಯವರು ಗುಡಿಗಾರಿಕಾ ಸಹಕಾರ ಸಂಘ ಸಾಧಾರಣ ಸ್ವಲ್ಪ ಅವಧಿಯಲ್ಲಿ ಒಂದು 12 ಬ್ರಾಂಚ್ ಅನ್ನು ದಕ್ಷಿಣ ಕನ್ನಡ, ಉಡುಪಿ ಡಿಸ್ಟಿಕ್ ಅಲ್ಲಿ ಮಾಡ್ತಾರೆ ಅಂತ ಹೇಳಿ ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ, ಅವರ ಮುಂದಾಳತ್ವ, ಅವರ ಮಾರ್ಗದರ್ಶಕರ ಹಿರಿಯರ ಸಲಹೆಯನ್ನು ತೆಗೆದುಕೊಂಡು ಹೋಗುವಂತ ರೀತಿ ನಿಜವಾಗ್ಲೂ ನಮಗೆ ತುಂಬಾ ಖುಷಿ ತಂದಿದೆ. ಅವರಿಗೂ ನಾನು ಸ್ವಾಗತ ಮಾಡ್ತೇನೆ, ಸ್ವಾಗತ ಮತ್ತು ವಂದನೆ ಮಾಡ್ತೇನೆ. ವಿಶ್ವನಾಥ್ ಕುಲಾಲ್, ಅಧ್ಯಕ್ಷರು ಕುಲಾಲ ಸಮಾಜ ಸುಧಾರಕ ಸಂಘ ಕುಂದಾಪುರ.
ಇನ್ನೊಂದು ನಾನು ಇಲ್ಲಿ ಹೇಳ್ಬೇಕಂತ ವಿಷಯ ಅಂತ ಹೇಳಿದ್ರೆ ಡಾಕ್ಟರ್ ಎಂ ಎ ಕುಲಾಲ್ ನಮ್ಮ ಫೌಂಡರ್ಸ್ ಅಲ್ಲಿ ನಮ್ಗೆ ಖುಷಿ ಅಂತ ಹೇಳಿದ್ರೆ ಅವರು ಇಲ್ಲಿ ಬರ್ಬೇಕಿತ್ತು. ಇವತ್ತು ಕುಂದಾಪುರದಲ್ಲಿದ್ದಾರೆ ಅವರು. ಅವರ ಪರವಾಗಿ ಅವರು ಹೇಳಿದ್ರು, ನಾನು ಬರೋದ್ರ ಪರವಾಗಿಲ್ಲ, ನಾನು ನನ್ನ ಶಿಷ್ಯನ ನಾನು ಕಳಿಸಿದ್ದೇನೆ ಅಂತ ಹೇಳಿ ವಿಶ್ವನಾಥ್ ಕುಲಾಲ್ ಅವರು ಕಳಿಸಿದ್ದಾರೆ. ತುಂಬಾ ಖುಷಿಯಾಗಿದೆ ಎಲ್ರಿಗೂ. ನಮ್ಮಿಲ್ಲಿ ಬಂದವರಿಗೆ ಎಲ್ರಿಗೂ ಈ ಬೇರೆ ಬೇರೆ ಊರಿಂದ ಬಂದು ನಾವು ಏನಿದ್ರು ಇಲ್ಲಿ ಬೆಂಗಳೂರಿನವ್ರನ್ನೇ ಕರೆದು ನಾವು ಇದು ಮಾಡೋದು. ಈ ಸಲ ಇನ್ನು ಮಧ್ಯಾಹ್ನದ ಕಾರ್ಯಕ್ರಮದಲ್ಲಷ್ಟೇ ಬೇರೆ ಬೇರೆ ಘಟನಾಘಟಿಗಳು ಇದ್ದಾರೆ. ಅವರು ಎಲ್ಲ ಇಲ್ಲಿ ನಮ್ಮ ವೇದಿಕೆಯಲ್ಲಿ ಬಂದಿದ್ದಾರೆ. ಮುಂಬೈ ಇರ್ಬೋದು, ಮಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಎಲ್ಲರೂ ನಮ್ಮೊಟ್ಟಿಗಿದ್ದಾರೆ. ಮಧ್ಯಾಹ್ನ ನಂತರ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾರೆ ಅಂತ ಹೇಳಿ ಇಷ್ಟಪಡ್ತೇನೆ. ಸಂತೋಷ್ ಕುಲಾಲ್ ಪಕ್ಕಲ್, ಕುಂದಾಪುರ ಗುಡಿ ಕೈಗಾರಿಕಾ ಸಹಕಾರ ಸಂಘ ಪೆರಳೂರು, ಇವರ ಸಾಧನೆ ನಮ್ಗೆ ಇಲ್ಲಿ ಕಾಣುತ್ತೆ. ಏನೋ ಒಂದು ಮಡಿಕೆ ಒಂದು ಕುಡಿಕೆ ಮಾಡಿಕೊಂಡು ಮಾಡ್ತಾ ಇದ್ದವರು ಈಗ ಆಧುನಿಕ ತಂತ್ರಜ್ಞಾನದ ಮೂಲಕ ನಾವು ಎಷ್ಟೊಂದು ಕರಕುಶಲ ಇದು ಹೇಳಿದ್ರೆ ನಮ್ಗೆ ಒಂದು ಕುಲಾಲರು ಕುಂಬಾರ ಅಂತ ಹೇಳಿದ್ರೆ ಮಾನವ ಕುಲದ ಪ್ರಥಮ ವಿಜ್ಞಾನಿ. ಬೇಯಿಸದೆ ತಿನ್ನುವ ಕಾಲದಲ್ಲಿ ಬೇಯಿಸಲಿಕ್ಕೆ ಒಂದು ಮಡಿಕೆ ಮಾಡಿಕೊಟ್ಟಂತಹ ಪುಣ್ಯಾತ್ಮ ನಮ್ಮ ಪೂರ್ವಜರು. ಅದು ಈಗ ಸಾರ್ಥಕತೆ ಆಗ್ತಾ ಇದೆ. ಇದೊಂದು ಇಂಡಸ್ಟ್ರಿ ತರ ನಡೀತಾ ಇದೆ. ಏನೋ ಮಡಿಕೆ ಮಾಡಿಕೊಂಡು ತುಂಬಿಸ್ಕೊಂಡು ಹೋದ್ರೆ ಒಂಥರ ಯಾವ ಕುಂಬಾರ ಅಂತ ಹೇಳ್ತಾ ಇದ್ದೀವಿ. ಈಗ ಆಗ್ತಾರಲ್ಲ, ನಮ್ಮ ಅಂಗಡಿಗೆ ಬಂದು ತೆಗೆದುಕೊಂಡು ಹೋಗುವಂತ ಒಂದು ವ್ಯವಸ್ಥೆಯನ್ನು ಸಂತೋಷ್ ಕುಮಾರ್ ಪಕ್ಕಾಲ್ ಮತ್ತು ಕಮಿಟಿಯವರು ಮಾಡಿದ್ದಾರೆ. ಇದು ನಮಗೆ ನಿಜವಾದ ಹೆಮ್ಮೆಯ ವಿಷಯ. ಸತೀಶ್ ಕುಲಾಲ್ ನಾಡೂರು, ವಿಭಾಗೀಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರ ವೇದಿಕೆ. ತುಂಬಾ ಯುವಕರನ್ನು ಸೇರಿಸಿಕೊಂಡು ವೇದಿಕೆಯ ಮುಖಾಂತರ ಕುಲಾಲರನ್ನು ಬಡಿದೆಬ್ಬಿಸುವಂತಹ ಕೆಲಸವನ್ನು ಮಾಡುತ್ತಿರುವ ಸತೀಶ್ ಕುಲಾಲ್ ಅವರು ನಮ್ಮೊಂದಿಗಿದ್ದಾರೆ ಅಂತ ಹೇಳಿ ತುಂಬಾ ಸಂತೋಷ ಆಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮದ ನಂತರ ಹಲವಾರು ಪ್ರತಿಭೆಗಳ ಅನಾವರಣಗೊಳ್ಳಲಿದೆ. ಅವರೆಲ್ಲರೂ ಇಲ್ಲಿ ಇದ್ದಾರೆ. ನಾನು ಮಾತಾಡೋದು ಅಂತ ಹೇಳಿದ್ರೆ, ನಾವು ಮನೆಯವರು ನಿಮ್ಮನ್ನು ಕರೆದು ಆತಿಥ್ಯ ಕೊಡೋದು, ನಿಮ್ಗೆ ನಿಮ್ಮ ಯೋಗಕ್ಷೇಮ ವಿಚಾರಿಸಿ ನಾವು ಕಳಿಸೋದು. ನಾವೇ ಜಾಸ್ತಿ ಮಾತಾಡೋದು ಬೇಡ, ಆದಷ್ಟು ಸೂಕ್ಷ್ಮ ರೀತಿಯಲ್ಲಿ ಬಂದವರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕಾಗಿ ನಾನು ಇಲ್ಲಿ ನಿಂತಿದ್ದೇನೆ ಅಂತ ಹೇಳೋದು. ನಮ್ಮ ಈ ಸಂಘದ ಫೌಂಡರ್ಸ್ ಅವರ ಹೆಸರು ನಾವು ಹೇಳಲೇಬೇಕೀಗ. PK ಈಶ್ವರ್ ಅವರು, B ರಾಮಯ್ಯ ಅವರು, B ಶಂಕರಪ್ಪ, B ವಾಸುದೇವ, N ಸೀತಾರಾಮಯ್ಯ, GP ಮೂಲ್ಯ, NK ಬಂಗೇರ ಮತ್ತು ಡಾಕ್ಟರ್ ಎಂ ಎ ಕುಲಾಲ್ ಅವರು. ಸಂಘಕ್ಕೆ ಬೆಂಗಳೂರಲ್ಲಿರುವ ಸಂಘ ಮನೆ ಮನೆಗೆ ಹೋಗಿ ಜನರನ್ನು ಹುಡುಕಿ ಒಂದು ಸಂಘ ಮಾಡಿ ಈಗ ಸಾಧಾರಣ 6 ರಿಂದ 8 ಸಾವಿರ ಸದಸ್ಯರನ್ನು ಹೊಂದಿದಂತ ಒಂದು ಕುಲಾಲ ಸಂಘಕ್ಕೆ ದಾರಿದೀಪವನ್ನು ಅಂತ ಹೇಳಲಿಕ್ಕೆ ನಾನು ಈ ಸಮಯದಲ್ಲಿ ಅವರನ್ನು ಸ್ಮರಿಸಿದ್ದೇನೆ. ಅದೇ ರೀತಿ ಇವತ್ತು ವೇದಿಕೆಯಲ್ಲಿ ನಮ್ಮ ಸಂಘವನ್ನು ನಡೆಸಿಕೊಂಡು ಹೋದಂತಹ ಮಹಾತ್ಮರು ಈಗ ಒಂಥರ ಭಾಷಾಂಜಲಿ ಅದು ಆ ಸಮಯ ಅಂದ್ರೆ ಅವರೆಲ್ಲರೂ ನಮ್ಮೊಂದಿಗೆ ಇದ್ದಾರೆ. ಕೆಲವರು RB ಮೂಲ್ಯ ಮತ್ತು P ವಾಸುದೇವ ಅವರು ನಮ್ಮೊಂದಿಗಿಲ್ಲ, ಆದರೂ ಅವರ ಸ್ಮರಣೆ ಮಾಡುವಂತಹ ಕೆಲಸ ನಮಗೆ ಇವತ್ತು ಆಗಿದೆ ಅಂತ ಹೇಳ್ಬೋದು. ಬೆಂಗಳೂರಿನ ಕುಲಾಲ ಸಮಾಜದಲ್ಲಿ, ಕುಲಾಲ ಸಂಘದಲ್ಲಿ ಅತ್ಯಂತ ಹೆಚ್ಚು ಸೇವೆ ಮಾಡಿದಂತಹ ಕೃಷ್ಣಪ್ಪ ಕಣ್ಣೋತೀರ್ಥರವರು ಹಾಗೂ ಶ್ರೀ ಮಾಧವ್ ಕುಲಾಲರನ್ನು ಯಾವತ್ತೂ ನಾವು ಮರೆಯಲಿಕ್ಕಿಲ್ಲ. ಯಾಕಂದ್ರೆ ಅವರೊಂದು ಪ್ರೇರಣಾ ಶಕ್ತಿ, ಕುಲಾಲ ಸಂಘವನ್ನು ನಡೆಸಿ ಉಳಿಸಿಕೊಂಡು ಹೋದಂತ ಪುಣ್ಯಾತ್ಮ ಅಂತ ಹೇಳಿದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಮಾಜಿ ಅಧ್ಯಕ್ಷರಾದ ಕೃಷ್ಣಪ್ಪ ಕಣ್ಣತೀರ್ಥರು ಹಾಗೂ ಮಾಧವ್ ಕುಲಾಲ್, ದಿವಂಗತ ರಾಮಯ್ಯ, PK ಈಶ್ವರ್, ದಿವಂಗತ P ವಾಸುದೇವ, ಶ್ರೀ ಜಯಂತ್ ಕುಮಾರ್, D ಚಂದಪ್ಪ ಮೂಲ್ಯ, B ಮಾಧವ್ ಭೋಜ ಅಡ್ಯಾರ್, M ಧರ್ಮಣ, A ನಾರಾಯಣ, G ಈಶ್ವರ್ ಮೂಲ್ಯ, ಪುರುಷೋತ್ತಮ್, ವಿಠಲ್ ಕಣ್ಣೀರು ತೋಟ, AN ಕುಲಾಲ್, ಉಮೇಶ್ K. ಇವರು ಸಂಘವನ್ನು ಬೆಳೆಸಿದಲ್ಲಿ ಇವರ ಪಾತ್ರ ನಿಜವಾದರೂ ನಾವು ನೆನೆಸಬೇಕು. ಬೆಂಗಳೂರಿನಿಂದ ಮಹಾನಗರದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಲಿಕ್ಕೆ ತುಂಬಾ ಕಷ್ಟ. ಅಂತ ಸಮಯದಲ್ಲೂ ಎಲ್ಲರನ್ನು ಒಗ್ಗೂಡಿಸಿಕೊಂಡು ನಡೆಸಿದಂತಹ ಈ ಪುಣ್ಯಾತ್ಮರಿಗೆ ದೇವರ ಆರೋಗ್ಯ ಕೊಟ್ಟು ಇನ್ನೂ ಉತ್ತಮ ಅವಕಾಶ ಸಿಗಲಿ ಅಂತ ಹೇಳಿ, ನಮ್ಮ ಸಮಾಜ ಸೇವೆ ಮಾಡಲಿಕ್ಕೆ ಅವಕಾಶ ಸಿಗಲಿ ಅಂತ ಹೇಳಿ ದೇವರಿಗೆ ಪ್ರಾರ್ಥಿಸ್ತೀನಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಶ್ರೀ S.T. ಸೋಮಶೇಖರ್ ಸಹಕಾರ ಸಚಿವರು ಬರಬೇಕಿತ್ತು. ಅದು ನಾವು ಗಮನಿಸ್ತೀವಿ, ನಮ್ಮ ಕುಲಾಲ ಕುಮಾರನ ಒಂದು ಸಭೆ ಸಮಾರಂಭ ಅಂತ ಹೇಳಿದ್ರೆ ಅದು ಏನು ಒಂದು ಮನಸ್ಸಲ್ಲಿ ಇರುತ್ತೆ ದೇವರಿಗತ್ತು.
10 ಗಂಟೆ ಬರ್ತೇನೆ, 11 ಗಂಟೆ ಬರ್ತೇನೆ, 12 ಗಂಟೆ ಬರ್ತೇನೆ. ಬಟ್ ಬಂದ್ರೆ ಪರವಾಗಿಲ್ಲ. ಕೇವಲ ಹಾರಿಸುವಂತ ಕೆಲಸ ಈ ಕುಂಬಾರರಿಗೆ ಇವತ್ತಿನಲ್ಲ, ನಮ್ಮ ಪ್ರತಿ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಇದೇ ನಡೀತದೆ. ಅಂದ್ರೆ ಕುಂಬಾರರು ಇನ್ನು ಏನು ಆಗ್ಲಿಕ್ಕಿಲ್ಲ ಅಂತ ಅಥವಾ ಉಡುಪಿ ಅತ್ಯುತ್ತಮ ಕಾರ್ಯಕರ್ತರು ಎಲ್ಲರಲ್ಲೂ ಸರಿ ಇರುವಂತವರು ರಾಜಕೀಯವಾಗಿ ಮುಂದೆ ಬರಲಿಕ್ಕೆ ಕೆಲವರು ಅಡೆತಡೆ ಬರ್ತಾ ಇದೆ. ಇದಕ್ಕೆ ಸರಿಯಾದ ಉತ್ತರ ಸರಿಯಾದ ಸಮಯದಲ್ಲಿ ಕೊಡ್ಲಿಕ್ಕೆ ನಮ್ಮ ಮುಖಂಡರು ಇಲ್ಲಿ ಸೇರಿದ್ದಾರೆ. ಖಂಡಿತ ಒಂದೊಂದು ದಿನ ಇವರಿಗೆ ಉತ್ತರ ಕೊಡುವಂತ ನೇರ ಒಂದು ಬೆಂಗಳೂರಲ್ಲೇ ಒಂದು ಕಾರ್ಯಕ್ರಮ ಆಗುತ್ತೆ ಅಂತ ಹೇಳಲಿಕ್ಕೆ, ಅದೇ ಫ್ರೀಡಂ ಪಾರ್ಕ್ನಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿದ್ರೆ ನಮ್ಮನ್ನು ಕಡೆಗಣಿಸಿದಂತಹ ಇಂಥ ಮಿನಿಸ್ಟ್ರು ನಮ್ಮ ಓಟನ್ನು ತೆಗೆದಿದ್ದಾರೆ. ನಮ್ಮ ಕುಲಾಲ ಸಂಘ ಎಲ್ಲಿ ಇದೆಯೋ ಆ ರಾಜ್ಯ ಆ ಪ್ರದೇಶದಿಂದ ನಮ್ಮ ಮಂತ್ರಿಗಳು ಬರಬೇಕಿತ್ತು ಅಂತ ಹೇಳಿ ತುಂಬಾ ಆಶಾದಾಯಕ ಇದೆ. ಬರ್ತಾರೆ ಅಂತ ಹೇಳಿ ಇನ್ನೂ ನಮಗೆ ಮನಸ್ಸಲ್ಲಿ ಇದೆ. ಆದರೂ ಕುಲಾಲರನ್ನು ಕಡೆಗಣಿಸೋದು ಬೇಡ. ನಮ್ಮ ವೇದಿಕೆಯಲ್ಲಿ ತುಂಬಾ ಜನ ಇದ್ದಾರೆ. ಅನಿಲ್ ರಾಜ್ ಇದ್ದಾರೆ, ಮಯೂರ್ ಉಳ್ಳಾಲ್, ತುಂಬಾ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಅವರೆಲ್ಲ ತಾಕತ್ತು ನಾವು ನೋಡಿದ್ರೆ ನಾವು ಯಾಕೆ ನಾವು ಹಿಂದುಳಿದ್ವಿ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಇದಕ್ಕೆ ದೇವರು ನಮಗೆ ಅನುಗ್ರಹ ಕೊಡಬೇಕು. ಮುಂದಿನ ದಿನದಲ್ಲಿ ನಮ್ಮ ತಾಕತ್ತನ್ನು ಮಂಗಳೂರು ಅಥವಾ ಬೆಂಗಳೂರಲ್ಲಿ ತೋರಿಸುವಂತ ದಿನ ಬಂದೇ ಬರುತ್ತೆ ಅಂತ ಹೇಳಿ ನಾನು ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. 50ರ ಸಂಖ್ಯೆಗೆ ಬಂಗಾರದ ನೆರೆ ಕೊಟ್ಟದ್ದು ನೀವೆಲ್ಲ. ಕುಲಾಲ ಸಂಘ ಬೆಂಗಳೂರಿನ ಸರ್ವ ಸದಸ್ಯರು, ಬೇರೆ ಬೇರೆ ಸಂಘದಿಂದ ಬಂದಂತಹ ಮಹಾತ್ಮರು ಇವತ್ತು ನಮ್ಮೊಂದಿಗಿದ್ದಾರೆ. ಎಲ್ಲರನ್ನೂ ನಾವು ವೇದಿಕೆಗೆ ಕರೆದು ಸನ್ಮಾನಿಸುವ ಅಥವಾ ಇದು ಮಾಡುವಂತ ಅವಕಾಶ ಇಲ್ಲ. ಆದರೂ ಎಲ್ಲರನ್ನೂ ನಾವು ಗುರುತಿಸಿಕೊಂಡಿದ್ದೇವೆ. ಖಂಡಿತ ನಿಮ್ಮ ಶುಭ ಸಂದೇಶ ನಮ್ಮ ಮೇಲೆ ಇರಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಇನ್ನೂ ಹಲವಾರು ಕಾರ್ಯಕ್ರಮ ಇದೆ. ಮಧ್ಯಾಹ್ನ ನಂತರ ಪ್ರತಿಭೆಗಳು ಸಾಧಾರಣ ಒಂದು 2 ತಿಂಗಳಿಂದ ಪುಟಾಣಿಗಳು ನಮ್ಮ ಸಂಘದ ಆಫೀಸ್ನಲ್ಲಿ ಮತ್ತು ಭರತ್ ಸೌಂದರ್ಯ ಅವರ ಶಾಲೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅವರ ಒಂದು ಅನಾವರಣಗೊಳ್ಳಲಿದೆ. ದಯವಿಟ್ಟು ವೀಕ್ಷಿಸಬೇಕು. ತುಂಬಾ ಟ್ಯಾಲೆಂಟ್ ಇದ್ದಾರೆ ನಮ್ಮ ಮಕ್ಕಳು ಅಂತ ಹೇಳಲಿಕ್ಕೆ ನನ್ಗೆ ಖುಷಿ ಆಗ್ತದೆ. ನಾವು ಏನು ಇಲ್ಲಿ ಕಾರ್ಯಕ್ರಮ ಮಾಡ್ತೇವೆ ಥ್ರೂಔಟ್ ವರ್ಲ್ಡ್ ಈಗ ಇದನ್ನು ವೀಕ್ಷಿಸ್ತಾ ಇದೆ. ನಾವು ಇಲ್ಲಿ ಜನಸಂಖ್ಯೆ ಕಡಿಮೆ ಇರ್ಬೋದು, ಇವರೆಲ್ಲರೂ ನಮ್ಮ ಅಭಿಮಾನಿಗಳಾಗಿ ನಮಗೆ ಪ್ರೋತ್ಸಾಹ ಮತ್ತು ಆಶೀರ್ವಾದ ನೀಡ್ತಾರೆ ಅಂತೇಳಿ ನಂಬ್ತೀನಿ. ಮಧ್ಯಾಹ್ನದ ನಂತರದ ಕಾರ್ಯಕ್ರಮಗಳಲ್ಲಿ ಪರಮ ಪೂಜ್ಯ ಸ್ವಾಮೀಜಿಯವರು ಹಾಗೂ ರಾಜಕೀಯ ಮುಖಂಡರುಗಳು ಭಾಗವಹಿಸುವಂತಹ ಕಾರ್ಯಕ್ರಮ ಇದೆ. ಅದಕ್ಕೆಲ್ಲರೂ ತಾವು ಸಾಕ್ಷಿಯಾಗಬೇಕು. ಮುಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಆಧಾರದ ಸ್ವಾಗತ ಮಾಡುತ್ತಾ ಅವಕಾಶಕ್ಕಾಗಿ ನಾನು ಧನ್ಯವಾದ ಸಲ್ಲಿಸ್ತೇನೆ. ಪ್ರತಿ ಒರಿಲ ಕುಲಾಲ ಸಂಘದ ಒವ್ವೊಂಜಿ ಕಾರ್ಯಕ್ರಮ ಅಂಡ ಬರ್ತದೆ ಪ್ರೋತ್ಸಾಹ ಕೊರೋಡು. ಇನ್ನು 3 ಮಾತ್ರ ಇತ್ತು. ಪ್ರತಿ ಊರುಡ ನಗರ ನಮ್ಮ ಬೋದು ಆಗ್ಲಿಕ್ಕೆ ಸಹಕಾರ ಕೊರೋಡು ಅಟ್ಲ ಮಂಕುನ ಕೆಲಸವು ನಮ್ಮ ಸ್ಫೂರ್ತಿ ಆಗೋದು ಪಂಡದ ಮನಸ್ಸು ಒಂದು ಬೆಂಗಳೂರು ಪರ ಊರಿಗೆ ಗೊತ್ತಿನ ಮಾತ ಬಿಣ್ಣೆರಿಗೆ ಕುಲಾಲ ಸಂಘ ಬೆಂಗಳೂರು ತಲೆಬಗ್ಗಾದ ನಮಸ್ಕಾರ ಮತ್ತೊಂದು ಡೀಟೇಲ್ ಎದುಕೊಂಡ ಖಂಡಿತ ನಿಖಿಲ ಕೈಯರೂಟಲ್ಲ ನಮ್ಮೊಟ್ಟಿಗೆ ಒಪ್ಪುಡು ಪಂಡದ ನನ್ನ ಶುಭ ಹಾರೈಕೆ ಮತ್ತೊಂದು ಮಾತಿನ ಒಪ್ಪಿಗೆ ಏನಂದ್ರೆ ಏನು ಪಂಡಿತ ಪಾತ್ರಗಳು ಉಂಟಾಗ ನಮಸ್ಕಾರ. ಹಲೋ. ಕುಲಾಲ ಸಂಘ ಬೆಂಗಳೂರು ಇದರ ಸಾರಥ್ಯತನವನ್ನು ವಹಿಸಿಕೊಂಡು ಅಧ್ಯಕ್ಷತೆಯ ನಲ್ಲುಡಿಗಳನ್ನು ಹಂಚಿಕೊಂಡ ಗೌರವಾನ್ವಿತ ಪುರುಷೋತ್ತಮ್ ಚೇಂಡ್ ಅವರಿಗೆ ಒಂದು ಗಟ್ಟಿ ಚಪ್ಪಾಳೆಯ ಕೃತಜ್ಞತೆಗಳನ್ನು ನಾವು ಅರ್ಪಿಸಿಕೊಂಡು, ಬಂಧುಗಳೇ, ಇದೀಗ ನಮ್ಮ ಸಭಾಹಂದರದ ಕೊನೆಯ ಭಾಗ ಧನ್ಯವಾದ ಸಮರ್ಪಣೆ. ನಾನು ಅತಿಥಿ ಗಣ್ಯರ ಹೆಸರುಗಳನ್ನು ಹೇಳ್ತೇನೆ. ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಗೌರವ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡಿ ಕೃತಜ್ಞತೆಗಳನ್ನು ಅರ್ಪಿಸಿಕೊಳ್ಳಬೇಕು ಎನ್ನುವ ಭಿನ್ನಹವನ್ನು ಮಾಡ್ತೇನೆ. ಕಾಸರಗೋಡು ಜಿಲ್ಲಾ ಮೂಲ್ಯರ ಯಾನಿ ಕುಲಾಲರ ಸಂಘ ಕಾಸರಗೋಡು ಇದರ ಅಧ್ಯಕ್ಷರಾದ ರವೀಂದ್ರ ಮುನ್ನಿಪಾಡಿ ಅವರಿಗೊಂದು ಗಟ್ಟಿ ಚಪ್ಪಾಳೆಯ ಕೃತಜ್ಞತೆಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾಧ್ಯಕ್ಷರು ಎಲ್ಲ ಗಣ್ಯರಿಗೆ ಸ್ಮರಣಿಕೆಯನ್ನು ಕೊಡಬೇಕು. ಮುಂದೆ ಗೋಪಾಲಕೃಷ್ಣ ವಾಂತಿಚಾಲ್ ಅವರಿಗೆ, ಡಾಕ್ಟರ್ MP ವರ್ಷ ಅವರಿಗೆ, ಗೌರವಾನ್ವಿತ ರಘುವೀರ್ ನಾಯಕ್ ಅವರಿಗೆ, ಶ್ರೀಮತಿ ಭಾನುಮತಿ D ಶೆಟ್ಟಿಗಾರ್ ಅವರಿಗೆ, ಚೇತನ್ ಮೊಗವೀರ ಅವರಿಗೆ, ಭಾಸ್ಕರ M ಪೆರುವಾಯಿ ಅವರಿಗೆ, ವಿಶ್ವನಾಥ ಕುಲಾಲ್ ಅವರಿಗೆ, ಸಂತೋಷ್ ಕುಲಾಲ್ ಪಕ್ಕಾಲು ಅವರಿಗೆ, ಸತೀಶ್ ಕುಲಾಲ್ ನಡೂರು ಅವರಿಗೆ, ಅವರಂತೆ ಈ ವೇದಿಕೆ ಮೇಲಿರುವ ಎಲ್ಲ ಗೌರವ ಗಣ್ಯರಿಗೆ ಒಂದೇ ಮಾತಿನಲ್ಲಿ ತುಂಬು ಹೃದಯದ ಕೃತಜ್ಞತೆಗಳು. ಒಂದು ಗಟ್ಟಿ ಚಪ್ಪಾಳೆಯ ಮೂಲಕ ಅತ್ಯಂತ ಸುಂದರವಾದ ಉದ್ಘಾಟನಾ ಸಮಾರಂಭಕ್ಕೆ ಸಾಕ್ಷಿಯಾದ ಎಲ್ಲ ಗೌರವ ಗಣ್ಯರಿಗೆ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಅರ್ಪಿಸಿಕೊಂಡು ಸಭಾಹಂದರದ ಅಧ್ಯಕ್ಷರಾದ ಪುರುಷೋತ್ತಮ ಚೇಂಡ್ಲ ಅವರ ಅನುಮತಿಯನ್ನು ಕೋರಿಕೊಂಡು ಸಭಾಹಂದರವನ್ನು ಇಲ್ಲಿಗೆ ಮುಗಿಸುತ್ತಾ ಮುಂದಿನ ವೈಭವದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಸಜ್ಜುಗೊಳಿಸುತ್ತಿದ್ದೇವೆ. ನಿಮ್ಮೆಲ್ಲರ ಸಹಕಾರ ನಮ್ಮೊಂದಿಗಿರಲಿ ಪ್ಲೀಸ್.
ಅಲೆಮಾರಿಯಂತೆ ಬದುಕುತ್ತಿದ್ದ ಮಾನವ ಗುಹೆ ಗಹ್ವರಗಳಲ್ಲಿ ತನ್ನ ಜೀವನವನ್ನು ನಡೆಸುತ್ತಿದ್ದನಂತೆ. ನಾಗರಿಕ ಸಂಸ್ಕೃತಿಯ ಅರಿವು ಇಲ್ಲದ ಸಂದರ್ಭದಲ್ಲಿ ಕಾಡಿನಲ್ಲಿ ಸಿಕ್ಕಿದಂತಹ ಗೆಡ್ಡೆಗೆನಸುಗಳನ್ನು, ಹಣ್ಣು ಹಂಪಲುಗಳನ್ನು, ಬೇಟೆಯಾಡಿದ ಪ್ರಾಣಿಗಳ ಮಾಂಸವನ್ನೇ ತಿಂದು ಜೀವನವನ್ನು ಸಾಗಿಸುತ್ತಿದ್ದ. ಬದುಕಿನಲ್ಲಿ ಭರವಸೆ, ನಿಶ್ಚಿತತೆ, ಆರೋಗ್ಯದ ಕುರಿತ ಕಾಳಜಿ ಇದಾವುದೂ ಇಲ್ಲದೆ ಪ್ರಕೃತಿ ವಿಕೋಪದ ವೈಪರೀತ್ಯಗಳಿಗೆ ಬಲಿಯಾಗುತ್ತಾ, ರೋಗರುಜಿನಗಳಿಗೆ ಬಲಿಯಾಗುತ್ತಾ ತನ್ನ ಬದುಕನ್ನು ಕೊನೆಯಾಗಿಸಿದ ದಿನಗಳಿದ್ದವು. ಆದರೆ ಮುಂದೊಂದು ದಿನ ಆಯಾಯ ಹೊತ್ತಿಗಷ್ಟೇ ಸಂಪಾದಿಸುತ್ತಿದ್ದ ಆಹಾರವನ್ನು ಸಂಗ್ರಹಿಸಿಡಬೇಕೆನ್ನುವ ಯೋಚನೆ ಮೂಡಿದ ಹೊತ್ತಿಗೆ ಮನುಷ್ಯನಿಗೆ ಪಾತ್ರೆಯ ರೂಪದಲ್ಲಿ ಒದಗಿ ಬಂದಿದ್ದು ಈ ಮಣ್ಣಿನಿಂದಲೇ ತಯಾರಿಸಿದ ಕುಂಬಾರಿಕೆ ಎನ್ನುವ ಕೌಶಲ್ಯದಿಂದ ಜೀವ ತಳೆದ ಮಣ್ಣಿನ ಪಾತ್ರೆಗಳು. ಇದೇ ಮಣ್ಣಿನ ಪಾತ್ರೆಯಲ್ಲಿ ಹಸಿ ಮಾಂಸವನ್ನು ತಿನ್ನುತ್ತಿದ್ದ ಮನುಷ್ಯ ಬೇಯಿಸಿ ರುಚಿಕರವಾದ ಮಾಂಸವನ್ನು ತಿನ್ನುವುದಕ್ಕೆ ಮುಂದಾದ. ಒಂದೆಡೆಯಲ್ಲಿ ರುಚಿಕರವು, ಮತ್ತೊಂದೆಡೆಯಲ್ಲಿ ಆರೋಗ್ಯದ ಕಾಳಜಿಯು ಇದರ ಹಿಂದಿರುವ ಚಿಂತನೆಯಾಗಿತ್ತು. ಆದರೆ ಇಂತಹದ್ದೊಂದು ಪಾತ್ರೆಯನ್ನು ತಯಾರಿಸುವ ಹಿಂದೆ ಮನುಷ್ಯನ ಅನೇಕ ಪ್ರಯತ್ನಗಳು ನಡೆದಿರಬಹುದು. ಪಾತ್ರೆಯನ್ನು ತಯಾರಿಸುವ ಪ್ರತಿಭೆಯೊಂದಿಗೆ ಅಂತಹ ಕೌಶಲ್ಯವನ್ನು ಮೆರೆಯುವಲ್ಲಿ ಅನೇಕ ಮನುಷ್ಯನ ಏಳುಬೀಳಿನ ಪ್ರಯತ್ನಗಳು ಈ ಹಿನ್ನೆಲೆಯಲ್ಲಿ ಭದ್ರವಾದ ಬುನಾದಿಯನ್ನು ಹಾಕಿಕೊಟ್ಟಿರಬಹುದು. ಸತತ ಪ್ರಯತ್ನಗಳ ಫಲಶ್ರುತಿಯಾಗಿಯೇ ಮಣ್ಣಿನ ಪಾತ್ರೆಗಳಿಗೊಂದು ಕಲಾತ್ಮಕವಾದ ರೂಪ ಒದಗಿತು. ಈ ರೀತಿಯ ಮಣ್ಣಿನ ಪಾತ್ರೆಯನ್ನು ತಯಾರಿಸುವುದಕ್ಕೆ ಅನೇಕ ಶತಮಾನಗಳೇ ಕಳೆದು ಹೋಗಿರಬಹುದು. ಇಂತಹ ಮಣ್ಣಿನ ಪಾತ್ರೆಯನ್ನು ತಯಾರಿಸಿ ಮನುಕುಲಕ್ಕೆ ವರದಾನವಾಗಿ ಕೊಟ್ಟಂತಹ ಆ ಸಮುದಾಯವೇ ಮುಂದಕ್ಕೆ ಕುಂಬಾರರು ಎನ್ನುವ ಹೆಸರಿನಿಂದ ಗುರುತಿಸಲ್ಪಟ್ಟರು. ಹಾಗಾಗಿಯೇ ಈ ಕುಂಬಾರರೇ ಜಗತ್ತಿನ ಮೊದಲ ವಿಜ್ಞಾನಿಗಳು ಎನ್ನುವಂತಹ ಹೇಳಿಕೆಯೂ ಇದೆ. ಆರೋಗ್ಯಕರ ಆಹಾರವಿಲ್ಲದ ಸಂದರ್ಭದಲ್ಲಿ ಆಹಾರವನ್ನು ಬೇಯಿಸಿ ತನ್ನ ಆರೋಗ್ಯವನ್ನು ಕಾಪಾಡಿಕೊಂಡ ಮನುಷ್ಯನಿಗೆ ಈ ಕುಂಬಾರ ಸಮುದಾಯವೇ ಜಗತ್ತಿನ ಪ್ರಥಮ ವೈದ್ಯನಾಗಿ ಕಾಣಿಸಿಕೊಂಡದ್ದೂ ಇದೆ. ನಿರಂತರವಾಗಿ ಮಣ್ಣಿನಲ್ಲೇ ಬದುಕು ಸಾಗಿಸುತ್ತಾ ತನ್ನ ಬದುಕನ್ನು ಕಟ್ಟಿಕೊಂಡ ಈ ಕುಂಬಾರರೇ ಈ ಜಗತ್ತಿನ ಪ್ರಥಮ ಮಣ್ಣಿನ ಮಕ್ಕಳು. ಹೀಗೆ ಜಗತ್ತಿನಲ್ಲಿ ಹಲವು ಪ್ರಥಮಗಳಿಗೆ ಕಾರಣವಾಗುವ ಕುಂಬಾರ ಸಮುದಾಯವು ವರ್ತಮಾನದಲ್ಲಿ ಸಮಾಜದಲ್ಲಿ ಯಾಕೆ ಮೇಲ್ಸ್ತರದಲ್ಲಿಲ್ಲ? ಏಕೆಂದರೆ ಕುಂಬಾರ ಸಮುದಾಯವು ಪಡುವ ಶ್ರಮಕ್ಕನುಗುಣವಾಗಿ ನೋಡಿದರೆ ಅದು ಸಮಾಜದಲ್ಲಿ ಮೇಲ್ಸ್ತರದಲ್ಲಿರಬೇಕಾದ ಸಮುದಾಯವಾಗಿದೆ. ಉತ್ತಮ ಗುಣಮಟ್ಟದ ಮಣ್ಣಿನ ಸಂಪತ್ತನ್ನು ಹುಡುಕುತ್ತಾ ಹೋಗಿ ಅದರಲ್ಲಿ ಬೆರೆತಿರುವ ಕಸ ಕಡ್ಡಿಗಳನ್ನೆಲ್ಲ ಬೇರ್ಪಡಿಸಿ ಮಣ್ಣನ್ನು ಹದಗೊಳಿಸಿ ತಯಾರಿಸಿದಂತಹ ಮಣ್ಣಿನ ಪಾತ್ರೆಯು ಕುಂಬಾರನ ಕೌಶಲ್ಯದ ಮುಖೇನ ಒಂದು ಕಲಾತ್ಮಕವಾದ ರೂಪವನ್ನು ಪಡೆಯುವುದರ ಹಿಂದೆ ಕುಂಬಾರನ ದೀರ್ಘಕಾಲದ ಪರಿಶ್ರಮವಿದೆ. ಆದರೆ ತಯಾರಿಸಿದ ಮಣ್ಣಿನ ಮಡಿಕೆಗಳೆಲ್ಲವೂ ಕೂಡ ಯಶಸ್ವಿಯಾಗಿ ಮನುಕುಲಕ್ಕೆ ವರದಾನವಾಗಿ ಬಾಳಿಕೆ ಬರುತ್ತದೆ ಎಂದು ಹೇಳಲಾಗುವುದಿಲ್ಲ. ಅದನ್ನು ಉಪಯೋಗಿಸುವ ಹಂತಕ್ಕಿಂತ ಮೊದಲೇ ಅದು ಒಡೆದು ಹೋಗಬಹುದು, ಅಥವಾ ಉಪಯೋಗಿಸುತ್ತಲೇ ದೀರ್ಘಕಾಲ ಬಾಳಿಕೆ ಬರದೆ ಒಡೆದು ಹೋಗಬಹುದು. ಆದರೂ ಈ ಮಣ್ಣಿನಿಂದ ಮಡಿಕೆ ತಯಾರಿಸುವ ನಿರಂತರವಾದ ಪ್ರಕ್ರಿಯೆಯನ್ನು ಅನಾದಿ ಕಾಲದಿಂದ ಇಂದಿನವರೆಗೂ ಬಹಳ ಕಾಳಜಿಯಿಂದ, ಆಸಕ್ತಿಯಿಂದ, ಮನುಕುಲದ ಉದ್ಧಾರದ ನೆಲೆಯಿಂದ ನಿರ್ವಹಿಸುತ್ತಾ ಬಂದಿರುವ ಕುಂಬಾರರು ನಿಜಕ್ಕೂ ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನು ಪಡೆಯಲೇಬೇಕಿತ್ತು. ಅನೇಕ ಸಹಸ್ರ ವರ್ಷಗಳನ್ನು ದಾಟಿ ಬಂದು ವರ್ತಮಾನದಲ್ಲಿ ಬಾಳುತ್ತಿರುವ ಇಂದು ನಾವು ಕುಂಬಾರ ಸಮುದಾಯದ ಉದ್ಧಾರಕ್ಕಾಗಿ ರೂಪುಗೊಂಡಿರುವ ಅನೇಕ ಸಂಘ ಸಂಸ್ಥೆಗಳನ್ನು ದೇಶದಾದ್ಯಂತ ಕಾಣುತ್ತಿದ್ದೇವೆ. ಆದರೆ ಈ ಸಂಘ ಸಂಸ್ಥೆಗಳು ಏಕಾಂಗಿಯಾಗಿ ಎಷ್ಟೇ ದುಡಿದರೂ ದೇಶದಾದ್ಯಂತ ಇರುವ ಕುಂಬಾರ ಸಮುದಾಯದ ಸರ್ವತೋಮುಖ ಬೆಳವಣಿಗೆಯಾಗುತ್ತದೆ ಎನ್ನುವ ಭರವಸೆ ಸಾಕಾರಗೊಳ್ಳುವುದು ಕಷ್ಟ ಸಾಧ್ಯ. ಆದ್ದರಿಂದ ದೇಶದಲ್ಲಿರುವ ಎಲ್ಲ ಕುಂಬಾರ ಸಮುದಾಯಗಳು ಮತ್ತು ಕುಂಬಾರ ಸಮುದಾಯದ ಏಳ್ಗೆಗಾಗಿ ಶ್ರಮಿಸುತ್ತಿರುವ ಎಲ್ಲ ಸಂಘ ಸಂಸ್ಥೆಗಳು ಒಗ್ಗಟ್ಟಾಗಿ ಏಕರೂಪ ಏಕೋ ಮನಸ್ಸಿನಿಂದ ಈ ಸಮುದಾಯದ ಉದ್ಧಾರಕ್ಕಾಗಿ ಶ್ರಮಿಸುವ ಅಗತ್ಯವಿದೆ.
ಮತ್ತು ಸಮುದಾಯದ ಎಲ್ಲ ಸದಸ್ಯರು ಕೂಡ ಈ ಸಂಘ ಸಂಸ್ಥೆಗಳ ಉದ್ದೇಶದ ಜೊತೆಗೆ ಕೈಜೋಡಿಸಬೇಕಾದ ಅಗತ್ಯವೂ ಇದೆ. ಸಮುದಾಯವು ಶೈಕ್ಷಣಿಕವಾಗಿ ಅಭಿವೃದ್ಧಿಯಾದರೆ ಮಾತ್ರ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಅಭಿವೃದ್ಧಿಯಾಗಲು ಸಾಧ್ಯವೆಂಬುದು ವಾಸ್ತವಿಕ ಸತ್ಯ. ಅದೆಷ್ಟೋ ಕಾಲದಿಂದ ಆಕ್ಷರಿಕ ಪರಂಪರೆಯಿಂದ ವಂಚಿತವಾದ ಈ ಕುಂಬಾರ ಸಮುದಾಯವು ಇನ್ನಾದರೂ ಶಿಕ್ಷಣವನ್ನು ಪಡೆಯುವ ಮುಖೇನ ಸುದೃಢವಾದ ಸಮಾಜವನ್ನು ಕಟ್ಟುವಲ್ಲಿ, ತನ್ನ ಸಮುದಾಯವನ್ನು ಬಲಪಡಿಸುವಲ್ಲಿ ಶ್ರಮಿಸಬೇಕಾಗಿದೆ. ಇದಕ್ಕೆ ಸಾಕ್ಷಿಯಾಗಿ ಶಿಕ್ಷಣ ಪಡೆದ ಮಕ್ಕಳು ಕುಟುಂಬ ನಿರ್ವಹಣೆಗೆ ಆಧಾರವಾಗಿ ಸಮುದಾಯದ ಅಭಿವೃದ್ಧಿಗೆ ಕಾರಣರಾಗುತ್ತಿರುವುದನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಕಾಣುತ್ತಿದ್ದೇವೆ. ಆದರೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಇನ್ನೂ ಪರಿಸ್ಥಿತಿ ಬದಲಾಗಿಲ್ಲ. ಅಲ್ಲಿ ಹೆಚ್ಚಿನ ಸಹಾಯ, ಸಹಕಾರ ಮತ್ತು ಮಾರ್ಗದರ್ಶನದ ಅವಶ್ಯಕತೆ ಇದೆ. ಈ ನೆಲೆಯಲ್ಲಿಯೇ ಇಡೀ ಸಮುದಾಯದ ಮನುಕುಲವು ಒಂದಾಗುವುದರ ಜೊತೆಗೆ ತನ್ನ ಸಮುದಾಯದ ಎಲ್ಲರ ಏಳ್ಗೆಗಾಗಿ ಕೈಜೋಡಿಸುವ ಅನಿವಾರ್ಯತೆ ಇಲ್ಲಿದೆ. ಸಮುದಾಯದ ಉದ್ಧಾರಕ್ಕಾಗಿ ಸ್ಥಾಪಿತವಾದ ಪ್ರತಿಯೊಂದು ಸಂಘ ಸಂಸ್ಥೆಗಳು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಬೇಕು. ಸಮಾಲೋಚನೆ, ಸಲಹೆ, ಉಪದೇಶಗಳನ್ನು ಮಾಡುವ ಮೂಲಕ ಜನರು ದುಶ್ಚಟ ಮತ್ತು ದುರ್ವ್ಯಸನಗಳಿಗೆ ತುತ್ತಾಗದಂತೆ ಹಾಗೂ ದುಶ್ಚಟ ದುರ್ವ್ಯಸನಗಳಿಗೆ ತುತ್ತಾದವರನ್ನು ಅದರಿಂದ ಹೊರಬರುವಂತೆ ಮಾಡುವ ಪ್ರಯತ್ನಗಳು ಆಗಬೇಕಾಗಿದೆ. ದೇಶದಲ್ಲಿ ಕುಂಬಾರ ಸಮುದಾಯದ ಹಿಂದುಳಿದಿರುವಿಕೆಯನ್ನು ಪರಿಗಣಿಸಿದ ಹಲವಾರು ರಾಜ್ಯಗಳು ಕುಂಬಾರ ಜನಾಂಗವನ್ನು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ ಆದೇಶ ಹೊರಡಿಸುವ ಮೂಲಕ ಜನಾಂಗದ ವಿದ್ಯಾರ್ಥಿಗಳಿಗೆ ಮತ್ತು ಯುವಜನತೆಗೆ ಶಿಕ್ಷಣಕ್ಕೆ ಪ್ರವೇಶಾತಿ, ಉದ್ಯೋಗ ಇತ್ಯಾದಿಗಳಲ್ಲಿ ಮೀಸಲಾತಿ ದೊರಕಿಸಿಕೊಟ್ಟು ಸಹಾಯ ಮಾಡಿವೆ. ರಾಜ್ಯದಲ್ಲೂ ಸಹ ಅತಿ ಹಿಂದುಳಿದ ಕುಂಬಾರ ಜನಾಂಗವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಬಗ್ಗೆ ಸರ್ಕಾರ ಪರಿಗಣಿಸಬೇಕು. ಆರ್ಥಿಕವಾಗಿ ಹಿಂದುಳಿದಿರುವ ಕುಂಬಾರ ಸಮುದಾಯವು ರಾಜಕೀಯವಾಗಿಯೂ ಬಹಳ ಹಿಂದುಳಿದಿದೆ. ರಾಜ್ಯದಲ್ಲಿ ಕುಂಬಾರ ಸಮುದಾಯವು ದೊಡ್ಡ ಸಂಖ್ಯೆಯಲ್ಲಿದೆ. ಆದರೆ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಒಬ್ಬಿಬ್ಬರನ್ನು ಬಿಟ್ಟರೆ ಇದುವರೆಗೆ ಸಮುದಾಯಕ್ಕೆ ರಾಜ್ಯದಲ್ಲಿ ಒಂದು ಸಚಿವ ಸ್ಥಾನವಾಗಲಿ ವಿಧಾನಸಭಾ ಸದಸ್ಯತನವಾಗಲಿ ದೊರೆತಿರುವುದಿಲ್ಲ. ಕೊನೆಯ ಪಕ್ಷ ಪರಿಷತ್ತಿಗಾದರೂ ಸಮುದಾಯದವರೊಬ್ಬರನ್ನು ನಾಮನಿರ್ದೇಶನ ಮಾಡಬೇಕೆಂಬ ಬೇಡಿಕೆಯು ಈವರೆಗೆ ಈಡೇರಿರುವುದಿಲ್ಲ. ಇದರ ಜೊತೆಗೆ ಕೈಗಾರಿಕೆಗಳ ಪೈಪೋಟಿಯಿಂದಾಗಿ ಕುಂಬಾರಿಕೆಯು ಸಂಪೂರ್ಣವಾಗಿ ನಶಿಸಿ ಹೋಗುವ ಹಂತದಲ್ಲಿದೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಕುಂಬಾರಿಕೆಯು ಲಾಭದಾಯಕವಲ್ಲದ ಗುಡಿ ಕೈಗಾರಿಕೆಯಾಗಿದೆ. ಆದ್ದರಿಂದ ಈ ಕಸುಬಿನಿಂದ ಜನ ದೂರ ಸರಿಯುತ್ತಿದ್ದಾರೆ. ಕುಟುಂಬಗಳು ಸಹ ಕಷ್ಟದ ಜೀವನ ನಡೆಸುತ್ತಿದ್ದಾರೆ. ಆದ್ದರಿಂದ ಕುಂಬಾರರ ಕುಲಕಸುಬನ್ನು ಹಲೋ ಹೊರಗಡೆ ನಿಂತಿರುವ ಸಹೃದಯಿ ಪ್ರೇಕ್ಷಕರಲ್ಲಿ ನಾನು ಈ ಮೂಲಕ ಭಿನ್ನಮಿಸಿಕೊಳ್ಳುತ್ತೇನೆ. ಹೊರಗೆ ಸುಮ್ಮನೆ ನಿಂತು ನೀವು ದಣಿವು ಭರಿಸಿಕೊಳ್ಳುವುದಕ್ಕಿಂತ ಈ ವೇದಿಕೆಯ ಒಳಭಾಗಕ್ಕೆ ಬನ್ನಿ. ನಿಮ್ಮ ನಿರೀಕ್ಷೆಯನ್ನು ಕುಲಾಲ ಸಂಘ ಬೆಂಗಳೂರು ಮಾಡುತ್ತದೆ. ಕುಲಾಲ ಸಮುದಾಯದ ಅದರ್ಘ್ಯ ಪ್ರತಿಭೆ ಕುಮಾರಿ ಕೀರ್ತನ ಅವರ ಹೆಜ್ಜೆಯ ಮೋಡಿಯಲ್ಲಿ ಜಗದ್ವಂದ್ಯ ಪಾರ್ವತಿ ಪರಮೇಶ್ವರರ ಪ್ರಿಯ ಸುತ ವಿಘ್ನಗಳನ್ನು ನಿವಾರಿಸುವ ವಿನಾಯಕನ ಆರಾಧನೆಯ ಕುರಿತಾದ ಅದ್ಭುತವಾದ ಭರತನಾಟ್ಯ ನಿಮ್ಮ ಮುಂದೆ ನೋಡಿ ಆನಂದಿಸಿ. ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ರೆ ಮಾಡ್ತಾರೆ ಅಲ್ಲಿ ಡ್ಯಾನ್ಸ್ ಪ್ಲೇ ಮಾಡಿ ಆಯ್ತಾ ಜನ
ಹಲೋ ಹಲೋ. ಊಟ ಆದ ಎಲ್ಲ ಸಹೃದಯಿ ಪ್ರೇಕ್ಷಕರು ಸಭಾಂಗಣದ ಬಲಭಾಗಕ್ಕೆ ಬರಬೇಕು. ಅತ್ಯಂತ ಸುಂದರವಾದ ಭರತನಾಟ್ಯವನ್ನ ಪ್ರಸ್ತುತ ಮಾಡುವುದಕ್ಕೆ ಸಿದ್ಧವಾಗಿ ನಿಂತಿದ್ದಾರೆ. ಸಹೃದಯಿ ಪ್ರೇಕ್ಷಕರ ನಿರೀಕ್ಷೆಯಲ್ಲಿ ನಮ್ಮ ಪುಟಾಣಿ ಇದ್ದು, ದಯವಿಟ್ಟು ಊಟ ಆಗಿರುವ ಎಲ್ಲ ಸಹೃದಯಿ ಪ್ರೇಕ್ಷಕರು ಒಳಗೆ ಬಂದು ಕೂತ್ಕೊಳ್ಳಿ. ಅಲ್ಲಿ ಹೋಗಿ ಸುಮ್ಮನೆ ನೂಕು ನುಗ್ಗಲು ಮಾಡುವುದು ಬೇಡ. ಆ ಕೌಂಟರ್ ಫ್ರೀ ಆದ್ಮೇಲೆ ನಾವೆಲ್ಲ ಒಟ್ಟಿಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅನ್ನುವ ಪ್ರೀತಿಯ ಭಿನ್ನಹವನ್ನ ಮಾಡಿಕೊಳ್ತಾ मूषिक वाहन मोदक हस्त चामर कर्ण विलंबित सूत्र वामन रूप महेश्वर पुत्र दीन विनायक पाद नमस्ते मूषिक वाहन मोदक हस्त चामर कर्ण विलंबित सूत्र वामन रूप महेश्वर पुत्र दीन विनायक पाद नमस्ते दीन विनायक पाद नमस्ते सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धि भवतु मे सदा सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धि भवतु मे सदा सिद्धि भवतु मे सदा नमस्ते भगवामाये श्रीपीठे सुरपूजिते शङ्खचक्र गदाहस्ते महालक्ष्मी नमोस्तुते नमस्ते भगवामाये श्रीपीठे सुरपूजिते शङ्खचक्र गदाहस्ते महालक्ष्मी नमोस्तुते महालक्ष्मी नमोस्तुते आङ्गीकं भुवनं यस्य वाचिकं सर्ववाङ्मयम् आकारं चन्द्रताराधितम् आकारं चन्द्रताराधितं नमः सात्विकं शिवं 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 ಹಲೋ ಬಂಧುಗಳೇ, ಕುಮಾರಿ ಕೀರ್ತನ ಪುಟಾಣಿ ಪ್ರತಿಭೆ ಅದ್ಭುತವಾಗಿ ಗಣೇಶ ಸ್ತುತಿಯನ್ನ ಭರತನಾಟ್ಯದ ಮೂಲಕ ಪ್ರಸ್ತುತಪಡಿಸಿದ್ದಾಳೆ. ಪ್ರೇಕ್ಷಕರಾದ ನಾವು ಈ ಪುಟಾಣಿ ಮಕ್ಕಳನ್ನ ಪ್ರೋತ್ಸಾಹಿಸಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ.
ನೋಡುವ. ನಾವು ಇಲ್ಲಿ ಒಂದು ಪರೀಕ್ಷೆ ಮಾಡೋಣ. ನಾವಿಲ್ಲಿ ಕೂಗ್ಬೇಕು ಮತ್ತು ಚಪ್ಪಾಳೆ ತಟ್ಟಬೇಕು. ಎಲ್ಲಿವರೆಗೆ ಕೇಳಬೇಕು ಕೇಳಿದ್ರೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದವರೆಗೆ ಕೇಳಬೇಕು. ರೆಡಿನಾ? ಓಕೆ, ನಾನು ನಂಬರ್ ಕೌಂಟ್ ಮಾಡ್ತೇನೆ. 3, 2, 1 ಕಮ. ಸೂಪರ್. ಈ ಜೋಶ್ ಬೇಕು. ನಮ್ಮ ಪುಟಾಣಿ ಮಕ್ಕಳು ಕಷ್ಟಪಟ್ಟು ನೃತ್ಯವನ್ನ ಕಲಿತು ಈ ವೇದಿಕೆ ಮೇಲೆ ಬಂದು ನೃತ್ಯ ಮಾಡ್ತಾರೆ. ಆ ಮಕ್ಕಳನ್ನು ನಾವು ಪ್ರೋತ್ಸಾಹ ಮಾಡದಿದ್ರೆ ಹೇಗೆ ಹೇಳಿ? ಕುಲಾಲ ಸಮುದಾಯ ಅಂದ್ರೆ ಅದು ಪ್ರಾಮಾಣಿಕರು, ಸಜ್ಜನರು ಮತ್ತು ಸಹೃದಯಿ ವ್ಯಕ್ತಿತ್ವಕ್ಕೆ ಹೆಸರಾದವರು. ಹಾಗಾಗಿ ಊಟ ಮಾಡ್ಕೊಂಡು ಬರುವವರು ಬಹಳ ಬೇಗನೆ ಊಟ ಮಾಡ್ಕೊಂಡು ಬನ್ನಿ. ಒಂದು 5 ನಿಮಿಷದಲ್ಲಿ ಈ ಸಭಾಂಗಣ ತುಂಬಿಕೊಳ್ಳುತ್ತದೆ ಅನ್ನುವ ಭಿನ್ನಹವನ್ನ ಮಾಡಿಕೊಳ್ತಾ, ಬಂಧುಗಳೇ, ದೇವಲೋಕದ ಇಂದ್ರಾದಿ ದೇವತೆಗಳಿಗೆ ರಂಬೆ, ಊರ್ವಶಿ, ಮೇನಕೆಯರ ನೃತ್ಯವನ್ನ ನೋಡಿ ನೋಡಿ ಬೇಸರವಾದಾಗ ಭರತ ಮುನಿ ಮತ್ತು ಆತನ ಮಕ್ಕಳು ಹರಿಹರ ಬ್ರಹ್ಮರ ಮೂಲಕ 4 ವೇದಗಳಿಂದ ಶ್ರೇಷ್ಠ ಅಂಶಗಳನ್ನು ಆಯ್ದುಕೊಂಡು ಈ ಜಗತ್ತಿಗೆ ಪರಿಚಯಿಸಿದ ಒಂದು ಅದ್ಭುತವಾದ ನೃತ್ಯ ಪ್ರಕಾರ ಅದು ಭರತನಾಟ್ಯ. ಇದೀಗ ಇನ್ನೊಂದು ನಮ್ಮೆಲ್ಲರ ಆರಾಧ್ಯ ಮಾತೆಯಾದ ಶ್ರೀದೇವಿಯನ್ನು ಆರಾಧಿಸುವ ಅದ್ಭುತವಾದ ಶ್ರೀದೇವಿ ಸ್ತುತಿಯ ಭರತನಾಟ್ಯ ಪ್ರಸ್ತುತಿಗಾಗಿ ವೇದಿಕೆ ಮೇಲೆ ಬರುವವರಿದ್ದಾರೆ. ಕುಲಾಲ ಸಮುದಾಯದ ಇನ್ನೋರ್ವ ಅದ್ಭುತ ಪ್ರತಿಭೆ ಪುಟ್ಟ ಬಾಲೆ ಕುಮಾರಿ ಯತಿಕಾ ಅವರಿಗೆ ನಿಮ್ಮ ಕಡೆಯಿಂದ ಹರಿದು ಬರಲಿ ಗಟ್ಟಿ ಚಪ್ಪಾಳೆಯ ದೊಡ್ಡ ಪ್ರೋತ್ಸಾಹ. नंदिनी नंदित मेदिनी विश्वविनोदिनी नंदनुते गिरिवर विंध्य शिरोधिनी वासिनी विष्णु विलासिनी जिष्णुनुते भगवती देशिति खंड कुटुंबिनी भूरि कुटुंबिनी भूरि कृते जय जय हे महिषासुरमर्दिनी संज्ञकवर्दिनी शैलसुते सुरवरवर्षिणि दुर्धरधर्षिणि दुर्मुखवर्षिणि वर्षरते भुवनपोषिणि शङ्करतोषिणि कल्मषपोषिणि घोषरते धनुजनिरोषिणि दिविसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि संज्ञकवर्दिनि शैलसुते श्रीजगदम्ब मदम्ब मदम्ब मदं प्रियवासिनि वासरते शिखरि शिरोमणि पुङ्गहिमालय शृङ्गनिजालय मध्यगते मधुमधुरे मधुकैटभगञ्जिनि कैटभगञ्जिनि सासरते जय जय हे महिषासुरमर्दिनि संज्ञकवर्दिनि शैलसुते ಹಲೋ. ಪುಟ್ಟ ಬಾಲೆ ಅದ್ಭುತವಾಗಿ ನೃತ್ಯವನ್ನ ಮಾಡಿದ್ದಾಳೆ. ಅವಳಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸಿಕೊಳ್ತಾ, ಬಂಧುಗಳೇ, ನಮ್ಮ ಸಾಂಸ್ಕೃತಿಕ ವೈಭವ ಮೆಲ್ಲಗೆ ಕಳೆಗಟ್ಟುತ್ತಿದೆ. ಕರಾವಳಿ ಕರ್ನಾಟಕದ ಮೂಲೆ ಮೂಲೆಯಿಂದ ಹಲವಾರು ಜನ ಅದ್ಭುತ ಕುಲಾಲ ಪ್ರತಿಭೆಗಳು ನಮ್ಮನ್ನು ಒಗ್ಗೂಡಿದ್ದಾರೆ. ಒಂದಕ್ಕಿಂತ ಒಂದು ಅದ್ಭುತ ಎನಿಸುವ ನೃತ್ಯ ವೈಭವ ಈ ಭವ್ಯವಾದ ವೇದಿಕೆಯಲ್ಲಿ ನಡೀತದೆ. ಬಂಧುಗಳೇ, ಬೈಂದೂರು ತಾಲೂಕಿನ ಮೆಟ್ಟಿನಹೊಳೆ ಎನ್ನುವಂತಹ ಒಂದು ಪುಟ್ಟ ಊರಿಗೆ ನೀವು ಹೋದ್ರೆ ನಿಮ್ಗೊಮ್ಮೆ ಆಶ್ಚರ್ಯ ಆಗತ್ತೆ. ಯಾಕೆ ಅಂದ್ರೆ ಮೆಟ್ಟಿನಹೊಳೆ ಅನ್ನುವಂತಹ ಪುಟ್ಟ ಊರು ಸುಮಾರು ಕುಲಾಲ ಸಮುದಾಯದ ಮನೆಗಳಿರುವಂತಹ ಒಂದು ಅದ್ಭುತವಾದ ಊರು. ಕುಂದಾಪುರದ ಕುಲಾಲ ಸಮುದಾಯದ ಕಾಶಿ ಯಾವುದು ಕೇಳಿದ್ರೆ ಅದು ಮೆಟ್ಟಿನಹೊಳೆ ಅನ್ನುವಂತಹ ಮಾತಿದೆ. ಇಂತಹ ಮೆಟ್ಟಿನಹೊಳೆ ಪರಿಸರದಲ್ಲಿ ಹುಟ್ಟಿ ತನ್ನ ಅದ್ಭುತವಾದ ಕಂಠ ಮಾಧುರ್ಯದ ಮೂಲಕ ಕರಾವಳಿ ಕರ್ನಾಟಕದ ಸರ್ವಶ್ರೇಷ್ಠ ಗಾಯಕಿಯಾಗಿ ರೂಪಿತಗೊಂಡಿರುವ ಕುಲಾಲ ಸಮುದಾಯದ ಅದ್ಭುತವಾದ ಪ್ರತಿಭೆ ಈ ವೇದಿಕೆ ಮಾತ್ರವಲ್ಲ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ನೂರಾರು ವೇದಿಕೆಗಳಲ್ಲಿ ದಿನನಿತ್ಯವೂ ಹಾಡುವ ಕುಲಾಲ ಸಮುದಾಯದ ಗಾನ ಕೋಗಿಲೆ ಎಂದೇ ಬಿರುದಾಂಕಿತೆಯಾಗಿರುವ ವಿಜಯಲಕ್ಷ್ಮಿ ಮೆಟ್ಟಿನಹೊಳೆ ಅವರ ಅದ್ಭುತವಾದ ಕಂಠಸಿರಿಯಲ್ಲಿ ಒಂದು ಸುಂದರವಾದ ಭಾವಗೀತೆಯನ್ನ ನೀವು ಕೇಳಿ. ಅವರ ಪರಿಚಯವನ್ನ ಮತ್ತೆ ನಾನು ವಿಸ್ತಾರವಾಗಿ
ಕೊಡ್ತೇನೆ. ಅವರ ಅದ್ಭುತವಾದ ಕಂಠ ಮಾಧುರ್ಯ ಹೇಗಿದೆ ಅನ್ನೋದನ್ನ ನೀವೇ ಕೇಳಿ. ಗಟ್ಟಿ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಸ್ವಾಗತಿಸಿ. ವಿಜಯಲಕ್ಷ್ಮಿ ಆನ್ ದ ಸ್ಟೇಜ್ ಪ್ಲೀಸ್. Hello, taste her. ಮಾಡಿ. Hello, taste her. Hello, taste her. Hello, check her. Hello, check her. Hello, taste her. Hello. Hari
ಪಲ್ಲವಿ ಅವರ ಅದ್ಭುತವಾದ ಧ್ವನಿಯಲ್ಲಿ ಮೂಡಿಬಂದಂತಹ ಹಾಡನ್ನ ಅಷ್ಟೇ ಸುಂದರವಾಗಿ ವಿಜಯಲಕ್ಷ್ಮಿ ಮೆಟ್ಟಿನವಳೆ ಪ್ರಸ್ತುತಪಡಿಸಿದ್ದಾರೆ. ಅವರಿಗೆ ಒಂದು ಗಟ್ಟಿ ಚಪ್ಪಾಳೆಯ ಕೃತಜ್ಞತೆಗಳನ್ನು ನಾವು ಅರ್ಪಿಸಿಕೊಳ್ಳೋಣ. ಬಂಧುಗಳೇ, ಕರಾವಳಿ ಕರ್ನಾಟಕದ ಮೂಲದಿಂದ ಬಂದಿರುವ ನಮಗೆಲ್ಲರಿಗೂ ಯಕ್ಷಗಾನದ ಚಂಡೆ ಕೇಳಿದ್ರೆ, ಯಕ್ಷಗಾನದ ಹಾಡು ಕೇಳಿದ್ರೆ ಎಷ್ಟು ಖುಷಿ ಆಗ್ತದೆ ಹೇಳಿ. ಇಂತಹ ಅದ್ಭುತವಾದ ವೇದಿಕೆಯಲ್ಲಿ ಅಂತಹ ಅಪರೂಪದ ಯಕ್ಷಗಾನೀಯ ನೃತ್ಯ ಪ್ರಸ್ತುತಿಗಾಗಿ ಇದೀಗ ವೇದಿಕೆ ಮೇಲೆ ಬರುವವರಿದ್ದಾರೆ. ಕುಲಾಲ ಸಮುದಾಯದ ಅಪೂರ್ವ ಪ್ರತಿಭೆಗಳಾದ ರವಿ ಕುಲಾಲ್ ಮತ್ತು ಕುಮಾರಿ ಧೃತಿ ಅಮ್ಮೆಂಬಳ ಅವರ ಹೆಜ್ಜೆಯ ಮೋಡಿಯಲ್ಲಿ ಅದ್ಭುತವಾದ ಯಕ್ಷ ಗಾನ ನಾಟ್ಯ ವೈಭವ ಕಂಸವಧೆ, ಬಡಗು ಮತ್ತು ತೆಂಕುತಿಟ್ಟು ಎರಡು ತಿಟ್ಟುಗಳ ಮಿಶ್ರಣದಲ್ಲಿ ಮೂಡಿಬರುವ ಈ ಅದ್ಭುತವಾದ ಯಕ್ಷಗಾನ ನೃತ್ಯ ವೈಭವದ ಕಲಾವಿದರಿಗೆ ನಿಮ್ಮ ಕಡೆಯಿಂದ ಹರಿದು ಬರಲಿ ಗಟ್ಟಿ ಚಪ್ಪಾಳೆಯ ದೊಡ್ಡ ಅಭಿನಂದನೆ. ಮಾವ ಅಳಿಯನಲ್ಲವೇ ಒಲಿದು ಕರೆಸಿ ಕೊಲುವೆ ಏಕೆ ತಿಳಿಯ ಬೇಡವೇ ಅಳಿಯ ಅಲ್ಲವೇ ನಿನಗೆ ತಿಳಿಯ ಬೇಡವೇ ಮರೆತು ನಿಲ್ಲುವೆ ಏಕೆ ಮಾವ ಅಳಿಯನಲ್ಲ ಒಲಿದು ಕರೆಸಿ ಕೊಲುವೆ
ಬಂಧುಗಳೇ, ಹೇಗಿತ್ತು ಕೃಷ್ಣ ಬಲರಾಮರ ಡ್ಯಾನ್ಸ್? ಸೂಪರ್. ಬಂಧುಗಳೇ, ರವಿ ಕುಲಾಲ್, ಧೃತಿ ಅಮ್ಮೆಂಬಳ ಮತ್ತು ಇನ್ನೋರ್ವ ಅದ್ಭುತ ಪ್ರತಿಭೆ ಗೌತಮ್, ಈ ಮೂವರು ಅತ್ಯಂತ ಅದ್ಭುತವಾಗಿ ಯಕ್ಷಗಾನಿಯ ನೃತ್ಯವನ್ನು ಮಾಡಿದ್ದಾರೆ. ಅವರಿಗೆ ನೀವು ತಟ್ಟಬೇಕು ಒಂದು ಗಟ್ಟಿ ಚಪ್ಪಾಳೆ. ಸೂಪರ್. ಬಂಧುಗಳೇ, ನಾವೆಲ್ಲ ತುಳುನಾಡಿನ ಪರಂಪರೆಯಿಂದ ಬಂದವರು. ಸತ್ಯ ಧರ್ಮಗಳ ತಳಹದಿಯಲ್ಲಿ ಬಾಳಿದ ಕೋಟಿ ಚೆನ್ನಯ್ಯರೆನ್ನುವ ವೀರ ಪುರುಷರ ಕರ್ಮಭೂಮಿ, ಮುದ್ದಣ, ಕಾರಂತ, ವೈದೇಹಿ, ಅಡಿಗರೆಂಬ ಸಾಲು ಸಾಲು ಕವಿಪುಂಗವರ ಹುಟ್ಟೂರು. ನಾಗರಾಧನೆ, ಭೂತರಾಧನೆಯಂತಹ ವಿಶಿಷ್ಟಾತಿ ವಿಶಿಷ್ಟ ಆರಾಧನಾ ಪ್ರಕಾರಗಳ ಪುಣ್ಯತಮ ನೆಲೆವೀಡು. ಅದು ನಮ್ಮ ಹೆಮ್ಮೆಯ ಈಗ ತಗೊಳ್ಳಿ.
ಹಲ್ ಚಿಕ್ ಚಿಕ್ ಹಲ್ ಹಲ್ ಚಿಕ್ ಹಲ್ ಚಿಕ್ ಧನ್ಯವಾದಗಳು.
ಎಲ್ಲ ಒಮ್ಮೆ ಗಟ್ಟಿಯಾಗಿ ಕೂಗಿ ಪ್ಲೀಸ್. ಇದು ಸಾಕಾಗ್ಲಿಲ್ಲ ಮರ್ರೆ. ಊಟ ಆಗಿದೆ ಎಲ್ರದ್ದು? ಓಕೆ, ನಾನು ನಂಬರ್ ಕೌಂಟ್ ಡೌನ್ ಮಾಡ್ತೇನೆ. ಚಪ್ಪಾಳೆ ಹೊಡೆಯೋರು ಚಪ್ಪಾಳೆ ಹೊಡಿಬಹುದು, ಕೂಗುವವರು ಕೂಗಬಹುದು. ನಾವು ಇಲ್ಲಿ ಕೂಗಿದ್ದು ಮೆಜೆಸ್ಟಿಕ್ ಬಸ್ ಸ್ಟಾಪ್ ಅಂತ ಕೇಳಬೇಕು. ಓಕೆ, 3, 2, 1 ಕಮಾನ್. ಸೂಪರ್. ಈ ಜೋಶ್ ನಮ್ಮ ಪ್ರಸ್ತುತಿಗಾಗಿ ವೇದಿಕೆ ಮೇಲೆ ಬರುವ ನಮ್ಮ ಸಮುದಾಯದ ಹೆಮ್ಮೆಯ ಕಲಾವಿದರು ಯಾರೆಂದರೆ ರಾಘವೇಂದ್ರ, ಸುಬ್ರಹ್ಮಣ್ಯ, ಭರತ್, ವೆಂಕಟೇಶ್, ಸುರೇಶ್ ಕುಲಾಲ್ ಹಿಲಿಯಾಣ, ಜೀವನ್, ಭುವನ, ಪೂಜಿತಾ, ಮಮತಾ, ದೀಪ್ತಿ, ಧನ್ಯ, ಸುಷ್ಮಾ ಮತ್ತು ದೀಪಾ ಅವರ ಹೆಜ್ಜೆಯ ನುಡಿಯಲ್ಲಿ ಕನ್ನಡ ನುಡಿ ಆರಾಧನೆಯ ಕುರಿತಾದ ಬ್ಯೂಟಿಫುಲ್ ಆದ ಡ್ಯಾನ್ಸ್ ನಿಮ್ಗಾಗಿ ನಿಮ್ಮ ಕಡೆಯಿಂದ ಹರಿದು ಬರಲಿ. ಗಟ್ಟಿ ಚಪ್ಪಾಳೆಯ ದೊಡ್ಡ ಪ್ರೋತ್ಸಾಹ. ಲೈಟ್ಸ್ ಆಫ್. ಅವ್ವ ಕಣ್ಣು ನಮ್ ಜೀವ ಕಣ್ಣು, ನಮ್ಮ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ಮ ಕರ್ಮ ಕಣ್ಣು, ಸಿಂಹ ಕಣ್ಣು ಪ್ರಾಣ ಕೊಡುಕು. ಇನ್ನೆಲ್ಲ ಚೆಲ್ಲ ನಾಡು ನುಡಿಗೆ, ಇನ್ನೆಲ್ಲ ಚೆಲ್ಲ ನಾಡು ನುಡಿಗೆ. ನಮ್ಮ ಅಪ್ಪ ಕಣ್ಣು ನಮ್ಮ ಜೀವ ಕಣ್ಣು, ದೈವ ಕಣ್ಣು ನಮ್ಮ ಕರ್ಮ ಕಣ್ಣು. ಮೈಸೂರ ಮಲ್ಲಿಗೆ ಕಂಬಲ್ಲಿ ಕೊಡಗಿನ ಕಾಡಿನ ಇಬ್ಬರಲ್ಲಿ ಜೇನು ಆಶೇನು ಪ್ರೀತಿ ಸುರಿಸೋ ಚಿಲುಮೆನು. ಮಲ್ನಾಡ ಒಕ್ಕರೆ ನಡುವಲ್ಲಿ ಕನ್ನಡ, ಮಂಡ್ಯದ ಸಕ್ಕರೆ ಸವಿಯಲ್ಲಿ ಕನ್ನಡ, ನಮ್ಮ ನುಡಿಯೇ ಚಂದ. ದೈವ ಕಣ್ಣು ನಮ್ಮ ಗರ್ವ ಕಣ್ಣು, ಸಿಂಹ ಕಣ್ಣು ಪ್ರಾಣ ಕೊಡುತ್ತೆ. ಈಗ ರಾಜರ ನಾಡು ನುಡಿಗೆ, ಈಗ ಲಜ್ಜಲ ನಾಡು ನುಡಿಗೆ. ಹುಟ್ಟಿದರೆ ಕನ್ನಡ ನಾಡಲು ಹೋಗಬೇಕು, ಬೆಟ್ಟಿದರೆ ಕನ್ನಡ ಮುನ್ನಡೆಬೇಕು. ಬಂಡಿ ವಿಧಿಯೋಡಿಸುವ ಬಂಡಿ, ಬಂಡಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹೋಗಬೇಕು, ಬೆಟ್ಟಿದರೆ ಕನ್ನಡ ಮುನ್ನಡೆಬೇಕು. ಹುಟ್ಟಿದರೆ ಕನ್ನಡ ನಾಡು ಬೇಕು, ಬಿಟ್ಟಿದರೆ ಕನ್ನಡ ಬಂಡಿ, ಇದು ವಿಧಿಯೋಡಿಸುವ ಬಂಡಿ, ಬಂಡಿ ವಿಧಿ ಗುರಿ ತೋರಿಸುವ ಬಂಡಿ. ಹಲೋ ಹಲೋ. ಈ ಎಲ್ಲ ಕಲಾವಿದರು ನೃತ್ಯ ಕಲಾವಿದರಲ್ಲ. ಈ ಕಾರ್ಯಕ್ರಮಕ್ಕಾಗಿ ನೃತ್ಯವನ್ನ ಅವರು ಕಲಿತು ಮಾಡಿದ್ದು. ಎಷ್ಟೊಂದು ಸುಂದರವಾಗಿ ನೃತ್ಯ ಮಾಡಿದ್ದಾರೆ. ಈ ಅದ್ಭುತ ಕಲಾವಿದರಿಗೆ ಒಂದು ಗಟ್ಟಿ ಚಪ್ಪಾಳೆಯ ಅಭಿನಂದನೆಯನ್ನು ನಾವು ಸಲ್ಲಿಸೋಣ. ಬಂಧುಗಳೇ, ಇದೀಗ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಭಾರತೀಯ ಚಿತ್ರರಂಗದಲ್ಲಿ ಇತಿಹಾಸವನ್ನ ನಿರ್ಮಿಸಿದ ಒಂದು ಅದ್ಭುತವಾದ ಚಿತ್ರ, ರಿಷಬ್ ಶೆಟ್ಟಿ ನಿರ್ದೇಶನ ಮತ್ತು ಪ್ರಧಾನ ನಾಯಕ ನಟನಾಗಿ ಅಭಿನಯಿಸಿದ ಒಂದು ಅದ್ಭುತ ಫಿಲ್ಮ್ ಯಾವ್ದು ಹೇಳಿ?
ಸೂಪರ್. ಈ ಕಾಂತಾರ ಸಿನಿಮಾದ ವರಾಹ ರೂಪಂ ಎನ್ನುವಂತಹ ಅದ್ಭುತವಾದ ಹಾಡಿಗೆ ಸುಂದರವಾಗಿ ನೃತ್ಯವನ್ನು ಮಾಡಲು ವೇದಿಕೆ ಮೇಲೆ ಬರುವ ಕುಲಾಲ ಸಮುದಾಯದ ಅದ್ಭುತ ಪ್ರತಿಭೆಗಳು ಯಾರೆಂದರೆ ಶ್ರೀಮತಿ ವಿನಯ ದಿವಾಕರ್, ಶ್ರೀಮತಿ ಶ್ರುತಿ ಮಧು ಕಿರಣ್, ಶ್ರೀಮತಿ ಮಧುಶ್ರೀ ಚೇತನ್, ಕುಮಾರಿ ದೀಕ್ಷಾ ಎಚ್ ಕುಲಾಲ್, ತನಿಷಾ ಎಚ್ ಕುಲಾಲ್, ತ್ರಿಶಾಲಿ ಹಿಮಾಕರ ಬಂಜನ್, ಪ್ರೇರಣಾ ಆಶಾ ಆನಂದ. ವರಹ ರೂಪಂ ಎನ್ನುವ ಅದ್ಭುತವಾದ ನೃತ್ಯವನ್ನು ಮಾಡಲು ವೇದಿಕೆ ಮೇಲೆ ಬಂದಿರುವ ನಮ್ಮ ಕಲಾವಿದರಿಗೆ ನಿಮ್ಮ ಕಡೆಯಿಂದ ಹರಿದು ಬರಲಿ. ಹಲೋ ಬಂಧುಗಳೇ, ಕುಲಾಲ ಸಂಘ ಬೆಂಗಳೂರಿನ ಮಹಿಳಾ ಘಟಕದ ಸದಸ್ಯರಿವರು, ಇವರಿಗೊಂದು ಗಟ್ಟಿ ಚಪ್ಪಾಳಿಯ ಅಭಿನಂದನೆಯನ್ನು ನಾವು ಸಲ್ಲಿಸೋಣ. ಬ್ಯೂಟಿಫುಲ್ ಆದ ಡ್ಯಾನ್ಸ್, ಅದ್ಭುತವಾದ ನೃತ್ಯ. ಭರತನಾಟ್ಯ ವಿದೂಷಿ ಸ್ಮಿತಾ ಪ್ರಕಾಶ್ ಅವರು ಈ ನೃತ್ಯದ ಕೋರಿಯೋಗ್ರಫಿಯನ್ನು ಮಾಡಿದವರು. ಅವರನ್ನ ವೇದಿಕೆ ಮೇಲೆ ಬರುವಂತೆ ಭಿನ್ನವಿಸಿಕೊಳ್ಳುತ್ತೇನೆ.
ವಿದುಷಿ ಸ್ಮಿತಾ ಪ್ರಕಾಶ್ ಅವರು ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಶ್ರೀ ಮಾರಿಕಾಮ ನೃತ್ಯ ಕಲಾ ಕೇಂದ್ರದ ವಿದುಷಿ ಸ್ಮಿತಾ ಪ್ರಕಾಶ್ ರವರು ಕಲಾತ್ಮಕ ನಿರ್ದೇಶಕಿ. ಇವರಿಗೆ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಅನಸೂಯ ಕೃಷ್ಣಪ್ಪನವರು ಸನ್ಮಾನ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಇವರು ಭರತನಾಟ್ಯ, ಕೂಚುಪುಡಿ ಮತ್ತು ಕಥಕ್ ನೃತ್ಯ ಸಂಯೋಜಕಿಯಾಗಿದ್ದು ಹಲವಾರು ಪ್ರದರ್ಶನಗಳನ್ನು ನೀಡಿದ್ದಾರೆ. 2005 ಮತ್ತು 2006ರಲ್ಲಿ ಇವರು ಚಿನ್ನದ ಪದಕವನ್ನು ತನ್ನದಾಗಿಸಿಕೊಂಡಿದ್ದಾರೆ. ಕಥಕ್ನಲ್ಲಿ ಇವರು ಡಿಪ್ಲೊಮಾವನ್ನು ಸಹ ಮಾಡಿದ್ದಾರೆ. ಅಷ್ಟಲ್ಲದೆ 2022 ಮಿಸ್ಸಸ್ ಇಂಡಿಯಾ ಕರ್ನಾಟಕ ಇದರ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ. ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಮಹಿಳಾ ಸದಸ್ಯರಿಗೆ ನೃತ್ಯ ಸಂಯೋಜನೆ ಮಾಡಿದ್ದಕ್ಕೆ ಕುಲಾಲ ಸಂಘ ಬೆಂಗಳೂರು ಇದರ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಅದ್ಭುತವಾದ ನೃತ್ಯ. ಇದೀಗ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಬಂಧುಗಳೇ, ಕುಮಾರಿ ಸುಹಾನಿ ಎಸ್ ಜನ್ನಾಡಿ ಅವರ ಅದ್ಭುತವಾದ ಹೆಜ್ಜೆಯ ಮೋಡಿಯಲ್ಲಿ ಸೆಮಿ ಕ್ಲಾಸಿಕಲ್ ಡ್ಯಾನ್ಸ್ ನಿಮಗಾಗಿ. ಹೇಳಲೇಬೇಕಾದ ವಿಚಾರ ಅಂದ್ರೆ, ನಮ್ಮ ಕುಲಾಲ ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಕುಲಾಲ್ ಜನ್ನಾಡಿ ಅವರ ಪ್ರೀತಿಯ ಮಗಳು ಕುಮಾರಿ ಸುಹಾನಿ ಎಸ್ ಜನ್ನಾಡಿ ಎನ್ನುವುದು ವಿಶೇಷ. ನಮ್ಮ ಪ್ರೀತಿಯ ಹುಡುಗಿ ಕುಮಾರಿ ಸುಹಾನಿ ಎಸ್ ಜನ್ನಾಡಿ ಅವರಿಗೆ ನಿಮ್ಮ ಕಡೆಯಿಂದ ಹರಿದು ಬರಲಿ ಗಟ್ಟಿ ಚಪ್ಪಾಳೆಯ ದೊಡ್ಡ ಪ್ರೋತ್ಸಾಹ. ಅಂಚಾದೆ ನಾನಂತ ಪೊರ್ತು ತುಳುಟ್ಟು ಪಾತಿರ್ಗ ಆವದೆ ಆಹಾ ಅಡ್ಡಂದಿಗೆಲ್ಲಿ ನುರಣಗ ಗುಂಡು ಕಲ್ಲು ಪೊಡಿ ಅನಗ ಪೆತ್ತ ಕೈಕೊಂಡಿ ಸೈಯುಂಗುಳೆ ಅನಗ ಗರ್ಭವತಿ ಪೊಣ್ಣನ ಗರ್ಭ ಒಡೆಯದಗ
ಸತ್ಯತ್ತಿನಾಯಿ ಇವತ್ತದು ಬಾಯಿತ್ತಿನಾಯಿ ಬೆಳಗಿನಾಗ ಗಟ್ಟೊಡು ಸಿರುಮುಡಿ ಸಮುದ್ರಡು ಸಿರಿಪಾದ ಆಣ ಕರೆದು ಪೊಣ್ಣ ನೆರಿಬುಟ್ಟ ನಾಲ ಕಾರ ನಡೆದು ರಡ್ಡ ಕಾರ ನರಮಾನಿ ಮುಟ್ಟ ಮಾತೆರೆಲ್ಲ ತನ್ನ ಮೋಹದ ಮಟ್ಟೆಲ್ಲಿ ಪಾರೊಂದು ಅಮೃತದ ಸಿರಿಮೆರನು ಬರ್ಪಾದು ನಮಕ್ ನೂಲುದಾತ ನುಗ್ಗತೆ ಬಾರೆದಾತ ಕೋರೆ ಬರಂದಿಲಕ ನಮ್ಮನ್ನು ಕಾತೊಂದು ಪುನಃ ನಮ್ಮ ತುಳುನಾಡದ ಮಾತಾ ದೈವ ದೇವರನ್ನ ಪಾದ ಗಡ್ಡ ಬುರುಂದು ಇಲಿತ ಈ ಕಾರ್ಯಕ್ರಮಕ್ಕೆ ನಿಕ್ಲೇನ್ ಮಾತೆರನ್ನ ಮೋಕೆಡೆದುಕೊಳ್ವೆ ತುಳುನಾಡದ ಸಂಸ್ಕೃತಿ ಪಂಡ ಇನಿ ಮುಗಿಯುವನವತ್ತು ಇತ್ತೆಯನ್ನು ಪನಿಯರ ಕೊಲ್ಲಂಡ ಇತ್ತೆಯನ್ನು ಸುರುಮಲ್ದೆಡಲ ಬೈಯದಲ್ಲೇ ಮುಗಿನವತ್ತು ಅಂಚಿನ ತುಳುನಾಡದ ಸಂಸ್ಕೃತಿನ ನಮ್ಮ ಕೂಟದ ಸಭೆಯ ಗೇತ ಪೊರ್ಲೋಡು ತೋರಿಸ್ಕೊಳ್ಳೋದಕ್ಕ ನಿಖಲ ತಾಟಿದ ಸೌಂಡ್ ಮಾತ್ರ ಮುಂತರ ಬಲ್ಲಿ ಆವು ಒಂಜಿ ಲೈಟ್ ಆಫ್ ಅಲ್ವಾ ಲೈಟ್ ಆಫ್ ಪೊರ್ಲಗಂಡ ನೃತ್ಯ ಮಾಡ್ದಿನಗಳಿಗೆ ಜೋರಾದ ತಾಟಿ ಬಡಿದು ಅಂಚನೆ ಪಚ್ಚ ಪಜರದ ಐಸರಡು ಮೈ ನೆತ್ತಿನ ತೂವಪ್ಪನ ಮಟ್ಟೆಂಡು ನಮ್ಮ ಪೆಟ್ಟೆ ಕೋಲಿದ ಹೊಟ್ಟೆ ಕೋಲಿದ ಲತ್ತ ಬಿಮ್ಮದ ಬೆಚ್ಚ ನಿರ್ತಿದ ಪೊಡಿ ಜೋಕಲು ಕಂಡದ ಬಾಕಿ ಮಾರಿಡು ನಲಿಪುನ ಪೊರ್ಲನು ತುಲೆ
ಗೊಬ್ಬುನು ಬಾಕ್ಯಾಡೆ ಗಂಗುಗ ತೆಂಬೇದ ಬಾಕ್ಯಾಡೆ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾಡೆ ಗೊಬ್ಬುಗ ಮನದಾನಿ ಭಾಗ್ಯದ ದಿನದಾನಿ ಅರ್ಬುದ ಮನದಾನಿ ಭಾಗ್ಯದ ದಿನದಾನಿ ಜವನೇರೆ ಕೈಗೊಂಡು ಮಲ್ಲ ಮಲ್ಲ ಕಟ್ಟದ ಕೂರಿ ಜವನೇರೆ ಕೈಗೊಂಡು ಮಲ್ಲ ಮಲ್ಲ ಕಟ್ಟದ ಕೂರಿ ಉರಿಯ ಕೊಂಗೆ ಮೈತೆ ಕತ್ತೆದು ಸೈತೆ ಉರಿಯ ಕೊಂಗೆ ಮೈತೆ ಕತ್ತೆದು ಸೈತೆ ಕೋರಿ ಮುಟ್ಟು ಕೊಡ್ಲು ಕೂಲೆ ಜವನರ್ನ ಮೇದು ಕೂಲೆ ಕೋರಿ ಮುಟ್ಟು ಕೊಡ್ಲು ಕೂಲೆ ಜವನರ್ನ ಮೇದು ಕೂಲೆ ತೆಂಬೇದ ಬಾಕ್ಯಾಡೆ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾಡೆ ಗೊಬ್ಬುಗ ಸಕ್ಕೇರಲಿ ಪುನಃ ಗಾನಕೇರಲಿ ಬೋಲು ಪುನಃ ಸಕ್ಕೇರಲಿ ಪುನಃ ಗಾನಕೇರಲಿ ಹಿರಿಯೇರಿ ಮೌತಿ ಕಟ್ಟಿ ಮರಪೂನು ಹೊಚ್ಚಿಯೇ ಹಿರಿಯೇರಿ ಮೌತಿ ಕಟ್ಟಿ ಮರಪೂನು ಹೊಚ್ಚಿಯೇ ತೆಂಬೇದ ಬಾಕ್ಯಾಡೆ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾಡೆ ಗೊಬ್ಬುಗ ತೆಂಬೇದ ಬಾಕ್ಯಾಡೆ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾಡೆ ಗೊಬ್ಬುಗ ಆರೈದ ತಂಗಾಯಿ ಬಜ್ಜೈದ ಗೊಬ್ಬುಗೆ ಆರೈದ ತಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಬೇದ ಗೊಬ್ಬುನು ಬಾಕ್ಯಾಡೆ ಗಂಗುಗ ನಮ್ಮ ಚೆಂಬೇದ ಗೊಬ್ಬುನು ಬಾಕ್ಯಾಡೆ ಗಂಗುಗ ತೆಂಬೇದ ಬಾಕ್ಯಾಡೆ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾಡೆ ಗೊಬ್ಬುಗ ಜೋಕುಲು ದಾದ ಮಾತಾಡಲ್ಲ ಪೂರ್ಣಿಗೆ ಅನ್ಸಾದು ಜೋರಾದ ತಾಟಿ ಪಡೆದು ಇತರ ನಲಿಕೆ ಮಧ್ಯದ ಜೋಕುಲಿಗೆ ಪ್ರೋತ್ಸಾಹ ಕೊರ್ಕ ಅಂಚನೆ ನನಗೊಂದು ತುಳುನಾಡ್ದ ಅಮರ ವೀರರು ಕೋಟಿ ಚೆನ್ನೀರು ನಿಖಲ ತುಂಬತ್ತ ಬರಂದಿಲ್ಲರು ಎಲ್ಲೆಡೆ ಬತ್ತಿನ ಕೋಟಿ ಚೆನ್ನೀರು ಕಿನ್ನಿದಾರು ಎಂಚ ಅಲ್ಲ ಮೋಕಿನ ತುಜುಪವಲು ಪಂಪಿನ ತೂಕ ಜೋರಾದ ತಾಟಿ ಪಡೆದು ಕೋಟಿ ಚೆನ್ನೀರಳಿ ಈ ಮತ್ತರಿಗೆ ಮುಗಿದುಕೊಳ್ಳೆ மண்ணு நெருக்க பெண்ணர் கழிப்புல எட்ட கம்மனுக்கு தயார் பண்ணுறேன் ಮಲ್ಲ
ತುಳುನಾಡದ ಕಾರ್ಮಿಕರ ಬೀರರು ಕೋಟಿ ಸೇನೆಯರು ಜೋರಾದ ತಾಟಿಬೊಟ್ಗ ಆಗ್ಲಿಗೆ ಅಂಚನೆ ಗಾನ ನಾಟ್ಯ ತಾಳ ಭಾವ ದಿಂಜಿದು ಉರ್ಕಾರನ ತುಳುನಾಡದ ಆನಕಳೆ ಯಕ್ಷಗಾನ ಈತನಿಗಳದನು ತುಳುನಾಡದ ಆಣಕಲೆ ಮಲ್ತಿನ ನಮ್ಮ ಕೂಡದ ಜವನಿಗೆ ಜೋರಾದ ತಾಟಿ ಬೊಟ್ಟುಗ ಅಂಚನೆ ನಮ್ಮ ತುಳುನಾಡದ ಗೀರ್ತೆಯರ್ಲು ಮಂಜಟ್ಟಿ ಮಿತಾರ್ನ ಪೋರ್ಲದ ಜೋರಾದ ತಾಟಿ ಬೊಟ್ಟದು ಇಲ್ಲಿದ ಈ ಮತ್ತರ್ಬಿಗೆ ತುಳುನಾಡದ ಕಮಲದ ಎರುಕಲೇನು ಎದುಕಲೇ ಅಲಬುಡಿಯರಿಗೆ చెన్నై తయారవుతున్నారు తోడారు అరుంబాయికున్నారు
ಎಂತಾಡ ನಮ್ಮ ಕಂಬಳ ಜೋರಾದ ತಾಟಿ ಕೊಟ್ಟರು ಕಂಬಳದ ಎರುಕಲಿಗೆ ಭಾರಿ ಪೆಟ್ಟು ತಿಂದನು ಪಾಪ ಹೆಂಚಿನ ಕೇಂದ್ರ ಪಲಿಕಲಿಗೆ ಮುಲ್ಪ ಪಿರೌಡ ಆಕೊಚ್ಚನ್ನ ಬರ್ತದೆ ಎನ್ನ ಬಂದು ಜೋರಾದ ತಾಟಿ ಪೊಟ್ಟು ಕೊಡೋಣ ಆನ್ಸರೆ ಆಟಿ ಪೋಪುಂಡು ಆನದ ಲೆಕ್ಕ ಸೋನ ಪೋಪುಂಡು ಕುದುರದ ಲೆಕ್ಕ ಆಟಿಡು ಬರ್ಪಿನ ಮಾರಿ ಸೀಕ ಸಂಕಡಲೇನೆ ದೂರ ಮಲ್ಪರೆ ಬರೊಂದುಲ್ಲೇನೆ ಆಟಿ ಕಳಂಚೆ ಎತ್ತ ನೀಕಲದೊಂದುಗು ಬಾರಿ ಪೋಡ್ಲದ ನೃತ್ಯನ್ ಮಲ್ದಿನ ಜೋಕ್ಲಿಗೆ ಜೋರ ತಾಟಿ ಪೊಟ್ಟುಡು ಅವೊಂಜಿ ಎಲ್ಲಿಯ ಆಟಿ ಕಾಳಂಜೆ ಬಾರಿ ಪೋಡ್ಲದ ಆಟಿ ಕಾಳಂಜೆ ಅಂಚ ಎಕಡೊಂಜಿ ಎಲ್ಲಿ ಸಮಸ್ಯೆ ಇರ್ತಾದ್ರ ಯಕ್ಷಗಾನ ನೃತ್ಯ ಅರ್ಥಡುಂತ ಓಡಾಡು ಅಂಚ ಅದು ಇತ್ತ ನಿಖಲ ದುಂಬತ್ತ ತುಳುನಾಡ್ದ ಆಣಕಲೆ ಯಕ್ಷಗಾನ Thank you.
ವನವ ನೋಡಿ ಬರುವೆವು ದಾರಿಯಲ್ಲಿ ಸುರರ ವನವ ನೋಡಿ ಬರುವೆವು ಕಾಂತ ಪಾರಿಜಾತ ವೃಕ್ಷವನ್ನು ನೋಡ್ಪತವಕವು ದಾರಿಯಲ್ಲಿ ಸುರರ ವನವ ನೋಡಿ ಬರುವೆವು ರಮಣ ನೋಡಿ ಬರುವೆವು ಕಾಂತ ಬಾರಿ ಪೂರ್ಣದ ಯಕ್ಷಗಾನ ಮಂದಿರ ಗೌತಮ್ ಮೇರೆಗೆ ಜೋರಾದ ತಾಡಿ ಬೊಟ್ಟರು ಅಂಚನೆ ಬೊಟ್ಟುಡು ತುಳುವ ತೆಂಬರನೆ ನಟ್ಟುವೆ ತುಳುವಪ್ಪೆ ಯಾನಿರನೆ ಬೊಟ್ಟುಡು ತುಳುವ ತೆಂಬರನೆ ನಟ್ಟುವೆ ತುಳುವಪ್ಪೆ ಯಾನಿರನೆ ಜಡಪತಿ ನಕಲಿನ ಕುರ್ಕುದಲ ಕಲ ನಂಜಿನ ರಕಟ ತುರ್ತು ಗಿಡಪಲ ಕಂಟೆ ಒಂದಾಪನ ಕಂಟಕ ಕರಿಪಲ ಒಟ್ಟುಗು ಬದುಕನ ಗೇನ ಈ ಗುರ್ಲ ಉದಿಯ ಬೆನಡು ಗಾಳಿ ಕಡಲದ ಹುಲೈ ಪುಟ್ಟಾವು ಈಗೇನ ಉಡಲದ ಹುಲೈ ಯಾನಂತಿ ಅಂಟು ಪೋವಡ ಬಿದೈ ಮೇಕೆ ಪಳೆಯೇ ನಂಟು ಪುಟ್ಟ ಒಡಿನಿ ಪಂಡೊಂದು ತುಳುನಾಡ ಸಂಸ್ಕೃತಿ ಪಂದಿರ ಒಂಜ ಅಗಾಧವಾಯಿನ ಕಡಲೆ ಐಟ್ ಒಂಜಿ ಗಿಂಡೆ ನೀರು ನಿಕ್ಲಿಗೆ ತಲಿಪನ ಒಂಜಿ ಎಲ್ಲಿಯ ಪ್ರಯತ್ನ ನಮ್ಮ ಜವನ ಮಲ್ದರೆ ಯಾರು ನಿಕಲ ಕಾರ್ತಿಕ್ ಕೂಡ ನನ್ನ ತುಂಬುಗು ಈ ಮಾತರ್ಮನೆ ಮಂಜುನಾಥ್ ಸರ್ಗೆ ಬರೆದುಕೊರಂದಿಲ್ಲ ಈತನೇಟ ಮಲ್ತಿನ ತುಳುನಾಡ ಸಂಸ್ಕೃತಿ ನಿಖಲಿಗೆ ಇಷ್ಟ ಆಣ ಬಂದನ್ನ ಜೋರಾದ ತಾಟಿ ಬೋಟಿಯಂದ ಅವೇ ನಿಖಲು ಈ ಕೂಟದಲ್ಲಿ ಕೋರ್ತಿನ ಮಾನವಿಗೆ ಎಂದು ಪಂಡೊಂದು ಮತ್ತರ್ಮೇಲೆ ಮಂಜುನಾಥ್ ಸರ್ಗೆ ಬರೆದುಕೊರಂದಿಲ್ಲ. ಬಂಧುಗಳೇ, ಕಾರ್ತಿಕ್ ಕುಲಾಲ್ ಅವರು ಕೇವಲ ಕಾರ್ಯಕ್ರಮ ನಿರೂಪಕರಾಗಿ ಅಷ್ಟೇ ಅಲ್ಲ, ಇದುವರೆಗೆ ಪ್ರಸ್ತುತಗೊಂಡ ತುಳುನಾಡ ಸಂಸ್ಕೃತಿ ವೈಭವದ ಸುಂದರ ನೃತ್ಯ ಕಾರ್ಯಕ್ರಮಗಳ ಕೋರಿಯೋಗ್ರಫಿಯನ್ನು ಮಾಡಿದವರು ಕೂಡ ಅವರೇ. ಆ ತರುಣನಿಗೆ ಒಂದು ಗಟ್ಟಿ ಚಪ್ಪಾಳೆಯ ಅಭಿನಂದನೆಯನ್ನು ನಾವು ಸಲ್ಲಿಸೋಣ. ಸೂಪರ್. ಎಲ್ಲರದ್ದು ಊಟ ಆಗಿದೆಯಲ್ಲ? ಊಟ ಆಗಿದೆ? ಸೂಪರ್. ಬಂಧುಗಳೇ, ಕಲಾವಿದರ ಪ್ರೋತ್ಸಾಹ ಹೇಗೆ ಇರಬೇಕು ಅಂತ ಕೇಳಿದ್ರೆ ನಿಮ್ಮ ಚಪ್ಪಾಳೆ ಮತ್ತು ಗಟ್ಟಿಯಾದ ಕೂಗು, ನಿಮ್ಮ ಮುಖದ ಸುಂದರವಾದ ಮುಗುಳ್ನಗು ಕಲಾವಿದರ ಬೆಂಬಲದ ಹಿಂದೆ ಇರುವ ಶ್ರೀರಕ್ಷೆ ಎನ್ನುವ ಮಾತುಗಳನ್ನು ಹೇಳ್ತಾ, ಸನಾತನೀಯ ನೆಲದ ಸಂಸ್ಕೃತಿಯಲ್ಲಿ ಭರತನಾಟ್ಯಕ್ಕೆ ಬಹಳ ಮುಖ್ಯವಾದ ಪ್ರಾಶಸ್ತ್ಯ. ಶಾಸ್ತ್ರೀಯ ಬದ್ಧವಾಗಿ ಅತ್ಯಂತ ಸುಂದರವಾಗಿ ಹಿತಮಿತವಾಗಿ ಈ ವೇದಿಕೆ ಮೇಲೆ ಪ್ರಸ್ತುತಗೊಳ್ಳುವ ಅದ್ಭುತವಾದ ಇನ್ನೊಂದು ಭರತನಾಟ್ಯ ಪ್ರಸ್ತುತಿಗೆ ಈ ವೇದಿಕೆ ಮೇಲೆ ಬರುವವರಿದ್ದಾರೆ. ಕುಲಾಲ ಸಮುದಾಯದ ಅಪೂರ್ವ ಪ್ರತಿಭೆಗಳಾದ ಕುಮಾರಿ ಶ್ರೇಯಾ ರಾಮಣ್ಣ ಕುಲಾಲ್ ಮತ್ತು ಚರೀಶ್ಮಾ ಚಂದ್ರ ಕುಲಾಲ್ ಅವರ ಪ್ರಸ್ತುತಿಯಲ್ಲಿ ಒಂದು ಅದ್ಭುತವಾದ ಭರತನಾಟ್ಯ ನಿಮ್ಮ ಮುಂದೆ. ಮಸ್ಟ್ ವಾಚ್ ಅಂಡ್ ಎಂಜಾಯ್. ಓಂ ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಶಿವಪ್ರಿಯಾಯೇ ನಮೋ ನಮಃ. ಓಂ ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಶಿವಪ್ರಿಯಾಯೇ ನಮೋ ನಮಃ.
ಹಲೋ ಬಂಧುಗಳೇ, ಕುಮಾರಿ ಶ್ರೇಯಾ ರಾಮಣ್ಣ ಕುಲಾಲ್ ಮತ್ತು ಚರಿಷ್ಮಾ ಚಂದ್ರ ಕುಲಾಲ್ ಅತ್ಯಂತ ಶಾಸ್ತ್ರಬದ್ಧವಾಗಿ ಅತ್ಯಂತ ಸುಂದರವಾಗಿ ಭರತನಾಟ್ಯವನ್ನ ಪ್ರಸ್ತುತಪಡಿಸಿದ್ದಾರೆ. ಇಬ್ಬರು ಹೆಣ್ಣು ಮಕ್ಕಳಿಗೆ ಒಂದು ಗಟ್ಟಿ ಚಪ್ಪಾಳಿ ಅಭಿನಂದನೆಯನ್ನ ನಾವು ಸಲ್ಲಿಸೋಣ. ಬಂಧುಗಳೇ, ಕನ್ನಡ ಸಿನಿಮಾ ಜಗತ್ತಿನಲ್ಲಿ ಎಂದಿಗೂ ಕೂಡ ಮರೆಯಲಾಗದ ಒಂದು ಹೆಸರು ಪುನೀತ್ ರಾಜ್ಕುಮಾರ್. ಅವರು ನಮ್ಮನ್ನ ಅಗಲಿ 1.5 ವರ್ಷಗಳು ಕಳೀತಾ ಬಂತು. ಆದರೆ ಪುನೀತ್ ಅವರ ಸಾವು ನಮ್ಮನ್ನ ಕಾಡಿದಷ್ಟು ಬೇರೆ ಯಾರ ಸಾವು ಕೂಡ ಕಾಡಿರಲಿಕ್ಕಿಲ್ಲ. ಇವತ್ತು ಕೂಡ ನಮಗೆ ಪುನೀತ್ ಅವರನ್ನ, ನಮ್ಮ ನೆಚ್ಚಿನ ಅಪ್ಪು ಅವರನ್ನ ನೆನಪಿಸಿಕೊಂಡ್ರೆ ಕಣ್ಣಿನಲ್ಲಿ ಕಂಬನಿ ಜಿನುಗ್ತದೆ, ಹೃದಯ ಭಾರವಾಗ್ತದೆ. ಬಂಧುಗಳೇ, ಕುಲಾಲ ಸಂಘ ಬೆಂಗಳೂರು ಹಮ್ಮಿಕೊಂಡ ಸುವರ್ಣ ಸಂಭ್ರಮೋತ್ಸವದ ಈ ಕಾರ್ಯಕ್ರಮದಲ್ಲಿ ಅಪ್ಪು ನೆನಪಿನ ಭಾವ ಸುನೀತ ಎನ್ನುವಂತಹ ಒಂದು ಅದ್ಭುತವಾದ ಹಾಡನ್ನ ನಮ್ಮ ಇಬ್ಬರು ಮೇರು ಕಲಾವಿದರು ಪ್ರಸ್ತುತಪಡಿಸ್ತಾರೆ. ಕಲಾವಿದರಾಗಿ ನಮ್ಗೆಲ್ರಿಗೂ ಒಂದು ಜವಾಬ್ದಾರಿ ಇರಲಿ. ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ ಅಂತ ನಾನು ಭಾವಿಸಿಕೊಳ್ತೇನೆ. ಆ ಮೊಬೈಲ್ ಅಲ್ಲಿರುವ ಫ್ಲಾಶ್ ಲೈಟ್ ಅನ್ನು ಆನ್ ಮಾಡಿ, ಈ ಲೈಟ್ ಅನ್ನು ಸ್ವಲ್ಪ ಡಿಮ್ ಮಾಡುವ. ಎಷ್ಟು ಚಂದವಾಗಿ ಬರಬೇಕು ಅಂತ ಕೇಳಿದ್ರೆ ನಮ್ಮ ಸಂಘಟಕರು ಅದನ್ನ ವಿಡಿಯೋ ಮಾಡಿಕೊಳ್ತಾರೆ. ಅಷ್ಟು ಸುಂದರವಾಗಿ ಬರಬೇಕು. ಪ್ಲೀಸ್, ಯಾರ ಕೈಯಲ್ಲಿ ಮೊಬೈಲ್ ಇದೆ ಎಲ್ಲ ಮೊಬೈಲ್ ಅಲ್ಲಿರುವ ಫ್ಲಾಶ್ ಲೈಟ್ ಅನ್ನು ಆನ್ ಮಾಡಿ. ಅತ್ಯಂತ ಸುಂದರವಾಗಿ ಈ ಕಾರ್ಯಕ್ರಮ ಮೂಡಿ ಬರಲಿ. ಬೊಂಬೆ ಹೇಳುತ್ತೈತೆ ಎನ್ನುವ ಅದ್ಭುತವಾದ ಹಾಡಿನ ಪ್ರಸ್ತುತಿಗೆ ವೇದಿಕೆ ಮೇಲೆ ಬರುವವರಿದ್ದಾರೆ ಮೆಟ್ಟಿನಹೊಳೆಯ ಸುಪ್ರಸಿದ್ಧ ಗಾಯಕಿ ವಿಜಯಲಕ್ಷ್ಮಿ ಕುಲಾಲ್ ಮೆಟ್ಟಿನಹೊಳೆ ಮತ್ತು ಹರೀಶ್ ಕುಲಾಲ್ ಕೆದೂರು ಅವರ ಅದ್ಭುತವಾದ ಕಂಠಸಿರಿಯಲ್ಲಿ ಅಪ್ಪು ನೆನಪಿನ ಭಾವ ಸುನೀತ. ನಿಮ್ಮೆಲ್ಲರ ಮೊಬೈಲ್ ಫ್ಲಾಶ್ ಲೈಟ್ ಆನ್ ಪ್ಲೀಸ್.
latest one. Hello. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಗೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ರಾಜರತ್ನ ಆಡಿಸಿ ನೋಡು ಬೇಯಿಸಿ ನೋಡು ಎಂದು ಸಾಲದು ಸೋತು ತಲೆಯ ಮಾಡದು. ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಹಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈ ನಿನದು ಪ್ರೀತಿ ಹಂಚಿರುವ. ಜೊತೆಗಿರು ನೀನು ಅಪ್ಪನ ಹಾಗೆ ತಂದೆಗೆ ಕಾಯೋ ವಿನಯದಿ ಹೀಗೆ ನಿನ್ನನ್ನು ಪಡೆದ ನಾವು ಪುನೀತ ಪಾಡು ನಗು ನಗುತ್ತಾ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ತಾನೇ ಹೊರೆದು ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇ ಇದು. ಆಡಿಸುವ ತನ್ನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು. ನಿನ್ನ ಕಥೆಯ ಹೇಗಿತ್ತು ಬಂದೆ ಆ ಕಥೆಯಲ್ಲಿ ರಾಜನಿಗೆ ನೀನು ಬಂದೆ. ಯೋಗಭೂಮಿ ಬರದ ನಮಗೂ ಯೋಗ್ಯವಂದೆ ಉಳಿದು ಕೊನೆಗೆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು
ಕಲಾಕ್ಷೇತ್ರವೇ ಪುಟ್ಟ ಹಣತೆಯಂತೆ ಬೆಳಗ್ಗೆ ಪುನೀತ್ ಅವರನ್ನ ಮುಟ್ಟಿದೆ ಎಂದೇ ನಾವು ಭಾವಿಸಿಕೊಳ್ಳುತ್ತೇವೆ. ಪುನೀತ್ ನಮ್ಮೆಲ್ಲರ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ಸದಾ ನಿಲ್ಲುತ್ತಾರೆ. ಕೇವಲ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಷ್ಟೇ ಅಲ್ಲ, ಅವರು ಮಾಡಿದ ಶ್ರೇಷ್ಠವಾದ ಸಮಾಜ ಮುಖಿ ಕೈಂಕರ್ಯಗಳುಂಟಲ್ಲ, ಅದು ನಿತ್ಯ ನೂತನ ನಮ್ಮ ಹೃದಯದಲ್ಲಿ ಚಿರಸ್ಥಾಯಿ. ಬಂಧುಗಳೇ, ಈ ನಮ್ಮ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಕುಲಾಲ ಸಂಘದ ಅನೇಕ ಮಹನೀಯರಿದ್ದಾರೆ, ಧುರೀಣರಿದ್ದಾರೆ. ಅವರೆಲ್ಲರನ್ನ ವೇದಿಕೆ ಮೇಲೆ ಬರಮಾಡಿಕೊಂಡು ಸ್ಮರಣಿಕೆಯನ್ನು ನೀಡುವಂತಹ ಹೊತ್ತು ಈ ಜವಾಬ್ದಾರಿಯನ್ನ ಶಂಕರ್ ಕುಲಾಲ್ ಜನ್ನಾಡಿ ಅವರು ನಿರ್ವಹಿಸುವಂತೆ ಅವರಲ್ಲಿ ಪ್ರೀತಿಯ ಭಿನ್ನಹವನ್ನು ಮಾಡಿಕೊಳ್ಳುತ್ತೇನೆ. ನೀವು ನೋಡಲೇಬೇಕಾದ ಇನ್ನಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಾಕಿ ಉಳಿದಿದೆ. ನಿಮ್ಮೆಲ್ಲರ ಸಹಕಾರ ನಮ್ಮೊಂದಿಗಿರಲಿ. ನಮ್ಮ ಒಂದು ಸೂಚನೆ, ನಮ್ಮ ಅತಿಥಿಯಾಗಿ ಬಂದಿರ್ತಕ್ಕಂಥ ಒಬ್ಬರ ಒಂದು ಮೊಬೈಲ್ ಕಳೆದೋಗಿದೆ. ಯಾರಿಗಾದರೂ ಒಂದು ಮೊಬೈಲ್ ಸಿಕ್ಕಿದ್ರೆ ದಯವಿಟ್ಟು ಅದನ್ನು ನಿರೂಪಕರಿಗೆ ದಯವಿಟ್ಟು ತಂದು ಕೊಡಬೇಕಾಗಿ ಕೇಳ್ಕೊಳ್ತೇವೆ. ಹಾಗೆ ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಇಬ್ಬರು ಗಣ್ಯರು ನಮ್ಮ ಆಹ್ವಾನಕ್ಕೆ ಹೋಗ್ಬಿಟ್ಟು ಆಗಮಿಸಿದ್ದಾರೆ. ಒಬ್ಬರು ಐತು ಕುಲಾಲ್ ಹೆಬ್ರಿಯಿಂದ ಬಂದಿದ್ದಾರೆ, ಇನ್ನು ಹೊನ್ನಯ್ಯ ಕರ್ಮರನ್ ಕಾಟಿಪಳ್ಳದಿಂದ ಬಂದಿದ್ದಾರೆ. ದಯವಿಟ್ಟು ಅವರಿಬ್ಬರು ವೇದಿಕೆಗೆ ಬರಬೇಕು. ನಾವು ಅವರಿಗೊಂದು ಚಿಕ್ಕದಾಗಿ ಒಂದು ಗೌರವ ಕೊಡಬೇಕು. ರಾಜ್ಯ ಸರ್ಕಾರದಿಂದ ಪುರಸ್ಕೃತರಾಗಿರ್ತಕ್ಕಂಥ ಇಬ್ಬರು ಗಣ್ಯರು ನಮ್ಮ ಕುಲಾಲ ಸಂಘದಲ್ಲಿ 3 ಜನ ಇದ್ದರು, ಅವರಿಬ್ಬರು ಮಾತ್ರ ಇವತ್ತು ಬಂದಿದ್ದಾರೆ. ಅವರನ್ನು ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಅಧ್ಯಕ್ಷರಾದ ಶ್ರೀ ಪುರುಷೋತ್ತಮ್ ಚಂಡರವರು, ಗೌರವಾಧ್ಯಕ್ಷರಾದ ಈಶ್ವರ್ ಮುಲ್ಲೆರವರು, ಉಪಾಧ್ಯಕ್ಷರು ಯಾರು ಹತ್ತಿರದಲ್ಲಿದ್ದಾರೆ ದಯವಿಟ್ಟು ವೇದಿಕೆಗೆ ಬರಬೇಕು. ಅವರಿಗೆ ನಮ್ಮ ಕುಲಾಲ ಸಮಾಜ ಬೆಂಗಳೂರು ಕಡೆಯಿಂದ ಒಂದು ಗೌರವವನ್ನು ಸ್ಮರಣಿಕೆ ಮತ್ತು ಹಾರಾರ್ಪಣೆ ಮೂಲಕ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಮೊದಲಿಗೆ ಶ್ರೀ ಐತು ಕುಲಾಲ್ ಕನ್ಯಾನ ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ಹೊನ್ನಯ್ಯ ಕರ್ಮರನ್ ದಯವಿಟ್ಟು ವೇದಿಕೆ ಬರಬೇಕು. ಅವರನ್ನು ಮಾಧವ್ ಕುಲಾಲ್ರು ಮತ್ತು ವಿಠಲ್ ಕಣ್ಣೀರ್ ತೋಟ ಅವರು ದಯವಿಟ್ಟು ವೇದಿಕೆಗೆ ಕರ್ಕೊಂಡು ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಮೊದಲು ರಾಜ್ಯೋತ್ಸವ ಪ್ರಶಸ್ತಿಗಳು ಕೇವಲ ಇಂಪ್ರೆನ್ಸ್ ಇದ್ದವರಿಗೆ ಸಿಕ್ಕುವಂಥ ಕಾಲ ಇತ್ತು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಇನ್ನೊಬ್ಬರು ಪುರಸ್ಕರ್ತರು ಕೂಡ ಈಗ ಮುಂದಿನ ವೇದಿಕೆಯಲ್ಲಿ ಇದ್ದಾರೆ, ದೊಡ್ಡವರು. ಹಾಗೆ ಅಣ್ಣಯ್ಯ ಕುಲಾಲ್ ನಮ್ಮ ಹಿರಿಯರು, ಸಮಾಜ ಸೇವಕರು ಆಗಿರ್ತಕ್ಕಂಥ ಇಬ್ಬರನ್ನ ನಮ್ಮ ಸರ್ಕಾರ ಗುರುತಿಸೋದು ನಮಗೂ ಕೂಡ ಹೆಮ್ಮೆ ಆಗಿದೆ. ಇನ್ನೊಬ್ಬರು ಅವರು ಇವತ್ತು ಕರೆದಿದ್ವಿ, ಆ್ಯಕ್ಚುಲಿ 3 ಜನಕ್ಕೆ ಸಿಕ್ಕಿರುವಂಥದ್ದು. ಶಶಿಧರ್ ಪೈಲ್ ಅಬ್ಬಕ್ಕ ಟಿವಿ ಅವರು ಇವತ್ತು ಬರೋರಿದ್ದರು, ಕಾರಣಾಂತರದಿಂದ ಬರಲಿಲ್ಲ. ನಮ್ಮ ಐತು ಕುಲಾಲ್ ಅವರು ತಮಗೆಲ್ಲರೂ ಚಿರಪರಿಚಯ ಅಂತ ಬಯಸ್ತಿದ್ದೀನಿ. ಪೆರಡೂರು ಸಂಘಲ್ಲೂ ಕೂಡ ಸಮಾಜ ಸೇವೆ ಮೂಲಕ ಹೆಸರು ಪಡೆದವರು. ಹಾಗೆ ಅವರ ಬನಶಂಕರಿ ಇಂಡಸ್ಟ್ರೀಸ್ ಮೂಲಕ ಭಾಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅಷ್ಟೊಂದು ಏನು ಸಾಧನೆ ಅಲ್ಲದೆ ಇದ್ರೂ ವೃತ್ತಿಯಲ್ಲಿ ಮತ್ತು ಸಮಾಜ ಸೇವೆಯಲ್ಲಿ ಅವರ ಒಂದು ಟೆಕ್ನಾಲಜಿಯಲ್ಲಿ ಭಾಳ ಒಂದು ಉತ್ತಮ ಸೇವೆಯನ್ನು ಕೊಟ್ಟು ವೃತ್ತಿ ರಂಗದಲ್ಲೂ ಕೂಡ ಹೆಸರು ಪಡೆದವಂಥವರು. ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಅವರಿಗೆ ನಮ್ಮ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರು ಗೌರವ ಅರ್ಪಣೆ ಮಾಡಿ ಅವರಿಗೆ ಸರ್ಕಾರದಿಂದ ಸಲ್ಲಿಸಲ್ಪಟ್ಟ ಈ ಪುರಸ್ಕಾರದೊಂದಿಗೆ ನಮ್ಮ ಒಂದು ಕಿರು ಗೌರವವನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತದೆ. ಹಾಗೆ ವೇದಿಕೆ ಮೇಲೆ ಇನ್ನೊಬ್ಬರು ಹೊನ್ನಯ್ಯ ಕರ್ಮರನ್, ಶ್ರೀ ಗುರು ಚೈತನ್ಯ ಸೇವಾ ಪ್ರತಿಷ್ಠಾನ ಕಾಟಿಪಳ್ಯ. ಈ ಸಂಸ್ಥೆಯ ಮೂಲಕ ಹಲವಾರು ವರ್ಷಗಳಿಂದ ಸಮಾಜ ಸೇವೆಯಿಂದ ಗುರುತಿಸಿಕೊಂಡು ಇವತ್ತು ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿ ನಮಗೆಲ್ಲರಿಗೂ ಒಂದು ಕಳಸ ತಂದಿದ್ದಾರೆ. ಇವರಿಬ್ಬರು ಕೂಡ ನಮ್ಮ ಕುಲಾಲ ಸಮುದಾಯಕ್ಕೆ ಒಂದು ಕಳಸವಿಟ್ಟಂತೆ ಇವರು ಈ ಸಂದರ್ಭದಲ್ಲಿ ನಮ್ಮ ವೇದಿಕೆಯಲ್ಲಿ ಬಂದು ನಮ್ಮ ಒಂದು ಕಿರು ಗೌರವವನ್ನು ಸ್ವೀಕರಿಸುವುದು ನಮಗೂ ಕೂಡ ಹೆಮ್ಮೆ ಅನಿಸ್ತಾ ಇದೆ.
ಧನ್ಯವಾದಗಳು. ಹಾಗೆ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗುತ್ತು ಹಲವಾರು ಸಂಘ ಸಂಸ್ಥೆಗಳ ಮುಖಂಡರು, ಜನಸೇವಕರು, ಜನನಾಯಕರು ಆಗಮಿಸಿದ್ದಾರೆ. ಕೆಲವೊಂದು ಸಂಘಗಳಿಂದ ತುಂಬ ಜನ ಕೂಡ ಬಂದಿದ್ದಾರೆ. ಆದರೆ ಆ ಸಂಘ ಸಂಸ್ಥೆಯಿಂದ ಅವರ ಮುಖಂಡರನ್ನು ಕರೆಸಿ ನಾವು ಒಂದು ನೆನಪಿನ ಕಾಣಿಕೆಯನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಈಗ ನಡೀತಿದೆ. ಮೊದಲಿಗೆ ಶ್ರೀ ನಾರಾಯಣ್ ಶ್ರೀ ಪೆರ್ನೆ, ಪ್ರೆಸಿಡೆಂಟ್ ಕುಲಾಲ ಸುಧಾರಕ ಸಂಘ ಬಂಟ್ವಾಳ. ಇವರು ಸುಮಾರು ಜನ ಬಂದಿದ್ದಾರೆ, ಆದರೆ ಅವರ ಅಧ್ಯಕ್ಷರನ್ನು ನಾವು ಕರೆಸ್ತಾ ಇದ್ದೀವಿ ವೇದಿಕೆಗೆ. ನಿಮ್ಮ ಸಂಘ ಸದಾ ಸಮಾಜ ಸೇವೆಯಲ್ಲಿ ಇನ್ನೂ ಕೆಲಸ ಮಾಡಲಿ ಅಂತ ನಾವು ಆಶಿಸ್ತೇವೆ. ಹಾಗೆ ಪ್ರವೀಣ್ ಬಸ್ತಿ ಅವರು ಬಂದಿದ್ದಾರೆ ಕೊಲ್ಲೆ ಸಂಘದಿಂದ. ದಯವಿಟ್ಟು ಪ್ರವೀಣ್ ಅವರು ಬರಬೇಕು. ನಮ್ಮ ಕಿರು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಶ್ರೀ ರಾಮಮೂಲ್ಯ ಅವರು ವಿಟ್ಲ ಕುಲಾಲ ಸಂಘದಿಂದ ಬಂದಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ಪ್ರದೀಪ್ ಅತ್ತವರವರು ಮೂಲ್ಯರಾಯನಿ ಕುಲಾಲರ ಸಂಘ, ಕುಲಾಲರ ಮಾತೃ ಸಂಘ ಮಂಗಳೂರಿಂದ ಬಂದಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ಮಂಜುನಾಥ ಅಡಪ, ಸೃಷ್ಟಿ ಕಲಾಭೂಮಿ ಬೆಂಗಳೂರು ಇವರು ಮತ್ತು ಕಾಸರಗೋಡು ಇವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ಮಚ್ಚೇಂದ್ರ ಕುಲಾಲ್ BC ರೋಡಿಂದ ಬಂದಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಧಿ ಶೆಟ್ಟಿ ತುಳುನಾಡ ಜವನಿಯರ ಸಂಘ, ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಕಿರು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಯಾದವ್ ಕಲ್ಲಪ್ಪ ಅವರು ಬಂದಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು ಯಾದವ್ ಅವರು. ಶ್ರೀ ಸದಾಶಿವ ಕುಲಾಲ್ ಅವರು ಬಂದಿದ್ದಾರೆ. ಮೂಲ್ಯರ ಮತ್ತು ಕುಲಾಲ ಸಂಘ ಮಂಗಳೂರು. ಶ್ರೀ ಸದಾಶಿವ ಕುಲಾಲ್, ಮೂಲ್ಯಲಹರಿ ಕುಲಾಲರ ಸಂಘ ಮಂಗಳೂರು. ಶ್ರೀ ನವೀನ್ ಕುಲಾಲ್, ಪ್ರೆಸಿಡೆಂಟ್ ಕುಲಾಲ್ ಸಂಘ ಪುತ್ತೂರು. ಶ್ರೀ ಹರೀಶ್ ಕಾರಿಂಗ, ಬೆಳ್ತಂಗಡಿ ಕುಲಾಲ ಸಂಘ ಅಧ್ಯಕ್ಷರು. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಪಳ್ಳಿ ವಿಶ್ವನಾಥ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ದಯವಿಟ್ಟು ನಮ್ಮ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸ ಕೇಳ್ಕೊಳ್ತಾ ಇದ್ದೀನಿ. ಡಾಕ್ಟರ್ ರಾಮಕೃಷ್ಣ ಕುಲಾಲ್ ಅವರು ಇದ್ದಾರೆ ನಮ್ಮೊಂದಿಗೆ. ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ ಡಾಕ್ಟರ್ ರಾಮಕೃಷ್ಣ ಕುಲಾಲ್ ದಯವಿಟ್ಟು ವೇದಿಕೆಗೆ ಬರಬೇಕು. ಲಕ್ಷ್ಮಣ್ ಕುಲಾಲ್, ವಿಜಯ್ ವಿಠಲ್ ಕೆಮಿಕಲ್ಸ್ ಸಂಘದ ಹಿರಿಯರು, ಮಾರ್ಗದರ್ಶಕರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ ನಾಗರಾಜ್ ಉಪಾಧ್ಯಾಯ, ಕೃಷ್ಣಪ್ಪ ಬಂಟ್ವಾಳ ಕಟ್ಟಡ ಲೀಲಾ ನಾಟ್ಯ ಕಲಾವೃಂದ ಬೆಂಗಳೂರು. ಶ್ರೀ ನಾಗರಾಜ್ ಉಪಾಧ್ಯಾಯ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಸತೀಶ್ ಅಕ್ಬಲ್ ಅವರಿದ್ದಾರೆ. ದಯವಿಟ್ಟು ಸತೀಶ್ ಅಕ್ಬಲ್ ಅವರು ವೇದಿಕೆಗೆ ಬರಬೇಕು. ಕರಾವಳಿ ಕಲಾ ಪ್ರತಿಷ್ಠಾನ. ಮಂಜುನಾಥ್ ಅಡಪ ಅವರು ದಯವಿಟ್ಟು ಬನ್ನಿ. ಉಮೇಶ್ ಪೊಂಜ ಅವರು ತುಳು ಚಾವಡಿಯಿಂದ ಬಂದಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ ಸೋಮಶೇಖರ್ ಟಿ, ಪ್ರಸಿದ್ಧ ಗ್ರೂಪ್ ಆಫ್ ಕಂಪನೀಸ್ನ ಮಾಲೀಕರು ದಯವಿಟ್ಟು ವೇದಿಕೆಗೆ ಬರಬೇಕು. ಬಂಟ್ವಾಳ ಕುಲಾಲ ಸಂಘ ಕಟ್ಟಡ ಸಮಿತಿ ಗೌರವಾಧ್ಯಕ್ಷರು ಶ್ರೀ ನನಂಜಿ ಜಲಜಾಕ್ಷಿ ಅಧ್ಯಕ್ಷರು ಮಹಿಳಾ ಶ್ರೀ ರಾಜ್ ಸಂಪಾಜೆ ಖ್ಯಾತ ಸಂಘಟಕರು ಅಧ್ಯಕ್ಷರು ರಾಜ್ ಸಂಪಾಜೆ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ ಕೃಷ್ಣಪ್ಪ ಕುಲಾಲ ಸಂಘ ಪೆರಡೂರು ಮಂಗಳೂರು ತಂಡದೊಂದಿಗೆ ಬಂದಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು. ಮಾತ್ರ ಸಂಘದ ಬಗ್ಗೆ ಶ್ರೀ ಕೃಷ್ಣ ಕುಲಾಲ್, ಪ್ರೆಸಿಡೆಂಟ್ ನಾಸಿಕ್.
ಟೀಕೆ ಮಾಡಿ ಕೊಡ್ತೇವೆ ಟೀಕೆ ಮಾಡಿ ಶ್ರೀ ಕೃಷ್ಣ ಕುಲಾಲ್ ಅಧ್ಯಕ್ಷರು ನರಿಕೊಂಬು ಕುಲಾಲರ ಯಾನಿ ಕುಂಬಾರರ ಸಂಘ ದಯವಿಟ್ಟು ವೇದಿಕೆಗೆ ಬರಬೇಕು. ಕೃಷ್ಣ ಕುಲಾಲ್. ಮನೋಜ್ ಮತ್ತು ಸುಕುಮಾರ್ ಬಂದಿದ್ದಾರೆ. ಕುಲಾಲ ಸಮಾಜ ಸೇವಾ ಸಂಘ ಚಿಕ್ಕಮಗಳೂರು. ಸುಕುಮಾರ್ ಅಥವಾ ಮನೋಜ್ ಚಿಕ್ಕಮಗಳೂರಿನ ಬಂದಿದ್ದಾರೆ. ದಯವಿಟ್ಟು ವೇದಿಕೆ ಬರಬೇಕು. ಶ್ರೀ ಗಣೇಶ್ ಕುಲಾಲ್ ಡಿಕೆ ಕುಂಬಾರ ಗುಡಿ ಕೈಗಾರಿಕಾ ಸಂಘ ಪುತ್ತೂರು. ಉಮೇಶ್ ಪೇರ್ವಾಯಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಕರ್ನಾಟಕ ಮರಾಠಿ ಸಂಘದಿಂದ ಅವರ ಅಧ್ಯಕ್ಷರು ಬಂದಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು. ಜನಾರ್ದನ್ ಮೂಲ್ಯ ಸಿಇಒ ಕುಂಬಾರ ಗುಡಿ ಕೈಗಾರಿಕಾ ಸಂಘ ಪುತ್ತೂರು. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ಹರೀಶ್ ಕುಲಾಲ್ ಬಂದಿದ್ದಾರೆ. ಕುಂದಾಪುರ ಸಂಘದ ಕಾರ್ಯದರ್ಶಿ. ದಯವಿಟ್ಟು ವೇದಿಕೆಗೆ ಬರಬೇಕು. ಹರೀಶ್ ಕುಲಾಲ್ ಕುಲಾಲ ಸಮಾಜ ಸುಧಾರಕ ಸಂಘ ಕುಂದಾಪುರ ಇದರ ಕಾರ್ಯದರ್ಶಿ. ದಯವಿಟ್ಟು ವೇದಿಕೆಗೆ ಬರಬೇಕು. ಹರೀಶ್ ಕಾರಿಂಜ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀಮತಿ ಜಲಜಾಕ್ಷಿ ಅಧ್ಯಕ್ಷರು ಕುಲಾಲ ಮಹಿಳಾ ಸಂಘ ಮಂಗಳೂರು. ದಯವಿಟ್ಟು ವೇದಿಕೆಗೆ ಬರಬೇಕು ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಟಿ.ಕೆ. ಮೂಲ್ಯ ಮಾಜಿ ಅಧ್ಯಕ್ಷರು ಕುಲಾಲ ಸಂಘ ಬೆಳಗಾಂ. ಜೈ ತುಳುವಿನಿಂದ ರಿದೀಶ್ ಬಂದಿದ್ದಾರೆ. ನಮ್ಮ ಕಿರು ಕಾಣಿಕೆಯನ್ನ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ಕೃಷ್ಣಪ್ಪನವರು ವಿಘ್ನೇಶ್ವರ ಬೋರ್ವೆಲ್ಸ್ ಇವರು ಕಲ್ಲಡ್ಕದವರು. ಗೌರವಾಧ್ಯಕ್ಷರು ಕಟ್ಟಡ ಸಮಿತಿ ಬಂಟ್ವಾಳ ಕುಲಾಲ್ ಸಂಘದ ಕಟ್ಟಡ ಸಮಿತಿಯ ಕೃಷ್ಣಪ್ಪ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀಯುತ ಡಿ.ಬಿ.ಆರ್. ಸ್ವಾಮಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ ಶಂಕರ್ ಕುಲಾಲ್ ಉಪಾಧ್ಯಕ್ಷರು, ಪೆರಡೂರು ಕುಲಾಲ ಸಂಘದ ಉಪಾಧ್ಯಕ್ಷರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ ಕೃಷ್ಣ ಕುಲಾಲ್ ಪೆರಡೂರು ಸಂಘದಿಂದ ಸಂಚಾಲಕರು ಬಂದಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು. ಕೃಷ್ಣ ಕುಲಾಲ್ ಗುಂಟಾಲ್ಕಟ್ಟೆ. ಕಾರ್ಯಕ್ರಮನ ಮುಂದುವರಿಸಿಕೊಂಡು ಪುನಃ ಯಾರು ಬಂದಿಲ್ಲೋ ಮತ್ತೆ ಇನ್ನೊಂದ್ಸಲ ನಾವು ಕರೀಲಿಕ್ಕಿದ್ದೇವೆ. ದಯವಿಟ್ಟು ಯಾರನ್ನಾರು ಕರೆದೆ ಆದಷ್ಟು ಇನ್ನೂ ಒಂದು ಇಬ್ಬರು ಶಂಕರ್ ಪೇರಂಪಳ್ಳಿ ಅವರು ಬಂದಿದ್ದಾರಂತೆ. ದಯವಿಟ್ಟು ಕ್ಷಮಿಸಿ, ನಾವಿಲ್ಲಿ ಮೇಲ್ಗಡೆ ಇರುವಾಗ ಸ್ವಲ್ಪ ಲೈಟಲ್ಲಿ ಕೆಳಗಡೆ ಕೂತಿರೋರು ಅಷ್ಟು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಒಬ್ಬರಿಬ್ಬರದ್ದು ಮಿಸ್ ಆಗಿದ್ದಿದ್ರೆ ನಾನು ಪುನಃ ಕರಿತೀನಿ. ದಯವಿಟ್ಟು ಕ್ಷಮೆ ಇರಲಿ. ಡಿ.ವಿ.ಆರ್. ಸ್ವಾಮಿ ಅವರು ದಯವಿಟ್ಟು ವೇದಿಕೆಗೆ ಬನ್ನಿ. ಹರೀಶ್ ಕಾರಿಂಜ ಅವರು ಹೊರಗಡೆ ಎಲ್ಲ ಇದ್ದಾರೆ ಅನ್ಸುತ್ತೆ. ಪುನಃ ಕರೆಯೋಣ. ಹರೀಶ್ ಕಾರಿಂಜ ಅವರು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಇದ್ರೆ ಬರಬೇಕು. ಕುಂಬ ವೈದ್ಯ ಸಂಘ ಬೆಂಗಳೂರಿಂದ ಡಾಕ್ಟರ್ ಮಂಜುಳಾ ಮತ್ತು ಡಾಕ್ಟರ್ ಹೇಮಾವತಿ ಅವರು ಬಂದಿದ್ದಾರೆ. ದಯವಿಟ್ಟು
ವೇದಿಕೆಗೆ ಬಂದು ನಮ್ಮ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನದ ಕಾರ್ಯದರ್ಶಿ ಮಮತಾ ಅಣ್ಣಯ್ಯ ಕುಲಾಲ್ ಅವರು ಬಂದಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಶ್ರೀ ಯಶವಂತ್ ಮಂಗಳೂರು ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಒಂದು ಕಿರು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ನವೀನ್ ಮುಡುಪು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ನವೀನ್ ಮುಡುಪು ಅವರು ನವೀನ್ ಮುಡುಪು ಕುಲಾಲ ಸಂಘದಿಂದ ಬಂದಿದ್ದಾರೆ. ನವೀನ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಈ ಸುವರ್ಣ ಸಂಭ್ರಮೋತ್ಸವಕ್ಕೆ ತಾವೆಲ್ಲರೂ ದೂರದಿಂದ ಬಂದು ಈ ಒಂದು ಕಾರ್ಯಕ್ರಮವನ್ನು ಇದಕ್ಕೊಂದು ಕಳೆ ಬಂದಿದೆ. ನಿಮ್ಮ ಜೊತೆಗೆ ಸುಮಾರು ಜನ ಬಂದಿದ್ದಾರೆ ಅನ್ನೋದು ಗೊತ್ತಾಯಿತು. ನಾವು ಆದರೂ ನಾವು ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಸಣ್ಣ ಪುಟ್ಟ ನ್ಯೂನತೆಗಳನ್ನ ಇದ್ದರೆ ತಾವು ಏನೂ ಬೇಸರಿಸ್ಕೊಳ್ಳದೆ ಸಹಕರಿಸಬೇಕಾಗಿ ಕೇಳ್ಕೊಳ್ತೇವೆ. ಹಾಗೆ ಇನ್ನೊಂದು ಪಟ್ಟಿಯನ್ನು ನಾನು ಸ್ವಲ್ಪ ಹೊತ್ತಿನ ನಂತರ ಇನ್ನೂ ಕೆಲವರು ಬಂದಿದ್ದಾರೆ. ನಾನು ಕೆಲವೊಂದು ಇನ್ಫಾರ್ಮೇಷನ್ ಸಿಕ್ಕಿದ್ದನ್ನ ಇಲ್ಲಿ ಹೇಳಿದ್ದೀನಿ. ಈಗ ಕರೀದೇ ಇದ್ರೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಎಷ್ಟು ಹೇಳ್ತಾ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಮಕ್ಕಳು ಭಾಳ ಪ್ರಿಪೇರ್ ಆಗಿ ಮನರಂಜಿಸ್ತಾ ಇದ್ದಾರೆ. ನಾವು ಧನ್ಯವಾದಗಳು ಅಧ್ಯಕ್ಷರು ಮತ್ತು ಗೌರವ ಅಧ್ಯಕ್ಷರಿಗೆ. ಹಲೋ ಬಂಧುಗಳೇ, ನಾವು ಒಂದು ಗಮನಿಸಬೇಕಾದದ್ದು ಏನು ಕೇಳಿದ್ರೆ, ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಸಂಘಟಿಸುವುದು ಅಷ್ಟು ಸುಲಭದ ಮಾತಲ್ಲ. ಕಳೆದ 2 ವಾರಗಳಿಂದ ಸಾಮಾಜಿಕ ಅಂತರ್ಜಾಲ ತಾಣದ ಮೂಲಕ ಇಂದಿನ ಕುಲಾಲ ತರುಣರಿಗೆ ಈ ಕುಲಾಲ ಸಂಭ್ರಮವನ್ನು ಮುಟ್ಟಿಸುವ ಕೆಲಸವನ್ನು ನಮ್ಮ ಕುಲಾಲ ಸಂಘ ಬೆಂಗಳೂರು ಅತ್ಯಂತ ಜತನ ಮತ್ತು ಜವಾಬ್ದಾರಿತನದಿಂದ ಮಾಡಿದೆ. ಇಂತಹ ಅದ್ಭುತವಾದ ಸುವರ್ಣ ಸಂಭ್ರಮವನ್ನು ಸಂಘಟಿಸಿದ ಕಾರಣಕ್ಕಾಗಿ ಕುಲಾಲ ಸಂಘ ಬೆಂಗಳೂರಿನ ಎಲ್ಲ ಪದಾಧಿಕಾರಿಗಳಿಗೆ ನಾವೊಂದು ಗಟ್ಟಿ ಚಪ್ಪಾಳೆಯ ಅಭಿನಂದನೆಯನ್ನ ಸಲ್ಲಿಸೋಣ. ಸೂಪರ್. ಬಂಧುಗಳೇ, ಇದೀಗ ನಮ್ಮ ಸಾಂಸ್ಕೃತಿಕ ವೈಭವವನ್ನು ಮುಂದುವರಿಸುತ್ತಾ ಇಂದಿನ ನಮ್ಮ ತರುಣರು ಮೂಗುತಿ ಸುಂದರಿಯನ್ನ ನೆನಪಿಸಿಕೊಂಡು ಹಾಡುವಂತಹ ಒಂದು ಅದ್ಭುತವಾದ ಹಾಡು ಯಾವ್ದು ಹೇಳಿ? ಸಿಂಗಾರ ಸಿರಿಯೇ. ಕರಾವಳಿ ಕರ್ನಾಟಕದ ದೈವಾರಾಧನೆಯ ಕುರಿತಾದಂತಹ ಒಂದು ಅದ್ಭುತವಾದ ಕನ್ನಡ ಮಾತ್ರವಲ್ಲ ಭಾರತೀಯ ಚಿತ್ರರಂಗದಲ್ಲೇ ಅತ್ಯದ್ಭುತವಾದ ಸಿನಿಮಾ ಎಂದೇ ಖ್ಯಾತಿ ಬೆತ್ತ ರಿಷಬ್ ಶೆಟ್ಟಿ ನಿರ್ದೇಶನ ಮತ್ತು ಪ್ರಧಾನ ಭೂಮಿಕೆಯಲ್ಲಿ ಮೂಡಿಬಂದ ಸೂಪರ್ ಹಿಟ್ ಕನ್ನಡ ಮೂವಿ ಕಾಂತಾರ ಸಿನಿಮಾದ ಸಿಂಗಾರ ಸಿರಿ ಎನ್ನುವಂತಹ ಅದ್ಭುತವಾದ ನೃತ್ಯ ಪ್ರಸ್ತುತಿಗಾಗಿ ಇದೀಗ ವೇದಿಕೆ ಮೇಲೆ ಬರುವಂತಹ ಕುಲಾಲ ಸಮುದಾಯದ ಅದ್ಭುತ ಪ್ರತಿಭೆಗಳು ಯಾರೆಂದರೆ ಶ್ರೀಮತಿ ಆಶಾ ರವಿ ಕುಲಾಲ್, ಕುಮಾರಿ ಮಮತಾ, ಕುಮಾರಿ ಪೂಜಿತಾ, ಸುರೇಶ್ ಇಲಿಯಾಣ, ವೆಂಕಟೇಶ್, ಭರತ್, ರಾಘವೇಂದ್ರ, ಜೀವನ್, ಶ್ರೀಮತಿ ಮಲ್ಲಿಕಾ, ಶ್ರೀ ಸುಬ್ರಹ್ಮಣ್ಯ. ನಮ್ಮ ಕುಲಾಲ ಸಂಘ ಬೆಂಗಳೂರಿನ ಪದಾಧಿಕಾರಿಗಳು ಪ್ರಸ್ತುತಪಡಿಸುವ ಸಿಂಗಾರ ಸಿರಿಯ ಅನ್ನುವಂತಹ ಅದ್ಭುತವಾದ ನೃತ್ಯಕ್ಕೆ ನಿಮ್ಮ ಕಡೆಯಿಂದ ಹರಿದು ಬರಲಿ. ಅಂಗಲಿನಲೆ ಬಂಗಾರ
मुझे वो सरस छाए ಇವ್ರನ್ನ ಕರ್ಕೊಂಡು ವಂಡರ್ ಕಮ್ಳುವನ ಎಂತ ಕೇಳ ಆಯ್ತಾ ಇತ್ತ ಅಂತೇಳಿ ಇತ್ತ ಕಾಣ ಬಂಧುಗಳೇ, ಭವಿಷ್ಯದಲ್ಲಿ ನಮ್ಮ ಕುಲಾಲ ಸಂಘ ಬೆಂಗಳೂರನ್ನ ಮುನ್ನಡೆಸುವಂತಹ ಕುಲಾಲ ಸಮುದಾಯದ ಕುಡಿಗಳು ಇವರೆಲ್ಲ. ಇವರಿಗೆ ನಿಮ್ಮ ಕಡೆಯಿಂದ ಒಂದು ಗಟ್ಟಿ ಚಪ್ಪಾಳೆಯ ಸೂಪರ್ ಸೂಪರ್. ಬಂಧುಗಳೇ, ಇದೀಗ ನಮ್ಮ ಕಾರ್ಯಕ್ರಮವನ್ನು ಅತ್ಯಂತ ಚುರುಕಿನಿಂದ ಮುಂದುವರೆಸುತ್ತಾ ಒನ್ ಬ್ಯೂಟಿಫುಲ್ ರಿಮಿಕ್ಸ್ ಡ್ಯಾನ್ಸ್ ನಿಮಗಾಗಿ, ಈ ಅದ್ಭುತವಾದ ನೃತ್ಯ ಪ್ರಸ್ತುತಿಗಾಗಿ ವೇದಿಕೆ ಮೇಲೆ ಭುವನ, ಯಾಶಿತಾ ಮತ್ತು ದೀಪ್ತಿ ಅವರ ಹೆಜ್ಜೆಯ ಮೋಡಿಯಲ್ಲಿ ಬ್ಯೂಟಿಫುಲ್ ಫಿಲ್ಮ್ ಡ್ಯಾನ್ಸ್. ಮಸ್ಟ್ ವಾಚ್ ಅಂಡ್ ಎಂಜಾಯ್. Lights off, please. Lights off.
சுரமூட்டி விட்டாளே எழக வச்சாளே அழகா முத்தத்தில் மரச கொளுத்தவா சிக்குற உதட்ட சுழிக்க வேற சாட்டக்குன்னு திமிர அடக்கவா சிறுக்கி சிறுபுள்ளுருக நீ சுத்துற சுத்துற சொல்லுங்க ಅದ್ಭುತವಾದ ನೃತ್ಯ ಪ್ರಸ್ತುತಿ. ಮೂವರು ಪ್ರತಿಭಾನ್ವಿತರಿಗೆ ಒಂದು ಗಟ್ಟಿ ಚಪ್ಪಾಳಿ ಅಭಿನಂದನೆಯನ್ನು ನಾವು ಸಲ್ಲಿಸೋಣ. ಬಂಧುಗಳೇ, ಇದುವರೆಗೆ ನೀವು ಕಂಡಂತಹ ಸಾಂಸ್ಕೃತಿಕ ವೈಭವದ ವಿಶೇಷ ಏನು ಕೇಳಿದ್ರೆ, ಈ ವೇದಿಕೆ ಮೇಲೆ ನೃತ್ಯ ಮಾಡಿದ ಎಲ್ಲ ಪ್ರತಿಭಾನ್ವಿತರು ಯಾವುದೋ ನೃತ್ಯ ಸಂಸ್ಥೆಯಲ್ಲಿ ಕಲಿತವರಲ್ಲ. ಈ ಕಾರ್ಯಕ್ರಮದ ಉದ್ದೇಶಕ್ಕಾಗಿ ಕಳೆದ ಕೆಲವು ದಿನಗಳಿಂದ ಅವರು ನೃತ್ಯವನ್ನು ಕಲಿತು ಯಾವುದೇ ನೃತ್ಯ ತಂಡಗಳಿಗೆ ಕಡಿಮೆಯಾಗದಂತೆ ನಮ್ಮ ಕುಲಾಲ ಕಲಾವಿದರು ನೃತ್ಯವನ್ನ ಮಾಡಿದ್ದಾರೆ. ಈ ಹೋಲ್ ಟೀಮ್ಗೆ ಒಂದು ಗಟ್ಟಿ ಚಪ್ಪಾಳಿ ಅಭಿನಂದನೆಯನ್ನು ನಾವು ಸಲ್ಲಿಸೋಣ. ಇದೀಗ ನಮ್ಮ ಸಾಂಸ್ಕೃತಿಕ ವೈಭವದ ಕೊನೆಯ ನೃತ್ಯ ಕಾರ್ಯಕ್ರಮವಾಗಿ ದುಡಿದು ಸತ್ತಾಗ ದುಡಿದು ಬೇಸತ್ತಾಗ ಜಗತ್ತಿನ ಹಿಗ್ಗನ್ನ ಹಾಡಿದವನು ಜನಪದ. ಮನುಷ್ಯ ಹುಟ್ಟಿನೊಂದಿಗೆ ತಾನೂ ಪ್ರಾದುರ್ಭವಿಸಿ ಮೌಖಿಕ ಪರಂಪರೆಯೊಂದಿಗೆ ಸಾಗಿ ಬಂದ ಪರಂಪರಾನುಗತ ಜೀವನ ಮೌಲ್ಯವೇ ಜನಪದ. ಇಂತಹ ಅದ್ಭುತವಾದ ಜನಪದ ನೃತ್ಯದೊಂದಿಗೆ ನಮ್ಮ ನೃತ್ಯ ವೈಭವ ಕಾರ್ಯಕ್ರಮ ಮುಗಿಯುತ್ತದೆ. ಸಮಯದ ಅವಕಾಶ ಇದ್ದೇ ನಮ್ಮ ಸಿಂಗರ್ಸ್ ಕೆಲವು ಹಾಡುಗಳನ್ನು ಮತ್ತೆ ಹಾಡ್ತಾರೆ. ಈ ಭವ್ಯವಾದ ವೇದಿಕೆ ಮುಂದಿನ ಸಭಾಹಂದರಕ್ಕೆ ಸಜ್ಜಾಗ್ತದೆ. ಇದೀಗ ಸಾಂಸ್ಕೃತಿಕ ವೈಭವದ ಕೊನೆಯ ಕಾರ್ಯಕ್ರಮವಾಗಿ ಅತ್ಯದ್ಭುತವಾದ ಜನಪದ ನೃತ್ಯ ಪ್ರಸ್ತುತಿ. ಈ ತುಳು ಜಾನಪದ ನೃತ್ಯ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಕಾಣಿಸಿಕೊಳ್ಳುವ ಕುಲಾಲ ಸಮುದಾಯದ ಅದ್ಭುತ ಪ್ರತಿಭೆಗಳು ಯಾರೆಂದರೆ ಶ್ರೀಮತಿ ವಿನಯ ದಿವಾಕರ್, ಶ್ರೀಮತಿ ಶ್ರುತಿ ಮಧುಕಿರಣ್, ಶ್ರೀಮತಿ ಮಧುಶ್ರೀ ಚೇತನ್, ಕುಮಾರಿ ದೀಕ್ಷಾ ಎಚ್ ಕುಲಾಲ್, ತನಿಷಾ ಎಚ್ ಕುಲಾಲ್, ತ್ರಿಶಾಲಿ ಹಿಮಾಕರ ಭಂಜನ್, ಪ್ರೇರಣಾ ಆಶಾನಂದ, ಶ್ರೀಮತಿ ಸರಿತಾ ಹಿಮಾಕರ ಭಂಜನ್, ಶ್ರೀಮತಿ ದೀಪ್ತಿ ಸಚಿತ್ರ, ಕುಮಾರಿ ವಾತ್ಸಲ ಕುಲಾಲ್, ಶ್ರೀಮತಿ ಗೀತಾಂಜಲಿ, ಜ್ಯೇಷ್ಠ ರಮಿತಾ ಕುಲಾಲ್ ಗಣೇಶ್, ಚಹನಾ ಆಶಾನಂದ್, ಶಾರ್ವಿ ಮಧು ಕಿರಣ್. ನಮ್ಮ ಕುಲಾಲ ಸಂಘ ಬೆಂಗಳೂರಿನ ಮಹಿಳಾ ಘಟಕದ ಈ ಎಲ್ಲ ಸದಸ್ಯರಿಗೆ ನಿಮ್ಮ ಕಡೆಯಿಂದ ಹರಿದು ಬರಲಿ.
ಹಲೋ ಹಲೋ, ಒಂದು ನಿಮಿಷ ನಿಲ್ಲಿ ಪ್ಲೀಸ್, ಒಂದು ನಿಮಿಷ ನಿಲ್ಲಿ. ಸಹೃದಯ ಬಂಧುಗಳೇ, ಈ ನಮ್ಮ ಕುಲಾಲ ಸಂಘ ಬೆಂಗಳೂರಿನ ಮಹಿಳಾ ಘಟಕದ ಸದಸ್ಯರು ಎಷ್ಟು ಅದ್ಭುತವಾಗಿ ನೃತ್ಯ ಮಾಡಿದ್ದಾರೆ. ರಮಿತಾ ಅವರ ಎನರ್ಜಿ ನೋಡಿದ್ರೆ ನಿಮ್ಗೆ ಏನನ್ಸುತ್ತೆ? ಸೂಪರ್. ಕಲಾವಿದರೆ, ನಿಮಗೆ ನಾವು ಸಲ್ಲಿಸುತ್ತಿರುವಂತಹ ಗೌರವ ಇದು. ನಿಮ್ಮ ಬದುಕು ಚೆನ್ನಾಗಿ ಸಾಗಲಿ, ನೂರ್ಕಾಲ ಖುಷಿಯಾಗಿ ನೆಮ್ಮದಿಯಿಂದ ಬಾಳಿ, ಶುಭವಾಗಲಿ. ಇನ್ನೊಂದು ಗಟ್ಟಿ ಚಪ್ಪಾಳಿ ಅಭಿನಂದನೆಯನ್ನ ಸಲ್ಲಿಸೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಬಂಧುಗಳೇ, ಇದುವರೆಗೆ ನೃತ್ಯ ಕಾರ್ಯಕ್ರಮವನ್ನು ಮಾಡಿದ ಎಲ್ಲ ಕಲಾವಿದರು ಒಮ್ಮೆ ವೇದಿಕೆ ಮೇಲೆ ಬನ್ನಿ. ನಮಗೆ 1 ನಿಮಿಷದ ಸಮಯವನ್ನು ಕೊಟ್ಟಿದ್ದಾರೆ. ಒಂದು ಚಂದದ ಗ್ರೂಪ್ ಫೋಟೋವನ್ನು ತೆಗೆಯುವ. ಬಂಧುಗಳೇ, ಈ ಅದ್ಭುತವಾದ ನೃತ್ಯ ಕಾರ್ಯಕ್ರಮಕ್ಕೆ ನಮಗೆ ಕೋರಿಯೋಗ್ರಫಿಯನ್ನ ಮಾಡಿದವರು ಕಾರ್ತಿಕ್ ಕುಲಾಲ್ ಮತ್ತು ಅಕ್ಷಯ್ ಕುಲಾಲ್ ಅವರಿಬ್ಬರು ಒಮ್ಮೆ ವೇದಿಕೆ ಮೇಲೆ ಬರಬೇಕು. ಕುಲಾಲ ಸಂಘದ ಪದಾಧಿಕಾರಿಗಳು ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಕಾರ್ತಿಕ್ ಕುಲಾಲ್ ಮತ್ತು ಅಕ್ಷಯ್ ಕುಲಾಲ್ ದಯವಿಟ್ಟು ಬನ್ನಿ. ಬಂಧುಗಳೇ, ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಂಘಟಿಸುವುದು ಅಷ್ಟು ಸುಲಭದ ಮಾತಲ್ಲ. 3 ಗಂಟೆಯ ಅದ್ಭುತವಾದ ನೃತ್ಯ ಕಾರ್ಯಕ್ರಮಕ್ಕೆ ಸುಮಾರು 3 ತಿಂಗಳುಗಳಿಂದ ನಮ್ಮ ಕಲಾವಿದರು ತಮ್ಮ ಬಿಡುವಿಲ್ಲದ ಸಮಯದ ನಡುವೆಯೂ ಬಿಡುವನ್ನ ಮಾಡಿಕೊಂಡು ಈ ನೃತ್ಯ ಕಾರ್ಯಕ್ರಮಕ್ಕೆ ಅವರು ಸಿದ್ಧರಾಗ್ತಾ ಇದ್ದಾರೆ. ಸುಮಾರು 100ಕ್ಕೂ ಜಾಸ್ತಿ ಜನ ಕುಲಾಲ ಸಮುದಾಯದ ಕಲಾವಿದರು ರವೀಂದ್ರ ಕಲಾಕ್ಷೇತ್ರದ ಈ ಭವ್ಯವಾದ ವೇದಿಕೆಯಲ್ಲಿ ಬಣ್ಣ ಹಚ್ಚಿ ಸಂಭ್ರಮಿಸಿದ್ದಾರೆ. ನಮ್ಮೆಲ್ಲರ ಮನಸ್ಸನ್ನ ಪುನೀತಗೊಳಿಸಿದ್ದಾರೆ. ಈ ಎಲ್ಲ ಕಲಾವಿದರಿಗೆ ನಾವು ಹೃದಯ ತುಂಬಿದ ಅಭಿವಂದನೆಯನ್ನು ಅರ್ಪಿಸೋಣ. ಈ ವೇದಿಕೆ ಮೇಲೆ ನೃತ್ಯ ಮಾಡಿದ ಎಲ್ಲ ಕಲಾವಿದರು ಬೇಗನೆ ಬನ್ನಿ. ನಮಗೆ ಕೊಟ್ಟಿರುವ ಸಮಯಾವಕಾಶ ಕೇವಲ 1 ನಿಮಿಷ ಮಾತ್ರ. ಕುಲಾಲ ಸಮುದಾಯದ ಅನೇಕ ಧೀಮಂತ ಗಣ್ಯ ಮಹನೀಯರು ನಮ್ಮನ್ನ ಕೂಡಿಕೊಂಡಿದ್ದಾರೆ. ನಾವೆಲ್ಲ ಕಾತುರದಿಂದ ಕಾಯುತ್ತಿದ್ದ ಸಮಾರೋಪ ಸಮಾರಂಭಕ್ಕೆ ಈ ವೇದಿಕೆಯನ್ನು ನಾವು ಕೆಲವೇ ನಿಮಿಷಗಳಲ್ಲಿ ಸಜ್ಜುಗೊಳಿಸ್ತೇವೆ. ನಿಮ್ಮೆಲ್ಲರ ಸಹಕಾರ ನಮ್ಮೊಂದಿಗಿರಲಿ. ಎಲ್ಲ ಕಲಾವಿದರು ಬನ್ನಿ. ಕಾರ್ತಿಕ್ ಕುಲಾಲ್ ಮತ್ತು ಅಕ್ಷಯ್ ಕುಲಾಲ್ ಅವರು ಬರಬೇಕು. ಕಾರ್ತಿಕ್ ಕುಲಾಲ್ ಮತ್ತು ಅಕ್ಷಯ್ ಕುಲಾಲ್.
ನಮ್ಮ ಕುಲಾಲ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ, ಗೌರವಾಧ್ಯಕ್ಷರು ಈ ನೃತ್ಯ ಕಾರ್ಯಕ್ರಮಕ್ಕೆ ಕೊರಿಯೋಗ್ರಫಿಯನ್ನ ಮಾಡಿದ ಕಾರ್ತಿಕ್ ಕುಲಾಲ್ ಮತ್ತು ಅಕ್ಷಯ್ ಕುಲಾಲ್ ಅವರಿಗೆ ಚಂದದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಬನ್ನಿ. ಕಾರ್ತಿಕ್ ಕುಲಾಲ್ ಮತ್ತು ಅಕ್ಷಯ್ ಕುಲಾಲ್ ಬಂಧುಗಳೇ, ನಮ್ಮ ಕುಲಾಲ ಸಮುದಾಯದ ಹುಡುಗರು ಎಂತ ಅದ್ಭುತವಾದ ಪ್ರತಿಭೆಯನ್ನು ಹೊಂದಿದ್ದಾರೆ ಎನ್ನುವುದಕ್ಕೆ ಅಕ್ಷಯ್ ಕುಲಾಲ್ ಮತ್ತು ಕಾರ್ತಿಕ್ ಕುಲಾಲ್ ಅವರೇ ಸಾಕ್ಷಿ. ಅವರಿಗೊಂದು ಗಟ್ಟಿ ಚಪ್ಪಾಳಿಯ ಅಭಿನಂದನೆಯನ್ನ ಸಲ್ಲಿಸೋಣ. ಬಂಧುಗಳೇ, ವೇದಿಕೆ ಮೇಲಿರುವ ಕಲಾವಿದರು ಕೂಗಿದ್ರು, ವೇದಿಕೆ ಕೆಳಗೆ ಕುಳಿತ ಪ್ರೇಕ್ಷಕರು ನಾವು ಎಷ್ಟು ಜೋರಾಗಿ ಕೂಗ್ತೇವೆ ಅಂತ ತೋರಿಸುವ. 3, 2, 1 ಕಮಾನ್. ಅಧ್ಯಕ್ಷರಾದ ಪುರುಷೋತ್ತಮ ಚೇಂಡ್ಲ ಅವರು ಬರಬೇಕು, ದಯವಿಟ್ಟು ಬನ್ನಿ. ದಿವಾಕರ್ ಮೌಲ್ಯ, ಬಂಧುಗಳೇ, ಒಂದು ಕಾರ್ಯಕ್ರಮವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಸಂಘಟಿಸಿದ್ರೆ, ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಎಷ್ಟೊಂದು ಅದ್ಭುತವಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬಹುದು ಎನ್ನುವುದಕ್ಕೆ ಕುಲಾಲ ಸಂಘ ಬೆಂಗಳೂರು ಹಮ್ಮಿಕೊಂಡ ಸುವರ್ಣ ಸಂಭ್ರಮೋತ್ಸವವೇ ಸಾಕ್ಷಿ. ಈ ವೇದಿಕೆ ಮೇಲೆ ವಿಜೃಂಭಿಸಿದ ಎಲ್ಲ ಕಲಾವಿದರಿಗೆ ಮತ್ತೊಮ್ಮೆ ಗಟ್ಟಿ ಚಪ್ಪಾಳೆಯ ಅಭಿನಂದನೆಯನ್ನು ನಾವು ಸಲ್ಲಿಸೋಣ. ಥ್ಯಾಂಕ್ ಯು ಸೋ ಮಚ್. ವಿನಯ ದಿವಾಕರ್ ಬನ್ನಿ. ಅನುಶ್ರೀ ಅವರು ಬರಬೇಕು. ಅನುಸೂಯ, ತುಂಬ ಹೃದಯದ ಕೃತಜ್ಞತೆಗಳನ್ನು ನಾನು ಅರ್ಪಿಸಿಕೊಳ್ತೇನೆ. ಬಂಧುಗಳೇ, ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಮಗೆ 3 ಗಂಟೆ 30 ನಿಮಿಷಕ್ಕೆ ಮುಗಿಸಬೇಕು ಅಂತ ಹೇಳಿದ್ರು. ನಾವು 3 ಗಂಟೆ 22 ನಿಮಿಷಕ್ಕೆ ಮುಗಿಸಿದ್ದೇವೆ. ಮುಂದಿನ ಸಮಾರಂಭಕ್ಕೆ ಸರಿಯಾಗಿ ಈ ಅದ್ಭುತವಾದ ಸಾಂಸ್ಕೃತಿಕ ವೈಭವವನ್ನು ನಾವು ಮುಗಿಸಿದ್ದೇವೆ. ನಮ್ಮ ಕಾರ್ಯಕ್ರಮ ಸಂಘಟಕರು ಮುಂದಿನ ಸಭಾ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಸಜ್ಜುಗೊಳಿಸುತ್ತಾರೆ. ಈ ತನ್ಮಧ್ಯದಲ್ಲಿ ಕುಲಾಲ ಸಮುದಾಯದ ಪ್ರತಿಭೆಗಳು ಒಂದೆರಡು ಬ್ಯೂಟಿಫುಲ್ ಆದ ಹಾಡನ್ನ ನಿಮಗಾಗಿ ಹಾಡ್ತಾರೆ. ಈ ಹಾಡಿನ ಕಾರ್ಯಕ್ರಮದ ನಿರೂಪಣೆಯ ಜವಾಬ್ದಾರಿಯನ್ನು ಹೊತ್ತು ವೇದಿಕೆ ಮೇಲೆ ಬರ್ತಾರೆ ಕುಲಾಲ ಸಮುದಾಯದ ಬೆಳೆಯುತ್ತಿರುವ ಅಪೂರ್ವ ಪ್ರತಿಭೆ ಕುಮಾರಿ ಕಾವ್ಯ ನಿಮ್ಮ ಮುಂದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾವ್ಯ ಅಂತ. ಇಲ್ಲಿವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ನಿಮ್ಮೆಲ್ಲರನ್ನು ಮನರಂಜಿಸಿದ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈಗ ನಮ್ಮ ಕುಲಾಲ ಸಮುದಾಯದ ಪ್ರತಿಭೆಗಳಾಗಿರುವಂತಹ ಹರೀಶ್ ಕುಲಾಲ್ ಕೆದೂರು ಇವರು ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಎಂಬ ಭಾವಗೀತೆಯ ಮೂಲಕ ನಿಮ್ಮೆಲ್ಲರನ್ನು ಮನರಂಜಿಸಲು ವೇದಿಕೆಯ ಮೇಲೆ ಬರುತ್ತಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಹರೀಶ್ ಕುಲಾಲ್ ಕೆದೂರು. ಸೋಮಶೇಖರ್ ಬಂದಿದ್ದಾರೆ.
ಮಣ್ಣಿನ ಮೂಲಕ ಮಾಡುವುದನ್ನ ಮಗ ನಡೆದು ಬಂದ ದಾರಿ. ಇಡೀ ಮಾನವ ಕುಲಕ್ಕೆ ಮಡಿಕೆಯನ್ನು ಮಣ್ಣಿನ ಮೂಲಕ ಮಾಡುವುದನ್ನ ಮೊದಲು ಪರಿಚಯಿಸಿದ ದೇಶದ ಹೆಮ್ಮೆಯ ಕಲಾ ಸೇವಕ ಎಂದರೆ ನಮ್ಮ ಕುಲಾಲ ಕುಂಬಾರ ಸಮುದಾಯ. ಹಿರಿಯರ ಕಾಲದಿಂದಲೂ ಕುಂಬಾರಿಕೆಯನ್ನ ಕುಲಕಸುಬು ಆಗಿ ನಮ್ಮ ಸಮುದಾಯವು ಬಹಳ ಅಕ್ಕರೆಯಿಂದ ಮುನ್ನಡೆಸಿಕೊಂಡು ಬಂದಿದ್ದೇವೆ. ಅದರಲ್ಲೂ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು, ಮಡಿಕೇರಿ ಹಾಗೂ ಇನ್ನಿತರ ಸ್ಥಳಗಳಲ್ಲಿ ನಮ್ಮ ಕುಲಾಲ ಸಮುದಾಯ ಕುಂಬಾರಿಕೆಯ ವೃತ್ತಿಯಲ್ಲಿ ತೊಡಗಿದ್ದೇವೆ. ಈಗ ನಮ್ಮ ಸಮುದಾಯ ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸಿ ಹೊಸ ಹೊಸ ವಿನ್ಯಾಸದ ಮಣ್ಣಿನ ಮಡಿಕೆಯನ್ನ ತಯಾರಿ ಮಾಡಿ ಮಾರುಕಟ್ಟೆಯಲ್ಲಿ ತುಂಬಾ ಬೇಡಿಕೆ ಬರುವಂತಾಗಿದೆ. ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನೊಂದೆಯ ಬಾರಿ ಉರುಳು ಬಿಟ್ಟು ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನೊಂದೆಯ ಬಾರಿ ಉರುಳು ಬಿಟ್ಟು ಹೇಗೆ ಮರೆಯಾಗುವುದು ನಿರ್ಧನಿಕ ನಟ್ಟಿರುಳು ಹಾಗೆ ಬಾಳಿಸು ಗುರುವೆ ಕರುಣೆ ಇತ್ತು ಹೇಗೆ ಮರೆಯಾಗುವುದು ನಿರ್ಧನಿಕ ನಟ್ಟಿರುಳು ಹಾಗೆ ಬಾಳಿಸು ಗುರುವೆ ಕರುಣೆ ಇತ್ತು ಹಾಗೆ ಬಾಳಿಸು ಗುರುವೆ ಕರುಣೆ ಇತ್ತು ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು ಹೇಗೆ ಗೆಲುವುದು ಹಸಿರೆಲೆಯ ಹೊಂಗೆ ಮರ ಹಾಗೆ ಬಾಳಿಸು ಗುರುವೆ ಪ್ರೀತಿ ಇತ್ತು ಹೇಗೆ ಗೆಲುವುದು ಹಸಿರೆಲೆಯ ಹೊಂಗೆ ಮರ ಹಾಗೆ ಬಾಳಿಸು ಗುರುವೆ ಪ್ರೀತಿ ಇತ್ತು ಹಾಗೆ ಬಾಳಿಸು ಗುರುವೆ ಪ್ರೀತಿ ಇತ್ತು ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ತಾನು ಕೆಸರಲಿ ಕುಸಿಯುತ್ತಿದ್ದರೂ ಸಾವರೆಯು ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ ತಾನು ಕೆಸರಲಿ ಕುಸಿಯುತ್ತಿದ್ದರೂ ಸಾವರೆಯು ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ ಹೇಗೆ ತಾಯ್ತನವನ್ನು ಪ್ರೀತಿಯಲ್ಲಿ ಮೆರೆಯುವುದು ಹಾಗೆ ಬಾಳಿಸು ಗುರುವೆ ಕರುಣೆ ಇತ್ತು ಹೇಗೆ ತಾಯ್ತನವನ್ನು ಪ್ರೀತಿಯಲ್ಲಿ ಮೆರೆಯುವುದು ಹಾಗೆ ಬಾಳಿಸು ಗುರುವೆ ಕರುಣೆ ಇತ್ತು ಹಾಗೆ ಬಾಳಿಸು ಗುರುವೆ ಕರುಣೆ ಇತ್ತು
ಹಾಲು ಬೆಳೆಯಲು ಅಮೃತ ತುಂಬಿ ನದಿಯು ಹೇಗೆ ದೂರದ ವೇಳೆಯಲ್ಲಿ ಕೊನೆಗೊಳ್ಳುವುದ ಹೇಗೆ ದೂರದ ವೇಳೆಯಲ್ಲಿ ಕೊನೆಗೊಳ್ಳುವುದು ಹಾಗೆ ಕೊನೆಗಾಣಿಸು ಕೃಪೆಯನ್ನಿಸು ಹೇಗೆ ದೂರದ ಸಾವಿರ ಚಿಂತೆ ಎಂಬ ಒಂದು ಅರ್ಥಪೂರ್ಣವಾದ ಗೀತೆಯ ಮೂಲಕ ನಿಮ್ಮೆಲ್ಲರನ್ನು ಮನರಂಜಿಸಿದ ಹರೀಶ್ ಕುಲಾಲ್ ಕೆದೂರು ಇವರಿಗೆ ಧನ್ಯವಾದಗಳು. ಈಗ ಡ್ಯೂಯೆಟ್ ಸಾಂಗ್ ಮೂಲಕ ನಿಮ್ಮೆಲ್ಲರನ್ನು ಮನರಂಜಿಸಲು ಬರುತ್ತಿದ್ದಾರೆ ಶಕುಂತಲಾ ಹಾಗೂ ರವಿ ಕುಲಾಲ್. ಕ್ಷಮಿಸಿ, ಶಕುಂತಲಾ ಅಲ್ಲ, ವಿಜಯಲಕ್ಷ್ಮಿ. ಮನರಂಜನೆ ಎಂದಾಗ ಹಲವಾರು ಕ್ಷೇತ್ರಗಳಲ್ಲಿ ನಾವು ಮನರಂಜನೆಯನ್ನು ಪರಿಕಲ್ಪಿಸುತ್ತೇವೆ. ಹಾಗೆ ನೃತ್ಯ, ಹಾಸ್ಯ ಎಲ್ಲವೂ ಕೂಡ. ಹಾಗೆ ಒಂದು ಹಾಡನ್ನು ಹೇಳುವ ಮೂಲಕ ನಮ್ಮೆಲ್ಲರನ್ನು ಮನರಂಜಿಸುವ ಶಕ್ತಿ ಹಾಡಿಗಿದೆ. ಅಂತಹ ಕಲೆಯಿಂದ ನಿಮ್ಮೆಲ್ಲರನ್ನು ಮನರಂಜಿಸಿದ ವಿಜಯಲಕ್ಷ್ಮಿ ಹಾಗೂ ರವಿಕುಲಾಲ್ ಇವರಿಗೆ ಧನ್ಯವಾದಗಳು. ಈಗ ನಮ್ಮೆಲ್ಲರಿಗೂ ಮೋಟಿವೇಶನಲ್ ಸ್ಪೀಚ್ ಕೊಡಲಿಕ್ಕೆ ಬರ್ತಾ ಇದ್ದಾರೆ ರಮಿತಾ ಕುಲಾಲ್. ಅದೇನೋ ಸ್ವಲ್ಪ ಇದಾಯ್ತಲ್ಲ ಹಾಗಾಗಿ. あ、 ಎಕೋ ಇಟ್ಟಿದ್ದೆ, ನಂದು ವಾಯ್ಸ್. ಆನಂದ ಪರಮ
ಲೈಫ್ ಮಸ್ತ್ ಬ್ಯೂಟಿಫುಲ್ ಅದು ಉಂಡು ಐದು ನಮ್ಮ ಎಂಚ ಖುಷಿಟ್ಟು ಮನ್ಪೊಡು ಪಂಡದು ಜೀವನದ ಪಡು ನಮ್ಮ ಏಪಲ ಕಲ್ತೊಂಡು ಯಾನ್ ಅಂಚೆನೆ ಒಂಜಿ ಗುರಿ ದೀವೋಡು ಲೈಫ್ ಒಡು ತುಂಬ ರಾಧ ಮನ್ಪೊಡು ನಮ್ಮ ಅಂದ ಯಾನ್ ಎಲ್ಲಿಯೊಬ್ಬನಾಗನೆ MCA ಮಂತದು ಒಂಜಿ ಕಂಪೆನಿಡ್ ಜಾಬ್ ತತ್ತನೋಡು ಒಂದು ಆಸೆ ಇಡಿತ್ತೆ ಅಂಚನೆ ವರ್ಕ್ ಮಂತದ್ದು 10th MCA ಮುಟ್ಟ ಮಂತದ್ದು ಇತ್ತೆ ಒಂಜಿ MNC ಕಂಪೆನಿಡ್ ವರ್ಕ್ ಮಂತಂದಿಲ್ಲ ಅವಾಯ್ ಬೋಕ ಒಂದು ಈತೆ ಅಂಡದಾದ ಬೇತದಾಡಲ್ಲ ಆಕ್ಟಿವಿಸ್ಟ್ ಮನ್ಪೊಡತ್ತ ನಮ್ಮ ಬಜಿ ಓದನಿ ಜಾಬ್ ಮಂಪುನಿ ಅವೇ ಹತ್ತತ್ತೆ ಲೈಫ್ ಸೊ ಯಾಂದಲವಂತೆ ಸಾಂಗ್ ಕಲ್ಪೆರೆ ಡ್ಯಾನ್ಸ್ ಮನ್ಪೆರೆ ಮೋಟಿವೇಶ್ನಲ್ ಸ್ಪೀಚ್ ಕೊರೆರೆ ಕಾಲೇಜಸ್ MNC ಕಂಪನೀಸ್ ಪೂರ ಪೋಪೆ ಐತೊಟ್ಟಿಗೆ ಮಾಡಲಿಂಗ್ ಇಂಡಿಯಾಸ್ ಮಿಸ್ ಎಬಿಲಿಟಿ ಫಂಡ್ ಫೈನಲಿಸ್ಟ್ ಆತೆ ಆ್ಯಂಡ್ ರೀಸೆಂಟ್ಲಿ ಎಂಕೊಂಜಿ ಅವಾರ್ಡ್ ಬತ್ತುಂಡು ಯಂಗ್ ಅಚೀವರ್ ಅವಾರ್ಡ್ ಪಂಡದು ಸೊ ಎಂಕ ಅವೇ ಏನಂತೂ ಧ್ಯಾನಂಜಿ ಎಕ್ಸಾಂಪಲ್ ಅದು ಉಪ್ಪುಡು ನಮ್ಮ ಏಪಲ ಬೇತಾಗ್ಲಿಗೆ ಐದು ಏತ್ ನಮ್ಮ ಪೋ ಇಚ್ಚಿಂಡಲ್ಲ ಕುಲಿಯನ್ನ ಎಂಕಲ ಪುದರ್ದೆತ್ತುಂಡು ಹಲೋ 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 ಕುಲಾಲ ಸಂಘ ಬೆಂಗಳೂರು ರಿಜಿಸ್ಟರ್ಡ್ ಸುವರ್ಣ ಸಂಭ್ರಮೋತ್ಸವದ ಸಮಾರೋಪ ಸಮಾರಂಭ ಇದೀಗ ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯಲ್ಲಿ ಸಂಪನ್ನಗೊಳ್ಳಲಿಕ್ಕಿದೆ. ಬಂದಿರುವಂತಹ ಸಮಸ್ತ ಕುಲಾಲ ಬಂಧುಗಳಿಗೆ ಅತ್ಯಂತ ಗೌರವದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವತ್ತಿನ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಸತ್ಕರ್ಮ ತಪಸ್ವಿ ಯೋಗಿ ಕೌಸ್ತುಭ ಕರ್ಮಯೋಗಿ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಇದೀಗ ದಿವ್ಯ ಸಾನ್ನಿಧ್ಯವನ್ನ ವೇದಿಕೆಯಲ್ಲಿ ಪಡೆದಿದ್ದಾರೆ. ಈಗಾಗಲೇ ವೇದಿಕೆಯಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ಸಹಕಾರ ಸಚಿವರಾದ ಶ್ರೀ ST ಸೋಮಶೇಖರ್ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ DV ಸದಾನಂದ ಗೌಡ ಮಾನ್ಯ ಲೋಕಸಭಾ ಸದಸ್ಯರು ಮತ್ತು ಮಾಜಿ ಮುಖ್ಯಮಂತ್ರಿಗಳು, ಶ್ರೀ R ಅಶೋಕ್ ಮಾನ್ಯ ಕಂದಾಯ ಸಚಿವರು ಕರ್ನಾಟಕ ಸರ್ಕಾರ, ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ಮಾನ್ಯ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ, ಶ್ರೀ V ಸುನಿಲ್ ಕುಮಾರ್
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಇಂಧನ ಸಚಿವರು ಕರ್ನಾಟಕ ಸರ್ಕಾರ, ಶ್ರೀ BK ಹರಿಪ್ರಸಾದ್ ಮಾನ್ಯ ವಿರೋಧ ಪಕ್ಷದ ನಾಯಕರು, ಕರ್ನಾಟಕ ವಿಧಾನ ಪರಿಷತ್, ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರು ಮಾನ್ಯ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ, ಶ್ರೀ ಮುರಳೀಧರ ಹೆಗ್ಡೆ ಅಧ್ಯಕ್ಷರು ಬಂಡ್ ಸಂಘ ಬೆಂಗಳೂರು, ಶ್ರೀ M ವೇದಕುಮಾರ್ ಅಧ್ಯಕ್ಷರು ಬಿಲ್ಲವ ಅಸೋಸಿಯೇಷನ್ ಬೆಂಗಳೂರು, ಶ್ರೀಮತಿ ಕಸ್ತೂರಿ ಪಂಜಾ ಮಾಜಿ ಉಪಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಶ್ರೀ ಮಯೂರ್ ಉಳ್ಳಾಲ್ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರಯಾಣೆ ಕುಲಾಲರ ಮಾತೃ ಸಂಘ ಮಂಗಳೂರು, ಶ್ರೀ ಗಿರೀಶ್ ಬಿ ಸಾಲಿಯಾನ್ ಅಧ್ಯಕ್ಷರು ಜ್ಯೋತಿ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ, ಶ್ರೀ ದೇವದಾಸ್ ಎಲ್ ಕುಲಾಲ್ ಅಧ್ಯಕ್ಷರು ಕುಲಾಲ ಸಂಘ ಮುಂಬೈ, ಶ್ರೀ ಶ್ರೀನಿವಾಸ್ ಆರ್ ಅಧ್ಯಕ್ಷರು ಕುಂಬಾರ ಸಂಘ ಬೆಂಗಳೂರು, ಶ್ರೀ ಸುರೇಶ್ ಕುಲಾಲ್ ಅಧ್ಯಕ್ಷರು ಬಂಟ್ವಾಳ ಸಮಾಜ ಸೇವಾ ಸಹಕಾರಿ ಸಂಘ ಸನ್ಮಾನವನ್ನ ಸ್ವೀಕರಿಸುವಂತ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬಂಧುಗಳೇ, ಇಂದು ನಮಗೆಲ್ಲ ಸುವರ್ಣ ಪರ್ವ. ಅಂದು ಸಮಾಜದ ಹಿರಿಯ ದೂರದೃಷ್ಟಿಯ ನಾಯಕರುಗಳು ಕಟ್ಟಿ ಬೆಳೆಸಿದ ಕುಲಾಲ ಸಂಘ ಬೆಂಗಳೂರು ರಿಜಿಸ್ಟರ್ಡ್ ಇದರ 50ನೇ ವರ್ಷದ ಸುವರ್ಣ ಸಂಭ್ರಮ. ಸಿಲಿಕಾನ್ ಸಿಟಿ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನೆಲೆಸಿರುವ ಸಮಸ್ತ ಕುಲಾಲ ಬಂಧುಗಳ ಒಗ್ಗಟ್ಟು ಸ್ವಾಭಿಮಾನದಿಂದ ಸಾಧ್ಯ ಆಗಿದೆ. ಮಾಡ್ತಾ ಇದ್ದೇವೆ. ನಮೃತ ಉದ್ಯಾವರ್, ದೀಕ್ಷಿತ ಉದ್ಯಾವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. हरि ओम. गजवदना बेडुवे, गजवदना बेडनयात्रि जगवलितने सुजनर पोरेवने गजवदना बेडु सुजनर पोरेवने सारी गा पानी सारी निरी निरी नि पग परी गा बगरी सगरी गा पनी पसानी पानी सरी गजवदना बेडुवे पाशांकुशधरा परम पवित्रा मूषिकवाहना मुनिजन प्रेमा पाशांकुशधरा परम पवित्रा मूषिकवाहना मुनिजन प्रेमा गा गानि सनि रे रे सनि पसा सानि पगरी गा पानी नि द प पानी गा गा परी री ग ससार गारी पागनी पसानी पनि गजवदना बेडुवे मोदलि निन्नय पादव तोरो साधु ವಂದಿತನೆ ಆದರದಿಂದಲಿ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ನಿರತ ನೆನೆಯುವಂತೆ ದಯ ಮಾಡೋ ದೇವಾ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ನಿರತ ನೆನೆಯುವಂತೆ ದಯ ಮಾಡೋ ದೇವಾ ಗಜವದನ ಬೇಡುವೆ ಗೌರಿ ತನಯ
ಬಂಧುಗಳೇ, ಕುಲಾಲ ಸಮುದಾಯ ಭಾರತೀಯ ಸಂಸ್ಕೃತಿಯ ಪ್ರಾಚೀನ ಪರಂಪರೆ. ಸಂಸ್ಕಾರವಂತ ಸೇವೆಯೊಂದಿಗೆ ಸಮಾಜದ ಕಲ್ಯಾಣ ಕ್ರಾಂತಿಯ ಭಾಗವಾದ ಕುಲಾಲರು ಈ ಮಣ್ಣಿನ ಮೂಲಜರು. ಪ್ರಾಚೀನ ಕಾಲದಿಂದಲೇ ದೂರದೃಷ್ಟಿಯ ಅನುಷ್ಠಾನಗಳೊಂದಿಗೆ ಬದುಕಿದ ದಾರಿ ವಿಶ್ವಮಾನ್ಯ. ಅಧಿಕಾರ, ಸ್ಥಾನಮಾನ, ಆಸನೆಗಳಿಗಾಗಿ ತನ್ನ ಸ್ತನವನ್ನು ಬಲಿ ನೀಡದೆ, ಸಂಪ್ರದಾಯ ಕಟ್ಟುಪಾಡುಗಳ ಮೇರೆ ಮೀರದೆ, ನ್ಯಾಯ ನಿಷ್ಠೆಯ ಬದುಕಿನ ಅಗ್ರಗಣ್ಯನಾಗಿ ಜಾತಿವಂತಿಕೆಯನ್ನು ಮೀರಿ ನೀತಿವಂತಿಕೆಯಿಂದ ಬಾಳಿದ್ದು ಕುಲ ಕಲೆ ಹಾಗೂ ವೃತ್ತಿಯ ಸಮಾನ ಸ್ವೀಕೃತಿಯೊಂದಿಗೆ ಇತಿಹಾಸದ ಬೇರಿನಿಂದ ಕಳಚಿಕೊಳ್ಳದೆ ತನ್ನ ಅಸ್ತಿತ್ವವನ್ನು ಅಜರಾಮರಗೊಳಿಸಿದ್ದು ಕುಲಾಲರ ವೈಶಿಷ್ಟ್ಯ. ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಕಾಯಕವನ್ನರಸಿ ಕಾಲಿಟ್ಟು ಭವಿಷ್ಯದ ಬಾಂಧವ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕಿ ಸಮುದಾಯದ ಸಂಘಟನೆಗೆ ಬದುಕು ಸವೆಸಿದ ಆ ಕ್ಷಾತ್ರ ತೇಜದ ಹಿರಿಯ ಮುತ್ಸದ್ದಿಗಳ ಅಡಿದಾವರೆಯಲ್ಲಿ ಮಾರ್ಗದರ್ಶನದಲ್ಲಿ 5 ದಶಕಗಳ ಸಂಘಟನಾ ಸಾರ್ಥಕ್ಯದ 7 ಬೇಳುಗಳೊಂದಿಗೆ ನಡೆದ ಅನುಪಮ ಹೆಜ್ಜೆಗಳ ಅವಿಸ್ಮರಣೀಯ ಘಳಿಗೆ ಇದು. ಕುಲಾಲ ಸಂಘ ಬೆಂಗಳೂರು ರಿಜಿಸ್ಟರ್ಡ್ ಇದರ 50ರ ಹಾದಿಗೆ ಬಂಗಾರದ ಬಾಂಧವ್ಯದ ಸ್ವರ್ಣ ಕಿರೀಟ ತೊಡಿಸುವ ಸುವರ್ಣ ಸಂಭ್ರಮೋತ್ಸವದ ಬಂಗಾರದ ಬೆಳಕಲ್ಲಿ ನಡೆಯುತ್ತಿರುವ ಸಮಾರೋಪ ಸಮಾರಂಭದ ಈ ಸ್ವಾತಂತ್ರ್ಯ ಹೋರಾಟಗಾರ ಡಾಕ್ಟರ್ ಅಮ್ಮಂಬಳ ಬಾಳಪ್ಪ ವೇದಿಕೆಗೆ ಪರಮ ಪೂಜ್ಯರನ್ನ, ಯತಿವಾರ್ಯರನ್ನ, ಅತಿಥಿ ಅಭ್ಯಾಗತರನ್ನ ಅತ್ಯಂತ ಗೌರವದಿಂದ ಸ್ವಾಗತಿಸುತ್ತಾರೆ ಸಂಘದ ಕಾರ್ಯದರ್ಶಿ ಶಂಕರ್ ಕುಲಾಲ್ ಜನ್ನಾಡಿ. ನವೀನ್ ಮಾಣಿಲ ದಯವಿಟ್ಟು ವೇದಿಕೆಗೆ ಬರಬೇಕು. ಹಲೋ, ಒಂದು ಚೇರ್ ಹಾಕಿ. ಸಂಘದ ಹಿರಿಯರು ಮಾರ್ಗದರ್ಶಕರು ಆದ ಸೌಂದರ್ಯ ಪಿ ರಮೇಶ್ ಅವರು ನಮ್ಮೊಂದಿಗಿದ್ದರೆ ವೇದಿಕೆಗೆ ಆಹ್ವಾನಿಸಿ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಹಿರಿಯರು ನಮ್ಮ ಮಾರ್ಗದರ್ಶಕರು ಆದ ಶ್ರೀ ರಮೇಶ್ ಅವರು ಸ್ವಲ್ಪ ತಡವಾಗಿ ಬಂದಿದ್ದಾರೆ, ಅವರಿಗೆ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಕುಲಾಲ ಸಂಘ ಬೆಂಗಳೂರು ರಿಜಿಸ್ಟರ್ಡ್ ಇದರ ಸುವರ್ಣ ಸಂಭ್ರಮೋತ್ಸವ ಬೆಳಗ್ಗೆಯಿಂದ ಕಾರ್ಯಕ್ರಮಗಳು ಒಂದಾದ ಮೇಲೊಂದು ನಡೆಯುತ್ತಾ ಇದೆ. ಇಂದಿನ ಮಧ್ಯಾಹ್ನದ ಸಮಾರೋಪ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಶ್ರೀರಾಮ ಮಾಣಿಲದ ಪೂಜ್ಯ ಸ್ವಾಮೀಜಿಗಳಾದ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ನಮ್ಮೊಂದಿಗೆ ಇದ್ದಾರೆ. ಅವರನ್ನು ವೇದಿಕೆಗೆ ಮತ್ತು ಈ ಕಾರ್ಯಕ್ರಮಕ್ಕೆ ನಾವೀಗ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಕುಲಪುಷ್ಪ ನೀಡಿ ಹಾರಾರ್ಪಣೆ ಮಾಡಿ ಅವರನ್ನು ಸ್ವಾಗತಿಸಬೇಕಂತ ನಾವು ಉಮೇಶ್ ಬಂಸಂದ್ರ ಮತ್ತು ಉಪಾಧ್ಯಕ್ಷರಾದ ಎನ್ ಕುಲಾಲ್ರವರಿಗೆ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಮಾನ್ಯ ಶ್ರೀ ಎಸ್ ಟಿ ಸೋಮಶೇಖರ್ ಅವರು, ಮಾನ್ಯ ಸಹಕಾರ ಸಚಿವರು, ಕರ್ನಾಟಕ ಸರ್ಕಾರ, ಇವತ್ತು ಬೆಳಗಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಸಾಹೇಬರು ಬರಬೇಕಾಗಿತ್ತು. ಆದರೆ ಬೇರೆ ಒಂದು ತುರ್ತು ಕಾರ್ಯಕ್ರಮದ ನಿಮಿತ್ತ ನಾನು ಬೆಳಿಗ್ಗೆ ಬರಲಿಕ್ಕೆ ಆಗಲಿದ್ದಿಲ್ಲ, ಮಧ್ಯಾಹ್ನ ಬರ್ತೀನಿ ಸಮಾರೋಪ ಕಾರ್ಯಕ್ರಮಕ್ಕಂತ ನಮ್ಮಲ್ಲಿ ಕೇಳಿಕೊಂಡ್ರು. ಹಾಗೆ ಅವರು ಈ ಕಾರ್ಯಕ್ರಮಕ್ಕೆ ಸಮಯಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಾವು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸುತ್ತಿದ್ದೇವೆ. ಶ್ರೀ ರವಿ ಕುಲಾಲ್ ಯುವ ಘಟಕದ ಪ್ರಧಾನ ಸಂಚಾಲಕರು, ಹಾಗೆ ಶ್ರೀ ಬಿ ಗಿರೀಶ್ ಚಾಲಿಯನ್ ಅವರು ಅಧ್ಯಕ್ಷರು, ಜ್ಯೋತಿ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ. ಇವರು ನಮ್ಮ ಕರೆಗೆ ಹೋಗೊಟ್ಟು ಮುಂಬೈಯಿಂದ ಬಂದಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಕೋರುತ್ತಿದ್ದೇವೆ. ಗಿರೀಶ್ ಅವರಿಗೆ ಕೆ ರಾಜು ಕುಲಾಲ್ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ.
ಜನನಾಯಕರು ಆದ ಶ್ರೀ ರಾಜೇಂದ್ರ ಕುಮಾರ್ ಅವರು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಉತ್ಸಾಹ ಸ್ಫೂರ್ತಿಯನ್ನು ತುಂಬತಕ್ಕಂಥ ಒಂದು ಶಕ್ತಿ. ಅವರು ನಮ್ಮ ಕರೆಗೆ ಹೋಗೊಟ್ಟು ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಗೌರವಾನ್ವಿತ ಮಂತ್ರಿಗಳನ್ನು ಸಹ ಅವರು ತಮ್ಮ ವೈಯಕ್ತಿಕ ಒಂದು ರಿಕ್ವೆಸ್ಟ್ ಮೂಲಕ ಫಾಲೋಅಪ್ ಮಾಡಿ ಕೂಡ ಅವರು ಕರ್ಕೊಬಂದಿದ್ದಾರೆ. ಅವರನ್ನು ನಾವು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಆನಂದ್ ಅವರು ಹೂಗುಚ್ಛ ಸ್ವಾಗತಿಸುತ್ತಿದ್ದಾರೆ. ಹಾಗೆ ನಮ್ಮ ರಮೇಶ್ ಸೌಂದರ್ಯ ಅವರು ಇದ್ದಾರೆ ನಮ್ಮೊಂದಿಗೆ. ಅವರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ದಿವಾಕರ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ರಮೇಶ್. ಶ್ರೀಮತಿ ಕಸ್ತೂರಿ ಪಂಜ ಅವರಿದ್ದಾರೆ ನಮ್ಮೊಂದಿಗೆ. ದೂರದ ದಕ ಜಿಲ್ಲಾ ಪಂಚಾಯತ್ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು. ಅವರನ್ನು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ರಾಮಕುಲಾಲ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ದೇವದಾಸ್ ಎಲ್ ಕುಲಾಲ್ ಅಧ್ಯಕ್ಷರು ಕುಲಾಲ ಸಂಘ ಮುಂಬೈ. ಇವರಿಗೆ ಪ್ರವೀಣ್ ಕುಲಾಲ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮುಖ್ಯವಾಗಿ ಇವತ್ತಿನ ಈ ಒಂದು ಸಮಾರಂಭಕ್ಕೆ ಖ್ಯಾತ ವೈದ್ಯರಾದ ಹಾಗೂ ಸಮಾಜ ಸೇವಕರಾದ ಡಾಕ್ಟರ್ ದೇವರಾಜು ಅರಸು ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಅಣ್ಣಯ್ಯ ಕುಲಾಲ್ ಅವರು ನಮ್ಮ ಕರೆಗಟ್ಟು ಹೋಗಿಟ್ಟು ಬಂದಿದ್ದಾರೆ. ಅವರಿಗೆ ನಾವು ಸ್ವಾಗತವನ್ನು ಕೋರಿ ಅವರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸುತ್ತಿದ್ದೇವೆ. ಅವರನ್ನು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸುವ ಉದ್ದೇಶ ಕೂಡ ನಮ್ಮೊಂದಿಗಿದೆ. ಶ್ರೀ ಶಿವಕುಮಾರ್ ಚೌಡಶೆಟ್ಟಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ದಯವಿಟ್ಟು ವೇದಿಕೆಗೆ ಆಗಮಿಸಿ ವೇದಿಕೆಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರದ್ದು ಆಯ್ತಲ್ಲ. ಶ್ರೀಯುತ ದೇವದಾಸ್ ಎಲ್ ಕುಲಾಲ್ ಅಧ್ಯಕ್ಷರು ಕುಲಾಲ ಸಂಘ ಮುಂಬೈ. ಇವರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೇನೆ. ಆಗಿದೆ ಅಲ್ಲ. ಧನ್ಯವಾದಗಳು. ನವೀನ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಾಸ್ತಾವಿಕ ನೋಡಿ ಬೆಳಿಗ್ಗೆ ನಮ್ಮ ಗೌರವಾಧ್ಯಕ್ಷ ಹೇಳಿದ್ದಾರೆ. ನಾನು ಚಿಕ್ಕದಾಗಿ ಸಮಯದವರಿಂದ ಸ್ವಲ್ಪ ಚಿಕ್ಕದಾಗಿ ಒಂದು 2 ಮಾತುಗಳಲ್ಲಿ ಮುಗಿಸ್ತೇನೆ. ನಮ್ಮ ಈ ಕುಲಾಲ ಸಂಘ 1969ರಲ್ಲಿ ಪ್ರಾರಂಭವಾಗಿ ಆವಾಗ ದಕ್ಷಿಣ ಕನ್ನಡ ಕುಲಾಲ ಯುವಕ ಸಂಘ ಎಂಬ ನಾಮಕರಣದೊಂದಿಗೆ ತದನಂತರ ದಕ್ಷಿಣ ಕನ್ನಡ ಕುಲಾಲ ಸಂಘ ಎಂಬ ನಾಮಾಂಕಿತ ಆಯಿತು. 2019ರಲ್ಲಿ 2 ಸಂಘಗಳ ಉಭಯ ಆದ ನಂತರ ವಿಲೀನದ ನಂತರ ದಕ್ಷಿಣ ಕುಲಾಲ ಸಂಘ ಬೆಂಗಳೂರು ಎಂಬ ನಾಮದೊಂದಿಗೆ ಕಾರ್ಯನಿರ್ವಹಿಸಿದೆ. ಈ ಒಂದು ಸಮಾರಂಭವನ್ನು ನಾವು ಮಾಡಬೇಕಂತ ಕೊರೋನಾ ಟೈಮಲ್ಲಿ ನಾವು ಡಿಸೈಡ್ ಮಾಡಿದ್ದು. ಆದರೆ ಕೊರೋನಾ ಮಾಡಲಿಕ್ಕಾಗಲಿಲ್ಲ. ನಮ್ಮ ಉದ್ದೇಶ
ಈ ಕುಲಾಲ ಸಂಘದ ರಚನೆಯಾದಾಗ ಬೆಳಿಗ್ಗೆ ನಮ್ಮ ಗೌರವಾಧ್ಯಕ್ಷ ನುಡಿಯಂತೆ ಪ್ರತಿಯೊಂದು ಸುಖ ದುಃಖ ಕಷ್ಟ ಅವರ ವಿದ್ಯಾಭ್ಯಾಸ ಆಗಲಿ, ಅದಕ್ಕೆ ವಿದ್ಯಾರ್ಥಿ ವೇತನ ಅಥವಾ ಕ್ರೀಡಾ ಕ್ಷೇತ್ರಕ್ಕೆ ಪ್ರೋತ್ಸಾಹ, ಅದೇ ರೀತಿ ಅವರು ಸ್ವರ್ಗಸ್ಥರಾದಾಗ ಅವರ ಕಷ್ಟದಲ್ಲಿ ಭಾಗಿಯಾಗಿ ಆ ಒಂದು ನಮಗೆ ಅವರಿಗೆ ಸಹಾಯ ಮಾಡೋದು ನಮಗೆ ಒಂದು ಧನ್ಯತಾ ಮನೋಭಾವ ಅಥವಾ ನಮಗೊಂದು ಆ ಒಂದು ಕಷ್ಟಗಳ ನಮ್ಮಿಂದ ತೃಪ್ತಿ ಇತ್ತು. ಅದೇ ರೀತಿ ಈ ಸುವರ್ಣ ಸಂಭ್ರಮ ನಾವು 50ರ ಕಾಲಘಟ್ಟದಲ್ಲಿ ಮಾಡಬೇಕು. ಇದೊಂದು ಸಂಭ್ರಮಿಸಬೇಕು, ನಾವೆಲ್ಲರೂ ಸಂಭ್ರಮಿಸಬೇಕು. ಅದೇ ರೀತಿ ನಮ್ಮ ಹಿರಿಯರನ್ನು ನೆನೆಯಬೇಕು. ಅದೇ ರೀತಿ ಕೆಲಸ ಮಾಡಿದ ಸರ್ವರಿಗೂ ನಾವು ಗೌರವಿಸಬೇಕು. ಬೆಳಗಿನ ಕಾರ್ಯಕ್ರಮದಲ್ಲಿ ನಾವು ಮಾಜಿ ಅಧ್ಯಕ್ಷಗಳಿಗೆ ಗೌರವ ಕೊಟ್ಟಿದ್ದೇವೆ. ಆ ಗೌರವ ಅದು ಸಮಸ್ತ ತಂಡಕ್ಕೆ ಬರಬೇಕು. ಅದನ್ನು ಕ್ಯಾಪ್ಟನ್ ಆಗಿ ನಾವು ತಗೊಂಡಿದ್ದೇವೆ. ನಾನೊಬ್ಬ ಅದರಲ್ಲಿ ಮಾಜಿ ಅಧ್ಯಕ್ಷನಾಗಿ ಅದು ಆ ಒಂದು ಗೌರವವನ್ನು ಪ್ರತಿಯೊಬ್ಬರು ನಮ್ಮ ಅಧ್ಯಕ್ಷರೇ ಮಾತಾಡಲ್ಲ, ಅದಕ್ಕಿಂತ ಸಮನಾಗಿ ಕಾರ್ಯದರ್ಶಿಗಳು ಆಲ್ರೆಡಿ ಏನು 2-3 ಗಂಟೆ ನಾವು ಏನು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನೀವು ಎಂಜಾಯ್ ಮಾಡಿದ್ದೀರಾ. ಅದೇ ರೀತಿ ಈಗ ಸ್ವಾಮೀಜಿಗಳು ಬಂದಿದ್ದಾರೆ ನಮಗೆ ಆಶೀರ್ವಚನ ಕೊಡಲಿಕ್ಕೆ. ಅದೇ ರೀತಿ ಮಂತ್ರಿವರಿಯರು ಬಂದಿದ್ದಾರೆ. ನಮ್ಮ ಅಹವಾಲು ಕೊಡಬೇಕನ್ನೋ ಒಂದು ಉತ್ಕಟ ಇಚ್ಛೆ ಇತ್ತು. ಅದರಿಂದ ನಾವು ನಮ್ಮ ಸಂಘಕ್ಕೆ ಇಷ್ಟರವರೆಗೆ ನಮಗೆ ಸರ್ಕಾರದಿಂದ ಯಾವುದೇ ಒಂದು ನಿವೇಶನ ನಮ್ಮ ಕೈಗೆ ಬಂದಿಲ್ಲ. ನಾವೊಂದು 50 ವರ್ಷದಲ್ಲಿ 3-4 ಅದು ನಮಗೆ ಫಲಪ್ರದ ಆಗಲಿಲ್ಲ. ಸ್ಮರಣೆ, ಕಥೆ, ಕವನ, ಕ್ಷೇತ್ರ ಪರಿಚಯ ಹಾಗೂ ಜಾಹೀರಾತುಗಳೊಂದಿಗೆ ಬೆಂಗಳೂರಿನ ಕುಲಾಲರ ಬದುಕನ್ನ ಸಾರ್ಥಕ್ಯಗೊಳಿಸಿದ ಸಾಧಕ ಹೆಜ್ಜೆಗಳ ಕುರಿತಾದ ಸ್ವರ್ಣ ಚಕ್ರ ಸ್ಮರಣ ಸಂಚಿಕೆ ಇದೀಗ ಸಾಂಕೇತಿಕವಾಗಿ ಅದರ ಮುಖಪುಟವನ್ನ ಈ ವೇದಿಕೆಯಲ್ಲಿ ಬಿಡುಗಡೆಗೊಳಿಸ್ತಾ ಇದ್ದೇವೆ. ಆದರೆ ಸ್ವರ್ಣ ಚಕ್ರಕ್ಕೆ ಪರಿಪೂರ್ಣತೆ ಸಿಗಬೇಕಾದ್ರೆ ಇಂದಿನ ಸುವರ್ಣ ಸಂಭ್ರಮದ ನೆನಪುಗಳು ಅದರೊಳಗೆ ಅವಿಚ್ಛಿನ್ನವಾಗಿ ಜೋಡಣೆಗೊಳ್ಳಬೇಕು. ಈ ದೃಷ್ಟಿಯಿಂದ ಇಂದು ಸಾಂಕೇತಿಕವಾಗಿ ಬಿಡುಗಡೆಗೊಂಡು ಮುಂದೆ ನಿಮ್ಮೆಲ್ಲರ ಕೈ ಸೇರ್ಲಿಕ್ಕಿದೆ ಸ್ವರ್ಣ ಚಕ್ರ. ಈ ಕುರಿತಾದ 3 ನಿಮಿಷಗಳ ವೀಟಿ ಕೂಡ ಈ ವೇದಿಕೆಯಲ್ಲಿ ಇದೀಗ ಪ್ರದರ್ಶನಗೊಳ್ಳಿಕ್ಕಿದೆ. ವೇದಿಕೆಯಲ್ಲಿರುವಂತಹ ಪೂಜ್ಯ ಯತಿವರ್ಯರು ಹಾಗೂ ಎಲ್ಲ ಗೌರವಾನ್ವಿತರು ಈ ಸ್ಮರಣ ಸಂಚಿಕೆಯನ್ನ ಬಿಡುಗಡೆಗೊಳಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಕುಲಾಲ ಸಂಘ ಬೆಂಗಳೂರು ರಿಜಿಸ್ಟರ್ಡ್ ಇದರ ಸುವರ್ಣ ಸಂಭ್ರಮೋತ್ಸವದ ಸವಿ ಸಂದರ್ಭದಲ್ಲಿ ಪ್ರಸ್ತುತ ಆತ್ಮೀಯ ಬಂಧುಗಳೇ, ಸ್ವಾಮೀಜಿಯವರ ಪಾದಗಳಲ್ಲಿ ನಮಸ್ಕರಿಸುತ್ತಾ ತಮ್ಮೆಲ್ಲರಲ್ಲೂ ನಾನು ಬೆಳಗ್ಗೆ ನನ್ನ ಕಾರ್ಯಕ್ರಮ ಇತ್ತು. ಭಾನುವಾರ ಆದ್ದರಿಂದ ಬಿಡುವಿಲ್ಲದ ಕಾರ್ಯಕ್ರಮ, ಬಂದು ಹೋಗಲಿಕ್ಕೆ ಆಗಲಿಲ್ಲ. ತಮ್ಮೆಲ್ಲರಲ್ಲಿ ಕ್ಷಮೆಯನ್ನು ಕೇಳಿ ಭಾಳ ಸಂತೋಷ. ಕುಲಾಲ ಸಂಘ ಸುಮಾರು 50 ವರ್ಷದ ಸುವರ್ಣ ಸಂಭ್ರಮೋತ್ಸವನ ಇವತ್ತು ಭಾಳ ಅದ್ಧೂರಿಯಾಗಿ ಸಂಭ್ರಮದಿಂದ ತಾವು ಆಚರಣೆಯನ್ನು ಮಾಡ್ತಾ ಇದ್ದೀರಿ. ಈ 50 ವರ್ಷ ಆಗಬೇಕಾದ್ರೆ ಭಾಳಷ್ಟು ಜನದ ಕೊಡುಗೆ ಇದೆ, ಕಮಿಟ್ಮೆಂಟ್ ಇದೆ. ಎಷ್ಟು ಸುದೀರ್ಘ 50 ವರ್ಷ ಒಂದು ಸಂಘ ಸ್ಥಾಪನೆಯಾಗಿ ಸುವರ್ಣ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀರಿ ಅಂತಂದರೆ ತಮ್ಮಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಭಾಳ ಸಂತೋಷದಿಂದ ಈ ಸಂಭ್ರಮವನ್ನು ತಾವು ಆಚರಣೆಯನ್ನು ಮಾಡ್ತಾ ಇದ್ದೀರಿ. ನನಗೊಂದು ಆಶ್ಚರ್ಯ ಆಯಿತು,
ಇಷ್ಟು ವರ್ಷ 50 ವರ್ಷ ಆಗಿದೆ. ರಾಜಕಾರಣದಲ್ಲಿ ಯಾರೂ ಕೂಡ ಇಷ್ಟು ಸುದೀರ್ಘವಾಗಿ ಬೆಳೆದಿಲ್ಲ. ತಮ್ಮ ಸಂಘದ ಎಲ್ಲವನ್ನ ಪೊಲಿಟಿಕಲ್ ಪಾರ್ಟೀಸು ಉಪಯೋಗ ಪಡೆದಿದ್ದಾರೆ. ಯಾರಿಗೂ ಕೂಡ ರಾಜಕೀಯದಲ್ಲಿ ಅಧಿಕಾರವನ್ನು ಕೊಡಲಿಲ್ಲ ಅಂತಕ್ಕಂಥದ್ದನ್ನು ಮಾಹಿತಿಯನ್ನು ತಿಳ್ಕೊಂಡೆ. ಇನ್ನು ಮುಂದೇನಾದರೂ ಅಧಿಕಾರ ಸಿಗ್ತಕ್ಕಂಥ ಅವಕಾಶ ಒದಗಿ ಬರಲಿ. ಈಗ ತಾನೇ ಬೇಡಿಕೆಯನ್ನು ಇಟ್ಟಿದ್ದಾರೆ ಬೆಂಗಳೂರಿನಲ್ಲಿ ನಿವೇಶನ ಅಂತೇಳಿ. ಸದ್ಯದಲ್ಲೇ ಪದಾಧಿಕಾರಿಗಳು ಭೇಟಿ ಮಾಡಿದ್ರೆ ನಿವೇಶನವನ್ನು ನಮ್ಮ ಬೆಂಗಳೂರಿನಲ್ಲಿ ನಿವೇಶನವನ್ನು ಕೊಡಿಸ್ತಕ್ಕಂಥದ್ದನ್ನು ಪ್ರಾಮಾಣಿಕವಾಗಿ ಕೊಡಿಸ್ತೇನೆ. ನಮ್ಮ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಆಗ್ಬೋದು, ಇಲ್ಲ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ CA ಸೈಟ್ನಲ್ಲಾದರೂ ಆಗಬಹುದು. ಅದಕ್ಕೆ ಮುಂದೆ ನನಗೆ ಅವಕಾಶವನ್ನು ತಾವು ಕೊಟ್ಟಿದ್ದೀರಿ, ಮಾತನಾಡಿದ್ದೀರಿ. ಬೆಂಗಳೂರಿನಲ್ಲಿ ಏನೇ ಇದ್ದರೂ ನನ್ನನ್ನು ತಾವು ಕಾಂಟ್ಯಾಕ್ಟ್ ಮಾಡ್ಬೋದು. ಭಾಳ ನಾನು ಕೂಡ ನಿಮ್ಮಲ್ಲಿ ಒಬ್ಬನಾಗಿದೆ ಅಂತ ತಿಳ್ಕೊಳ್ಳಿ. ನನ್ನ ಕಚೇರಿಗಾದರೂ ಭೇಟಿ ಮಾಡ್ಬೋದು, ಮನೆಗಾದರೂ ಭೇಟಿ ಮಾಡ್ಬೋದು, ನನ್ನ ಮೊಬೈಲ್ಗಾದ್ರೂ ತಾವು ಕಾಂಟ್ಯಾಕ್ಟ್ ಮಾಡ್ಬೋದು. ತಮ್ಮ ಸೇವೆಗೆ ನಾನು ಕೂಡ 24x7 ರೀತಿಯಲ್ಲಿ ತಮಗೆ ಸಹಕಾರವನ್ನು ಕೊಡ್ತೇವೆ. ಕಾರಣ ಅತ್ಯಂತ ಪ್ರೀತಿಯಿಂದ ನನ್ನ ಮನೆಗೆ ಬಂದು ಈ ಕುಲಾಲ ಸಂಘ 50ನೇ ವರ್ಷದ ಸುವರ್ಣ ಸಂಭ್ರಮಕ್ಕೆ ತಾವು ಬರಬೇಕು ಅಂತಕ್ಕಂಥದ್ದನ್ನು ಹೇಳಿದಾಗ ನನಗೂ ಕೂಡ ಸಂತೋಷ ಆಯಿತು. ಏಕೆಂದರೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ನಾನು ಏನು ಬೆಂಗಳೂರಿನಲ್ಲ, ನಾನು ರಾಮನಗರ ಜಿಲ್ಲೆಯವನು. ರಾಮನಗರ ಜಿಲ್ಲೆಯಲ್ಲಿ ಹುಟ್ಟಿ ವಿದ್ಯಾಭ್ಯಾಸವನ್ನು ರಾಮನಗರ ಜಿಲ್ಲೆಯಲ್ಲಿ ಮಾಡಿ ಬೆಂಗಳೂರಿನ ಸೈನ್ಸ್ ಕಾಲೇಜಿನಲ್ಲಿ BSc ಡಿಗ್ರಿಯನ್ನು ಮಾಡಿ ಹಿಂಗೆ ರಾಜಕೀಯದಲ್ಲಿ ಬಂದು ಇವತ್ತು ಸಹಕಾರ ಸಚಿವನಾಗಿ ಬೆಂಗಳೂರಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಎಷ್ಟೋ ಜನ ಬೆಂಗಳೂರಿನಲ್ಲಿ ವಾಸವಾಗಿದ್ದೀರಿ. ಭಾಳ ಸಂತೋಷದಿಂದ ಒಂದು ಸಾರಿ ಬೆಂಗಳೂರಿಗೆ ಸೆಟ್ಲ್ ಆದವರು ಮತ್ತೆ ಯಾರೂ ಕೂಡ ವಾಪಸ್ ಹೋಗೋದಿಲ್ಲ ಅಂಥ ವಾತಾವರಣ ಬೆಂಗಳೂರಿನಲ್ಲಿ ಕೂಡ ಇದೆ. ಸಾವಿರಾರು ಜನ ಬೇರೆ ಬೇರೆ ಕಡೆಯಿಂದ ಬಂದು ಬೆಂಗಳೂರಿನಲ್ಲಿ ವಾಸವಾಗಿರ್ತಕ್ಕಂಥವರು ಕೂಡ ಅನೇಕ ವರ್ಷಗಳಿಂದ ಇಲ್ಲೇ ಸೆಟ್ಲ್ ಆಗಿರ್ತಕ್ಕಂಥದ್ದು, ತಮ್ಮ ಕಸುಬುಗಳನ್ನು ಕೂಡ ಪ್ರಾಮಾಣಿಕವಾಗಿ ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ಭಾಳ ಜನವನ್ನು ಕೂಡ ನೋಡಿದ್ದೇವೆ. ತಮಗೆಲ್ಲ ಕೂಡ ಸ್ವಾಮೀಜಿಯವರು ಇನ್ನೂ ಆಶೀರ್ವಾದನ ಮಾಡ್ತಕ್ಕಂಥದ್ದು. ಸ್ವಾಮೀಜಿಯವರು ಭಾಳ ಒಳ್ಳೆಯವರು ಇದ್ದಾರೆ. ಮೊದಲನೇ ಸಾರಿಗೆ ಭೇಟಿ ಮಾಡ್ತಾ ಇದ್ದೇನೆ. ಅವರ ಕಳಕಳಿ ಮೆಚ್ಚುವಂಥದ್ದೇ. ಸಾಮಾನ್ಯವಾಗಿ ಸ್ವಾಮೀಜಿಗಳು ನಮ್ಮ ಮಠಕ್ಕೆ ಸರ್ಕಾರದ ಅನುದಾನ ಕೊಡಿಸಿ ನಮ್ಮ ಮಠ ಡೆವಲಪ್ಮೆಂಟ್ ಮಾಡಿ ಅಂತಕ್ಕಂಥದ್ದನ್ನು ಕೇಳ್ತಕ್ಕಂಥದ್ದನ್ನು ನಾನು ಸಾಮಾನ್ಯವಾಗಿ ನೋಡಿದ್ದೇನೆ. ಆದರೆ ಸ್ವಾಮೀಜಿಯವರು ಒಂದೇ ಈ ಕುಲಾಲ ಸಂಘ ಕಾರ್ಯಕರ್ತರಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು, ರಾಜಕೀಯವಾಗಿ ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ನಮ್ಮವರು ಬಂದರೆ ಅವರಿಗೆ ತಾವು ಸಂಪೂರ್ಣ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದನ್ನು ಸ್ವಾಮೀಜಿಯವರು ನೋಡಿದ್ರೆ ಅವರು ಮಠದ್ದು ಕೇಳಲಿಲ್ಲ, ಅವರ ವೈಯಕ್ತಿಕವಾಗಿ ಕೇಳಲಿಲ್ಲ. ಈ ಕುಲಾಲ ಸಂಘದವರ ಬಗ್ಗೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸ ಮೆಚ್ಚುವಂಥದ್ದೇ. ಅವರ ಸ್ವಾಮೀಜಿಗಳಿಗೆ ಮತ್ತೊಮ್ಮೆ ಪಾದಗಳಿಗೆ ನಮಸ್ಕರಿಸುತ್ತಾ ನಾನು ಮತ್ತೊಮ್ಮೆ 5 ಗಂಟೆಗೆ ಮುಖ್ಯಮಂತ್ರಿಗಳು ನನ್ನ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಅದರಿಂದ ಇಲ್ಲಿಂದ ಹೋಗ್ತಕ್ಕಂಥದ್ದಕ್ಕೆ ಆಗ್ತದೆ. ಅದಕ್ಕೆ ಬೇರೆ ಬೇರೆ ಸಚಿವರುಗಳು ಕೂಡ ಬೇರೆ ಬೇರೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಮ್ಮ ಆರ್ ಅಶೋಕರು ಇರ್ಬೋದು, ಬೇರೆ ಬೇರೆ ಎಲ್ಲ ಕೂಡ ಇವತ್ತು ಬೇಕಾದಷ್ಟು ಪ್ರೋಗ್ರಾಮ್ಗಳು ಕೂಡ ಹಾಕಿದ್ದಾರೆ. ಕಾರಣ ಭಾನುವಾರ ಆದ್ದರಿಂದ ಅದಕ್ಕೆ ನಾನು ಕೂಡ ತಪ್ಪಿಸ್ಕೋಬಾರ್ದು ಅಂಥೇಳಿ ನಮ್ಮ ಕುಲಾಲ ಸಂಘದ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡಿ ಮಧ್ಯಾಹ್ನ ಈ ಕಾರ್ಯಕ್ರಮಕ್ಕೆ ಬರ್ತೀನಿ. ಸಾಮಾನ್ಯವಾಗಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಕೊನೆ ತನಕ ನಾನು ಯಾವ ಕಾರ್ಯಕ್ರಮವನ್ನು ಬಿಟ್ಟು ಹೋಗೋದಿಲ್ಲ. ಆದರೆ ಇವತ್ತು ಕಾರ್ಯಕ್ರಮ ಮುಂಚೆನೇ ಪದಾಧಿಕಾರಿಗಳಿಗೆ ಹೇಳಿದೆ 4:15 ಅಲ್ಲಿಗಂಟ ನನಗೆ ಅವಕಾಶ ಕೊಡಿ. 4:15 ಮೇಲೆ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಮುಖ್ಯಮಂತ್ರಿಗಳು ಒಂದು ಭೂಮಿ ಪೂಜೆಯನ್ನು ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ.
ಕಾನ್ಸ್ಟಿಟ್ಯೂನ್ಸಿಲಿ ಅದಕ್ಕೆ ಹೋಗಬೇಕು. ಅನ್ಯಥಾ ಯಾಕೆಂದ್ರೆ ಈಗ ತಾನೇ ಬಂದರು ಮಂತ್ರಿ ಹೋದರು ಅಂತಕ್ಕಂಥದ್ದು ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಮುಂಚೆನೆ 4:15 ಗಂಟೆ ಅಂತಕ್ಕಂಥದ್ದನ್ನು ತಮ್ಮಲ್ಲಿ ಮನವಿ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಆಸನವನ್ನು ಸ್ವೀಕಾರ ಮಾಡಬೇಕು. ಮಾಣಿಲ ಕ್ಷೇತ್ರದ ಯೋಗಿ ಕೌಸ್ತುಭ ಕರ್ಮಯೋಗಿ ಸತ್ಕರ್ಮ ತಪಸ್ವಿ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಆಶೀರ್ವಾದದ ಮೂಲಕ ಸಹಕಾರ ಸಚಿವರಿಗೆ ಕುಲಾಲ ಸಂಘ ಬೆಂಗಳೂರು ಇದರ ಗೌರವದ ಕಾಣಿಕೆಯನ್ನ ಸಲ್ಲಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಕುಲಾಲ ಬೆಂಗಳೂರಿನ ಮಹಾನಗರದಲ್ಲಿ ಸುವರ್ಣ ಸಂಭ್ರಮ ಆಚರಣೆ ಈ ಶುಭ ಸಂದರ್ಭದಲ್ಲಿ ಈ ಕುಲಾಲ ಸಮಾಜ ಭಾಳಷ್ಟು ಹಿಂದುಳಿದ ಸಮಾಜ ಅನ್ನುವಂಥ ಧ್ಯೇಯ ವ್ಯಾಖ್ಯದೊಂದಿಗೆ ನಮ್ಮ ಹಿರಿಯರು ಪೂರ್ವಜರು ಭಾಳಷ್ಟು ಸಜ್ಜನಿಕೆಯನ್ನು ಈ ಸಮಾಜ ಎಲ್ಲ ಸಮುದಾಯದೊಂದಿಗೆ ಬೆರೆತು ಅಂತವನ್ನು ಸಮಾಜಕ್ಕೆ ಇಡೀ ವಿಶ್ವಕ್ಕೆ ದಾರಿ ಹಿಡಿದಂಥ ಭಕ್ತ ಕುಂಬಾರನ ಜನ್ಮಸ್ಥಾನವಾಗಿರತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದ ಈ ಭಾಗದಲ್ಲಿ ನಮ್ಮ ಸುವರ್ಣ ಸಂಭ್ರಮದ ಈ ಸಂದರ್ಭದಲ್ಲಿ ಈ ಒಂದು ಚಾರಿತ್ರೆಯನ್ನು ನಾವೆಲ್ಲ ಸಮಾಜ ಬಾಂಧವರು ಒಗ್ಗಟ್ಟಾಗಿ ಒಕ್ಕರುಳಲ್ಲಿ ಈ ದೇಶಾದ್ಯಂತ ಇರತಕ್ಕಂಥ ಎಲ್ಲ ಸಮಾಜ ಬಾಂಧವರು, ಅವರು ಕನ್ನಡಿಗರು ಇರ್ಬೋದು, ತೆಲುಗಿನವರು ಇರ್ಬೋದು, ತಮಿಳರು ಇರ್ಬೋದು, ಯಾವುದೇ ಭಾಷೆಯನ್ನು ನೋಡದೆ ಕುಂಬಾರ ಸಮಾಜದ ಔಚಿತ್ಯಪೂರ್ಣವಾದಂಥ ಧಾರ್ಮಿಕ ಮೌಲ್ಯದ ಜೊತೆಗೆ ರಾಜಕೀಯವಾಗಿ ಬೆಳೀಲಿಕ್ಕೆ ಬಹುಶಃ ಸೋಮಶೇಖರ್ ಇವತ್ತು ಒಂದು ಮಾತನ್ನು ಹೇಳಿದರು. ನನ್ನ 28 ವರ್ಷದ ಆಧ್ಯಾತ್ಮ ಜೀವನದಲ್ಲಿ ಒಬ್ಬ ಜನಪ್ರತಿನಿಧಿ ಮಂತ್ರಿಗಳು ನೀವು ನಮ್ಮ ಮನೆಗೆ ಬನ್ನಿ, ಯಾವುದೇ ಕಾರಣ ಇದ್ದರೆ ನನ್ನನ್ನು ಮುಖತ ನೋಡಿ ಭೇಟಿಯಾಗಿ ಆಮೇಲೆ ಬೇಕಾದ್ರೆ ನಿಮಗೆ ಫೋನಲ್ಲಿ ಮಾತಾಡಲಿಕ್ಕೆ ಸಾಧ್ಯ ಆದರೆ ಫೋನಲ್ಲಿ ಕೂಡ ನಾನು ಸಿಗ್ತೇನೆ ಅನ್ನುವಂಥ ಮಾತನ್ನು ಹೇಳಿದರು. ಬಹುಶಃ ನನಗೆ ಭಾಳಷ್ಟು ಕೊರಗಿತ್ತು. ಮೊನ್ನೆ ಮಂಗಳೂರಿನ ಮುಡಿಪು ಗ್ರಾಮದಲ್ಲಿ ಒಂದು ಕುಂಬಾರರ ಸಭಾಭವನ ಉದ್ಘಾಟನೆ ಆಯಿತು ಸೋಮಶೇಖರ್, ನಾನು ಹೋಗಿದ್ದೆ. ಆ ಸಂದರ್ಭದಲ್ಲಿ ನಮ್ಮ ಪಕ್ಷದವರೆಲ್ಲ ಪ್ರಮುಖರು ಬರಬೇಕಾಗಿತ್ತು, ಪ್ರತಿನಿಧಿಗಳು. ಅವರ ಫೋಟೋಗಳನ್ನು ಎಲ್ಲ ದಾರಿಯುದ್ದಕ್ಕೆ ಹಾಕಿದ್ರು, ಆದರೆ ಯಾರೂ ಬರಲಿಲ್ಲ. ಖಾದರ್ ಒಬ್ಬರು ಬಂದಿದ್ದರು. ನಮಗೆ ಭಾಳ ಬೇಸರ ಆಯಿತು. ಇವತ್ತು ಕೂಡ ನಿನ್ನೆಯಿಂದ ಈ ಪರಿಸ್ಥಿತಿ ಇಲ್ಲಿ ಕೂಡ ನಿರ್ಮಾಣ ಆಗಿತ್ತು. ಇವತ್ತು ನೀವು ಬಂದು ಈ ಥರದ ಮಾತನ್ನು ಹೇಳಿದ್ದು ಔಚಿತ್ಯಪೂರ್ಣವಾಗಿ ನಡೆದಿದೆ. ನಾನು ಹೇಳ್ತಾ ಇರೋದು ಸೋಮಶೇಖರ್ರೆ, ಇದೊಂದು ಹಿಂದುಳಿದ ಸಮಾಜ. ಅದು ಮಾತ್ರ ಅಲ್ಲ, ಧಾರ್ಮಿಕವಾಗಿಯೂ ಸಾಮಾಜಿಕವಾಗಿಯೂ ಶೈಕ್ಷಣಿಕವಾಗಿಯೂ ರಾಜಕೀಯವಾಗಿಯೂ ಎಲ್ಲ ಸಮುದಾಯದೊಂದಿಗೆ ಬೆರೆತಂಥ ಒಂದು ಧೀಮಂತ ಸಮಾಜ. ಇವರು ಏನು ನಿಮ್ಮಲ್ಲಿ ಬೇಡಿಕೆ ಇಟ್ಟಿದ್ದಾರ ಅದನ್ನು ನೀವು ಅರ್ಥವಹಿಸಬೇಕು. ಮತ್ತು ಈ ಶ್ರೀಚಕ್ರ ಸ್ಮರಣ ಸಂಚಿಪಿಕೆಯಲ್ಲಿ ಮುಂದೆ ನಾನು ಹೇಳ್ತಾ ಇರೋದು ಎಲ್ಲರೂ ಗಮನಿಸಬೇಕು. ಕುಲಾಲ ಸಮುದಾಯದ ಎಲ್ಲಿ ಕಟ್ಟಡ ಇದೆಯಾ ಅಲ್ಲಿ ಭಕ್ತ ಕುಂಬಾರನ ಮೂರ್ತಿಯನ್ನು ಅನಾವರಣ ಪ್ರತಿ ಭಾಗದಲ್ಲಿ ನೀವು ಮಾಡಬೇಕು. ಇದು ಬಹಳಷ್ಟು ಅವಶ್ಯಕತೆ ಇದೆ. ಎರಡನೇದಾಗಿ ಎಲ್ಲೇ ಸಂಘ ಸಂಸ್ಥೆಗಳಲ್ಲಿ ಕುಲಾಲ ಸಮಾಜ ಇದೆ, ಆ ಸಮುದಾಯದೊಂದಿಗೆ ಆ ಪರಿಸರದಲ್ಲಿರತಕ್ಕಂಥ ಎಲ್ಲರನ್ನು ಪ್ರೀತಿಸಿ, ಎಲ್ಲ ಸಂತರನ್ನು ಪ್ರೀತಿಸಿ, ಎಲ್ಲ ದೇಗುಲಗಳನ್ನು ಪ್ರೀತಿಸಿ, ಎಲ್ಲ ನಮ್ಮ ಧರ್ಮದ ಪರಂಪರೆಯನ್ನು ಉಳಿಸಿ ಬೆಳೆಸಲಿಕ್ಕೆ ಎಲ್ಲರೊತ್ತಿಗೆ ಐಕ್ಯಮತ್ಯದಲ್ಲಿ ಬೆಳೆಸುವಂಥ ಪ್ರಯತ್ನವನ್ನು ತಾವೆಲ್ಲರೂ ಮಾಡಬೇಕು. ಸೋಮಶೇಖರಂಥ ಜನಪ್ರತಿನಿಧಿಗಳು ನೆಲೆಯಲ್ಲಿ ಇವತ್ತು ಈ ಕುಲಾಲ ಸಮುದಾಯಕ್ಕೆ ಒಂದು ಒಳ್ಳೆಯ ರಾಜಕೀಯ ಸ್ಥಾನಮಾನದ ಒಂದು ಮಂತ್ರಿ ಮಹೋದಯರನ್ನು ಸೃಷ್ಟಿಸತಕ್ಕಂಥ ಪ್ರಯತ್ನದಲ್ಲಿ ಇಡೀ ದೇಶದಲ್ಲಿ ಕುಲಾಲ ಸಮಾಜ ಒಗ್ಗಟ್ಟಾಗಬೇಕು ಅನ್ನೋದನ್ನು ಹೇಳ್ತಾ, ಮುಂದಿನ ದಿವಸದಲ್ಲಿ ಡೆಲ್ಲಿಯಿಂದ ಪ್ರಾರಂಭಿಸಿದಂಥ ಈ ಅಭಿಯಾನವನ್ನು ದೇಶಾದ್ಯಂತ ಉದ್ದಗಲದಲ್ಲಿ ಈ ಸಮಾಜದ ಒಗ್ಗಟ್ಟನ್ನು, ಈ ಸಮಾಜದ ಪ್ರಾತಿನಿಧ್ಯವನ್ನು, ಈ ಸಮಾಜದ ಶಕ್ತಿಯನ್ನು ಅನಾವರಣಗೊಳಿಸಲಿಕ್ಕೆ ನಾನು ಪ್ರಯತ್ನಿಸುವಲ್ಲಿ ನಿಮ್ಮೆಲ್ಲರ ಸಹಕಾರ ಬೇಕು. ಅದಕ್ಕೆ ನೀವೆಲ್ಲರೂ ಕಟಿಬದ್ಧರಾಗಬೇಕು ಅನ್ನುವಂಥ ಮಾತನ್ನು ಹೇಳಿ, ಎಲ್ಲಿಯೇ ಸಂಘ ಆಗಲಿ, ಎಲ್ಲಿಯೇ ಸಂಘ ಸಂಸ್ಥೆಯ ಕಾರ್ಯಕ್ರಮ ಇರಲಿ, ನಿಮ್ಮ ಊರಲ್ಲಿರಲಿ, ಪರ ಊರಲ್ಲಿರಲಿ, ಎಲ್ಲೆಲ್ಲಿ ಆಗ್ತದ ಅಲ್ಲಲ್ಲಿ ನಮ್ಮ ಸಮಾಜ, ನಮ್ಮ ಕುಲ ಅನ್ನುವಂಥ ಪ್ರೀತಿಯಲ್ಲಿ ಸಮಾಜವನ್ನು ಕಟ್ಟಿ ಬೆಳೆಸತಕ್ಕಂಥ
ಪಂಢರಪುರದ ವಿಠೋಬ ರೂಪಮಾಯಿ ನಿಮ್ಮ ಕುಲದೇವರು ನೆನಪಿಟ್ಟುಕೊಳ್ಳಿ. ಆ ಪಂಢರಿನಾಥನ ಆ ಭಾವಚಿತ್ರ ಅಥವಾ ಪಂಢರನಾಥನ ಮೂರ್ತಿ ಅದನ್ನು ನಿಮ್ಮ ಎಲ್ಲ ಭಾಗದಲ್ಲಿ ಮನೆ ಮನೆಯಲ್ಲಿ ಇಟ್ಕೊಳ್ಳಿ. ಎಲ್ಲ ಸಂಘದ ಸ್ಥಳದಲ್ಲಿ ಕೂಡ ಅದನ್ನು ಇಟ್ಕೊಳ್ಳಿ. ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಾದಂಥ ಅಮ್ಮೆಂಬಳ ಬಾಳಪ್ಪರಂಥ ಎಷ್ಟೋ ಜನ ಹಿರಿಯರು ನಮ್ಮ ಸಮಾಜದಲ್ಲಿ ಬಹುಶಃ ಈ ಸುವರ್ಣ ಮಹೋತ್ಸವದ ಈ ಸಂಘವನ್ನು ಬೆಳೆಸಿದಂಥ ಎಷ್ಟೋ ಹಿರಿಯರು ಕೂಡ ಈಗಲೂ ಇದ್ದಾರೆ, ಹಾಗೆ ಹೋದವರು ಕೂಡ ಇದ್ದಾರೆ. ಅವರನ್ನು ನೆನಪಿಸುವಂಥ ಪ್ರಯತ್ನ ವರ್ಷಂಪ್ರತಿ ಈ ಒಂದು ಸಂಘದ ಕಾರ್ಯಕ್ರಮಗಳಲ್ಲಿ ನಡಿಬೇಕು. ಅದಕ್ಕೆ ನೀವೆಲ್ಲ ಶಕ್ತಿ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಸೋಮಶೇಖರ್ ಅವರ ರಾಜಕೀಯವಾಗಿ, ಸಾಮಾಜಿಕವಾಗಿಯೂ, ರಾಜಕೀಯವಾಗಿಯೂ, ಧಾರ್ಮಿಕವಾಗಿಯೂ, ಶೈಕ್ಷಣಿಕವಾಗಿಯೂ ಒಂದು ಹಳ್ಳಿಯಿಂದ ಬಂದು ಇಡೀ ವಿಶ್ವಕ್ಕೆ ಒಂದು ಆದರ್ಶಪ್ರಾಯವಾದಂಥ ಜನಪ್ರತಿನಿಧಿ ಅನ್ನುವಂಥ ಕೀರ್ತಿ ಅವರಿಗಿದೆ. ಆ ಶಕ್ತಿಯನ್ನು ಪರಮಾತ್ಮ ಅವರಿಗೆ ಕೊಡಲಿ. ಭವಿಷ್ಯತ್ತಿನಲ್ಲಿ ಇಂಥ ಸಮರ್ಥ ಜನಪ್ರತಿನಿಧಿಗಳನ್ನು ಮಂತ್ರಿ ಮಹೋದಯರನ್ನು ಈ ಕರ್ನಾಟಕ ಮಾತೆ ಕೊಡುವಲ್ಲಿ ಶಕ್ತಿ ಆಗಲಿ. ಕರ್ನಾಟಕ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಅವರಿಗೂ ಈ ಕರ್ನಾಟಕ ರಾಜ್ಯದ ಮುಖ್ಯವಾಹಿನಿಯಲ್ಲಿ ಇನ್ನಷ್ಟು ಸೇವೆ ಮಾಡಿ ವಿಶ್ವವಿಖ್ಯಾತಿಯನ್ನು ಹೊಂದತಕ್ಕಂಥ ಧೀಮಂತಿಕೆಯನ್ನು ಸೋಮಶೇಖರ್ಗೆ, ಅವರ ಕುಟುಂಬದ ಆ ದೇವರು, ಗುರು ಹಿರಿಯರು, ಅದೇ ರೀತಿ ಈ ದೇಶದ ಇರತಕ್ಕಂಥ ಆರಾಧನೆ ಮಾಡತಕ್ಕಂಥ ಭಾರತ ಮಾತೆಯ ಶ್ರೀರಕ್ಷೆ ಅವರಿಗೆ ಸದಾ ಇರಲಿ ಅಂತ ಹಾರೈಸಿ ಅವರ ಜೀವನದಲ್ಲಿ ಇನ್ನಷ್ಟು ಸತ್ಕಾರ್ಯಗಳನ್ನು ಮಾಡಲಿಕ್ಕೆ ದೇವರು ಶಕ್ತಿ ಕೊಡಲಿ, ಆರೋಗ್ಯ ಕೊಡಲಿ. ಅವರು ಓದಲ್ಲಿ ಬಂದಲ್ಲಿ ಸಂಚಾರದಲ್ಲಿ ಆ ಮಾದೇವಿ ನಮ್ಮ ಆರಾಧನಾ ಮೂರ್ತಿಯಾದಂಥ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಮಹಾಲಕ್ಷ್ಮಿ ಅಮ್ಮನವರ ಶ್ರೀರಕ್ಷೆ ಅವರಿಗೆ ಸದಾ ಇರಲಿ ಅಂತ ಪ್ರಾರ್ಥಿಸಿ ಅವರನ್ನು ಹಾರೈಸ್ತಾ ಇದ್ದೇವೆ. ಸತ್ಯಂ ವದ ಧರ್ಮಂ ಚರ. ಸೇವೆಯೇ ಪರಮ ಧರ್ಮ ಎನ್ನುವಂಥ ಸಚಿವರ ವಿಚಾರಗಳಿಗೆ ಪೂಜ್ಯ ಯತಿವರ್ಯರು ಅನುಗ್ರಹಿಸಿ ಮಾತನಾಡಿದ್ದು, ಕುಲಾಲ ಸಮುದಾಯದ ಈ ಒಂದು ಸುವರ್ಣ ಸಂಭ್ರಮ ಇವತ್ತು ಸಾರ್ಥಕ್ಯ ಆಗಿದೆ. ಇಂತಹ ಒಬ್ಬ ಜನಾನುರಾಹಿ ಆದಂತಹ ಸಹಕಾರ ಸಚಿವರು ನಮ್ಮ ಜೊತೆ ಬಂದು ಇದೀಗ ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ಕುಲಾಲ ಸಂಘ ಬೆಂಗಳೂರು ರಿಜಿಸ್ಟರ್ ಇದರ ಪರವಾಗಿ ಅತ್ಯಂತ ಗೌರವದ ಕೃತಜ್ಞತೆಗಳನ್ನ, ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಅದಾಗಲೇ ನಾವು ಸ್ಮರಣ ಸಂಚಿಕೆಯನ್ನ ಸಚಿವರ ಸಮ್ಮುಖದಲ್ಲಿ ಬಿಡುಗಡೆಗೊಳಿಸಿದ್ದೇವೆ. ಆದರೆ ಅದರ ವಿಟಿಯನ್ನು ನಾವು ಸಂಪೂರ್ಣವಾಗಿ ವೀಕ್ಷಣೆ ಮಾಡಲಿಲ್ಲ. ಇದೀಗ ಅದರ ವಿಟಿ ಪ್ರದರ್ಶನ. ಕುಲಾಲ ಸಂಘ ಬೆಂಗಳೂರು ರಿಜಿಸ್ಟರ್ಡ್ ಇದರ ಸುವರ್ಣ ಸಂಭ್ರಮೋತ್ಸವದ ಸವಿ ಸಂದರ್ಭದಲ್ಲಿ ಪ್ರಸ್ತುತವಿದೆ ಸ್ವರ್ಣ ಚಕ್ರ. 50 ವಸಂತಗಳನ್ನು ಸಾಗಿ ಬಂದ ಹಾದಿಗೊಂದು ದಾಖಲೆಯ ಹೆಗ್ಗುರುತು ಸ್ವರ್ಣ ಚಕ್ರ. ಕುಲಾಲ ಸಂಘ ಬೆಂಗಳೂರು ಇದರ 50 ಸಂವತ್ಸರಗಳ ಸವಿಸ್ಮರಣೆಯ ಸಂಚಿಕೆ ಇದು ಸ್ವರ್ಣಚಕ್ರ. ಸ್ವರ್ಣಚಕ್ರದ ಒಳಗು ಅಕ್ಷರದ ಬೆಳಗು. ಕುಲಾಲ ಸಂಘ ಬೆಂಗಳೂರು ರಿಜಿಸ್ಟರ್ಡ್ ಇದರ ಹುಟ್ಟು ಪಯಣದ ಹಾದಿಯಲ್ಲಿ ಗುರಿ ಸಾಧನೆಗಳ ಅಕ್ಷರ ದಾಖಲೆಯೊಂದಿಗೆ ಕುಲಾಲ ಬಂಧುಗಳು ರಚಿಸಿರುವ ಕತೆ, ಕವಿತೆ, ಲೇಖನಗಳು ಸ್ವರ್ಣಚಕ್ರದ ಅಂತರಂಗದಲ್ಲಿ ಮೂಡಿಬಂದಿದೆ. ಸಂಘದ ಸ್ಥಾಪಕ ಅಧ್ಯಕ್ಷರು ಮತ್ತು ಸದಸ್ಯರ ನೆನಪು, ಸುವರ್ಣ ಸಂಭ್ರಮೋತ್ಸವಕ್ಕೆ ಪೂಜ್ಯರ, ಗಣ್ಯರ, ಹಿರಿಯರ ಶುಭ ಸಂದೇಶದ ಹೊಸಗೆ ಸ್ವರ್ಣ ಸಂದೇಶದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ರಾಜರ್ಷಿ ವೀರೇಂದ್ರ ಹೆಗ್ಗಡೆಯವರ ಶುಭಾಶೀರ್ವಾದ, ಸತ್ಕರ್ಮ ತಪಸ್ವಿ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಶ್ರೀಧಾಮ ಮಾಣಿಲ ಇವರ ಶುಭ ನುಡಿಯ ಸೇಸೆ, ಶ್ರೀ ಬಸವರಾಜ ಬೊಮ್ಮಾಯಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಶ್ರೀ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರು ಕರ್ನಾಟಕ ವಿಧಾನಸಭೆ, ಹೀಗೆ ಗಣ್ಯರ ಮಹನೀಯರ ಹರಕೆ ಹಾರೈಕೆಯ ನುಡಿಪುಟಗಳು ಸ್ವರ್ಣ ಸಂದೇಶದಲ್ಲಿ. ಸ್ವರ್ಣಚಕ್ರ ಸ್ಮರಣ ಸಂಚಿಕೆಯ ಸಂಪಾದನೆ ಸಂಕಲನದ ಮೇಲೊಂದು ಕ್ಷಕಿರಣ ಸಂಪಾದಕೀಯದಲ್ಲಿ
ಸಂಘದ ಹಾಲಿ ಅಧ್ಯಕ್ಷ ಶ್ರೀ ಪುರುಷೋತ್ತಮ್ ಚೇಂಡ್ಲ ಅವರ ಅಂತರಂಗದ ನುಡಿ ಅಧ್ಯಕ್ಷರ ಮಾತು ಪುಟದಲ್ಲಿ. ಸಂಘದ ಮುನ್ನಡೆ ಸಾಧನೆಗಳಲ್ಲಿ ಹಿರಿಯರ ಅನುಭವಿಗಳ ಮಾತು ಮಹತ್ವದ್ದೇ ಆಗಿದೆ. ಸಂಘದ ಚಟುವಟಿಕೆಗಳು, ಸೇವಾ ಯೋಜನೆಗಳು ಸಮುದಾಯದ ಅಭಿವೃದ್ಧಿಗಾಗಿ ಪೂರಕವಾದ ಬಗೆ, ಕೈ ಜೋಡಿಸಿ ಗೈಯುವ ಕೈಂಕರ್ಯ ಪರಿಣಾಮಕಾರಿಯಾಗುತ್ತದೆ ಎಂಬ ಆಶಯದೊಂದಿಗೆ ಗೌರವಾಧ್ಯಕ್ಷರ ಮಾತು ಪುಟದಲ್ಲಿದೆ. ಸಂಘದ ಗೌರವಾಧ್ಯಕ್ಷರಾದ ಶ್ರೀ ಜಿ ಈಶ್ವರ ಮೂಲ್ಯ ಅವರ ಅನುಭವದ ನುಡಿ. ಸಂಘದ ಪ್ರಸಕ್ತ ಸಾಲಿನ ಕಾರ್ಯಕಾರಿ ಸಮಿತಿಯ ಪರಿಚಯ ವರ್ಣರಂಜಿತ ಪುಟಗಳಲ್ಲಿ. ಸಂಘ ಶಕ್ತಿಯ ಸಂಚಯನದಲ್ಲಿ ಎಡರು ತೊಡರು, ಸವಾಲು ಸಾಧನೆಗಳು ಇದ್ದೇ ಇರುತ್ತವೆ. ಸಂಘವು ಸಾಗಿ ಬಂದ ಹಾದಿಯ ಮೇಲೊಂದು ಪಕ್ಷಿ ನೋಟ ಸ್ವರ್ಣ ಚಕ್ರದ ಒಳಗಿದೆ. ಸಂಘದ ಪೂರ್ವಾಧ್ಯಕ್ಷರುಗಳ ಪರಿಚಯವೂ ಇಲ್ಲಿದೆ. ಸಂಘವು 50 ಸಂವತ್ಸರಗಳನ್ನು ಪೂರೈಸುವಾಗ ಅವೆಷ್ಟೋ ದಾಖಲಾರ್ಹ ಕ್ಷಣಗಳು ಎದುರಾಗುತ್ತವೆ. 50ರ ಪಯಣದ ನೆನಪುಗಳ ಮೆಲುಕು ಸ್ವರ್ಣ ಪಯಣದ ಹಿನ್ನೋಟದಲ್ಲಿ. ಸ್ವರ್ಣಚಕ್ರದಲ್ಲಿ ರೂಪುಗೊಂಡಿದೆ ಅಕ್ಷರ ಗಡಿಗೆ. ಕುಲಾಲ ಪ್ರತಿಭೆಗಳು ಬರೆದ ಲೇಖನಗಳು, ಕತೆ, ಕವಿತೆಗಳು ಅಕ್ಷರ ಗಡಿಗೆಯಲ್ಲಿ ಹೊರಹೊಮ್ಮಿವೆ. ಕುಲಾಲ ಸಮುದಾಯದ ಅವೆಷ್ಟೋ ಪ್ರತಿಭೆಗಳು ವಿವಿಧ ರಂಗಗಳಲ್ಲಿ ಗುರುತಿಸಲ್ಪಟ್ಟಿದ್ದಾರೆ. ಅಂಥವರನ್ನು ಪರಿಚಯಿಸುವ ಪುಟ ವಿವಿಧ ರಂಗಗಳಲ್ಲಿ ಕುಲಾಲರು. ವಿವಿಧೆಡೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ, ಸಮಾಜಕ್ಕಾಗಿ ಶ್ರಮಿಸುತ್ತಿರುವ ಸಂಘಟನೆಗಳ ವಿಳಾಸ ವಿವರ ಕುಲಾಲ ಸಂಘ ಸಂಸ್ಥೆಗಳು. ಇಷ್ಟೇ ಅಲ್ಲದೆ ಸಂಘದ ಶ್ರಮ ಸಾಧನೆಗಳನ್ನು ಗೌರವಿಸಿ ಪ್ರೋತ್ಸಾಹ ನೀಡುವ ನೆಪದಲ್ಲಿ ಕುಲಾಲರು, ಕುಲಾಲೇತರರು ತಮ್ಮ ಸಂಸ್ಥೆಗಳ ವಾಣಿಜ್ಯ ವಹಿವಾಟುಗಳ ಜಾಹೀರಾತುಗಳನ್ನು ನೀಡಿ ಸ್ವರ್ಣ ಚಕ್ರಕ್ಕೆ ಮೆರುಗು, ಬೆರಗು, ಬಾಂಧವ್ಯದ ಬಲ ಬೆಂಬಲ ನೀಡಿದ್ದಾರೆ. ಅವರೆಲ್ಲರಿಗೂ ಸಂಘದ ಕೃತಜ್ಞತೆಗಳು. ಕುಲಾಲ ಸಂಘ ಬೆಂಗಳೂರು ರಿಜಿಸ್ಟರ್ಡ್ ಇದರ ಸುವರ್ಣ ಸಂಭ್ರಮೋತ್ಸವದ ಸವಿ ಸಂದರ್ಭದಲ್ಲಿ ಪ್ರಸ್ತುತವಿದೆ ಸ್ವರ್ಣ ಚಕ್ರ. 50 ಸಂವತ್ಸರಗಳ ಸವಿಸ್ಮರಣೆಯ ಸಂಚಿಕೆ ಇದು ಸ್ವರ್ಣ ಚಕ್ರ. ಸ್ವರ್ಣ ಚಕ್ರದ ಒಳಗು ಅಕ್ಷರದ ಬೆಳಗು. ಒಂದು ಜೋರಾದ ಕೈ ಚಪ್ಪಾಳೆಯನ್ನು ಕೊಡಬೇಕು. ಅತ್ಯಂತ ಸುಂದರವಾಗಿ ಸ್ವರ್ಣ ಚಕ್ರ ಮುಂದೆ ನಮ್ಮ ಕೈ ಸೇರ್ಲಿಕ್ಕಿದೆ. ಇದೀಗ ಈ ವೇದಿಕೆಯಲ್ಲಿ ನಮ್ಮ ಪುರುಷೋತ್ತಮ ಚೇಂಡ್ಲ ಅವರು ಸಂಘದ ಅಧ್ಯಕ್ಷರು ಹೌದು, ಸಾಹಿತಿಯೂ ಹೌದು. ಅವರ ಸಾಹಿತ್ಯದಲ್ಲಿ ಮೂಡಿ ಬಂದಂಥ ಅಜಯ್ ವಾರಿಯರ್ ಧ್ವನಿಯಲ್ಲಿ ಮಾಣಿಲ ಕ್ಷೇತ್ರ ಭಕ್ತಿಗೀತೆ ಮೂಡಿ ಬಂದಿದೆ. ಇದೀಗ ಪ್ರಶಾಂತ್ ಕೆ ಅವರು ತನ್ನ ಧ್ವನಿಯಲ್ಲಿ ತಮ್ಮ ಮುಂದೆ ಬರ್ತಾ ಇದ್ದಾರೆ.
ವಿಶ್ವದ ಜನನಿಯೇ ಅಂಬಾಭವಾನಿ ಆದಿಶಕ್ತಿಯು ನೀನಮ್ಮ ಕರವ ಮುಗಿದು ಎಂದ ಕನ್ಯಾಮಣಿಯರ ಸತ್ಯ ಧರ್ಮ ನ್ಯಾಯ ನೀತಿ ಸಾರುವ ಕ್ಷೇತ್ರವು ಮಾಡಿದವು ಸತ್ಯ ಧರ್ಮ ನ್ಯಾಯ ನೀತಿ ಸಾರುವ ಕ್ಷೇತ್ರವು ಮಾಡಿದವು ಪ್ರಕೃತಿಯ ಮಡಿಲಲ್ಲಿ ಕಂಗೊಳಿಸಿರುವ ಶಕ್ತಿಯ ಕ್ಷೇತ್ರ ಮಾಡಿದವು ಪ್ರಕೃತಿಯ ಮಡಿಲಲ್ಲಿ ಕಂಗೊಳಿಸಿರುವ ಶಕ್ತಿಯ ಕ್ಷೇತ್ರ ಮಾಡಿದವು ಅರಿಯದೆ ಮಾಡಿದ ತಪ್ಪನ್ನು ಮನ್ನಿಸುವಂತಹ ಕ್ಷೇತ್ರವು ಅರಿಯದೆ ಮಾಡಿದ ತಪ್ಪನ್ನು ಮನ್ನಿಸುವಂತಹ ಕ್ಷೇತ್ರವು ನಗಿರಿಯಲ್ಲಿ ಸೊಬಗಿನ ಸಿರಿಯಲ್ಲಿ ನೆಲೆಸಿದ ದೇವಿ ಮಹಾಲಕ್ಷ್ಮಿ ಪುಣ್ಯರಾಮದಾಶ ತಾಯಿ ಜಯಲಕ್ಷ್ಮಿ ಅಮ್ಮ ತಾಯಿ ಜಯಲಕ್ಷ್ಮಿ ಜೋರಾದ ಕೈ ಚಪ್ಪಾಳೆಯನ್ನ ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ಪಡೆದಿರುವಂತಹ ಎಲ್ಲ ದೃಶ್ಯ ಮಾಧ್ಯಮ ಪತ್ರಕರ್ತ ಮಿತ್ರ ಬಂಧುಗಳಿಗೆ ಅತ್ಯಂತ ಸ್ವಾಗತವನ್ನ ನೀಡ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಳ ಜನ ದೂರದಿಂದ ಬಂದು ಅವರವರ ಸಂಘ ಸಂಸ್ಥೆಗಳ ವತಿಯಿಂದ 4-5 ಜನ ಕೆಲವೊಂದು ಸಂಘದಲ್ಲಿ ಬಂಟ್ವಾಳದಿಂದ ಎಕ್ಸಾಂಪಲ್ 15-17 ಜನ ಬಂದಿದ್ದಾರೆ. ಅವರೆಲ್ಲರಿಗೂ ನಾವು ಬೆಳಿಗ್ಗೆ ಸಭೆಯಲ್ಲಿ ವೇದಿಕೆಯಲ್ಲಿ ಕರೆದು ಗುರುತಿಸ್ತೀವಿ. ಹಾಗಾದರೂ ಒಬ್ಬರಿಬ್ಬರನ್ನ ನಾವು ಅಲ್ಲಿ ಬೆಳಿಗ್ಗೆ ಕರೆದವಾಗ ಬರಲಿಲ್ಲ. ಅವ್ರನ್ನ ಮಾತ್ರ ಈಗ ನಾನು ಕರೀತಾ ಇದ್ದೇನೆ. ಬಂದಿರುವಂಥ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೂ ಹಾಗೂ ಬೇರೆ ಬೇರೆ ಜಾತಿ ಮುಖಂಡರುಗಳಿಗೂ ಮತ್ತು ಸ್ವಜಾತಿ ಮುಖಂಡರುಗಳಿಗೂ ನಾವು ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ಬೆಳಿಗ್ಗೆ ಯಾರಿಗೆ ನಾವು ಕೊಡಲಿಕ್ಕೆ ಆಗಲಿಲ್ಲೋ ಅವ್ರನ್ನ ಮಾತ್ರ ನಾನು ಕರೀತಾ ಇದ್ದೀನಿ. ಶ್ರೀ ಜನಾರ್ದನ್ ಬಂಡಾಲು, ಮಾಜಿ ಸದಸ್ಯರು ಪುರಸಭೆ ಬಂಟ್ವಾಳ, ನಿರ್ದೇಶಕರು ಸಮಾಜ ಸೇವಾ ಸಹಕಾರ ಬ್ಯಾಂಕ್ ಬಂಟ್ವಾಳ, ದಯವಿಟ್ಟು ಬಂದು ನಮ್ಮ ವತಿಯಿಂದ ಪುಷ್ಪಗುಚ್ಛವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಡಾಕ್ಟರ್ KC ಬಳ್ಳಾಳ್ ಅವರು ಉಪಾಧ್ಯಕ್ಷರು ದಕ ಜಿಲ್ಲಾ ಕನ್ನಡಿಗರ ಸಂಘ. ಸಾಲಿಯನ್ ಗುರುಕೃಪಾ. ಹರೀಶ್ ಕಾರಿಂಜ ಅಧ್ಯಕ್ಷರು ಕುಲಾಲ ಸಂಘ ಬೆಳ್ತಂಗಡಿ. ಅನಿಲ್ ದಾಸ್ ಅವರು ಬಂದ್ರಲ್ಲ. ಶ್ರೀ ರಾಜ್ ಸಂಪಾಜಿ ಅವರು ಖ್ಯಾತ ಸಂಘಟಕರು, ದಯವಿಟ್ಟು ವೇದಿಕೆಗೆ ಬರಬೇಕು. ಇವತ್ತಿನ ಕಾರ್ಯಕ್ರಮಕ್ಕೆ ಭಾಳ ಸಹಕಾರ ನೀಡಿದ್ದೀರಿ. ಕೃಷ್ಣ ಕುಂಟಲ್ಕಟ್ಟೆ ದಯವಿಟ್ಟು ವೇದಿಕೆಗೆ ಬರಬೇಕು. ಶಂಕರ್ ಪರಂಪಳ್ಳಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ ಹರೀಶ್ ಅವರು ಅಧ್ಯಕ್ಷರು ಕುಲಾಲ ಸಂಘ ಮೂಡಿಗೆರೆ. ವೇದಿಕೆಯಲ್ಲಿ ಒಂದು ಬಲೆ ಇರೋದು ಬಲೆ ಬೇಗ ಶ್ರೀ ಶಶಿಕುಮಾರ್ ಕಾರ್ಯದರ್ಶಿ ಕರ್ನಾಟಕ ಕುಂಭ ಕುಲಾಲ ಸಂಘ ಬೆಂಗಳೂರು, ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ ಪುನೀತ್ ಕುಮಾರ್ ಚಿಕ್ಕಮಗಳೂರು ಉದ್ಯಮಿ, ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ ಪುನೀತ್ ಕುಮಾರ್ ಚಿಕ್ಕಮಗಳೂರು ಇವರು ನೇಚರ್ ಸ್ವಾಟ್ಸ್ ಫುಡ್ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿಯನ್ನು ಇತ್ತೀಚೆಗೆ ಪ್ರಾರಂಭಿಸಿದ್ದಾರೆ. ಭಾಳ ಉತ್ತಮ ರೀತಿಯಲ್ಲಿ ಅದರ ಪ್ರೋಗ್ರೆಸ್ ಕೂಡ ಬರ್ತಾ ಇದೆ. ಅವರು ಈ ಕಾರ್ಯಕ್ರಮಕ್ಕೆ ಚಿಕ್ಕಮಗಳೂರಿನಿಂದ ಬಂದಿದ್ದಾರೆ. ಅವರಿಗೆ ಶುಭವನ್ನು ಕೋರ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿ ತಮಗೆ ಸ್ವಾಗತ. ಶ್ರೀ ಸೋಮನಾಥ್ ಬಂಗೇರವರು ಮಂಗಳೂರಿಂದ ಬಂದಿದ್ದಾರೆ. ಸೋಮನಾಥ್ ಬಂಗೇರವರು ದಯವಿಟ್ಟು ಬರಬೇಕು. ಬನ್ನಿ ಸ್ವಾಮೀಜಿ. ನಮ್ಮ ಯುವ ಘಟಕಕ್ಕೆ ಸ್ಫೂರ್ತಿಯಾಗಿರುವ ಆನಂದ್ ಕುಂಬಾರ್, ಪೊಲೀಸ್ ಇಲಾಖೆ ಅಧಿಕಾರಿ ಬೆಂಗಳೂರು, ದಯವಿಟ್ಟು ವೇದಿಕೆಗೆ ಬರಬೇಕು. ಚಂದ್ರ ಶೆಟ್ಟಿಗಾರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಚಂದ್ರಹಾಸ್ ಶೆಟ್ಟಿಗಾರ್ ಅವರು ತುಳುಕೂಟ, ಕನ್ನಡ ತುಳು ಭಾಷೆಗಳಿಗೆ ತಮ್ಮ
ಜೀವನವನ್ನೇ ಮುಡುಪಾಗಿಟ್ಟು ಹೋರಾಟಗಾರ ವಿಶ್ವನಾಥ್ ಬಂಗೇರ ಮಂಗಳೂರು, ದಯವಿಟ್ಟು ವೇದಿಕೆಗೆ ಬರಬೇಕು. ಡಾಕ್ಟರ್ ವಿಜಯ ರಾಘವೇಂದ್ರ ಅವರು ಚಿಕ್ಕನಾಯಕನಹಳ್ಳಿ, ಕುಂಬ ವೈದ್ಯಕೂಟ. ಆಯ್ತು ಆಯ್ತು ಸರ್. ಆಯ್ತಾ ಆಯ್ತಾ ಎರಡರಿಂದ ಹೆಸರು ಕೇಳ್ಕೊಂಡು ಬೇಗ 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 ಅಲ್ಲಿ ಸರ್ ಸಂತೋಷ ಜೊತೆ ಅವರು ಬಂಟ್ವಾಳ ಇವತ್ತೇ ಟ್ರೈನ್ ಬುಕ್ ಮಾಡಿದ್ದಾರೆ. ಬಂಟ್ವಾಳ ಸಂಘದಿಂದ ಬಂದಿದ್ದಾರೆ. ಅವರಿಗೊಂದು ಹಿಂದ್ಗಡೆ ನಿಂತ್ಕೊಂಡು ಒಂದು ಫೋಟೋ ತೆಗಿಲಿಕ್ಕೆ ಒಂದು ಅವಕಾಶ ಕೊಡಬೇಕಂತೆ. ಮತ್ತೆ ಬಂಟ್ವಾಳ ಸಂಘದಿಂದ ಸುಮಾರು ಜನ, ಬಂಟ್ವಾಳ ಸಂಘದವ್ರು ರೆಡಿ ಇದ್ರೆ ದಯವಿಟ್ಟು ವೇದಿಕೆಗೆ ಬನ್ನಿ ಕ್ವಿಕ್ ಆಗಿ. ಬಂಟ್ವಾಳ ಸಂಘ ಟೀಮ್ ದಯವಿಟ್ಟು ವೇದಿಕೆಗೆ ಬರಬೇಕು. ಸಮಾಜ ಸಹಕಾರಿ ಬ್ಯಾಂಕ್ ಸಂಘ ಹಿಂದ್ಗಡೆ ನಿಲ್ಲಿಸಲಿ. ಅವ್ರು ಹಿಂದ್ಗಡೆ ನಿಂತರೆ ಆಯ್ತು. ಬನ್ನಿ ಕ್ವಿಕ್ ಆಗಿ. ಅಮ್ಮ ಬೇರೆ ಬೇರೆ ಸಂಘಟನೆಗಳಿಂದ ಬಂದಿದ್ದೀರಿ, ಆದರೆ ಬಂಟ್ವಾಳದವರು ಬೆಳಗಿಂದ ನಮಗೊಂದು ಅವಕಾಶ ಕೊಡಿ ಅಂತ ಹೇಳ್ತಾ ಇರೋದ್ರಿಂದ ಒಂದು ವಿಶೇಷವಾಗಿ ಒಂದು ವ್ಯವಸ್ಥೆ ಮಾಡಿದ್ದು. ಮತ್ತೆ ಮುಂದೆ ಸಾಧ್ಯವಾದರೂ ನೋಡ್ತೀವಿ. ಕೆಲವೊಂದು ಕಾರ್ಯಕ್ರಮಗಳಿದೆ. ಹಾಗೆ ಜಗತ್ಪ್ರಸಿದ್ಧವಾದಂಥ ಒಂದು ತುಳು ನಾಟಕ ವೈವಿಧ್ಯಮಯವಾಗಿ ಇವತ್ತು ಪ್ರದರ್ಶನಗೊಳ್ಳಲಿಕ್ಕಿದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಅದಕ್ಕಾಗಿ ಕಾಯ್ತಾ ಇದ್ದೀರಿ ಅಂತ ನಮಗೆ ಗೊತ್ತು. ನಾವು ಕಾರ್ಯಕ್ರಮವನ್ನು ಆದಷ್ಟು ಬೇಗ ಇದಕ್ಕೊಂದು ಒಂದು ಕನ್ಕ್ಲೂಷನ್ ಕೊಟ್ಟು ನಾವು ನಾಟಕದ ಕಾರ್ಯಕ್ರಮಕ್ಕೆ ಮೂವ್ ಆಗ್ತೀವಿ. ಹಾಗೆ ಬೆಳಗಿನಿಂದ ನಮ್ಮ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಮಕ್ಕಳು ಭಾಳ ಮುದ್ದಾಗಿ ನಾವು ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಅವರಿಗೆಲ್ಲರಿಗೂ ನಾವು ಮೊಮೆಂಟ ಕೊಡಲಿಕ್ಕಿದೆ. ಇವತ್ತು ಆಗಿಲ್ಲ ಅಂದರೂ ನಾವು ನೆಕ್ಸ್ಟ್ ಡಿಸೆಂಬರ್ ಮಂತಲ್ಲಿ ಅವರಿಗೆ ಜನರಲ್ ಬಾಡಿನಲ್ಲಿ ಅವರಿಗೊಂದು ಸೂಕ್ತ ಗೌರವವನ್ನು ಕೊಡುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೇವೆ. ಆಯಿತು ಅಂದ್ಕೊಂಡಿದ್ವಿ. ಸರ್ ಬಂಟ್ರ ನೀವು ಆ ಕಡೆ ಹೋದ್ರೆ ಆ ಕಡೆ ಓಕೆ ಓಕೆ ಅಷ್ಟೇ ಅಲ್ಲ ರಮೇಶ್ ಒಂದು ನಿಮಿಷ. ರಮೇಶ್ ಹೋಗಿ. ಥ್ಯಾಂಕ್ ಯು, ಧನ್ಯವಾದಗಳು. ಇದು ಅಲ್ಲಿ ರಮೇಶಣ್ಣ ಒಂದು ನಿಮಿಷ ಅಲ್ಲೋಗಿ, ರಮೇಶಣ್ಣ ಅಂತ ಸ್ವಾಮೀಜಿ ಹತ್ರ ಹೋಗಿ, ಅಲ್ಲಿ ಹೋಗಿ ಸ್ವಾಮೀಜಿಗೆ ಒಂದು ಕೊಟ್ಟು ಸ್ವಾಮೀಜಿ ಅವ್ರ ಹತ್ರ ಒಂದು ಕೊಟ್ಟು ಬನ್ನಿ. ಅಲ್ಲ ರಮೇಶಣ್ಣ ಸ್ವಾಮೀಜಿ ಹತ್ರ ಹೋಗಿ, ಸ್ವಾಮೀಜಿ ಅವ್ರ ಹತ್ರ ಹೋಗಿ. ಚೇಂಡ್ಲೆ ಸರ್, ಚೇಂಡ್ಲೆ ಸರ್. ಏನು ಹೇಳ್ಬೇಕಾ? ವಿಜಯ ರಾಘವೇಂದ್ರ ಬನ್ನಿ. ಡಾಕ್ಟರ್ ವಿಜಯ ರಾಘವೇಂದ್ರ ಕುಂಭ ಸ್ವಾಮೀಜಿ ಹತ್ರ. ಡಾಕ್ಟರ್ ವಿಜಯ ರಾಘವೇಂದ್ರ ಕುಂಭ ವೈದ್ಯ ಕೂಟದಿಂದ. ನಮ್ಮ ಕರೆಗೆ ಹೋಗ್ಬಿಟ್ಟು ನವೀನ್ ಕುಮಾರ್ BL ದಕ್ಷಿಣ ಕನ್ನಡಿಗರ ಸಂಘದ ಕಾರ್ಯದರ್ಶಿಯಾಗಿವರು ಬಂದಿದ್ದಾರೆ. ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಡ್ತೀನಿ. ಇವತ್ತು ನಮ್ಮ ಸನ್ಮಾನಿತರ ಪಟ್ಟಿಯಲ್ಲಿರುವ ಡಾಕ್ಟರ್ ಕರಿಸಿದ್ದಪ್ಪ ಕುಂಬಾರ್ ಅವರು ಸ್ವಾಮೀಜಿಯವರನ್ನು ಅವರಿಗೆ ಒಂದು ಮೊಮೆಂಟ್ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ.
ಬಾಗಲಕೋಟೆಯಿಂದ ಬಸವರಾಜ್ ಕುಂಬಾರ್ ಅವರು, ನಿವೃತ್ತ ಸರ್ಕಾರಿ ನೌಕರರು, ಬಾಗಲಕೋಟೆ, ಇವರು ಬಂದಿದ್ದಾರೆ. ಕೆ ಮುತ್ತಪ್ಪನವರು ಬಂದಿದ್ದಾರೆ, ಕುಂಭಕಲಾ ನಿಪುಣರು ಮತ್ತು ಭಾರತ್ ಕಾಲನಿ ದಾವಣಗೆರೆಯಿಂದ ಬಂದಿದ್ದಾರೆ. ಅವರು ಪೂಜ್ಯ ಶ್ರೀ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿಯವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ತಮ್ಮ ವತಿಯಿಂದ ಕೊಡಲಿಕ್ಕೆ ಬಯಸಿ ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೆ ಅವಕಾಶ ಕೊಡ್ತಾ ಇದ್ದೇವೆ. ಹಾಗೂ ಕರಿಸಿದ್ದಪ್ಪನವರಿಗೆ ಮುಂದಿನ ಸಭಾ ಕಾರ್ಯಕ್ರಮದಲ್ಲಿ ಕುಲಾಲ ಕಿರೀಟದ ಸನ್ಮಾನದ ಕಾರ್ಯಕ್ರಮ ಕೂಡ ಇದೆ. ಸ್ವಲ್ಪ ವಾಯ್ಸ್ ರೇಸ್ ಮಾಡಿ ಕೆಲಸ ಅಲ್ಲ. ಓಕೆ, ಧನ್ಯವಾದಗಳು. ವಾಯ್ಸ್ ನೀವು ಸರಿ ಮಾಡ್ಕೊಳ್ಳಿ, ಕೇಳಲಿಲ್ಲ ಎಲ್ಲ ಸ್ಟಾಪ್. ಮತ್ತೊಮ್ಮೆ ಎಲ್ಲ ಮಾನ್ಯ ವೇದಿಕೆಯಲ್ಲಿ ಆಸೀನರುವಂಥ ಕುಂಭ ದಿಗ್ಗಜರೇ ಮತ್ತು ಕುಂಭ ಸಂಗಾತಿಗಳೇ, ಈಗ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ನಾನು ಸಂಶೋಧನಾಧಿಕಾರಿಯಾಗಿ ಕುಲಶಾಸ್ತ್ರಿ ಅಧ್ಯಯನದ ಅಂಗವಾಗಿ ಬಂದಿದ್ದೇನೆ. ಮಾನ್ಯ ಅಣ್ಣಯ್ಯ ಕುಲಾಲ್ ಅವರು ಮುಂದಿನ ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ವಹಿಸಬೇಕು ಅಂತೇಳಿ ಅವರಿಗೆ ನಮ್ಮ ಹಂಪೆಯ ವಿಶ್ವವಿದ್ಯಾಲಯದಿಂದ ಕೊಡಲ್ಪಟ್ಟಂಥ ಮನವಿಯನ್ನು ಕೊಡ್ತಾ ಇದ್ದೇನೆ. ದಯವಿಟ್ಟು ಅವರು ಸ್ವೀಕರಿಸಿ ಮುಂದಿನ ಕಾರ್ಯಾಗಾರ. ಬೆಂಗಳೂರು, ದಯವಿಟ್ಟು ತಾವು ವೇದಿಕೆಗೆ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ದಯಾನಂದ ರವರು ದಯವಿಟ್ಟು ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು. ಮನೋಹರ್ ರವರು ನೆನಪಿನ ಕಾಣಿಕೆಯನ್ನು ಪೂಜ್ಯ ಸ್ವಾಮೀಜಿಯವರಿಂದ ಸ್ವೀಕಾರ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಬಂದಿರುವಂಥ ಸಮಸ್ತ ಕರ್ನಾಟಕದ ಕುಲಾಲ ಬಂಧುಗಳಿಗೆ ಅತ್ಯಂತ ಗೌರವದ ಸ್ವಾಗತವನ್ನು ಮತ್ತೊಮ್ಮೆ ಕೋರ್ತಾ ಇದೀಗ ಕಾರ್ಯಕ್ರಮದ ಪ್ರಮುಖ ಘಟ್ಟಕ್ಕೆ ಬರ್ತಾ ಇದ್ದೇವೆ. ಕುಲಾಲ ಕಿರೀಟದ ಗೌರವ ಈ ವೇದಿಕೆಯಲ್ಲಿ ಸಿಗ್ತಾ ಇದೆ. 13 ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಪ್ರೀತಿಯ ಕುಲಾಲ ಬಾಂಧವರೇ, ಕುಲಾಲ ಸಂಘ ಬೆಂಗಳೂರು ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿ ದಿವಂಗತ ದೇವರಾಜ ಅರಸು ರಾಜ್ಯ ಪುರಸ್ಕಾರಕ್ಕೆ ಭಾಜನರಾದ ಹಿಂದುಳಿದ ವರ್ಗಗಳ ಗಟ್ಟಿ ಧ್ವನಿ, ಸಾಮಾಜಿಕ ನ್ಯಾಯದ ಹರಿಕಾರ, ಗೌರವಾನ್ವಿತ ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್ ಉಳುತೂರು ಅವರಿಗೆ ಸಮಸ್ತ ಕುಲಾಲ ಬಂಧುಗಳ ಪರವಾಗಿ ಸಮರ್ಪಿಸಿದ ಗೌರವ ಅಭಿನಂದನೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಬಂಧುಗಳೇ, ಕುಂದಾಪುರ ತಾಲೂಕಿನ ಉಳುತೂರು ಎಂಬ ಹೆಸರಿನ ಪುಟ್ಟ ಊರಿನಲ್ಲಿ ಹುಟ್ಟಿ ತನ್ನ ಸ್ವಂತ ಪ್ರಯತ್ನ, ನಿರಂತರ ಪರಿಶ್ರಮ, ಪ್ರಾಮಾಣಿಕ ಓದಿನ ಮೂಲಕ ಮಹಾನ್ ಸಾಧಕರಾಗಿ ಬೆಳೆದು ನಿಂತ ಡಾಕ್ಟರ್ ಅಣ್ಣಯ್ಯ ಕುಲಾಲರ ಬದುಕೆ ಒಂದು ಅಪರೂಪದ ಸಾಧಕ ಕಥನ, ನಮಗೆಲ್ಲರಿಗೂ ಮಾರ್ಗದರ್ಶಕ ಕಥನ. 16 ವರ್ಷಗಳ ಕಾಲ ಸರ್ಕಾರಿ BCM ಹಾಸ್ಟೆಲ್ನಲ್ಲಿ ಓದಿ BSc, MBBS, MBA ಪದವಿಯನ್ನು ಗಿಟ್ಟಿಸಿಕೊಂಡಿದ್ದು ಸಣ್ಣ ಸಾಧನೆಯಲ್ಲ. ಬಡವರ, ನೊಂದವರ, ನಿರ್ಗತಿಕರ ಗಟ್ಟಿ ಧ್ವನಿಯಾಗಿ ಹಳ್ಳಿಗಳಲ್ಲಿ ಕ್ಲಿನಿಕ್ ಮಾಡಿ ಆರೋಗ್ಯ ಜಾಗೃತಿ, ನಾಡು ನುಡಿ ನೆಲ ಜಲದ ಬಗ್ಗೆ ನಿರಂತರ ದುಡಿಮೆಗೈದು ಜನಾನುರಾಗಿ ವೈದ್ಯರಾಗಿ ಜನರಿಂದ ಮನ್ನಣೆ ಗಿಟ್ಟಿಸಿಕೊಂಡಿದ್ದು ಡಾಕ್ಟರ್ ಕುಲಾಲರ ಅಪೂರ್ವ ಹೆಗ್ಗಳಿಕೆ. ಸಂಘಟನೆಗೆ ನಿಂತರೆ ಅಪೂರ್ವ ಸಂಘಟಕ, ಮಾತನಾಡಲು ನಿಂತರೆ ಅಪೂರ್ವ ವಾಗ್ಜರಿಯ, ಸೊಗಸಾದ ಮಾತುಗಾರ, ಬರೆಯಲು ಕೂತರೆ ಸುಸ್ಪಷ್ಟ ಬರವಣಿಗೆಯ ಚಿಂತಕ ಡಾಕ್ಟರ್ ಕುಲಾಲ್ ಎಲ್ಲವೂ ಹೌದು, ಅವರೊಬ್ಬರು ಶಕ್ತಿ. ಭಾರತೀಯ ವೈದ್ಯರ ಸಂಘ ಕೊಡಮಾಡುವ ಡಾಕ್ಟರ್ BC ರಾಯ್ ರಾಜ್ಯ ಪ್ರಶಸ್ತಿ ಸೇರಿದಂತೆ ಡಾಕ್ಟರ್ ಕುಲಾಲರ ಮಡಿಲಿಗೆ ಸಾಲು ಸಾಲು ಪ್ರಶಸ್ತಿಗಳು ಅರಸಿ ಬಂದಿವೆ. ಹಳ್ಳಿಗಳಲ್ಲಿ ಹಂಚಿ ಹೋಗಿದ್ದ ಕುಲಾಲ ತರುಣರನ್ನ ಕುಲಾಲ ಯುವ ವೇದಿಕೆಯ ಮೂಲಕ ಒಟ್ಟುಗೂಡಿಸಿ ಗಟ್ಟಿಯಾಗಿ ಸಂಘಟಿಸಿ ಸರ್ವಜ್ಞ ಜಯಂತಿಯನ್ನು ಕುಂಬಾರ ಸಮುದಾಯಕ್ಕೆ ದೊರಕಿಸಿಕೊಡುವಲ್ಲಿ ಅಣ್ಣಯ್ಯ ಕುಲಾಲರ ಹೋರಾಟವನ್ನ ಎಂದಿಗೂ ಮರೆಯುವಂತಿಲ್ಲ. ಹೀಗೆ ಸಾಧನೆಯ ಕೃಷಿ, ಸಂಘದ ಸಸಿ, ಹಿಂದುಳಿದ ಸಮುದಾಯದ ಅಕ್ಷಿ, ಈ ಸಮಾಜದ ಆಸ್ತಿ, ಕುಲಾಲ ಸಮುದಾಯದ ಶಕ್ತಿ ಡಾಕ್ಟರ್ ಅಣ್ಣಯ್ಯ ಕುಲಾಲರ ಮಡಿಲಿಗೆ ಕುಲಾಲ ಸಂಘ ಬೆಂಗಳೂರಿನ ಸುವರ್ಣ ಸಂಭ್ರಮದ ಸವಿಯಾದ ಸನ್ಮಾನ. ಒಪ್ಪಿಸಿಕೊಳ್ಳಿ,
ಜಿ ಈಶ್ವರಮೂಲ್ಯ ಗೌರವಾಧ್ಯಕ್ಷರು, ಪುರುಷೋತ್ತಮ ಚೇಂಡ್ಲ ಅಧ್ಯಕ್ಷರು, ಶಂಕರ್ ಕುಲಾಲ್ ಜನ್ನಾಡಿ ಪ್ರಧಾನ ಕಾರ್ಯದರ್ಶಿ, ಕುಲಾಲ ಸಂಘ ಬೆಂಗಳೂರು. ಇನ್ನೋರ್ವ ಸಾಧಕಿ ಶ್ರೀಮತಿ ಕುಶಾಲಾಕ್ಷಿ ವಿ ಕಣ್ವತೀರ್ಥ, ಸಾಹಿತಿ, ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಕುಲಾಲ ಸಂಘ ಬೆಂಗಳೂರು ರಿಜಿಸ್ಟರ್ಡ್ ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿ ಶ್ರೀಮತಿ ಕುಶಾಲಾಕ್ಷಿ ವಿ ಕುಲಾಲ್ ಕಣ್ವತೀರ್ಥರವರಿಗೆ ಕುಲಾಲ ಕಿರೀಟ ಎಂದು ಗೌರವಿಸುವ ಸನ್ಮಾನ ಪತ್ರ. ದಿವಂಗತ ನಾರಾಯಣ ಮೂಲ್ಯ ಹಾಗೂ ಚಂದ್ರಾವತಿಯವರ 7 ಮಕ್ಕಳು 1967ರಲ್ಲಿ ಜನಿಸಿದರು. ಎಸ್ಎಸ್ಎಲ್ಸಿ ಕಲಿತಿರುವ ಇವರು ಮಂಗಳೂರಿನ ಬಿಜೈ ಕಾಪಿಕಾಡು ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಹಾಗೂ ಕುಂಜತ್ತೂರು ಸರಕಾರಿ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು ಪಡೆದಿರುವರು. ಎಳವೆಯಲ್ಲಿಯೇ ತುಳು, ಕನ್ನಡ, ಕತೆ, ಕವನಗಳನ್ನು ಬರೆಯುತ್ತಿದ್ದರು. ಇವರು ಈವರೆಗೆ ಸುರುತಪನಿ, ರಡ್ಡುಪನಿ, ಪನಿಮುತ್ತುಮಾಲೆ ಎಂಬ 3 ತುಳು ಕವನನ ಸಂಕಲನ, 10 ಪನಿತೀರ್ಥೋ ಎಂಬ ತುಳು ಕಿರುಲೇಖನ ಹಾಗೂ ಕಡಲಮುತ್ತು ಎಂಬ ತುಳು ಕಾದಂಬರಿ, ಡಾಕ್ಟರ್ ಅಣ್ಣಯ್ಯ ಕುಲಾಲರ ಸಂಪಾದಕತ್ವದ ಕಾಯಿಲೆಗಳು ಮನೆಮಾತು ವೈದ್ಯರುಗಳ ಕಿವಿಮಾತು ಎಂಬ ಕನ್ನಡ ವೈದ್ಯಕೀಯ ಲೇಖನವನ್ನು ತುಳು ಭಾಷೆಯಲ್ಲಿ, ಸೀಖ್ ಸಂಕಡ, ಇಲ್ಲ ಪಾತೆರ, ವೈದ್ಯರನ ಕಿವಿಪಾತೆರ ಎಂಬ ಕೃತಿಗಳನ್ನು ಹಾಗೂ ಹಲವು ಆಲ್ಬಮ್ ಹಾಡುಗಳನ್ನು ಪ್ರಕಟಿಸಿರುವರು. 2019ರ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಪುಸ್ತಕ ಪ್ರಶಸ್ತಿಯು ಇವರ ಪನಿಮುತ್ತುಮಾಲೆ ಕವನ ಸಂಕಲನಕ್ಕೆ ದೊರೆತಿರುತ್ತದೆ. ಹಾಗೂ ತುಳುಕೂಟ ಉಡುಪಿ ಇವರು ನೀಡುವ 2020ರ ಪ್ರತಿಷ್ಠಿತ ಪಣಿಯಾಡಿ ಪ್ರಶಸ್ತಿಯು ಇವರ ಕಡಲಮುತ್ತು ಕಾದಂಬರಿಗೆ ಲಭಿಸಿದೆ. ಇವರ ಸೀಖ್ ಸಂಕಡ, ಇಲ್ಲ ಪಾತೆರ, ವೈದ್ಯರನ ಕೆಬಿಪಾತೆರ ಭಾಷಾಂತರ ಕೃತಿಯನ್ನು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯು ಮುದ್ರಿಸಿರುತ್ತದೆ. ನಿಮ್ಮ ಯಶಸ್ಸಿನ ಸಾಧನೆಯನ್ನು ಗುರುತಿಸಿ ಕುಲಾಲ ಕಿರೀಟವಿಟ್ಟು ನಿಮ್ಮನ್ನು ಗೌರವದಿಂದ ಸನ್ಮಾನಿಸುತ್ತೇವೆ. ಜಿ ಈಶ್ವರಮೂಲ್ಯ ಗೌರವಾಧ್ಯಕ್ಷರು, ಪುರುಷೋತ್ತಮ್ ಚೇಂಡ್ಲ ಅಧ್ಯಕ್ಷರು, ಶಂಕರ್ ಕುಲಾಲ್ ಜನ್ನಾಡಿ ಪ್ರಧಾನ ಕಾರ್ಯದರ್ಶಿ, ಕುಲಾಲ ಸಂಘ ಬೆಂಗಳೂರು. ಶ್ರೀಯುತ ನಾಗೇಶ್ ಕುಲಾಲ್ ನಾಗರಕೋಡಿಗೆ ದಯವಿಟ್ಟು ವೇದಿಕೆಗೆ ಬರಬೇಕು. ಯಕ್ಷಗಾನ ಭಾಗವತರಾದ ನಾಗೇಶ್ ಕುಲಾಲ್ ನಾಗರಕೋಡಿಗೆ. ಕುಲಾಲ ಸಂಘ ಬೆಂಗಳೂರು ರಿಜಿಸ್ಟರ್ಡ್ ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿ ಶ್ರೀಮತಿ ಕುಶಾಲಾಕ್ಷಿ ವಿ ಕುಲಾಲ್ ಕಣ್ವತೀರ್ಥರವರಿಗೆ ಕುಲಾಲ ಕಿರೀಟ ಎಂದು ಗೌರವಿಸುವ ಸನ್ಮಾನ ಪತ್ರ. ದಿವಂಗತ ನಾರಾಯಣ ಮೂಲ್ಯ ಹಾಗೂ ಚಂದ್ರಾವತಿಯವರ 7 ಮಕ್ಕಳಲ್ಲಿ 4ನೆಯವರಾಗಿ 20/11/1967ರಲ್ಲಿ ಜನಿಸಿದರು. ಎಸ್ಎಸ್ಎಲ್ಸಿ ಕಲಿತಿರುವ ಇವರು ಮಂಗಳೂರಿನ ಬಿಜೈ ಕಾಪಿಕಾಡು ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಹಾಗೂ ಕುಂಜತ್ತೂರು ಸರಕಾರಿ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು ಪಡೆದಿರುವರು. ಎಳವೆಯಲ್ಲಿಯೇ ತುಳು, ಕನ್ನಡ, ಕತೆ, ಕವನಗಳನ್ನು ಬರೆಯುತ್ತಿದ್ದರು. ಇವರು ಈವರೆಗೆ ಸುರುತಪನಿ, ರಡ್ಡುಪನಿ, ಪನಿಮುತ್ತುಮಾಲೆ ಎಂಬ 3 ತುಳು ಕವನನ ಸಂಕಲನ, 10 ಪನಿತೀರ್ಥೋ ಎಂಬ ಎಲ್ಲ ಸಾಧಕರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ನಾಗೇಶ್ ಕುಲಾಲ್ ನಾಗರಕೋಡಿಗೆ, ಯಕ್ಷಗಾನ ಭಾಗವತರು, ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಕುಲಾಲ ಕಿರೀಟ ಗೌರವದ ಆಸನವನ್ನ ತಾವು ಸ್ವೀಕಾರ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀ ಕರಿಸಿದ್ದಪ್ಪ ಕುಂಬಾರ, ಸಂಶೋಧನಾಧಿಕಾರಿ, ಕುಂಬಾರರ ಕುಲಶಾಸ್ತ್ರೀಯ ಅಧ್ಯಯನ ಕೇಂದ್ರ ಹಂಪಿ, ದಯವಿಟ್ಟು ವೇದಿಕೆಗೆ ಬನ್ನಿ. ನಮ್ಮ ಕುಲಾಲ ಕಿರೀಟದ ಗೌರವದ ಆಸನವನ್ನು ಸ್ವೀಕಾರ ಮಾಡಬೇಕು. ಶ್ರೀಯುತ ಎಚ್ ಕೆ ನಾಯನಾಡು, ಸಾಹಿತಿ, ರಂಗನಟ, ಖ್ಯಾತ ನಿರೂಪಕರಾದಂತಹ ಎಚ್ ಕೆ ನಾಯನಾಡು, ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಕುಲಾಲ ಕಿರೀಟದ ಗೌರವ ಪ್ರಧಾನ ಆಸನವನ್ನು ಸ್ವೀಕಾರ ಮಾಡಬೇಕು. ಶ್ರೀಯುತ ಮಂಜುನಾಥ್ ಕುಲಾಲ್ ಹಿಲಿಯಾಣ, ಸಾಹಿತಿ ಮತ್ತು ನಿರೂಪಕರು, ವೇದಿಕೆಗೆ ಬರಬೇಕು. ಗೌರವದ ಆಸನವನ್ನ ತಾವು ಸ್ವೀಕಾರ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಮನೋಜ್ ಕುಲಾಲ್ ಪುತ್ತೂರು, ಚಲನಚಿತ್ರ ನಾಯಕ ನಟರು, ಅವರು ಕಾರಣಾಂತರಗಳಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಯುವ ಸಂಘಟಕರು ಮತ್ತು ಸಮಾಜ ಸೇವಕರು, ತಾವು ವೇದಿಕೆಗೆ ಬಂದು ಕುಲಾಲ ಕಿರೀಟ ಗೌರವದ ಆಸನವನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀ ನವೀನ್ ಅಮ್ಮೆಂಬಳ ಪತ್ರಕರ್ತರು, ಶ್ರೀಯುತ ನವೀನ್ ಅಮ್ಮೆಂಬಳ ಪತ್ರಕರ್ತರು ವೇದಿಕೆಗೆ ಬರಬೇಕು. ನಮ್ಮ ಕುಲಾಲ ಕಿರೀಟ ಗೌರವದ ಆಸನವನ್ನ ಸ್ವೀಕಾರ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ನಾಗೇಶ್ ಕುಲಾಲ್ ಕಲಾಕುಂಭ ಸಾಂಸ್ಕೃತಿಕ ವೇದಿಕೆ ಕುಳಾಯಿ, ವೇದಿಕೆಗೆ ಬರಬೇಕು. ಕುಲಾಲ ಕಿರೀಟ ಗೌರವದ ಆಸನವನ್ನ ಸ್ವೀಕಾರ ಮಾಡಬೇಕು. ಡಾಕ್ಟರ್ ರಶ್ಮಿ ಅರುಣ್ ಕುಮಾರ್ ಪತ್ರಕರ್ತರು,
ತಮ್ಮನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ TC ನಟರಾಜ್, ಉಪಾಧ್ಯಕ್ಷರು ಅಖಿಲ ಭಾರತೀಯ ಪ್ರಜಾಪತಿ ಮಹಾಸಂಘ, ದಯವಿಟ್ಟು ವೇದಿಕೆಗೆ ಬರಬೇಕು. ಕುಲಾಲ ಕಿರೀಟ ಗೌರವದ ಆಸನವನ್ನ ಸ್ವೀಕಾರ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಡಾಕ್ಟರ್ ಶ್ರೀನಿವಾಸನ್ ವೇಲು, ಹೃದಯ ತಜ್ಞರು, ಅಧ್ಯಕ್ಷರು ಶ್ರೀನಿವಾಸ ಫೌಂಡೇಶನ್, ವೇದಿಕೆಗೆ ಬರಬೇಕು. ನಮ್ಮ ಗೌರವದ ಆಸನವನ್ನ ತಾವು ಸ್ವೀಕಾರ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ವಿಟಿ ಪ್ಲೇ ಮಾಡಿ. ಧ್ವನಿ ಶ್ರೀಯುತ ನಾಗೇಶ್ ಕುಲಾಲ್ ನಾಗರಕೊಡಿಗೆ ಶ್ರೀಯುತ ಕರಿಸಿದ್ದಪ್ಪ ಕುಂಬಾರ ಇವರ ತಾವು ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಸಮುದಾಯದ ಬಹುಮುಖ ವ್ಯಕ್ತಿತ್ವದ ಪ್ರತಿಭಾನ್ವಿತ ಶ್ರೀಯುತ ಭರತ್ ಸೌಂದರ್ಯ ಇವರು BBA MCom ಪದವೀಧರರಾಗಿದ್ದು ಉದ್ಯಮ ಕ್ಷೇತ್ರದಲ್ಲಿ ಅದ್ವಿತೀಯವಾದ ಸಾಧನೆಯನ್ನು ಮಾಡಿದ್ದಾರೆ. ಶ್ರೀ ವಿದ್ಯಾಮಾನ್ಯ ವಿದ್ಯಾಕೇಂದ್ರ ಆಂಧ್ರಹಳ್ಳಿ ಬೆಂಗಳೂರು ಮತ್ತು ಸೌಂದರ್ಯ ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಗಳು ನೆಲಮಂಗಲ ಬೆಂಗಳೂರು ಇದರ ನಿರ್ದೇಶಕರಾಗಿಯೂ ಶಿಕ್ಷಣ ಕ್ಷೇತ್ರದಲ್ಲಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಸ್ತುತ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿರುವುದರ ಜೊತೆಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬೆಂಗಳೂರು ಗ್ರಾಮಾಂತರ ಸಹ ಪ್ರಮುಖರಾಗಿ 3 ವರ್ಷಗಳ ಕಾಲ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ನಾಟಕ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಆಸಕ್ತರಾಗಿದ್ದು ಹಲವಾರು ಸಂಗೀತ ಪರಿಕರಗಳನ್ನು ನುಡಿಸುವಂತಹ ಪ್ರತಿಭಾನ್ವಿತ. ಯಕ್ಷಗಾನ ನಾಟಕಗಳಲ್ಲಿ ಅಭಿನಯಿಸುವುದರ ಜೊತೆಗೆ ಜನಜಾಗೃತಿಗಾಗಿ ಬೀದಿ ನಾಟಕಗಳಲ್ಲಿ ಭಾಗವಹಿಸುವುದು ಮತ್ತು ಬೀದಿ ನಾಟಕಗಳನ್ನು ಆಯೋಜಿಸುವುದು ಇವರ ಆಸಕ್ತಿಯ ಕ್ಷೇತ್ರ. ಕಿರುಚಿತ್ರಗಳ ನಿರ್ಮಾಣ ಮಾಡುವುದು, ಕ್ರೀಡೆಗಳಲ್ಲಿ ಭಾಗವಹಿಸುವುದು ಮತ್ತು ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸುವುದು, ವ್ಯವಸಾಯ ಮತ್ತು ಹೈನುಗಾರಿಕೆಯ ಮುಖಾಂತರ ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವುದೆಂದರೆ ಇವರಿಗೆ ಎಲ್ಲಿಲ್ಲದ ಉತ್ಸಾಹ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ವತಿಯಿಂದ 2020ನೇ ಸಾಲಿನ ತುಳು ಕಲಾ ಪೋಷಕ ಪ್ರಶಸ್ತಿ ಇವರನ್ನ ಅರಸಿ ಬಂದಿರುತ್ತದೆ. ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಬೆಂಗಳೂರು ಇದರ ವತಿಯಿಂದ ಕೊರೋನಾ ಸಾಂಕ್ರಾಮಿಕ ಸಮಯದಲ್ಲಿ ಮಾಡಿದ ಸೇವೆಯನ್ನು ಗುರುತಿಸಿ ಲಿವಿಂಗ್ ವಿತ್ HP ಫಸ್ಟ್ ವ್ಯಾಲ್ಯೂ ಈ ಪ್ರಶಸ್ತಿಯನ್ನ ಪಡೆದಿರುತ್ತಾರೆ. ಇವರ ನಿರ್ಮಾಣದ 1 ಸೆಕೆಂಡ್ ಕಿರುಚಿತ್ರಕ್ಕೆ ಆಯುಷ್ ಟಿವಿ ವತಿಯಿಂದ 2019ನೇ ಸಾಲಿನ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಬಂದಿರುತ್ತದೆ. ದೇಶದಲ್ಲಿ ಹಣ ಅಪಮೌಲ್ಯೀಕರಣವಾದಾಗ ತನ್ನ ಆಡಳಿತದ ದೇವಾಲಯದ ಹುಂಡಿಯ ಹಣವನ್ನ ಅಶಕ್ತರಿಗೆ ದಾನ ಮಾಡಿದಂತಹ ಮಹಾದಾನಿ. ಜನತಾ ಕರ್ಫ್ಯೂ ಸಮಯದಲ್ಲಿ ನಿರಂತರ 42 ದಿನಗಳ ಕಾಲ ಬಡವರ್ಗದ ಜನರಿಗೆ ಹಾಗೂ ಅಶಕ್ತರಿಗೆ ದಿನನಿತ್ಯ ಆಹಾರ ಪೊಟ್ಟಣ ಹಾಗೂ ದಿನಸಿ ಸಾಮಗ್ರಿಗಳನ್ನು ನೀಡಿ ಸಹಾಯ ಮಾಡಿರುತ್ತಾರೆ. ಅನಾಥಾಶ್ರಮ ಮತ್ತು ವೃದ್ಧಾಶ್ರಮಗಳಿಗೆ ನಿರಂತರವಾಗಿ ಸಹಾಯ ಮಾಡುತ್ತಾ ಬಂದಿರುತ್ತಾರೆ. ಕಾವೇರಿ ನದಿ ನೈರ್ಮಲ್ಯ ಅಭಿಯಾನದಲ್ಲಿ ತಾನು ಭಾಗವಹಿಸಿರುವುದು ಮಾತ್ರವಲ್ಲದೆ ತನ್ನ ಗೆಳೆಯರೆಲ್ಲರನ್ನೂ ಕೂಡ ಇದರಲ್ಲಿ ಭಾಗವಹಿಸುವಂತೆ ಪ್ರೇರೇಪಿಸಿರುವಂತಹ ಯುವ ನಾಯಕ. ಮತದಾನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಬಗ್ಗೆ ಬೀದಿ ನಾಟಕಗಳನ್ನು ಕೂಡ ಮಾಡಿರುತ್ತಾರೆ. ಬೆಂಗಳೂರಿನ ಮಂಜುನಾಥನಗರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯನ್ನು ನವೀಕರಿಸಿ ಅಲ್ಲಿನ ಮಕ್ಕಳಿಗೆ ಹಾಗೂ ಸ್ಥಳೀಯ ಸೇವಾ ಬಸದಿಯ ಅಂಗನವಾಡಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿರುತ್ತಾರೆ. ಶ್ರೀ ಪ್ರಸನ್ನ ದುರ್ಗಾಪರಮೇಶ್ವರಿ ದೇವಾಲಯ ಹಾಗೂ ಶ್ರೀ ಸಾಯಿಬಾಬಾ ಮ್ಯಾನೇಜಿಂಗ್ನ ಟ್ರಸ್ಟಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅನೇಕ ದೇವಸ್ಥಾನಗಳ ಜೀರ್ಣೋದ್ಧಾರ, ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳಲ್ಲಿಯೂ ತೊಡಗಿಸಿಕೊಂಡಿರುತ್ತಾರೆ. ಕೊರೋನಾ 2ನೇ ಅಲೆಯ ಸಂಕಷ್ಟದಲ್ಲಿ ಜನರು ಆಸ್ಪತ್ರೆಗೆ ತೆರಳುವುದಕ್ಕಾಗಿ ಆಂಬ್ಯುಲೆನ್ಸ್ ಕೊರತೆ ಇರುವುದನ್ನು ಗಮನಿಸಿ ತಮ್ಮದೇ ಶಾಲಾ ವಾಹನವನ್ನ ಆಂಬ್ಯುಲೆನ್ಸ್ ಆಗಿ ಪರಿವರ್ತಿಸಿ ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನ ಆರೋಗ್ಯ ಭಾರತಿಯವರ ಸಹಯೋಗದೊಂದಿಗೆ ನಿರಂತರವಾಗಿ 35 ದಿನಗಳ ಕಾಲ ಈ ಸಮಾಜಕ್ಕಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಡ್ರಗ್ಸ್ ಮುಕ್ತ ಕರ್ನಾಟಕ ಅಭಿಯಾನ ಮತ್ತು ಭಾರತೀಯ ಸಂಸ್ಕೃತಿ ಪರಂಪರೆ ಸಾರುವ ವಿಭಿನ್ನ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಜನರಲ್ಲಿ ಭಾರತೀಯ ಮೌಲ್ಯಗಳನ್ನು ಜಾಗೃತಿಗೊಳಿಸಿರುವುದಕ್ಕೆ ಕಾರಣರಾಗಿರುತ್ತಾರೆ. ವಿವಿಧ ಸಂದರ್ಭಗಳಲ್ಲಿ ವಿವಿಧ ಸೇವಾ ಬಸದಿಗಳಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರಗಳನ್ನು ಹಮ್ಮಿಕೊಂಡಿರುತ್ತಾರೆ. ಇಂತಹ ಬಹುಮುಖ ವ್ಯಕ್ತಿತ್ವದ ಮತ್ತು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವಂತಹ ನಮ್ಮ ಕುಲಾಲ ಸಮುದಾಯದ
ಬಹುಮುಖದ ಪ್ರತಿಭೆ ಶ್ರೀಯುತ ಭರತ್ ಸೌಂದರ್ಯ ಎನ್ನುವಂತಹ ಹೆಸರೇ ನಮ್ಮ ಸಮುದಾಯದ ಕೀರ್ತಿ ಕಲಶಕ್ಕೆ ಏರಿರುವಂತಹ ಗರಿ ಎನ್ನುವುದೇ ನಮಗೆಲ್ಲರಿಗೂ ಹೆಮ್ಮೆ. ಈ ಸಂದರ್ಭದಲ್ಲಿ ಭರತ್ ಸೌಂದರ್ಯ ಇವರ ಸಾಧನೆ ಮತ್ತು ಸಮಾಜ ಸೇವೆಯನ್ನು ಗುರುತಿಸಿ ಕುಲಾಲ ಸಂಘ ಬೆಂಗಳೂರು ಇದರ 50ನೇ ವರ್ಷದ ಸಂಭ್ರಮಾಚರಣೆಯ ಸಂದರ್ಭ ಕುಲಾಲ ಕಿರೀಟ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಶುಭ ಹಾರೈಕೆಗಳೊಂದಿಗೆ ಜಿ ಈಶ್ವರ ಮೂಲ್ಯ ಗೌರವಾಧ್ಯಕ್ಷರು, ಪುರುಷೋತ್ತಮ ಚೇಂದ್ಲ ಅಧ್ಯಕ್ಷರು, ಶಂಕರ್ ಕುಲಾಲ್ ಜನ್ನಾಡಿ ಪ್ರಧಾನ ಕಾರ್ಯದರ್ಶಿ, ಕುಲಾಲ ಸಂಘ ಬೆಂಗಳೂರು. ಪ್ರೀತಿಯ ಕುಲಾಲ ಬಾಂಧವರೇ, ಕುಲಾಲ ಸಂಘ ಬೆಂಗಳೂರು ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿ ಕಲಾಕುಂಭ ಸಾಂಸ್ಕೃತಿಕ ವೇದಿಕೆ ಕುಳಾಯಿಯ ಸಂಸ್ಥಾಪಕರಾದ ಗೌರವಾನ್ವಿತ ನಾಗೇಶ್ ಕುಲಾಲ್ ಕುಳಾಯಿ ಅವರಿಗೆ ಸಮರ್ಪಿಸಿದ ಕುಲಾಲ ಕಿರೀಟ ಗೌರವ ಸನ್ಮಾನ. ದಿವಂಗತ ಲೋಕಯ್ಯ ಮತ್ತು ಶ್ರೀಮತಿ ರುಕ್ಕು ಮೂಲೇದಿ ದಂಪತಿಗಳ ಮಗನಾಗಿ ಜನಿಸಿದ ನಾಗೇಶ್ ಕುಲಾಲ್ ಕುಳಾಯಿ ಬಾಲ್ಯದಿಂದಲೇ ನಾಟಕ ಕಲೆಗಳಲ್ಲಿ ತೀವ್ರ ಆಸಕ್ತಿಯನ್ನ ಬೆಳೆಸಿಕೊಂಡು ಸಾಧಕರಾಗಿ ನಮ್ಮ ನಡುವೆ ಬೆಳೆದು ನಿಂತವರು. ಬಿಕಾಂ ಪದವೀಧರರಾಗಿ ಹಲವು ಸಂಘ ಸಂಸ್ಥೆಗಳ ಪದಾಧಿಕಾರಿಯಾಗಿ ಕರ್ತವ್ಯವನ್ನ ನಿರ್ವಹಿಸಿದವರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ತುಳು ಸಾಹಿತ್ಯ, ಯಕ್ಷಗಾನ, ನಾಟಕ, ಜನಪದ ಕಲಾವಿದರ ಗುರುತಿಸುವಿಕೆ ಸೇರಿದಂತೆ ತುಳು ಸಂಸ್ಕೃತಿಯ ಬಗೆಗೆ ಅಪಾರವಾಗಿ ಕೆಲಸ ಮಾಡಿದ ಹಿರಿಮೆ ಇವರದ್ದು. ನಾಗೇಶ್ ಕುಲಾಲರಿಗೆ ಕುಲಾಲ ಸಮುದಾಯ ಸಂಘಟನೆಗಳ ಬಗೆಗೆ ಇರುವ ಪ್ರೀತಿಯೂ ಅಪಾರವಾದದ್ದು. ಸುರತ್ಕಲ್ ಕುಲಾಲ ಸಂಘದಲ್ಲಿ ಸುಮಾರು 26 ವರ್ಷದಲ್ಲಿ ವಿವಿಧ ಪದಾಧಿಕಾರಿಯಾಗಿ ಅಧ್ಯಕ್ಷರಾಗಿ ಇವರು ಸಮುದಾಯಕ್ಕೆ ಸಲ್ಲಿಸಿದ ಕೊಡುಗೆ ಅನುಪಮವಾದದ್ದು. ಸ್ವರ್ಣಕುಂಭ ವಿವಿಧೋದ್ದೇಶ ಸಹಕಾರಿ ಸಂಘ ಸುರತ್ಕಲ್ ಇದರ ಸ್ಥಾಪಕರಾಗಿ 8 ವರ್ಷಗಳ ಕಾಲ ಉಪಾಧ್ಯಕ್ಷರಾಗಿ ಪ್ರಸ್ತುತ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಸಾಧನಾ ಪ್ರಶಸ್ತಿಯು ಸ್ವರ್ಣಕುಂಭದ ಮಡಿಲನ್ನು ತುಂಬಿದೆ. ಕುಲಾಲ ಸಂಘ ಕುಳಾಯಿಯ ಸ್ಥಾಪಕ ಕಾರ್ಯದರ್ಶಿಯಾಗಿ ಈಗ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವುದು ಗಮನೀಯ. ಈ ಎಲ್ಲ ಸಮಾಜ ಸೇವೆಗೆ ಕೀರ್ತಿ ಕಲಶ ಎಂಬಂತೆ 19 ಬಾರಿ ರಕ್ತದಾನವನ್ನ ಮಾಡಿ ಅದೆಷ್ಟೋ ರೋಗಿಗಳ ಆಪತ್ಕಾಲಕ್ಕೆ ಜೀವ ರಕ್ಷಕರಾಗಿ ರಕ್ತದಾನಿಯಾಗಿ ಜವಾಬ್ದಾರಿಯನ್ನ ಮೆರೆದವರು. ತುಳು ಭಾಷೆಯ ಉಳಿವು ಮತ್ತು ಬೆಳೆಯುವಿಕೆಯ ಉದ್ದೇಶದೊಂದಿಗೆ ಇವರು ಸ್ಥಾಪಿಸಿದ ಕಲಾಕುಂಭ ಸಾಂಸ್ಕೃತಿಕ ವೇದಿಕೆ ತುಳುನಾಡಿನ ಮಣ್ಣಿನ ಪರಿಮಳವನ್ನ ಜಗದಗಲ ಪಸರಿಸಿದೆ. ಈಗಾಗಲೇ 380 ಪ್ರದರ್ಶನವನ್ನ ದೇಶದ ತುಂಬೆಲ್ಲ ನೀಡಿದ ಕೀರ್ತಿ ಕಲಾಕುಂಭದ್ದು. 200ಕ್ಕೂ ಹೆಚ್ಚು ಕಲಾವಿದರು ಗೆಜ್ಜೆ ಕಟ್ಟಿ ಈ ತಂಡದಲ್ಲಿ ಕುಣಿದಿದ್ದಾರೆ. ನಿರಂತರವಾದ ತುಳು ಸಂಸ್ಕೃತಿಯ ಉಳಿವಿಗಾಗಿ ಕುಲಾಲ ಸಮುದಾಯ ಸಂಘಟನೆಗಳ ಶ್ರೇಷ್ಠ ಸೇವೆಗಾಗಿ ನಾಗೇಶ್ ಕುಲಾಲ್ ಕುಳಾಯಿ ಅವರ ಮಡಿಲಿಗೆ ಕುಲಾಲ ಸಂಘ ಬೆಂಗಳೂರು ಸುವರ್ಣ ಸಂಭ್ರಮದ ನೆನಪಿನಲ್ಲಿ ಕುಲಾಲ ಕಿರೀಟ ಗೌರವವನ್ನ ಸಮರ್ಪಿಸುತ್ತದೆ. ಒಪ್ಪಿಸಿಕೊಳ್ಳಿ. ಪ್ರೀತಿಯ ಬಾಂಧವರೇ, ಕುಲಾಲ ಸಂಘ ಬೆಂಗಳೂರು ಇದರ ಸುವರ್ಣ ಸಂಭ್ರಮೋತ್ಸವದಲ್ಲಿ ಕುಲಾಲ ಕಿರೀಟ ಗೌರವಕ್ಕೆ ಪಾತ್ರರಾದ ಶ್ರೀ ಮಂಜುನಾಥ ಹಿಲಿಯಾನರವರಿಗೆ ನೀಡುತ್ತಿರುವ ಸನ್ಮಾನ ಪತ್ರ. ಆದರಣೀಯರೇ, ನಿರಂತರ ಓದು, ಸದಾ ಹೊಸತನ್ನು ಕಲಿಯುವ ಉತ್ಸಾಹ, ಪ್ರಾಮಾಣಿಕ ಪ್ರಯತ್ನದ ಮೂಲಕ ಅರಳಿದ ಕುಲಾಲ ಸಮುದಾಯದ ಅಪೂರ್ವ ಪ್ರತಿಭೆಗಳಲ್ಲಿ ನೀವು ಒಬ್ಬರಾಗಿದ್ದೀರಿ. ಯುವ ಕಥೆಗಾರನಾಗಿ, ಲೇಖಕರಾಗಿ, ಪ್ರಸಿದ್ಧ ನಿರೂಪಕರಾಗಿ ಉಡುಪಿ ಜಿಲ್ಲೆಯಾದ್ಯಂತ ಚಿರಪರಿಚಿತರಾಗಿದ್ದೀರಿ. ಮಣಿಪಾಲ ಮಾಹೆ ಸಂಸ್ಥೆಯ ಉದ್ಯೋಗಿ, ಕಥೆಗಾರನಾಗಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಪರಿಚಿತರಾಗಿರುವ ನಿಮ್ಮ 30ಕ್ಕೂ ಅಧಿಕ ಕಥೆಗಳು ಕನ್ನಡದ ಪ್ರಸಿದ್ಧ ಪತ್ರಿಕೆಗಳಲ್ಲಿ ಪ್ರಕಟಗೊಂಡು ಮೆಚ್ಚುಗೆಗೆ ಪಾತ್ರವಾಗಿದೆ. ರಾಜ್ಯ, ರಾಷ್ಟ್ರ ಮಟ್ಟದ ಹಲವಾರು ಕಥಾ ಸ್ಪರ್ಧೆಗಳಲ್ಲಿ ನಿಮ್ಮ ರಚನೆಯ ಹಲವು ಕಥೆಗಳಿಗೆ ಬಹುಮಾನ ಅರಸಿ ಬಂದಿದೆ. ಪ್ರಜಾವಾಣಿ ದೀಪಾವಳಿ ಕಥಾ ಸ್ಪರ್ಧೆ, ಸಂಪದ ಸಾಲು ಕಥಾ ಸ್ಪರ್ಧೆ, ಮೊಗವೀರ ಕಥಾ ಸ್ಪರ್ಧೆ, ಜನಪ್ರತಿನಿಧಿ ಆಯೋಜನೆಯ ಮುಂಗಾರು ಕಥಾ ಸ್ಪರ್ಧೆ, ಅಬಚೂರಿನ ಗೆಳೆಯರ ಬಳಗ ಆಯೋಜನೆಯ ತೇಜಸ್ವಿ ನೆನಪಿನ ಕಥಾ ಸ್ಪರ್ಧೆ ಸೇರಿದಂತೆ 30ಕ್ಕೂ ಅಧಿಕ ಕಥಾ ಸ್ಪರ್ಧೆಗಳಲ್ಲಿ ನಿಮ್ಮ ಕಥೆಗಳು ಬಹುಮಾನ ಗಿಟ್ಟಿಸಿವೆ. ಕುಂದಾಪುರದ ಪರಿಸರದ ಗ್ರಾಮ್ಯ ಭಾಷೆ, ಹಳ್ಳಿ ಬದುಕಿನ ಸಹಜ ಜೀವನ, ಬಡವರ ನೊಂದವರ ಬಗೆಗಿನ ನಿಮ್ಮ ಕಥೆಗಳು ಓದುಗರ ಮನವನ್ನು ಮಿಡಿಯುತ್ತವೆ. ಸನ್ಮಾರ್ಗ ಕಥಾ ಬಹುಮಾನ, ಸಂಪದ ಸಾಲು ಕಥಾ ಪ್ರಶಸ್ತಿ, ಅಮ್ಮ ಕುಂದ ಕನ್ನಡ ಕಥಾ ಪ್ರಶಸ್ತಿ, ಪುಟ್ಟಣ್ಣ ಕುಲಾಲ್ ಯುವ ಕಥಾ ಅವಾರ್ಡ್ ಸೇರಿದಂತೆ ಹಲವು ಪ್ರಶಸ್ತಿಗಳು ನಿಮ್ಮ ಮಡಿಲನ್ನು ಅಲಂಕರಿಸಿವೆ. ಕಾರ್ಯಕ್ರಮ ನಿರೂಪಕರಾಗಿ ಕರಾವಳಿಯಾದ್ಯಂತ ನೀವು ಚಿರಪರಿಚಿತರು. ಸಭಾಸದನವನ್ನು ಹಿಡಿದಿಟ್ಟುಕೊಳ್ಳುವ ಕಲಾತ್ಮಕ ನಿರೂಪಣೆ, ಕಂಚಿನ ಕಂಠ, ಸಾಹಿತ್ಯ ಶುದ್ಧ ಸ್ಫುಟವಾದ ಮಾತು ನಿಮ್ಮ ನಿರೂಪಣೆಯ ವಿಶೇಷ.
ಕುಂದಾಪುರ, ಉಡುಪಿ, ಮಲೆನಾಡು ಸೇರಿದಂತೆ ನೂರಾರು ವೇದಿಕೆಗಳಲ್ಲಿ ನಿರೂಪಣೆ ಮಾಡಿದ ಕೀರ್ತಿ ನಿಮ್ಮದು. ಪತ್ನಿ ವಿದ್ಯಾ ಮಂಜುನಾಥ್, ಮುದ್ದು ಮಗಳು ಅನಘಾ ಕುಲಾಲ್ ಅವರ ಜೊತೆ ಸುಖಿ ಬದುಕನ್ನು ನಡೆಸುತ್ತಿರುವ ನಿಮ್ಮ ಜೀವನ ಸದಾ ನಲಿವಿನಿಂದ ಕೂಡಿರಲಿ, ನಿಮಗೆ ಸದಾ ಒಳಿತಾಗಲಿ ಎಂಬ ಹರಕೆ ಹಾರೈಕೆಯೊಂದಿಗೆ ಈ ಸನ್ಮಾನ ಪತ್ರವನ್ನು ನಿಮಗೆ ಅರ್ಪಿಸುತ್ತಿದ್ದೇವೆ. ಜಿ ಈಶ್ವರಮೂಲ್ಯ ಗೌರವಾಧ್ಯಕ್ಷರು, ಪುರುಷೋತ್ತಮ್ ಚೇಂಡ್ಲ ಅಧ್ಯಕ್ಷರು, ಶಂಕರ್ ಕೊಲ್ಲೋಲ್ ಜನ ನಲ್ಮೆಯ ಕುಲಾಲ ಬಾಂಧವರೇ, ಕುಲಾಲ ಸಂಘ ಬೆಂಗಳೂರು ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿ ಕರಾವಳಿ ಕರ್ನಾಟಕದ ಹೆಮ್ಮೆಯ ಸಾಹಿತಿ, ರಂಗಕರ್ಮಿ, ಕಂಚಿನ ಕಂಠದ ನಿರೂಪಕ ಎಚ್.ಕೆ. ನಯನಾಡುವವರಿಗೆ ಪ್ರೀತಿ ಅಭಿಮಾನದಿಂದ ಸಮರ್ಪಿಸಿದ ಕುಲಾಲ ಕಿರೀಟ ಗೌರವ ಸನ್ಮಾನ. ಬಂಧುಗಳೇ, ಬರಹಗಾರರೆಲ್ಲ ಒಳ್ಳೆಯ ಮಾತುಗಾರರಾಗಿರುವುದಿಲ್ಲ, ಮಾತುಗಾರರು ಒಳ್ಳೆಯ ಬರಹಗಾರರು ಆಗಿರಬೇಕೆಂದೇನೂ ಇಲ್ಲ. ಆದರೆ ಎಚ್.ಕೆ. ನಯನಾಡು ಬರೆಯುವಷ್ಟೇ ಸುಂದರವಾಗಿ ಮಾತನಾಡುತ್ತಾರೆ, ಪ್ರಬುದ್ಧವಾಗಿ ನಟಿಸುತ್ತಾರೆ, ನಾಟಕ ಕೃತಿಗಳನ್ನು ರಚಿಸಿ ಪ್ರಶಸ್ತಿಯನ್ನ ಬಾಚಿಕೊಳ್ಳುತ್ತಾರೆ. ಈ ಕಾರಣಕ್ಕೆ ಎಚ್.ಕೆ. ನಯನಾಡು ಹಲವು ಪ್ರತಿಭೆಗಳ ಸಂಗಮದ ಕುಲಾಲ ಮಾಣಿಕ್ಯ, ನಿಜವಾದ ಪ್ರತಿಭಾರತ್ನ. ಬಂಟ್ವಾಳ ತಾಲೂಕಿನ ಪಿಲಾತ್ತಬೆಟ್ಟು ಎಂಬ ಗ್ರಾಮದ ನಯನಾಡು ಎಂಬ ಊರಿನಲ್ಲಿ ಹುಟ್ಟಿ 7ನೇ ತರಗತಿಯಲ್ಲಿದ್ದಾಗಲೇ ಶಂಕರನ ಮದಿಮೆ ಎಂಬ ನಾಟಕ ರಚಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದರು. ರಂಗಭೂಮಿಯ ಬಗೆಗಿನ ತೀವ್ರ ಆಸಕ್ತಿ ಇವರನ್ನಿಂದು ಶ್ರೇಷ್ಠ ಕಲಾವಿದರಾಗಿ ರೂಪಿಸಿದೆ. 25ಕ್ಕೂ ಹೆಚ್ಚು ನಾಟಕಗಳನ್ನು ರಚಿಸಿ ಇವರು ಪಡೆದ ಪ್ರಶಸ್ತಿಗಳು ಅಸಂಖ್ಯ. ದಿವಂಗತ ರತ್ನವರ್ಮ ಹೆಗ್ಗಡೆ ಪ್ರಶಸ್ತಿ, ಯುವಜನ ಮೇಳ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರಶಸ್ತಿ, ನಿರೂಪಣಾ ಚತುರ ಪ್ರಶಸ್ತಿ ಸೇರಿದಂತೆ ಸಾಲು ಸಾಲು ಪ್ರಶಸ್ತಿಗಳು ಎಚ್.ಕೆ. ನಯನಾಡು ಅವರ ಮಡಿಲನ್ನು ತುಂಬಿದೆ. ಇದೆಲ್ಲವುದಕ್ಕೆ ಕೀರ್ತಿ ಕಳಶ ಎಂಬಂತೆ 2019ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯು ಇವರಿಗೆ ಅರ್ಹವಾಗಿ ಸಂದಿದೆ. ಪತ್ನಿ ಶ್ರೀಮತಿ ಗೀತಾ ಎಚ್, ಮಕ್ಕಳಾದ ವೈಶಾಖ್ ಎಚ್ ಮತ್ತು ಶಶಾಂಕ್ ಎಚ್ ಅವರೊಂದಿಗೆ ಸುಖಿ ಬದುಕನ್ನ ನಡೆಸುತ್ತಿರುವ ನಿಮಗೆ ಸದಾ ಒಳಿತಾಗಲಿ. ರಂಗಭೂಮಿ, ಸಾಹಿತ್ಯ, ನಿರೂಪಣಾ ಕ್ಷೇತ್ರದಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಿರಿ ಎಂಬ ಹರಕೆ ಹಾರೈಕೆಯೊಂದಿಗೆ ಕುಲಾಲ ಸಂಘ ಬೆಂಗಳೂರು ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿ ನಿಮ್ಮ ಮಡಿಲಿಗೆ ಅರ್ಪಿಸುತ್ತಿದೆ ಕುಲಾಲ ಕಿರೀಟ ಗೌರವ. ಪ್ರೀತಿಯ ಬಾಂಧವರೇ, ಕುಲಾಲ ಸಂಘ ಬೆಂಗಳೂರು ರಿಜಿಸ್ಟರ್ಡ್ ಸುವರ್ಣ ಸಂಭ್ರಮೋತ್ಸವದ ಈ ಶುಭ ಸಂದರ್ಭದಲ್ಲಿ ಸಂಶೋಧನಾಧಿಕಾರಿಯಾಗಿ ಕುಂಬಾರ ಕುಲಶಾಸ್ತ್ರಿ ಅಧ್ಯಯನ ಕೇಂದ್ರ ಹಂಪಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ಕರಿಸಿದ್ದಪ್ಪ ಕುಂಬಾರ್ ಅವರಿಗೆ ಕುಲಾಲ ಕಿರೀಟ ಎಂದು ಗೌರವಿಸುವ ಸನ್ಮಾನ ಪತ್ರ. MA ಕನ್ನಡ, BA, ಡಿಪ್ಲೊಮಾ ಇನ್ ಇಂಗ್ಲಿಷ್ ವ್ಯಾಸಂಗ ಮಾಡಿ ಶೈಕ್ಷಣಿಕ ಸೇವೆ ಜೊತೆಗೆ ರಾಮಗಿರಿ ಕರಿಸಿದ್ದಪ್ಪ ಕುಂಬಾರ ಕಾವ್ಯನಾಮದ ಮೂಲಕ ಸಾಹಿತ್ಯ, ಶೈಕ್ಷಣಿಕ ಕೃತಿಗಳನ್ನು, ಪ್ರಬಂಧಗಳನ್ನು ಮೆರೆದು ಪ್ರಸಿದ್ಧರಾಗಿದ್ದಾರೆ. ಕುಂಭಕಾಯಕ ಗುಂಡಾರ ಗುಂಡಯ್ಯ ಹೊರ ರಾಜ್ಯಗಳಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಎದೆಯಾಳ ಕವನ ಸಂಕಲನ, ಎಳೆಯರ ಎಳೆಮನ, ಮಕ್ಕಳ ಚಿತ್ರಕಾವ್ಯ, ಕುಂಬಾರ ದರ್ಶನ, ಪ್ರತಿಭಾ ಕುಂಚ, ಬಂಡೆಹೂ ಪುಸ್ತಕ ಹಾಗೂ ರಾಷ್ಟ್ರಕವಿ ಜಿ ಶಿವರುದ್ರಪ್ಪನವರ ಬಾಲ್ಯದಿನಗಳನ್ನು ಕುರಿತಾದ ಪುಸ್ತಕ ಭಕ್ತ ಕುಂಬಾರ ಗುಂಡಯ್ಯ, ದಾರಾ ಬೇಂದ್ರೆಯವರ ಗರಿ ಕವನ ಸಂಗ್ರಹಾಧಾರಿತ ನಲ್ಲನಲ್ಲೆ, ಕುವೆಂಪುರವರ ಪ್ರೇಮ ಕಾಶ್ಮೀರ ರೂಪಕ, ಡಾಕ್ಟರ್ GS ಶಿವರುದ್ರಪ್ಪ ಅವರ ಚೆಲುವು ಒಲವು ಕವನ ಆಧಾರಿತ ಪ್ರಕೃತಿ ಪೂಜೆ ರೂಪಕ ರಚನೆಯು ಅಪಾರ ಜನಮನ್ನಣೆಗೆ ಪಾತ್ರವಾಗಿದೆ. ಭಕ್ತ ಕುಂಬಾರ ಗುಂಡಯ್ಯ ನಾಟಕ ವಿಜ್ಞಾನ ನಾಟಕ ವಿದ್ಯಾರ್ಥಿಗಳಾಗಿ ಗ್ರೋಗರ್ ಮೆಂಡಲ್ ಕುಂಬಾರ ಜೀವನ ಕ್ರಮ ಮತ್ತು ವಿಡಂಬನಾತ್ಮಕ ಕೃತಿ ದಂಡೆ ಕೃತಿಗಳು ಪ್ರಕಟಣೆಗೆ ಸಿದ್ಧವಾಗಿದೆ. ಹೀಗೆ ಕನ್ನಡ ಶೈಕ್ಷಣಿಕ ಸೇವೆಯೊಂದಿಗೆ ಕೃತಿ, ಪ್ರಬಂಧ, ಸಂಶೋಧನೆಗೆ ಜನಮನ್ನಣೆ ಗಳಿಸಿರುವ ನಿಮ್ಮ ಕಾರ್ಯವು ನಮ್ಮ ಕುಲಾಲ ಸಮಾಜಕ್ಕೊಂದು ಹೆಮ್ಮೆಯ ವಿಷಯ. ಇವರ ಈ ಸಾಧನೆಯನ್ನು ಗುರುತಿಸಿ ನಮ್ಮ 50ನೇ ವರ್ಷದ ಕುಲಾಲ ಕಿರೀಟ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಜಿ ಈಶ್ವರಮೂಲ್ಯ ಗೌರವಾಧ್ಯಕ್ಷರು, ಪುರುಷೋತ್ತಮ್ ಚೇಂಡ್ ಅಧ್ಯಕ್ಷರು, ಶಂಕರ್ ಕುಲಾಲ್ ಜನ್ನಡಿ ಪ್ರಧಾನ ಕಾರ್ಯದರ್ಶಿ, ಕುಲಾಲ ಸಂಘ ಬೆಂಗಳೂರು. ಪ್ರೀತಿಯ ಕುಲಾಲ ಬಾಂಧವರೇ, ಕುಲಾಲ ಸಂಘ ಬೆಂಗಳೂರು ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿ ಇಂಗ್ಲಿಷ್ ಮತ್ತು ಕನ್ನಡ ಮುದ್ರಣ, ದೃಶ್ಯ, ಡಿಜಿಟಲ್ ಮಾಧ್ಯಮದಲ್ಲಿ ಪತ್ರಕರ್ತರಾಗಿ ಸೇವೆ ಸಲ್ಲಿಸಿ ಪತ್ರಿಕೋದ್ಯಮ ಸಾಧಕರಾಗಿ ಬೆಳೆದು ನಿಂತ ಗೌರವಾನ್ವಿತ ಶ್ರೀ ನವೀನ್ ಅಮ್ಮೆಂಬಳರಿಗೆ ಸಮರ್ಪಿಸಿದ ಕುಲಾಲ ಕಿರೀಟ ಗೌರವ ಸನ್ಮಾನ.
ದಕ್ಷಿಣ ಕನ್ನಡ ಜಿಲ್ಲೆಯ ಅಮ್ಮೆಂಬಳ ಎಂಬ ಊರಿನಲ್ಲಿ ಗೌರವಾನ್ವಿತರು ಹುಟ್ಟಿ BSc ಪದವಿ ಮತ್ತು ಸಮೂಹ ಮತ್ತು ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಗಿಟ್ಟಿಸಿಕೊಂಡು ಶ್ರೇಷ್ಠ ಪತ್ರಕರ್ತರಾಗಿ ನಾಡಿನಾದ್ಯಂತ ಚಿರಪರಿಚಿತರಾಗಿ ಬೆಳೆದಿದ್ದಾರೆ. ಇಂಗ್ಲಿಷ್, ಕನ್ನಡ, ಹಿಂದಿ ಮತ್ತು ಮಾತೃಭಾಷೆ ತುಳುವಿನಲ್ಲಿ ಅಪಾರ ಪಾಂಡಿತ್ಯ ಇವರಿಗಿದೆ. ಸರಿಸುಮಾರು 25 ವರ್ಷಗಳ ಪತ್ರಿಕೋದ್ಯಮದ ದೀರ್ಘ ಅನುಭವ ಗೌರವಾನ್ವಿತರದ್ದು. 1000ಕ್ಕೂ ಹೆಚ್ಚು ಕಥಾಲೇಖನವನ್ನು ಪ್ರಕಟಿಸಿದ್ದಾರೆ. ಇವರು ಬರೆದ ಸೈಬರ್ ಅಪರಾಧಕ್ಕೆ ಸಂಬಂಧಿಸಿದ ಕಥಾಲೇಖನಕ್ಕೆ ಹಿಂದೂಸ್ತಾನ್ ಟೈಮ್ಸ್ನಿಂದ ಪ್ರಶಸ್ತಿಯೂ ಒಲಿದು ಬಂದಿದೆ. ವಿದ್ಯಾಭಾರತಿ ಉಚ್ಚ ಶಿಕ್ಷಾ ಸಂಸ್ಥಾನದ ರಾಷ್ಟ್ರೀಯ ಆನ್ಲೈನ್ 6 ತಿಂಗಳ ಯೋಜನೆಗೆ ಕೋಆರ್ಡಿನೇಟರ್ ಆಗಿ ಉದಯವಾಣಿ ಬೆಂಗಳೂರಿನಲ್ಲಿ 4 ವರ್ಷಗಳ ಕಾಲ ಚೀಫ್ ಆಫ್ ಬ್ಯೂರೋ ಸೇರಿದಂತೆ ಹಲವು ಮಾಧ್ಯಮಗಳಲ್ಲಿ ಪತ್ರಿಕೋದ್ಯಮ ಸೇವೆಯನ್ನು ಸಲ್ಲಿಸಿ ಜನರಿಂದ ಮನ್ನಣೆಯನ್ನೂ ಗಳಿಸಿದ್ದಾರೆ. ಬೆಂಗಳೂರಿನಲ್ಲಿ 3 ವರ್ಷಗಳ ಕಾಲ ಸೀನಿಯರ್ ರಿಪೋರ್ಟರ್ ಆಗಿ, ವಿಜಯ ಕರ್ನಾಟಕ ಪತ್ರಿಕೆಯ ಸೀನಿಯರ್ ವರದಿಗಾರರಾಗಿ, ಕನ್ನಡಪ್ರಭ ಪತ್ರಿಕೆಯಲ್ಲಿ ಹಿರಿಯ ವರದಿಗಾರರಾಗಿ, ಉದಯವಾಣಿಯಲ್ಲಿ ಉಪಸಂಪಾದಕರಾಗಿ ಸೇವೆಯನ್ನೂ ಸಲ್ಲಿಸಿದ್ದಾರೆ. ಪ್ರಸ್ತುತ ನ್ಯೂ ಜನರೇಷನ್ ಮೀಡಿಯಾ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ ಫೆಡರಲ್ ಇದರ ಸಹಾಯಕ ಸಂಪಾದಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಪತ್ರಿಕೋದ್ಯಮದ ಕ್ಷೇತ್ರದ ಬಗೆಗಿನ ತಮ್ಮ ಶ್ರೇಷ್ಠ ಕೆಲಸ ಕೈಂಕರ್ಯಗಳನ್ನು ಗುರುತರ ಗೌರವದಿಂದ ಗುರುತಿಸಿ ನಿಮ್ಮ ಮಡಿಲಿಗೆ ಕುಲಾಲ ಸಂಘ ಬೆಂಗಳೂರು ಸುವರ್ಣ ಸಂಭ್ರಮದಲ್ಲಿ ಕುಲಾಲ ಕಿರೀಟ ಗೌರವವನ್ನು ಸಮರ್ಪಿಸುತ್ತದೆ. ಒಪ್ಪಿಸಿಕೊಳ್ಳಿ. ಜನನ ಜನನ ತನನ ತನನೋ ಜನನ ಜನನ. ಪ್ರೀತಿಯ ಬಾಂಧವರೇ, ಕುಲಾಲ ಸಂಘ ಬೆಂಗಳೂರು ರಿಜಿಸ್ಟರ್ಡ್ ಸುವರ್ಣ ಮಹೋತ್ಸವದ ಸಂಭ್ರಮದ ಈ ಶುಭ ಸಂದರ್ಭದಲ್ಲಿ ಅಖಿಲ ಭಾರತೀಯ ಪ್ರಜಾಪತಿ ಮಹಾಸಂಘದ ಉಪಾಧ್ಯಕ್ಷರಾದ ಶ್ರೀ TC ನಟರಾಜ್ರವರಿಗೆ ಕುಲಾಲ ಕಿರೀಟ ಎಂದು ಗೌರವಿಸುವ ಸನ್ಮಾನ ಪತ್ರ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ತಿಮ್ಮಲಾಪುರ ಗ್ರಾಮದಲ್ಲಿ ದಿವಂಗತ T ಚಂದ್ರಶೆಟ್ಟಿ ಮತ್ತು ಶ್ರೀಮತಿ ಶಾರದಮ್ಮ ರವರ ಜ್ಯೇಷ್ಠ ಪುತ್ರರಾಗಿ 13/6/1965 ಜನಿಸಿದ ಶ್ರೀ T ನಟರಾಜ್ ರವರು ತನ್ನ ಬಾಲ್ಯದ ದಿನದಿಂದಲೇ ಶಿಕ್ಷಣ, ಶಿಸ್ತು, ದೇಶಭಕ್ತಿ, ಯುವ ಸಂಘಟನೆಯ ಕೌಶಲ್ಯವನ್ನು ಮೈಗೂಡಿಸಿಕೊಂಡವರು. 1986-87 ಸಾಲಿನಲ್ಲೇ ತನ್ನ ಸ್ವಗ್ರಾಮವಾದ ಕಡೂರು ತಾಲೂಕಿನ ತಿಮ್ಮಾಪುರದಲ್ಲಿ ಸರ್ವೋದಯ ಯುವಕ ಸಂಘದ ಸಂಸ್ಥಾಪಕಾಧ್ಯಕ್ಷರಾಗಿ ಆ ಸಂಘಟನೆಯ ಮೂಲಕ ಕರ್ನಾಟಕ ರಾಜ್ಯ ದರ್ಶನ ಪ್ರವಾಸ ಮತ್ತು ನೆಹರು ರಾಷ್ಟ್ರೀಯ ಯುವ ಕೇಂದ್ರದ ವತಿಯಿಂದ ಕೇಂದ್ರಾಡಳಿತ ಪ್ರದೇಶವಾದ ಲಕ್ಷದ್ವೀಪದಲ್ಲಿ ನಡೆದ 1990 ಸಾಹಸ ಯಾತ್ರೆ, ಶಿಬಿರ ಹಾಗೂ ಯುವಜನ ಮೇಳಗಳಲ್ಲಿ ಭಾಗವಹಿಸುತ್ತಿದ್ದರು. ಇವರ ಪದವಿ ಶಿಕ್ಷಣದೊಂದಿಗೆ NCC ರಾಷ್ಟ್ರೀಯ ಯುವ ಸೈನಿಕ ದಳದ ನೇತೃತ್ವ, ಸೀನಿಯರ್ ಅಂಡರ್ ಆಫೀಸರ್ ನಿರ್ವಹಣೆಗೆ ಜೊತೆಗೆ 1987-88 BLC, ALC, NCC ಕ್ಯಾಂಪ್ಸ್ ಹಾಗೂ ಬೆಳಗಾವಿ ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟ್ ಆರ್ಮಿ ಅಟ್ಯಾಚ್ಮೆಂಟ್ 1989 ಕ್ಯಾಂಪ್ಗಳಲ್ಲಿ ಭಾಗಿ. BA ಡಿಪ್ಲೊಮಾ ಇನ್ ಸ್ಟೆನೋ, FSAK ವಿದ್ಯಾರ್ಹತೆ ಹೊಂದಿದ ಇವರನ್ನು ಕರ್ನಾಟಕ ಶೀಘ್ರ ಲಿಪಿಕಾರರ ಸಂಘವು 2019 ಶತಮಾನೋತ್ಸವ ಸಮಾರಂಭದಲ್ಲಿ ಗೌರವವನ್ನು ಸಮರ್ಪಿಸಲಾಯಿತು. ಸಾಮಾಜಿಕ ಕಾರ್ಯಗಳಿಗೆ ತೊಡಗಿರುವ ಜೊತೆಗೆ ಬಿಜೆಪಿ ಶಾಸಕಾಂಗ ಪಕ್ಷ ಸಚಿವಾಲಯ ವಿಧಾನಸೌಧದಲ್ಲಿ ಶೀಘ್ರ ಲಿಪಿಗಾರರು ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸಾಮಾಜಿಕ ಕಳಕಳಿ, ಸಮಾಜ ಸೇವೆಗಾಗಿ ದುಡಿಯುತ್ತಿರುವ ಶ್ರೀ TC ನಟರಾಜ್ ರವರ ಕಾರ್ಯ ನಮ್ಮ ಕುಲಾಲ ಸಮಾಜಕ್ಕೊಂದು ಹೆಮ್ಮೆ. ಇವರ ಕುಲಾಲ ಕಿರೀಟ ಸನ್ಮಾನ ಪತ್ರ ಡಾಕ್ಟರ್ ರಶ್ಮಿ ಅಮ್ಮಮ್ಮಳರವರಿಗೆ. ಡಾಕ್ಟರ್ ರಶ್ಮಿ ಅಮ್ಮಮ್ಮಳರವರ ನೀವು ದ ಇಂಪ್ಯಾಕ್ಟ್ ಆಫ್ ಕಮ್ಯುನಿಟಿ ರೇಡಿಯೋ ಇನ್ ಸೋಷಿಯಲ್ ಕಲ್ಚರಲ್ ಟ್ರಾನ್ಸ್ಮಿಷನ್ ಇನ್ ಕರ್ನಾಟಕ ಎಂಬ ಮಹಾಪ್ರಬಂಧಕ್ಕೆ ಪ್ರತಿಷ್ಠಿತ ತುಮಕೂರು ವಿಶ್ವವಿದ್ಯಾನಿಲಯದಿಂದ PhD ಪದವಿ ಪಡೆದಿದ್ದೀರಿ. ಪತ್ರಿಕೋದ್ಯಮ ಮತ್ತು ತುಳು ಭಾಷೆಯಲ್ಲಿ MA ಪದವಿ ಪಡೆದಿರುವ ತಾವು ಬರೆದ 25ಕ್ಕಿಂತಲೂ ಹೆಚ್ಚು ಸಂಖ್ಯೆಯ ಸಂಶೋಧನಾ ಲೇಖನಗಳು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದ ಜರ್ನಲ್ಗಳಲ್ಲಿ ಪ್ರಕಟವಾಗಿವೆ. ವುಮೆನ್ ಇನ್ ಮೀಡಿಯಾ ಎಂಬ ವಿಷಯದಲ್ಲಿ ಮಂಡಿಸಿದ ಸಂಶೋಧನೆ ಕೃತಿಗೆ MPhil ಪದವಿ ಪಡೆದಿದ್ದೀರಿ. ಬಾನುಲಿ, ಟಿವಿ ಮತ್ತು ಪತ್ರಿಕಾ ಮಾಧ್ಯಮ ಮಾತ್ರವಲ್ಲದೆ ಶಿಕ್ಷಣ, ಸಮಾಜ ಸೇವಾ ಕ್ಷೇತ್ರಗಳಲ್ಲಿಯೂ ಕಳೆದ ಸುಮಾರು 20 ವರ್ಷಗಳಿಂದ ಸೇವೆ ಸಲ್ಲಿಸಿಕೊಂಡು ಬರುತ್ತಿರುವ ತಾವು ಮಾಹಿಯ ಮಣಿಪಾಲ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರು ಮತ್ತು ಸಂಯೋಜಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೀರಿ. ಮಾಧ್ಯಮ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಈಗಾಗಲೇ ಸಾಧನೆ ಮಾಡಿರುವ ಕುಟುಂಬದ ಒಬ್ಬ ಸದಸ್ಯೆಯಾಗಿರುವ ನಿಮಗೆ ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನಿಸಿ ಗೌರವಿಸಿರುವುದನ್ನು ಪರಿಗಣಿಸಿ ದಿನಾಂಕ
ದಿನಾಂಕ 13/11/2022 ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಕುಲಾಲ ಸಂಘ ಬೆಂಗಳೂರು ಇದರ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಕುಲಾಲ ಕಿರೀಟ ಬಿರುದನ್ನು ನೀಡಿ ಸನ್ಮಾನಿಸಲಾಗಿದೆ. ಪ್ರೀತಿಯ ಬಾಂಧವರೇ, ಕುಲಾಲ ಸಂಘದ ಸುವರ್ಣ ಸಂಭ್ರಮೋತ್ಸವದಲ್ಲಿ ಕುಲಾಲ ಕಿರೀಟ ಗೌರವಕ್ಕೆ ಪಾತ್ರರಾದ ಡಾಕ್ಟರ್ ಶ್ರೀನಿವಾಸನ್ ವೇಲೂರವರಿಗೆ ನೀಡುತ್ತಿರುವ ಸನ್ಮಾನ ಪತ್ರ. ಡಾಕ್ಟರ್ ಶ್ರೀನಿವಾಸನ್ ವೇಲೂರವರೇ, ವೃತ್ತಿಯಲ್ಲಿ ಖ್ಯಾತ ಹೃದಯಶಾಸ್ತ್ರಜ್ಞರಾದ ತಾವು MBBS ಮತ್ತು ಕಾರ್ಡಿಯಾಲಜಿಯಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಪದವಿಯನ್ನು ಪಡೆದಿದ್ದೀರಿ. ಶ್ರೀ ಶ್ರೀನಿವಾಸ ಹೆಲ್ತ್ ಕೇರ್ನ ಆಡಳಿತ ನಿರ್ದೇಶಕರಾಗಿರುವ ತಾವು ತಥಾಗತ್ ಹಾರ್ಟ್ ಕೇರ್ ಸೆಂಟರ್ನ ನಿರ್ದೇಶಕರು ಕೂಡ. KPCCಯಲ್ಲಿ ಡಾಕ್ಟರ್ ಸೆಲ್ನ ರಾಜ್ಯ ಉಪಾಧ್ಯಕ್ಷರಾಗಿ ಸಮಾಜ ಸೇವೆ ಸಲ್ಲಿಸುತ್ತಿರುವ ತಾವು ಕರ್ನಾಟಕ ಕುಂಭ ಕುಲಾಲ ಸಂಗಮ್ ಬೆಂಗಳೂರು ಇದರ ರಾಜ್ಯಾಧ್ಯಕ್ಷರು ಹಾಗೆ ಲಯನ್ಸ್ ಕ್ಲಬ್ನಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದೀರಿ. ತಾವೇ ಸ್ಥಾಪಿಸಿದ ಶ್ರೀ ಶ್ರೀನಿವಾಸ ಫೌಂಡೇಶನ್ ಎಂಬ ಚಾರಿಟೇಬಲ್ ಟ್ರಸ್ಟ್ನ ಮೊಬೈಲ್ ಮೆಡಿಕಲ್ ಕ್ಲಿನಿಕ್ನ ಮೂಲಕ ಕಳೆದ 3 ವರ್ಷಗಳಿಂದ ವೈದ್ಯಕೀಯ ಮತ್ತು ಆಂಬ್ಯುಲೆನ್ಸ್ ಸೇವೆಯನ್ನು ಸುಮಾರು 50,000ಕ್ಕೂ ಹೆಚ್ಚು ಬಡ ಜನರಿಗೆ ನೀಡಿದ್ದು, ಈ ನಿಸ್ವಾರ್ಥ ಸೇವೆಯನ್ನು ಪರಿಗಣಿಸಿ ಸಂಘದ ಸುವರ್ಣ ಸಂಭ್ರಮೋತ್ಸವದ ಈ ಶುಭ ಸಂದರ್ಭದಲ್ಲಿ ಕುಲಾಲ ಕಿರೀಟ ಬಿರುದನ್ನು ನೀಡಿ ಗೌರವಿಸಲಾಗುತ್ತಿದೆ. ಶ್ರೀ ಜಿ ಈಶ್ವರ ಮೂಲ್ಯ ಗೌರವಾಧ್ಯಕ್ಷರು, ಶ್ರೀ ಪುರುಷೋತ್ತಮ ಚೇಂಡ್ಲ ಅಧ್ಯಕ್ಷರು, ಶ್ರೀ ಶಂಕರ್ ಕುಲಾಲ್ ಜನ್ನಡಿ ಪ್ರಧಾನ ಕಾರ್ಯದರ್ಶಿ. ಸಾಧನೆಯ ಗೆಲುವು ದುಡಿಯುವ ಕೈಗಳಿಂದ ಬರುತ್ತದೆ ಹೊರತು ಅಂಗೈಯ ಅದೃಷ್ಟಗಳಿಂದ ಅಲ್ಲ, ಅದೃಷ್ಟ ರೇಖೆಗಳಿಂದ ಅಲ್ಲ. ಪರಿಶ್ರಮ ಹಾಗೂ ತನ್ನ ಸಾಮರ್ಥ್ಯದ ಅರಿವಿನ ಪಥದಿಂದ ಸಾಧನೆಯ ಗೆಲುವೆಂಬ ಕಿರೀಟವನ್ನ ಕುಲಾಲ ಕಿರೀಟ ಗೌರವಕ್ಕೆ ಭಾಜನರಾದ ನಮ್ಮ ಸಮಾಜದ ಸ್ಫೂರ್ತಿದಾಯಕವಾದಂಥ ಎಲ್ಲ ಗಣ್ಯರುಗಳಿಗೆ, ಸಾಧಕರಿಗೆ ಅತ್ಯಂತ ಗೌರವದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರ ಬದುಕಿನಲ್ಲಿ ಆ ಶ್ರೀದೇವರು ಇನ್ನಷ್ಟು ಆಯುಷ್ಯ, ಆರೋಗ್ಯ, ನೆಮ್ಮದಿ, ಸಮಾಜಕ್ಕೆ ಸೇವೆ ಮಾಡುವಂಥ ಸೌಭಾಗ್ಯವನ್ನು ನೀಡಲಿ ಅನ್ನುವಂಥ ಹಾರೈಕೆಯೊಂದಿಗೆ ಕುಲಾಲ ಕಿರೀಟದ ಗೌರವವನ್ನು ಅವರಿಗೆ ನೀಡಲಾಗಿದೆ. ಎಲ್ಲ ಬಂಧುಗಳಿಗೂ ಕೂಡ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದೀಗ ಸ್ವಾಮಿಗಳಿಗೆ ಮೈಕ್ ಪ್ಲಾಸ್ಟಿಕ್ ಲೇ ಮುಳ್ಳುಂಡತಿ ಸ್ಟ್ಯಾಂಡ್ ಇತ್ತು ಸ್ಟ್ಯಾಂಡ್ ಚಾರ್ ದೆಪ್ಪಳಿ ಉಮೇಶ್ ಮೈಕ್ ಸ್ಟ್ಯಾಂಡ್ ಮೈಕ್ ಉಂಡ ಚಾರ್ ಎದುರ್ದು ಚಾರ್ ನೋಡಿ ಮೈಕ್ ಬೇಕಲ್ಲ, ಮೈಕ್ ಸ್ಟ್ಯಾಂಡ್ ಮೈಕ್ ಇದೆ, ಬಟ್ ಇದಕ್ಕೆ ಮೈಕ್ ಇಲ್ಲ. ಇದೀಗ ಪೂಜ್ಯ ಯತಿವರ್ಯರ ಆಶೀರ್ವಚನ, ನೂರಾರು ಧರ್ಮಕ್ಷೇತ್ರಗಳ ಜೀರ್ಣೋದ್ಧಾರದ ಕಾಯಕ ಯೋಗಿ, ಹಿಂದೂ ಸಮಾಜದ ಚೈತನ್ಯ ಸಂತ, ಸತ್ಕರ್ಮ ತಪಸ್ವಿ, ಕರ್ಮಾನುಷ್ಠಾನ ಧರ್ಮ ಸಾಧನ ಪಥದಿಂದ ಸಮಾಜಕ್ಕೆ ಯೋಗಿ ಕೌಸ್ತುಭರಾಗಿ ಧರ್ಮ ಕರ್ಮ ಸಾಧನೆಯ ಅಭಿನವ ಸಂತ, ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರ ಶ್ರೀಧಾಮ ಮಾಣಿಲದ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರಲ್ಲಿ
ಅನುಗ್ರಹದ ಆಶೀರ್ವಚನಕ್ಕಾಗಿ ಪ್ರಾರ್ಥನೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಭಕ್ತಾಭಿಷ್ಟ ಪ್ರದೇ ದೇವಿ ಶಕ್ತಿರೂಪಿ ಸನಾತನಿ ಗುಣಾಶ್ರಯ ಗುಣಮೇ ನಾರಾಯಣಿ ನಮಸ್ತುತೆ. ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರೈಲೋಕಜ್ಞಾನಿ ಶ್ರೀಗುರುದೇವಂ ಓಂ ನಮೋ ನಿತ್ಯಾನಂದಂ. ಸತ್ಯಂ ವದ ಧರ್ಮಂ ಚರ. ಕುಲಾಲ ಸಂಘ ಬೆಂಗಳೂರಿನ ಮಹಾನಗರದಲ್ಲಿ ಎಲ್ಲರೂ ಸ್ವಲ್ಪ ಮೌನವಾಗಿರಬೇಕು. ಇದು ಮಾತಾಡುವುದನ್ನು ಕೇಳುವ ವೇದಿಕೆ, ಕೇಳಿದ್ದನ್ನು ಜೀವನದಲ್ಲಿ ಅಳವಡಿಸಿ ನಡೆಸುವಂಥ ವೇದಿಕೆ. ಹೇಳುವವರು ನಡಿಬೇಕು, ಕೆಳಗೆ ಕೂತ್ಕೊಂಡವರು ನಡೆದು ತೋರಿಸಬೇಕು. ಯಾಕಂತ ಹೇಳಿದರೆ ಮನುಷ್ಯನ ಜನನ ಮರಣದ ಈ ಭವಬಂಧನದಲ್ಲಿ ನಾವು ಈ ಸಮಾಜದಲ್ಲಿ ಹುಟ್ಟಿದ್ದೇವೆ ಅನ್ನೋದೇ ನಮ್ಮ ಸೌಭಾಗ್ಯ. ನಮ್ಮ ಜನ್ಮದಾತರಾಗಿರತಕ್ಕಂಥ ತಂದೆ ತಾಯಿಗಳು ಭಕ್ತ ಕುಂಬಾರನನ್ನು ಜನ್ಮವಿತ್ತಂಥ ತಾಯಿಯ ಮಡಿಲಲ್ಲಿ ಭಕ್ತ ಕುಂಬಾರ ಹೇಗೆ ಹುಟ್ಟಿದ್ನೋ ಆ ಒಂದು ಒಳ್ಳೆಯ ಸಮಾಜದ ತಂದೆ ತಾಯಿಯ ಗರ್ಭದಲ್ಲಿ ಹುಟ್ಟಿದ ಸಮಾಜ ಇದು. ಶಾಲಿವಾಹನ, ಸರ್ವಜ್ಞ, ನಮ್ಮ ಭಾಳಷ್ಟು ಹಿಂದಿನ ಪರಂಪರೆಯನ್ನು ನಮ್ಮ ಮಕ್ಕಳಿಗೆ ತಿಳಿಸಬೇಕಾದಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ಸಮಾಜ ಇದೆ. ಇನ್ನಾದರೂ ಎಚ್ಚೆತ್ತುಕೊಳ್ಳಿ. ನಮ್ಮ ದೇಶಾದ್ಯಂತ ನಮ್ಮ ಸಮಾಜ ಸುದೃಢವಾಗಿರಬೇಕು. ನಮ್ಮ ಮಕ್ಕಳಲ್ಲಿ ಮುಂದಿನ ಭವಿಷ್ಯತ್ತಿನ ಬಗ್ಗೆ ಮಕ್ಕಳಲ್ಲಿ ಒಂದು ಐಕ್ಯಮತ್ಯದ ಭಾವನೆ ಉಂಟಾಗಬೇಕು ಅಂತ ಇದ್ದರೆ ನಾವೆಲ್ಲ ಒಂದಾಗುವಂಥದ್ದು ಅವಶ್ಯಕತೆ ಇದೆ. ಇದೊಂದು ದೊಡ್ಡ ಚಿಂತನೆ, ಇದೊಂದು ದೊಡ್ಡ ಚಿಂತೆಯಾಗಿರ್ತದೆ. ಇವತ್ತು ಸಮಾಜದಲ್ಲಿ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡ್ತೇವೆ, ಬುದ್ಧಿವಂತರನ್ನಾಗಿ ಮಾಡ್ತೇವೆ. ಅದರಲ್ಲಿ ತಂದೆ ತಾಯಿಯ ಕಾಣದ ಪಾತ್ರ ಎಷ್ಟಿದೆ ಅನ್ನೋದನ್ನು ಇವತ್ತಿನ ಮಕ್ಕಳಿಗೆ ತಿಳಿಯದಂಥ ಈ ಕಾಲ ಪರಿಸ್ಥಿತಿಯಲ್ಲಿ ಕಷ್ಟ ಸುಖ ದುಃಖ ದುಮ್ಮಾನ ಏನೇ ಬಂದರು ನನ್ನ ಮಕ್ಕಳು ಒಳ್ಳೆಯದಾಗಬೇಕು, ನನ್ನ ಮಕ್ಕಳ ಭವಿಷ್ಯತ್ತು ಒಳ್ಳೆಯದಾಗಬೇಕು ಅಂತ ಕನಸನ್ನು ಕಾಣುವಂಥ ಎಷ್ಟೋ ತಂದೆ ತಾಯಿಗಳು ಮರುಕಪಡುವ ದಿವಸದಲ್ಲಿ ನಾವಿದ್ದೇವೆ. ಇವತ್ತು ಈ ದೇಶದಲ್ಲಿ ಅಂಧಶ್ರದ್ಧೆ, ಅಜ್ಞಾನ ಮತ್ತು ಅತಿ ಬುದ್ಧಿವಂತಿಕೆಯ ಮತಿಭ್ರಮಣೆಗಳು ಇವತ್ತು ವ್ಯಾಪಿಸತಕ್ಕಂಥ ಈ ಕಲಿಯುಗದಲ್ಲಿ ನಾವೆಲ್ಲರೂ ಯೋಚನೆ ಮಾಡಬೇಕು. ನಾನು ಈ ಸಮಾಜದಲ್ಲಿ ಒಬ್ಬ ಆಧ್ಯಾತ್ಮ ವ್ಯಕ್ತಿಯಾಗಿ ಬರಲಿಕ್ಕೆ ಕಾರಣ ಈ ಶೋಷಿತ ಸಮಾಜದಲ್ಲಿ ಹಿಂದೆ ನಮ್ಮ ಪೂರ್ವಜರು ಪಟ್ಟಂಥ ಕಷ್ಟ, ಶೋಷಣೆಯಿಂದ ಆಗತಕ್ಕಂಥ ಸಮಾಜದಲ್ಲಿ ಆಗತಕ್ಕಂಥ ಅಂಧಶ್ರದ್ಧೆಯಿಂದ ಮತ್ತು ಮೂಢನಂಬಿಕೆಯಿಂದ ಆಗತಕ್ಕಂಥ ಅನಾಹುತದಿಂದ ಈ ಸಮಾಜವನ್ನು ರಕ್ಷಿಸುವಂಥ ಉದ್ದೇಶದಲ್ಲಿ ಆಧ್ಯಾತ್ಮಕ್ಕೆ ಬಂದಿದ್ದೇನೆ. ಬಂಧುಗಳೇ, ಯೋಚಿಸಬೇಕು ನೀವು. ನಾನು 28 ವರ್ಷದ ಮೊದಲು ಮಾಣಿಲದ ಕುಗ್ರಾಮಕ್ಕೆ ಹೋದಾಗ ನಮ್ಮ ಸಮಾಜವನ್ನು ಯಾವ ರೀತಿಯ ಸಮಾಜ ನೋಡ್ತಾ ಇತ್ತು ಅನ್ನೋದನ್ನು ಸ್ವತಃ ನನ್ನ ಜೀವನದಲ್ಲಿ ಅನುಭವಿಸಿ ನೋಡಿದವ. ನೆನಪಿಟ್ಟುಕೊಳ್ಳಿ, ಒಂದು ದಿವಸ 9ನೇ ಕ್ಲಾಸಿನಲ್ಲಿ ಒಂದು ನಾಟಕ ಕಾರ್ಯಕ್ರಮ ಇತ್ತು. ಅದರಲ್ಲಿ ಉಪೇಕ್ಷಿತನ ಪಾತ್ರ ನಾನು ಮಾಡಬೇಕಾಗಿತ್ತು. ಮಾಸ್ಟ್ರು ಎಲ್ಲರ ಹತ್ರ ಕೇಳಿದರು, ಯಾರು ಮಾಡಲಿಕ್ಕೆ ತಯಾರಿಲ್ಲ. ಆಗ ನನಗೆ ಮಾಸ್ಟ್ರು ಹೇಳಿದರು, ನೀನು ಮಾಡು ಅಂತ. ಗುರುವಾಕ್ಯ ಮತ್ತು ಗುರುವಾಣಿ ಅದು ಮಹತ್ತರವಾದಂಥದ್ದು. ನಮ್ಮ ಮಾಸ್ಟರ್ ಶ್ರೀಯರು ಕಲಿಸಿದ ಪಾಠ ಅದು. ಅದನ್ನು ನೆನಪಿಸಿಕೊಂಡು ನಾನು ಉಪೇಕ್ಷಿತರ ಪಾಠ ಮಾಡಿ ನಿಂತೆ ಸ್ಟೇಜಲ್ಲಿ. ಕಪ್ಪು ಬಣ್ಣ ಮಸಿ ಮಾಡಿದು ಒಂದು ಬಕೆಟ್ ಮತ್ತೊಂದು ಇಡಿಸುಡಿಯನ್ನು ಇಟ್ಕೊಂಡು ಗಾಂಧೀಜಿಯವರು ಬಂದು ನನಗೆ ಸ್ಪರ್ಶ ಆಗುವಂಥದ್ದು. ಆ ಕಾಲದ ಅಸ್ಪೃಶ್ಯತೆಗೆ ಏತು ಪ್ರಭಾವ ಇತ್ತು ಅಂತ ನೋಡುವಂಥ ಕಾಲ ಅದು. ನಾಟಕ ಎಲ್ಲ ಆಯಿತು. ನಾಟಕ ಆಗಿ ಹೆಚ್ಚು ಕಡಿಮೆ 1.5 ತಿಂಗಳು ನನ್ನ ಸಹಪಾಠಿಗಳಾಗಲಿ ನಮ್ಮ ಪರಿಸರದವರು ಯಾರು ಹತ್ರ ಬರ್ತಾ ಇಲ್ಲ ನನ್ನ ಹತ್ರ. ನನಗೆ ಭಾಳ ಆಶ್ಚರ್ಯ ಆಯಿತು. ಒಬ್ಬ ಉಪೇಕ್ಷಿತನ ನಾನು ವೇಷ ಮಾಡಿದ್ದು.
ವೇಷ ಮಾಡಿದ ನಂತರ ನನ್ನ ಪರಿಸ್ಥಿತಿ ಉಪೇಕ್ಷಿತದಂತೆ ಆಗ್ತಾ ಇದೆ. ಆಗ ನಾನು ಯೋಚಿಸಿದೆ, ಈ ದೇಶದಲ್ಲಿ ಶೋಷಣೆಗೆ ಎಷ್ಟೊಂದು ಹಿಂಸೆ ಇರ್ಬೋದು, ಮಾನಸಿಕವಾಗಿ ಸಮಾಜ ಎಷ್ಟು ಬೇಸರ ಪಡುವಂಥ ಸಮಾಜ ಇವತ್ತಿದೆ ಅಂತ ನಾವು ಯೋಚನೆ ಮಾಡಬೇಕು. ಇಂಥ ಶೋಷಣೆಯಿಂದ ಬೆಳೆದಂಥ ಈ ಸಮಾಜದಲ್ಲಿ ಇವತ್ತು ಈ ದೇಶ ವಿಜ್ಞಾನ ಭಾಳಷ್ಟು ಬೆಳೆದಿದೆ, ಪ್ರಪಂಚ ಭಾಳ ಹತ್ತಿರ ಆಗ್ತಾ ಇದೆ, ಆಯುಷ್ಯದ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಆರೋಗ್ಯದ ಪ್ರಮಾಣ ಕ್ಷೀಣಿಸ್ತಾ ಇದೆ, ಮಾನಸಿಕವಾಗಿ ಸಂತೃಪ್ತಿ ಇಲ್ಲ, ಸಂತೃಪ್ತಿ ಇದ್ದರೂ ಮಾತ್ಸರ್ಯ ಬಿಡುವುದಿಲ್ಲ. ಯೋಚನೆ ಮಾಡಿ. ಇಂಥ ಒಂದು ಸಂಧಿಕಾಲದಲ್ಲಿ ನಾವಿರುವಾಗ ನಾನು ಹೇಳ್ತಾ ಇರೋದು, ಇವತ್ತು ಇಷ್ಟು ಜನವನ್ನು ಗುರುತಿಸಿ ಸನ್ಮಾನ ಮಾಡಿದರು. ಈ ಸಂಘದ ಹಿಂದೆ ಕಳೆದ 50 ವರ್ಷದ ಮೊದಲು ಬೆಂಗಳೂರಿನ ಈ ಮಹಾನಗರದಲ್ಲಿ ಒಂದು ಸಂಘವನ್ನು ಕಟ್ಟಬೇಕು ಅಂತಾದರೆ ಹಿರಿಯರು, ಇದಕ್ಕೆ ಪೂರ್ವಜರು ಎಷ್ಟು ಕಷ್ಟಪಟ್ಟಿರ್ಬೋದು, ಎಷ್ಟು ನೋವನ್ನು ಅನುಭವಿಸಿರ್ಬೋದು ಅಂತ ನಾವು ಯೋಚನೆ ಮಾಡಬೇಕು. ನಮ್ಮಂಥ ಈ ಕ್ಷೇತ್ರದಲ್ಲಿ ನಮ್ಮ ಸಮಾಜದಲ್ಲಿ ಇದ್ದಂಥ ಹಿರಿಯರು ಅಮ್ಮೆಂಬಳ ಬಾಳೆಪ್ಪರು, ಲಕ್ಷ್ಮೀ ಸಾಗರ್ ಅಂತವರು ರಾಜಕೀಯ ದುರಾಣ್ಯರಾಗಿದ್ದರು. ಸಮಾಜದಲ್ಲಿ ಒಂದು ಪ್ರತಿಷ್ಠತೆ ಇಲ್ಲದೆ ತನ್ನ ತ್ಯಾಗ ಮತ್ತು ಸೇವೆಯನ್ನು ಸಮಾಜಕ್ಕೆ ತೋರಿಸಿದವರು. ಹೂವೆಯನವರು, ಬಂಟ್ವಾಳ ತಾಲೂಕಿನಲ್ಲಿ ಹುಟ್ಟಿದಂಥ ಹೂವೆಯನವರು ಮತ್ತು ಅಮ್ಮೆಂಬಳ ಬಾಳಪ್ಪರು ಸಮಾಜ ಸೇವಾ ಬ್ಯಾಂಕನ್ನು ಕಟ್ಟಿ ಇವತ್ತು ಆರ್ಥಿಕ ಸುದೃಢವಾದಂಥ ಸಮಾಜ ಬೆಳಗಲಿಕ್ಕೆ, ಅದೇ ರೀತಿ ಪುತ್ತೂರಿನಲ್ಲಿ ಕುಂಬಾರ ಗುಡಿಕೈಗಾರಿಕೆ, ಅದೇ ರೀತಿ ದೇಶಾದ್ಯಂತ ಅಲ್ಲಲ್ಲಿರತಕ್ಕಂಥ ನಮ್ಮ ಸಹಕಾರಿ ಸಂಸ್ಥೆಗಳು, ಇದನ್ನು ನಾವು ಯೋಚನೆ ಮಾಡಿದ್ದೇವಾ? ಇದು ನಮ್ಮ ಸಂಸ್ಥೆ. ನಮ್ಮ 3 ಕ್ಷೇತ್ರ ಇದೆ. ಶ್ರೀದೇವಿ ದೇವಸ್ಥಾನ, ವೀರನಾರಾಯಣ ದೇವಸ್ಥಾನ, ಪಣೋಲಿ ಬೈಲು ಇವತ್ತು ನಮ್ಮ ಕೈಯಿಂದ ತಪ್ಪಿ ಹೋಗಿದೆ. ತಪ್ಪುವಂಥ ಆ ಪಣೋಲಿ ಬೈಯನ್ನು ಪುನಃ ಪಡೆಯತಕ್ಕಂಥ ಪ್ರಯತ್ನದ ಹಿಂದೆ ಕೇಸಿನ ದಾಖಲೀಕರಣ ಆಗ್ತಾ ಇದೆ. 30 ಕೇಸ್ ಕೂಡ ಈಗ ವಿಜಯ ಆಗ್ತಾ ಇದೆ. ನಾವು ಯೋಚನೆ ಮಾಡಿದ್ದೇವಾ? ಒಂದು ಕ್ಷಣ ಆದರೂ ಇದನ್ನೆಲ್ಲ ನೆನಪಿಸಿದ್ದೇವಾ? ವೀರನಾರಾಯಣ ದೇವಸ್ಥಾನ ಇವತ್ತು ಭಾಳಷ್ಟು ಬೆಳೀತಾ ಇದೆ, ಜೀರ್ಣೋದ್ಧಾರ ಪ್ರಕ್ರಿಯೆ ನಡೀತಾ ಇದೆ. ಅದಕ್ಕೂ ಬೇರೆ ಬೇರೆ ಭಾಗದಿಂದ ಬೇರೆ ಬೇರೆ ಜನರಿಂದ ಬರತಕ್ಕಂಥ ಯಾವುದೇ ಸಂದರ್ಭದಲ್ಲಿ ವೀರನಾರಾಯಣ ದೇವಸ್ಥಾನದ ಜೀರ್ಣೋದ್ಧಾರದ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು, ಬ್ರಹ್ಮ ಕಲಶವನ್ನು ಕಾರ್ಯಕ್ರಮ ಇಡೀ ಸಮಾಜ ಬಾಂಧವರ ಉಸಿರಿನ ಕಾರ್ಯಕ್ರಮ. ಅದೇ ಉಸಿರು ಅಂತ ತಿಳ್ಕೊಂಡು ಅದಕ್ಕೆಲ್ಲರೂ ಸಹಕರಿಸಬೇಕು. 3ನೇದಾಗಿ ಹೇಳ್ತೇನೆ, ಇವತ್ತು ನಮ್ಮಲ್ಲಿ ಎಲ್ಲ ಇದೆ, ಇಲ್ಲ ಅಂತ ಒಂದು ಹೇಳುವ ಕಾಲ ಇತ್ತು, ಎಲ್ಲವೂ ಇದೆ ಇವತ್ತು. ಆದರೆ ನಮ್ಮ ಪರಿಸ್ಥಿತಿ, ಕಸ್ತೂರಿ ಮೃಗದ ದೇಹದಲ್ಲಿ ಕಸ್ತೂರಿ ಇದ್ದರೆ ಕಸ್ತೂರಿ ಮೃಗಕ್ಕೆ ಏನು ಪ್ರಯೋಜನ ಇದೆ? ಅದಕ್ಕೆ ಗೊತ್ತಿದೆಯಾ ಅದರ ಮೌಲ್ಯ? ಅದೇ ಪರಿಸ್ಥಿತಿ ನಮ್ಮದಾಗಿದೆ. ಅದಕ್ಕೋಸ್ಕರ ನಮ್ಮ ದೇಶಾದ್ಯಂತ, ಅದು ತಮಿಳು ಕುಂಬಾರರು ಇರ್ಬೋದು, ತೆಲುಗು ಕುಂಬಾರರು ಇರ್ಬೋದು, ಯಾವುದೇ ಭಾಷೆಯ ಕುಂಬಾರರಿರಲಿ, ಇವರು ಇಡೀ ದೇಶದಲ್ಲಿ ಒಟ್ಟಾಗುವಂಥದ್ದು ಅವಶ್ಯಕತೆ ಇದೆ. ಇಡೀ ದೇಶದಲ್ಲಿ ಒಟ್ಟಾಗುವಂಥದ್ದು ಅವಶ್ಯಕತೆ ಇದೆ. ಇವತ್ತು ನಮ್ಮ ಮಂಗಳ ಕಾರ್ಯಕ್ರಮಗಳ ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ. ಯಾವ ರೀತಿಯ ಪರಿಸ್ಥಿತಿಗೆ ನಾವು ಮುಡ್ತಾ ಇದ್ದೇವೆ ನಮ್ಮ ಸಮಾಜ. ಯೋಚನೆ ಮಾಡೋಣ. ಇದನ್ನು ಪರಿವರ್ತಿಸಬೇಕು ಅಂತಾದರೆ ಖಂಡಿತ ನಾವೆಲ್ಲರೂ ಇದಕ್ಕೆ ಜಾಗೃತರಾಗಬೇಕು. ಎಲ್ಲರೂ ಹೇಳೋದುಂಟು, ಸ್ವಾಮೀಜಿಯವರು ಇವತ್ತು ನಿನ್ನೆ ತನಕ ನನಗೆ ಬರುವ ಪರಿಸ್ಥಿತಿಯೇ ಇಲ್ಲ, ನನ್ನ ಬೇರೆ ಬೇರೆ ಒತ್ತಡ, ನನ್ನ ಕ್ಷೇತ್ರದ ಒತ್ತಡ, ಬೇರೆ ಬೇರೆ ಪರಿಸ್ಥಿತಿ, ನಾನು ಬರುವ ಪರಿಸ್ಥಿತಿ ಇರಲಿಲ್ಲ. ಇವತ್ತು ಕೂಡ ನಾನು ಮಧ್ಯಾಹ್ನಕ್ಕೆ ಇಲ್ಲಿ ಬರುವಂಥ ಪರಿಸ್ಥಿತಿ ಕೂಡ ಇರಲಿಲ್ಲ. ಬರುವ ತನಕ ಕೂಡ ನನಗೆ ಬೇರೆ ಬೇರೆ ರೀತಿಯ ಫೋನ್ಗಳು, ಗೊಂದಲಗಳು, ಎಲ್ಲ ಸಮಾಜದಲ್ಲಿ ಇವತ್ತು ಕೊರೋನಾದ ನಂತರ ಆಗತಕ್ಕಂಥ ಸಮಸ್ಯೆಗಳು, ಇದರಿಂದ ನಾನು ಇವತ್ತು ಬರೋ ಪರಿಸ್ಥಿತಿ ಇಲ್ಲ. ಆದರೆ ಸಮಾಜದ ಈ ಉದ್ದೇಶಕ್ಕೆ ಯಾಕೆ ಬಂದಿದ್ದೇನೆ ಅಂತ ಹೇಳಿದರೆ, ನೀವು ಮಾತಾಡಲಿಕ್ಕೆ ಕೂತ್ಕೊಂಡಾಗ ನಾನು ಕೇಳಲಿಕ್ಕೆ ಕೂತ್ಕೊಳ್ಳಿಕ್ಕೆ ಅಲ್ಲ. ಸಮಾಜದ ಬಗ್ಗೆ ಇರತಕ್ಕಂಥ ನೋವು, ಸಮಾಜದಲ್ಲಿ ಇರತಕ್ಕಂಥ ವೇದನೆ, ಸಮಾಜದಲ್ಲಿ ಇವತ್ತು ರಾಜಕೀಯ ಕ್ಷೇತ್ರದಿಂದ ಆಗತಕ್ಕಂಥ ವಿಫಲತೆ, ಇದು ಇವತ್ತು ಸಮಾಜವನ್ನು ಕಾಡ್ತಾ ಇದೆ. ಇವತ್ತು ಮಂಗಳೂರಿನ ಮಹಾನಗರದಲ್ಲಿ ಮಹಾರಾಷ್ಟ್ರದಿಂದ, ಊರಿನಿಂದ ಮಹಾರಾಷ್ಟ್ರಕ್ಕೆ ಹೋಗಿ ಭಾಳಷ್ಟು ದೊಡ್ಡ ಒಂದು ಕಟ್ಟಡ ಇವತ್ತು ನಿರ್ಮಾಣ ಆಗ್ತಾ ಇದೆ. ಮಂಗಳಾದೇವಿಯ ಆ ಪವಿತ್ರವಾದಂಥ ಸನ್ನಿಧಿಯ ಮಂಗಳಾದೇವಿ ದೇವಸ್ಥಾನದಲ್ಲಿ ಭಾಳಷ್ಟು ದೊಡ್ಡ ಒಂದು ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ನಾವು ನೋಡಿದ್ದೇವಾ? ನಾವು ಹೋಗಿದ್ದೇವಾ?
ನಾವು ಕೇಳಲಿಕ್ಕೆ ಆದರೂ ಪ್ರಯತ್ನ ಮಾಡಿದ್ದೇವಾ? ಯೋಚನೆ ಮಾಡೋಣ. ಇವತ್ತು ಮಾಣಿಲದ ಮಹಾಲಕ್ಷ್ಮಿ ಕ್ಷೇತ್ರ ಇದೆ. ಕ್ಷೇತ್ರದಲ್ಲಿ ಬಹಳಷ್ಟು ಮಹಿಮೆಗಳು ಹೆಜ್ಜೆ ಹೆಜ್ಜೆಗೆ ನಡೀತಾ ಇದೆ. ಮಂತ್ರಾಕ್ಷತೆಯ ಪ್ರಭಾವ ಹೆಜ್ಜೆ ಹೆಜ್ಜೆಗೆ ಬೆಳಗ್ತಾ ಇದೆ. ನಮಗೆ ಗೊತ್ತಿದೆಯಾ? ಈಗ ಹೇಳಿದ್ರು ಒಬ್ಬರು, ಭಾಳಷ್ಟು ದೇವಸ್ಥಾನದ ಜೀರ್ಣೋದ್ಧಾರದ ಪ್ರಕ್ರಿಯೆಯಲ್ಲಿ, ಪುನರುತ್ಥಾನದಲ್ಲಿ, ಕ್ಷೇತ್ರದಲ್ಲಿ ಆಗತಕ್ಕಂಥ ಲೀಲೆ, ಆ ತಾಯಿಯ ಮಹಿಮೆ. ಮಂತ್ರಿ ಮಹೋದಯರು ಹೇಳಿದರು, ನಾನು ಸಮಾಜಕ್ಕೋಸ್ಕರ ಕೇಳಿದ್ದೇನೆ ಬಿಟ್ಟು ಕ್ಷೇತ್ರದ ವಿಚಾರನೇ ಅವ್ರ ಹತ್ರ ಮಾತಾಡಲಿಲ್ಲ. ನಾನು ಸಮಾಜಕ್ಕೆ ಒಂದು ಬದ್ಧತೆ ಮತ್ತು ಭದ್ರತೆಯ ಜೊತೆಯಲ್ಲಿ ರಾಜಕೀಯ ವ್ಯಕ್ತಿಗಳನ್ನು ಗುರುತಿಸತಕ್ಕಂಥ ಕೆಲಸ, ಒಂದು ಮಂತ್ರಿತ್ವವನ್ನು, ಪದಾಧಿಕಾರಿಗಳನ್ನು ನಾವು ಮಾಡಬೇಕಾದಂಥ ಅವಶ್ಯಕತೆ ಇಂದಿನ ಸಮಾಜದಲ್ಲಿದೆ. ಅದಕ್ಕೆ ನಾವೆಲ್ಲರೂ ಪ್ರಯತ್ನಿಸಬೇಕು, ಸಂಘಟಿಸಬೇಕು. ಮೊನ್ನೆ ಮುಡಿಪಲ್ಲಿ ಒಂದು ಕುಲಾಲ ಸಮಾಜದ ಕಟ್ಟಡ ಉದ್ಘಾಟನೆ ಆಗಿತ್ತು. ಕಟ್ಟಡದ ಉದ್ಘಾಟನೆಯಲ್ಲಿ ಎಲ್ಲ ಮಂತ್ರಿಗಳ ಹೆಸರನ್ನು ಹಾಕಿದ್ದಾರೆ, ಬ್ಯಾನರನ್ನು ಹಾಕಿದ್ದಾರೆ, ಕಟೌಟನ್ನು ಹಾಕಿದ್ದಾರೆ, ಎಲ್ಲ ಮಾಡಿದ್ದಾರೆ. ವೇದಿಕೆಯಲ್ಲಿ ಹೆಸರು ಹಾಕಿದವರು ಒಬ್ಬರೂ ಇಲ್ಲ. ಇವತ್ತು ಅಟ್ಲೀಸ್ಟ್ ಇಲ್ಲಿ ಸೋಮಶೇಖರರಾದರೂ ಬಂದರು, ಅದು ನಿಮ್ಮ ಸೌಭಾಗ್ಯ. ಬಹುಶಃ ಭರತ್ನಂಥ ಒಬ್ಬ ರಾಜಕೀಯ ಧುರೀಣ, ಸಾಮಾಜಿಕ ಯುವಕ, ಅವನ ಶಕ್ತಿಯ ಪ್ರಭಾವ ಇವತ್ತು ಮುಂದೆ ಭವಿಷ್ಯತ್ತನ್ನು ನಿರ್ಮಾಣ ಮಾಡಲಿಕ್ಕಿದೆ. ಯೋಚನೆ ಮಾಡಬೇಕು. ನಾನು ಭಾಳ ದುಃಖ ಆಗಿದೆ. ನನ್ನ ಆ ವೇದಿಕೆಯಲ್ಲಿ ಭಾಳಷ್ಟು ಬೇಸರ ಆಯಿತು. ಎಷ್ಟು ಪ್ರಯತ್ನ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಆ ಕಾರ್ಯಕ್ರಮ ನಿರ್ವಹಿಸಿದ್ದಾರೆ ಅಂತ ಹೇಳಿದರೆ ಅಲ್ಲಿ ಒಬ್ಬರೂ ಹೋಗಲಿಲ್ಲ. ಅದೇ ಗೌಡ ಸಮುದಾಯ ಇರಲಿ, ಬಂಟ ಸಮುದಾಯ ಇರಲಿ, ಬಿಲ್ಲವ ಸಮುದಾಯ ಇರಲಿ, ಬಿಡುವುದಿಲ್ಲ ಅವರು. ಎಷ್ಟು ಒತ್ತಡಿದ್ರು ಹೋಗ್ತಾರೆ. ಆದರೆ ನೆನಪಿಟ್ಟುಕೊಳ್ಳಿ ಬಂಧುಗಳೇ, ಕುಂಬಾರ ಸಮುದಾಯ ಅನ್ನೋದು ಎಲ್ಲ ಸಮಾಜಕ್ಕೆ ಶಕ್ತಿ ಕೊಟ್ಟಂಥ, ಪ್ರೀತಿ, ವಾತ್ಸಲ್ಯ ಮತ್ತು ನಯ ವಿನಯತೆಯನ್ನು ಕಲಿಸಿದಂಥ ಒಂದು ಸಮುದಾಯ ಇದ್ದರೆ ಅದು ಕುಂಬಾರರ ಕುಲಾಲ ಸಮುದಾಯಕ್ಕೆ ಆ ಕೀರ್ತಿ ಸಲ್ಲುವಂಥದ್ದು. ಇವತ್ತು ನಮ್ಮ ಹಿರಿಯರು, ನಮ್ಮ ಪೂರ್ವಜರು ಇಡೀ ಹಳ್ಳಿಯಲ್ಲಿ, ಪಟ್ಟಣದಲ್ಲಿ ಎಲ್ಲರೊಟ್ಟಿಗೆ ಬೆರೆತು ಬಾಳಿದವರು. ಯಾರನ್ನ ಮಾನಸಿಕವಾಗಿ ನೋವು ಮಾಡಬೇಡಿ, ಯಾರನ್ನು ಮಾನಸಿಕವಾಗಿ ಹಿಂಸೆ ಮಾಡಬೇಡಿ ಅಂತ ಹೇಳಿದಂಥ ಒಂದು ದೊಡ್ಡ ಸಮುದಾಯ ನಮ್ಮ. ಅದೇ ರೀತಿ ಎಲ್ಲರೂ ನಮ್ಮನ್ನು ಅರ್ತಿದ್ದಾರೆ, ಪ್ರೀತಿ ಮಾಡ್ತಾ ಇದ್ದಾರೆ. ಆದರೆ ಆ ವಾತ್ಸಲ್ಯದ ಮಹತ್ವ ನಮಗೆ ಗೊತ್ತಿಲ್ಲ. ಹೇಳಿ ನೀವು, ವೀರನಾರಾಯಣ ನಮ್ಮ ದೇವಸ್ಥಾನ, ಮುಂಬಯಿಯ ಮಹಾನಗರ ಕಟ್ಟಡ ಆಗತಕ್ಕಂಥ ಮಂಗಳಾದೇವಿಯ ಸಾನ್ನಿಧ್ಯ ನಮ್ಮ ಸಭಾಭವನ. ನಾನು ನೋಡ್ತಾ ಇದ್ದೇನೆ, ಭಾಳಷ್ಟು ಕಡೆ ಸಭಾಭವನ ಆಗ್ತಾ ಇದೆ. ಆದರೆ ನಮ್ಮ ಸಭಾಭವನದಲ್ಲಿ ಮದುವೆ ಆಗಲಿಕ್ಕೆ ಆಗೋದಿಲ್ಲ. ನಮ್ಮ ಮಾಣಿಲ ಕ್ಷೇತ್ರದಲ್ಲಿ ಸಭಾಭವನ ಇದೆ. ಭಾಳಷ್ಟು ಕಡಿಮೆ ಖರ್ಚಿನಲ್ಲಿ ಭಾಳಷ್ಟು ಒಳ್ಳೆ ಮದುವೆ ಆಗ್ತದೆ. ಅಲ್ಲಿ ಮದುವೆಗೆ ಆಗೋದು ಕಷ್ಟ. ಅದೇ ಬೇರೆ ಬೇರೆ ಅವರ ಹಾಲಲ್ಲೆಲ್ಲ ಮದುವೆ ಆಗ್ತಾರೆ. ಬಾಕಿಯವರು ನಮ್ಮ ಹತ್ರ ಕೇಳ್ತಾರೆ, ಸೌಂದರ್ಯದ ಹಾಲ್ ಬುಕ್ಕಿಂಗ್ ಮಾಡಿ ಸ್ವಾಮೀಜಿ, ನಮಗೆ ಅಲ್ಲಿ ಹಾಲ್ ಬೇಕು. ಸೌಂದರ್ಯದ ಕೊಲ್ಯದ ಸಭಾಭವನದ ನಮಗೆ ಹಾಲು ಬೇಕು. ಇದು ಬೇರೆಯವರು ಕೇಳುವಂಥದ್ದು. ಮಂಗಳಾದೇವಿ ಹತ್ರ ಇನ್ನು ಒಳ್ಳೆ ಸಭಾಭವನ ಆಗ್ತಾ ಇದೆ ಸ್ವಾಮೀಜಿ, ನಮ್ಮ ಮಕ್ಕಳ ಮದುವೆ ಅಲ್ಲಿ ಮಾಡಬೇಕು ಅಂತ ಇದ್ದೇವೆ, ಇಂಥ ದಿವಸ ಅಂತ ಕೇಳೋ ಪರಿಸ್ಥಿತಿ ಬಂದಿದೆ. ನಾವು ಯೋಚನೆ ಮಾಡಿದ್ದೇವ? ಮೊದಲು ನಮಗೆ ನಮ್ಮದು ಅನ್ನುವಂಥ ಭಾವನೆ ಬರಬೇಕು. ಅಲ್ಲಿ ತನಕ ನಮ್ಮದು ಅಂತ ಭಾವನೆ ಬರಬೇಕು, ನಮ್ಮವರು ಅಂತ ಭಾವನೆ ಬರಬೇಕು. ಯಾರೇ ನಮ್ಮ ಹತ್ರ ಒಳ್ಳೆಯದಲ್ಲಿ. ಇವತ್ತು ಡಾಕ್ಟ್ರು ಒಂದು ಹಳ್ಳಿಯಲ್ಲಿ ಜೀವನ ಮಾಡಿ ಒಬ್ಬರು ಡಾಕ್ಟ್ರಾಗಿ ಸಮಾಜದಲ್ಲಿ ಭಾಳಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಕ್ಯಾನ್ಸರ್ ಹಾಸ್ಪಿಟ್ಲನ್ನು ಮಾಡುವಂಥ ಒಂದು ಪ್ರವೃತ್ತಿಯಲ್ಲಿ ಅವರ ಇಡೀ ತಂಡ ಬೆಳೀತಾ ಇದೆ. ಎಷ್ಟೋ ರೋಗಿಗಳನ್ನು ಸೇವೆ ಮಾಡೋದನ್ನು ನಾನು ಸ್ವತಃ ಕಂಡಿದ್ದೇನೆ. ಅವರಿಗೆ ನಾನು ಎಷ್ಟೋ ಮಾಹಿತಿ ಅವರು ನಮಗೆ ಕೊಟ್ಟಿದ್ದಾರೆ. ಇಂಥವರನ್ನು ಪ್ರೋತ್ಸಾಹ ಮಾಡಿ. ಕೊರತೆ ಬೇಡ ನಮಗೆ. ಒಳ್ಳೆಯದು ಕೆಟ್ಟದ್ದು ಜಗತ್ತಿನಲ್ಲಿ ಇದ್ದೇ ಇರ್ತದೆ. ಇದು ಕರ್ಮಭೂಮಿ. ಎಲ್ಲ ಒಳ್ಳೆಯದನ್ನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೆಟ್ಟದ್ರಲ್ಲಿ ಕೂಡ ಒಳ್ಳೆಯದನ್ನು ನೋಡಿ. ನನಗೆ ಒಂದು ಸಲ ಭಾಳ ಹಿಂದೆ, ಇವತ್ತು ಸಹ ನಾನು ಆಮೇಲೆ ಗಾಡಿಯಲ್ಲಿ ಬರೋದು ಕಡಿಮೆ ಆಗಿತ್ತು ಬ್ಯಾಂಗ್ಳೂರಿಗೆ. ಒಂದು 7-8 ವರ್ಷದ ಮೇಲೆ ಒಂದು ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆಗಿ ಅದು ಡೆಲ್ಲಿಯ ಪತ್ರಿಕೆಯಲ್ಲಿ ಸರ್ ಅಂತ ಬರುವಾಗ ಆಯಿತು. ನನಗೆ ಭಾಳ ಸಂತೋಷ ಆಯಿತು. ಅದು ಬೇರೆ ಯಾರು ಕೊಟ್ಟದಲ್ಲ, ನಮ್ಮ ಸಮಾಜದವರೇ. ಭಾಳ ಸಂತೋಷ ಆಯಿತು. ಅದನ್ನು ನೆನಪಿಟ್ಟುಕೊಂಡು ಜನವರಿ 26ರಂದು ಡೆಲ್ಲಿಯಿಂದ ಶಿರಡಿ ಸಾಯಿಬಾಬರ ಮಂದಿರವನ್ನು ಒಂದು ಲೋಕಾರ್ಪಣೆ ಮಾಡಿ ಇಡೀ ಸಮಾಜದ ಒಗ್ಗಟ್ಟನ್ನು
ಡೆಲ್ಲಿಯಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಇಡೀ ಸಮಾಜ ಒಟ್ಟಾಗಬೇಕು ಅನ್ನುವಂಥ ಸಂದೇಶಕ್ಕೋಸ್ಕರ ಪ್ರಯತ್ನ ಮಾಡುವಂಥ ಒಂದು ಕರ್ತವ್ಯವನ್ನು ನಾನು ನಿಭಾಯಿಸ್ತಾ ಇದ್ದೇನೆ. ನನಗೆ ಅದು ಒಳ್ಳೆಯದಾಯಿತು, ಆ ರೀತಿ ತೋರಿಸಿದ್ರಿಂದ ಒಳ್ಳೆಯದಾಯಿತು. ನಾನು ಹೇಳೋದು ಕೆಟ್ಟದಾದರೆ ಸಹ ಅದು ಒಳ್ಳೆಯದಕ್ಕಿಂತ ಭಾವಿಸಿನಿ, ಅದರಲ್ಲಿ ಒಳ್ಳೆಯದು ಇದ್ದೇ ಇರ್ತದೆ. ನಿಜವಾಗ್ಲೂ ನೀವು ಪ್ರಾಮಾಣಿಕರು, ನಿಷ್ಠಾವಂತರು, ಆ ಭಗವಂತ ಮತ್ತು ಗುರುಗಳು ಮತ್ತು ಹಿರಿಯರು ತಂದೆ ತಾಯಿಯನ್ನು ಪ್ರೀತಿಯನ್ನು ಇಟ್ಕೊಂಡು ನೀವು ಮಾಡುವಂಥ ಕೆಲಸದಲ್ಲಿ ಏನಾದರೂ ಕೆಟ್ಟದಾದರೆ ಅದರ ಹಿಂದೆ ನಿಮಗೆ ಪರೀಕ್ಷೆ ಇದೆ, ಒಳ್ಳೆಯದು ಇದ್ದೇ ಇರ್ತದೆ, ಏನೆದುರಬೇಡಿ. ಆದರೆ ಈ ದೇಶ, ಈ ಮಣ್ಣು, ಈ ಸಮಾಜದ ಬಗ್ಗೆ ಪ್ರೀತಿ ಇರಲಿ. ಇವತ್ತು ನಿಮ್ಗೆ ಗೊತ್ತಿಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತಾಂತರ ಮತ್ತು ಡ್ರಗ್ಸ್ ಮಾಫಿಯಾದ ಜಾಲ ಬೆಳೀತಾ ಇದೆ. ಪ್ರತಿ ಗ್ರಾಮದಲ್ಲಿ ಇವತ್ತು ಮತಾಂತರಕ್ಕೋಸ್ಕರ ಹೋರಾಟ ನಡೀತಾ ಇದೆ, ಬಡವರ ಶಿಕ್ಷಣಕ್ಕೋಸ್ಕರ ಹೋರಾಟ ನಡೀತಾ ಇದೆ, ಬಡವರ ರೋಗಿಗಳ ಸಹಾಯಕ್ಕೋಸ್ಕರ ಹೋರಾಟ ನಡೀತಾ ಇದೆ. ಆದರೆ ಎಲ್ಲಿಯೂ ಪ್ರಚಾರ ಇಲ್ಲ. ಪ್ರಚಾರ ಇಲ್ಲದೆ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನ ಅನ್ನುವಂಥ ಒಂದು ಸಂಸ್ಥೆ ಶ್ರೀಧಾಮದಲ್ಲಿ ಸೇವೆ ಮಾಡ್ತಾ ಇದೆ. ಅದು ಯಾವತ್ತೂ ಎಲ್ಲಿಯೂ ತೋರಿಸಲಿಲ್ಲ, ತೋರಿಸುವುದಿಲ್ಲ. ಎಷ್ಟೋ ವಿದ್ಯಾರ್ಥಿಗಳನ್ನು, ಪ್ರತಿಷ್ಠಿತವಾದಂಥ ಬಡ ವಿದ್ಯಾರ್ಥಿಗಳನ್ನು ಅವರನ್ನು ವಿದ್ಯಾರ್ಜನೆ ಕೊಟ್ಟು ಬೇರೆ ಬೇರೆ ರಾಷ್ಟ್ರಕ್ಕೆ ಉದ್ಯೋಗದಲ್ಲಿ ಸಮೇತ ಕಳಿಸಿದ್ದೇವೆ. ಅದಕ್ಕೆ ಪ್ರಚಾರ ಇಲ್ಲ. ನಾವು ಯೋಚನೆ ಮಾಡಬೇಕು. ನಮ್ಮ ವೀರನಾರಾಯಣ ದೇವಸ್ಥಾನ ಭಾಳಷ್ಟು ಮಹಿಮಾಸ್ಪದವಾದಂಥ ದೇವಸ್ಥಾನ, ಶ್ರೀದೇವಿ ದೇವಸ್ಥಾನ ಭಾಳಷ್ಟು ಮಹಿಮಾಸ್ಪದವಾಗಿರತಕ್ಕಂಥ ದೇವಸ್ಥಾನ, ಇನ್ನು ನಡಬಿಟ್ಟು ರೌದ್ರನಾಥೇಶ್ವರ ದೇವಸ್ಥಾನ, ಎಷ್ಟು ದೇವಸ್ಥಾನಗಳು ನಮ್ಮ ಮಣ್ಣಿನಲ್ಲಿ, ನಮ್ಮ ಕುಲಾಲ ಸಮಾಜ. ಇನ್ನು ಲಕ್ಷ್ಮಣರ ಒಂದು ದೇವಸ್ಥಾನ ಇದೆ ಬಹುಶಃ ಅವರ ಊರಲ್ಲಿ, ಚಾಮುಂಡೇಶ್ವರಿ ದೇವಸ್ಥಾನ. ನಾನು ಹೋಗಿದ್ದೇನೆ, ನೋಡಿದ್ದೇನೆ. ನಾನು ಒಬ್ಬ ಕುಂಬಾರ ಸಮಾಜದಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು ಇವತ್ತು ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನು ನಿರ್ಮಿಸಲಿಕ್ಕೆ ಕೂಡ ಸಮರ್ಥರಾಗಿದ್ದಾರೆ ಅನ್ನೋದು ಇದು ಒಳ್ಳೆಯ ಸಂದೇಶ, ಒಳ್ಳೆಯ ಸಂದೇಶ. ಒಬ್ಬ ಧಾರ್ಮಿಕ ವ್ಯಕ್ತಿ ಎಲ್ಲ ಸಮಾಜವನ್ನು ಪ್ರೀತಿಸ್ತಾನೆ ಅಂತ ಹೇಳಿದ್ರು ಸಹ ಇದು ಒಳ್ಳೆಯ ಸಂದೇಶ. ಇದು ನಮ್ಮ ಹಿರಿಯರು ಹಾಕಿಕೊಟ್ಟಂಥ ಅವರ ತಪಸ್ಸಿನ ಶಕ್ತಿ. ನಾವು ಯೋಚನೆ ಮಾಡಬೇಕು. ಇವತ್ತು ಸುವರ್ಣ ಮಹೋತ್ಸವದಲ್ಲಿ ಸಮೇತ ಇವತ್ತು ಆಗ್ತಾ ಇರುವುದೇ. ಕಳೆದ 12-13 ವರ್ಷದ ಮುಂದೆ ಸಮುದ್ರ ಮಥನದಲ್ಲಿ ಆದಂತೆ ಆಗಿತ್ತು ಸಂಘದಲ್ಲಿ. ಸಮುದ್ರ ಮಥನ ಮಾಡುವಾಗ ಸುರಿಗೆ ವಿಷ ಬರಲಿಕ್ಕೆ ಪ್ರಾರಂಭವಾಯಿತು. ರಾಕ್ಷಸರು ಮತ್ತು ದೇವತೆಗಳು ಮತಿಸಿದರು. ಹಾಲಾಲ್ ವಿಷ ಬರಲಿಕ್ಕೆ ಪ್ರಾರಂಭ ಆಯಿತು. ಆ ವಿಷ ಬಂದದ್ದು ಮಾತ್ರ ಅಲ್ಲ, ಇನ್ನೇನು ಮಾಡೋದು, ಇದೆಲ್ಲ ಸ್ಥಗಿತಕ್ಕೂ ಕಾರಣ ಆಗ್ತದೆ ಅಂತ ಹೇಳುವಾಗ ಆ ಶಿವದೇವರು ನೀಲಕಂಠ ಆ ವಿಷವನ್ನು ಕುಡಿದು ನಂತರ ಅದು ಪುನಃ ಮತಿಸಲಿಕ್ಕೆ ಕಾರಣ ಆಯಿತು. ಮತಿಸುವಾಗ ಆ ಲಕ್ಷ್ಮಿ ಅಮೃತ ಕಲಶವನ್ನು ಇಟ್ಟುಕೊಂಡು ಬಂದು ಇವತ್ತು ಈ ಸುವರ್ಣ ಮಹೋತ್ಸವ ಆ ತಾಯಿ ಏನು 50 ವರ್ಷದ ಮೊದಲಿನಿಂದ ಪ್ರಾರಂಭಿಸಿದಂಥ ಹಿರಿಯರು ಮತಿಸಿದಂಥ ಈ ಸಮಾಜದ ಸಂಘದ ಎಲ್ಲ ಕಾರ್ಯಗಳನ್ನು ಮಥನ ಮಾಡಿ ಇವತ್ತು ಲಕ್ಷ್ಮಿ ಅಮೃತ ಕಲಶವನ್ನು ಸಮುದ್ರ ಮಥನ ಕಾಲದಲ್ಲಿ ಎತ್ತು ಬಂದಾಗೆ ಆಗಿದೆ. ಇದೊಂದು ಇತಿಹಾಸ, ಇದು ಅದೊಂದು ಚರಿತ್ರೆ. ನಾನು ಹೇಳ್ತೇನೆ, ಇನ್ನೊಂದು ಹೇಳ್ತೇನೆ, ನೆನಪಿಟ್ಟುಕೊಳ್ಳಿ, ಈ ಸಮಾಜದ ಕುಲದೇವರು ವೀರನಾರಾಯಣ ಅಥವಾ ವಿಠೋಬ ರುಕ್ಮಾಯಿ. ಪ್ರತಿ ಮನೆಯಲ್ಲಿ ವಿಠೋಬ ರುಕ್ಮಾಯಿನ ಫೋಟೋವನ್ನು ಇಟ್ಕೊಳ್ಳಿ. ಪ್ರತಿ ಮನೆಯಲ್ಲಿ ಒಬ್ಬ ಭಕ್ತ ಕುಂಬಾರನ ಫೋಟೋವನ್ನು ಇಟ್ಕೊಳ್ಳಿ. ಪ್ರತಿ ಸಂಘ ಸಂಸ್ಥೆಯಲ್ಲಿ ಭಕ್ತ ಕುಂಬಾರನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ. ಇದು ಭಾಳಷ್ಟು ಅವಶ್ಯಕತೆ ಇದೆ. ಇಡೀ ಜಗತ್ತಿಗೆ ಬೆಳಕು ಕೊಟ್ಟಂಥ ಭಕ್ತ ಕುಂಬಾರ, ಪ್ರತಿ ಮಾನವ ಕುಲಕಾಟಿಗೆ ವಿಶ್ವರೂಪ ದರ್ಶನವನ್ನು ಮಾಡಿಸಿದಂಥವನು ಭಕ್ತ ಕುಂಬಾರ. ಯೋಚನೆ ಮಾಡಿ, ಇದೇ ಭಕ್ತ ಕುಂಬಾರ ಬೇರೆ ಯಾವುದೇ ಸಮಾಜದಲ್ಲಿ ಇರ್ತಿದ್ರೆ ಇದರ ಪ್ರಭಾವ ಮತ್ತು ಇದರ ವಿಕಾಸದ ಸ್ಥಿತಿ ಬೇರೆ ಇತ್ತು. ನಾವು ಯೋಚನೆ ಮಾಡಿದ್ದೇವಾ? ಅದಕ್ಕೋಸ್ಕರ ಪ್ರತಿಯೊಬ್ಬರು ಇದನ್ನು ಯೋಚಿಸುವಂಥದ್ದು, ನಿಯೋಜನೆ ಮಾಡುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ಯದ್ಭಾವ್ಯಂ ತದ್ಭವತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಯಾವ ಗುರು ಬೇಕು ಇವತ್ತು ಸಮಾಜಕ್ಕೆ? ಭಕ್ತ ಕುಂಬಾರನಂಥ ಗುರು ಬೇಕು, ಸರ್ವಜ್ಞನಂಥ ಗುರು ಬೇಕು, ಶಾಲಿವಾಹನನಂಥ ಗುರು ಬೇಕು,
ಅದೇ ನಮ್ಮ ಗುರುಶಕ್ತಿ. ನಮ್ಮ ಅರಿವೇ ನಮಗೆ ಗುರು ಆಗಬೇಕು. ಕನಕ ಕಾಂಚನ ಕೀರ್ತಿಯನ್ನು ಮೀರಿ ಇರತಕ್ಕಂಥ ಸಂತ ಅವಧೂತ ಅವಧೂತನಾಗ್ತಾನೆ. ಅದು ಶಿರ್ಡಿ ಸಾಯಿಬಾಬರಂಥವರು, ನಿತ್ಯಾನಂದರಂಥವರು, ನಾರಾಯಣ ಗುರುಗಳಂಥವರು, ಅಂಥ ಸಾಧಕರು, ಅಂಥ ಮಹಾಚೇತನಗಳು, ಶಿವಾಜಿ ಮಹಾರಾಜನ ಗುರು ಸಮರ್ಥ ರಾಮದಾಸರು, ಇವರೆಲ್ಲ ಅವಧೂತ ಶಕ್ತಿಯ ಚೇತನ. ಅದು ಅಂಥ ಸಂತರನ್ನು ನಾವು ನೆನಪಿಸುವಂಥದ್ದು, ಅಂಥ ಸಮಾಧಿಯಲ್ಲಿ ಅವರನ್ನು ನೋಡುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಭಾವನೆ ಮತ್ತು ಈ ಕರ್ಮಭೂಮಿಯಲ್ಲಿ ಭಾವನೆ, ಒಳ್ಳೆ ಮನಸ್ಸು, ಒಳ್ಳೆ ಭಾವನೆ, ಇದು ಒಳ್ಳೆ ಕರ್ಮವನ್ನು ಮಾಡಿಸ್ತದೆ ನಮ್ಮಿಂದ. ಇದು ನನ್ನ ಜೀವನದಲ್ಲಿ ನಾನು ಪ್ರಾರಂಭದಿಂದ ಇವತ್ತಿನವರೆಗೆ ಅನುಭವಿಸಿಕೊಂಡು ಬಂದವ. ಒಳ್ಳೆ ಕರ್ಮ, ಒಳ್ಳೆ ಮನಸ್ಸು, ಒಳ್ಳೆ ಭಾವನೆ. ಇವತ್ತು ಕುಲಾಲ ಸಮಾಜದ ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಬೇರೆ ಬೇರೆ ಸಮಾಜದವರು ಬಂದಿದ್ದಾರೆ. ನಮ್ಮ ಬಲ್ಲಾಳರು ಇದ್ದಾರೆ. ನಮ್ಮ ಸಮಾಜದ ಎಲ್ಲ ಕಾರ್ಯಕ್ರಮಗಳಿಗೆ ಅವರು ಬೆಂಗಳೂರಲ್ಲಿ ಉಪಸ್ಥಿತಿ ಇರ್ತಾರೆ. ಇಂಥ ಎಷ್ಟೋ ಮಹಾಶಕ್ತಿಗಳು ಇವತ್ತು ಸಮಾಜದಲ್ಲಿ ಸಾಮರಸ್ಯವನ್ನು ಕೊಡ್ತಾ ಇದೆ, ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಅಂಥವರನ್ನು ಕೂಡ ನೀವು ಪ್ರೀತಿಸಿದ್ದೀರಿ, ಔದಾರ್ಯಯುತವಾಗಿ ಅವರನ್ನು ಗೌರವಿಸಿದ್ದೀರಿ. ನಾನು ಹೇಳೋದಿಷ್ಟೇ, ಬದುಕಿದಷ್ಟು ಕಾಲ ನಾವು ಒಳ್ಳೆಯವರಾಗಿರೋಣ. ಒಳ್ಳೆಯದು ಕೆಟ್ಟದ್ದು ಇರ್ತದೆ, ಆದರೆ ಕೆಟ್ಟದಾದಂಥ ಪರಿಣಾಮದಿಂದ ನಾವು ಪಶ್ಚಾತ್ತಾಪ ಪಡೆಯೋಣ. ಒಳ್ಳೆಯದನ್ನು ಮಾಡಲಿಕ್ಕೆ, ಒಳ್ಳೆಯದನ್ನು ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ಎಲ್ರಿಗೆ ಆಯಿತು. ನಿನ್ನೆ ತನಕ ಭಾಳ ಗೊಂದಲ ಇತ್ತು, ಸ್ವಾಮೀಜಿ ಬರುವುದಿಲ್ಲ, ಸ್ವಾಮೀಜಿ ಬರುವುದಿಲ್ಲ ಹೇಳುವುದು ದೊಡ್ಡ ಭಾಳ ಸುಲಭದ ಮಾತು. ಸ್ವಾಮೀಜಿಯ ಸ್ಥಿತಿ ಏನು ಅಂತ ಅರ್ಥಕೊಳ್ಳಿಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಸ್ವಾಮೀಜಿ ಇವತ್ತು ಕುಲಾಲ ಸಮಾಜಕ್ಕೆ ಸೀಮಿತರಾದವರಲ್ಲ, ಇಡೀ ಸುದೃಢವಾದಂಥ ಹಿಂದೂ ಸಮಾಜಕ್ಕೆ ಪರಿಸ್ಥಿತಿಗೆ ಇವತ್ತು ನಾವು ಕಟಿಬದ್ಧರಾದಂಥ ಪರಿಸ್ಥಿತಿ ಬಂದಿದೆ. ಮತಾಂತರ, ಡ್ರಗ್ಸ್ ಮಾಫಿಯಾ, ಮಕ್ಕಳಲ್ಲಿ ಯಾಂತ್ರಿಕ ಬದುಕಿನ ಸೋಗಿಯಲ್ಲಿ ಮಕ್ಕಳು ಇವತ್ತು ಬಲಿಯಾಗತಕ್ಕಂಥ ಪರಿಸ್ಥಿತಿಯ ಅನುಕಂಪದಿಂದ ಸಮಾಜಕ್ಕೆ ಇಳಿದು ರಾತ್ರಿಯಾಗಲೂ ದುಡಿಬೇಕಾಗಿದೆ. ಇದು ನಮ್ಮ ಕರ್ಮ, ನಾವು ಮಾಡಲೇಬೇಕು. ನಮ್ಮ ಧರ್ಮ ಕೂಡ. ತಾಯಂದ್ರನ್ನು ಗೌರವಿತವಾಗಿ ತೋರಿಸಿ ಕಾಯಿ ಸಮಾಜದ ಕಣ್ಣು. ತಂದೆ ತಾಯಿಗಿಂತ ದೊಡ್ಡ ದೇವರಿಲ್ಲ, ಹುಟ್ಟಿದ ದೇಶದ ಮಣ್ಣಿಗಿಂತ ದೊಡ್ಡ ಶಕ್ತಿ ಇಲ್ಲ. ನಮ್ಮನ್ನು ಅನವರತ ಪ್ರೀತಿಸಿ, ನಮ್ಮನ್ನು ಪೋಷಿಸಿ, ನಮಗೆ ಕಾಲಕ್ಕೆ ಆಪತ್ಕಾಲಕ್ಕೆ ನಮ್ಮನ್ನು ಉಪಯೋಗಿಸತಕ್ಕಂಥ, ಉಪಕಾರ ಆಗತಕ್ಕಂಥ ವ್ಯಕ್ತಿಗಳನ್ನು ಕೃತಜ್ಞತೆಯಲ್ಲಿ ನೋಡಿ. ಉಪಕಾರ ಸ್ಮರಣೆ ಇರಲಿ ನಿಮ್ಮ ಹತ್ರ. ಉಪಕಾರ ಸ್ಮರಣೆಗಿಂತ ದೊಡ್ಡ ಪೂಜೆ ಇಲ್ಲ ಜೀವನದಲ್ಲಿ, ನೆನಪಿಟ್ಟುಕೊಳ್ಳಿ. ನಿಮಗೆ ಯಾರೇ ಉಪಕಾರ ಆಗಲಿ ಮರಿಬೇಡಿ. ಯಾವ ಸಂದರ್ಭ, ಯಾವ ಸನ್ನಿವೇಶ ಬಂದರೂ ಉಪಕಾರವನ್ನು ಯಾವತ್ತೂ ಮರಿಬೇಡಿ. ಈ ನಿಟ್ಟಿನಲ್ಲಿ ಬದುಕನ್ನು ನಿರ್ವಹಿಸಲಿಕ್ಕೆ ಬಹುಶಃ ಈ ಸುವರ್ಣ ಸಂಭ್ರಮೋತ್ಸವ ಮುಂದಿನ ದಿವಸದಲ್ಲಿ ಸಾಕ್ಷಿಯಾಗಲಿ. ಎಲ್ಲ ಭಾಗದಲ್ಲಿ ಇವತ್ತು ಬೇರೆ ಬೇರೆ ಭಾಗದಿಂದ ಸಮಾಜ ಬಾಂಧವರು ಬಂದಿದ್ದಾರೆ. ಬೆಂಗಳೂರಿನಲ್ಲಿ ಇದ್ದವರು ಮಾತ್ರ ಅಲ್ಲ, ಬೇರೆ ಬೇರೆ ಭಾಗದಿಂದ ಸಮಾಜ ಬಂದವರು ಬಂದಿದ್ದಾರೆ. ತಮಿಳರು, ತೆಲುಗು, ಕನ್ನಡ ಕುಂಬಾರರು, ಬೇರೆ ಬೇರೆ ಸಮಾಜದ ಕುಂಬಾರ ಸಮಾಜದ ಬೇರೆ ಬೇರೆ ಭಾಷಾ ಬಾಂಧವರು ಬಂದಿದ್ದಾರೆ. ಇದು ಇಡೀ ಸಮಾಜ ಒಗ್ಗೂಡುವಂಥದ್ದು ಅವಶ್ಯಕತೆ ಇದೆ. ಇವತ್ತು ಸೋಮಶೇಖರ್ ಹೇಳಿದರು, ನಾನು ಭಾಳ ಕಳೆದ 28 ವರ್ಷದಿಂದ ಇಂಥ ಜನಪ್ರತಿಗಳಲ್ಲಿ ಭಾಳಷ್ಟು ಒಡನಾಟದಲ್ಲಿದ್ದೇನೆ. ಯಾವುದೇ ಪಕ್ಷಭೇದ ಇಲ್ಲದೆ ಎಲ್ಲರೂ ನಮ್ಮನ್ನು ಪ್ರೀತಿಸ್ತಾರೆ, ಎಲ್ಲರೂ ನಮ್ಮನ್ನು ಪ್ರೀತಿಸ್ತಾರೆ, ಎಲ್ಲ ಪಕ್ಷವೂ ನಮ್ಮನ್ನು ಪ್ರೀತಿಸ್ತದೆ. ಆದರೆ ಯೋಚನೆ ಮಾಡಿ, ಇವತ್ತು ಸೋಮಶೇಖರ್ ವೇದಿಕೆಯಲ್ಲಿ ಹೇಳಿದಂಥ ಮಾತು, ನನ್ನ ಮನೆಗೆ ಬನ್ನಿ, ನನ್ನನ್ನು ಭೇಟಿಯಾಗಿ, ನನ್ನನ್ನು ಮೊಬೈಲಲ್ಲಿ ಮಾತಾಡಿಸಿ ಹೇಳಿದಂಥ ಜನಪ್ರತಿನಿಧಿಯನ್ನು ನಾನು ಸಮಾಜಕ್ಕೆ ಇಷ್ಟು ಹತ್ತಿರವಾಗಿ ಒಬ್ಬ ಜನಪ್ರತಿನಿಧಿ ಇದ್ದಾರೆ ಅಂತ ಹೇಳಿದರೆ, ಅಂಥ ಸೋಮಶೇಖರ್ ಅವರ ಅವರ ರಾಜಕೀಯ ಮಹತ್ವವನ್ನು ನಮ್ಮ ಸಮಾಜದಲ್ಲಿ ಅದನ್ನು ಸದುಪಯೋಗ ಮಾಡತಕ್ಕಂಥ ಪ್ರಯತ್ನವನ್ನು ಯುವಕರೆಲ್ಲ ಮಾಡೋದು ಭಾಳಷ್ಟು ಅವಶ್ಯಕತೆ ಇದೆ ಅನ್ನೋದನ್ನು ಹೇಳಿ, ಒಂದು ವೇಳೆ ನಾನು ಬೆಳಗತ್ತೆ ಬರಬೇಕು ಅಂತ ನನಗೆ ನಿರೀಕ್ಷೆ ಇತ್ತು, ಆಸೆ ಇತ್ತು. ನಮ್ಮ ಕಾರ್ಯಕ್ರಮ, ನನ್ನ ಗರ್ಭದಾತೆಯಾದಂಥ ಜನ್ಮದಾತೆಯಾದಂಥ, ನನ್ನ ಜನ್ಮಕ್ಕೆ ಕಾರಣ ಆದಂಥ ಮಾತೃಶ್ರೀಯವರ ಈ ಕರ್ಮಭೂಮಿಯಲ್ಲಿ ನಾನು ಬೆಳೆದು ಬಂದವರು. ಆ ಚಿಂತನೆಯಲ್ಲಿ ಈ ಸಮಾಜಕ್ಕೆ ಮುಂದಿನ ದಿವಸದಲ್ಲಿ ಒಂದು ಜಾಗೃತ ಸಮಾಜ ನಿರ್ಮಾಣ ಆಗಬೇಕು. ಈ ಸಮಾಜದ ಬಾಂಧವರು ಎಲ್ಲರೂ ಒಟ್ಟಾಗಬೇಕು, ಒಗ್ಗಟ್ಟಾಗಬೇಕು, ಪ್ರೀತಿ ಇರಬೇಕು. ಎಲ್ಲ ಸಂಘದಲ್ಲಿ ಗೊಂದಲ ಘರ್ಷಣೆ ಬೇಡ, ನೀವೆಲ್ಲ ಒಗ್ಗಟ್ಟಾಗಿ ವ್ಯವಹರಿಸಿ
ಸ್ಥಾನಮಾನದ ಸ್ಥಿತಿಗೆ ಗೊಂದಲ ಬೇಡ. ಎಲ್ಲರನ್ನ ಪ್ರೀತಿಸಿ, ಯಾರು ಒಳ್ಳೆಯದಾದರೂ, ಯಾರು ಒಳ್ಳೆ ಕೆಲಸ ಮಾಡಿದವರು ಅವರಿಗೆ ಸಹಕಾರ ಮತ್ತು ಸಹಾನುಭೂತಿಯನ್ನು ತೋರಿಸಿ, ಪ್ರತಿಷ್ಠೆಯನ್ನು ಬಿಟ್ಟು ಸಮಾಜದ ಉದ್ಧಾರಕ್ಕೋಸ್ಕರ, ಸಮಾಜದ ನಮ್ಮ ಮಕ್ಕಳ ಮುಂದಿನ ಮಕ್ಕಳ ಭವಿಷ್ಯತ್ತಿಗೋಸ್ಕರ, ಈ ದೇಶದ ಅಸ್ತಿತ್ವಕ್ಕೋಸ್ಕರ, ಈ ದೇಶದ ಸಾರ್ವಭೌಮತ್ವಕ್ಕೋಸ್ಕರ ನಾವೆಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ ಅಂತ ಹೇಳ್ತಾ, ಇನ್ನು ಮುಂದೆ ಇಲ್ಲಿ ಶಿವದೂತ ಗುಳಿಗ ಕಾರ್ಯಕ್ರಮ ನಡೀತಾ ಇದೆ, ನಾಟಕ. ನಮ್ಮ ಜೊತೆಯಲ್ಲಿ ನಮ್ಮ ಬೆಂಚಲ್ಲಿ ಒಟ್ಟಿಗೆ ಕೂತ್ಕೊಂಡು ಕಲಿತವರು ಕೊಡಿಯಾಲ್ಬೈಲ್ ವಿಜಯಕುಮಾರ್ ಶೆಟ್ಟಿ, ಭಾಳಷ್ಟು ಕಲಾ ಪ್ರೌಢಿಮೆ ಇರುವವರು. ಶಾಲೆಯಲ್ಲಿ ಇರುವಾಗಲೇ ಅವರ ಪ್ರತಿಭೆ ಭಾಳಷ್ಟು ಅನಾವರಣ ಆಗ್ತಾಯಿತ್ತು. ಅವರು ಕೂಡ ಈ ಪ್ರತಿಭೆಯನ್ನು ಅನಾವರಣ ಮಾಡಿ ಅವರ ಸಂಪಾದನೆಗೆ ಮಾಡಿದಂಥ ವ್ಯವಸ್ಥೆ ಅಲ್ಲ, ಅವರಷ್ಟು ತ್ಯಾಗಜೀವಿ. ಎಷ್ಟೋ ಕಲಾವಿದರನ್ನು ಬೆಳೆಸಿ ಪೋಷಿಸಿ ಬೆಳೆಸಿದಂಥ ವಿಶೇಷವಾಗಿ ನಾನು ವಿಜಯಕುಮಾರ್ ಶೆಟ್ಟಿಯವರನ್ನು, ಆದರೂ ನಿತ್ಯಾನಂದ ಸ್ವಾಮೀಜಿಯ ಪರಮ ಭಕ್ತರು, ನನ್ನ ಗುರುಗಳ ಪರಮ ಭಕ್ತರು ಅವರು ಅಜ್ಜೇರು ಅನ್ನುವಂಥ ಒಂದು ನಿತ್ಯಾನಂದರ ನಾಟಕವನ್ನು ಕೂಡ ವೇದಿಕೆಯಲ್ಲಿ ಸಮರ್ಪಣೆ ಮಾಡಿದ್ದಾರೆ. ಅವರಿಗೂ ಅವರ ಈ ಕಲಾ ತಂಡಕ್ಕೂ ಇನ್ನಷ್ಟು ದೇವರ ಶಕ್ತಿಯನ್ನು ಈ ಕಲಿಯುಗದಲ್ಲಿ ಆ ದೇವತಾ ಸಾನ್ನಿಧ್ಯಗಳು ತೋರಿಸ್ತಾ ಇದೆ. ಇದನ್ನು ನಮ್ಮ ಮುಂದಿನ ಮಕ್ಕಳ ಪೀಳಿಗೆಗೆ ಮನಮುಟ್ಟುವಂತೆ, ಮನ ತಟ್ಟುವಂತೆ ಮಾಡುವಂಥ ಪ್ರಯತ್ನ ಈ ಎಲ್ಲ ಕಲಾವಿದರಿಗೆ ಆ ದೇವರು ಶಕ್ತಿ ಕೊಡಲಿ. ಇತ್ತೀಚೆಗೆ ಕಾಂತಾವರ ಅನ್ನುವಂಥ ಆ ಒಂದು ವಿಶಿಷ್ಟವಾದಂಥ ಚಿತ್ರಣ ಇಡೀ ಜಗತ್ತಿಗೆ ನಮ್ಮ ತುಳುನಾಡಿನ ಪರಂಪರೆಯ ಆರಾಧನೆ ಮಾಡತಕ್ಕಂಥ ದೈವದ ಭಯ, ಭಕ್ತಿ, ಪ್ರೀತಿ, ಸಾಮರ್ಥ್ಯ, ಸಾನ್ನಿಧ್ಯದ ಮಹಿಮೆ, ಶಕ್ತಿಯನ್ನು ಅನಾವರಣಗೊಳಿಸುವುದರ ಮೂಲಕ ಒಂದು ಇತಿಹಾಸವನ್ನು ನಿರ್ಮಿಸ್ತಕ್ಕಂಥ ಈ ಚಾರಿತ್ರ್ಯಗಳು ನಮ್ಮ ಮಕ್ಕಳಿಗೆ ಮನಮುಟ್ಟುವಂತಾಗಲಿ, ಮನ ತಟ್ಟುವಂತಾಗಲಿ, ಮುಂದಿನ ಪೀಳಿಗೆಗೆ ಈ ಸಮಾಜವನ್ನು ಬೆಳೆಸುವಂತಾಗಲಿ ಅಂತ ಹೇಳ್ತಾ, ವೇದಿಕೆಯಲ್ಲಿ ಎಲ್ಲರ ಹೆಸರು ಪ್ರತ್ಯೇಕ ಎಳೆದೆ ಸಮಯದ ಹಿತಮಿತಿಯಲ್ಲಿ ಎಲ್ಲರಿಗೂ ಅವರು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಎಲ್ಲರೂ ಪ್ರಬುದ್ಧರಾಗಲಿಕ್ಕೆ ಶಕ್ತಿ ಕೊಡಲಿ. ಇವತ್ತು ಸನ್ಮಾನಿಸಿದಂಥ ಎಲ್ಲ ಸನ್ಮಾನಿತರು, ಇಬ್ಬರು ಡಾಕ್ಟ್ರುಗಳು, ಇವರನ್ನು ಕೂಡ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿಯೂ ರಾಜಕೀಯವಾಗಿಯೂ ಈ ಸಮಾಜ ಸೇವೆಯಲ್ಲಿ ಇನ್ನಷ್ಟು ತೆಗೆದುಕೊಳ್ಳಲಿಕ್ಕೆ ಶಕ್ತಿ ಕೊಡಲಿ. ಮುಂದಿನ ಪೀಳಿಗೆ ಮಕ್ಕಳಿಗೆ ಅದು ಆದರ್ಶವಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಒಂದು ಹರಿನಾಮ ಸಂಕೀರ್ತನೆ ಹೇಳಿ ಭಕ್ತ ಕುಂಬಾರರ ಸಮಾಜದವ್ರನ್ನ ನಾವು ಭಜನೆ ಭಾಳ ಮುಖ್ಯ. ನಿಮ್ಮ ಮನೆಯ ಮಕ್ಕಳಿಗೆ ಭಜನೆಯನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಆ ಮೊಬೈಲನ್ನು ಕೊಟ್ಟು ಭಜನೆಗೆ ಅಪವಾದ ಬರುವ ಹಾಗೆ ಮಾಡಬೇಡಿ. ಎಲ್ಲರೂ ಮಕ್ಕಳನ್ನು ಪ್ರತಿ ಮನೆಯಲ್ಲಿ ಭಜನೆ ಆಗಲಿ. ಇದನ್ನು ಎಲ್ಲರಿಗೂ ಶಕ್ತಿಯಾಗಿ ಪರಿಮಳಿಸ್ತಕ್ಕಂಥ ನೆಲೆಯಲ್ಲಿ ಭಜನೆ ಹೇಳ್ತೇನೆ. ಎಲ್ಲರೂ ಚಪ್ಪಾಳೆ ತೊಟ್ಟು ಭಜನೆ. ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ, ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ, ಪಾಂಡುರಂಗ 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 ಹರಿ, ಪಾಂಡುರಂಗ ಹರಿ, ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ, ರಾಮ ಕೃಷ್ಣ ಮುಕುಂದ ಮುರಾರಿ, ಪಾಂಡುರಂಗ 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 ಹರಿ, ಹರಿ ದೀನ ಬಂಧು ಹರಿ, ದೀನನಾಥ ಹರಿ ದೀನ ಬಂಧು ಹರಿ, ಅಚ್ಯುತ ಕೇಶವ ಮಧುಸೂದನ ಹರಿ, ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ, ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ, ಪಾಂಡುರಂಗ 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 ಹರಿ, ಛೇದಾನಂದ ಹರಿ ಯೋಗಾನಂದ ಹರಿ, ನಿತ್ಯಾನಂದ ಪರಮಾನಂದ ವಾಸುದೇವ ಹರಿ,
ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ ಪಾಂಡುರಂಗ 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 ಹರಿ ಸಂಕಟಹರಣ ಹರಿ ವೆಂಕಟರಮಣ ಹರಿ ದುರಿತ ನಿವಾರಣ ಲಕ್ಷ್ಮೀ ರಮಣ ಹರಿ ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ ಪಾಂಡುರಂಗ 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 ಹರಿ ಪಾಂಡುರಂಗ 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 ಹರಿ ಪಾಂಡುರಂಗ 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 ಹರಿ ಪಾಂಡುರಂಗ 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 ಹರಿ. ಈ ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿ ನಾನು ಹೇಳ್ತಾ ಇರೋದು ಎಲ್ಲರಿಗೆ, ಇಡೀ ದೇಶಾದ್ಯಂತ ಎಲ್ಲ ಜಾತಿ ಎಲ್ಲ ಮತವನ್ನು ಎಲ್ಲರನ್ನ ಪ್ರೀತಿಸಿ, ಯಾರನ್ನು ವಿರೋಧಿಸಬೇಡಿ, ಕೆಟ್ಟವರಿಗೂ ಒಳ್ಳೆಯದನ್ನು ಬಯಸಿ, ನಿಮಗೆ ಕೆಟ್ಟದನ್ನು ಮಾಡುವವರನ್ನು ದ್ವೇಷಿಸುವವರನ್ನು ದೂಷಿಸುವವರನ್ನು ಕೂಡ ಪ್ರೀತಿಸಿ, ದೇವರಲ್ಲಿ ಪ್ರಾರ್ಥಿಸಿ ಒಳ್ಳೆಯ ಸದ್ಬುದ್ಧಿ ಕೊಡಲಿ ಅಂತ. ಎರಡನೇದಾಗಿ, ನಿಮ್ಮ ಮನೆಯಲ್ಲಿ ಪ್ರತಿನಿತ್ಯ ಎಲ್ಲರೂ ಒಟ್ಟಾಗಿ ಒಂದು ಹೊತ್ತಾದರೂ ಒಟ್ಟಾಗಿ ದೇವರ ಪ್ರಾರ್ಥನೆ ಮಾಡಿ, ಒಂದು ಹೊತ್ತಾದರೂ ಒಟ್ಟನಿಗೆ ಕೂತ್ಕೊಂಡು ಸಹಭೋಜನವನ್ನು ಮಾಡಿ. ಸಹಭೋಜನೆ ಸಹಬಾಳುವೆ ಇದು ಜೀವನದ ಬದ್ಧತೆಯ ಶಕ್ತಿ. ತಾಯಂದರು ಬೆತ್ತಲೆಯನ್ನು ಸರಿಯಾಗಿ ಹಾಕಿ ಪ್ರಸಾದವನ್ನು ಬೆತ್ತಲೆಯ ಮಧ್ಯದಲ್ಲಿ ಹಣೆಗೆ ಹಾಕಿ, ಮಕ್ಕಳಿಗೆ ಮೂಗುತಿಯನ್ನು ಇಟ್ಕೊಳ್ಳಿ, ತಾಳಿಯನ್ನು ಹೃದಯ ಭಾಗದಲ್ಲಿ ಇಟ್ಕೊಳ್ಳಿ. ಚಿನ್ನಕ್ಕೆ ಬೆಲೆ ಏರ್ತಾ ಇದೆ ಅಂತೇಳಿ ತಾಳಿ ಉದ್ದ ಮಾಡೋದಕ್ಕಿಂತ ಅದು ಹೃದಯದಲ್ಲಿ ಬೆಳಗಿ ಅದಕ್ಕಿಂತ ಹೆಚ್ಚಿನ ಮೌಲ್ಯವನ್ನು ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಬಡವರು ಮದುವೆ ಆಗಲಿಕ್ಕೆ ಶಕ್ತಿ ಅವರಿಗೆ ಸ್ವಲ್ಪ ಚಿನ್ನಕ್ಕೆ ಸಹಾಯ ಮಾಡಿ. ಮತ್ತೊಂದು ವಿಚಾರ, ಉಪ್ಯಾನ್ ಗೋತ್ರದ ಹುಡುಗಿಯರನ್ನು ಯಾರು ಬೇಕಿದ್ರೂ ಮದುವೆಯಾಗಿ, ಅದು ಮೂಢನಂಬಿಕೆ. ಮೂಲನಂಬಿಕೆಯೊಂದಿಗೆ ನೀವು ಮದುವೆಯಾಗಿ, ನಿಮಗೆ ಮದುವೆ ಆದಕ್ಕೆ ಏನಾದರೂ ಸಂಕೋಚ ಇದ್ದರೆ ಕ್ಷೇತ್ರದಲ್ಲೇ ಬಂದು ಮದುವೆಯಾಗಿ, ಇಲ್ಲದ್ರೆ ಮದುವೆ ಎಲ್ಲಿ ಮಾಡ್ತೀರ ಅಲ್ಲಿಗೆ ನಾನು ಬೇಕಿದ್ರೆ ಬರ್ತೇನೆ. ಆ ತಾಳಿ ಕಟ್ಟುವ ಸಂದರ್ಭದಲ್ಲಿ ನಾನು ಮಂತ್ರಾಕ್ಷತೆ ಆಗ್ತೇನೆ. ಆ ಮೂಢನಂಬಿಕೆಯನ್ನು ಬಿಟ್ಟುಬಿಡಿ. ಉಪ್ಯಾನ್ ಗೋತ್ರದ ಹುಡುಗಿಯರನ್ನು ಯಾರು ಬೇಕಿದ್ರೂ ಮದುವೆಯಾಗಿ ಆ ಮೂಲನಂಬಿಕೆಯನ್ನು ಉಳಿಸುವಂಥ ಪ್ರಯತ್ನ ಮಾಡಿ. ಅದಕ್ಕೋಸ್ಕರ ಎಲ್ಲರೂ ಮತ್ತು ನಮ್ಮ ಸಮಾಜದಲ್ಲಿರುವವರನ್ನು ಎಲ್ಲರನ್ನ ಪ್ರೀತಿಸಿ, ಯಾರನ್ನೂ ವಿರೋಧಿಸಬೇಡಿ. ನಮ್ಮ ಸಮಾಜದಲ್ಲಿ ಭಾಳಷ್ಟು ಪ್ರತಿಭೆಗಳು ಇದೆ. ಇವತ್ತು ನಮ್ಮ ದೇಶಾದ್ಯಂತ ಭಾಳಷ್ಟು ಪ್ರತಿಭೆಗಳಿದೆ. ಮಕ್ಕಳಲ್ಲಿ ಭಾಳ ಸಾಮರ್ಥ್ಯವಂತರಿದ್ದಾರೆ. ಪತ್ರಿಕಾ ಮಾಧ್ಯಮದಲ್ಲಿ, ಉದ್ಯಮದಲ್ಲಿ, ವಿದ್ಯಾಕ್ಷೇತ್ರದಲ್ಲಿ ಭಾಳಷ್ಟು ಸಾಧನೆ ಮಾಡಿದವರಿದ್ದಾರೆ. ಎಷ್ಟೆಷ್ಟೋ ವರ್ಷದಿಂದ ಸಾಧನೆ ಮಾಡಿದವರಿದ್ದಾರೆ. ಇವತ್ತು ಬಹುಶಃ ವೇದಿಕೆಯಲ್ಲಿ ನನಗೆ ತುಂಬ ಸಂತೋಷ ಆದದ್ದು, ಬಹುಶಃ ಭಾಳಷ್ಟು ವರ್ಷದಿಂದ ಪತ್ರಿಕಾ ಮಾಧ್ಯಮದಲ್ಲಿ ದುಡಿಯುವವರನ್ನು ನೀವು ಗುರುತಿಸಿದ್ದೀರಿ, ಅವರ ಪ್ರತಿಭೆಯನ್ನು ಅನಾವರಣ ಮಾಡಿದ್ದೀರಿ, ಅವರನ್ನು ಗೌರವಿಸಿದ್ದೀರಿ. ಇದು ಎಲ್ಲ ಭಾಗದಲ್ಲಿ ಆಗಲಿ. ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೆ, ಅವರ ಪ್ರತಿಭೆಗೆ ಬೇಕಾದಂಥ ವೇದಿಕೆಯನ್ನು ವರ್ಷಕ್ಕೆ 3 ಸಲ ಆದರೂ ಈ ವೇದಿಕೆ ನಿರ್ಮಾಣ ಮಾಡಿ, ಸಮಾಜ ಬಾಂಧವರನ್ನು ಒಟ್ಟು ಮಾಡಿ, ಎಲ್ಲರನ್ನೂ ಒಗ್ಗಟ್ಟು ಮಾಡಿ, ಅದರೊಟ್ಟಿಗೆ ನಿಮ್ಮ ಪ್ರೀತಿಯ ಬೇರೆ ಬೇರೆ ಸಮಾಜದವರನ್ನು ಕೂಡ ಸ್ವೀಕಾರ ಮಾಡಿ. ಎಲ್ಲ ದೇವಸ್ಥಾನಗಳನ್ನು ಪ್ರೀತಿಸಿ, ಎಲ್ಲ ಸ್ವಾಮೀಜಿಗಳನ್ನು ಪ್ರೀತಿಸಿ, ಎಲ್ಲರನ್ನ ಪ್ರೀತಿಸಿ, ಎಲ್ಲ ಪ್ರಾರ್ಥನಾ ಮಂದಿರಗಳನ್ನು ಪ್ರೀತಿಸಿ. ಎಲ್ಲರೊಟ್ಟಿಗೆ ಭಗವಂತ ಒಬ್ಬನೇ, ಅನವರತ ನೋಡುವ ಭಗವಂತ ಒಬ್ಬನೇ ಇರುವುದು ಲೋಕಕ್ಕೆ, ಬೇರೆ ಬೇರೆ ಭಗವಂತ ಇಲ್ಲ. ಆ ಭ್ರಮೆಯನ್ನು ಬಿಟ್ಟುಬಿಡಿ. ಬೆಳಗಿದಂಥ ಸೂರ್ಯ, ರಾತ್ರಿ ಕತ್ತಲೆ ಆದಾಗ ಬೆಳೆಯುವಂಥ ಚಂದ್ರ, ಪ್ರಕೃತಿ ದತ್ತವಾದಂಥ ಪ್ರಕೃತಿ ಎಲ್ಲ ಕೊಡುಗೆಗಳು, ಜನ್ಮ ಕೊಟ್ಟವರ ತಂದೆ ತಾಯಿಯ ರಕ್ತಗತವಾದಂಥ ಆ ಅಂತರ್ಸತ್ವದಲ್ಲಿರತಕ್ಕಂಥ ಮಣ್ಣಿನ ಸತ್ವ, ಅದು ಕುಂಬಾರದು ತುಳಿತ ಮಾಡಿದಂಥ ಆ ಮಣ್ಣಿನ ಸತ್ವ ಅದು ಎಷ್ಟು ಮೆತ್ತಗೆ ಆಯಿತು, ಆ ಪಾತ್ರೆ ಹೇಗೆ ಅದು ಪ್ರಬುದ್ಧವಾಗಿರ್ತದೋ, ತಾಯಿ ಗರ್ಭದಲ್ಲಿ
ಇದ್ದಂಥ ಆ ಪಿಂಡ ಅದು ಒಳ್ಳೆಯ ರೀತಿಯ ಸಾತ್ವಿಕ ಸಂಪತ್ತೆ ಮತ್ತು ಸೌಭಾಗ್ಯವತಿಯಾಗಿ ಸೌಹಾರ್ದಯುತವಾಗಿ ಸಮಾಜವನ್ನು ಮುಟ್ಲಿಕ್ಕೆ ಬೆಳೀಲಿಕ್ಕೆ ಶಕ್ತಿ ಕೊಡತಕ್ಕಂತಹ ಗರ್ಭದಲ್ಲಿ 9 ತಿಂಗಳು ಪೋಷಿಸುವಂಥ ತಾಯಿ ಅದಕ್ಕೆ ಒಳ್ಳೆಯ ಪೋಷಣೆಯನ್ನು ಮಾಡುವಂಥದ್ದು, ಒಳ್ಳೆಯ ಜ್ಞಾನ ಸಿಂಚನವನ್ನು ಕೊಡುವಂಥದ್ದು, ಸಾತ್ವಿಕ ಆಹಾರದ ಸೇವನೆ ಮಾಡುವಂಥದ್ದು, ಎಲ್ಲರಲ್ಲಿ ಪ್ರೀತಿಯಲ್ಲಿ ಇರುವಂಥದ್ದು, ಆ ಬಾಂಧವ್ಯವನ್ನು ಬೆಳೆಸುವಂಥದ್ದು, ಸಂಸಾರದಲ್ಲಿ ಒಗ್ಗಟ್ಟಾಗಿರುವಂಥದ್ದು, ಸಮಾಜವನ್ನು ಪ್ರಕೃತಿಯನ್ನು ಪ್ರೀತಿಸುವಂಥದ್ದು, ಈ ಮಣ್ಣಿನ ಅಂತರ್ಸತ್ವವನ್ನು ಪ್ರೀತಿಸುವಂಥದ್ದು. ಈ ಒಂದು ಸಂದೇಶವನ್ನು ಎಲ್ಲ ತಾಯಿಯಂದರಿಗೆ ಕೊಡುವಂಥ ಪ್ರಯತ್ನ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸಿಕೊಂಡು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕುಲಾಲ ಸಮಾಜದಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂಥವರಿಗೆಲ್ಲರಿಗೂ ಇನ್ನಷ್ಟು ಶಕ್ತಿ ಕೊಡಲಿ. ಸಮಾಜದ ಮತ್ತು ಸಂಘದ ಎಲ್ಲ ಕಾರ್ಯಕ್ರಮಗಳು ಔಚಿತ್ಯಪೂರ್ಣವಾಗಿ ನೆರವೇರಲಿಕ್ಕೆ ಬೇಕಾದಂಥ ಅವಕಾಶವನ್ನು ಮುಂಬೈ ಮಹಾನಗರದಿಂದ ಮಹಾರಾಷ್ಟ್ರದಿಂದ ಅಲ್ಲಿ ನಡೆತಕ್ಕಂಥ ಕಟ್ಟಡದ ಕೆಲಸ, ವೀರನಾರಾಯಣ ದೇವಸ್ಥಾನ, ಅಲ್ಲಲ್ಲಿ ಸಮಾಜದಲ್ಲಿ ಆಗತಕ್ಕಂಥ ಸಭಾಭವನದ ಕೆಲಸ ಕಾರ್ಯಗಳು ನಡೆಯುವಲ್ಲಿ ಅಲ್ಲಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡಲಿ. ಎಲ್ಲ ನಾಟಕ ಕಲಾವಿದರಿಗೂ ಆ ಮಾಮಾತೆ 2 ವರ್ಷದ ಕೊರೋನಾದ ಸಂದರ್ಭದಲ್ಲಿ ಕಲಾವಿದರು ಬಹಳಷ್ಟು ಸಂಕಷ್ಟವನ್ನು ಅನುಭವಿಸಿದ್ದಾರೆ. ಆ ಕಲಾವಿದರಿಗೆ ಆ ಕಲಾಮತೆ ಇನ್ನಷ್ಟು ಅವಕಾಶವನ್ನು ಕೊಡಲಿ. 2 ವರ್ಷದಲ್ಲಿ ಅವರು ಪಟ್ಟಂಥ ಕಷ್ಟಕ್ಕೆ ಇನ್ನಷ್ಟು ಅವರಿಗೆ ಜೀವನಕ್ಕೆ ಅಭ್ಯುದಯ ಆಗತಕ್ಕಂಥ ಅವಕಾಶಗಳು ಪೋಷಕರು ಸಿಗುವಂಥ ಅನುಗ್ರಹದ ಶ್ರೀರಕ್ಷೆಯನ್ನು ಮಾಮಾತೆ ಕರುಣಿಸಲಿ ಅಂತ ಪ್ರಾರ್ಥಿಸಿ ನನ್ನ 2 ಮಾತುಗಳನ್ನು ಗುರುಚರಣಕ್ಕೆ ಸಮರ್ಪಿಸ್ತಾ ಇದ್ದೇನೆ. ಜೈ ಗುರುದೇವ್ ದತ್. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಹಿಂದೂ ಸಮಾಜದ ಸಂತನಾಗಿ ಸಮಾಜಕ್ಕೆ ಸರ್ವಸ್ವವನ್ನು ತ್ಯಾಗ ಮಾಡಿ ಬದುಕುವ ಪರಮ ಪೂಜ್ಯರು. ಸಮುದಾಯದ ಅಭಿವೃದ್ಧಿ ಒಗ್ಗಟ್ಟಿನ ಹಾಗೂ ಸ್ವಾಭಿಮಾನದ ಹೆಜ್ಜೆಗಳ ಮೂಲಕವೇ ಸಾಧ್ಯವಿದೆ. ಧರ್ಮದ ನಡೆಯಿಂದ ಬದುಕು ಅರ್ಥಪೂರ್ಣವಾಗುತ್ತದೆ ಎನ್ನುವಂಥ ಮಾತಿನೊಂದಿಗೆ ವಿರಮಿಸಿದ ಪೂಜ್ಯರ ಚರಣಗಳಿಗೆ ಪೊಡಮಾಡುತ್ತಾ ಇದೀಗ ಈ ವೇದಿಕೆಯಲ್ಲಿ ಇವತ್ತು ಸನ್ಮಾನವನ್ನು ಸ್ವೀಕಾರ ಮಾಡಿದಂಥ, ಕುಲಾಲ ಕಿರೀಟವನ್ನು ಸ್ವೀಕಾರ ಮಾಡಿದಂಥ ಶ್ರೀಮತಿ ಕುಶಾಲಾಕ್ಷಿ ವಿ ಕಣ್ವತೀರ್ಥ ಇವರ ಸಾಹಿತ್ಯದಿಂದ ಸಂತುಲಿತಗೊಂಡಂಥ ಕಾದಂಬರಿ ಆಸ್ತಿ ಇಂದಿನ ಈ ಒಂದು ಸಭೆಯಲ್ಲಿ ಪೂಜ್ಯ ಸ್ವಾಮೀಜಿಯವರಿಂದ ಬಿಡುಗಡೆಗೊಳಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ಗಮನಿಸಬೇಕು. ಇನೋವಾ KA 01 MR 0626 ಈ ವಾಹನ ಒಂದು ಕಾರಿಗೆ ಅಡ್ಡವಾಗಿ ನಿಂತಿದೆ. ದಯವಿಟ್ಟು ಅಲ್ಲಿಂದ ತಾವು ತೆರವುಗೊಳಿಸಿ ಅವರಿಗೆ ಹೋಗಲಿಕ್ಕೆ ಅನುವು ಮಾಡಿಕೊಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. KA 01 MR 0626 ಬಲಭಾಗದಲ್ಲಿದೆ ಕಲಾಕ್ಷೇತ್ರದ. ದಕ್ಷಿಣ ಕನ್ನಡ ಮಾತೃ ಸಂಘದ ಉಪಾಧ್ಯಕ್ಷರಾದಂಥ ಶ್ರೀಯುತ ಜಯರಾಜ್ ಪ್ರಕಾಶ್ ನಮ್ಮೊಟ್ಟಿಗಿದ್ದಾರೆ. ದಯವಿಟ್ಟು ವೇದಿಕೆಗೆ ಬಂದು ಸ್ವಾಮೀಜಿಯವರಿಂದ ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀ ವೀರನಾರಾಯಣ ದೇವಸ್ಥಾನ ಕುಲಶೇಖರ ಮಂಗಳೂರು ಇದರ ಆಡಳಿತ ಮುಕ್ತೇಶ್ವರಾದಂಥ ಪುರುಷೋತ್ತಮ ಕಲ್ಬಾವಿ ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ವೇದಿಕೆಗೆ ಬಂದು ಪೂಜ್ಯರಿಂದ ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ರಾಜೇಶ್ ಮುನಿಯಪ್ಪ ತಾವು ಕೂಡ ವೇದಿಕೆಗೆ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಸದಾನಂದ ಸುಲಾಯ ದಯವಿಟ್ಟು ವೇದಿಕೆಗೆ ಬರಬೇಕು. ಪೂಜ್ಯರಿಂದ ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು. ಕೊಡಿ ಕೊಡಿ ಕೊಡಿ. ಬಂಧುಗಳೇ, ಬೆಳಿಗ್ಗೆ 9 ಗಂಟೆಯಿಂದ ಕಾರ್ಯಕ್ರಮ ಆರಂಭ ಆಗಿ 50ರ ಈ ಒಂದು ಸುವರ್ಣ ಸಂಭ್ರಮವನ್ನು ಚಂದಗಾಣಿಸಿಕೊಟ್ಟಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಿ ಈ ವೇದಿಕೆಯಲ್ಲಿ ನಮ್ಮೆಲ್ಲ ಬಂಧುಗಳಿಗೆ ರಂಜನೆ ಕೊಟ್ಟಂತಹ ಎಲ್ಲ ಮಕ್ಕಳು ದಯವಿಟ್ಟು ವೇದಿಕೆಗೆ ಬಂದು ತಾವು ಪೂಜ್ಯರಿಂದ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ಮಕ್ಕಳಲ್ಲಿ ವಿನಂತಿಸ್ತಾ ಇದ್ದೇನೆ. ಎಲ್ಲ ಬೆಳಿಗ್ಗೆಯಿಂದ ಈ ಸಭಾ ಕಾರ್ಯಕ್ರಮ ಆರಂಭವಾಗುವುದಕ್ಕೆ ಮುನ್ನ ಅಲ್ಲಿವರೆಗೆ ಮಾಡಿದಂಥ ಎಲ್ಲ ತಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು
ನಮಗೆ ಮೆಚ್ಚುಗೆ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಆ ಮಕ್ಕಳಿಗೆ ಅವಕಾಶಗಳು ಸಿಗಲಿ ಎನ್ನುವಂಥ ನೆಲೆಯಲ್ಲಿ ವೇದಿಕೆಗೆ ತಮ್ಮನ್ನು ಕರೆದು ಗುರುತಿಸ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಮಕ್ಕಳು ವೇದಿಕೆಗೆ ಬಂದು ಈ ಒಂದು ನೆನಪಿನ ಕಾಣಿಕೆಯನ್ನು ದಯವಿಟ್ಟು ಸ್ವೀಕಾರ ಮಾಡಬೇಕು. ದಯವಿಟ್ಟು ತಕ್ಷಣ ಬರಬೇಕು ಮಕ್ಕಳು. ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಿದಂಥ ಮಕ್ಕಳು ವೇದಿಕೆಗೆ ಬಂದು ಕಾರ್ಯಕ್ರಮದ ನೆನಪಿಗಾಗಿ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ಮಕ್ಕಳಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಪೋಷಕರು ಆದಷ್ಟು ಬೇಗ ಮಕ್ಕಳನ್ನು ಕಳಿಸಿಕೊಡ್ಬೇಕು ವೇದಿಕೆಗೆ. ಸಮಯದ ಕೆಲವೇ ಸಮಯಗಳಲ್ಲಿ ಈ ಸಭಾ ಕಾರ್ಯಕ್ರಮವನ್ನು ನಾವು ಮುಗಿಸ್ಲಿಕ್ಕಿದ್ದೇವೆ. ಸಮಯದ ಅಭಾವ ಇದೆ. ಮುಂದಿನ ವೇದಿಕೆಯಲ್ಲಿ ಶಿವದೂತ ಗುಳಿಗೆ ಸ್ವರಾಜ್ ಶೆಟ್ಟಿ ಅಭಿನಯದ ಕಲಾ ಸಂಗಮ ಕಲಾವಿದರ ವಿಜಯಕುಮಾರ್ ಕೊಡಿಯಾಲ್ ಬೈಲ್ ನಿರ್ದೇಶನ ಮಾಡಿರುವಂಥ ಅತ್ಯದ್ಭುತವಾದಂಥ ನಾಟಕವನ್ನು ಈ ವೇದಿಕೆಯಲ್ಲಿ ನಾವು ವೀಕ್ಷಣೆ ಮಾಡಲಿಕ್ಕಿದ್ದೇವೆ. ಸಭಾ ಕಾರ್ಯಕ್ರಮವನ್ನು ಆದಷ್ಟು ಶೀಘ್ರವಾಗಿ ಮುಗಿಸುವಂಥ ತರಾತುರಿಯಲ್ಲಿ ಎಲ್ಲ ಮಕ್ಕಳನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ಮಕ್ಕಳು ಬಂದು ಈ ಒಂದು ಸ್ಮರಣಿಕೆಯನ್ನು ಪೂಜ್ಯ ಸ್ವಾಮೀಜಿಯವರಿಂದ ಸ್ವೀಕಾರ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇಲ್ಲಿ ಎದುರಿಂದ ಹೋಗಿ ಈ ಕಡೆ ನೋಡಿ. ವೇದಿಕೆ ಮುಂಭಾಗದಲ್ಲಿ ಯಾರಾಗಿದ್ರು ಬನ್ನಿ. ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಿದಂಥ ಎಲ್ಲ ಮಕ್ಕಳು ವೇದಿಕೆಗೆ ಬರಬೇಕು. ಕುಲಾಲ ಸಮುದಾಯದ ಈ ಒಂದು ಮಕ್ಕಳ ಅತ್ಯದ್ಭುತವಾದಂಥ ನೃತ್ಯ, ಗಾಯನ, ಸಾಂಸ್ಕೃತಿಕ ಚಟುವಟಿಕೆಗಳಿಂದ ಇವತ್ತು 50ರ ಸಂಭ್ರಮ ಅತ್ಯಂತ ಸಂಭ್ರಮದಿಂದ ತುಂಬಿದೆ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನ ಗೌರವಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅನ್ನುವಂಥ ನೆಲೆಯಲ್ಲಿ 50ರ ಸುವರ್ಣ ಸಂಭ್ರಮದ ಈ ವೇದಿಕೆಯಲ್ಲಿ ಎಲ್ಲ ಮಕ್ಕಳಿಗೆ, ಎಲ್ಲ ಕಲಾವಿದರುಗಳಿಗೆ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ ಅವರಿಗೆ ಅಭಿಮಾನ ಪೂರ್ವಕವಾಗಿ ಈ ಒಂದು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಮಕ್ಕಳು, ಮಹಿಳೆಯರು, ಯುವಕರು ಎಲ್ಲರೂ ಕೂಡ ವೇದಿಕೆಯಲ್ಲಿದ್ದಾರೆ. ಕುಲಾಲ ಸಮುದಾಯದ ಶಕ್ತಿಯನ್ನು ಪ್ರದರ್ಶನ ಮಾಡುವುದರ ಜೊತೆಗೆ ಅವರಲ್ಲಿರುವಂಥ ಪ್ರತಿಭೆಯನ್ನು ಈ ವೇದಿಕೆಯಲ್ಲಿ ನಾವೆಲ್ಲ ಕಂಡಿದ್ದೇವೆ. ಎಲ್ಲರಿಗೂ ಒಂದು ಸಲ ಜೋರಾದ ಕೈ ಚಪ್ಪಾಳೆಯನ್ನು ನೀಡೋಣ. ನಾವು ಒಂದಷ್ಟು ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿರ್ತೇವೆ. ಅತ್ಯದ್ಭುತವಾದಂಥ ಸಾಂಸ್ಕೃತಿಕ ಚಟುವಟಿಕೆಗಳು ಈ ವೇದಿಕೆಯಲ್ಲಿ ಅವರ ಒಂದು ಪ್ರತಿಭೆಯಿಂದ ಮೂಡಿ ಬಂದಿದೆ. ಅಂತಹ ಪ್ರತಿಭಾನ್ವಿತರಿಗೆ ಇದೀಗ ಗೌರವದ ಸಮರ್ಪಣೆ. ಒಂದೆರಡು ಸ್ಪೀಚ್ ಒಂದು ನೆತ್ತಾನೇನಾ ಸೊ ನೆತ್ತ ಮಕ್ಕಳು
ಬೇಗ ಬೇಗ ರಜೆ ಕೊಡೋದು ಮಾತು ಬಂದಿಲ್ಲ ಬೇಗ ಸೀಟು ಬನ್ನಿ ಕಾರ್ಯಕ್ರಮ ಬೇಗ 10 ಗಂಟೆ ಸ್ವಾಮೀಜಿಗೆ ಲಾಸ್ಟಲ್ಲಿ ಒಂದು ಕಾಣಿಕೆ ಕೊಡೋದು ಆಮೇಲೆ ಮಾಡೋಲ್ಲ ಪಲಾವ್ ಕೊಟ್ಟು ಅದು ಕೊಟ್ಟಾಗಿದೆ ಇನ್ನೊಂದು ಸರಿ ಅದು ಇದು ಚೆಕ್ ಒಂದು ಕೊಡಿ ಅದ್ರ ಜೊತೆಗೆ ಯಾವಾಗ ಒಂದು ಸರಿ ಯಾರಾದರೂ ಸಾಂಸ್ಕೃತಿಕ ಚಟುವಟಿಕೆಯನ್ನು ನೀಡಿದಂಥ ಮಕ್ಕಳು ಬಾಕಿ ಇದ್ದರೆ ದಯವಿಟ್ಟು ವೇದಿಕೆಗೆ ಬಂದು ಈ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು. ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಆದಷ್ಟು ಬೇಗ ಕಾರ್ಯಕ್ರಮವನ್ನು ತುರ್ತಾಗಿ ಮುಗಿಸುವಂಥ ಅನಿವಾರ್ಯತೆಯಿಂದ ಇದೀಗ ವೇದಿಕೆಯಲ್ಲಿ ಗಣ್ಯ ಉಪಸ್ಥಿತಿಯನ್ನು ಪಡೆದಿರುವಂಥ ಜಿಲ್ಲಾ ಕುಲಾಲರ ಸಾಧ್ಯಂತ ನಾಯಕ, ಸಂಘಟನಾ ಚತುರ, ಕುಲಾಲರ ಅಸ್ಮಿತೆಯಾದ ಕುಲಶೇಖರ ಶ್ರೀ ವೀರನಾರಾಯಣ ದೇವಸ್ಥಾನದ ಜೀರ್ಣೋದ್ಧಾರದ ಯೋಜನೆಗಳಿಗೆ ಜಗತ್ತಿನಾದ್ಯಂತ ಇರುವ ಕುಲಾಲರನ್ನ ದೂರದೃಷ್ಟಿಯ ಯೋಜನೆಗಳಿಂದ ಸಂಘಟಿತಗೊಳಿಸಿದ ಸಮುದಾಯದ ನಾಯಕ, ಕರ್ನಾಟಕ ರಾಜ್ಯ ಕೈಗಾರಿಕಾ ಸರಬರಾಜು ಮತ್ತು ಮಾರಾಟ ಸಹಕಾರ ಮಹಾಮಂಡಲ ಬೆಂಗಳೂರು ಇದರ ನಿಕಟಪೂರ್ವ ಅಧ್ಯಕ್ಷರಾಗಿ, ಪ್ರಸ್ತುತ ನಿರ್ದೇಶಕರಾಗಿ, ಕುಳಾಯಿ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿ, ಮೂಳ್ಳೆರೆಯನೆ ಕುಲಾಲರ ಮಾತೃ ಸಂಘದ ಅಧ್ಯಕ್ಷರಾದ ಶ್ರೀ ಮಯೂರು ಉಳ್ಳಾಲ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಕುಲಾಲ ಸಂಘ ಬೆಂಗಳೂರು ನೆತ್ತ ಇದರ 50ನೇ ವರ್ಷದ ಅಥವಾ ಸುವರ್ಣ ಸಂಭ್ರಮೋತ್ಸವದ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂತಹ ಪರಮ ಪೂಜ್ಯರಾದಂತಹ ನನ್ನ ಮಾರ್ಗದರ್ಶಕರು, ಸಾಮುದಾಯಿಕ ಮಾರ್ಗದರ್ಶಕರು ಆಗಿರುವಂತಹ ಮಾನಿಲ ಸ್ವಾಮೀಜಿಯವರೇ, ಕುಲಾಲ ಸಂಘ ಬೆಂಗಳೂರು ಇದರ ಅಧ್ಯಕ್ಷರಾಗಿರುವಂತಹ ನನ್ನ ಮಾರ್ಗದರ್ಶಕರು, ಆತ್ಮೀಯ ಮಿತ್ರರು ಆಗಿರುವಂತಹ ಪುರುಷೋತ್ತಮ ಚೇಂದ್ರರೇ, ವೇದಿಕೆಯಲ್ಲಿ ಇರುವಂತಹ ಅನ್ಯಾನ್ಯ ಜವಾಬ್ದಾರಿಯಲ್ಲಿರುವಂತಹ ಸಮುದಾಯದ ನಾಯಕರೇ, ಇವತ್ತು ಇದು ಬೆಂಗಳೂರು. ಈ ಬೆಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕುಲಾಲರ ಮಾತೃ ಸಂಘದ ಅಧ್ಯಕ್ಷನಾಗಿ ನಾನೊಂದು ಎರಡು ಮಾತುಗಳನ್ನು ಆಡಬೇಕಾದ್ರೆ, ನನ್ನ ಮಾತೃಭಾಷೆ ತುಳು, ನನ್ನ ನಾಡಭಾಷೆ ಕನ್ನಡ. ನಾಡಭಾಷೆ ಕನ್ನಡಕ್ಕೆ ಗೌರವವನ್ನು ಸಲ್ಲಿಸುತ್ತಾ ಎನ್ನ ಅಪ್ಪೆ ಭಾಷೆ ತುಳುಟು ಪಾತ್ರರು ಪಂಡದೆ ಈ ಸಂದರ್ಭದ ನಿರ್ಧಾರ ಮಾಡ್ತದೆ. ಸುಮಾರು 50 ವರ್ಷದ ದುಂಬು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಡ್ದು ಈ ಬೆಂಗಳೂರುದಂಚಿನ ಈ ಪರ ಊರಿಗೂ ಬಂಜಿದ ಪಡಿಕು ಬೋಡಾದ ಬೆನಿಯರೆಗು ಬೋಡಾದ ಬತ್ತಿನಂಚಿನ ಎನ್ನ ದಕ್ಷಿಣ ಕನ್ನಡ ಜಿಲ್ಲೆದ ತುಳು ಅಪ್ಪೆನ ಎನ್ನ ಕುಲಾಲ ಸಮುದಾಯದ ಆ ಹಿರಿಯ ಕುಲು ಈ ಊರುಡು ಬತ್ತದು ಆ ಪರವ ನಮ್ಮ ಊರುಡು ಉಪ್ಪುನಂಚಿನ ಮೂಲ್ಯ ನಕಲಿಗೆ ಕುಲಾಲರಿಗೆ ದಾದಾಂಡಲ ಒಂಜಿ ಸಹಾಯ ಹಸ್ತನ ಕೊರೊಲಿ ಪನ್ಪಿನ ರೀತಿಡು ಮೂಲು ಒಟ್ಟಿಗೆ ಸೇರಿದ ಮಂತಿದಿನಂಚಿನ ಸಂಘಟನೆ ಅವು 52 ವರ್ಷದ ದುಂಬು ಸ್ಥಾಪನೆ ಆತಿನಂಚಿನ ದಕ್ಷಿಣ ಕನ್ನಡ ಜಿಲ್ಲಾ ಕುಲಾಲ ಸಂಘ ಬೆಂಗಳೂರು. ಇನಿ ಹೆಮ್ಮೆ ಆಪುಂಡು ಎನ್ನ ನನೋರಿಯ ಮಿತ್ರೆ ಮುಂಬೈ ಸಂಘದ ಅಧ್ಯಕ್ಷರಾಯನಂಚಿನ ಎನ್ನ ಪಲಯ ಸಮಾನವಾಯನಂಚಿನ ದೇವದಾಸನ್ನ ಊರಿಗೆ ಅನ್ನ ಪೋದಿತ್ತೆ ಅಲ್ಪ ಸೊನ್ಪತ್ತ 2 ವರ್ಷದ ದುಂಬು ದಕ್ಷಿಣ ಕನ್ನಡ ಜಿಲ್ಲೆಡ್ದು ಮುಂಬೈದಂಚಿನ ಊರಿಗೂ ಪೋದು ಅಲ್ಪ ಕುಲಾಲ ಸಂಘಲನೆ ಕಟ್ಟದು ಆ ಮೂಲಕ ನಮ್ಮ ಊರುಡು ಉಪ್ಪುನಂಚಿನ ದೈವ ದೇವರನ್ನ ಕೆಲಸಗೆ, ನಮ್ಮ ಊರುಡು ಕಲ್ಪುನಂಚಿನ ಪಾಪದ ಜೋಕಲ್ನ ವಿದ್ಯಾಭ್ಯಾಸಗೆ, ನಮ್ಮ ಊರುಡು ನಡಪುನಂಚಿನ ಪಾಪದ ಜೋಕಲ್ನ ಮದುವೆಗೆ ಸಹಾಯ ಮನ್ಪೆರೆಗೆ ಕಟ್ಟದಿನಂಚಿನ ಆ ಸಂಘ ಈ ಬೆಂಗಳೂರದ ಸಂಘ ಇನಿ ಹೆಮ್ಮೆ ಆಪುಂಡು ದಾದಾ ಪನ್ನಂಡ ಪೂರೆರ್ಲ ಪಾತ್ರನಗ ಒಂಜಿ ರೀತಿದ ನಿರಾಶಾ ಮನೋಭಾವ ನೆಡು ಪಾತಿರುವೇರು. ನಮ್ಮ ಕುಲಾಲೆರಡ ನಮ್ಮ ಮೂಲ್ಯ ನಕಲ್ಡ ಒಗ್ಗಟ್ಟಿಜ್ಜಿ, ನಮ್ಮ ಕುಲಾಲರಿಗೆ ನಮ್ಮ ಮೂಲ್ಯ ನಕಲಿಗೆ ಶಕ್ತಿ ಇಜ್ಜಿ, ಶಕ್ತಿದ ಕೊರತೆ ಉಂಡು, ನಮಗೆ ರಾಜಕೀಯ ಪ್ರಾತಿನಿಧ್ಯದ ಕೊರತೆ ಉಂಡು. ಬಂದುಲ ಇನಿ ದಕ್ಷಿಣ ಕನ್ನಡ ಜಿಲ್ಲೆದ ಕುಲಾಲ ಸಮುದಾಯದ ಜನಕುಲ್ನ ಒಂಜಿ ಬೆಳವಣಿಗೆನೆ ಕರಿನ 2-3 ವರ್ಷದಿಂಚ ದೆತ್ತದು ತುನುಂದಾಂಡ
ಭವ್ಯವಾಯನಂಚಿನ ಕುಲಾಲ ಮಂದಿರ ಕೊಲ್ಲೆಡು ಸ್ಥಾಪನೆ ಆತಂಡು ನಮ್ಮ ಬಂಟ್ವಾಳಡ್ ಇತ್ತಾತ್ರೆ ಅಕ್ಲ ಇತ್ತಿನಂಚಿನ ಪರತ್ ಕುಲಾಲ ಮಂದಿರನ್ನು ಮಲ್ಲಾ ಮಂತದ ಕಟ್ಟುನಂಚಿನ ಯೋಜನೆಗೆ ಕೈಪಾಡದಾತಂಡು ಬೆಳ್ತಂಗಡಿ 1 ಕೋಟಿ ರೂಪಾಯಿ ಹಿಡಿದು ಹೆಚ್ಚದ ಕುಲಾಲ ಸಮುದಾಯ ಭವನ ಸ್ಥಾಪನೆಗೊಂಡು ಸುರತ್ಕಲ್ಡು ಉಂಡು ಬೇತೆ ಬೇತೆ ಭಾಗಡುಂಡು ಮಾತೆರ್ದಲ ಮಲ್ಲ ಮುಂಬೈ ಹಿಡ್ದು ಬರ್ತದೆ ಕುಡ್ಲದ ಊರುಡು ಕುಡ್ಲದ ನಮ್ಮ ಸಮುದಾಯದ ಜನಕುಲಿಗೆ ಬೋಡಾದು ಸ್ವಾಭಿಮಾನದ ಪ್ರತಿಷ್ಠೆ ಅದು ಮಂಗಳದೇವಿದ ಊರುಡು ಇನಿ ಮಲ್ಲ ಒಂಜಿ ಸಮುದಾಯ ಭವನದ ನಿರ್ಮಾಣ ಒಂದುಂಡು ಮುರನಿ ನಮ್ಮ ದೆತ್ತದ ತುಣುಂದಾಂಡ ಮೂಜಿ ಜನ ನಮ್ಮ ಸಮುದಾಯದ ಜನಕುಲಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬರ್ಪುಂಡು. ಡಾಕ್ಟರ್ ಅಣ್ಣಯ್ಯ ಕುಲಾಲ್ರೆಗೆ ದೇವರಾಜರಸು ಪ್ರಶಸ್ತಿ ಬರ್ಪುಂಡು. ದೆತ್ತ ಅರ್ಥ ಇಂಚಿನ ಅಂದ ಕೇಂಡ ಕುಲಾಲ ಸಮುದಾಯನ ಆತು ಸುಲಭಡು ಆಳುನ ವರ್ಗ ಇನಿ ಅಕ್ಲೇನ ನಿರ್ಲಕ್ಷ್ಯ ಮನ್ಪೆರಗಿಜ್ಜಿ ನಮ್ಮ ಸಮುದಾಯದ ಜನಕುಲನ್ನು ಗುರುತಿಸಿದೆ ಅಕ್ಲೆಗೆ ಕೊರಪುನಂಚಿನ ಸಮ್ಮಾನನ ಕೊರ್ರೆಗೆ ಪ್ರಾರಂಭ ಆತಂದು ಪನ್ಪಿನತ ನಿದರ್ಶನ ಎಂದು ಬಂದುಲೆ. ಇನಿ 2-3 ವರ್ಷದ ದುಂಬು ಮಾತೃ ಸಂಘದ ನೇತೃತ್ವವನ್ನು ವಹಿಸೋಡು ಬಂಡದ್ದು ನಮ್ಮ ಸಮುದಾಯದ ಹಿರಿಯಕಲು ಏನನ್ನು ಒತ್ತಾಯ ಮಂತಿನ ಸಂದರ್ಭಡು 5 ದುಂಬು ಆಜಿ ವರ್ಷದಿಂಚ ದಕ್ಷಿಣ ಕನ್ನಡ ಜಿಲ್ಲೆದ ಮಾತ್ರ ಅತ್ತೆ ಸಮಸ್ತ ತುಳುನಾಡುಡಿತ್ತಿನಂಚಿನ ಕುಲಾಲ ಸಮುದಾಯದ ಜನಕುಲು ಇನಿ ಪ್ರಪಂಚದ ಒವೇ ಭಾಗಡಿತ್ತುಂಡಲ್ಲ ಅಕಲ್ನ ಸ್ವಾಭಿಮಾನದ ಪ್ರಶ್ನೆ ಅದು ನಮ್ಮ ಕುಲದೇವರಾದ 75 ವರ್ಷದಿಂಚ ನಮ್ಮ ಹಿರಿಯಕ್ಕಲು ನಡಪ ಒಂದು ಬೈದಿನಂಚಿನ ಅಧಿಕಾರನ ಚಲಾವಣೆ ಮಂತೊಂದು ಬೈದಿನಂಚಿನ ಭವ್ಯವಾಯಿನ ವೀರನಾರಾಯಣ ದೇವರನ್ನ ಆ ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯಕ್ಕೆ ಜಪ್ಪುನಾಗ ಬತ್ತಿನಂಚಿನ ಸವಾಲುಲು ಆ ಜೀರ್ಣೋದ್ಧಾರ ಜಪ್ಪುನಂಚಿನ ಸಂದರ್ಭದ ನಮ್ಮ ಸಮುದಾಯ ಎದುರಿಸಿನಂಚಿನ ಸವಾಲುಲು ಬಕ ಆ ಸವಾಲುಗೂ ಕೊರಿನಂಚಿನ ಉತ್ತರ ಕೊರಿನಂಚಿನ ರೀತಿ ನಮ್ಮ ಸಮುದಾಯದ ಜನಕಲು ತೊಜಿಪಾಯಿನಂಚಿನ ಒಗ್ಗಟ್ಟು ಇನಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಡು ಮಾತ್ರ ಎತ್ತು ಸಮಸ್ತ ಕುಲಾಲ ಬಂಧುಲೆಡ ಒಂದು ರೀತಿಯ ಹೊಸ ಚೈತನ್ಯನ ಕನದಂಡೆ ಇನಿ ಹೆಮ್ಮೆ ಆಪುಂಡು ನಮಕ್ ಪರಮ ಪೂಜ್ಯವಾಯಿನಂಚಿನ ಸ್ವಾಮೀಜಿಲ ನೇತೃತ್ವಡು 6 ಭಾರಿ ಶೋಕುಡು ನಮ್ಮ ಎಂಚ ಬದುಕೊಡು ನಮ್ಮ ಜೀವನ ಎಂಚೊಪ್ಪಡು ನಮ್ಮ ಕುಟುಂಬ ಎಂಚೊಪ್ಪಡು ಒಂದು ಪಂಡೇರು ಆಯ್ತ ಒಟ್ಟಿಗೆ ಮಾತೃ ಸಂಘದ ಅಧ್ಯಕ್ಷ ಅದು ಎನ್ನ ಒಂಜಿ ಪಾತ್ರನೇ ಅನ್ನು ಸೇರ್ಪವ ನಮಕ್ ಪೂರೆಲ್ಲ ಸಜ್ಜನೆರು ಸೌಹಾರ್ದಯುತವಾದ ಬದುಕಿನಕಲು ನಮ್ಮ ಭಾರಿ ಶಾಂತಿಶೀಲರು ಪೂರ ಬಿರುದನ್ನ ಕೊಡ್ತಾರೆ ಆಯ್ತ ಒಟ್ಟಿಗೆ ಈ ಬೆಂಗಳೂರದಂಚಿನ ಈ ಮಲ್ಲ ಕಾರ್ಯಕ್ರಮ ಯಾನೊಂಜಿ ಕರೆಕೊರ್ಪ ನಮ್ಮ ಸಮುದಾಯದ ಬಂಧುಲು ನನ್ನಡ್ದು ಬೊಕ್ಕ ಸಾಹಸಶೀಲತೆಯೊಟ್ಟಿಗೆ ಸೇರ್ಸಾವಡು ಆ ವಿನಯದ ಒಟ್ಟಿಗೆ ಸಾಹಸಶೀಲತೆ ಬತ್ತನಿಂದಾಂಡ ನಮ್ಮ ಸಮುದಾಯದ ನನ್ನದ ಜೋಕುಲ್ನ ಭವಿಷ್ಯ ನಮ್ಮ ಸಮುದಾಯದ ಜೋಕುಲ್ನ ಭವಿಷ್ಯ ಎಡ್ಡಾಪುಂಡು ಇನಿ ವೀರನಾರಾಯಣ ದೇವಸ್ಥಾನದ ಆ ಬ್ರಹ್ಮ ಕಳಶದ ಕಾರ್ಯಕ್ರಮ ಮನ್ಪನಾಗ ಒಂಜಾತ ರೀತಿದ ವಿಚಾರವಾದಿನಕ್ಕೆಲ್ಲ ಪಾತ್ರವೇರು ಆತ ಕಾಸ ವೀರನಾರಾಯಣ ದೇವಸ್ಥಾನಕ್ಕೆ ಬೋಡ ದಾಯಗ ಬೋಡು ಒಂದು ಕೇನಂಡ ದಾಯಗ ಆತ ಅದ್ದೂರಿಡು ಆ ವೀರನಾರಾಯಣ ದೇವರನ ದೇವಸ್ಥಾನದ ನಿರ್ಮಾಣ ಆವೊಂದು ಕೇನಂಡ ಅವು ಸಮಸ್ತ ಕುಲಾಲಯರ್ನ ಸ್ವಾಭಿಮಾನದ ಸಂಕೇತ ಅವು ನಮ್ಮ ಕುಲದೇವರನ ದೇವಸ್ಥಾನವು ಐಕ್ಬೋಡದು ವೀರನಾರಾಯಣ ದೇವಸ್ಥಾನ ಆತ ಪೊರ್ಲುಡಾವಡು ಇನ್ನು ಏತೋ ಜನ ಬಂದು ನಕಲು ಇನ್ನು ಏತೋ ಜನ ಜವನೇರು ಆನುಲು ಪೊನ್ನುಲು ಈ ವೇದಿಕೆಡು ಸೇರಿದರು ನಮ್ಮ ಸಮುದಾಯದ ಹಿರಿಯಕಲುಲ್ಲ ನಮ್ಮ ಮಾತೆರ್ಲ ಎದುರಿಸಿನಂಚಿನ ಒಂಜಿ ಎಲ್ಲಿಯ ಪ್ರಶ್ನೆ ದಾದ ಕೇಂಡ ಮದಿಮೆದ ಸಂದರ್ಭಡ್ ನಮ್ಮ ಮಗಲ ಬತ್ತದೆ ನಮಡ ಪನ್ಪೆರು ನಮ್ಮ ಮಗೆ ಬತ್ತದ ನಮಡ ಪನ್ಪೆ ಪಪ್ಪ ಎಂಕು ಸೂಟಾಪುನ ಆನು ಎನ್ನ ಸಮುದಾಯ ಇಜ್ಜಿ ಮಗೆ ಬತ್ತದ ಪನ್ಪೆ ಪಪ್ಪ ಎನ್ನ ಸಮುದಾಯಡ್ ಸೂಟಾಪುನ ಪುಣ್ಯ ಎಂಕಿಜ್ಜಿ ನಿಜವಾದ ನಮ್ಮ ಸಮುದಾಯಡ್ ಸೂಟಾಪನಂಚಿನ ಪೊಣ್ಣುಲ್ಲ ಉಲ್ಲೇರು ಆನುಲ್ಲ ಉಲ್ಲೇರು ಹೈಲಿ ಕ್ವಾಲಿಫೈಡ್ ಉಲ್ಲೇರು ಅಕ್ಲೇನು ಪೂರ ಒಂಜಿ ವೇದಿಕೆಡೆ ಕನತದ್ದು ಉಂತವನಂಚಿನ ಕೆಲಸ ನಮ್ಮ ನಾಯಕತ್ವದ ಆದಿಜ್ಜಂಡು ಆ ಕೆಲಸ ವೀರನಾರಾಯಣ ದೇವಸ್ಥಾನದ ಮೂಜಿ ದಿನದ ಕಾರ್ಯಕ್ರಮದ ಹಾಪುಂಡು ಅಲ್ಪ ಮೂಜಿನ ದಿನದ ಕಾರ್ಯಕ್ರಮದ ಓಕುಳಿದ ಕಾರ್ಯಕ್ರಮ ನಮ್ಮ ಪ್ರಾರಂಭ ಮಂತದ ಆ ದಿನ ಪ್ರಪಂಚದಾದ್ಯಂತ ಉಪ್ಪುನಂಚಿನ ಪೂರ ಮೂಲ್ಯ ನಕಲು ಆ ಮೂಜಿ ದಿನ ಆ ಕ್ಷೇತ್ರಡು ಸೇರಡು ಆ ಕ್ಷೇತ್ರಡು ಸೇರುವ ಅಲ್ಪ ನಮ್ಮ ಪರಿಚಯ ನಮಗಾಪುಂಡು ಆಯ್ತು ಒಟ್ಟಿಗೆ ನಮ್ಮ ಸಮುದಾಯಡ್ ಬೇತೆ ಸಾಧನೆ ಮಂತಿನಂಚಿನ ಜನಕುಲಿಗೆ ಆ ವೇದಿಕೆಡ್ ಗೌರವ ಕೊರ್ರೆಗಾಪುಂಡು ತನ್ಮೂಲಕ ನಮ್ಮ ಸಮುದಾಯದ ಪ್ರತಿಭೆಯನ್ನು ಗುರುತಿಸಿನಂಚಿನ ಕೆಲಸ ಮನ್ಪೆರೆಗಾಪುಂಡು ಐಕು ಬೋಡದು ನಮಕ್ ವೀರನಾರಾಯಣ ದೇವಸ್ಥಾನ ಬೋರ್ಡು ಇನ್ನು ನಮ್ಮ ಸಮುದಾಯದ ಏತೋ ಪಾಪದ ಪಣ್ಣು ಜೋಕ್ಲು ಮದಿಮೆಗೆ ಕಾಸಿಜ್ಜಂದ ಮದಿಮೆಯರಿಗೆ ಕಷ್ಟ ಇತ್ತಿನಂಚಿನ ಸಂದರ್ಭಡ್ ಆ ಪುಣ್ಣು ಜೋಕ್ಲೆಗೆ ಸಾಮೂಹಿಕ ವಿವಾಹ ಮನ್ಪೆರೆಗೆ ನಮಕ್ ವೀರನಾರಾಯಣ ದೇವಸ್ಥಾನದ ಆ ಕ್ಷೇತ್ರ ಬೋರ್ಡು ನಮ್ಮ ಪೂರೆಲ್ಲ ಇನಿ ರಾಜಕೀಯವಾದ ಶಕ್ತಿನಿಕೇನೊಂದಿಲ್ಲ
ಏರ್ಲ ಇನಿ ಕೇನಂಡ ಕೊರ್ಪನಂಚಿನ ಕಾಲಂದು ಅತ್ತೆ ನಮ್ಮ ಹಕ್ಕನ್ನು ನಮ್ಮ ಗತ್ತುಡಿದೆ ತೊನ್ನಂಚಿನ ಸಂದರ್ಭಂದು ಐಕು ಬೋಡಾದು ಐಕು ಬೋಡಾಪನಂಚಿನ ಪೂರ್ವ ತಯಾರಿನ ನಮ್ಮ ಮನ್ಪೊಡು ಐಕ್ ಇನಿ ಸೇರ್ದಿನಂಚಿನ ಈ ಬೆಂಗಳೂರದಂಚಿನ ಊರುಡು ಸೇರ್ದಿನಂಚಿನ ಈ ಜನಕುಲ್ನ ಶಕ್ತಿ ಮುರಣಿ ಮುಡಿಪುಡು ಸೇರ್ನಾಗ ಬೈದಿನಂಚಿನ ಸಾವಿರ ಗಟ್ಟಲೆ ಜನಕುಲು ದುಂಬುದ ದಿನಟೆ ನನ್ನ ಒಂಜಿ ರಡ್ಡ ತಿಂಗಳದ ಉಲೈ ದಕ್ಷಿಣ ಕನ್ನಡ ಜಿಲ್ಲೆಡೆ ಸಮಸ್ತ ಕುಲಾಲರನ್ನು ಸೇರ್ಸಾದು ಮಾತೃ ಸಂಘದ ನೇತೃತ್ವಡೆ ಮಲ್ಲ ಮಟ್ಟದ ಒಂಜಿ ರಾಜಕೀಯ ಸಮಾವೇಶನೆ ಮನ್ಪೆರೆಗುಂಡು ಮಲ್ಲ ಶಕ್ತಿ ಪ್ರದರ್ಶನ ಮನ್ಪೆರೆಗುಂಡು ಕನಿಷ್ಠ ಪಕ್ಷ 10,000 ಜನರದು ಹೆಚ್ಚು ಜನಕುಲು ಅವೇ ವೀರನಾರಾಯಣ ಕ್ಷೇತ್ರದ ಅವೇ ಅಂಗಳಡು ಸೇರಿದು ನಮ್ಮ ಸ್ವಾಭಿಮಾನನ ತುಜಿಪವನಂಚಿನ ದಿನ ಉಂಟು ಐಕು ಬೋಡದ ನಮ್ಮ ಪೂರೆಲ್ಲ ತಯಾರಿ ಹಾಕ ನನ್ನ ಒಂಜಿ 3 ತಿಂಗಳು 4 ತಿಂಗಳದ ಉಲೈ ನಮ್ಮ ಸಮುದಾಯದ ಸ್ವಾಭಿಮಾನದ ಸಂಕೇತವಾದ ಲಕ್ಕುದುಂತುದಂಚಿನ ಆ ವೀರನಾರಾಯಣ ದೇವರನ ದೇವಸ್ಥಾನದ ಬ್ರಹ್ಮಕಲಶ ಉಂಟು. ಆ ಬ್ರಹ್ಮ ಕಳಶ ಅವು ವೀರನಾರಾಯಣ ದೇವರನ ದೇವಸ್ಥಾನಗಾಪನ ಬ್ರಹ್ಮಕಲಶ ಮಾತ್ರ ಎತ್ತಿ ನಮ್ಮ ಸಮುದಾಯದ ಪಟ್ಟದಿನಂಚಿನ ಆ ಜಿಡ್ಡುತನನ ದೆಪ್ಪನಂಚಿನ ನಮ್ಮ ಸಮುದಾಯಕ್ಕೆ ಹೊಸ ಚೈತನ್ಯನ ಕೊರ್ಪನಂಚಿನ ಒಟ್ಟಿಗೆ ಸೇರಿದ ಮನ್ಪನ ಬ್ರಹ್ಮಕಲಶ ಆವಡು ಐಕು ಬೋಡೋದು ನಮ್ಮ ಪೂರೆಲ್ಲ ತಯಾರಿ ಹಾಕ ಆಯ್ತು. ಒಟ್ಟಿಗೆ ಮಾತೃ ಸಂಘ ಖಾಲಿ ದೇವರನ ದೇವಸ್ಥಾನನ ಮಾತ್ರ ಕಟ್ಟುನಂಚಿನ ಕೆಲಸ ಮನ್ಪುಜಿ ದಕ್ಷಿಣ ಕನ್ನಡ ಜಿಲ್ಲೆದ ಮಾತೃ ಸಂಘಗೆ ನನ್ನ 2-3 ವರ್ಷ ಕರಿಂದ 100ನೇ ವರ್ಷದ ಸಂಭ್ರಮಡೆ ನಮ್ಮ ಹಿರಿಯಕ್ಕಳು ದಾದ ಮಾತ ಕನಸು ಕಂಡದು ಆ ಒಂಜಿ ಸಂಘನ ಸ್ಥಾಪನೆ ಮಂತದಿತ್ತಾರ ಅಕಲ್ನ ಕನಸುನು ಪೂರ ನನಸು ಮನ್ಪನ ರೀತಿದೆ. ನಮ್ಮ ಸಮುದಾಯದ ಉಪನಂಚಿನ ಪಾಪದ ಪೊಣ್ಣು ಜೋಕುಲು ಇನಿ ಕುಡ್ಲದ ಸಿಟಿಗೆ ಬರ್ತದೆ 10,000 16,000 ಸಂಬಳಗೆ ಬೆನ್ಪನಂಚಿನ ಸಂದರ್ಭಡೆ ಅತ್ತನ ಕಲ್ಪರೆಗೆ ಬತ್ತಿನಂಚಿನ ಸಂದರ್ಭಡೆ ಅಕಲ ಎದುರಿಸಿನಂಚಿನ ಕಷ್ಟನು ತೂದು ಮಾತೃ ಸಂಘದ ನೇತೃತ್ವಡೆ ಆ ಪೊಣ್ಣು ಜೋಕ್ಲೆಗೆ ಆ ಪಾಪದ ಪೊಣ್ಣು ಜೋಕ್ಲೆಗೆ ಉಚಿತವಾದ ಒಂಜಿ ವಸತಿ ನಿಲಯನ ಕಟ್ಟುನಂಚಿನ ಕಾರ್ಯನಿಯಂಗಿಲೆ ಕೈಪಾಡ್ದ ನನ್ನ 100 ವರ್ಷಕ್ಕೆ ಸೇರನಾಗ ಆ ವಸತಿ ನಿಲಯ ಬಕ್ಕಿನಿ ಖುಷಿತ ವಿಚಾರ ಇಂಚಿನ ಅಂತ ಕೇಂಡ ನಮ್ಮ ಹಿರಿಯಕಲು ಪುರುಷೋತ್ತಮ ಕಲ್ಬಾವಿನಂಚಿನ ಹಿರಿಯಕಲು ಸುಂದರಣ್ಣನಂಚಿನ ಹಿರಿಯಕಲು MP ಬೆಂಗೇರ್ನಂಚಿನ ಹಿರಿಯಕಲು ಅಕ್ಲ ಜೀವನನೇ ಒಂಜಿ ರೀತಿಡೆ ತ್ಯಾಗಮಂತದ ಕೆಲಸ ಮಂತೊಂದುಲ್ಲೇರು ವೀರನಾರಾಯಣ ದೇವಸ್ಥಾನಕ್ಕೆ ಬೋಡದು. ಬೆಂಗಳೂರದ ನಗರಡೆ ಮಾಧವಣ್ಣನಂಚಿನ ಹಿರಿಯಕಲ್ನ ನೇತೃತ್ವಡೆ ವೀರನಾರಾಯಣ ಸಮಿತಿದ ಸ್ಥಾಪನೆ ಆದ ಮುಲ್ಪ ಕೆಲಸ ಒಂದುಂಡು. ಮುಂಬೈಡ್ ದಿನೇಶ್ ಕುಲಾಲ್ನಂಚಿನ ವ್ಯಕ್ತಿನಕಲ ನೇತೃತ್ವಡೆ ಅಲ್ಪ ವೀರನಾರಾಯಣ ದೇವರನ ಪುದರ್ಡ್ ಸಮಿತಿನ ರಚನೆ ಆದ ಕೆಲಸ ಒಂದುಂಡು. ಇನಿ ಯಾನ ದಾಯಿಗಾಯನ ಮುಲ್ಪ ನೆನಪು ಮನ್ಪ ಅಂದ ಪಂಡ ಶುರುಕು ನಮ್ಮ ವೀರನಾರಾಯಣ ದೇವರನ ಪ್ರಾಜೆಕ್ಟ್ ಇತ್ತಿನ 5 ಕೋಟಿ ರೂಪಾಯಿದ ಯಾಪ ಮುಂಬೈಗೆ ಹೋದು ಬತ್ತನ ಅಲ್ಪದ ಜನಕುಲ್ನ ಸ್ಫೂರ್ತಿನ ತುಯನ ಅಲ್ಪ ನಮ್ಮ ಸಮುದಾಯದ ಜನಕುಲು ಕೈದೆರ್ತದೆ ಕೊರ್ಪು ದಾನ ಮನ್ಪನ ರೀತಿನ ತುಯನ ನಮ್ಮ ವೀರನಾರಾಯಣ ದೇವಸ್ಥಾನದ ಚಿತ್ರಣನೆ ಬದಲಾಂಡು 8 ಕೋಟಿ ರೂಪಾಯಿದ ಪ್ರಾಜೆಕ್ಟ್ ಆಂಡು ಐದು ಬಕ್ಕ ಬೆಂಗಳೂರಿಗೆ ಬತ್ತ ಬೆಂಗಳೂರದ ನಿಖಲ ಜನಕು ಮುಲ್ಪದ ನಮ್ಮ ಜನಕುಲು ಕೊರ್ನಂಚಿನ ಆ ಸ್ಪಂದನೆಯನ್ನು ತೂದು ಇನಿ ಪರಿಪೂರ್ಣವಾದ ದೇವಸ್ಥಾನ ಉಪ್ಪೊಡು ಐಟ್ ರಥ ಉಪ್ಪೊಡು ಐಟ್ ತೇರು ಉಪ್ಪೊಡು ಐಟ್ ವಸಂತ ಮಂಟಪ ಉಪ್ಪೊಡು ಪೂರ ರೀತಿಯ ಮಂತಿನಂಚಿನ ದೇವಸ್ಥಾನದ ಒಟ್ಟು ಪ್ರಾಜೆಕ್ಟ್ ಇನಿ 10 ಕೋಟಿ ರೂಪಾಯಿದ ಆತಂಡು ನಮ್ಮ ಮಾತೆರ್ಲ ಮುಲ್ಪ ಸೇರ್ದಿನ ಬಂದುಲು ಒಂಜಿ ದಿನ ಕುಡ್ಲಗೆ ಬರ್ತದೆ ಅಲ್ಪ ಉಂತದ ನಿಖಲು ತೂಪನಂಚಿನ ಸಂದರ್ಭಡೆ ಹೊಸ ಚೈತನ್ಯ ಸ್ಫೂರ್ತಿ ಹೆಮ್ಮೆ ಬರಪುನ ರೀತಿಯಲ್ಲಿ ನಮ್ಮ ಕೆಲಸ ಆಗ್ತಂಡೆ ಮಾತೆರೆಗಳ ಈ ಸಂದರ್ಭಡೆ ಈ ಪೊರ್ಲುದ ಕಾರ್ಯಕ್ರಮ ಆಯೋಜನೆ ಮಂತಿನಂಚಿನ ಬೆಂಗಳೂರು ತಂಡದ ಪೂರ ಕಾರ್ಯಕರ್ತರೆಲ್ಲ ಯಾನೆ ಅಭಿನಂದನೆ ಮಂತೊಂದು ಪೂರ್ವ ಜನಕುಲೆಗಿಲ್ಲ ಮಾತೃ ಸಂಘದ ಅಧ್ಯಕ್ಷನ ಒಂದನ್ನು ಸಲ್ಲಿಸೋ ನನ್ನ 2 ಪಾತ್ರ ಮುಕ್ತಾಯ. ಜೈ ಹಿಂದ್, ಜೈ ಕುಲಾಲ್. ನಾವೆಲ್ಲರೂ ಕೂಡ ನಮ್ಮ ಜಿಲ್ಲೆಯ ನಾಯಕನ ಮಾತುಗಳನ್ನು ಆಲಿಸಿದ್ದೇವೆ. ವೀರನಾರಾಯಣ ದೇವಸ್ಥಾನ ಜೀರ್ಣೋದ್ಧಾರಗೊಳ್ತಾ ಇದೆ, ಬ್ರಹ್ಮಕಲಶೋತ್ಸವದ ಹೊಸ್ತಿಲಲ್ಲಿದೆ. ಎಲ್ಲರೂ ಕೂಡ ಮಾತೃ ಸಂಘದ ಜೊತೆ ನಿಲ್ಲೋಣ ಎನ್ನುವಂಥ ಮಾತುಗಳಿಗೆ ಜಾಸ್ತಿ ಅವಕಾಶ ಇಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಪೂಜ್ಯನೀಯ ಸ್ವಾಮೀಜಿಯವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಅನುಗ್ರಹದ ನುಡಿಯಲ್ಲಿ ಬಹಳ ಚೆನ್ನಾಗಿ ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಇರಬೇಕು ಅಥವಾ ನಮ್ಮ ಸಂಘ, ನಮ್ಮ ಸಮುದಾಯ, ನಮ್ಮ ಬಂಧುಗಳು ಯಾವ ರೀತಿಯಲ್ಲಿ ನಮ್ಮ ಧರ್ಮವನ್ನು ರಕ್ಷಣೆ ಮಾಡಿಕೊಂಡು ಬರಬೇಕೆಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟರು. ಅದಕ್ಕಿಂತ ಮೊದಲು ಸಭಾ ಕಾರ್ಯಕ್ರಮ ಶುರು ಆಗೋಕ್ಕೆ ಮುಂಚೆ ನಮಿತಾ ಕುಲಾಲ್ ಎಂಬ ಹುಡುಗಿ ಬಹಳ ಚೆನ್ನಾಗಿ ಒಂದು ಮಾತನ್ನು ಹೇಳಿದರು. ಅದನ್ನು ಇಲ್ಲಿ ಉಲ್ಲೇಖ ನಾನು ಮಾಡಲೇಬೇಕು. ಜೀವನದಲ್ಲಿ ಯಾವ ರೀತಿಯಲ್ಲಿ ಮುಂದೆ ಬರಬೇಕು, ಶಿಕ್ಷಣವನ್ನು ಪಡೆದುಕೊಂಡು ಅಥವಾ ತಾನು ಸ್ವಂತ ತನ್ನ ಬುದ್ಧಿಯಲ್ಲಿ ಯಾವ ರೀತಿಯಲ್ಲಿ ತಾನು ನಿಲ್ಲಬೇಕು,
ಸಂಘಟನೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಎಂಬ ಮಾತನ್ನು ಆ ಹುಡುಗಿಯ ಮಾಯಿಂದ ಕೇಳಿದಂಥ ಸಂದರ್ಭದಲ್ಲಿ ನಾನು ಹೇಳಿದೆ, ಯಾವುದೇ ಕಾರಣಕ್ಕೂ ನಾನು ಮಾತಾಡೋದಿಲ್ಲ. ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಗಣ್ಯರು ಬಹಳ ಚೆನ್ನಾಗಿ ಅದರ ಮಾಹಿತಿಗಳನ್ನು ನಮ್ಗೆ ಕೊಡ್ತಾರೆ ಎಂಬ ಮಾತನ್ನು ಉಲ್ಲೇಖ ಮಾಡಿದೆ. ಆದರೆ ಒಬ್ಬರ ಮಹಿಳೆಯಾಗಿ ರಾಜಕೀಯ ಶಕ್ತಿ ಅಂತ ಹೇಳಿದರು. ಖಂಡಿತಕ್ಕೂ ರಾಜಕೀಯ ಶಕ್ತಿಯ ನೆಲೆಯಲ್ಲಿ ನಾನು ಮಾತಾಡೋದಿಲ್ಲ. ತಮ್ಮೆಲ್ಲರ ಮನೆಯ ಮಗಳಾಗಿ ಮಾತಾಡ್ತಾ ಇದ್ದೀನಿ. ಸಮುದಾಯದ ನೆಲೆಯಲ್ಲಿ ನಾವು ಒಂದು ಮಾತನ್ನು ಇಲ್ಲಿ ಉಲ್ಲೇಖ ಮಾಡೇ ಮಾಡ್ತೀನಿ. ನಾವು ಯಾವ ಧರ್ಮದಲ್ಲಿ ಹುಟ್ಟಿದ್ದೀವಿ ಆ ಧರ್ಮ ಜಾಗೃತಿಯನ್ನು ಮಾಡುವ ನಿಟ್ಟಿನಲ್ಲಿ, ರಾಷ್ಟ್ರ ಪ್ರೇಮವನ್ನು ಬೆಳೆಸುವ ನಿಟ್ಟಿನಲ್ಲಿ, ನಮ್ಮ ಸಂಸ್ಕಾರವನ್ನು ಉಳಿಸುವ ನಿಟ್ಟಿನಲ್ಲಿ, ನಮ್ಮ ಸಂಸ್ಕೃತಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ನಾವು ಮನಸ್ಸು ಮಾಡದಿದ್ರೆ ನಮ್ಮ ಸಮುದಾಯದ ನಾವೇನು ಮಾತುಗಳನ್ನು ಯಾವಾಗಲೂ ಹೇಳ್ತೀವಿ, ಮಣ್ಣೆ ಪೊಜೆಂಕದೆ ಮಣ್ಣೆಡೆ ಜೀವನ ಮಲ್ತದೆ ಆರೋಗ್ಯದಾಯಕವಾಯಿನ ಸಮಾಜದ ನಿರ್ಮಾಣ ಮಲ್ತಿನ ಚಿತ್ರ ಬಂತೋಲು ಇನಿ ನಮ್ಮ ಸಂಸ್ಕಾರನ ನಮ್ಮ ಮದತೆ ಅಂದಿತ್ತಂಡ ನಮ್ಮ ಸಂಸ್ಕಾರನ ನಮ್ಮ ಏರು ನೆನಪು ಮಲ್ಪಡು ಕೇಂದ್ರ ನಮ್ಮ ಸ್ವಾಮೀಜಿನ ಚಿತ್ತಿನಗಳು ನಮಕ್ ನೆನಪು ಮಲ್ಪಡು, ನಮ್ಮ ಇಲ್ಲದ ನಮ್ಮ ಅಬ್ಬೆಮ್ಮೆ ನಮಕ್ ನೆನಪು ಮಲ್ಪಡು, ನಮ್ಮ ಇಲ್ಲದ ನಮ್ಮ ಮೆಗ್ಗೆ ಬಲೆಯಲ್ಲೂ ನಂಗೆ ನೆನಪು ಮಲ್ಪಡು. നമ്മുടെ ಒಂಜೇ ಒಂಜಿ ನೆನಪು ಪಡು ಪೂಜ್ಯನೀಯ ಸ್ವಾಮೀಜಿ ವೇದಿಕೆ ಇತ್ತಿನ ಚಿತ್ತಿನ ಪೊರ್ತುಡು ದಯಮಲ್ತದೆ ನಮ್ಮ ವೇದಿಕೆ ಇತ್ತಿನ ಗಣ್ಯರ ದಿಪ್ಪು ಬರ್ಪುನ ಚಿತ್ತಿನ ಏರು ಬಂದುಲ ದಿಪ್ಪು ದಯಮಲ್ತದೆ ಕಾರಿಗೆ ಮುಟ್ಟು ಪಾಡಂದೆ ನಮ್ಮ ಆ ಸಂಸ್ಕಾರನ ಸುರುಕಾದು ಒರಿತೊಂದು ಬರ್ಕ ಆ ಸಂಸ್ಕಾರ ನಮ್ಮ ಇಲ್ಲದ ಜೋಕ್ಲಿಗೆ ನಮಗೆ ಸಂಸ್ಕಾರ ಕೊರ ಸಾಧ್ಯತೆ ಹಾಕೊಂಡು ಪೂಜ್ಯನೀಯ ಸ್ವಾಮೀಜಿ ಪುನಚಿನ ಸಂದರ್ಭನೇ ನಮ್ಮ ಮುಟ್ಟುಬಾರ್ದು ಅಕ್ಷತೆ ತೊಂದು ನಾವಾಡು ಹತ್ತಿರ ನಮ್ಮ ಸಂಸ್ಕಾರಗಳು ಮತ್ತೊಂದು ಪೋಪು ನಾವಾಡು ನಮ್ಮ ಮಲ್ತಾಂದಿತ್ತಂಡ ಮತ್ತಾರ ಮೇಡೆ ಉಂಟು ನಂಗೆ ಪಾತ್ರೆ ರಂಚಿತಿನ ನೈತಿಕತೆಲ್ಲ ಉಪ್ಪುಜಿ ಐಕೋಸ್ಕರ ದಯ ಮಲ್ತದೆ ಕೈ ಮುಗಿದು ವಿನಂತಿ ಮಲ್ದೊಂದುಲ್ಲೆ ಈ ಸುವರ್ಣ ಸಂಭ್ರಮ 75ನೇ ವರ್ಷದ ಸಂಭ್ರಮನ ಆಚರಣೆ ಮಲ್ಪಡು 100ನೇ ವರ್ಷದ ಸಂಭ್ರಮಗೂ ಕಾರ್ದಿವಾಡು ಬಾರಿ ಪೊರ್ಲೆ ಕಂಡಿಡು ಈ ಬೆಂಗಳೂರದ ಈ ಮಣ್ಣು ಆಯ್ನ ಚಿತ್ರ ಈ ಕಾರ್ಯಕ್ರಮ ಯಾರಿಗೆ ತುಳು ಅರ್ಥ ಆಗುತ್ತೆ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಆದರೆ ನನ್ನ ಮಾತೃಭಾಷೆಯಲ್ಲಿ ನಾನು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಆದರೆ ಒಂದೇ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀನಿ, ದಯವಿಟ್ಟು ಮುಂದಿನ ದಿನಗಳಲ್ಲಿ ಸಮುದಾಯದ ಬೇರೆ ಬೇರೆ ನಮ್ಮ ನಾಯಕರು, ಬೇರೆ ಬೇರೆ ನಮ್ಮ ಮಕ್ಕಳು ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಬೇರೆ ಬೇರೆ ರಂಗಗಳಲ್ಲಿ ನಮ್ಮ ಛಾಪನ್ನು ತೋರಿಸುವ, ನಮ್ಮ ಮಕ್ಕಳನ್ನು ಆ ರೀತಿಯಲ್ಲಿ ಬೆಳೆಸಿಕೊಳ್ಳುವ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಸುವರ್ಣ ಸಂಭ್ರಮಕ್ಕೋಸ್ಕರ ದುಡಿದಿರತಕ್ಕಂಥ ಈ ಕುಲಾಲ ಸಂಘ ಬೆಂಗಳೂರಿನ ಗೌರವಾನ್ವಿತ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ, ಸರ್ವ ಸದಸ್ಯರಿಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸುತ್ತಾ ಇಲ್ಲಿ ತನಕ ಬಂದು ಮಾತಾಡಲಿಕ್ಕೆ 2 ನಿಮಿಷ ಮಾತಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಬಂಧುಗಳಿಗೂ ಕೂಡ ಸೋಲೈತದ ಸಲ್ಮೆ ಸಣ್ಣ ಒಂದು ಪಾತ್ರರಿಗೆ ವಿರಾಮದ ಚುಕ್ಕಿದೀವನಲ್ಲೇ ಜೈ ತುಳುವಪ್ಪೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳಾ ಶಕ್ತಿಯಾಗಿ ರಾಜಕೀಯ ರಂಗದಲ್ಲಿ ರಾರಾಜಿಸ್ತಾ ಇರುವಂತಹ ಕಸ್ತೂರಿ ಪಂಜಾ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ವೇದಿಕೆಯಲ್ಲಿ ಇವತ್ತು 3 ಜನ ಗಣ್ಯರನ್ನು ಗೌರವಿಸ್ತಾ ಇದ್ದೇವೆ. ನಿಮಗೆ ಗೊತ್ತಿದೆ, ಈ ಸಭಾ ಕಾರ್ಯಕ್ರಮದ ಬಳಿಕ ಈ ವೇದಿಕೆಯಲ್ಲಿ ಶಿವದೂತೆ ಗುಳಿಗೆ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಶ್ರೀಯುತ ವಿಜಯಕುಮಾರ್ ಕೊಡಿಯಾಲ್ ಬೈಲ್ ಅನೇಕ ನಾಟಕಗಳನ್ನು ರಚಿಸಿ ಅದನ್ನ ಸಮಾಜದ ಮುಂದೆ ಪ್ರಸ್ತುತಪಡಿಸಿ ಸಮಾಜದಿಂದ ಮನ್ನಣೆ ಗಳಿಸಿದಂಥ ಶ್ರೀಯುತ ವಿಜಯಕುಮಾರ್ ಕೊಡಿಯಾಲ್ ಬೈಲ್ ನಿರ್ದೇಶಕರು ಹೌದು, ನಾಟಕ ರಚನೆಕಾರರು ಹೌದು. ಶ್ರೀಯುತ ವಿಜಯಕುಮಾರ್ ಕೊಡಿಯಾಲ್ ಬೈಲ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ಸನ್ಮಾನದ ವೇದಿಕೆ ಆಸನವನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ನಾವು ಕಾಂತಾರ ಚಿತ್ರವನ್ನ ಪ್ರತಿಯೊಬ್ಬರು ನೋಡಿದ್ದೇವೆ. ಶಿವದೂತ ಗುಳಿಗದಲ್ಲಿ ಗುಳಿಗನಾಗಿ ಶ್ರೀಯುತ ಸ್ವರಾಜ್ ಶೆಟ್ಟಿ ಅವರು ವೇದಿಕೆಗೆ ಆಗಮಿಸಬೇಕು, ನಮ್ಮ ಸನ್ಮಾನದ ಆಸನವನ್ನು ಸ್ವೀಕಾರ ಮಾಡಬೇಕು. ಕಾಂತಾರದಲ್ಲಿ ಗುರುವ ಎನ್ನುವ ಪಾತ್ರಕ್ಕೆ ಜೀವ ತುಂಬಿದಂತಹ ಒಬ್ಬ ಅತ್ಯದ್ಭುತ ದಕ್ಷಿಣ ಕನ್ನಡ ಜಿಲ್ಲೆಯ ನಟ, ಒಬ್ಬ ಅತ್ಯದ್ಭುತವಾದ ನಿರ್ದೇಶಕನಾದರೆ ಒಬ್ಬ ಅತ್ಯದ್ಭುತವಾದಂಥ ಒಬ್ಬ ನಟನಾಗಿ ನಮ್ಮ ಜೊತೆ ಉಪಸ್ಥಿತರಿರುವಂಥ 2 ಗಣ್ಯರಿಗೂ ಅತ್ಯಂತ ಗೌರವದ ಸಮರ್ಪಣೆಯನ್ನ ಕುಲಾಲ ಸಂಘ ಬೆಂಗಳೂರು ಇದರ ಈ ಸುವರ್ಣ ಸಂಭ್ರಮದ ವೇದಿಕೆಯಲ್ಲಿ ಅತ್ಯಂತ ಗೌರವಾರ್ಪಣೆಯನ್ನ ಪೂಜ್ಯ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ನೀಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಾಟಕಗಳು, ಇನ್ನಷ್ಟು ಸಮಾಜಮುಖಿ ಚಿಂತನೆಗಳು, ನಮ್ಮ ಅನೇಕ ಚಿತ್ರಗಳು
ನಾಟಕಗಳು ಮೂಡಿ ಬರಲಿ ಅನ್ನುವಂಥ ಆಶಯ ಮತ್ತು ಆಶೀರ್ವಾದದೊಂದಿಗೆ ಪೂಜ್ಯ ಸ್ವಾಮೀಜಿಯವರು ಕಾಂತಾರ ಚಿತ್ರದ ಗುರುವ ಪಾತ್ರಕ್ಕೆ ಜೀವ ತುಂಬಿದ ಸ್ವರಾಜ್ ಶೆಟ್ಟಿಯವರಿಗೆ, ಅದೇ ರೀತಿ ಶಿವದೂತೆ ಗುಳಿಗೆ ಎನ್ನುವಂಥ ನಾಟಕವನ್ನ ಸಮಾಜದ ಮುಂದಿಟ್ಟು ಸುಮಾರು 300ಕ್ಕಿಂತಲೂ ಹೆಚ್ಚು ಪ್ರದರ್ಶನವನ್ನ ಕಾಣುವಂಥ ಒಂದು ಅತ್ಯದ್ಭುತ ಕತೆ ಹಂದರವುಳ್ಳಂಥ ನಾಟಕವನ್ನ ಸಮಾಜಕ್ಕೆ ನೀಡಿದಂಥ ಶ್ರೀಯುತ ವಿಜಯಕುಮಾರ್ ಕುಡಿಯಾಲ್ ಬೈಲ್ ಅವರಿಗೆ ಈ ಗೌರವದ ಸನ್ಮಾನವನ್ನ ನೀಡ್ತಾ ಇದ್ದೇವೆ. ಅರುಣ್ ಕುಮಾರ್ ಕುತ್ಪಾಡಿ ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಸನ್ಮಾನದ ಆಸನವನ್ನು ತಾವು ಸ್ವೀಕಾರ ಮಾಡಬೇಕು. ಇವತ್ತು ಸ್ವರ್ಣ ಚಕ್ರ ಆಗಲೇ ಸ್ಮರಣ ಸಂಚಿಕೆ ಈ ವೇದಿಕೆಯಲ್ಲಿ ಬಿಡುಗಡೆಗೊಂಡಿತ್ತು. ಆ ಸ್ವರ್ಣ ಚಕ್ರದ ಹಿಂದಿರುವಂತಹ ಶಕ್ತಿ ಇಡೀ ಸ್ವರ್ಣ ಚಕ್ರವನ್ನ ಒಂದು ಅತ್ಯದ್ಭುತವಾಗಿ ಸುಂದರವಾಗಿ ಮೂಡಿ ಬರುವಲ್ಲಿ ಪತ್ರಕರ್ತರಾದಂಥ ಶ್ರೀಯುತ ಅರುಣ್ ಕುಮಾರ್ ಕುತ್ಪಾಡಿ ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಸನ್ಮಾನದ ಆಸನವನ್ನು ತಾವು ಸ್ವೀಕಾರ ಮಾಡಬೇಕೆಂದು ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಅರುಣ್ ಕುಮಾರ್ ಕುತ್ಪಾಡಿ ಅವರು ಓರ್ವ ಪತ್ರಕರ್ತನಾಗಿ ಈ ಸ್ಮರಣ ಸಂಚಿಕೆಯನ್ನ ಅವರಿಗೆ ಈ ಸಂದರ್ಭದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಗೌರವ ವಂದನೆಗಳನ್ನು ಸಲ್ಲಿಸ್ತಾ ಮುಂದೆ ಇವತ್ತಿನ ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸಿ ಕುಲಾಲ ಕಿರೀಟವನ್ನು ಸ್ವೀಕರಿಸಿ ಪ್ರತಿಷ್ಠಿತ ದೇವರಾಜು ಅರಸು ರಾಜ್ಯ ಪುರಸ್ಕಾರದ ಜೊತೆಗೆ ರಾಜ್ಯ ರಾಷ್ಟ್ರಮಟ್ಟದ ಹಲವಾರು ಸಾಧಕ ಪ್ರಶಸ್ತಿಗಳಿಂದ ಭೂಷಣಪ್ರಾಯರಾಗಿ ಸಾಮಾಜಿಕ ನ್ಯಾಯದ ಹರಿಕಾರ, ಹಿಂದುಳಿದ ವರ್ಗಗಳ ಧ್ವನಿ, ಕರಾವಳಿ ಕುಲಾಲ ಕುಂಬಾರ ಯುವ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರು, ಮಂಗಳೂರು ಜಿಲ್ಲಾ ವೆಲ್ನಕ್ ಆಸ್ಪತ್ರೆಯ ಪ್ಯಾಲಿಮಿಟೆಡ್ ಮೆಡಿಸಿನ್ ವಿಭಾಗದ ಮೆಡಿಕಲ್ ಆಫೀಸರ್ ಆಗಿರುವಂತಹ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಉಲ್ತೂರು ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಬಂಧುಗಳೇ, ಇದು ಮಾತಾಡೋ ಸಮಯ ಅಲ್ಲ. ಗುಳಿಗನ ದರ್ಶನಕ್ಕೆ ನಾವು ಕಾಯ್ತಾ ಇದ್ದೇವೆ. ಆದರೆ ಈ ಸಂಘದ ಮೇಲೆ ನನ್ನೊಂದು ರಣ ಇದೆ. 50 ವರ್ಷದ ಹಿಂದೆ ನಾನು ಹುಟ್ಟಿದವ. ಸಂಘ ಹುಟ್ಟಿ 50 ವರ್ಷ ಆಯಿತು ಎಕ್ಸಾಕ್ಟಾಗಿ. 30 ವರ್ಷದ ಹಿಂದೆ ನಾನು MBBSಗೆ ಸೇರಿದಾಗ 92ರಲ್ಲಿ ನನಗಾಗೋದಿಲ್ಲ ಅಂತ ಮನೆಯವರು ನನ್ನನ್ನು ಬೇಡ ಅಂತ ಹೇಳಿದಾಗ ನಾನು ಬಂದಿದ್ದು 2 ಸ್ಥಳಕ್ಕೆ. ಒಂದು ಮಂಗಳೂರಿನ ಕುಲಾಲ ಭವನಕ್ಕೆ, ಅಲ್ಲಿ ನಂಗೆ ಹಾಸ್ಟೆಲ್ ಕೊಡಿ ಅಂತ ಕೇಳಿಕೊಂಡು, ಇನ್ನೊಂದು ಬೆಂಗಳೂರಿನ ಆಡುಗೋಡಿಯಲ್ಲಿರುವ ಕುಲಾಲ ಯುವಕರ ಸಂಘಕ್ಕೆ. ಅವತ್ತು ಇದು ಕುಲಾಲ ಯುವಕ ಸಂಘ ಆಡುಗೋಡಿಗೆ. ಬಾಂಬೆಯವರು 20,000 ರೂಪಾಯಿಯನ್ನು ಒಟ್ಟು ಮಾಡಿ ನಾನು ಕೊಟ್ಟು, ಇದು ಲೋನ್ ಸ್ಕಾಲರ್ಶಿಪ್ ಅಂತ ಇದೇ ವಿಶ್ವನಾಥ್ ಬಂಗೇರ್ರ ಮೂಲಕ ಅದಕ್ಕೊಂದು ಜವಾಬ್ದಾರಿ ಕೊಟ್ಟು, ME ಕುಲಾಲರ ಮೂಲಕ ಜವಾಬ್ದಾರಿ ಕೊಟ್ಟು ಲೋನ್ ಸ್ಕಾಲರ್ಶಿಪ್ ಕೊಟ್ಟಿದ್ದು. ಇಲ್ಲಿ ಕುಲಾಲ ಆಡುಗೋಡಿಯವರು ಲೋನ್ ಅಂತ ಹೇಳಲಿಲ್ಲ, 10 ರೂಪಾಯಿ, 100 ರೂಪಾಯಿ, 50 ರೂಪಾಯಿ ಒಟ್ಟು ಹಾಕಿ 3,080 ರೂಪಾಯಿಯನ್ನು ಅವತ್ತು ನೀವು ಕೊಟ್ಟಿದ್ದೀರಿ ನನಗೆ ಈಗ MBBS ಮಾಡಲಿಕ್ಕೆ. ಅವತ್ತಿನಿಂದ ಇವತ್ತಿನವರೆಗೆ ಈ ಸಂಘದ ಜೊತೆ ನನಗೆ ಜಿಲ್ಲೆಯ ಯಾವುದೇ ಸಂಘದ ಒಟ್ಟಿಗೆ ನಿಕಟ ಸಂಬಂಧ ಇರೋಕ್ಕಿಂತ ಹೆಚ್ಚು ಸಂಬಂಧ ಇಲ್ಲಿದೆ. ಇಲ್ಲಿರುವ ಪ್ರತಿ 80% ಜನರನ್ನು ನಾನು ಖುದ್ದು ಮುಖತಃ ಬಲ್ಲೆ. ಇವರೆಲ್ಲ ನನ್ನೂರು, ನನ್ನ ಕೇರಿ, ನನ್ನ ಸಂಬಂಧಿಕರು, ನನ್ನ ಕುಟುಂಬದವರೇ ನೀವು ಇಲ್ಲಿದ್ದೀರಿ. ನಿಮ್ಮೆಲ್ಲರ ಪ್ರೀತಿಯಿಂದ ನಾನು ಈ ಮಟ್ಟಕ್ಕೆ ಬೆಳೆದಿದ್ದೇನೆ. ಇವತ್ತು ಏನು ಸಿಕ್ಕಿದೆ ದೇವರಾಜ ಅರಸು ಪ್ರಶಸ್ತಿ, ಇದು ನಿಮಗೆ ಸಿಗಬೇಕು. ನನ್ನ ಹೋರಾಟ ಶುರುವಾಗಿದ್ದೇ ಇಲ್ಲಿಂದ. ಸವಿತಾ, ಇವತ್ತು ಸ್ವಾಮೀಜಿ ಮತಾಂತರ ಅಂತ ಹೇಳಿದರು. ಸವಿತಾ ಹಗರಣ ಕೊಲ್ಯದಲ್ಲಾಗಿದ್ದು ಸೋವಿಂತಾ ಅಂತ ಕುಲಾಲ್ ಯುವತಿಯನ್ನು ಮತಾಂತರ ಮಾಡಿದ್ದು 1992ಅಲ್ಲಿ. ಹೋರಾಟ ಶುರುವಾಗಿದ್ದು ಕುಲಾಲ ಇಲ್ಲಿ ಕೃಷ್ಣಪ್ಪ ಕಣ್ಣೋತೀರ್ಥ ಮತ್ತು ಮಾಧವಣ್ಣನ ನೇತೃತ್ವದಲ್ಲಿ. ಕೃಷ್ಣಪ್ಪ ಕಣ್ಣೋತೀರ್ಥ ವಿಧಾನಸೌಧದ ಒಳಗೆ, ಮಾಧವಣ್ಣ ವಿಧಾನಸೌಧದ ಹೊರಗೆ ಹೋರಾಟವನ್ನು ಆರಂಭ ಮಾಡಿದ್ದು ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಹೋರಾಟಕ್ಕೆ. ನನ್ನ ಹೋರಾಟ ಆರಂಭ ಆಗಿದೆ ಇಲ್ಲಿಂದ. ಹಾಗಾಗಿ ಬದುಕು ಕಟ್ಟಿಕೊಟ್ಟವರನ್ನು ಮರಿಬಾರ್ದು. ಧಾರ್ಮಿಕವಾಗಿ ನಾನು ದೇವಸ್ಥಾನದ ಚಾವಡಿಯಲ್ಲಿ ಓದಿ ಬಂದವ, ಧರ್ಮಗೋಳಿ ದೇವಸ್ಥಾನದಲ್ಲಿ ಹೈಸ್ಕೂಲ್ ಓದಿದವ, ಶ್ರೀಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಎಲಿಮೆಂಟ್ರಿ ಓದಿದವ. ಮಾಣಿಲ ಸ್ವಾಮೀಜಿಯವರನ್ನ 28 ವರ್ಷದಿಂದ ಅವರ ಕುಟೀರಕ್ಕೆ ನಾನು ಮತ್ತು ಮಾಬಲಂಡ್ರು ಹೋಗಿ, ಸ್ವಾಮಿ ನೀವು ಮಾರ್ಗದರ್ಶನ ನೀಡಿ ಅಂತ ನಾವು ಅವರು ಹೋಗಿ ದೇವಿ ದೇವಸ್ಥಾನಕ್ಕೆ, ವೀರನಾಳ ದೇವಸ್ಥಾನಕ್ಕೆ, ನಡುಬೆಟ್ಟು ದೇವಸ್ಥಾನಕ್ಕೆ, ಮಾಣಿಲ ದೇವಸ್ಥಾನಕ್ಕೆ ಅವರ ನೇತೃತ್ವದಲ್ಲಿ ನಾನು ಅವರ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ. ಇದು ಹೆಚ್ಚಿನವರಿಗೆ ಗೊತ್ತಿಲ್ಲ. 30 ವರ್ಷಗಳ ಹಿಂದೆ ದೇವಿ ದೇವಸ್ಥಾನ ಕಟ್ತೇವೆ ಅಂತ ಹೇಳಿದಾಗ ಅವ್ರು ಹೇಳಿದರು, ಅಲ್ಲಿ ಹಾಲ್ ಕಟ್ಟಲಿಕ್ಕೆ ಹೋಗಬೇಡಿ, ಫಸ್ಟು ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಅಂತ ನಮ್ಗೆ ಹೇಳಿ ಮಾರ್ಗದರ್ಶನ ನೀಡಿದವರು.
5 ವರ್ಷದ ಹಿಂದೆ ನನಗೆ ಬೇರೆ ಬೇರೆ ಕಾರಣಗಳಿಂದ ನಾನು ವೃತ್ತಿ ಹಿಡಿಬೇಕಾ, ಪ್ರವೃತ್ತಿ ಹಿಡಿಬೇಕಾ, ಸಾಮಾಜಿಕ ಹೋರಾಟ ಹಿಡಿಬೇಕಾ, ರಾಜಕೀಯ, ನೀವು ವೈದ್ಯರು, ವೈದ್ಯ ವೃತ್ತಿಯಲ್ಲಿರಿ, ಸಾಹಿತ್ಯದಲ್ಲಿರಿ, ಸಮಾಜ ಸೇವೆಯಲ್ಲಿರಿ ಅಂತ ಅವರು 5 ವರ್ಷದ ಹಿಂದೆ ನನಗೆ ಮಾಹಿತಿ ಕೊಟ್ಟು ನನ್ನನ್ನು ಸಮಾಜಮುಖಿಯಾಗಿ ಮಾಡಿದ್ರಿಂದ ಈ ಪ್ರಶಸ್ತಿ ಬಂದಿದೆ. ಈ ಎಲ್ಲ ಕ್ರೆಡಿಟ್ ಗೋಸ್ ಟು ಯು. ಇದು ನನ್ನದೇನು ಸಾಧನೆ ಅಲ್ಲ, ನನ್ನ ಅಣ್ಣ ಆಗಿಯೋ ತಮ್ಮ ಆಗಿಯೋ ಅಕ್ಕ ಆಗಿಯೋ ನೀವೆಲ್ಲ ಇದ್ದೀರಿ. ನೀವೆಲ್ಲ ನಮಗೆ ಬೆಂಬಲ ಕೊಟ್ಟಿದ್ದೀರಿ. ಎಲ್ಲಿ ಸಂಭ್ರಮ ಇರುತ್ತೆ ಅಂದರೆ ಅಲ್ಲಿ ಶ್ರಮ ಇರುತ್ತೆ, ಎಲ್ಲಿ ಬೆವರಿರುತ್ತೆ ಅಲ್ಲಿ ಶ್ರಮ ಇದೆ. 50 ವರ್ಷದ ಸಂಭ್ರಮ ಅಂದರೆ ಇದ್ರ ಹಿಂದೆ ಅಂದು ದುಡಿದವರ ಶ್ರಮ ಇದೆ, ಇಂದು ದುಡಿಯುತ್ತವರ ಶ್ರಮ ಇದೆ, ಮುಂದೆ ದುಡಿಯಲಿರುವ ನಿಮ್ಮೆಲ್ಲರ ಶ್ರಮವಿದೆ. ಶ್ರಮವಿದ್ದರೆ ಮಾತ್ರ ಸಂಭ್ರಮ ಸಾಧ್ಯ ಇದೆ. ಹಾಗಾಗಿ ಈ ಅವಾರ್ಡ್ ಬಂದಾಗ, ಸನ್ಮಾನ ಬಂದಾಗ ನಮ್ಗೆ ಖುಷಿ ಆಗುತ್ತೆ. ಆದರೆ ಅವಮಾನ ಅಪಮಾನ ಆಗದೆ ಯಾರಿಗೂ ಸನ್ಮಾನ ಆಗೋಲ್ಲ. 1000 ಗಟ್ಟಲೆ ಅಪಮಾನ ಅವಮಾನ ನನಗಾಗಿದೆ, 1000 ಗಟ್ಟಲೆ. MBBS ಸೇರಿರುವಾಗ ದನದಾಗ ಸೆಗಣಿ ತೆಗೆಯುವ ಎದ್ದದು ಹುಡುಗರಿಗೆ MBBS ಸೀಟ ಕೇಳಿದರು. MBBS ಮಾಡಿ ಬಂದಾಗ ಇವ ಓರಿದ ಹೌದಾ ಕೇಳಿದರು. MBBS ಮಾಡ್ತಾ ಇರುವಾಗಲೇ ಜಿಲ್ಲಾ ಸಂಘದ ಕಲೆಕ್ಷನಿಗೆ ಹೋಗ್ತಾ ಇರುವಾಗ MBBS ಮಲ್ತೀನಿ ಅಂದ ಮಾರ ಪಕ್ಕಡೆ ಪನ್ಪುರ ಅಂತ ಜಿಲ್ಲಾ ಸಂಘದ ಕಲೆಕ್ಷನಿಗೆ ಹೋಗಾಗ ಹೇಳಿದರು. ದೇವರಾಜ ಅರಸು ಅವಾರ್ಡ್ ಬಂದಾಗ ಇದೊಂದು ಅವಾರ್ಡ್ ಅಂತ ಕೇಳಿದರು. ಆದರೆ ದೇವರಾಜ ಅರಸು ಅಂತ ಗಣ್ಯ 16 ವರ್ಷಗಳ ಕಾಲ ಹಾಸ್ಟೆಲ್ ಓದಿ ನನ್ನ ಜೀವನ ಕಟ್ಕೊಂಡಿದ್ದೇನೆ. ದೇವರಾಜ ಅರಸು ಹುಡ್ದಿದ್ದೆ. ನಮ್ಮಂತ ಇಲ್ಲಿರುವ 1000 ಮಂದಿ ಇವತ್ತು ತಳ್ಳುಗಾಡಿ ಹಿಡ್ಕೊಂಡು ಅಥವಾ ಎಲ್ಲೋ ಗೀಡಂಗಡಿ ಮಾಡ್ಕೊಂಡು ಇರಬೇಕಿತ್ತು. ದೇವರಾಜ ಅರಸು ಬಂದದ್ರಿಂದ, ಉಳುವವನ ಹೊಲದಲ್ಲೇ ಮಾಡಿದ್ರಿಂದ, ಗೇಣಿ ಪದ್ಧತಿಯನ್ನು ನಿರ್ಮಲ ಮಾಡಿ ನಮಗೆ ಭೂಮಿಯನ್ನು ಕೊಟ್ಟಿದ್ದರಿಂದ, ದಾಸ್ಯ ಪದ್ಧತಿಯನ್ನು ಹೊಗಲಾಡಿಸಿದ್ರಿಂದ, ಮಲವರ್ವ ಪದ್ಧತಿಯನ್ನು ಹೊಗಲಾಡಿಸಿದ್ರಿಂದ, BCM ಹಾಸ್ಟೆಲ್ ಆಗಿದ್ರಿಂದ ನಾನು ಇಲ್ಲಿ ನಿಂತಿದ್ದೇನೆ. ಶ್ರೇಷ್ಠ ಪ್ರಶಸ್ತಿ ನಂಗೆ ಬಂದಿದೆ. ಇದು ಸಮುದಾಯಕ್ಕೆ ಸಲ್ಲಬೇಕು, ನಿಮಗೆಲ್ಲರಿಗೆ ಸಲ್ಲಬೇಕಂತ ಹೇಳ್ತಾ ನನ್ನ ಬದುಕು ಕೇವಲ ಕುಲಾಲ ಸಮುದಾಯಕ್ಕಲ್ಲ. 36 ವರ್ಷಗಳ ಕಾಲ ಕುಲಾಲ ಸಮುದಾಯಕ್ಕೆ ಕೆಲಸ ಮಾಡಿದ್ದೇನೆ. ಪ್ರತಿ ಸಂಘಗಳ ಹಿಂದೆ ಹೋಗಿ ಹೋರಾಟ ಮಾಡಿದ್ದೇನೆ. ನಮ್ಮ ಸಮುದಾಯದ ಒಬ್ಬರನ್ನ ಕಟ್ಟಿ ಹಾಕಿ ನಾಯಿ ಬಟ್ಲಲ್ಲಿ ಊಟ ಕೊಟ್ಟಿದ್ದಕ್ಕೆ ಖುದ್ದು ನಾನು ಅರೆಸ್ಟ್ ಆಗಿದ್ದೆ, ಜಿಲ್ಲಾ ಸಂಘದ ಒಬ್ಬ ಕಾರ್ಯಕರ್ತನಾಗಿ. ಆದರೆ ಎಲ್ಲಿಯೂ ನಾನು ಯಾವುದೇ ಸಂಘದ ಅಧ್ಯಕ್ಷ ಆಗಿಲ್ಲ, ಒಬ್ಬ ಸಾಧಾರಣ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೇನೆ. ಆ 35 ವರ್ಷ ಕೆಲಸ ಮಾಡಿದ ತೃಪ್ತಿ ಇದೆ. ಇನ್ನು ದೇವರಾಜ ಅರಸು ಅಂದರೆ 306 ಜಾತಿಗಳನ್ನು ಬಡವರದ್ದು. ಆ ಎಲ್ಲ ಜಾತಿಯ ಬಗ್ಗೆ ಸೇವೆ ಮಾಡಬೇಕಂತ ಒಂದು ದೊಡ್ಡ ಕನಸು. ನನ್ನೆಲ್ಲ ಮಿತ್ರರು ಸುಮಾರು 20 ಕೋಟಿ ರೂಪಾಯಿ ಒಂದು ಪ್ರಾಜೆಕ್ಟ್ನೊಂದಿಗೆ ನಾವು ಇಳಿತಾ ಇದ್ದೇವೆ ಸಮಾಜಮುಖಿ ಸೇವೆ ಮಾಡಲಿಕ್ಕೆ. ಜನವರಿ 29ಕ್ಕೆ ನೀವೆಲ್ಲ ಬರಬೇಕು. ಮಂಗಳೂರಿನಲ್ಲಿ ಆ ಯೋಜನೆ ಗಿರೀಶ್ ಬಿ ಸಾಲಿಯನ್, ಅಧ್ಯಕ್ಷರು, ಜ್ಯೋತಿ ಕೋಆಪರೇಟಿವ್ ಬ್ಯಾಂಕ್, ಮುಂಬೈ. ತಾವು ದಯವಿಟ್ಟು ಶುಭಾಶಯದ ನುಡಿಗಳನ್ನು ಆಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಸಮಯದ ಅಭಾವ ಉಂಟು. ಸ್ವಲ್ಪ ಇದರಲ್ಲಿ ಎಲ್ಲರೂ ಮಾತಾಡದಂತೆ ಮಾತಾಡೋದು. ಕುಲಾಲ ಸಂಘ ಬೆಂಗಳೂರು ಸುವರ್ಣ ಮಹೋತ್ಸವದ ಈ ಸಮಾರಂಭಕ್ಕೆ ವೇದಿಕೆಯಲ್ಲಿ ಬೆಳಿಗ್ಗೆ ಸಹ ಒಂದು ವೇದಿಕೆ ಇತ್ತು. ಈಗ ಸಮಾರೋಪದ ಸಮಾರಂಭ ಉಂಟು. ಅದರಲ್ಲಿ ಸಹ ಈ ವೇದಿಕೆಯಲ್ಲಿ ನಿಮಗೆಲ್ಲರಿಗೂ ಎಲ್ಲ ಸಾಧಕರಿಗೆ ಇಲ್ಲಿ ಸನ್ಮಾನ ಸಿಕ್ಕಿತು. ಇದೊಂದು ಒಳ್ಳೆಯ ಈಗ ಡಾಕ್ಟರ್ ಅಣ್ಣಯ್ಯಕುಲ ಹೇಳಿದ ಹಾಗೆ ಇದೊಂದು ಒಳ್ಳೆಯ 50ನೇ ವರ್ಷದ ಸಂಭ್ರಮ. ಅದಕ್ಕೆ ಆದಷ್ಟು ಶ್ರಮ ಇದರಲ್ಲಿ ಇನ್ವಾಲ್ವ್ ಆಗಿದೆ. ಆ ಶ್ರಮದ ಒಟ್ಟಿಗೆ ಈ ಸಂಭ್ರಮ ನಾವು ಆಚರಿಸಲಿಕ್ಕೆ ಸಾಧ್ಯ ಉಂಟು. ನಿಮ್ಮೆಲ್ಲರಿಗೆ ಎದುರಿದ್ದರೆ ಎಲ್ಲ ನನ್ನ ಬಂಧು ಬಾಂಧವರಿಗೆ ವಂದನೆ ಸಲ್ಲಿಸ್ತಾ, ಇದರಲ್ಲಿ ಒಂದು 2 ಮಾತು ನನಗೆ ಸಹ ಇದು ದೊಡ್ಡ ಕೆಲಸ ಇದರಲ್ಲಿ ಆಗಿದೆ ಎಂದರೆ, ಒಂದು ಹಳೆಯ ಒಂದು ಸಂಸ್ಥೆ ಮತ್ತು ಈಗಿನ ಯಂಗ್ ಒಂದು 25 ವರ್ಷದ ಆದ ಸಂಸ್ಥೆ ಎರಡೂ ಕೂಡಿ ಇದೊಂದು ದೊಡ್ಡ ಸಂಸ್ಥೆಯಾಗಿ ಈಗ ಒಂದೇ ಸಂಸ್ಥೆಯಾಗಿ ಬೆಳೆದಿದೆ. ಅದು ನಮಗೆ ನನ್ನ ಮುಂಬೈ ಸಂಘಕ್ಕೆ ಭಾಳ ಖುಷಿ ಆಗುವ ಒಂದು ಸಂದರ್ಭ ಅಂತ ಹೇಳ್ತೇನೆ. ಇದರಲ್ಲಿ ಒಂದು ಕಲೀಲಿಕ್ಕೆ ನಾವು ಇದರಲ್ಲಿ ಏನಂತಾರೆ, ಅಂದರೆ ನಾವು ಒಗ್ಗಟ್ಟಿನಿಂದ ಬಲ ಉಂಟು ಅಂತ ಹೇಳಿಕೆ ಭಾಳ ಇದುಂಟು. ಹಾಗೆ ಆ ಒಗ್ಗಟ್ಟನ್ನು ನಾವು ಪರಿವರ್ತನಾ ರೂಪದಲ್ಲಿ ಈಗ ನಾವು ಕಾಣ್ತೇವೆ. ನಾವು ಈಗ ಈ ಸಭೆಯನ್ನು ನೋಡುವಾಗ ಬೆಳಿಗ್ಗೆ 9 ಗಂಟೆಯಿಂದ ಈಗ 6 ಗಂಟೆ ಆರಾಯಿತು, ಇಡೀ ಸಭೆ ಇನ್ನೂ ಕಿಕ್ಕಿರಿದು ಉಂಟು ಅಂದರೆ ಹೇಳಿದರೆ ಅದೊಂದು ಈ ಸಂಭ್ರಮವನ್ನು ನೀವು ಭಾಳ ಅದ್ಧೂರಿಯಿಂದ ಆಚರಿಸಿದೆ ಅಂತ ತೋರಿ ಬರ್ತದೆ. ನಾವು ಒಗ್ಗಟ್ಟಿನಿಂದ ಒಂದು ಕೆಲಸ ಮಾಡುವ, ಎಲ್ಲರೂ ಇಲ್ಲಿಯ ಬ್ಯಾಂಗ್ಳೂರಿನ ಊರಿನವರು
ಒಂದೊಂದು ಫ್ಯಾಮಿಲಿ ಅವರವರ ಇದರಲ್ಲಿ ವಿದ್ಯಾವಂತರಾಗಿದ್ದಾರೆ, ಅವರವರ ಇದರಲ್ಲಿ ಆರ್ಥಿಕ ಇದನ್ನು ಅವರು ಇದು ಮಾಡಿ ಮುಂದಕ್ಕೆ ಹೋಗಿದ್ದಾರೆ. ಆದರೆ ಒಗ್ಗಟ್ಟಾಗುವಾಗ ಅದೊಂದು ಸ್ವಲ್ಪ ಕಷ್ಟ ಅಂತ ತಿಳಿತದೆ. ಅಂದರೆ ಒಗ್ಗಟ್ಟಾಗುವಾಗ ಸ್ವಲ್ಪ ವಿಚಾರಣೆಗಳೆಲ್ಲ ಬೇರೆ ಬೇರೆ ಆಗ್ತದೆ. ಅದಾಗಬಾರದು. ಇನ್ನು ಸ್ವಾಮೀಜಿ ಹೇಳಿದ ಹಾಗೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಅದು ಒಂದು ದೊಡ್ಡ ಪರಿವರ್ತನೆ ಆಗ್ಬೋದು. ಬೆಂಗಳೂರು ಒಂದು ಒಗ್ಗಟ್ಟು, ಮುಂಬೈಯಲ್ಲಿ ಒಂದು ಒಗ್ಗಟ್ಟು, ಹಾಗೆ ಮಂಗಳೂರಿನಲ್ಲಿ ಒಂದು ಒಗ್ಗಟ್ಟು, ಇದೆಲ್ಲ ಸೇರಿ ನಾವು ಒಂದು ಭಾಳ ದೊಡ್ಡ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ಒಗ್ಗಟ್ಟನ್ನು ಬಿಡಬಾರದು ಅಂತ ಹೇಳ್ತಾ, ಇನ್ನು ಈ ಕೆಲಸವನ್ನು ಇನ್ನು ಇಲ್ಲಿಗೆ ಬಿಡದೆ ಇದನ್ನು ಮುಂದಕ್ಕೆ ಕೊಂಡೋಗ್ತಾ ಇರಬೇಕಂತ ನಾನು ನಿಮ್ಮ ಕಳಕಳಿಗೆ ವಿನಂತಿ. 1 ವರ್ಷದಿಂದ 50 ವರ್ಷದವರೆಗೆ ಈ ಸಂಘದ ಏಳಿಗೆಗಾಗಿ ಕೆಲಸ ಮಾಡಿದಂಥ ಎಲ್ಲ ಸಂಘದ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಸರ್ವ ಸದಸ್ಯರೇ, ನಿಮಗೆಲ್ಲರಿಗೂ ಮುಂಬೈ ಕುಲಾಲ್ ಸಂಘದ ಪರವಾಗಿ ಸಪ್ರೇಮ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮುಂಬೈ ಮಹಾನಗರದಲ್ಲಿ 1929ರಲ್ಲಿ ನಾವೆಲ್ಲ ನಮ್ಮ ಹಿರಿಯರು ಮುಂಬೈಗೆ ಹೋಗಿ ಸಂಘ ಕಟ್ಟಿ ಈಗ 92 ವರ್ಷ ಮುಗಿಸಿ 93ರ ಸಂಭ್ರಮದಲ್ಲಿದ್ದೇವೆ. ಹಾಗೆ ಬೆಂಗಳೂರಿನಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕುಲಾಲ ಸಮಾಜ ಬಂಧುಗಳು 1969ರಲ್ಲಿ ಬಂದು 52 ವರ್ಷ ಈ ಕುಲಾಲ ಸಂಘಕ್ಕೆ ತುಂಬ ಕೆಲಸ ಮಾಡಿ ಇಂದಿನ ಸುವರ್ಣ ಮಹೋತ್ಸವ ಮಾಡುತ್ತಾ ಇದ್ದೇವೆ. ಇದಕ್ಕೆ ಎಲ್ಲರಿಗೂ, ಕಾರ್ಯಕರ್ತರಿಗೂ ನಮ್ಮ ಸಪ್ರೇಮ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸಂಘ ಕಟ್ಟೋದು ಮುಖ್ಯ ಅಲ್ಲ, ಅದನ್ನು ನಡೆಸುವುದು ಬಹಳ ಮುಖ್ಯ. ಅದರೊಟ್ಟಿಗೆ ತಮ್ಮ ಸದಸ್ಯರ ಸಹಕಾರ ಕೂಡ ಅದಕ್ಕೆ ಅಗತ್ಯ ಇದೆ. ನನ್ನ ಒಂದೇ ವಿನಂತಿ, ನಾವು ಒಗ್ಗಟ್ಟಿನಲ್ಲಿ ನಮ್ಮ ಸರ್ಕಾರದಿಂದ ಬರುವಂಥ ಎಲ್ಲ ಸವಲತ್ತನ್ನು ಪಡೆದು ನಮ್ಮ ಸಂಘದ ಏಳಿಗೆಗಾಗಿ, ಜನರ ಉದ್ಧಾರಕ್ಕಾಗಿ ನಾವೆಲ್ಲ ಕೆಲಸ ಮಾಡುವ, ಒಗ್ಗಟ್ಟಿನಲ್ಲಿ ಎಲ್ಲ ಸಮಾಜದ ಬಾಂಧವರೊಟ್ಟಿಗೆ ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡುವ ಇಂಥ ಒಂದು ಒಳ್ಳೆಯ ಸಮಾರಂಭಕ್ಕೆ ಎಲ್ಲರಿಗೂ ಶುಭ ಹಾರೈಕೆ, ಅಭಿನಂದನೆ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಸಮುದಾಯದ ಅಭಿವೃದ್ಧಿಗೆ ಎಲ್ಲರೂ ಒಂದಾಗಿ ಕೆಲಸ ಮಾಡುವ ಅನ್ನುವಂಥ ಮಾತಿನೊಂದಿಗೆ ವಿರಮಿಸಿದ ದೇವದಾಸ್ ಎಲ್ ಕುಲಾಲ್ ಇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಅದಾಗಲೇ ಸ್ಮರಣ ಸಂಚಿಕೆಯನ್ನು ನಾವು ನೋಡಿದ್ದೇವೆ. ಆ ಸ್ಮರಣ ಸಂಚಿಕೆ ಹಿಂದಿರುವಂಥ ಓರ್ವ ಶಕ್ತಿ ಶ್ರೀಯುತ ಅರುಣ್ ಕುಮಾರ್ ಕುತ್ಪಾಡಿ ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಈ ಒಂದು ಸುವರ್ಣ ಸಂಭ್ರಮದ 50ರ ಸಂಭ್ರಮದ ಗೌರವವನ್ನು ತಾವು ಸ್ವೀಕಾರ ಮಾಡಬೇಕು. ಸುವರ್ಣ ಸಂಭ್ರಮ 50 ವರ್ಷವನ್ನು ಈ ಒಂದು ಸಂದರ್ಭದಲ್ಲಿ ಪೂರೈಸಿದೆ ಅಂದರೆ ಅದರ ಸಂಪೂರ್ಣ ಹಿಂದಿರುವ ಇಡೀ ಕಥೆಯನ್ನು ತಮ್ಮ ಮುಂದಿಟ್ಟವರು ಶ್ರೀಯುತ ಅರುಣ್ ಕುಮಾರ್ ಕುತ್ಪಾಡಿ. ಪೂಜ್ಯ ಸ್ವಾಮೀಜಿಯವರು ಅರುಣ್ ಕುಮಾರ್ ಕುತ್ಪಾಡಿ ಇವರಿಗೆ ಗೌರವದ ಸನ್ಮಾನವನ್ನು ನೀಡಬೇಕು. ಕಾರ್ಯದರ್ಶಿಯಾದಂತಹ ಶ್ರೀಯುತ ಜಯಂತ್ ರಾವ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಶ್ರೀಯುತ ವೈ ಜಯಂತ್ ರಾವ್ ಅವರು ವೇದಿಕೆಗೆ ಬರಬೇಕು. ನಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಈಗಾಗಲೇ ಅಂತಿಮ ಹಂತದಲ್ಲಿರುವಂತಹ ಸ್ಮರಣ ಸಂಚಿಕೆಗೆ ಯಾರಾದರೂ ಜಾಹೀರಾತುಗಳನ್ನು ನೀಡುವವರಿದ್ದರೆ ದಯವಿಟ್ಟು ನಮ್ಮ ಸಂಘಕ್ಕೆ ತಿಳಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ, ಕಳೆದ 50 ವರ್ಷಗಳ ನಿರಂತರವಾದಂಥ ಕುಲಾಲ ಸಮುದಾಯ ಬೆಂಗಳೂರಿನಲ್ಲಿ ಸಂಘಟಿತ ಆಗಿದೆ. ಅದರ ಸುವರ್ಣ ಸಂಭ್ರಮ ಇವತ್ತು ನಡೀತಾ ಇದೆ. ಒಂದಷ್ಟು ಸಮಯದಲ್ಲಿ ವಿಳಂಬ ಆಗಿರಬಹುದು, ಆದರೆ ನಮ್ಮ ಒಡಲಲ್ಲಿರುವಂಥ ಆ ಸಂಭ್ರಮವನ್ನು ಈ ವೇದಿಕೆಯಲ್ಲಿ ಅತ್ಯಂತ ಸಂಭ್ರಮದಿಂದ ಬಿಚ್ಚಿಟ್ಟ ದಿನವಿದು. ಅದಕ್ಕೋಸ್ಕರ ನೀವೆಲ್ಲರೂ ನಮ್ಮ ಜೊತೆ ಸಹಕಾರ ಕೊಟ್ಟಿದ್ದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದೀಗ ಅಧ್ಯಕ್ಷೀಯ ಮಾತುಗಾಗಿ ಬರ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರ ಅನುಮತಿಯನ್ನು ಪಡ್ಕೊಂಡು
ಒಬ್ಬ ಸಾಹಿತಿಯಾಗಿ, ಸಂಘಟಕನಾಗಿ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಅನ್ಯಾನ್ಯ ಸಂಘ ಸಂಸ್ಥೆಗಳಲ್ಲಿ ಜವಾಬ್ದಾರಿಯೊಂದಿಗೆ ಪ್ರತಿಷ್ಠಿತ ಕುಲಾಲ ಸಂಘ ಬೆಂಗಳೂರು ರಿಜಿಸ್ಟರ್ ಇದರ 50ರ ಸುವರ್ಣ ಸಂಭ್ರಮೋತ್ಸವದ ಸುವರ್ಣ ಘಳಿಗೆಯಲ್ಲಿ ಕುಲಾಲ ಸಂಘದ ಅಧ್ಯಕ್ಷನಾಗಿ ಸಮುದಾಯದ ಸಂಭ್ರಮವನ್ನು ಯೋಜಿತ ಕಾರ್ಯಕ್ರಮಗಳೊಂದಿಗೆ ಆಗಿಸಿದಂಥ ರಾಜ್ಯ ರಾಜಧಾನಿಯ ಸಮುದಾಯದ ನಾಯಕನಾದಂಥ ಶ್ರೀಯುತ ಪುರುಷೋತ್ತಮ ಚೇಂಡ್ಲ ಅವರು ಅಧ್ಯಕ್ಷೀಯ ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಾಗೆ ಈಗ ಇಷ್ಟೊತ್ತು ನಮ್ಮ ಮುಂದೆ ನಿರೂಪಣೆ ಮಾಡಿಬಿಟ್ಟು ಸ್ಪಷ್ಟವಾಗಿ ಎಲ್ಲ ಕಾರ್ಯಕ್ರಮಗಳ ದಿಕ್ಸೂಚಿಯನ್ನು ತಿಳಿಸಿದಂಥ ನವೀನ್ ಕುಲಾಲ್ ಪುತ್ತೂರು ಇವರು ಕೂಡ ನಮ್ಮ ಸಂಘದಿಂದ ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಹಾಗೆ ನವೀನ್ ಕುಲಾಲ್ ಪುತ್ತೂರು ಇವರು ಪ್ರಸ್ತುತ ಪುತ್ತೂರು ಕುಲಾಲ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ವಾಹನ ಸಂಖ್ಯೆ KA05 MEMF 1240 ಕ್ರೇಟಾ ಗಾಡಿ ಯಾರ್ದು ಅಲ್ಲಿ ರೋಡ್ಗೆ ದಾರಿ ಅಡ್ಡ ನಿಲ್ಸಿದ್ದೀರಾ, ದಯವಿಟ್ಟು ಅವರಿಗೆ ಹೋಗೋರಿಗೆ ಅವಕಾಶ ಮಾಡಬೇಕು. 1240 ಕ್ರೇಟಾ ಗಾಡಿ ದಯವಿಟ್ಟು ತೆಗಿಬೇಕು ಅಂತ ವಿನಂತಿ. ಓಂ ಗುರುಭ್ಯೋ ನಮಃ. ವೇದಿಕೆಯು ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಸ್ಪರ್ಶದಿಂದ ಪಾವನಾಗಿದೆ ಅಂತ ಹೇಳ್ಬೋದು. ಅದು ನಮ್ಮ ಸೌಭಾಗ್ಯ. ಇಂದಿನ ಕುಲಾಲ ಸಂಭ್ರಮದ 50 ವರ್ಷವನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮಾಡುವಂತಹ ಯೋಗ ನಮ್ಮ ಕಾರ್ಯ ಸಮಿತಿಗೆ ದಿಕ್ಕಿರುವುದು ನಮಗೆ ದೊಡ್ಡ ಒಂದು ಭಾಗ್ಯ ಅಂತ ತಿಳಿಸ್ತೀನಿ. ಇದು ನನ್ನ ಭಾಗ್ಯ ಅಲ್ಲ, ನಮ್ಮ ಸಮಸ್ತ ನಮ್ಮ ಕಾರ್ಯಕಾರಿ ಸಮಿತಿ ಮತ್ತು ಬೆಂಗಳೂರಿನ ಕುಲಾಲರ ಒಂದು ಸೌಭಾಗ್ಯ ಅಂತ ಹೇಳಲಿಕ್ಕೆ ನನಗೆ ತುಂಬ ಇಷ್ಟ ಆಗ್ತಾ ಇದೆ. ಇಂದಿನ ವೇದಿಕೆಯಲ್ಲಿ ದೂರದ ಊರಿಂದ ಬಂದಂಥ ಗಣ್ಯರು ನಮಗೆ ಉಪಸ್ಥಿತರಾಗಿ ನಮಗೆ ಶುಭ ಸಂದೇಶ ನುಡಿದ್ದಾರೆ. ಶ್ರೀಮತಿ ಕಸ್ತೂರಿ ಅಕ್ಕ ರಾಜಕೀಯದಲ್ಲಿ ಮಿಂಚುತ್ತಿದ್ದಾರೆ. ಅವರಿಗೆ ಪರಮ ಪೂಜ್ಯ ಸ್ವಾಮೀಜಿ ಅವರ ಆಶೀರ್ವಾದ ಕೃಪಾ ಕಟಾಕ್ಷ ದೊರೆಯಲಿ, ಇನ್ನು ಮುಂದೆ ಉಜ್ವಲ ಭವಿಷ್ಯವನ್ನು ನೀಡಲಿ ಅಂತ ಹೇಳಿ ನಾವು ಅವರಿಗೆ ಶುಭವನ್ನು ಹಾರೈಸ್ತೇವೆ. ಶ್ರೀ ಮಯೂರು ಉಳ್ಳಾಲ್ ಕುಲಾಲ್ರ ನಾಯಕರಾಗಿ ಯಾವುದೇ ಸಮಸ್ಯೆಯನ್ನು ಎತ್ತಿ ಹಿಡಿದು ನೇರವಾಗಿ ಸ್ಪಂದಿಸಿ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅಂತ ಹೇಳಿ ದಿಟ್ಟ ನೇರ ಮನಸ್ಸಿನಿಂದ ಮಾತಾಡುವ ಒಬ್ಬರು ನಮ್ಮ ಆತ್ಮೀಯರು. ಇವರಿಗೆ ಶ್ರೀ ವೀರನಾರಾಯಣ ದೇವರು ಒಳ್ಳೆಯ ಆರೋಗ್ಯ ಭಾಗ್ಯ ಹಾಗೂ ಮಹಾಲಕ್ಷ್ಮಿ ದೇವರು ಕರುಣಿಸಲಿ ಎಂದು ವಿನಂತಿಸ್ತೀನಿ. ಹಾಗೆ ದೂರದ ಊರಿಂದ ಬಾಂಬೆಯಿಂದ ಗಿರೀಶ್ ಎಂ ಸಾಲಿಯನ್ ಬಂದಿದ್ದಾರೆ. ಅವರಿಗೂ ನಾವು ಶುಭವನ್ನು ಹಾರೈಸ್ತೀವಿ. ದೇವದಾಸ್ ಎಲ್ ಕುಲಾಲ್ ಬೊಂಬಾಯಿಯಿಂದ ನಮಗಾಗಿ ನಮ್ಮ ಈ ಶುಭ ಸಂದರ್ಭದಲ್ಲಿ ನಮಗೆ ಶುಭ ಸಂದೇಶ ನೀಡಲು ಬಂದಿರ್ತಾರೆ. ಅವರಿಗೂ ನಮ್ಮ ಶುಭ ಹಾರೈಕೆಗಳು. ಶ್ರೀ ಸುರೇಶ್ ಕುಲಾಲ್ ಅಧ್ಯಕ್ಷರು ಬಂಟ್ವಾಳ ಸಮಾಜ ಸೇವಾ ಸಹಕಾರ ಬ್ಯಾಂಕ್, ಅವರಿಗೂ ನಮ್ಮ ಶುಭಾಶಯಗಳು. ಹಾಗೂ ನಮ್ಮ ಭಾರಿ ಆತ್ಮೀಯರಾದ ಶ್ರೀ ರಾಜೇಂದ್ರ ಕುಮಾರ್ ಅವರು ನಮ್ಮೆಲ್ಲರ ಪ್ರತಿನಿಧಿ, ನಂದಿ ಲೇಔಟಲ್ಲಿ ಮಾಜಿ ಕಾರ್ಪೊರೇಟರ್, ಸೌಮ್ಯ ಸ್ವಭಾವದ ಕಾಸಿಯಾದ ಅಧ್ಯಕ್ಷರಾಗಿದ್ದರು. ಒಳ್ಳೆ ಪ್ರತಿಭಾವಂತ ಒಬ್ಬ ರಾಜಕಾರಣಿ. ಯಾವುದೇ ಹೆಸರಿಗೆ ಅವರು ತಲೆಬಾಗದೆ ನೇರ ದಿಟ್ಟವಾಗಿ ಸಮಾಜ ಸೇವೆಯ ಮೂಲಕ ಗುರುತಿಸಿಕೊಂಡಿರುವಂತಹ ಒಬ್ಬ ನನ್ನ ಆತ್ಮೀಯರು ಶ್ರೀ ರಾಜೇಂದ್ರ ಕುಮಾರ್ ಅವರು. ಒಂದೆರಡು ಮಾತು ಮಾತಾಡಿ ಅಂತ ಹೇಳಿದ್ದಕ್ಕೆ ಏನೋ ಸ್ವಲ್ಪ ಗಂಟಲು ಕೆರೆತೆ ಅಂತ ಹೇಳಿದರು. ಅವರು ಅಲ್ಲಿಂದಲೇ ನಮಗೆ ಶುಭಾಶಯನ್ನು ನೀಡಿದ್ದಾರೆ. ಅದೇ ರೀತಿ ನಮ್ಮೆಲ್ಲ ಆತ್ಮೀಯರಾದ ಶ್ರೀ ಶಿವಕುಮಾರ್ ಚೌಡಶೆಟ್ಟಿ ಅವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ನಮಗೆ ಖುಷಿ ತಂದಿದೆ. ಅದೇ ರೀತಿ ಸೌಂದರ್ಯ ರಮೇಶ್ ಅವರು ಕುಲಾಲ ಸಂಘದ ಒಂದು ಎಲ್ಲ ಕಾರ್ಯಕ್ರಮಕ್ಕೂ ಪ್ರೋತ್ಸಾಹ ನೀಡುವಂಥ ಧೀಮಂತ ವ್ಯಕ್ತಿ ಅಂತ ಹೇಳ್ಬೋದು. ಅವರು ನಮ್ಮೊಂದಿಗಿದ್ದಾರೆ. ಇವತ್ತು ನಾನು ಮಾತಾಡುವಂಥ ಸಮಯವಲ್ಲ.
ಯಾಕಂದರೆ ಸಾಯಂಕಾಲ ಹೊತ್ತು ಇನ್ನು ಎಲ್ಲರೂ ಹೆಚ್ಚಿನವರು ಈಗ ಗುಳಿಗ ನಾಟಕ ನೋಡಲಿಕ್ಕೆ ಶಿವದತ್ತ ಗುಳಿಗ ನಾಟಕ ನೋಡಲಿಕ್ಕೆ ತಯಾರಾಗಿದ್ದೀರಾ. ಈಗ ಒಂದು ಘಟನೆ ನಡೆಯಿತು. ಸ್ವಾಮೀಜಿಯವರು ವಿಜಯಕುಮಾರ್ ಕೊಡಿಯಲ್ಬೈಲರಿಗೆ ಸನ್ಮಾನ ಮಾಡಿದರು. ನನ್ನ ಹತ್ರ ಹೇಳಿದರು ಇವರು ನನ್ನ ಕ್ಲಾಸ್ಮೇಟ್ ಅಂತ. ನಮ್ಗೆ ನಿಜವಾದ ಖುಷಿ ಆಯಿತು. ಒಂದು ಕ್ಲಾಸ್ಮೇಟ್ನವರು ಒಂದೇ ವೇದಿಕೆಯಲ್ಲಿ ಇಬ್ಬರು ಒಂದು ಮಹಾನ್ ವ್ಯಕ್ತಿಗಳಾಗಿ ನಮ್ಮ ಎದುರಲ್ಲಿ ಅವರೊಂದು ಆಶೀರ್ವಚನ ಮಾಡಿ ಅವರಿಗೆ ಅಷ್ಟೇ ಅಲ್ಲ, ಸ್ವಾಮೀಜಿಯವರು ಹೇಳುವಾಗೆ ಬೆಂಚ್ ಬೇಟೆ. ಇನ್ನು ವಿಜಯಕುಮಾರ್ ಹತ್ರ ನಾವು ಸ್ವಲ್ಪ ವಿಷಯ ಕೇಳ್ಬೋದು, ಸ್ವಾಮೀಜಿಯವರ ಮತ್ತು ಸ್ವಾಮೀಜಿಯವರ ಹತ್ರ ವಿಜಯಕುಮಾರ್ ವಿಷಯವನ್ನು ಕೇಳ್ಬೋದು. ಒಳ್ಳೆ ಆತ್ಮೀಯತೆಯಿಂದ ನಮ್ಮನ್ನು ಇವತ್ತು ಸ್ವಾಮೀಜಿಯವರು ಅವರನ್ನು ಆಶೀರ್ವದಿಸಿ ನಮಗೆ ತುಂಬ ಖುಷಿ ನೀಡಿದೆ. ಹಾಗೆಯೇ ಇವತ್ತು 50ರ ಮೆರಗು, ಹಿರಿಯ ಸಾಧಕರಿಗೆ ಸನ್ಮಾನ, ಕುಲಾಲ ಕಿರೀಟ, ಅದೇ ರೀತಿ ಬೆಳಗಿನ ಕಾರ್ಯಕ್ರಮದಲ್ಲಿ ಸಂಘವನ್ನು 50 ವರ್ಷ ನಡೆಸಿದಂಥ ಮಹಾನ್ ವ್ಯಕ್ತಿಗಳಿಗೆ ನಾವು ನೀಡಿದ ಗೌರವಾರ್ಪಣೆ, ಮಕ್ಕಳಿಂದ ಪ್ರತಿಭೆಯ ಅನಾವರಣ ಹಾಗೂ ಎಲ್ಲ ಪ್ರತಿಭೆ ಇವತ್ತೊಂದು 10-13 ಜನರಿಗೆ ನಾವು ಸನ್ಮಾನ ಮಾಡಿದ್ದು ನಮ್ಮ ಕುಲಾಲ ಸಂಘದ ಇತಿಹಾಸದಲ್ಲಿ ಅಂತ ಇಲ್ಲಿ ಬೆಂಗಳೂರಿನಲ್ಲಿ ನಾವು ಪ್ರಥಮ ಮಾಡಿದ್ದೆ ಅಂತ ಹೇಳ್ಬೋದು. ಬೇರೆ ಬೇರೆ ಊರಿಂದ ಬಂದು ನಾವು ಇನ್ನೊಂದು ಸಲ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ನಾವು ಅವರಿಗೆ ಯಾರಿಗೂ ಪರ್ಸನಲ್ ಆಗಿ ಇನ್ವಿಟೇಷನ್ ಕೊಟ್ಟಿಲ್ಲ. ಇದು ಸ್ವಾಮೀಜಿಯವರಿಗೂ ನಮಗೆ ದೇವಸ್ಥಾನದಲ್ಲಿ ಹೋಗಿ ಅವರ ಕೈಯಲ್ಲಿ ಕೊಡಲಿಕ್ಕೆ ಇನ್ವಿಟೇಷನ್ ಆಗಿಲ್ಲ. ಯಾಕಂತ ಹೇಳಿದ್ರೆ ಅವ್ರು 15 ದಿವಸ ಬಾಂಬೆಗೆ ಹೋಗ್ತೇನೆ ಅಂತ ಹೇಳಿದರು. ಸ್ವಾಮೀಜಿಯವರು ದೊಡ್ಡ ಮನಸ್ಸು ಮಾಡಿ ನಮ್ಮ ಸ್ವೀಕಾರವನ್ನು ಅಲ್ಲಿ ಎಲ್ಲೋ ಒಂದು ದಾರಿಯಲ್ಲಿ ನಮಗೆ ನಿಲ್ಲಿಸಿ ನಮಗೆ ಅನುಮತಿ ಕೊಟ್ಟು ಅವರ ಪಾದ ಸ್ಪರ್ಶ ಮಾಡಿ ನಮಗೆ ಕೊಡುವಂಥ ಅವಕಾಶವನ್ನು ಸ್ವಾಮೀಜಿಯವರು ಆದರೂ ನಮ್ಮ ಈ ಕರೆಗೆ ಹೋಗೊಟ್ಟು ಅವರು ಬಂದಿರೋದು ನಿಜ. ಅದು ಅವರ ಮನಸ್ಸಿನ ತಾಯಿ ಹೃದಯಕ್ಕೆ ನಾವು ತಲೆಬಾಗ್ತೀವಿ. ಇನ್ನು ನಾಟಕದ ರೆಡಿ ಆಗೋಣ. ನಾನು ಮಾತಾಡಲಿಕ್ಕೆ ನಾವು ಮಾತಾಡೋದು ಬೇಡ. ಯಾಕಂತ ಹೇಳಿದರೆ ನಮ್ಮ ಮನೆಗೆ ಬಂದವರ ಹತ್ರ ನಾವು ಮಾತಾಡಿಸುವ, ನಾವು ಅವ್ರನ್ನ ಕೇಳುವ. ಇವತ್ತನ್ನು ಮಾಡಿದ್ದಾದೆ ನಾವು ಖಂಡಿತ ಈ ಬಂದ ಎಲ್ಲ ಮಹಾನೀಯರಿಗೆ, ಬೇರೆ ಬೇರೆ ಊರಿಂದ ಬೇರೆ ಬೇರೆ ಸಂಘಟನೆಯಿಂದ ಬಂದಂಥ ಎಲ್ಲ ಮಹಾನ್ ವ್ಯಕ್ತಿಗಳಿಗೆ ತಲೆಬಾಗಿ ನಮಸ್ಕರಿಸ್ತಾ ನನ್ನ ಅಧ್ಯಕ್ಷೀಯ ನುಡಿಯಲ್ಲಿ ಇಲ್ಲಿಗೆ ಚುಕ್ಕಿಡುತ್ತೇನೆ. ನಮಸ್ಕಾರ. ನಮಸ್ಕಾರ. ಭಾವನಾತ್ಮಕವಾಗಿ ಬಂಧಿಯಾದಾಗ ಒಂದೊಂದು ಸಲ ಮಾತುಗಳು ಹೊರಬರೋದಿಲ್ಲ. ಆದರೆ ಪುರುಷೋತ್ತಮ ಚೇಂಡ್ಲರ್ ಅವರ ಕಾರ್ಯಗಳು ಯಾವತ್ತೂ ಕೂಡ ಶಾಶ್ವತ ಅಂತ ಹೇಳ್ತಾ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಅದಕ್ಕಿಂತ ಮೊದಲು ಬಂದಿರುವಂಥ ಎಲ್ಲ ಅತಿಥಿ ಗಣ್ಯರಿಗೆ ನೆನಪಿನ ಕಾಣಿಕೆ ಇತ್ತು ಗೌರವಿಸುವಂಥ ಕಾರ್ಯಕ್ರಮ. ಶ್ರೀ ರಾಜೇಂದ್ರ ಕುಮಾರ್ ಇವರಿಗೆ ನೆನಪಿನ ಕಾಣಿಕೆಯನ್ನು ಇತ್ತು ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ರಮೇಶ್ ಸೌಂದರ್ಯ ಇವರಿಗೆ ನೆನಪಿನ ಕಾಣಿಕೆ ಇತ್ತು ಗೌರವಿಸಬೇಕು. ಶ್ರೀಯುತ ಶಿವಕುಮಾರ್ ಚೌಡಶೆಟ್ಟಿ ಇವರಿಗೆ ನೆನಪಿನ ಕಾಣಿಕೆಯ ಗೌರವ. ಶ್ರೀಯುತ ಸುರೇಶ್ ಕುಲಾಲ್